Hello everyone, good morning. Welcome to PW Kannada YouTube channel. So ಇವತ್ತು ನಾವು KCET ಕಂಪ್ಲೀಟ್ ರಿವಿಷನ್ ಸೀರೀಸ್ ಅಲ್ಲಿ ಪಾರ್ಟ್ 3 ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿ ಓದ್ತಾ ಇದ್ದೀರಾ, ಅದೇ ರೀತಿ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ, ಸೊ ಲಾಸ್ಟ್ ಫ್ಯೂ ಪಾರ್ಟ್ಸ್ ನಾವು ಮಾಡಿದ್ವಿ. ಸೊ ಹೋಪ್ಫುಲಿ ಅದೆಲ್ಲ ನಿಮಗೆ ತುಂಬಾ ಹೆಲ್ಪ್ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ, ಸೊ ಅದೇ ರೀತಿ ನೆಕ್ಸ್ಟ್ 4 ಪಾರ್ಟ್ಸ್ ಬರುತ್ತೆ. ದಿಸ್ ಇಸ್ ಥರ್ಡ್ ಪಾರ್ಟ್. ಸೊ ಎಲ್ಲ ನಿಮಗೆ ಕ್ವಶನ್ಸ್ ಇರುತ್ತೆ, ಸರ್ ಫಸ್ಟ್ PU ಸಿಲೆಬಸ್ ಕವರ್ ಮಾಡ್ತೀರಾ ಅನ್ನೋದು, ರೈಟ್? ಸೊ ಫಸ್ಟ್ PU ಸಿಲೆಬಸ್ನು ಕವರ್ ಮಾಡ್ತೀವಿ, ಡೋಂಟ್ ವರಿ. ಓಕೆ, ಪಿನ್ ಟು ಪಿನ್ ಹೇಳ್ತೀವಿ. ಓಕೆ, ಎಲ್ಲ ತರ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಮಾಡಿಸ್ತೀವಿ. ಓಕೆ, ಎಸ್, ನನ್ನ ವಾಯ್ಸ್ ಆಡಿಬಲ್ ಇದೆನಾ? ಆಡಿಬಲ್ ಇದ್ರೆ ಒಂದ್ಸತಿ ಕನ್ಫರ್ಮ್ ಮಾಡಿ. ಎಸ್, hello, hello, hello. Good morning, good morning, good morning everyone. Yes, I can see lot of numbers and names. Yes, namaste, namaste, good morning. Yes, thank you, Srihari. Thank you so much. Good morning everyone, good morning. Yes, 6th chapter, King 1. Sir, ಆಗುತ್ತೆ 6 ಚಾಪ್ಟರ್ಸ್ ಆಗುತ್ತೆ, ಡೋಂಟ್ ವರಿ. ಓಕೆ, ಸೊ ಲಾಸ್ಟ್ 2 ಪಾರ್ಟ್ಸ್ ಅಲ್ಲಿ ನಾವು ಫಸ್ಟ್ ಟೈಮ್ ಆಗಿರೋದ್ರಿಂದ, ಓಕೆ, ಕಂಟೆಂಟ್ ಅಂದ್ರೆ ಇನ್ ದ ಸೆನ್ಸ್ ಥಿಯರಿಟಿಕಲ್ ಪಾರ್ಟ್ ಜಾಸ್ತಿ ಇತ್ತು. ಓಕೆ, ಜಾಸ್ತಿ ಅಂದ್ರೆ ಇದು ಕಾಂಪಿಟೇಟಿವ್ ಲೆವೆಲ್ ಆಗಿರೋದ್ರಿಂದ ನಮಗೆ ಅಷ್ಟು ಥಿಯರಿ ಬೇಕಾಗಿರ್ಲಿಲ್ಲ, ಟು ಬಿ ಆನೆಸ್ಟ್. ಸೊ ಕೆಲವು ಜನ ಇದೇ ಫಸ್ಟ್ ಟೈಮ್ ನೋಡ್ತಿರೋದ್ರಿಂದ ಅಥವಾ ಇದೇ ಅವರು ಎಕ್ಸಾಮ್ ಆದ್ಮೇಲೆ ಸ್ಟಾರ್ಟ್ ಮಾಡೋದ್ರಿಂದ ನಾನೇ ಅನ್ಕೊಂಡೆ, ಓಕೆ, ವಿತ್ ಥಿಯರಿ ಹೇಳೋಣ, ಮಕ್ಕಳಿಗೆ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದೆ. ಸೊ ಲೇಟರ್ ಆನ್ ನೀವು ಹೇಳ್ತಿದ್ದಂಗೆ, ಸರ್ ನಮಗೆ ಕ್ವಶನ್ಸ್ ಮಾತ್ರ ಸಾಕು, ಸ್ವಲ್ಪ ಸಿನಾಪ್ಸಿಸ್ ಕೊಟ್ರೆ ಸಾಕು ಅಂತ ಹೇಳ್ತಾ ಇದ್ದೀರಾ. ಸೊ ಅದರಿಂದ ನಾನು ಸ್ವಲ್ಪ ಸಿನಾಪ್ಸಿಸ್ ಕೊಟ್ಕೊಂಡು ಅದ್ರ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ನ ಮಾಡ್ತಾ ಹೋಗ್ತಾನೆ. ಓಕೆ, ಇದರಲ್ಲಿ PYQs ಇರುತ್ತೆ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇರುತ್ತೆ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇರುತ್ತೆ. ಓಕೆ, ನಾಟ್ ಟು ವರಿ. ಓಕೆ, ಸೊ 6 ಚಾಪ್ಟರ್ಸ್ ಇವತ್ತು ಕಂಪ್ಲೀಟ್ ಮಾಡೇ ಮಾಡ್ತೀವಿ, ರೈಟ್? ಅನ್ಲೆಸ್ ಯಾವ್ದಾದ್ರು ಗ್ಲಿಚ್ ಬರಲಿಲ್ಲ ಅಂದ್ರೆ ಸಾಕು. ಓಕೆ, ಸೊ ಯಾವುದೇ ಗ್ಲಿಚ್ ಬರಲಿಲ್ಲ, ಖಂಡಿತ ನಾವು 6 ಚಾಪ್ಟರ್ನ ಕಂಪ್ಲೀಟ್ ಮಾಡೇ ಬರ್ತೀವಿ. ಸೊ ಒಂದೊಂದು ಚಾಪ್ಟರ್ಗೆ ಮ್ಯಾಕ್ಸಿಮಮ್ 1.5 hour to 2 hours ಮ್ಯಾಕ್ಸಿಮಮ್ ಆಗುತ್ತೆ. ಓಕೆ, ಮ್ಯಾಕ್ಸಿಮಮ್ 1.5 hour to 2 hours, ದಟ್ಸ್ ಆಲ್. ಓಕೆ, ಎಸ್ ಎಸ್, ಕ್ವಶನ್ಸ್ ಜಾಸ್ತಿ ಸಾಲ್ವ್ ಮಾಡ್ತಾ ಇದ್ದೀನಿ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ಲ, ರೈಟ್? ಗೀತಾ, ನಾನು ಥಿಯರಿನೂ ಹೇಳ್ತೇನೆ, ಯಾವುದು ಕಾಂಪಿಟೇಟಿವ್ ಫಿಸಿಕ್ಸ್ಗೆ ನಮ್ಗೆ ಏನೇನು ಇಂಪಾರ್ಟೆಂಟ್ ಇದೆಯಲ್ಲ ಅದೆಲ್ಲ ಕಂಪ್ಲೀಟ್ ಮಾಡ್ತೇನೆ. ಓಕೆ, ಎಸ್. ಸೊ ಒಂದ್ಸತಿ ವೋಟ್ ಮಾಡಿ. ಎಸ್, ನೀವೆಲ್ಲ ರೆಡಿ ಇದ್ರೆ ಎಸ್ ಅಂತ ಟೈಪ್ ಮಾಡಿ. ಓಕೆ, ನೀವೆಲ್ಲ ರೆಡಿ ಇದ್ರೆ ಎಸ್ ಅಂತ ಟೈಪ್ ಮಾಡಿ. ಎಸ್ ವೀರೇಶ್, ಶುಭ ಮುಂಜಾನೆ, ಶುಭ ಮುಂಜಾನೆ. ಎಸ್ ಎಸ್ ಕೃಪಾ, ಲೆಟ್ ಸ್ಟಾರ್ಟ್. ಓಕೆ, ಸೊ ಇನ್ನೊಂದು 1 minute ವೇಟ್ ಮಾಡೋಣ. ಓಕೆ, 1 minute ವೇಟ್ ಮಾಡೋಣ. ಸೊ ಪೋಲ್ ವರ್ಕ್ ಆಗ್ತಿದೆಯಾ ಎಲ್ಲ ಚೆಕ್ ಮಾಡಬೇಕಲ್ಲ. ಓಕೆ, ಸೊ ನಿಮಗೆ ಫಸ್ಟ್ ಚೆಕ್ ಮಾಡಿ ನಿಮಗೆಲ್ಲ ಪೋಲ್ ವರ್ಕ್ ಆಗ್ತಿದೆಯಾ ಅಂತೇಳಿ. ದಿಸ್ ಇಸ್ ಫಾರ್ ಚೆಕಿಂಗ್. ಓಕೆ, ಸೊ ಆಮೇಲೆ ಸ್ವಲ್ಪ ಜನಕ್ಕೆ ಇದು ಪೋಲ್ ಕಾಣಿಸಲ್ಲ, ಸೊ ಆ ರೀಸನ್ ಇಂದ ನಾನು ಇವಾಗಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್, ನಮಸ್ಕಾರ ನಿಹಾರಿಗ, ನಮಸ್ಕಾರ ಅಭಿಷೇಕ್. ಇನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಆಗಿದ್ರೆ ಸಾಕು. ಓಕೆ, ಎಸ್ 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 ಅಂತ ಹೇಳ್ತಿದ್ರಾ, ನೋಡ ಎಷ್ಟು ಜನಕ್ಕೆ ಪೋಲ್ ವರ್ಕ್ ಆಗ್ತಿದೆ ಅನ್ನೋದು, ರೈಟ್? ಎಸ್, ಓಕೆ. ಸೊ ಅಭಿಷೇಕ್, ಜಸ್ಟ್ ನೀವು ಯೂಟ್ಯೂಬ್ ಅಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ರು ಸಾಕು, ನಿಮಗೆ ಪೋಲ್ ವರ್ಕ್ ಆಗುತ್ತೆ, ರೈಟ್? ಹೇಮಂತ್, ನಿಮಗೂ ಅಷ್ಟೇ, ರೈಟ್? ನಿತೇಶ್, ಹಲೋ ಹಲೋ, ಗುಡ್ ಮಾರ್ನಿಂಗ್, ರೈಟ್? ಸೊ ಶೋರ್, ಜಸ್ಟ್ ನೀವು ನಾರ್ಮಲ್ ಆಗಿ ಯೂಟ್ಯೂಬ್ ಅಲ್ಲಿ ಕಮೆಂಟ್ಸ್ ಮಾಡ್ತಿರಲ್ಲ, ಆ ತರ ಮಾಡಿದ್ರೆ ಸಾಕು. ಆಪ್ಷನ್ಸ್ ಬಂದಾಗ ನಿಮ್ಗೆ ಕ್ವಶನ್ಸ್ ಬರುತ್ತಲ್ಲ, ಆಪ್ಷನ್ ABCD ಅಂತ ಇರುತ್ತಲ್ಲ, ಯಾವುದು ಕರೆಕ್ಟ್ ಆಪ್ಷನ್? ಸಪೋಸ್ ಎ ಆಪ್ಷನ್ ಇದ್ರೆ ಎ ಮಾತ್ರ ಟೈಪ್ ಮಾಡಬೇಕು, ಎ ಅಂತ ಬರೆದ್ರೆ ಬರಲ್ಲ, ನಿಮ್ದು ವರ್ಕೌಟ್ ಆಗಲ್ಲ. ಸೊ ಎ ಅಂದ್ರೆ ಎ ಮಾತ್ರ ಟೈಪ್ ಮಾಡಬೇಕು. ಇಸ್ ಇಟ್ ಕ್ಲಿಯರ್? ಓಕೆ, ನೋಡೋಣ. ಎಸ್, 100% ರೆಡಿ ಇದ್ದೀರಾ? ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತೌಟ್ ವೇಸ್ಟಿಂಗ್ ಮೈ ಟೈಮ್, ಬಿಕಾಸ್ ವಿ ಹ್ಯಾವ್ 6 ಚಾಪ್ಟರ್ಸ್ ಟು ಕಂಪ್ಲೀಟ್. ಓಕೆ, ಸೊ ನೋಡೋಣ. ಸೊ ಇವತ್ತಿನ ಚಾಪ್ಟರ್ ಅಲ್ಲಿ ನಾವು ಫಿಸಿಕ್ಸ್ ಸಬ್ಜೆಕ್ಟ್ ಅಲ್ಲಿ ಇವತ್ತಿನ ಚಾಪ್ಟರ್ ಅಲ್ಲಿ ನಾವು ಕಂಪ್ಲೀಟ್ ಮಾಡಲಿರುವ ಟಾಪಿಕ್ಸ್ ಯಾವ್ದು? ದ ಫಸ್ಟ್ ಒನ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಆಕ್ಚುಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಮತ್ತೆ ಆಲ್ಟರ್ನೇಟಿಂಗ್ ಕರೆಂಟ್ ಪ್ರೀವಿಯಸ್ ಕ್ಲಾಸ್ ಅಲ್ಲೇ ಆಗಬೇಕಿತ್ತು. ಓಕೆ, ಮೋಹನ್, ಥ್ಯಾಂಕ್ ಯು ಸೋ ಮಚ್.
ಹೇಳ್ಬೇಕಾದ್ರೆ ಕಮೆಂಟ್ ನೋಡಿ ಸರ್ ಪ್ಲೀಸ್, ಬಿಕಾಸ್ ಡೌಟ್ ಕೇಳ್ತೀವಿ. ಎಸ್ 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 ಸ್ವಾತಿ, ಆದಷ್ಟು ನಾನು ಕಮೆಂಟ್ ಸೆಕ್ಷನ್ ನೋಡ್ತೀನಿ. ಓಕೆ, ಎವ್ರಿ ಆಫ್ಟರ್ ಎಕ್ಸ್ಪ್ಲನೇಷನ್ ನಾನು ನೋಡ್ತೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು, ನಾಟ್ ಟು ವರಿ. ಓಕೆ, ಸೊ ಸಮ್ಟೈಮ್ಸ್ ಏನಾಗುತ್ತೆ, ಕಂಟೆಂಟ್ ಹೇಳ್ಬೇಕಾದ್ರೆ ನಿಮ್ಮ ಕಮೆಂಟ್ಸ್ ನೋಡೋಕ್ಕಾಗಿರಲ್ಲ. ಸೊ ಪರವಾಗಿಲ್ಲ, ಮತ್ತೊಂದ್ಸತಿ ರಿಪೀಟ್ ಮಾಡಿ. ಓಕೆ ರೈಟ್, ಎಸ್. ಕವನ, ಎಸ್ ಇಟ್ ಈಸ್ ಅ ರಿವಿಷನ್ ಕ್ಲಾಸ್ ಫಾರ್ ಯು. ಆಲ್ರೆಡಿ ನೀವು ಓದ್ತಾ ಇರ್ತೀರಾ. ಓಕೆ, ಸೊ ಇದು ರಿವಿಷನ್ ಮಾಡಿ ಡೆಫಿನೆಟ್ಲಿ ಹೆಲ್ಪ್ ಆಗೇ ಆಗುತ್ತೆ. ರೈಟ್, ಎಸ್. ಓಕೆ, ಥ್ಯಾಂಕ್ ಯು. ಎಸ್, ಸೊ ಅದಾದ್ಮೇಲೆ ಆಲ್ಟರ್ನೇಟಿಂಗ್ ಕರೆಂಟ್. ಓಕೆ, ಸೊ 2 ಚಾಪ್ಟರ್ ಲಾಸ್ಟ್ ಕ್ಲಾಸಲ್ಲೇ ಆಗಬೇಕಿತ್ತು. ಡ್ಯೂ ಟು ನಿಮಗೆ ಹೇಳಿದ್ದೀನಿ, ಲಾಸ್ಟ್ ಕ್ಲಾಸ್ ಯಾರ್ಯಾರು ಅಟೆಂಡ್ ಮಾಡಿದ್ದೀರಾ ಅವ್ರಿಗೆಲ್ಲ ಹೇಳಿದ್ದೀನಿ ಯಾಕೆ ನಾನು ಅದು ಡಿಸ್ಕಂಟಿನ್ಯೂ ಮಾಡಿದೆ ಅನ್ನೋದು. ಓಕೆ, ಈ ಸೆಷನ್ ಅಲ್ಲಿ ನಾನು ಈ 2 ಚಾಪ್ಟರ್ಸ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ನಾ ನೆಕ್ಸ್ಟ್ ಒನ್, ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್. ಆಫ್ಟರ್ that we are moving with atoms and nuclei. ಆಕ್ಚುಲಿ ಈ ಪಾರ್ಟ್ ಇದೆಯಲ್ಲ, ಎಲ್ಲಿಂದ, ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್ ಇಂದ. ಇದು ಮಾಡರ್ನ್ ಫಿಸಿಕ್ಸ್ ಅಲ್ಲಿ ಬರುತ್ತೆ. ಓಕೆ, ನಾ ಲಾಸ್ಟ್ ಒನ್, ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಸೊ ನಿಮ್ಮ ಲಕ್ಕಿ ಏನಂತಂದ್ರೆ, ಈ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಲಾಜಿಕ್ ಗೇಟ್ಸ್ ರಿಮೂವ್ ಮಾಡಿದ್ದಾರೆ. ಓಕೆ, ಲಾಜಿಕ್ ಗೇಟ್ಸ್ ಡಿಲೀಟ್ ಆಗಿದೆ. ಅದಾದ್ಮೇಲೆ ಟ್ರಯೋಡ್ಸ್ ಡಿಲೀಟ್ ಆಗಿದೆ. ಟ್ರಯೋಡ್ಸ್ ಅಂದ್ರೆ ಟ್ರಾನ್ಸಿಸ್ಟರ್ಸ್ ಡಿಲೀಟ್ ಆಗಿದೆ. ಓಕೆ, ಸೊ ಸಿಂಪಲ್ ಕಾನ್ಸೆಪ್ಟ್ಸ್ ಇದೆ. ಓಕೆ, ರೆಕ್ಟಿಫೈರ್ಸ್ ಬಗ್ಗೆ, PN ಜಂಕ್ಷನ್ ಬಗ್ಗೆ ಅಂಡ್ ಡೋಪಿಂಗ್ ಬಗ್ಗೆ ಜಾಸ್ತಿ ಕೇಳ್ತಾರೆ. ಓಕೆ, ಡಿಪ್ಲೇಷನ್ ಲೇಯರ್ ಬಗ್ಗೆ ಕೇಳ್ತಾರೆ. ಓಕೆ, ಅದೆಲ್ಲ ನೋಡ್ತಾ ಹೋಗೋಣ. ರೈಟ್, ಎಸ್, ಸ್ಟಾರ್ಟ್ ಮಾಡೋಣ. ಸೊ ನಿಮ್ಮ ಎಕ್ಸಾಮ್ಗೆ, ಓಕೆ, ನಿಮ್ಮ KCET ಎಕ್ಸಾಮ್ಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಇಂದ 3 ಮಾರ್ಕ್ಸ್. ಓಕೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಇಂದ 3 ಕ್ವಶನ್ಸ್ ಆರ್ 3 ಮಾರ್ಕ್ಸ್. ಓಕೆ, ಕ್ವಶನ್ಸ್ ಅಂತ ಬರ್ತೀನಿ, 3 ಕ್ವಶನ್ಸ್ ಬರುತ್ತೆ. ಅದಾದ್ಮೇಲೆ ಆಲ್ಟರ್ನೇಟಿಂಗ್ ಕರೆಂಟ್ ಇಂದ 3 ಕ್ವಶನ್ಸ್ ಬರುತ್ತೆ. ಆಮೇಲೆ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್ ಇಂದ 3 ಕ್ವಶನ್ಸ್ ಬರುತ್ತೆ. ಅಂಡ್ ಆಟಮ್ಸ್ ಇಂದ ಲಾಸ್ಟ್ ಟು ಲಾಸ್ಟ್ ಅಂದ್ರೆ 3 ಇಯರ್ಸ್ ಇಂದ ನೋಡ್ತಾ ಇದ್ರೆ ವೇರಿ ಆಗ್ತದೆ ಮಾರ್ಕ್ಸ್. ಹೇಗೆ ಅಂದ್ರೆ 3 to 4 ಮಾರ್ಕ್ಸ್ ಕೇಳ್ತಾ ಇದಾರೆ. ಓಕೆ, 3 to 4 ಮಾರ್ಕ್ಸ್ ಕೇಳ್ತಾ ಇದಾರೆ. ಸೊ ಲೆಟ್ಸ್ ಕನ್ಸಿಡರ್ 3 ಓನ್ಲಿ. ಅಂಡ್ ನ್ಯೂಕ್ಲಿಯೈ ಇಟ್ ಇಸ್ ದ ಫಿಕ್ಸ್ಡ್, ದಟ್ ಇಸ್ ದ 3 ಕ್ವಶನ್ಸ್. ಓಕೆ, 3 ಕ್ವಶನ್ಸ್ ಅಂಡ್ 3 ಕ್ವಶನ್ಸ್. ಇಲ್ಲಿ ಎಷ್ಟಾಯ್ತು ಟೋಟಲ್ ಆವರೇಜ್ ಆಗಿ ನಾವು 6 ಕ್ವಶನ್ಸ್ ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ ಒನ್, ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಸಹಿತ 3 ಕ್ವಶನ್ಸ್. ಎಷ್ಟಾಯ್ತು? 3 3 3 3 4 5 6 6 3 18. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು 18, ಇವತ್ತಿನ ಸೆಷನ್ ಅಲ್ಲಿ ನೋಡಿ ಎಷ್ಟು ಇಂಪಾರ್ಟೆನ್ಸ್ ಇದೆ ಈ ಸೆಷನ್ ಬಗ್ಗೆ. ಓಕೆ, ಈ ಸೆಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಟೋಟಲ್ 18 ಕ್ವಶನ್ಸ್ ಬರುತ್ತೆ ಫ್ರಮ್ ದಿಸ್ ಸೆಷನ್. 18 ಕ್ವಶನ್ಸ್. ಓಕೆ, ಗುಡ್ ಮಾರ್ನಿಂಗ್ ಎವ್ರಿವನ್. ಯಾರ್ಯಾರಿಗೆ ಗುಡ್ ಮಾರ್ನಿಂಗ್ ಹೇಳಿಲ್ಲ ಎಲ್ಲರಿಗೂ ಗುಡ್ ಮಾರ್ನಿಂಗ್, ಶುಭೋದಯ. ಸೊ ವೆಲ್ಕಮ್ ಬ್ಯಾಕ್ ಟು ದ PW ಕನ್ನಡ ಯೂಟ್ಯೂಬ್ ಚಾನಲ್. ಅಂಡ್ ಇವತ್ತು ನಾವು KCET ರಿವಿಷನ್ ಸೀರೀಸ್ ಅಲ್ಲಿ ಪಾರ್ಟ್ 3 ನ ಮಾಡ್ತಾ ಇದ್ದೇವೆ. ಓಕೆ, ರೈಟ್. ಕಿರಣ್, ನಾನು ಹೇಳ್ತಿರೋದು ಏನಂದ್ರೆ, ಇದೇ ಕ್ವಶನ್ಸ್ ರಿಪೀಟ್ ಆಗ್ಬೋದು ಅಥವಾ ಸಿಮಿಲರ್ ಕ್ವಶನ್ಸ್ ಅಂದ್ರೆ ಇದೇ ತರ ಇರುತ್ತೆ, ಬಟ್ ನಂಬರ್ಸ್ ವೇರಿ ಆಗುತ್ತೆ. ಸೊ ಸ್ವಲ್ಪ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನ ಪ್ರಾಕ್ಟೀಸ್ ಮಾಡಿ. ರೈಟ್. ಸೊ ಕ್ಲಾಸ್ ಡ್ಯೂರೇಷನ್ ಬಂದ್ಬಿಟ್ಟು ಒಂದೊಂದು ಚಾಪ್ಟರ್ಗೆ 1.5 hour ಅಂತ ನಾನು ಅನ್ಕೊಂಡಿದ್ದೀನಿ. ಸೊ 2 hours ಎಕ್ಸ್ಟೆಂಡ್ ಆಗ್ಬೋದು. ರೈಟ್, ಮ್ಯಾಕ್ಸಿಮಮ್ 1.5 hour ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಅಂಡ್ ನೋಟ್ಸ್ ಬಗ್ಗೆ, ಸೊ ನಿಮ್ಗೆ ಗೊತ್ತಿದೆ ಆಫ್ಟರ್ 12 hours. ಓಕೆ, ಆಫ್ಟರ್ 12 hours ನಿಮಗೆ ನೋಟ್ಸ್ ಸಿಗುತ್ತೆ. ರೈಟ್, ಸೊ ಆಫ್ಟರ್ 12 hours ನಿಮಗೆ ನೋಟ್ಸ್ ಸಿಗುತ್ತೆ, ಡೋಂಟ್ ವರಿ. ಓಕೆ, ಸೊ ಆಫ್ಟರ್ 12 hours ಆದ್ಮೇಲೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತಲ್ಲ, ಡಿಸ್ಕ್ರಿಪ್ಷನ್ ಅಲ್ಲಿ ನೋಟ್ಸ್ ಅಂತ ಇರುತ್ತೆ, ಲಿಂಕ್. ಓಕೆ, ಆ ಲಿಂಕ್ ನ ಕ್ಲಿಕ್ ಮಾಡೋ ಮೂಲಕ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸಮ್ಟೈಮ್ಸ್ ಲಾರ್ಜ್ ಫೈಲ್ ಅಂತ ಬರುತ್ತೆ. ಓಕೆ, ಲಾರ್ಜ್ ಫೈಲ್ ಅಂತ ಬರುತ್ತೆ. ಆ ಲಾರ್ಜ್ ಡೌನ್ಲೋಡ್ ಎನಿವೆ ಅಂತ ಕೊಡಿ, ಅವಾಗ ಬರುತ್ತೆ. ಓಕೆ, ಎಸ್. ನೆಕ್ಸ್ಟ್ ಒನ್ ಏನಂತಂದ್ರೆ, ನೀವು ಮಾಕ್ ಟೆಸ್ಟ್ ನ ಅಟೆಂಡ್ ಮಾಡಿ. ಓಕೆ, ಆ ಲಿಂಕ್ ಕೆಳಗಡೆ ಇರುತ್ತೆ, ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಎಲ್ಲ ಇರುತ್ತೆ. ನಿಮ್ಮ ರೋಲ್ ನಂಬರ್ನ ಅಂದ್ರೆ ಬೋರ್ಡ್ ಎಕ್ಸಾಮ್ ಆಯ್ತಲ್ಲ, ಅದ್ರ ರಿಜಿಸ್ಟರ್ ನಂಬರ್ನ ಅಲ್ಲಿ ಹೇಳಿ, ಅಂದ್ರೆ ಲಿಂಕ್ ಅಲ್ಲಿ ನಿಮ್ಮ ಡೀಟೇಲ್ಸ್ ನ ಕೊಡಿ. ಅದಾದ್ಮೇಲೆ ನೀವು ಸಾರ್ಥಕ್ ಟೆಸ್ಟ್ ನ ಯೂಸ್ ಮಾಡ್ಕೊಳ್ಳಿ. ಸಾರ್ಥಕ್ ಅಂತೀನಿ ನೋಡಿ, ಮಾಕ್ ಟೆಸ್ಟ್ ನ ಯೂಸ್ ಮಾಡ್ಕೊಳ್ಳಿ. ಆದ್ಮೇಲೆ ಯೂಟ್ಯೂಬ್ ಕ್ಲಾಸಸ್ ನ ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ ದಟ್ಸ್ ಆಲ್. ಎಕ್ಸ್ಟ್ರಾ. Now it's time to start our lesson. So first one, electromagnetic induction. ನೋಡ ಎಷ್ಟು ಜನ ರೆಡಿ ಇದ್ದೀರಾ? ಆರ್ ಯು ರೆಡಿ? ರೆಡಿ ಇದ್ರೆ ಎಸ್ ಅಂತ ಹಾಕಿ. ಎಸ್. ಡೌನ್ಲೋಡ್ ಎನಿವೆ ಅಂತ ಕೊಡಿ. ಚಂದನ್, ಡೌನ್ಲೋಡ್ ಎನಿವೆ ಅಂತ ಕೊಡಿ, ಬರುತ್ತೆ. ಓಕೆ, ಎಸ್. ಮಹೇಶ್ ರೆಡಿ ಅಂತ ಹೇಳ್ತಿದಾರೆ. ವೆರಿ ಗುಡ್. ಪಟ್ ಅಂತ ಮೇಲೋಯ್ತು. ತುಂಬಾ ಸ್ಟೂಡೆಂಟ್ಸ್ ಇದ್ದಾರೆ. ಓಕೆ, ಎಸ್, ಪಟ್ ಅಂತ ಮೇಲೋಯ್ತು. ಸೊ ನಾನು ಹೇಳ್ತಿರೋದು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಓಕೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಡೈವರ್ಟ್ ಆಗಬೇಡಿ.
ಸೆಷನ್ನ ಕಂಪ್ಲೀಟ್ ಆಗಿ ನೋಡಿ. ಮಧ್ಯದಲ್ಲಿ ಬಿಟ್ಟು ಹೋಗೋದು ಬರೋದು ಮಾಡಿದ್ರೆ ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಕ್ವಶನ್ಸ್ ಕೇಳಿದ್ರು ನಾವೆಲ್ಲೋ ಮುಂದೆ ಚಾಪ್ಟರ್ ಅಲ್ಲಿ ಇರ್ತೀವಿ, ನೀವು ಹಿಂದೆ ಇರ್ತೀರಾ, ಅದು ಪಾಸಿಬಿಲಿಟಿ ಇಲ್ಲ. ಸೊ ಈ ಸೆಷನ್ನ ಕರೆಕ್ಟ್ ಆಗಿ ಅಟೆಂಡ್ ಮಾಡಿ, ಅಟೆನ್ಷನ್ ಕೊಟ್ಟು ಪಾಠ ಕೇಳಿ. ಓಕೆ, ರೆಡಿ 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 ರೆಡಿ? ಎಸ್, 100%. ಎಸ್. ದ ಫಸ್ಟ್ ಒನ್, ಮ್ಯಾಗ್ನೆಟಿಕ್ ಫ್ಲಕ್ಸ್. ಇದರಲ್ಲಿ 2 ತರ ಕ್ವಶನ್ಸ್ ಕೇಳ್ತಾರೆ. ಒಂದು ನ್ಯೂಮರಿಕಲ್ ಕೇಳ್ಬೋದು, ಇಲ್ಲ ಸ್ಟೇಟ್ಮೆಂಟ್ ವೈಸ್ ಕೇಳ್ತಾರೆ. ಓಕೆ, KCET ಗೆ ಮತ್ತೆ NEET ಗೆ ಮಲ್ಟಿಪಲ್ ಟೈಮ್ಸ್ ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಮೇಲೆ ಕ್ವಶನ್ ಕೇಳಿದ್ರೆ ಹೇಗೆ ಅನ್ನೋದು ನಿಮಗೆ ಈ ಎಕ್ಸ್ಪ್ಲೇನ್ ಮಾಡ್ತಾನೆ ಹೇಳ್ತೀನಿ ಯಾವ ತರ ಕ್ವಶನ್ಸ್ ಕೇಳ್ತಾರೆ. ಸೊ ಫಸ್ಟ್ ಆಫ್ ಆಲ್ ಡೆಫಿನೇಷನ್ ಎಲ್ಲ ಕೇಳಲ್ಲ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದ್ರೇನು? ದ ನಂಬರ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಏರಿಯಾ. ಓಕೆ, ಸಿಂಪಲ್ ಡೆಫಿನೇಷನ್, ದ ನಂಬರ್ ಆಫ್ magnetic field lines passing perpendicular to the surface area. If I consider this is a B, magnetic field, and this is the area vector, and this is a perpendicular to the surface area, right? Perpendicular to the surface area, and angle between these two, that is a theta. Okay, so ಇಲ್ಲಿ mathematical formula ಬರೆಯೋದಾದ್ರೆ magnetic flux that is equal to B vector and A vector, B dot A vector, dot product of a two vector, it is given by BA cos theta. Is it clear? BA cos theta. ಮಾಕ್ ಟೆಸ್ಟ್ ಡೌನ್ಲೋಡ್ ಮಾಡೋಕ್ಕಾಗಲ್ಲ, ನೀವು ಅಟೆಂಡ್ ಮಾಡಬೇಕಾಗತ್ತೆ. ಓಕೆ, ಲೈವ್ ಅಲ್ಲಿ ಅಟೆಂಡ್ ಮಾಡಬೇಕಾಗತ್ತೆ, ರೈಟ್? ನಾವ್ ಸೊ ಇಲ್ಲಿ ನೀವು ನೋಡ್ಬೋದು, ದಿಸ್ ಫೈ ಡಿಪೆಂಡ್ಸ್ ಆನ್ ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಥವಾ ಏರಿಯಾ, ಅಂಡ್ ಥೀಟಾ, ದಟ್ ಈಸ್ ದ ಆಂಗಲ್ ಬಿಟ್ವೀನ್ ಬಿ ಅಂಡ್ ಎ, ರೈಟ್? ಸೊ ನಾವು ಇವಾಗ ಸಪೋಸ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ರೆ, ಯೂನಿಫಾರ್ಮ್ ಅಂದ್ರೆ ಸೇಮ್, ಚೇಂಜ್ ಆಗಲ್ಲ, ಯೂನಿಫಾರ್ಮ್ ಆಗಿರುತ್ತೆ. ಇಲ್ಲಿ ಬಿ ಇಸ್ ಕಾನ್ಸ್ಟೆಂಟ್, ಎ ಇಸ್ ಕಾನ್ಸ್ಟೆಂಟ್. ಎ ಅಂದ್ರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ದಿಸ್ ಇಸ್ ಏರಿಯಾ. ಓಕೆ, ಏರಿಯಾ ಆಫ್ ದ ಸರ್ಫೇಸ್. ಏರಿಯಾ ಚೇಂಜ್ ಮಾಡಕ್ಕಾಗುತ್ತಾ? ಫಿಕ್ಸ್ ಮಾಡಿರ್ತೀವಿ. ಸಪೋಸ್ ಬಿ ಇಸ್ ಎ ಯೂನಿಫಾರ್ಮ್, ಸೇಮ್ ಇರುತ್ತೆ, ಎ ಇಸ್ ಎ ಸೇಮ್, ಅಂಡ್ ಇಟ್ ಇಸ್ ಡಿಪೆಂಡ್ಸ್ ಆನ್ ಓನ್ಲಿ ಆನ್ ಥೀಟಾ, ಅಂದ್ರೆ ಆಂಗಲ್ ಬಿಟ್ವೀನ್ ಬಿ ಅಂಡ್ ಎ ಅಂತ ಅರ್ಥ. ಸೊ ಇಲ್ಲಿ ಫೈನಲಿ ವಾಟ್ ಇಸ್ ದ ಯೂನಿಟ್? ಇಲ್ಲಿ ನೀವು ಯೂನಿಟ್ ಬರಿಬಹುದು ಟೆಸ್ಲಾ ಮೀಟರ್ ಸ್ಕ್ವೇರ್ ಆರ್ ವೇಬರ್. ಓಕೆ, ಟೆಸ್ಲಾ ಮೀಟರ್ ಸ್ಕ್ವೇರ್ ಅಂಡ್ ವೇಬರ್. ಇದನ್ನ ಸ್ಮಾಲ್ ಲೆಟರ್ ಅಲ್ಲಿ WB ಅಂತ ಬರೀತೀವಿ. ಇದು ಕ್ಯಾಪಿಟಲ್ ಲೆಟರ್ W, ಸ್ಮಾಲ್ ಲೆಟರ್ B. ಕ್ಲಿಯರ್? ಅಂಡ್ ಕ್ವಾಂಟಿಟಿ, ದಿಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ನೀವು ಕೇಳ್ಬೋದು, ಸರ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ ಅಂಡ್ ಏರಿಯಾ ಇಸ್ ಆಲ್ಸೋ ವೆಕ್ಟರ್ ಕ್ವಾಂಟಿಟಿ, ಹೌ ದಿಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ? ಯು ನೋ ರೈಟ್, ಫಸ್ಟ್ ಇಯರ್ ಅಲ್ಲಿ ನಾವು ಏನಂತ ಓದಿದ್ವಿ? ದ ಡಾಟ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಇಸ್ ಎ ಸ್ಕೇಲಾರ್ಸ್. ಅಲ್ಲೇ ಡಿರೈವ್ ಸಹಿತ ಮಾಡಿದ್ವಿ, ನೆನಪಿದೆನಾ? ಸೊ ರೀಕಾಲ್ ಮಾಡ್ಕೊಳ್ಳಿ. ಸೊ ಹೆನ್ಸ್ ಇಟ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಎಸ್, ದಟ್ಸ್ ಆಲ್. ಅಂಡ್ ಇಷ್ಟು ಬೇಸಿಕ್ ಥಿಂಗ್ ಆಯ್ತು. ಸರ್ ಯಾವ ತರ ಕ್ವಶನ್ಸ್ ಕೇಳ್ತಾರೆ ಇದ್ರ ಮೇಲೆ, ರೈಟ್? ಯಾವ ತರ ಕ್ವಶನ್ಸ್ ಕೇಳ್ತಾರೆ ನೋಡಿ. ಕ್ವಶನ್, ಮ್ಯಾಗ್ನೆಟಿಕ್ ಫ್ಲಕ್ಸ್ ಮಿನಿಮಮ್ ಯಾವಾಗ ಆಗುತ್ತೆ? ಮ್ಯಾಗ್ನೆಟಿಕ್ ಫ್ಲಕ್ಸ್ ಮಿನಿಮಮ್. ಸೊ ಫಾರ್ಮುಲಾ ನೋಡೋದಾದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ದಟ್ ಈಸ್ ಗಿವೆನ್ ಬೈ BA cos theta, right? BA cos theta. Suppose consider this is surface area. Okay, this is surface and correct ಆಗಿ ಅಬ್ಸರ್ವ್ ಮಾಡಿ, this is surface and area ಯಾವ ಕಡೆ ಇರುತ್ತೆ? perpendicular to the surface. Area vector is always perpendicular to the surface. Maybe upward, vertically up, or vertically down. ಯಾವ್ದಾದ್ರೂ ಕನ್ಸಿಡರ್ ಮಾಡಬಹುದು. ಎರಡು ಒಟ್ಟಿಗೆ ಕನ್ಸಿಡರ್ ಮಾಡಂಗಿಲ್ಲ, ಯಾವ್ದಾದ್ರೂ ಒಂದು ಕನ್ಸಿಡರ್ ಮಾಡಬಹುದು. ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ನಾನು ತೋರಿಸ್ತಿರೋದು ಅಷ್ಟೇ. ಓಕೆ, ಮೇ ಬಿ ಅಪ್ವರ್ಡ್ ಆರ್ ಡೌನ್ವರ್ಡ್, ವರ್ಟಿಕಲಿ ಅಪ್ ಆರ್ ವರ್ಟಿಕಲಿ ಡೌನ್. ಸೊ ನಾನು ಇಲ್ಲಿ ಕಂಡೀಷನ್ ಏನು ತಗೋತೀನಿ, ಇದ್ರ ಮೇಲಿನ ಕೇಸ ಕನ್ಸಿಡರ್ ಮಾಡ್ಕೋತೀನಿ. ಏರಿಯಾ ಎ, ಏರಿಯಾ ವೆಕ್ಟರ್ ಎ. ಅಂಡ್ ಇಲ್ಲಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವ ತರ ಪಾಸ್ ಆಗ್ತಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವ ತರ ಪಾಸ್ ಆಗ್ತಿದೆ. ಕ್ಯಾನ್ ಯು ಐಡೆಂಟಿಫೈ ಯಾವ ತರ ಪಾಸ್ ಆಗ್ತಿದೆ? ಸೊ ಇಲ್ಲಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ, ಸೆಂಟೆನ್ಸ್ ಅಲ್ಲಿ ಯಾವ ತರ ಕೇಳ್ತಾರೆ. ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಸ್ ಮಿನಿಮಮ್ ಯಾವಾಗ ಆಗುತ್ತೆ? ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಬುಕ್ ಅನ್ಕೋಣ. ಓಕೆ, ದಿಸ್ ಇಸ್ ದ ಸರ್ಫೇಸ್. ಇಲ್ಲಿ ಏರಿಯಾ ವೆಕ್ಟರ್ ಈ ತರ ಇದೆ, ಏರಿಯಾ ವೆಕ್ಟರ್, ದಿಸ್ ಇಸ್ ಅ ಏರಿಯಾ ವೆಕ್ಟರ್. ಓಕೆ, ಈ ತರ ಇದೆ ಏರಿಯಾ ವೆಕ್ಟರ್. ಈ ಏರಿಯಾ ವೆಕ್ಟರ್ಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವ ತರ ಪಾಸ್ ಆಗ್ತಿದ್ದಾರೆ? ಈ ತರ ಪಾಸ್ ಆಗ್ತಿರೋದು, ಮೇಲೆ ಈ ತರ ಪಾಸ್ ಆಗ್ತಿರೋದು. ಅಂದ್ರೆ ಇಲ್ಲಿ ಸರ್ಫೇಸ್ ಮೂಲಕ ಪಾಸ್ ಆಗ್ತಿದೆನಾ? ಇಲ್ಲ, ಇದ್ರ ಮೇಲಿಂದ ಪಾಸ್ ಆಗ್ತಿದೆ. ಅಂದ್ರೆ ಈ ಸರ್ಫೇಸ್ ಮೂಲಕ ಪಾಸ್ ಆಗ್ತಿಲ್ಲ, ಅಂದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಈಸ್ 0 ಅಂತ. ಗೆಟ್ ಪಾಯಿಂಟ್? ಅಥವಾ ಈ ಕೆಳಗಡೆಯಿಂದನೂ ಹೋಗ್ತಿರುತ್ತೆ, ಅಂದ್ರೆ ನಾವು ವರ್ಡ್ಸ್ ಅಲ್ಲಿ ಯಾವ ತರ ಬರೀಬಹುದು? ಮಿನಿಮಮ್ ಯಾವಾಗ ಆಗುತ್ತೆ? ವೆನ್ ಥೀಟಾ ಈಸ್ 90 ಡಿಗ್ರಿ. ಸರ್ 90 ಡಿಗ್ರಿ ಹೇಗೆ?
ನಾವು ಡಿಫೈನ್ ಮಾಡ್ತಿರೋದು ಆಂಗಲ್ ಬಿಟ್ವೀನ್ ಎ ಅಂಡ್ ಬಿ. ವಾಟ್ ಇಸ್ ದ ಆಂಗಲ್? 90 ಡಿಗ್ರಿ, ರೈಟ್? ಸೊ 90 ಡಿಗ್ರಿ ಆಗಿದ್ರೆ ವಾಟ್ ಅಬೌಟ್ ಫ್ಲಕ್ಸ್? ಬಿ ಎ cos 0 degree. So flux is BA, 90 degree. Cos 90 it is a 0. So flux finally it is a 0. Wordings ಅಲ್ಲಿ instead of 90 degree ನಿಮ್ಗೆ ಯಾವ ತರ ಕೇಳ್ತಾರೆ ಅಂದ್ರೆ what is the magnetic flux? Okay, what is the magnetic flux if magnetic field lines, okay? So magnetic field lines passing parallel to the plane or perpendicular to the area vector. Is it clear? ಇದು ಅರ್ಥ ಆಯ್ತಾ? ಸೊ ಇದ್ರ ಮೇಲೆ ನಿಮಗೆ ಕ್ವಶನ್ಸ್ ಬಂದೇ ಬರುತ್ತೆ. KCET ಅಥವಾ ನೀಟ್ ಯಾವ್ದಾದ್ರೂ ಆಗಿರ್ಬೋದು, ಒಂದು ಕ್ವಶನ್ ಬಂದೇ ಬರುತ್ತೆ. ಸೊ ಅರ್ಥ ಆಯ್ತಾ? ಅರ್ಥ ಆಗಿದ್ರೆ ಎಸ್ ಅಂತ ಹಾಕಿ. 30 ಸೆಕೆಂಡ್ ಅಲ್ಲಿ ನೀವು ಆನ್ಸರ್ ಮಾಡಬೇಕು. ಎಸ್, ಅರ್ಥ ಆಯ್ತಾ? ಫ್ಲಕ್ಸ್ ಇಸ್ 0 ಯಾವಾಗ? ವೆನ್ ಎ ಅಂಡ್ ಬಿ, ಆಂಗಲ್ ಬಿಟ್ವೀನ್ ಎ ಅಂಡ್ ಬಿ 90 ಡಿಗ್ರಿ ಇದ್ದಾಗ ಇಟ್ ಇಸ್ 0. ಆರ್ ಎಲ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಪ್ಯಾರಲಲ್ ಟು ದ ಪ್ಲೇನ್. ಎಸ್, ವೆರಿ ಗುಡ್. ಎಸ್ ಅಂತ ಹೇಳಿದ್ದಾರೆ. ಎಸ್. ಅಂಡ್ ನೆಕ್ಸ್ಟ್ ಒನ್ ನೋಡೋಣ. ಓಕೆ, ನೆಕ್ಸ್ಟ್ ಒನ್ ಮ್ಯಾಕ್ಸಿಮಮ್ ಯಾವಾಗಿರುತ್ತೆ? ವೆನ್ ಥೀಟಾ ಈಸ್ 0 ಡಿಗ್ರಿ. ಆರ್ 180 ಡಿಗ್ರಿ. 180 ಡಿಗ್ರಿ ಹೇಗೆ? ಹೌ ದಿಸ್ 180 ಡಿಗ್ರಿ? ಫಾರ್ ಎಕ್ಸಾಂಪಲ್ ಇಲ್ಲೇ ನಾನು ತೋರಿಸ್ತೀನಿ ನೋಡಿ ಡಯಾಗ್ರಾಮೆಟಿಕಲಿ. ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ಸರ್ಫೇಸ್ ಏರಿಯಾ. ಓಕೆ, ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ಸರ್ಫೇಸ್ ಏರಿಯಾ ಅಂಡ್ ಏರಿಯಾ ವೆಕ್ಟರ್ ಯಾವ ಕಡೆ? ಮೇಲೆ, ರೈಟ್? ಏರಿಯಾ ವೆಕ್ಟರ್ ಮೇಲೆ. ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಆಯ್ತಾ ಪರ್ಪೆಂಡಿಕ್ಯುಲರ್ 0 ಡಿಗ್ರಿ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಯ್ತಾ ಅಲಾಂಗ್ ದ ಏರಿಯಾ ವೆಕ್ಟರ್. ಸೊ ದಿಸ್ ಇಸ್ ಅ ಬಿ ಅಂಡ್ ದಿಸ್ is area vector. Okay, and what is the angle between them? Theta is equal to 0. Am I right? Theta is equal to 0. Sir, what about 180 degree? ಅದನ್ನು ಸಹಿತ ತೋರಿಸ್ತೀನಿ. What about 180 degree ಅಂತಂದ್ರೆ ಅದನ್ನು ಸಹಿತ ತೋರಿಸ್ತೀನಿ. So let's consider this is also surface. Okay, and area vector ಈ ತರ ಇದೆ. ಓಕೆ, and ಇದೇ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ಕೋಣ. ಓಕೆ, ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಏರಿಯಾ ವೆಕ್ಟರ್ ನ ಈ ತರ. ಓಕೆ, ಸೊ ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ಏರಿಯಾ ವೆಕ್ಟರ್ ಅಂಡ್ ದಿಸ್ ಇಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ದಿಸ್ ಇಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ದೆಮ್? ಅಪೋಸಿಟ್, ಆಂಟಿ ಪ್ಯಾರಲಲ್ ಟು ಈಚ್ ಅದರ್. ಇದನ್ನ 180 ಡಿಗ್ರಿ ಅಂತ ಕರಿಬಹುದು, ರೈಟ್? 180 ಡಿಗ್ರಿ ಅಂತ ಕರಿಬಹುದು. ಇವಾಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಟ್ ಇಸ್ ಗಿವೆನ್ ಬೈ BA cos theta. ಈ cos theta ಫಸ್ಟ್ 0 ಕನ್ಸಿಡರ್ ಮಾಡಿದ್ರೆ ಎಷ್ಟಾಗುತ್ತೆ? ಇಟ್ ಇಸ್ ಅ 1. cos 0 ಇಟ್ ಇಸ್ ಅ 1. ಸೊ ದೇರ್ಫೋರ್ BA ಆಗುತ್ತೆ ಪ್ಲಸ್ BA. ಅದೇ cos 180 ತಗೊಂಡ್ರೆ ಮೈನಸ್ BA ಆಗುತ್ತೆ. ಸೊ ಫೈನಲಿ ಐ ಕ್ಯಾನ್ ರೈಟ್ ಪ್ಲಸ್ ಆರ್ ಮೈನಸ್ BA ಅಂತ ಬರೀಬಹುದು. ಪ್ಲಸ್ ಆರ್ ಮೈನಸ್ BA. ಅಂಡ್ ಇಲ್ಲಿ ಪ್ಲಸ್ ಇಂಡಿಕೇಟ್ಸ್ ಡೈರೆಕ್ಟೆಡ್ ಔಟ್ವರ್ಡ್ ಫ್ರಮ್ ದ ಸರ್ಫೇಸ್. ಅದೇ ಫ್ಲಕ್ಸ್ ನೆಗೆಟಿವ್ ಅಂದ್ರೆ ಡೈರೆಕ್ಟೆಡ್ ಇನ್ ಟು ದ ಪ್ಲೇನ್ ಅಂತ, ಅಂದ್ರೆ ಪ್ಲೇನ್ ಒಳಗಡೆ ಬರ್ತಾ ಇರೋದು ಯಾವುದು? ಮ್ಯಾಗ್ನೆಟಿಕ್ ಫೀಲ್ಡ್ಸ್. ಸಿಂಪಲ್. ಓಕೆ, ಲೈಕ್ ಎಲೆಕ್ಟ್ರಿಕ್ ಫೀಲ್ಡ್ ಓನ್ಲಿ. ಕ್ಲಿಯರಾ? ವರ್ಡಿಂಗ್ ಅಲ್ಲಿ ಯಾವ ತರ ಕೇಳ್ತಾರೆ? ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್? ಓಕೆ, ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ವೆನ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಓಕೆ, ವೆನ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ passing anti-parallel. Okay, anti-parallel. Magnetic field passing ಅಥವಾ ಇಲ್ಲಿ ಬರೀತೀನಿ passing perpendicular to the plane. Okay, perpendicular to the plane. Or parallel ಅಥವಾ anti-parallel to
ಏರಿಯಾ ವೆಕ್ಟರ್. ಕ್ಲಿಯರಾ? ಇಲ್ಲಿ ನೋಡಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಪ್ಯಾರಲಲ್ ಟು ದ ಪ್ಲೇನ್, ಪ್ಯಾರಲಲ್, ಇದು ಪರ್ಪೆಂಡಿಕ್ಯುಲರ್. ಕ್ಲಿಯರಾ? ಎಸ್, ಇಷ್ಟೇ ನಿಮಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಮೇಲೆ ಕೇಳೋ ಕ್ವಶನ್ಸ್ ಇಷ್ಟೇ, ಇದು ಬಿಟ್ಟರೆ ಬರಲ್ಲ. ರೈಟ್? ಎಸ್, ಯೂಸ್ ಆಗುತ್ತೆ, ನೀಡಿಗೆ ಸಹಿತ ಯೂಸ್ ಆಗುತ್ತೆ. ಕ್ಲಿಯರ್? ಕ್ಲಿಯರ್? ಆನ್ಸರ್ ಮಾಡಿ. ಕ್ಲಿಯರಾ? ಎಸ್, ಬೇಗ ಬೇಗ ಆನ್ಸರ್ ಮಾಡಬೇಕು. ಎಸ್, KCET ಫಸ್ಟ್ PUಗೂ ಇರುತ್ತೆ. ಎಸ್, ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್, perpendicular to the plane. Yes, for maxima. Very good, very good, very good. Okay, so let's move on to the next one. ಇಲ್ಲಿ Faraday laws, okay, Faraday laws ಇದು ಯಾವುದು ಕೊಡ್ತಾರೆ ಅಂತಂದ್ರೆ EMF. Okay, ಯಾವಾಗ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇರುತ್ತೆ, ಯಾವಾಗ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇರುತ್ತೆ, there will be a induced EMF, so induced current ಅನ್ನೋ ಕಾನ್ಸೆಪ್ಟ್ಗೆ ಈ Faraday laws ಇಂಪಾರ್ಟೆನ್ಸ್ ಆಗಿರುತ್ತೆ ಅಥವಾ ಹೆಲ್ಪ್ ಮಾಡುತ್ತೆ. ಸೊ ಫಸ್ಟ್ ಒನ್ ನೋಡಿ, the phenomenon in which an EMF and hence a current is induced in a circuit by varying magnetic field. ಯಾವ ತರ ವೇರಿ ಆಗುತ್ತೆ ಇಲ್ಲ ನೋಡಿದ್ವಲ್ಲ, so called electromagnetic induction. This is a definition ಬೇಕಾಗಿಲ್ಲ. ಸೊ ನೆಕ್ಸ್ಟ್ ಒನ್, ಫಸ್ಟ್ ಲಾ ಇದನ್ನ ನ್ಯೂಮನ್ ಲಾ ಅಂತಾನು ಕರೀತಾರೆ. ಯಾವುದು? ನ್ಯೂಮನ್ ಲಾ. ಬಟ್ ಇದು ನ್ಯೂಮನ್ ಲಾ ಜಾಸ್ತಿ ಯೂಸ್ ಮಾಡಲ್ಲ. ಇನ್ಸ್ಟೆಡ್ ಆಫ್ ದಟ್ ಫ್ಯಾರಡೆ ಫಸ್ಟ್ ಲಾ ಅಂತ ಯೂಸ್ ಮಾಡ್ತಾರೆ. Faraday first law ಪ್ರಕಾರ ಏನು? The magnitude of induced EMF in a circuit is equal to the time rate of a change of a magnetic flux linked with the circuit. Magnetic flux ಪ್ರಕಾರ ಹೇಳೋದಾದ್ರೆ, okay, that is the BA, right? BA cos theta. ಸೊ ಯಾವಾಗ ಏರಿಯಾ ಮತ್ತೆ ಮ್ಯಾಕ್ಸಿಮಮ್ ಫ್ಲಕ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ಅಲ್ಲಿ ಥೀಟಾ ಏನಾಗಿರುತ್ತೆ? 0 ಡಿಗ್ರಿ ಆಗಿರುತ್ತೆ. ಬಿಕಾಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಮತ್ತೆ ಏರಿಯಾ ವೆಕ್ಟರ್ ಇನ್ ಸೇಮ್ ಡೈರೆಕ್ಷನ್ ಅಥವಾ ಆಂಟಿ ಪ್ಯಾರಲಲ್ ಆಗಿರುತ್ತೆ. ಅದಕ್ಕೆ B.A ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಇಲ್ಲಿ ಏನಾಗುತ್ತೆ? ಇಲ್ಲಿ ಮ್ಯಾಗ್ನೆಟ್ ಅಂತ ಹೇಳಿರೋದು, ರೈಟ್? ಮ್ಯಾಗ್ನೆಟ್ಯೂಡ್ ನ ನೆಗೆಟಿವ್ ಸೈನ್ ನ ತೆಗಿತೀನಿ. ಇಲ್ಲಿ ಮ್ಯಾಗ್ನೆಟ್ ಮಾತ್ರ d∅/dt, ದಟ್ ಇಸ್ ದ ರೇಟ್ ಆಫ್ ಚೇಂಜ್ ಆಫ್ ಅ ಮ್ಯಾಗ್ನೆಟಿಕ್ ಫ್ಲಕ್ಸ್. ಓಕೆ, ಸೊ ಫಸ್ಟ್ ಲಾ ಹೇಳುತ್ತೆ ಇಲ್ಲಿ ನೆಗೆಟಿವ್ ಸೈನ್ ಇದೆಯಲ್ಲ, ಇಲ್ಲಿ ನೆಗೆಟಿವ್ ಸೈನ್ ಇದನ್ನ ಮೈನಸ್ d∅/dt ಅಂತಾನು ಬರೀತಾರೆ. ಈ ನೆಗೆಟಿವ್ ಸೈನ್ ಇಂಡಿಕೇಟ್ ಮಾಡುತ್ತೆ ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ EMF, hence the direction of induced current in a closed loop opposite to the change in a magnetic flux. What is the meaning of this one? Lenz law. Okay, ಇದನ್ನ ಕ್ಲಿಯರ್ ಆಗಿ ಲೆನ್ಸ್ ಲಾ ಎಕ್ಸ್ಪ್ಲೈನ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಡ್ಯೂ ಟು ದಿಸ್ ಚೇಂಜ್ ಇನ್ ಅ ಮ್ಯಾಗ್ನೆಟಿಕ್ ಫ್ಲಕ್ಸ್, ಓಕೆ, ಡ್ಯೂ ಟು ಚೇಂಜ್ ಇನ್ ಅ ಮ್ಯಾಗ್ನೆಟಿಕ್ ಫ್ಲಕ್ಸ್, ಒಂದು ಕಾಯಿಲ್ ಅಲ್ಲಿ ಇಂಡ್ಯೂಸ್ಡ್ ಕರೆಂಟ್ ಪ್ರೊಡ್ಯೂಸ್ ಆಯ್ತು ಅನ್ಕೊಳ್ಳಿ, ಅಥವಾ ಇಂಡ್ಯೂಸ್ಡ್ EMF ಪ್ರೊಡ್ಯೂಸ್ ಆಗುತ್ತೆ ಅನ್ಕೊಳ್ಳಿ. ಅದನ್ನ ಪ್ರೊಡ್ಯೂಸ್ ಆಗದೆ ಇರೋ ಹಾಗೆ ಅಪೋಸ್ ಮಾಡದೆ ಏನ್ ಹೇಳುತ್ತೆ ಪ್ರಿನ್ಸಿಪಲ್? ಲೆನ್ಸ್ ಲಾ ಅಂತ ಹೇಳುತ್ತೆ. ಸೊ ಇದು ಯಾವ ಬೇಸ್ ಮೇಲೆ ಇರುತ್ತೆ? ಎನರ್ಜಿ ಕನ್ಸರ್ವೇಷನ್ ಮೇಲೆ ಇರುತ್ತೆ. ಇಸ್ ಇಟ್ ಕ್ಲಿಯರ್? ರೈಟ್? ಓಕೆ, ನೌ ಫಾರ್ ಎ ಕಾಯಿಲ್ ಅಂತ ಕರೆದು, ದಿಸ್ ಇಸ್ ಫಾರ್ ಅ ಲೂಪ್. ಓಕೆ, ದಿಸ್ ಇಸ್ ಫಾರ್ ಅ ಲೂಪ್. ಲೂಪ್ಗೆ ಮತ್ತೆ ಕಾಯಿಲ್ಗೆ ಡಿಫರೆನ್ಸ್ ಏನು? ಲೂಪ್ ಅಂದಾಗ ಎನ್ ವ್ಯಾಲ್ಯೂ, ನಂಬರ್ ಆಫ್ ಟರ್ನ್ಸ್ 1 ಅಂತ ತಗೋತೀವಿ. ಕಾಯಿಲ್ ಅಂದಾಗ ನಂಬರ್ ಆಫ್ ಟರ್ನ್ಸ್ ಗ್ರೇಟರ್ ದೆನ್ 1. ಇಟ್ ಕ್ಯಾನ್ ಬಿ 2, ಇಟ್ ಕ್ಯಾನ್ ಬಿ 3, ಇಟ್ ಕ್ಯಾನ್ ಬಿ 4 ಅಥವಾ ಎನ್ ನಂಬರ್. ಸೊ ಅದರಿಂದ n is greater than 1 ದಾಗ ಕಾಯಿಲ್ ಅಂತ ಕರಿತೀವಿ. ಸೊ ಇಂಡ್ಯೂಸ್ಡ್ EMF ಏನಾಗುತ್ತೆ? ಮೈನಸ್ n d∅/dt. ಓಕೆ, d∅/dt. ಸೊ ಈ ಸೈನ್ ಬಗ್ಗೆ ನಮಗೆ ಲೆನ್ಸ್ ಲಾ ಹೇಳುತ್ತೆ, ಪೊಲಾರಿಟಿ ಬಗ್ಗೆ ಹೇಳುತ್ತೆ. ಈ ತರ ಕ್ವಶನ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಫಾರ್ ಯುವರ್ KCET. ಅಂದ್ರೆ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಕರೆಂಟ್ ಅಥವಾ ಇಂಡ್ಯೂಸ್ಡ್ EMF ಅಂತ ಕೇಳ್ತಾರೆ. ಅವಾಗ ನಾವು ಆನ್ಸರ್ ಮಾಡ್ಬೇಕಂದ್ರೆ ಈ ಲೆನ್ಸ್ ಲಾ ಕರೆಕ್ಟ್ ಆಗಿ ಕೇಳಿಸ್ಕೋಬೇಕು. ನಿಮಗೆ ಮಲ್ಟಿಪಲ್ ಎಕ್ಸಾಂಪಲ್ಸ್ ತಂದಿದ್ದೀನಿ. ಓಕೆ, ಬಿಕಾಸ್ ಮೆನಿ ಟೈಮ್ಸ್ ದೇ ಹ್ಯಾವ್ ಆಸ್ಕ್ಡ್ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಕರೆಂಟ್ ಅಂತೇಳಿ. ಅದು ಹೇಗೆ ಮಾಡಬೇಕು? ಲೆನ್ಸ್ ಲಾ ಹೇಳುತ್ತೆ that polarity of induced EMF is such that it tends to produce a current which is opposed change in a magnetic flux that produced it. ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಅದನ್ನ ಎಕ್ಸಾಂಪಲ್ ಅಂದ್ರೆ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಈ ಸ್ಟೇಟ್ಮೆಂಟ್ ಸ್ವಲ್ಪ ಕನ್ಫ್ಯೂಸಿಂಗ್ ತರ ಇರ್ಬೋದು. ಕನ್ಫ್ಯೂಸಿಂಗ್ ಅವಾಯ್ಡ್ ಮಾಡ್ಬೇಕಂದ್ರೆ ಅಥವಾ ಕ್ಲಿಯರ್ ಆಗ್ಬೇಕಂದ್ರೆ ನಾವು ಮಲ್ಟಿಪಲ್ ಎಕ್ಸಾಂಪಲ್ಸ್ ನ ಟ್ರೈ ಮಾಡಬೇಕು. ಟ್ರೈ ಟು ಸಾಲ್ವ್ ಆಸ್ ಮೆನಿ ಆಸ್ ಪ್ರಾಬ್ಲಮ್ಸ್. ಓಕೆ, ಸೊ ಅದರಿಂದ ನಿಮ್ಗೆ ಎಕ್ಸಾಂಪಲ್ ತಗೊಂತೀನಿ. ಇದು ಜಸ್ಟ್ ಡಯಾಗ್ರಾಮೆಟಿಕಲ್ ಪ್ರೆಸೆಂಟೇಷನ್. ಓಕೆ, ಸೊ ಇಲ್ಲಿ ಕಾಯಿಲ್ ಇದೆ, ಫಾರ್ ಎಕ್ಸಾಂಪಲ್. ಓಕೆ, ಇಲ್ಲಿ ಈ ಡೈರೆಕ್ಷನ್ ನೋಡ್ಬೇಕು, ಈ ಡೈರೆಕ್ಷನ್ ನೋಡ್ಬೇಡಿ, ಜಸ್ಟ್ ಕಾಯಿಲ್ ಇದೆ ಅನ್ಕೊಳ್ಳಿ. ಇವಾಗ ಡೈರೆಕ್ಷನ್ ಆಫ್ ದಿಸ್ ಒನ್, ಓಕೆ, ಯಾವ್ದಿದು? ಬಾರ್ ಮ್ಯಾಗ್ನೆಟ್ ಅಂದ್ರೆ ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್? ನಾರ್ತ್ ಟು ಸೌತ್, ರೈಟ್? ನಾರ್ತ್ ಟು ಸೌತ್ ಈ ತರ. ಓಕೆ, ಬಟ್ ಇಲ್ಲಿ ನಾರ್ತ್ ಟು ಸೌತ್ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಈ ತರ ಹೋಗುತ್ತಾ? ರೈಟ್? ಮ್ಯಾಗ್ನೆಟಿಕ್ ಫೀಲ್ಡ್ ಈ ತರ ಹೋಗುತ್ತಾ? ಈ ತರ ಹೋಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗುತ್ತೆ.
ಇವಾಗ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಹೋಗೋದ್ರಿಂದ ಏನಾಗುತ್ತೆ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬಿಕಾಸ್ ಐ ವಿಲ್ ಬಿ ಕನ್ಸಿಡರಿಂಗ್ ದಿಸ್ ಒನ್ ಆಸ್ ಎ ಮೂವಿಂಗ್ ಟುವರ್ಡ್ಸ್ ದ ಕಾಯಿಲ್ ಈ ಕಡೆ ಬರ್ತಾ ಇರುತ್ತೆ ಅಂಡ್ ಇದು ನಾನು ಇಂಡಿಕೇಟ್ ಮಾಡೋದು ಡೈರೆಕ್ಷನ್ ಆಫ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಇವಾಗ ಈ ಬಾರ್ ಮ್ಯಾಗ್ನೆಟ್ ಯಾವಾಗ ಕ್ಲೋಸ್ ಟು ದ ಲೂಪ್ ಬರುತ್ತಲ್ಲ ಅವಾಗ ಏನಾಗುತ್ತೆ ಇದರಲ್ಲಿ ಆಲ್ರೆಡಿ ಕರೆಂಟ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ರೈಟ್. ಸೊ ಇದನ್ನ ನಾರ್ತ್ ಪೋಲ್ ಆದ್ರೆ ಆಂಟಿ ಕ್ಲಾಕ್ ವೈಸ್ ಬರುತ್ತೆ. ಓಕೆ, ನಾರ್ತ್ ಪೋಲ್ ಟುವರ್ಡ್ಸ್ ಇದ್ರೆ ಅವಾಗ ಏನಾಗುತ್ತೆ ಆಂಟಿ ಕ್ಲಾಕ್ ವೈಸ್. ACW ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಮೂವ್ಮೆಂಟ್, ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಅದೇ ಸಪೋಸ್ ಈ ಕಡೆ ಬಂದೆ ಅಂದ್ರೆ ಈ ಬಾರ್ ಮ್ಯಾಗ್ನೆಟ್ ನ ಈ ಕಡೆ ಮೂವ್ ಮಾಡಿದೆ ಅನ್ಕೊಳ್ಳಿ, ಮೂವ್ ಅವೇ ಆದಾಗ ಯಾವಾಗ ಇದು ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಇಂಡ್ಯೂಸ್ಡ್ EMF ಆಯ್ತಲ್ಲ, ಇದನ್ನ ಇವಾಗ ಈ ಬಾರ್ ಮ್ಯಾಗ್ನೆಟ್ ಈ ಕಡೆ ತಂದ್ರೆ ಏನಾಗುತ್ತೆ ಅಲ್ಲಿ ಇಂಡ್ಯೂಸ್ಡ್ EMF ಕಮ್ಮಿ ಆಗ್ತಾ ಹೋದ್ರೆ ಅಕಾರ್ಡಿಂಗ್ ಟು ಲೆನ್ಸ್ ಲೈನ್ ಹೇಳುತ್ತೆ ನೋ ಕಮ್ಮಿ ಆಗಬಾರ್ದು, ಅದು ಕಮ್ಮಿ ಆಗಬಾರ್ದು. ಇದು ಯಾವಾಗ್ಲೂ ಅಪೋಸ್ ಮಾಡುತ್ತೆ. ಜಾಸ್ತಿ ಆದ್ರೆ ಕಮ್ಮಿ ಮಾಡಕ್ಕೆ ಟ್ರೈ ಮಾಡುತ್ತೆ, ಕಮ್ಮಿ ಆದ್ರೆ ಜಾಸ್ತಿ ಮಾಡಕ್ಕೆ ಟ್ರೈ ಮಾಡುತ್ತೆ. ಒಟ್ಟಿನಲ್ಲಿ ಚೇಂಜಸ್ ಆಗಬಾರ್ದು ಅನ್ನೋ ರೀಸನ್ಗೆ ಈ ಅಕಾರ್ಡಿಂಗ್ ಟು ಲೆನ್ಸ್ ಲಾ ಪ್ರಕಾರ ಇದರಲ್ಲೇ EMF ಡೆವಲಪ್ ಆಗುತ್ತೆ. ಅದು ಹೇಗೆ ಅನ್ನೋದು ಎಕ್ಸಾಂಪಲ್ ಮೂಲಕ ತೋರಿಸ್ತೀನಿ. ಓಕೆ, ಸೊ ನೆಕ್ಸ್ಟ್ ಒನ್ ಎಕ್ಸಾಂಪಲ್ ಮೂಲಕ ತೋರಿಸ್ತೀನಿ ನೋಡಿ. ಇಲ್ಲಿ ಸ್ವಲ್ಪ ನಿಮಗೆ ಮೂವ್ಮೆಂಟ್ ಗೊತ್ತಾಗಲ್ಲ, ಸರ್ ಯಾಕೆ ಈ ಕಡೆ ಕ್ಲಾಕ್ ವೈಸ್ ಆಗುತ್ತೆ, ಯಾಕೆ ಈ ಕಡೆ ಆಂಟಿ ಕ್ಲಾಕ್ ವೈಸ್ ಆಗುತ್ತೆ ಅನ್ನೋದು ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ. ಆ ಕನ್ಫ್ಯೂಷನ್ ನ ದೂರ ಮಾಡೋಕೆ ನಿಮಗೆ ವಿತ್ ಎಕ್ಸಾಂಪಲ್, ಅದಕ್ಕಿಂತ ಮುಂಚೆ ಇದ್ರ ಮೇಲೆ ಕ್ವಶನ್ಸ್ ಹೇಗೆ ಕೇಳ್ತಾರೆ ಅನ್ನೋದು ನೋಡೋಣ. ರೈಟ್, ಎಸ್. ಸೊ ಸ್ಟಾರ್ಟ್ ಆನ್ಸರಿಂಗ್ ದಿಸ್ ಕ್ವಶನ್. ಎಸ್, ಸೊ ನೋಡಿ, ಯಾವಾಗ ಸೌತ್ ಪೋಲ್ ಓಕೆ ಬಾರ್ ಮ್ಯಾಗ್ನೆಟ್ ಈ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತದೆ, ಸೊ ಅಕಾರ್ಡಿಂಗ್ ಟು ಲೂಪ್ ಲಾ ಓಕೆ ಅದ್ರ ಪ್ರಕಾರ ನೋಡಿದ್ರೆ ಇಲ್ಲಿ ಸೌತ್ ಪೋಲ್ ರೈಟ್, ಇಲ್ಲಿ ಸೌತ್ ಪೋಲ್ ಅಂತಂದ್ರೆ ಯಾವ ಡೈರೆಕ್ಷನ್ ಅಲ್ಲಿ ಇಂಡ್ಯೂಸ್ಡ್ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ, ದಟ್ ಈಸ್ ಎ ಕ್ಲಾಕ್ ವೈಸ್ ರೈಟ್. ಸೊ ಕ್ಲಾಕ್ ವೈಸ್ ಪ್ರೊಡ್ಯೂಸ್ ಆಗುತ್ತೆ, ಕ್ಲಾಕ್ ವೈಸ್ ಇಂಡ್ಯೂಸ್ಡ್ EMF ಪ್ರೊಡ್ಯೂಸ್ ಆಗುತ್ತೆ. ಬಟ್ ಇಲ್ಲಿ ಯಾವಾಗ ಈ ಮ್ಯಾಗ್ನೆಟ್ ಇದ್ರ ಕಡೆ ಬರುತ್ತಲ್ಲ, ಕ್ಲಾಕ್ ವೈಸ್ ಇರೋ ಕರೆಂಟ್ ನ ಅಪೋಸ್ ಮಾಡಕ್ಕೆ ಸಪೋಸ್ ಓಕೆ ಕರೆಕ್ಟ್ ಆಗಿ ಕೇಳಿ, ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ಅ ಲೂಪ್. ಓಕೆ, ದಿಸ್ ಇಸ್ ಅ ಲೂಪ್ ಅಂಡ್ ದಿಸ್ ಇಸ್ ಅ ಬಾರ್ ಮ್ಯಾಗ್ನೆಟ್. ಓಕೆ, ಇಲ್ಲಿಂದ ಇದೆ ಈ ತರ ಕೆಳಗಡೆ ಬರ್ತಾ ಇರುತ್ತೆ, ದಿಸ್ ಇಸ್ ಡೌನ್ವರ್ಡ್, ಕನ್ಸಿಡರ್ ದಿಸ್ ಆಸ್ ಎ ಸೌತ್ ಪೋಲ್. ಓಕೆ, ಕೆಳಗಡೆ ಬರ್ತಾ ಇರುತ್ತೆ, ಏನಾಗುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್ ಚೇಂಜ್ ಆಗ್ತಾ ಇರುತ್ತೆ, ಹೆನ್ಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗುತ್ತೆ. ಸೊ ಇದರಲ್ಲಿ ಆಲ್ರೆಡಿ ಇಂಡ್ಯೂಸ್ಡ್ EMF ಪ್ರೊಡ್ಯೂಸ್ ಆಗುತ್ತೆ ಡ್ಯೂ ಟು ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಯಾವ ಡೈರೆಕ್ಷನ್ ಅಲ್ಲಿ, ಇಫ್ ಇಟ್ ಇಸ್ ದ ಸೌತ್ ಡೈರೆಕ್ಷನ್, ಅಲ್ಲಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ ರೈಟ್, ಅಥವಾ EMF ಪ್ರೊಡ್ಯೂಸ್ ಆಗುತ್ತೆ, ಕ್ಲಾಕ್ ವೈಸ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಬಟ್ ಯಾವಾಗ ಇದು ಕ್ಲೋಸ್ ಬರುತ್ತಲ್ಲ, ಈ ಕ್ಲಾಕ್ ವೈಸ್ ಕರೆಂಟ್ ಏನಾಗುತ್ತೆ ಅಥವಾ ಇಂಡ್ಯೂಸ್ಡ್ EMF ಏನಾಗುತ್ತೆ, ಕ್ಲಾಕ್ ವೈಸ್ EMF ಏನಾಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಜಾಸ್ತಿ ಆದಾಗ ಅಕಾರ್ಡಿಂಗ್ ಟು ಲೆನ್ಸ್ ಲಾ ಇದು ಜಾಸ್ತಿ ಆಗಬಾರ್ದು, ಕಮ್ಮಿ ಆಗಬೇಕು. ಅದಕ್ಕೆ ಏನ್ ಮಾಡುತ್ತೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಇದು ಡೈರೆಕ್ಷನ್ ಆಫ್ ಇಲ್ಲಿ ಮೇಲ್ಗಡೆ ಇದೆ ಅಂದ್ರೆ ಇದು ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿದೆ ರೈಟ್, ಇಂಡ್ಯೂಸ್ಡ್ EMF ಅಥವಾ ಕರೆಂಟ್ ಅಥವಾ EMF ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ, ಇನ್ಕ್ರೀಸ್ ಆಗ್ತಾನೆ ಇದೆ. ಬಟ್ ಇಲ್ಲೇನಾಗುತ್ತೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇಂಡ್ಯೂಸ್ಡ್ EMF ಡೆವಲಪ್ ಆಗುತ್ತೆ. ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ನಿಮಗೆ EMF ಅಥವಾ ಕರೆಂಟ್ ಡೆವಲಪ್ ಆಗುತ್ತೆ. ಸೊ ಇದ್ರ ಪ್ರಕಾರ ಏನಾಗುತ್ತೆ, ಆಕ್ಚುಲಿ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಆಬ್ಜೆಕ್ಟ್ ನ ಫ್ರೀ ಆಗಿ ಡ್ರಾಪ್ ಮಾಡಿದ್ರೆ ಏನಾಗುತ್ತೆ, ಸೀದಾ G ವ್ಯಾಲ್ಯೂ ಜೊತೆ ಕೆಳಗಡೆ ಹೋಗುತ್ತೆ. ವಾಟ್ ಇಸ್ ದ G ವ್ಯಾಲ್ಯೂ, ದಟ್ ಇಸ್ 9.8 ಮೀಟರ್ ಪರ್ ಸೆಕೆಂಡ್ ಆಕ್ಸಲರೇಷನ್ ಅಲ್ಲಿ ಕೆಳಗಡೆ ಹೋಗುತ್ತೆ. ಬಟ್ ಡ್ಯೂ ಟು ದಿಸ್ ಕಾಯಿಲ್ ಏನಾಗುತ್ತೆ, ಇಟ್ ಅಪೋಸಸ್ ದ ಮೋಷನ್, ಯಾವ್ದ್ರದ್ದು ಬಾರ್ ಮ್ಯಾಗ್ನೆಟ್ ಅಪೋಸ್ ಮಾಡುತ್ತೆ, ಯಾವ್ದು ದಿಸ್ ಕಾಯಿಲ್. ಅವಾಗ ಏನಾಗುತ್ತೆ ಈ G ವ್ಯಾಲ್ಯೂ ಜೊತೆ ಕೆಳಗಡೆ ಬರಲ್ಲ, ಲೆಸ್ ದನ್ G ವ್ಯಾಲ್ಯೂ ಜೊತೆ ಕೆಳಗಡೆ ಬರುತ್ತೆ. ಯಾಕಂದ್ರೆ ಇಲ್ಲಿ ಮೇಲ್ಗಡೆ ಫೋರ್ಸ್ ಎಕ್ಸರ್ಟ್ ಮಾಡ್ತಾ ಇರುತ್ತಲ್ಲ ಇಂಡ್ಯೂಸ್ಡ್ ಕಾಯಿಲ್. ಓಕೆ, ಎಸ್. ಸೊ ದೇರ್ಫೋರ್ ರೈಟ್ ಆನ್ಸರ್, ವಿಚ್ ಇಸ್ ದ ರೈಟ್ ಆನ್ಸರ್, ಅಪೋಸಿಟ್ ಡೈರೆಕ್ಷನ್, ದಟ್ ಈಸ್ ಆಪ್ಷನ್ ಸಿ. ಎಸ್, 50% ಆನ್ಸರ್ ಮಾಡಿದ್ರ. ಓಕೆ, ನಾವ್ ನೆಕ್ಸ್ಟ್ ಒನ್. ದಿಸ್ ಒನ್, ಇದು ಬೇಗ ಮಾಡ್ತೀರಾ, ಐ ನೋ ಇದು ಬೇಗ ಮಾಡ್ತೀರಾ, ಯಾಕಂದ್ರೆ ಇಟ್ ಇಸ್ ಅ ನ್ಯೂಮರಿಕಲ್ ರೈಟ್. ಸೊ ಕ್ವಶನ್ ಇಸ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ಎ ಕಾಯಿಲ್ varies as phi is equal to 3t square plus 40 plus 9. The magnitude of EMF induced at a t is equal to 2 second. And flux ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ಫಸ್ಟ್ ಲಾ ಏನ್ ಹೇಳುತ್ತೆ,
ಮ್ಯಾಗ್ನಿಟ್ಯೂಡ್ ಆಫ್ ಇ ಎಂ ಎಫ್ ಬಗ್ಗೆ ಹೇಳುತ್ತೆ, ರೈಟ್? ಮ್ಯಾಗ್ನಿಟ್ಯೂಡ್ ಆಫ್ ಇ ಎಂ ಎಫ್. ಸೊ ಇಲ್ಲಿ ಆಪ್ಷನ್ಸ್ ಅಲ್ಲಿ ನೋಡಿ ಯಾವ್ದಾದ್ರು ನೆಗೆಟಿವ್ ಪಾಸಿಟಿವ್ ಕಾಣಿಸ್ತಿದ್ದೀರಾ? ಇಲ್ಲ. ದೇರ್ ಫೋರ್ ಕೀಪ್ ದಟ್ ಆಸ್ ಇಟ್ ಈಸ್. ಓಕೆ, ಮ್ಯಾಗ್ನಿಟ್ಯೂಡ್ ನ ಫೈಂಡ್ ಮಾಡ್ತೀನಿ ನಾನು ಫಸ್ಟ್. ಸೊ d5 ಡಿವೈಡೆಡ್ ಬೈ dt ಅಕಾರ್ಡಿಂಗ್ ಟು ದ ಫ್ಯಾರಡೆ ಫಸ್ಟ್ ಲಾ. ಸೊ ಇಲ್ಲಿ d as it is, and what is the value of phi? That is the 3t square plus 4t plus 9. Okay, so further differentiation ಮಾಡಿದ್ರೆ 3 constant, keep it as it is. What is the differentiation of t square? That is the 2t plus 4 is a constant. What is the differentiation of a t? That is a 1, and it is a constant. Differentiation of a constant, that is the 0. So E is equal to, E andre EMF, okay, 3 into 2, okay, 3 into 2, that is a 6t plus 4. So this is the EMF, but also they have given time at 2 seconds. So illi EMF that is equal to 6t plus 4. E is equal to 6 into 2 into 4. ಎಷ್ಟಾಗುತ್ತೆ? 12 plus 4, that is 16 volt. Right? Option B. Very good. Option B is the right answer. Very good. So lead board ನೋಡೋಣ. AZ Gamer, Pavdesh, God Gamer, Veeresh, Rocky, and Sid Creation, Ramesh, Hemant, Deepak. Oh, ತುಂಬಾ numbers ಇದೆ. Okay, now let's move on to the next question. Cases of induction ಅಂದ್ರೆ ಡೈರೆಕ್ಷನ್ ಬಗ್ಗೆ ನಾವು ಇಲ್ಲಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಣ. ಅಲ್ಲಿ ಫಸ್ಟ್ ಕೇಸಲ್ಲಿ ನಿಮ್ಗೆ ಅರ್ಥ ಆಗಿರಲ್ಲ, ಐ ನೋ. ಫಸ್ಟ್ ಕೇಸಲ್ಲಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಲೂಪ್ ಕೇಸಲ್ಲಿ ನಿಮ್ಗೆ ಅರ್ಥ ಆಗಿರಲ್ಲ. ಸೊ ಮೆಜಾರಿಟಿ ಹೇಳ್ತಿರೋದು, ಓಕೆ, ಎಲ್ಲರಲ್ಲ, ಪಾಯಿಂಟ್ ಟು ಬಿ ನೋಟೆಡ್, ಓಕೆ, ಎಲ್ಲರಿಗೂ ಅಲ್ಲ, ಕೆಲವರಿಗೆ. ಸೊ ಇಲ್ಲಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್, ಓಕೆ. ಸೊ ಇವಾಗ ಏನು ಮಾಡಿ, ಆರಾಮಾಗಿ ಕೂತ್ಕೊಳ್ಳಿ. ಒಂದು 10 ನಿಮಿಷ ನೀವು ಕರೆಕ್ಟಾಗಿ ಇದನ್ನು ಕೇಳಿಸ್ಕೊಂಡ್ರೆ ಎನಿ ಟೈಪ್ ಆಫ್ ನ್ಯೂಮರಿಕಲ್ ನೀವು ಮಾಡ್ಬೋದು, ಓಕೆ, ಮಾಡ್ಬಿಡ್ಬೋದು, ರೈಟ್? ಎಸ್, ಇಟ್ ಈಸ್ ಎನಫ್, ಓಕೆ. ನೌ ಫಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇವಾಗ ಇಲ್ಲಿ ಪ್ಲಗ್ ಕೀ ಇದೆ, ಓಕೆ. ಕನ್ಸಿಡರ್ ದಿಸ್ ಇಸ್ ಅ ಪ್ಲಗ್ ಕೀ, ಅಂಡ್ ದಿಸ್ ಇಸ್ ಅ ಬ್ಯಾಟ್ರಿ, ಅಂಡ್ ದಿಸ್ ಇಸ್ ಅ ಪಾಸಿಟಿವ್ ಟರ್ಮಿನಲ್, ಅಂಡ್ ದಿಸ್ ಇಸ್ ಅ ನೆಗೆಟಿವ್ ಟರ್ಮಿನಲ್. ಸೊ ಯಾವಾಗ ನಾನು ಈ ಪ್ಲಗ್ನ ಕ್ಲೋಸ್ ಮಾಡ್ತೀನಿ, ಕ್ಲೋಸ್ ಮಾಡಿದ್ರೆ ಏನಾಗುತ್ತೆ? ಕರೆಂಟ್ ಫ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ. ಯಾವ ಡೈರೆಕ್ಷನ್ ಅಲ್ಲಿ? ಈ ಡೈರೆಕ್ಷನ್ ಅಲ್ಲಿ ಕರೆಂಟ್ ಫ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ. ದಿಸ್ ಇಸ್ ಐ, ದಿಸ್ ಇಸ್ ಆಲ್ಸೋ ಐ, ಅಂಡ್ ದಿಸ್ ಇಸ್ ಆಲ್ಸೋ ಐ. ಸೊ ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ನಾವು ಆಲ್ರೆಡಿ ಓದಿದೀವಿ. ಸೊ ಡೈರೆಕ್ಷನ್ ಆಫ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಯಾವಾಗ ಕರೆಂಟ್ ಫ್ಲೋ ಆಗುತ್ತೆ ಕಂಡಕ್ಟರ್ ಅಲ್ಲಿ, ದಟ್ ಪ್ರೊಡ್ಯೂಸಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್. ಸೊ ಇಲ್ಲಿ ವೈರ್ ಇದೆ, ರೈಟ್? ಈ ವೈರ್ ಅಲ್ಲಿ ಕರೆಂಟ್ ಫ್ಲೋ ಆಗ್ತಿದೆ. ದೆನ್ ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಪಾಯಿಂಟ್ ಪಿ? ಇಲ್ಲಿ ನಾನು ಏನಾದ್ರು ಪಾಯಿಂಟ್ ಎ, ಇದು ಪಾಯಿಂಟ್ ಎ, ಅಂಡ್ ದಿಸ್ ಇಸ್ ಪಾಯಿಂಟ್ ಬಿ ಅನ್ಕೊಳ್ಳಿ. ಇದಿಷ್ಟು ರೈಟ್ ಸೈಡ್ ಪಾಯಿಂಟ್ ಬಿ, ಅಂಡ್ ದಿಸ್ ಇಸ್ ಅ ಪಾಯಿಂಟ್ ಎ. ಪಾಯಿಂಟ್ ಎ ನಮಗೆ ಅವಶ್ಯಕತೆ ಇಲ್ಲ, ಓಕೆ, ಬಿಕಾಸ್ ದರ್ ಇಸ್, ನಾವು ಯಾವುದೇ ತರ ಕೇಸ್ ಕನ್ಸಿಡರ್ ಮಾಡ್ತಿಲ್ಲ. ಲೆಟ್ಸ್ ಕನ್ಸಿಡರ್ ರೈಟ್ ಹ್ಯಾಂಡ್ side. What is the direction of a magnetic field? What is the direction of a magnetic field? Use right hand thumb rule. Maxwell's right hand thumb rule. Okay. So this thumb ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಡೈರೆಕ್ಷನ್ ಆಫ್ ಅ ಕರೆಂಟ್, ಅಂಡ್ ಈ ಕರ್ಲ್ ಫಿಂಗರ್ ಏನ್ ಇಂಡಿಕೇಟ್ ಮಾಡುತ್ತೆ? ಡೈರೆಕ್ಷನ್ ಆಫ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಅ ಕರೆಂಟ್? ಡೌನ್ವರ್ಡ್. ಓಕೆ. ಅಂಡ್ ಈ ಸೈಡ್ ಆದ್ರೆ ಇನ್ವರ್ಡ್, ರೈಟ್? ಈ ಸೈಡ್ ಆದ್ರೆ ಈ ಫಿಂಗರ್ಸ್ ಯಾವ ತರ ತೋರಿಸ್ತದೆ? ಇನ್ವರ್ಡ್, ಇನ್ ಟು ದ ಪ್ಲೇನ್, ಅಂದ್ರೆ ಬೋರ್ಡ್ ಒಳಗಡೆ ತೋರಿಸ್ತದೆ. ಬಟ್ ನಮಗೆ ಈ ಸೈಡ್ ಬೇಕು. ಈ ತರ ರೊಟೇಟ್ ಮಾಡಿದಾಗ ಈ ಸೈಡ್ ಬಂದಾಗ ಯಾವ ತರ ಕಾಣಿಸ್ತದೆ? ಔಟ್ವರ್ಡ್. ಸೊ ಔಟ್ವರ್ಡ್, ದಟ್ ಈಸ್ ಎ ಪ್ಲಸ್ ಕೆ, ದಟ್ ಈಸ್ ಅ ಝೆಡ್ ಆಕ್ಸಿಸ್. ಸೊ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಇದೆ? ಪ್ಲಸ್ ಕೆ, ದಟ್ ಈಸ್ ಝೆಡ್ ಡೈರೆಕ್ಷನ್, ಪ್ಲಸ್ ಝೆಡ್ ಡೈರೆಕ್ಷನ್, ರೈಟ್? ಸೊ ಪ್ಲಸ್ ಝೆಡ್ ಡೈರೆಕ್ಷನ್ ನ ಔಟ್ವರ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ನ ಡಾಟ್ ಅಲ್ಲಿ ತೋರಿಸ್ತೀವಿ, ಕ್ರಾಸ್ ಅಲ್ಲಿ ತೋರಿಸಿದ್ರೆ ಇನ್ ಟು ದ ಪ್ಲೇನ್ ಅಥವಾ ಇನ್ವರ್ಡ್ ಡೈರೆಕ್ಷನ್, ರೈಟ್? ನಾ ಇವಾಗ ಒಂದು ಲೂಪ್ ನ ಕನ್ಸಿಡರ್ ಮಾಡ್ತೇನೆ. ಇದು ಲೂಪ್, ಓಕೆ, ಇದು ಲೂಪ್ ಇದೆ. ನಾವು ಇಗ್ನೋರ್ ಮಾಡಿ ಇದನ್ನ, ಈ ಪಾರ್ಟ್ ನ ಬಿಟ್ಬಿಡಿ. ಇವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಯ್ತು, ಇದನ್ನ ಇಗ್ನೋರ್ ಮಾಡಿ. ಸೊ ಇಗ್ನೋರ್ ಮಾಡೋದಕ್ಕಿಂತ ಮುಂಚೆ, ಸೊ ಡ್ಯೂ ಟು ದಿಸ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇಂದ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಯ್ತು. ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್? ಔಟ್ವರ್ಡ್, ರೈಟ್? ಔಟ್ವರ್ಡ್. ಇವಾಗ ಔಟ್ವರ್ಡ್ ಆದ್ರೆ ಯೂಸಿಂಗ್ ಲೂಪ್ ಲಾ, ಡೈರೆಕ್ಷನ್ ಆಫ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಔಟ್ವರ್ಡ್. ದೆನ್ ವಾಟ್ ಈಸ್ ದ current produced in the coil? What is the current produced in the coil? ಅಥವಾ what is the EMF produced in the coil? So direction ಯಾವಾಗ ಲೂಪ್ ಅಂತ ಕನ್ಸಿಡರ್ ಮಾಡ್ತೀವಲ್ಲ, ಉಲ್ಟಾ ತಗೋಬೇಕು. ಈ ಡೈರೆಕ್ಷನ್ ಅಲ್ಲಿ ಮ್ಯಾಕ್ಸ್ವೆಲ್ಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ಯಾವಾಗ ವೈರ್ ಸ್ಟ್ರೇಟ್ ಇರುತ್ತಲ್ಲ, ಸ್ಟ್ರೇಟ್ ಇದ್ದಾಗ ಯು ಕ್ಯಾನ್ ಯೂಸ್ ದಿಸ್ ಥಂಬ್ ಆಸ್ ಎ ಕರೆಂಟ್ ಡೈರೆಕ್ಷನ್ ಅಂಡ್ ಈ ಫಿಂಗರ್ ಆಸ್ ಎ ಡೈರೆಕ್ಷನ್ ಆಫ್ ಅ ಮ್ಯಾಗ್ನೆಟಿಕ್ ಫೀಲ್ಡ್.
ಯಾವಾಗ ಲೂಪ್ ಇರುತ್ತಲ್ಲ, ಅದು ಎನಿ ಟೈಪ್ ಆಫ್ ಲೂಪ್, ನಾಟ್ ಓನ್ಲಿ ಸರ್ಕಲ್, ಅದು ಸ್ಕ್ವೇರ್ ಆಗಿದ್ರು ನೀವು ಏನ್ ಮಾಡಬೇಕು, ಜಸ್ಟ್ ಇಂಟರ್ಚೇಂಜ್ ಮಾಡಿ. ಇನ್ ಪ್ಲೇಸ್ ಆಫ್ ಅ ಕರೆಂಟ್ ಏನ್ ಕನ್ಸಿಡರ್ ಮಾಡಬೇಕು, ಡೈರೆಕ್ಷನ್ ಆಫ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಇನ್ ಪ್ಲೇಸ್ ಆಫ್ ಅ ಮ್ಯಾಗ್ನೆಟಿಕ್ ಫೀಲ್ಡ್, ಕರ್ಲ್ ಫಿಂಗರ್ ನ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕನ್ಸಿಡರ್ ಮಾಡ್ತಿದ್ವಲ್ಲ, ಆ ಪ್ಲೇಸ್ ಅಲ್ಲಿ ಕರೆಂಟ್ ಅಂತ ಕನ್ಸಿಡರ್ ಮಾಡಿ. ಸೊ ಡೈರೆಕ್ಷನ್ ಆಫ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಔಟ್ವರ್ಡ್, ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಔಟ್ವರ್ಡ್, ತಮ್ ಇಂಡಿಕೇಟ್ ಮಾಡ್ತಿರೋದು ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಔಟ್ವರ್ಡ್. ವಾಟ್ ಅಬೌಟ್ ದಿಸ್ curl finger indicates that is the direction of a current due to this current. So ಇಲ್ಲಿ ಕರೆಂಟ್ ಯಾವ ಡೈರೆಕ್ಷನ್ ಅಲ್ಲಿ ಪ್ರೊಡ್ಯೂಸ್ ಆಯ್ತು, ಆಂಟಿ ಕ್ಲಾಕ್ ವೈಸ್, ರೈಟ್, ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಪ್ರೊಡ್ಯೂಸ್ ಆಯ್ತು. ಸೊ ಇಲ್ಲಿ ಡೈರೆಕ್ಷನ್ ಯಾವುದು, ಆಂಟಿ ಕ್ಲಾಕ್ ವೈಸ್. ಸೊ ಫಸ್ಟ್ ಕೇಸ್ ಏನು, ಇನಿಷಿಯಲಿ ದ ಸ್ವಿಚ್ ಇಸ್ ಓಪನ್, the current in the circuit is 0, hence induced EMF, okay, EMF is 0, therefore induced current is also 0. Clear? ಫಸ್ಟ್ ಇದು ಓಪನ್ ಆಗಿದ್ರೆ ಇದರಲ್ಲಿ ಯಾವುದು ಕರೆಂಟ್ ಫ್ಲೋ ಆಗಲ್ಲ, ಹೆನ್ಸ್ ಇಲ್ಲಿ ಯಾವುದೇ ತರ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಲ್ಲ. ಸೊ ಇಲ್ಲಿ ಕಾಯಿಲ್ ಇಟ್ರು ಇದರಲ್ಲಿ ಯಾವುದೇ ತರ ಇಂಡ್ಯೂಸ್ಡ್ ಕರೆಂಟ್ ಪ್ರೊಡ್ಯೂಸ್ ಆಗಲ್ಲ. ವೆರಿ ಗುಡ್. ಓಕೆ, ನೆಕ್ಸ್ಟ್ ಒನ್, ವೆನ್ ಸ್ವಿಚ್ ಇಸ್ ಕ್ಲೋಸ್ಡ್ ದ ಕರೆಂಟ್ ಫ್ಲೋಸ್ ಇನ್ ಎ ಸರ್ಕ್ಯೂಟ್. ಸರ್ಕ್ಯೂಟ್ ಫ್ಲೋ ಆದಾಗ ಏನಾಗುತ್ತೆ, ಸರ್ಕ್ಯೂಟ್ ಫ್ಲೋ ಆದಾಗ ಏನಾಗುತ್ತೆ, EMF will not be equal to 0. Am I right? EMF will not be equal to 0. ಯಾವ ಡೈರೆಕ್ಷನ್ ಅಲ್ಲಿ ಕರೆಂಟ್ ಪ್ರೊಡ್ಯೂಸ್ ಆಗಿದೆ, ದಟ್ ಈಸ್ ಆಂಟಿ ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್. ಓಕೆ, ನೌ ಇಲ್ಲಿ ಕರೆಂಟ್ ಡೈರೆಕ್ಷನ್ ಇನ್ ಲೂಪ್ ಈಸ್ ಅ ಕ್ಲಾಕ್ ವೈಸ್ ಅಂತ ತೋರಿಸಿದ್ರೆ, ಯಾಕೆ ನಮಗೆ ಬಂದಿರೋದು ಆಂಟಿ ಕ್ಲಾಕ್ ವೈಸ್ ಬಟ್ ಇಲ್ಲಿ ತೋರಿಸಿದ್ರು ಕ್ಲಾಕ್ ವೈಸ್. ವಾಟ್ ಈಸ್ ದ ರೀಸನ್? ಇಲ್ಲಿ ನೋಡಿ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಕರೆಂಟ್ ಇಲ್ಲಿ ಕೊಡ್ತಾನೆ ಇದೀವಿ, ರೈಟ್, ಇಲ್ಲಿ ಕರೆಂಟ್ ಇನ್ಕ್ರೀಸ್ ಮಾಡ್ತಾನೆ ಇದೀವಿ. ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಕ್ರೀಸ್ ಆಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಕ್ರೀಸ್ ಆದ್ರೆ ಇಲ್ಲಿ ನೋಡಿ, ಡೈರೆಕ್ಷನ್ ಆಫ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಅ ಕರೆಂಟ್. ಈ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಕರೆಂಟ್ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಕ್ರೀಸ್ ಆಗುತ್ತೆ, ಅದರಿಂದ ಈ ಕರೆಂಟ್ ಇನ್ಕ್ರೀಸ್ ಆಗ್ತಾನೆ ಇದೆ ಕಾಯಿಲ್. ಇವಾಗ ಅಕಾರ್ಡಿಂಗ್ ಟು ಲೆನ್ಸ್ ಲಾ ಪ್ರಕಾರ ಅದೇನ್ ಹೇಳುತ್ತೆ, ಇಟ್ ಅಪೋಸಸ್ ಅ ಚೇಂಜ್, ಅಪೋಸಸ್ ಅ ಚೇಂಜ್. ಕಾನ್ಸ್ಟೆಂಟ್ ಕರೆಂಟ್ ಇದ್ರೆ ಇದು ಆಂಟಿ ಕ್ಲಾಕ್ ವೈಸ್ ಅಲ್ಲೇ ಇರುತ್ತೆ, ಬಟ್ ಇಲ್ಲಿ ಕರೆಂಟ್ ಯಾವಾಗ ಇನ್ಕ್ರೀಸ್ ಮಾಡ್ತಾರೆ ಇಲ್ಲಿ ಇಂಡ್ಯೂಸ್ಡ್ ಕರೆಂಟ್ ಸಹಿತ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ಯಾವ ಡೈರೆಕ್ಷನ್ ಅಲ್ಲಿ? ಅಕಾರ್ಡಿಂಗ್ ಟು ಲೆನ್ಸ್ ಲಾ ಇಟ್ ಅಪೋಸಸ್ ಅ ಚೇಂಜ್. ಇವಾಗ ಈ ಡೈರೆಕ್ಷನ್ ಅಲ್ಲಿ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಇದನ್ನ ಇನ್ಕ್ರೀಸ್ ಮಾಡಕ್ ಬಿಡಬಾರ್ದು, ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಅಪ್ಲೈ ಮಾಡಬೇಕು. ಯಾವುದು? ಮ್ಯಾಗ್ನೆಟಿಕ್ ಫೀಲ್ಡ್ ನ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ದಿಸ್ ಕರೆಂಟ್ ಇಂಡ್ಯೂಸ್ಡ್ ವಿಲ್ ಬಿ ಕರೆಂಟ್, ದಟ್ ಈಸ್ ಇಂಡ್ಯೂಸ್ಡ್ ಕರೆಂಟ್ ವಿಲ್ ಬಿ ಆಂಟಿ ಕ್ಲಾಕ್ ವೈಸ್ ಬದಲು ಕ್ಲಾಕ್ ವೈಸ್. ಸೊ ಇಲ್ಲಿ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ನಿಮಗೆ ಇಂಡ್ಯೂಸ್ಡ್ ಕರೆಂಟ್ ಡೆವಲಪ್ ಆಗುತ್ತೆ. ಸೊ ಯಾವ ಡೈರೆಕ್ಷನ್ ಇದೆ ನೋಡಿ, ಇಂಡ್ಯೂಸ್ಡ್ ಕರೆಂಟ್, ದಿಸ್ ಇಸ್ ದ ಇಂಡ್ಯೂಸ್ಡ್ ಕರೆಂಟ್. ಸರ್ ವಾಟ್ ಅಬೌಟ್ ದಿಸ್ ಒನ್? ದಿಸ್ ಇಸ್ ಡ್ಯೂ ಟು ಬ್ಯಾಟರಿ, ದಿಸ್ ಇಸ್ ಡ್ಯೂ ಟು ಬ್ಯಾಟರಿ, ದಿಸ್ ಇಸ್ ಡ್ಯೂ ಟು ಬ್ಯಾಟರಿ. ಇಸ್ ಇಟ್ ಕ್ಲಿಯರ್? ರೈಟ್, ಇಸ್ ಇಟ್ ಕ್ಲಿಯರ್? ಸೊ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಕ್ಲಾಕ್ ವೈಸ್ ಇಂಡ್ಯೂಸ್ಡ್ ಕರೆಂಟ್, ಓಕೆ, ಇಂಡ್ಯೂಸ್ಡ್ ಕರೆಂಟ್ ಕ್ಲಾಕ್ ವೈಸ್ ಡೈರೆಕ್ಷನ್. ಅರ್ಥ ಆಗ್ತೇನಾ? ಫಸ್ಟ್ ಕೇಸ್, ಯಾವಾಗ ಕರೆಂಟ್ ಇನ್ಕ್ರೀಸ್ ಆಗುತ್ತೆ ಅದನ್ನ ಅಪೋಸ್ ಮಾಡಕ್ಕೆ ಅದರಲ್ಲೇ EMF ಡೆವಲಪ್ ಆಗುತ್ತೆ, ಅದೇ ಕಾಲ್ ಅಲ್ಲಿ EMF ಡೆವಲಪ್ ಆಗುತ್ತೆ. ದಟ್ ಈಸ್ ಅಪೋಸಿಟ್ ಟು ದ ಆಂಟಿ ಕ್ಲಾಕ್ ವೈಸ್. ಆಂಟಿ ಕ್ಲಾಕ್ ವೈಸ್ ಅಪೋಸಿಟ್ ಅಂದ್ರೆ ಕ್ಲಾಕ್ ವೈಸ್ ಡೈರೆಕ್ಷನ್, ರೈಟ್? ಎಸ್. ಇನ್ನೊಂದು ಹೇಳ್ತೀನಿ, ಓಕೆ, ಯಾರ್ಯಾರಿಗೆ ಅರ್ಥ ಆಗಿಲ್ಲಲ್ಲ ಇದು, ನೆಕ್ಸ್ಟ್ 2 ಕೇಸಸ್ ಇದೆ, ಅವಾಗ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಓಕೆ, ರೈಟ್. ನಾ ನೆಕ್ಸ್ಟ್ ಕೇಸ್ ನೋಡೋಣ, ಸೇಮ್ ಇರುತ್ತೆ. ಓಕೆ, ಡೈರೆಕ್ಷನ್. Find the direction of induced current in the coil due to external circuit. ಇಲ್ಲಿ ಎಕ್ಸ್ಟರ್ನಲ್ ಸರ್ಕ್ಯೂಟ್ ಇದೆ, ಕಾನ್ಸಂಟ್ರೇಟ್ ಮಾಡಿ. ಡೈರೆಕ್ಷನ್ ಆಫ್ ಕರೆಂಟ್ ಫ್ಲೋ ಆಗ್ತಿದೆ, ಫ್ಲೋ ಆಗ್ತಿದೆ, ಫ್ಲೋ ಆಗ್ತಿದೆ. ಓಕೆ, ಕೀ ಕ್ಲೋಸ್ಡ್, ಇಲ್ಲಿ ಕರೆಂಟ್ ಫ್ಲೋ ಆಗ್ತಿದೆ, ಇಲ್ಲಿ ಕರೆಂಟ್ ಫ್ಲೋ ಆಗ್ತಿದೆ. ಓಕೆ, ಸಪೋಸ್ ಇಲ್ಲಿ ನಾನು ಏನಾದರೂ ಕಾಯಿಲ್ ಇಟ್ಟಿದ್ರೆ, ಇಲ್ಲಿ ಕಾಯಿಲ್ ಇಟ್ಟಿದ್ರೆ ಏನಾಗ್ತಿತ್ತು? ಸೊ ಫಸ್ಟ್ ಡೈರೆಕ್ಷನ್ ಆಫ್ ಕರೆಂಟ್ ಯಾವ ಕಡೆ ಇದೆ? ಡೌನ್ವರ್ಡ್, ರೈಟ್, ಡೌನ್ವರ್ಡ್ ಇದೆ. And ಇಲ್ಲಿ what is the direction of this one? Okay, what is the direction of this one? Outward, right? Outward. But ಇದನ್ನ ಇಗ್ನೋರ್ ಮಾಡಿ. ಓಕೆ, ಸದ್ಯಕ್ಕೆ ಇದನ್ನ ಇಗ್ನೋರ್ ಮಾಡಿ. ಫಸ್ಟ್ ಏನು, ಇನಿಷಿಯಲಿ ಸ್ವಿಚ್ ಇಸ್ ಕ್ಲೋಸ್ಡ್, ಆಲ್ರೆಡಿ ಸ್ವಿಚ್ ಕ್ಲೋಸ್ ಇದೆ, ಅದರಿಂದ ಇಲ್ಲಿ ಏನಾಗಿದೆ, ಓಕೆ, ಡೈರೆಕ್ಷನ್ ಅಪೋಸಿಟ್ ತಗೋತೀನಿ. ಓಕೆ, ಇಲ್ಲಿ ಕ್ರಾಸ್ ತಗೊಂಡಿರೋದ್ರಿಂದ ಫಸ್ಟ್ ಕ್ಲಾಕ್ ವೈಸ್ ತಗೊಂಡಿರಲಿಲ್ಲ, ಇವಾಗ ಅಪೋಸಿಟ್ ತಗೊಂಡು. ಸರ್ ವಾಟ್ if I consider this is a positive and this side is a negative, so positive and this is a negative, and current ಈ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗುತ್ತೆ, ಡೈರೆಕ್ಷನ್ ಈ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗುತ್ತೆ. ನಾವು ಡೈರೆಕ್ಷನ್ ಆಫ್ ಅ ಕರೆಂಟ್ ಅಪ್ವರ್ಡ್, ಅಂಡ್ ಈ ಕಡೆ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಟು ದ ಪ್ಲೇನ್. ಸೊ ಈ ಕೇಸ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಮೈನಸ್ ಕೆ, ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಮೈನಸ್ ಕೆ. ಓಕೆ,
ಸೊ ಯಾವಾಗ ಮೈನಸ್ ಕೆ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಹೋಗುತ್ತೆ, ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಇನ್ ಟು ದ ಪ್ಲೇನ್ ಆಗುತ್ತೆ. ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಅ ಕರೆಂಟ್? What is the direction of a current due to this current? Okay, what is the direction of a current due to this current? ನೋಡಿ, ಇಲ್ಲಿ ಕರೆಂಟ್ ಇನ್ಕ್ರೀಸ್ ಆಗ್ತಾನೆ ಇದೆ. ಓಕೆ, ಕರೆಂಟ್ ಇನ್ಕ್ರೀಸ್ ಆಗ್ತಾನೆ ಇದೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಕರೆಂಟ್ ಇನ್ಕ್ರೀಸ್ ಆಗ್ತಾನೆ ಇದೆ. ಇನ್ಕ್ರೀಸ್ ಆಗ್ತಾ ಇದ್ರೆ ಇಲ್ಲಿ ಬಿ ಸಹಿತ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ, ರೈಟ್? ಬಿ ಸಹಿತ ಇನ್ಕ್ರೀಸ್ ಆಗಿ ಆಗ್ತಿರುತ್ತೆ. ಸೊ ಡ್ಯೂ ಟು ದಿಸ್ ಇನ್ ಟು ದ ಪ್ಲೇನ್ ಅಂತಂದ್ರೆ ಮೈನಸ್ ಕೆ. ಸೊ ಇನ್ ಟು ದ ಪ್ಲೇನ್ ನ ನಾವು ಕ್ರಾಸ್ ಇಂದ ಇಂಡಿಕೇಟ್ ಮಾಡ್ತೀವಿ. ನಾವು ಇನ್ ಟು ದ ಪ್ಲೇನ್ ಅಂತಂದ್ರೆ ಯೂಸ್ ರೈಟ್ ಹ್ಯಾಂಡ್ thumb rule only, but instead of that ಇದನ್ನ ಕರೆಂಟ್ ಬದಲು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕನ್ಸಿಡರ್ ಮಾಡ್ಕೋಬೇಕು ಯಾವಾಗ ಲೂಪ್ ಇದ್ದಾಗ. ಈ ಕರ್ಲ್ ಫಿಂಗರ್ ನ ಡೈರೆಕ್ಷನ್ ಆಫ್ ಕರೆಂಟ್ ಅಂತ ತಗೋಬೇಕು. ಸೊ ಇನ್ ಟು ದ ಪ್ಲೇನ್ ಥಂಬ್, ಇನ್ ಟು ದ ಪ್ಲೇನ್ ಕರ್ಲ್ ಕ್ಲಾಕ್ ವೈಸ್. ಕರ್ಲ್ ಏನಿದೆ ಕ್ಲಾಕ್ ವೈಸ್. ಸೊ ದಿಸ್ ಇಸ್ ಕರೆಂಟ್ ಡ್ಯೂ ಟು ದಿಸ್ ಕರೆಂಟ್. ಓಕೆ, ನಾವು ಇದನ್ನ ಇನ್ಕ್ರೀಸ್ ಮಾಡ್ತಾನೆ ಇರ್ತೇನೆ. ಇಲ್ಲೇನಾಗುತ್ತೆ, ಕರೆಂಟ್ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಯಾಕೆ? ಬಿಕಾಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಸಹಿತ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಡ್ಯೂ ಟು ಅ ಲೆನ್ಸ್ ಲಾ ಏನ್ ಹೇಳುತ್ತೆ? ಅಪೋಸ್ ಮಾಡುತ್ತೆ. ಈ ಕರೆಂಟ್ ಚೇಂಜ್ ಆಗಬಾರ್ದು, ಸೇಮ್ ಇರಬೇಕು. ಎಕ್ಸ್ಟ್ರಾ ಆಗ್ತಿದ್ರೆ ಅಂದ್ರೆ ಇನ್ಕ್ರೀಸ್ ಆಗ್ತಿದ್ರೆ ಡಿಕ್ರೀಸ್ ಮಾಡಬೇಕು, ಡಿಕ್ರೀಸ್ ಆಗ್ತಿದ್ರೆ ಇನ್ಕ್ರೀಸ್ ಮಾಡಬೇಕು. ಸೊ ಈ ಡೈರೆಕ್ಷನ್ ಅಲ್ಲಿ ಇನ್ಕ್ರೀಸ್ ಆಗ್ತಿದೆ, ಸೊ ಇದನ್ನ ಚೇಂಜ್ ಮಾಡಬಾರ್ದು. ಸೊ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ EMF ಡೌನ್ಲೋಡ್ ಮಾಡುತ್ತೆ, ಅಂದ್ರೆ ಕರೆಂಟ್ ಡೆವಲಪ್ ಮಾಡುತ್ತೆ ಇನ್ ಅಪೋಸಿಟ್ ಡೈರೆಕ್ಷನ್. ಸೊ ಇಲ್ಲಿ ಏನಾಗುತ್ತೆ, ಈ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಓಕೆ, ಅಪೋಸಿಟ್ ಡೈರೆಕ್ಷನ್ ಇಂಡ್ಯೂಸ್ಡ್ ಕರೆಂಟ್ ಡೆವಲಪ್ ಆಗುತ್ತೆ. Is it clear? When a switch is open, the current flows in the zero. Okay, in the circuit is zero. So first one, initially switch is closed, current in the circuit. ಅವಾಗ ಏನಾಗುತ್ತೆ, ಆಲ್ರೆಡಿ ಕರೆಂಟ್ ಇರೋದ್ರಿಂದ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಕರೆಂಟ್ ಇರುತ್ತೆ, ಇಂಡ್ಯೂಸ್ಡ್ ಕರೆಂಟ್ ಸಹಿತ ಡೆವಲಪ್ ಆಗುತ್ತೆ. ಯಾವ ಡೈರೆಕ್ಷನ್ ಅಲ್ಲಿ? ಆಂಟಿ ಕ್ಲಾಕ್ ವೈಸ್, ರೈಟ್? ಆಂಟಿ ಕ್ಲಾಕ್ ವೈಸ್. ಸೊ ಇದು ಫಸ್ಟ್ ಡನ್, ಸೆಕೆಂಡ್ ಡನ್. ಬಿಕಾಸ್ ಸ್ವಿಚ್ ಇಸ್ ಓಪನ್ ಆದಾಗ ಕರೆಂಟ್ ಫ್ಲೋ ಆಗಲ್ಲ, ದೇರ್ ಫೋರ್ ಇಲ್ಲಿ ಇಂಡ್ಯೂಸ್ಡ್ ಕರೆಂಟ್ ಏನಾಗಿರುತ್ತೆ? ಝೀರೋ. ಇಲ್ಲಿ ಇಂಡ್ಯೂಸ್ ಕರೆಂಟ್ ಏನಾಗುತ್ತೆ? ನಾಟ್ ಈಕ್ವಲ್ ಟು ಝೀರೋ. ಬಟ್ ವಾಟ್ ಇಸ್ ದ ಡೈರೆಕ್ಷನ್? ಆಂಟಿ ಕ್ಲಾಕ್ ವೈಸ್. ಕ್ಲಿಯರಾ? ಎಸ್. EMF ಆಂಟಿ ಕ್ಲಾಕ್ ವೈಸ್, ಕರೆಂಟ್ ಕ್ಲಾಕ್ ವೈಸ್. ಕರೆಂಟ್ ಇನ್ ದ ಸೆನ್ಸ್ ಎಕ್ಸ್ಟರ್ನಲ್ ಸರ್ಕ್ಯೂಟ್ ಇಂದ ಕ್ಲಾಕ್ ವೈಸ್, ಬಟ್ ಇಂಡ್ಯೂಸ್ ಕರೆಂಟ್ ಯಾವ ಡೈರೆಕ್ಷನ್ ಆಗುತ್ತೆ? ಅಪೋಸಿಟ್ ಡೈರೆಕ್ಷನ್ ಅಲ್ಲಿ. ಗೆಟಿಂಗ್ ಮೈ ಪಾಯಿಂಟ್? ಓಕೆ, ರೈಟ್? ಕ್ಲಿಯರಾ? ಫಸ್ಟ್ ಕನ್ಫರ್ಮ್ ಮಾಡಿ ನನಗೆ. ಇದು ಸಪರೇಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಲ್ ಟುಗೆದರ್ ಒಂದೇ ಸ್ಲೈಡ್ ಅಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಫಸ್ಟ್ ಒನ್, ಸೆಕೆಂಡ್ ಒನ್ ಅಂಡ್ ಥರ್ಡ್ ಒನ್ ಆಲ್ ಟುಗೆದರ್. ಒಂದು ಲೂಪ್ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಮೂಲಕ ಪಾಸ್ ಆದ್ರೆ ಯಾವ ತರ ಚೇಂಜ್ ಆಗುತ್ತೆ ಡೈರೆಕ್ಷನ್ ಅನ್ನೋದು. ಎಸ್ ಎಸ್, ಅದಕ್ಕೆ ಸ್ವಲ್ಪ ಜನಕ್ಕೆ ಇನ್ನೂ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ, ಅದಕ್ಕೆ ಇನ್ನೊಂದು ಕೇಸ್ ಸಹಿತ ತಗೋತೀನಿ. ಓಕೆ, ಎಸ್, ವೆರಿ ಗುಡ್. EMF ಟೆನ್ಸ್ ಟು ಪ್ರೊಡ್ಯೂಸ್ ಅ ಕರೆಂಟ್ ಇನ್ ಅಪೋಸಿಟ್ ಟು ಇನ್ಕ್ರೀಸ್ ಆದ್ರೆ ಅಪೋಸಿಟ್, ಡಿಕ್ರೀಸ್ ಆದ್ರೆ ಸಪೋರ್ಟ್ ಮಾಡುತ್ತೆ. ಚೇಂಜ್ ಆಗಬಾರ್ದು ಒಟ್ಟಿನಲ್ಲಿ. ಚೇಂಜ್ ಆದ್ರೆ ಲೆನ್ಸ್ ಲಾ ಅಪ್ಲೈ ಮಾಡ್ಬೇಕಷ್ಟೇ. ಇನ್ಕ್ರೀಸ್ ಆದ್ರೆ ಡಿಕ್ರೀಸ್ ಆಗಬೇಕು, ಡಿಕ್ರೀಸ್ ಆದ್ರೆ ಇನ್ಕ್ರೀಸ್ ಮಾಡಬೇಕು, ರೈಟ್? ಓಕೆ, ವೆರಿ ಗುಡ್. ಓಕೆ, ಇದು ಬೇರೆ ತಗೊಂಡಿದ್ದೀನಿ, ವೋಟ್ ಮಾಡಬೇಕಿತ್ತು. ಫೈನ್, ನೋ ಪ್ರಾಬ್ಲಮ್. ಓಕೆ, ನಾವ್ ಎಸ್, ಇದು ನೋಡಿ ಅನಾಲಿಸಿಸ್ ಆಫ್ ಅ ಫ್ಲೋಯಿಂಗ್ ಡೇಟಾ. ಓಕೆ, ಫಾಲೋಯಿಂಗ್ ಡೇಟಾ. ಓಕೆ, ಫಾಲೋಯಿಂಗ್ ಡೇಟಾ. ಸೊ ಇಲ್ಲಿ ನೋಡಿ, ಫಸ್ಟ್ ಒನ್ ನೋಡಿ, ವೆಲಾಸಿಟಿ ಆಫ್ ಎ ಲೂಪ್ ಆರ್ ರಿಂಗ್ ಮೂವ್ ಅವೇ ಫ್ರಮ್ ದ ಕರೆಂಟ್ ಕ್ಯಾರಿಂಗ್ ವೈರ್, ದಟ್ ಈಸ್ ಅಲಾಂಗ್ ಪ್ಲಸ್ ಐ ಕ್ಯಾಪ್. ಕರೆಕ್ಟ್ ಆಗಿ ಕೇಳಿ. ಫಸ್ಟ್ 2 ಸ್ಲೈಡ್ಸ್ ಯಾರಿಗೆ ಅರ್ಥ ಆಗಿಲ್ಲ, ಇಲ್ಲಿ ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಫಸ್ಟ್ 2 ಸ್ಲೈಡ್ಸ್ ಯಾರಿಗೆ ಅರ್ಥ ಆಗಿಲ್ಲ, ಇಲ್ಲಿ ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಓಕೆ, ಇವಾಗ ನೋಡಿ. ಸೊ ಅಗೇನ್ ಐ ಆಮ್ ಕನ್ಸಿಡರಿಂಗ್ ಲೂಪ್. ಸೊ ಇವಾಗ ನಾನು ಏನ್ ಮಾಡ್ತೀನಿ, ಕರೆಂಟ್ ಸ್ವಿಚ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಕರೆಂಟ್ ಫ್ಲೋ ಆಗ್ತಿದೆ. ಓಕೆ, ಕರೆಂಟ್ ಫ್ಲೋ ಆಗ್ತಿದೆ. ಎಸ್, ಕರೆಂಟ್ ಫ್ಲೋ ಆಗ್ತಿದೆ. ಸೊ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಕರೆಂಟ್? ಡೌನ್ವರ್ಡ್. ಇಲ್ಲಿ ಕರೆಂಟ್ ಇನ್ಕ್ರೀಸ್ ಆಗ್ತಾನೆ ಇದೆ. ಓಕೆ, ಕರೆಂಟ್ ಇನ್ಕ್ರೀಸ್ ಆಗ್ತಾನೆ ಇದೆ. ಸೊ ಇಲ್ಲಿ ಕರೆಂಟ್ ಇನ್ಕ್ರೀಸ್ ಆಗ್ತಾ ಇದ್ರೆ ವಾಟ್ ಇಸ್ ದ ಡೈರೆಕ್ಷನ್? ಡೌನ್ವರ್ಡ್. ದಿಸ್ ಸೈಡ್ ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್? ಔಟ್ ಆಫ್ ದ ಪ್ಲೇನ್ ಅಂದ್ರೆ ಡಾಟ್ ಇಂದ ಪ್ರೆಸೆಂಟ್ ಮಾಡಬೇಕು. ದಿಸ್ ಇಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ದಟ್ ಈಸ್ ಔಟ್ವರ್ಡ್ ಇನ್ ಡೈರೆಕ್ಷನ್. ಓಕೆ, ಔಟ್ವರ್ಡ್ ಇನ್ ಡೈರೆಕ್ಷನ್. ನಾವ್ ಇವಾಗ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಅ ಕರೆಂಟ್ ಇನ್ ದ ಕಾಯಿಲ್? ನಾಟ್ ಇಂಡ್ಯೂಸ್ಡ್ EMF ಅಥವಾ ಇಂಡ್ಯೂಸ್ಡ್ ಕರೆಂಟ್. ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಅ ಕರೆಂಟ್ ಇನ್ ದಿಸ್ ಕಾಯಿಲ್ ಡ್ಯೂ ಟು ದಿಸ್ ಕರೆಂಟ್? ನಾಟ್ ಇಂಡ್ಯೂಸ್ಡ್. ಓಕೆ, ಸೊ ಫಸ್ಟ್ ಒನ್ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಇದರಲ್ಲಿ ಡ್ಯೂ ಟು ದಿಸ್ ಕರೆಂಟ್, ಇದರಲ್ಲಿ ಕರೆಂಟ್ ಯಾವ ಡೈರೆಕ್ಷನ್ ಫ್ಲೋ ಆಗ್ತಿದೆ? ಆಂಟಿ ಕ್ಲಾಕ್ ವೈಸ್. ಡೈರೆಕ್ಷನ್ ಆಂಟಿ ಕ್ಲಾಕ್ ವೈಸ್, ರೈಟ್? ಆಂಟಿ ಕ್ಲಾಕ್ ವೈಸ್. ಇಸ್ ಇಟ್ ಕ್ಲಿಯರ್? ನಾವ್ ಇವಾಗ ಇದು ಇನ್ಕ್ರೀಸ್ ಆಗ್ತಾನೆ ಇದ್ರೆ, ಓಕೆ, ಲೆಟ್ಸ್ ಕನ್ಸಿಡರ್ ಇದನ್ನ ಫಸ್ಟ್ 2 ಕೇಸಸ್ ಅಲ್ಲಿ ಕಾನ್ಸ್ಟೆಂಟ್ ಅಂತ ಇನ್ಕ್ರೀಸ್ ಡಿಕ್ರೀಸ್ ಮಾಡ್ತಾ ಇದೀವಲ್ಲ,
ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ಅ ಕಾನ್ಸ್ಟೆಂಟ್. ಓಕೆ, ಐ ಇಸ್ ಕಾನ್ಸ್ಟೆಂಟ್ ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಅಲ್ಲೇ ಇರುತ್ತೆ. ಓಕೆ, ಯಾವುದೇ ರೀತಿ ಇಂಡ್ಯೂಸ್ಡ್ EMF ಪ್ರೊಡ್ಯೂಸ್ ಆಗಲ್ಲ ಕಾನ್ಸ್ಟೆಂಟ್ ಆಗಿದ್ರೆ, ಬಿಕಾಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಕಾನ್ಸ್ಟೆಂಟ್. ಯಾವ ಮ್ಯಾಗ್ನೆಟಿಕ್ ಫೀಲ್ಡ್ ಕಾನ್ಸ್ಟೆಂಟ್ ಆಗಿದ್ರೆ ಫೈ ಇಸ್ ಈಕ್ವಲ್ ಟು ಬಿ ಡಾಟ್ ಇ. ಯಾವಾಗ ಬಿ ಚೇಂಜ್ ಆಗಲ್ಲ, ಫೈ ಸಹಿತ ಚೇಂಜ್ ಆಗಲ್ಲ. ಯಾವ ಫೈ ಚೇಂಜ್ ಆಗಲ್ಲ, ಇ ಸಹಿತ ಚೇಂಜ್ ಆಗಲ್ಲ. ದಟ್ ಈಸ್ EMF ಇಸ್ 0. ಫಸ್ಟ್ ಕಂಡೀಷನ್. ನೆಕ್ಸ್ಟ್ ಒನ್ ನೋಡಿ, ಸಪೋಸ್ ಈ ಕಾಯಿಲ್ನ, ದಿಸ್ ಇಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ರೀಸನ್. ಓಕೆ, ಈ ಕಾಯಿಲ್ನ ಈ ಡೈರೆಕ್ಷನ್ ಅಲ್ಲಿ ಮೂವ್ ಮಾಡ್ತೀನಿ. ಓಕೆ, ಮೂವ್ ಮಾಡ್ತಾ ಇದ್ದೀನಿ. ಯಾವ ಡೈರೆಕ್ಷನ್? ಪ್ಲಸ್ ಎಕ್ಸ್ ಆಕ್ಸಿಸ್. ಓಕೆ, ಪ್ಲಸ್ ಎಕ್ಸ್ ಆಕ್ಸಿಸ್. ನಾವು ಇವಾಗ ಏನಾಗುತ್ತೆ, ಇದು ಯಾವಾಗ ಕಾಯಿಲ್ ಮೂವ್ ಆಗ್ತಾ ಇರುತ್ತಲ್ಲ, ಮೂವ್ ಆದ್ರೆ ಡಿಸ್ಟೆನ್ಸ್ ಫ್ರಮ್ ದ ವೈರ್ ಕಾಯಿಲ್ಗೆ ಮೂವ್ ಅವೇ ಆಗ್ತಿದೆ. ಡಿಸ್ಟೆನ್ಸ್ ಏನಾಗ್ತಿದೆ? ಇನ್ಕ್ರೀಸ್. ಡಿಸ್ಟೆನ್ಸ್ is increasing. Then what happens to the magnetic field? Decrease ಆಗುತ್ತೆ. Why? Previous concept ಅಂದ್ರೆ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಅಲ್ಲಿ ನೋಡಿದ್ವಲ್ಲ, B is equal to mu naught I divided by 4 pi I divided by A. Straight wire, bracket of sin theta 1 plus sin theta 2. What is that A? ಅಥವಾ what is that R indicates? That is the distance. ಡಿಸ್ಟೆನ್ಸ್ ಜಾಸ್ತಿ ಆದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಸಹಿತ ಜಾಸ್ತಿ ಕಮ್ಮಿ ಆಗುತ್ತೆ. ವಾಯ್ಸ್ ವರ್ಸ, ಯೂನಿವರ್ಸಲಿ ಪ್ರಪೋರ್ಷನಲ್. ನಾವು ಇವಾಗ ನೋಡಿ, ಓಕೆ, ಇವಾಗ ನೋಡಿ ಪ್ರೀತಮ್ ಸರ್, ಹಾಗಾದ್ರೆ ಕರೆಂಟ್ ಕಾನ್ಸ್ಟೆಂಟ್ ಬಟ್ ಇಂಡ್ಯೂಸ್ ಕರೆಂಟ್ ಡೈರೆಕ್ಷನ್ ಚೇಂಜ್ ಆಗುತ್ತೆ ಅಲ್ವಾ ಇಫ್ ಪ್ರೈಮರಿ ಕಾಯಿಲ್ ಕರೆಂಟ್ ಇನ್ಕ್ರೀಸ್? ದಟ್ ಈಸ್ ಫಾರ್ ಇನ್ ಕೇಸ್ ಆಫ್ ಎ ಟ್ರಾನ್ಸ್ಫಾರ್ಮರ್, ನಾಟ್ ಇನ್ ದಿಸ್ ಕೇಸ್. ಓಕೆ, ದಟ್ ಈಸ್ ಫಾರ್ ಅ ಟ್ರಾನ್ಸ್ಫಾರ್ಮರ್. ವಾಟ್ ಯು ಆರ್ ಸೇಯಿಂಗ್, ದಟ್ ಈಸ್ ಫಾರ್ ಅ ಟ್ರಾನ್ಸ್ಫಾರ್ಮರ್. ರಾಕಿ, ಕರೆಕ್ಟ್, ಇನ್ವರ್ಸಲಿ ಪ್ರಪೋರ್ಷನಲ್. ಇವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಡಿಗ್ರೀಸ್ ಆಗ್ತಿದೆ ಅಂದ್ರೆ ಈ ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಕರೆಂಟ್ ಫ್ಲೋ ಆಗ್ತಿದಿಲ್ಲ, ಅದು ಸಹಿತ ಡಿಗ್ರೀಸ್ ಆಗುತ್ತೆ. ಬಿಕಾಸ್ ನೋಡಿ ಹೌ ಪ್ಯಾರಾಮೀಟರ್ಸ್ ಆರ್ ರಿಲೇಟೆಡ್. Phi is dependent on magnetic field. Area is constant. Area of the loop is constant, dependent on B. And E is dependent on d phi divided by dt. Andre phi dependent on B. So that is nothing but it depends on a B itself. Am I right? ಇವಾಗ ಏನಾದರೂ B ಡಿಗ್ರೀಸ್ ಆದ್ರೆ what happens to the E? E also decreases if B decreases. Am I right? ಇವಾಗ ಇದು ಡಿಗ್ರೀಸ್ ಆಗ್ತದೆ ಬಿಕಾಸ್ ಡಿಸ್ಟೆನ್ಸ್ ಇನ್ಕ್ರೀಸ್ ಆದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಕಮ್ಮಿ ಆಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಕಮ್ಮಿ ಆದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಕಮ್ಮಿ ಆಗುತ್ತೆ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಕಮ್ಮಿ ಆದ್ರೆ ಇಲ್ಲಿ ಕರೆಂಟ್ ಸಹಿತ ಕಮ್ಮಿ ಆಗುತ್ತೆ. ಆ ಕಮ್ಮಿನ ಈ ಲೆನ್ಸ್ ಎಲ್ಲ ಒಪ್ಕೊಳ್ಳಲ್ಲ. ನೀನ್ ಕಮ್ಮಿ ಆಗ್ಲೇಬಾರ್ದು. ಸೊ ಅದಕ್ಕೆ ಏನ್ ಮಾಡುತ್ತೆ, ಇದು ಸೇಮ್ ಡೈರೆಕ್ಷನ್ ಅಲ್ಲಿ ಏನ್ ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ನೀನ್ ಚೇಂಜ್ ಆಗ್ಬಾರ್ದು. ಡಿಗ್ರೀಸ್ ಆಗ್ತಿದ್ಯಾ, ನನ್ ಸಪೋರ್ಟ್ ಇಂದ ನೀನ್ ಇನ್ಕ್ರೀಸ್ ಆಗು ಅಂತೇಳಿ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ದೇರ್ ಫೋರ್ ಯಾವ ಡೈರೆಕ್ಷನ್ ಅಲ್ಲಿ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ ಹೇಳಿ? ಅಪೋಸ್ ಮಾಡಿದ್ರೆ ಅಪೋಸಿಟ್, ಬಟ್ ಇಲ್ಲಿ ಸಪೋರ್ಟ್ ಮಾಡ್ತಿದೆ. ಯಾವ ಡೈರೆಕ್ಷನ್ ಅಲ್ಲಿ ಆಗುತ್ತೆ? Very good, Dhanashri. EMF induced in anti-clockwise in the same direction because direction ಯಾವ ಡೈರೆಕ್ಷನ್ ಮೂವ್ ಆಗ್ತದೆ? ಅವೇ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಡಿಗ್ರೀಸ್ ಆಗ್ತದೆ. ಡಿಗ್ರೀಸ್ ಆಗಕ್ಕೆ ಲೆನ್ಸ್ ಎಲ್ಲ ಬಿಡಲ್ಲ, ಇನ್ಕ್ರೀಸ್ ಮಾಡ್ಬೇಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ಡಿಗ್ರೀಸ್ ಆಗ್ತಾ ಇದೆ. EMF ಏನ್ ಮಾಡ್ತಾರೆ? ನೋ, ಲೆನ್ಸ್ ಎಲ್ಲ ಪ್ರಕಾರ ನೋ, ನಿನ್ ಕಮ್ಮಿ ಆಗಬಾರ್ದು, ಮೇಲೆ ಬರುವ. ಹೆಂಗೆ ಸೇಮ್ ಡೈರೆಕ್ಷನ್ ಅಲ್ಲಿ ಇಂಡ್ಯೂಸ್ಡ್ EMF ಪ್ರೊಡ್ಯೂಸ್ ಆಗುತ್ತೆ. ಇಂಡ್ಯೂಸ್ಡ್ EMF ಪ್ರೊಡ್ಯೂಸ್ ಆದ್ರೆ ಇಂಡ್ಯೂಸ್ಡ್ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ರೈಟ್? Anti-clockwise. Very good, wonderful. Okay, so ಇಲ್ಲಿ ಫಸ್ಟ್ ಯಾವ ಡೈರೆಕ್ಷನ್ ಅಲ್ಲಿ ಇತ್ತು ನಮಗೆ? ಡ್ಯೂ ಟು ದಿಸ್ ಕರೆಂಟ್ ಆಂಟಿ-ಕ್ಲಾಕ್ವೈಸ್. ಅಂಡ್ ಇದು ಮೂವ್ ಅವೇ ಆಗೋದ್ರಿಂದ ಸಪೋರ್ಟ್ ಮಾಡ್ಬೇಕಂದ್ರೆ ಸೇಮ್ ಡೈರೆಕ್ಷನ್ ಅಲ್ಲಿ ಕರೆಂಟ್ ಪ್ರೊಡ್ಯೂಸ್ ಆಗಬೇಕು. ರೈಟ್? ಇಂಡ್ಯೂಸ್ಡ್ EMF. This is current due to this one. Yes, very good. Yes, Paul, welcome back to the session. ತುಂಬಾ ಲೇಟ್ ಆಗಿ ಜಾಯ್ನ್ ಆದ್ರಿ, ರೈಟ್? ಎಸ್, 1 second. Yes, so first case clear. Done. Next one. ಈ ಕೇಸಲ್ಲಿ ಹೇಳಿ, ಅಗೇನ್ ಲೂಪ್ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೇಮ್ ಕರೆಂಟ್, ಓಕೆ, ಸೇಮ್ ಕರೆಂಟ್ ಫ್ಲೋ ಆಗ್ತಿರೋದು. ಫಸ್ಟ್ ಕೇಸ್ಗೆ ಈ ಕೇಸ್ಗೂ ಸಹಿತ ಸೇಮ್ ಕರೆಂಟ್ ಫ್ಲೋ ಆಗ್ತಿರೋದು. ಸೊ ಕರೆಂಟ್ ಈಸ್ ಕಾನ್ಸ್ಟೆಂಟ್. ಓಕೆ, ಕರೆಂಟ್ ಇಲ್ಲಿ ಫ್ಲೋ ಆಗ್ತಿದೆ. ಡ್ಯೂ ಟು ದಿಸ್ ಕರೆಂಟ್ ಏನಾಗುತ್ತೆ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ದಟ್ ಈಸ್ ಔಟ್ ಆಫ್ ದ ಪ್ಲೇನ್. ದಟ್ ಈಸ್ ಅ ಪ್ಲಸ್ ಕೆ ಕ್ಯಾಪ್. ಓಕೆ, ಪ್ಲಸ್ ಕೆ ಕ್ಯಾಪ್. ನಾವು ಇವಾಗ ಡ್ಯೂ ಟು ದಿಸ್ ಏನಾಗುತ್ತೆ, ಕರೆಂಟ್ ಈ ಡೈರೆಕ್ಷನ್ ಅಲ್ಲಿ ಪ್ರೊಡ್ಯೂಸ್ ಆಗಿದೆ. ಡ್ಯೂ ಟು ದಿಸ್ ಕರೆಂಟ್ ಇಲ್ಲಿ ನೋಡಿ, ಎರಡು ಕಾಯಿಲ್ ಕನ್ಸಿಡರ್ ಮಾಡ್ತೀನಿ. ಡ್ಯೂ ಟು ದಿಸ್ ಕರೆಂಟ್ ಯಾವ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗ್ತಿದೆ? ಈ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗ್ತಿದೆ. ರೈಟ್? ಆಂಟಿ ಕ್ಲಾಕ್ ವೈಸ್. ದಿಸ್ ಇಸ್ ಆಂಟಿ ಕ್ಲಾಕ್ ವೈಸ್.
ದಿಸ್ ಇಸ್ ಅ ಕರೆಂಟ್. ಓಕೆ, ನಾವು ಇವಾಗ ನೋಡಿ, velocity of a loop or ring move closer to the current carrying wire as a distance decreases. What happens to the magnetic field? As a distance increases, magnetic field ಸಹಿತ increase ಆಗುತ್ತೆ. ಯಾವಾಗ magnetic field increase ಆಗುತ್ತೆ, ಕರೆಂಟ್ ಸಹಿತ ಜಾಸ್ತಿ ಆಗುತ್ತೆ, ರೈಟ್? ಸೊ ಕರೆಂಟ್ ಸಹಿತ ಜಾಸ್ತಿ ಆಗುತ್ತೆ. ಓಕೆ, ಈ ಜಾಸ್ತಿ ಆಗೋದನ್ನ ಲೆನ್ಸ್ ಲಾ ಇಲ್ಲ, ನೀನು ಚೇಂಜ್ ಆಗಬಾರ್ದು, ನೀನು ಇನ್ಕ್ರೀಸ್ ಆಗಬಾರ್ದು. ಇನ್ಕ್ರೀಸ್ ಆದ್ರೆ ಏನ್ ಮಾಡುತ್ತೆ? ಅಪೋಸ್ ಮಾಡುತ್ತೆ. ಡಿಕ್ರೀಸ್ ಆದ್ರೆ ಸಪೋರ್ಟ್ ಮಾಡುತ್ತೆ. ಸೊ ಇಲ್ಲಿ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇಂಡ್ಯೂಸ್ಡ್ EMF ಪ್ರೊಡ್ಯೂಸ್ ಆಗುತ್ತೆ, ರೈಟ್? ಇಂಡ್ಯೂಸ್ಡ್ EMF ಪ್ರೊಡ್ಯೂಸ್ ಆಗುತ್ತೆ. ದೇರ್ ಫೋರ್ ಇಲ್ಲಿ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಇಂಡ್ಯೂಸ್ಡ್ EMF ಪ್ರೊಡ್ಯೂಸ್ ಆಗುತ್ತೆ. ಇಸ್ ಇಟ್ ಕ್ಲಿಯರ್? ಕ್ಲಾಕ್ ವೈಸ್, ವಂಡರ್ಫುಲ್. ಗೊತ್ತಾಯ್ತಾ? ಸ್ಟೆಪ್ ಬೈ ಸ್ಟೆಪ್ ಲರ್ನಿಂಗ್ ಪ್ರಾಸೆಸ್ ಹೇಗಿರುತ್ತೆ ಅನ್ನೋದು. ಇದ್ರ ಮೇಲೆ ಕ್ವಶನ್ಸ್ ಬರುತ್ತೆ, ಎಷ್ಟು ಈಸಿಯಾಗಿ ನೀವು ಮಾಡ್ತೀರಾ ಅನ್ನೋದು ನೋಡಿ. ಓಕೆ, ಸೊ ಮೊದಲು ಈ ಸ್ಟೆಪ್ಸ್ ಗೊತ್ತಿರಬೇಕು. ಈ ಸ್ಟೆಪ್ಸ್ ಗೊತ್ತಿಲ್ಲ ಅಂದ್ರೆ ತಲೆ ಕೆರ್ಕೋಬಹುದು. ಅಯ್ಯೋ, ಒಂದ್ಸತಿ ಕ್ಲಾಕ್ ವೈಸ್, ಒಂದ್ಸತಿ ಏನಂದ್ರೆ ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್, ಇನ್ಕ್ರೀಸ್ ಡಿಕ್ರೀಸ್ ಏನು ಅರ್ಥ ಆಗ್ತಿಲ್ಲ ಅನ್ನಂಗೆ ಆಗುತ್ತೆ. ಬಟ್ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಹೋದ್ರೆ ಎಷ್ಟು ಈಸಿಯಾಗಿ ಅರ್ಥ ಆಗುತ್ತೆ, ರೈಟ್? ನಾ ನೆಕ್ಸ್ಟ್ ಒನ್, ಎಸ್, ಇದಕ್ಕೆ ಆನ್ಸರ್ ಮಾಡಿ ನೋಡೋಣ. ಇದಕ್ಕೆ ಆನ್ಸರ್ ಮಾಡಿ. ಸೇಮ್ ಕರೆಂಟ್ ಡೈರೆಕ್ಷನ್, ಸೇಮ್ ಅಮೌಂಟ್ ಆಫ್ ಕರೆಂಟ್ ಇಸ್ ಫ್ಲೋಯಿಂಗ್. ಓಕೆ, ಸೇಮ್ ಅಮೌಂಟ್ ಆಫ್ ಕರೆಂಟ್ ಇಸ್ ಫ್ಲೋಯಿಂಗ್. ಓಕೆ, ಸೊ ಇವಾಗ ಡೈರೆಕ್ಷನ್ ಯಾವ ಡೈರೆಕ್ಷನ್ ಎಲ್ಲ ಪ್ರೊಡ್ಯೂಸ್ ಆಗುತ್ತೆ? ಈ ಡೈರೆಕ್ಷನ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಕರೆಂಟ್. ಆಮ್ ಐ ರೈಟ್? ಕರೆಂಟ್ ಪ್ರೊಡ್ಯೂಸ್ ಆಗಿದೆ, ಬಟ್ ಇಟ್ ಇಸ್ ನಾಟ್ ಎ ಇಂಡ್ಯೂಸ್ಡ್ ಕರೆಂಟ್. ಓಕೆ, ಇಟ್ ಇಸ್ ಇಂಡ್ಯೂಸ್ಡ್ ಕರೆಂಟ್, ಬಟ್ ಏನಾಗುತ್ತೆ? ಇನ್ಕ್ರೀಸ್ ಆದ್ರೆ ಅಪೋಸ್ ಮಾಡುತ್ತೆ, ಡಿಕ್ರೀಸ್ ಆದ್ರೆ ಸಪೋರ್ಟ್ ಮಾಡುತ್ತೆ. ಯಾವುದು? ಲೆನ್ಸ್ ಲಾ. ಓಕೆ, ನಾವು ಇಲ್ಲಿ ನೋಡಿ, velocity of a loop or a ring move along plus j or minus j direction. The magnetic field ಏನಾಗುತ್ತೆ? remains same or constant. Now tell me what is the direction ಹೇಳ್ಬೇಡಿ. What is induced current? Equal to 0 or not equal to 0? Yes, equal to 0 or not equal to 0? ಎಸ್, ಬೇಗ. 0. ರಾಗಿ ಕರೆಕ್ಟ್ ಹೇಳಿದ್ರು, ಧನಾಶ್ರೀ ಕರೆಕ್ಟ್ ಆಗಿ ಹೇಳಿದ್ರೆ, ಶ್ರುತಿ ವೆರಿ ಗುಡ್. ಯಾವಾಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನ್ ಹೇಳುತ್ತೆ? ಬಿ ಡಾಟ್ ಎ, ರೈಟ್? ಯಾವಾಗ ಬಿ ಇಸ್ ಕಾನ್ಸ್ಟೆಂಟ್ ಅಂದ್ರೆ ಡಿಫರೆನ್ಸಿಯೇಷನ್ ಆಫ್ ಅ ಕಾನ್ಸ್ಟೆಂಟ್ ಏನಾಗುತ್ತೆ? ಡಿ ಡಿವೈಡೆಡ್ ಬೈ ಡಿ ಟಿ. ಇವಾಗ ಬಿ ಇಸ್ ಕಾನ್ಸ್ಟೆಂಟ್ ಅಂದ್ರೆ ಡಿಫರೆನ್ಸಿಯೇಷನ್ ಆಫ್ ಅ ಕಾನ್ಸ್ಟೆಂಟ್ ಇಸ್ 0 ಓನ್ಲಿ. ಯಾವಾಗ ಡಿ ಫೈ 0 ಆಗುತ್ತೆ, EMF ಸಹಿತ 0 ಆಗುತ್ತೆ, ರೈಟ್? ಸಿಂಪಲ್. ದಿಸ್ ಇಸ್ 0. Clear? Very good. Okay, now let's move on to the last case. If the both coil and magnet are moving, now here also tell me, what is the induced EMF? 0 or not equal to 0? Yes, thumb rule, right? And Maxwell's right hand thumb rule you can use. That is the only way, right? That is the only way you can find out what is the direction of magnetic field. 2 parameter ಇದೆ, current ಮತ್ತೆ magnetic field equal to 0. If both coil and magnet are moving with the same velocity ಅಂದ್ರೆ ಅಲ್ಲಿ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಹೋಗಲ್ಲ. ಇದು ಯಾವುದು? ಬಾರ್ ಮ್ಯಾಗ್ನೆಟ್ ಅನ್ಕೊಳ್ಳಿ, ಬಾರ್ ಮ್ಯಾಗ್ನೆಟ್ ಅಂಡ್ ಕಾಯಿಲ್ ಈ ತರ ಇರುತ್ತೆ ಅನ್ಕೊಳ್ಳಿ. ಈ ತರ ಕಾನ್ಸ್ಟೆಂಟ್ ಸ್ಪೀಡ್ ಅಲ್ಲಿ ಹೋಗ್ತಾ ಇರುತ್ತೆ, ಈ ತರ ಹೋಗ್ತಾ ಇರುತ್ತೆ. ಈ ತರ ಹೋದ್ರೆ ಇಸ್ ದೇರ್ ಎನಿ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್? ನೋ. ವೆನ್ ಎವರ್ ದೇರ್ ಇಸ್ ನೋ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್, EMF ಏನಾಗುತ್ತೆ? 0. EMF change 0 ಆಗಿದ್ರೆ what happens to the induced current? That is also 0. Simple. There is no change in magnetic flux. So magnetic flux constant ಆದ್ರೆ, if phi is constant, E is equal to d phi divided by dt, that is equal to 0. Differentiation of a constant, that is a 0. Very good. Okay, now let's move on to this part. Okay, so this is the last case of induction. ಈ ಕೇಸ್ ಮೇಲೆನೆ ನಿಮಗೆ ಕ್ವಶನ್ಸ್ ಜಾಸ್ತಿ ರೇಸ್ ಆಗುತ್ತೆ. EMF ಗ್ರಾಫ್ ಮಾಡಿ, ಅಥವಾ what is the direction of a induced current, what is the direction of a EMF ಅಂತ ಕೇಳ್ತಾರೆ. ಸೊ ಫಸ್ಟ್ ಒನ್ ನೋಡಿ, ನಿಮಗೆ ಇಲ್ಲಿ ನಾನು ಸರ್ಕಲ್ ಕೊಟ್ಟಿದ್ದೀನಿ, ಮೀನ್ಸ್ ಕಾಯಿಲ್ ಅಥವಾ ಲೂಪ್ ಕೊಟ್ಟಿದ್ದೀನಿ. ಇಟ್ ಕ್ಯಾನ್ ಬಿ ಸ್ಕ್ವೈರ್, ಇಟ್ ಕ್ಯಾನ್ ಬಿ ಎನಿ ಶೇಪ್, ಬಟ್ ಇಟ್ ಶುಡ್ ಬಿ ಎ ಕ್ಲೋಸ್ಡ್ ಲೂಪ್. ಇಟ್ ಕ್ಯಾನ್ ಬಿ ಎನಿ ಶೇಪ್, ಬಟ್ ಇಟ್ ಶುಡ್ ಬಿ ಎ ಕ್ಲೋಸ್ ಲೂಪ್. ಇಸ್ ಇಟ್ ಕ್ಲಿಯರ್? ಓಕೆ ಸರ್, ನೀವು ಯಾವಾಗಲೂ ಸರ್ಕಲ್ ತಗೊಂಡಿದ್ರ ಅಂದ್ರೆ ಸರ್ಕಲ್ಸ್ ಪ್ಲೇಸ್ ಅಲ್ಲಿ ನೀವು ರೆಕ್ಟಾಂಗಲ್ ತಗೋಬಹುದು, ಸ್ಕ್ವೈರ್ ತಗೋಬಹುದು, ಟ್ರಯಾಂಗಲ್ ತಗೋಬಹುದು, ಯಾವ್ದಾದ್ರೂ ಶೇಪ್ ತಗೊಳ್ಳಿ, ಬಟ್ ಇಟ್ ಶುಡ್ ಬಿ ಅ ಕ್ಲೋಸ್ಡ್ ಲೂಪ್. ಕ್ಲಿಯರಾ? ಎಸ್. ನಾವ್ ಫಸ್ಟ್ ನೋಡಿ,
entering the magnetic field. ಇಲ್ಲಿ magnetic field ಯಾವ direction? Inward direction. That is B is along minus K cap. Okay, along minus K cap ಅಂದ್ರೆ what is, ಇಲ್ಲಿ ನೋಡಿ outside the magnetic field. This square box in ಕಾಣಿಸ್ತಿಲ್ಲ, that is the magnetic field. It is the out of the this box ಅಂದ್ರೆ magnetic field out of the region ಇದೆ. So ಇಲ್ಲಿ induced current ಏನಾಗಿರುತ್ತೆ? 0. Am I right? Out of the magnetic field induced current is 0. ಯಾವಾಗ ಎಂಟರ್ ಆಗುತ್ತೆ ನೋಡಿ, ಎಂಟರ್ ಆಗ್ತದೆ ಏನಾಗುತ್ತೆ ಇಲ್ಲಿ? ಏರಿಯಾ ಆಫ್ ದ ಲೂಪ್ ಇನ್ಕ್ರೀಸಿಂಗ್. ಯಾವಾಗ ಏರಿಯಾ ಇನ್ಕ್ರೀಸ್ ಆಗುತ್ತೆ ಫ್ಲಕ್ಸ್ ಚೇಂಜ್ ಆಗುತ್ತೆ. ಯಾವಾಗ ಫ್ಲಕ್ಸ್ ಚೇಂಜ್ ಆಗುತ್ತೆ EMF ಡೆವಲಪ್ ಆಗುತ್ತೆ. ಓಕೆ, ಸೊ ಇನ್ಸೈಡ್ ದ ಲೂಪ್ ಇದ್ದಾಗ ವಾಟ್ ಇಸ್ ದ ಡೈರೆಕ್ಷನ್ ಆಫ್ induced current? What is the direction of induced current? This is the direction of a current. Okay, this is the direction of a current. This is the anti-clockwise, right? Anti-clockwise direction, right? Yes or no? This is the anti-clockwise direction. Am I right? Anti-clockwise direction. But ಇಲ್ಲಿ anti-clockwise ನೋಡಿ, ಇಲ್ಲೇ ಡೆವಲಪ್ ಆಯ್ತು. anti-clockwise ಡೆವಲಪ್ ಆಯ್ತು, ಇನ್ಕ್ರೀಸ್ ಆಗ್ತಿದೆ. ಬಟ್ ಇಂಡ್ಯೂಸ್ಡ್ ಕರೆಂಟ್ ಏನಾಗಿರುತ್ತೆ? ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಕರೆಂಟ್? ಇಂಡ್ಯೂಸ್ ಕರೆಂಟ್ ಅಪೋಸಿಟ್ ಮಾಡೋದು. ಓಕೆ, ಇಲ್ಲಿ ಏರಿಯಾ ಇನ್ಕ್ರೀಸ್ ಆಗ್ತದೆ. ಏರಿಯಾ ಇನ್ಕ್ರೀಸ್ ಆದಂಗೆಲ್ಲ EMF ಜಾಸ್ತಿ ಆಗ್ತದೆ. ಅಕಾರ್ಡಿಂಗ್ ಟು ಲೆನ್ಸ್ ಏನ್ ಹೇಳುತ್ತೆ? ನೋ, ಯು ಶುಡ್ ನಾಟ್ ಚೇಂಜ್. ಇಲ್ಲಿ ನೀವು ಇನ್ಕ್ರೀಸ್ ಇನ್ಕ್ರೀಸ್ ಆಗಬಾರ್ದು, ನೀವು ಡಿಗ್ರೀಸ್ ಅಲ್ಲೇ ಇರಬೇಕು, ನೀವು ಎಷ್ಟರಲ್ಲಿದ್ರೆ ಅಷ್ಟರಲ್ಲೇ ಇರ್ಬೇಕಂತ ಹೇಳಿ. ಇದರಲ್ಲಿ ಏನಾಗುತ್ತೆ? ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ನಿಮಗೆ ಇಂಡ್ಯೂಸ್ಡ್ ಕರೆಂಟ್ ಡೆವಲಪ್ ಆಗುತ್ತೆ. ಇಂಡ್ಯೂಸ್ಡ್ ಕರೆಂಟ್ ಈಸ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಐ ರೈಟ್? ಆಂಟಿ ಕ್ಲಾಕ್ ವೈಸ್. ಎಸ್, ಇಲ್ಲಿ ನೋಡಿ, ದಿಸ್ ಇಸ್ ರೈಟ್. ಸಾರಿ, ನಾನು ಔಟ್ವರ್ಡ್ ತಗೊಂಡಿದ್ದೀನಿ, ಈ ಡೈರೆಕ್ಷನ್ ಅಲ್ಲಿ ತಗೊಂಡಿದ್ದೀನಿ. ರೈಟ್. ಎಸ್, ಸೊ ಫಸ್ಟ್ ಇನ್ ಟು ದ ಪ್ಲೇನ್. ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಅ ಮ್ಯಾಗ್ನೆಟಿಕ್ ಫೀಲ್ಡ್? ಇನ್ ಟು ದ ಪ್ಲೇನ್. ಇಲ್ಲಿ ಯಾವ ಡೈರೆಕ್ಷನ್ ಅಲ್ಲಿ ಕರೆಂಟ್ ಫ್ಲೋ ಆಗುತ್ತೆ? ಕ್ಲಾಕ್ ವೈಸ್, ರೈಟ್? ಕ್ಲಾಕ್ ವೈಸ್ ಅಲ್ಲಿ ಫ್ಲೋ ಆಗುತ್ತೆ. ರೈಟ್? ಕ್ಲಾಕ್ ವೈಸ್ ಅಲ್ಲಿ ಫ್ಲೋ ಆಯ್ತು. ಇವಾಗ ಇನ್ಕ್ರೀಸ್ ಆಗ್ತದೆ. ಎಟ್ ಸೆಂಟರ್, ಓಕೆ, ಎಟ್ ದ ಸೆಂಟರ್, ಇಲ್ಲಿ ಕ್ಲಾಕ್ ವೈಸ್. ಎಟ್ ದ ಸೆಂಟರ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಕಾನ್ಸ್ಟೆಂಟ್, ರೈಟ್? ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಕಾನ್ಸ್ಟೆಂಟ್. ಏರಿಯಾ ಆಫ್ ದ ಲೂಪ್ ಇಸ್ ಕಾನ್ಸ್ಟೆಂಟ್. ಇಲ್ಲಿ ಬರೀತೀನಿ ನೋಡಿ, ಏರಿಯಾ ಇಸ್ ಕಾನ್ಸ್ಟೆಂಟ್ inside the field. Okay, inside the field B is constant. Then what is the flux? Flux is also constant. Your flux constant adre, what about E? 0. And what about induced current? That is also 0. But ಇಲ್ಲಿ clockwise, ಇಲ್ಲೂ ಸಹಿತ clockwise ಇರುತ್ತೆ. Okay, that is the current produced. Okay, but ಯಾವಾಗ ಔಟ್ ಸೈಡ್ ಹೋಗುತ್ತೆ, ಇಲ್ಲಿ ಏರಿಯಾ ಡಿಗ್ರೀಸ್ ಆಗ್ತಾ ಇದೆ. ಡಿಗ್ರೀಸ್ ಆದ್ರೆ ಲೆನ್ಸ್ ಲಾ ಏನ್ ಹೇಳುತ್ತೆ? ಇಲ್ಲಿ ನೋಡಿ, ಇನ್ಕ್ರೀಸ್ ಕಾನ್ಸ್ಟೆಂಟ್, ಇಲ್ಲಿ ಇನ್ಕ್ರೀಸ್ ಆಗ್ತದೆ. ಕಾನ್ಸ್ಟೆಂಟ್. ಇಲ್ಲಿ ಡಿಗ್ರೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಡಿಗ್ರೀಸ್ ಆದ್ರೆ ಏನಾಗುತ್ತೆ? ಡಿಗ್ರೀಸ್ ಆಗಬಾರ್ದು, ಸಪೋರ್ಟ್ ಮಾಡುತ್ತೆ. ರೈಟ್? ಸಪೋರ್ಟ್ ಮಾಡುತ್ತೆ. ಎಸ್, ರೈಟ್. ಸೊ ಇಲ್ಲಿ ಕ್ಲಾಕ್ ವೈಸ್ ಇತ್ತು. ಎಂಟ್ರಿ ಆದ ತಕ್ಷಣ ಇಂಡ್ಯೂಸ್ ಕರೆಂಟ್ ಯಾವ ಡೈರೆಕ್ಷನ್ ಅಲ್ಲಿ ಬರುತ್ತೆ? ಇಂಡ್ಯೂಸ್ ಕರೆಂಟ್ ಡೈರೆಕ್ಷನ್ ಆಂಟಿ ಕ್ಲಾಕ್ ವೈಸ್, ರೈಟ್? ಆಂಟಿ ಕ್ಲಾಕ್ ವೈಸ್. ಇಲ್ಲಿ ಆಂಟಿ ಕ್ಲಾಕ್ ವೈಸ್ ಇಲ್ಲಿ ಹೋಗ್ತಿರ್ಬೇಕಾದ್ರೆ ಏನಾಗುತ್ತೆ? ಸಪೋರ್ಟ್ ಮಾಡುತ್ತೆ. ಡಿಗ್ರೀಸ್ ಆಗ್ತಾ ಇದೆ. ಸೊ ಇಲ್ಲಿ ಆಲ್ರೆಡಿ ಡ್ಯೂ ಟು ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಕರೆಂಟ್ ಈಸ್ ಇನ್ ದಿಸ್ ಡೈರೆಕ್ಷನ್. ಯಾವಾಗ ಏರಿಯಾ ಡಿಗ್ರೀಸ್ ಆಗ್ತಾ ಹೋಗುತ್ತೆ, ಇಂಡ್ಯೂಸ್ಡ್ EMF ಏನಾಗುತ್ತೆ? ಡಿಗ್ರೀಸ್ ಆಗಬಾರ್ದು, ನೀನು ಇನ್ಕ್ರೀಸ್ ಆಗ್ಬೇಕಂದ್ರೆ ಸಪೋರ್ಟ್ ಮಾಡುತ್ತೆ. ಸೊ ಫಸ್ಟ್ ಒನ್ ಏನಾಗುತ್ತೆ? ಓಕೆ, ಫಸ್ಟ್ ಒನ್ ಏನಾಗುತ್ತೆ? ಆಂಟಿ ಕ್ಲಾಕ್ ವೈಸ್. ಸೆಕೆಂಡ್ ಒನ್ ಏನಾಗುತ್ತೆ? ಕ್ಲಾಕ್ ವೈಸ್. ದಿಸ್ ಇಸ್ in this case, okay, this middle one, it is a 0. Induced current is 0. The last one, induced current is clockwise. Clear? Yes. ಇಲ್ಲಿ ಹೇಳಿದ್ನಲ್ಲ, ಆಲ್ರೆಡಿ ನಾವು ಕನ್ಸಿಡರ್ ಮಾಡ್ಕೊಂಡಿದ್ವಿ. ಓಕೆ ಗೌರಿ, ಇಲ್ಲಿ ಕರೆಂಟ್ ಏನಿಲ್ಲ, ನಾವೇ ಕನ್ಸಿಡರ್ ಮಾಡ್ಕೊಂಡು ಇನ್ ಟು ದ ಪ್ಲೇನ್ ಅಂತೇಳಿ ನಾವೇ ಕನ್ಸಿಡರ್ ಮಾಡ್ಕೊಂಡಿರೋದು. ಎಸ್, ಕ್ಲಾಕ್ ವೈಸ್. ಲಾಸ್ಟ್ ಕೇಸ್ ಇಸ್ ಎ ಕ್ಲಾಕ್ ವೈಸ್. ಫಸ್ಟ್ ಕೇಸ್ ಇದೆ, ಇಟ್ ಇಸ್ ಎ ಆಂಟಿ ಕ್ಲಾಕ್ ವೈಸ್. ಕ್ಲಿಯರಾ? ಎಸ್, ವೆರಿ ಗುಡ್. ಓಕೆ, ನಾ let's move on to the questioning part. Induced parameter andre flux if it is a function of a time. If a flux is a function of a time, how the area decreases? ಎಷ್ಟು ಪಾರ್ಟ್ ಒಳಗಡೆ ಇದೆ? ಅರ್ಧ ಪಾರ್ಟ್. ಈ ತರ ಒಳಗಡೆ ಬರ್ತಾ ಇದ್ರೆ ಏನಾಗುತ್ತೆ? ಏರಿಯಾ ಆಫ್ ದ ಲೂಪ್ ಇನ್ಕ್ರೀಸ್ ಆಗುತ್ತಾ? ಎಲ್ಲಾ ಪಾರ್ಟ್ ಒಳಗಡೆ ಬಂದ್ಮೇಲೆ ಏರಿಯಾ ಕಾನ್ಸ್ಟೆಂಟ್ ಫ್ರಮ್ ಈ ಎಂಡ್ ಇಂದ ಈ ಎಂಡಿಗೆ ಕಾನ್ಸ್ಟೆಂಟ್ ಆಗಿರುತ್ತೆ, ರೈಟ್? ಸೊ ಕಾನ್ಸ್ಟೆಂಟ್ ಇದ್ದಾಗ ಆಚೆ ಹೋದ್ರೆ ಏನಾಗುತ್ತೆ? ಈ ಪಾರ್ಟ್ ಇದೆಯಲ್ಲ, ಈ ಪಾರ್ಟ್ ಜೊತೆ ಫ್ಲಕ್ಸ್ ಲಿಂಕೇ ಇಲ್ಲ. ಯಾಕಂದ್ರೆ ಇಟ್ ಇಸ್ ಔಟ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ರೀಸನ್ ಅಲ್ವಾ?
ಸೊ ಇಲ್ಲಿ ನೋಡಿ ಯಾವಾಗ ಔಟ್ ಆಗ್ತಾ ಇರುತ್ತೆ ಏರಿಯಾ ಡಿಕ್ರೀಸ್ ಆಗ್ತಾ ಇರುತ್ತೆ, ಬಟ್ ಎಂಟರಿಂಗ್ ಟೈಮಲ್ಲಿ ಏರಿಯಾ ಇನ್ಕ್ರೀಸ್ ಆಗ್ತಾ ಇರುತ್ತೆ ವೈಲ್ ಎಂಟರಿಂಗ್. ಆಮೇಲೆ ಹೋದಾಗ ಏನಾಗುತ್ತೆ ಏರಿಯಾ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಇಸ್ ಇಟ್ ಕ್ಲಿಯರ್? ಎಸ್ Paul, after this session, after 12 hours, you'll be getting. Okay? ಎಲ್ಲಿ ಗೊತ್ತಾಗುತ್ತೆ ಅಂದರೆ ಸೇಮ್ ವಿಡಿಯೋ ಇರುತ್ತಲ್ಲ, ವಿಡಿಯೋ ಅಂಡರ್ ಅಲ್ಲಿ ನಿಮಗೆ ನೋಟ್ಸ್ ಸೆಕ್ಷನ್ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಲಾಸ್ ನೋಟ್ಸ್ ಅಂತ ಮೆನ್ಷನ್ ಮಾಡಿರ್ತಾರೆ, ಅದನ್ನ ಕ್ಲಿಕ್ ಮಾಡಿ. ಓಕೆ, ರೈಟ್, ಫೈನ್. ನೌ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ಲಾಸ್, ನೆಕ್ಸ್ಟ್ ಸ್ಲೈಡ್. ಎಸ್, ಇಫ್ ಫೈ ಇಸ್ ದ ಫಂಕ್ಷನ್ ಆಫ್ ಅ ಟೈಮ್, ಅವಾಗ ಏನ್ ಮಾಡೋದು? ಇ ಈಸ್ ಜನರಲಿ, ಓಕೆ, ಇ ಈಸ್ ಜನರಲಿ d∅ divided by dt. Am I right? EMF definition ಪ್ರಕಾರ, Faraday first law ಪ್ರಕಾರ. And ಇಲ್ಲಿ for a instantaneous EMF, this is with a negative sign, okay? d∅ divided by dt. d∅ divided by dt. And for average EMF ಯಾವ ತರ ಬರಿಬಹುದು ಅಂದ್ರೆ, that is ∅2 minus ∅1 divided by t2 minus t1. This is for instantaneous. Okay, instantaneous ಅಂತಂದ್ರೆ at a particular time. At a particular time, t is equal to t1 ಅಂತ ಅನ್ಕೊಂಡು ಎಕ್ಸಾಂಪಲ್ಗೆ. ಇಲ್ಲಿ ಆವರೇಜ್ ಅಂದ್ರೆ ಥ್ರೂ ಔಟ್ ದ ಪ್ರಾಸೆಸ್ ಎಷ್ಟು ಟೈಮ್ ಅಲ್ಲಿ ಎಷ್ಟು ಫ್ಲಕ್ಸ್ ಚೇಂಜ್ ಆಯಿತು. therefore what is the EMF, what is the average EMF ಅನ್ನೋದು. Got it? Okay? Yes. Paul, concentrate here. Pritham, please concentrate. ಸೊ ಬೇಡದಿದ್ದ ವಿಷಯಕ್ಕೆಲ್ಲ ಎಂಗೇಜ್ ಆಗಬೇಡಿ. ಓಕೆ, ನಾವು ಬೇರೆಯವ್ರ ಥರ ಆಗೋದು ಬೇಡ. ಓಕೆ, ನಾವು ಸ್ಟಡಿಗೆ ಅಂತ ಬಂದಿರೋದು, ಸ್ಟಡಿಗೆ ಮಾತ್ರ ಯೂಸ್ ಮಾಡ್ಕೊಳ್ಳೋಣ ಪ್ಲಾಟ್ಫಾರ್ಮ್ನ, ಬೇರೆದಕ್ಕೆಲ್ಲ ಬೇಡ. ರೈಟ್? ಎಸ್. ನೌ ಲೆಟ್ಸ್ ಮೂವ್ ಟು ದ ಇಂಡ್ಯೂಸ್ಡ್ ಕರೆಂಟ್ ಅಂಡ್ ಇಂಡ್ಯೂಸ್ಡ್ ಚಾರ್ಜ್. ಇಂಡ್ಯೂಸ್ಡ್ ಕರೆಂಟ್ ಅಂಡ್ ಇಂಡ್ಯೂಸ್ಡ್ ಚಾರ್ಜ್ ಬಗ್ಗೆ ಇ ಅಂತಂದ್ರೆ ಏನು ಜನರಲಿ? ಓಕೆ, ಜನರಲಿ ಇ ಅಂತಂದ್ರೆ ದಟ್ ಈಸ್ ಅ d∅ divided by dt. I am considering magnitude. Okay, current cannot be negative, right? Cannot be negative. Direction negative ಏನು ಇಂಡಿಕೇಟ್ ಮಾಡ್ತಾರೆ? ಡೈರೆಕ್ಷನ್ ಅಷ್ಟೇ. ಯಾವ ಡೈರೆಕ್ಷನ್ ಕರೆಂಟ್ ಫ್ಲೋ ಆಗ್ತದೆ ಅಂತ ಗೊತ್ತಾಗುತ್ತೆ, ಬಟ್ ಕರೆಂಟ್ ಕೆನಾಟ್ ಬಿ ಎ ನೆಗೆಟಿವ್, ರೈಟ್? ಸೊ ಅದರಿಂದ ನಾನು ಮ್ಯಾಗ್ನಿಟ್ಯೂಡ್ ನ ಕನ್ಸಿಡರ್ ಮಾಡ್ಕೋತೀನಿ. ಸೊ ಇಲ್ಲಿ ಇಂಡ್ಯೂಸ್ಡ್ ಕರೆಂಟ್ ಅಂದ್ರೆ ಇ ಡಿವೈಡೆಡ್ ಬೈ ಆರ್ ಅಂತ ಬರೀಬಹುದಾ? ಜನರಲಿ ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಅಂತ ಬರೀತಿದ್ವಲ್ಲ, ಫ್ರಮ್ ಓಮ್ಸ್ ಲಾ, ರೈಟ್? ಫ್ರಮ್ ಓಮ್ಸ್ ಲಾ. ಇಲ್ಲಿ ವಿ ಬದಲು ಪೊಟೆನ್ಷಿಯಲ್ ಡಿಫರೆನ್ಸ್ ಅಲ್ಲಿ ಇಎಂಎಫ್ ಇಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಓನ್ಲಿ, ಪೊಟೆನ್ಷಿಯಲ್ ಓನ್ಲಿ. ಗೆಟ್ ಯುವರ್ ಪಾಯಿಂಟ್? ಓಕೆ, ನೌ ಇಲ್ಲಿ ಕರೆಂಟ್, ಕಂಡಕ್ಷನ್ ಕರೆಂಟ್ ಡಿ ಕ್ಯೂ ಡಿವೈಡೆಡ್ ಬೈ ಡಿ ಟಿ. ಇವಾಗ ಈ ಕರೆಂಟ್ ಮತ್ತೆ ಈ ಕರೆಂಟ್ ಎರಡೂ ಸೇಮ್ ಆಗಿದ್ರೆ, ಬಿಕಾಸ್ ಆಲ್ರೆಡಿ ವಿ ಹ್ಯಾವ್ ಸೀನ್ ನೋ ಕಂಡಕ್ಷನ್ ಕರೆಂಟ್ ದಟ್ ಈಸ್ ಅ ಡಿ ಕ್ಯೂ ಡಿವೈಡೆಡ್ ಬೈ ಡಿ ಟಿ, ಅಂಡ್ ಇಲ್ಲಿ ಇಂಡ್ಯೂಸ್ ಕರೆಂಟ್ ದಟ್ ಈಸ್ ಅ ಐ, ದಟ್ ಈಸ್ ಡ್ಯೂ ಟು ಚೇಂಜ್ ಇನ್ ಅ ಮ್ಯಾಗ್ನೆಟಿಕ್ ಫ್ಲಕ್ಸ್, ರೈಟ್? ಸೊ ಎರಡು ಈಕ್ವಲ್ ಆಗಿದ್ರೆ, ಎರಡು ಈಕ್ವಲ್ ಆದ್ರೆ ಏನಾಗುತ್ತೆ? ಸೊ ಐ ದಟ್ ಈಸ್ ಈಕ್ವಲ್ ಟು ಐ ಇಂಡ್ಯೂಸ್ ಕರೆಂಟ್. ಓಕೆ, ಸೊ ಇಲ್ಲಿ ಐ ಯಾವ ತರ ಬರೀಬಹುದು? ಡಿ ಕ್ಯೂ ಡಿವೈಡೆಡ್ ಬೈ ಡಿ ಟಿ, ಅಂಡ್ ಯಾವ ತರ ಇ ಡಿವೈಡೆಡ್ ಬೈ ಆರ್. ನೆಕ್ಸ್ಟ್ ಒನ್ ಡಿ ಕ್ಯೂ ಡಿವೈಡೆಡ್ ಬೈ ಡಿ ಟಿ ದಟ್ ಈಸ್ ಈಕ್ವಲ್ ಟು ಇ ಅಂತಂದ್ರೆ ಯಾವ ತರ ಬರೀಬಹುದು? d∅ ಡಿವೈಡೆಡ್ ಬೈ ಡಿ ಟಿ ಇಂಟು 1 ಬೈ ಆರ್, ರೈಟ್? ಸೊ ಇವಾಗ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ, ಡಿ ಟಿ ಗೆಟ್ ಕ್ಯಾನ್ಸಲ್, ಡಿ ಕ್ಯೂ ದಟ್ ಈಸ್ ಈಕ್ವಲ್ ಟು d∅ ಡಿವೈಡೆಡ್ ಬೈ ಆರ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ರಿಲೇಷನ್. ಓಕೆ, ಅದೇ ರೀತಿ ಈ ಇಕ್ವೇಶನ್ ನ, ಓಕೆ, ಈ ಇಕ್ವೇಶನ್ ನ ಕ್ಯಾಪಿಟಲ್ ಲೆಟರ್ ಕ್ಯೂ ಅಂತ ಬರ್ದು, ಓಕೆ, ಕ್ಯಾಪಿಟಲ್ ಲೆಟರ್ ಕ್ಯೂ ಅಂತ ಬರ್ದು ಇದನ್ನ ∅2 ಮೈನಸ್ ∅1 ಡಿವೈಡೆಡ್ ಬೈ ಆರ್ ಅಂತಾನು ಬರೀಬಹುದು. ಎರಡು ಸೇಮ್. ಓಕೆ, ಕ್ಲಿಯರಾ? ಓಕೆ, ಎಸ್. ವಿ ಪಿ ಗೇಮಿಂಗ್ ಬಿಟ್ಬಿಡಿ, ಅದೆಲ್ಲ ತಲೆಗೆ ಹಾಕೋಬೇಡಿ. ಓಕೆ, ರೈಟ್? ಅದೆಲ್ಲ ತಲೆಗೆ ಹಾಕೋಬೇಡಿ, ಪಾಠ ಕೇಳೋಣ. ಓಕೆ, ರೈಟ್? ಓಕೆ, ನಾವ್ ಕ್ವಶನಿಂಗ್ ಪಾರ್ಟ್, ಯುವರ್ ಫೇವ್ರೇಟ್ 30 ಸೆಕೆಂಡ್ಸ್ ಹಾಕಲ್ಲ, ಫಸ್ಟ್ ಕ್ವಶನ್ ಆಗಿರೋದ್ರಿಂದ. ಫಸ್ಟ್ ನೋಡಿ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ಅ ಕ್ಲೋಸ್ ಸರ್ಕ್ಯೂಟ್ ಆಫ್ ಎ ರೆಸಿಸ್ಟೆನ್ಸ್ 10 ohm, where is with a time, okay, that means flux is the function of a time. Flux is that function of a time ಅಂದ್ರೆ instantaneous flux, instantaneous EMF as well as average EMF ನ ಸ್ಟಡಿ ಮಾಡಿದ್ವಿ, ರೈಟ್? The induced EMF in the circuit at a t is equal to 0.2 is induced EMF. ಅವ್ರು ಕೇಳ್ತಿರೋದು induced EMF. Therefore induced EMF ಪ್ರಕಾರ ನೋಡೋದಾದ್ರೆ at a instant time, right, 0.2 ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. So E is equal to d∅ divided by dt along with a negative sign. EMF can be negative, right, at t is equal to t1. ಇವಾಗ E is equal to minus d∅ ವ್ಯಾಲ್ಯೂ ಎಷ್ಟಿದೆ? 5 ವ್ಯಾಲ್ಯೂ
5t square minus 4t plus 1. Okay, now further simplification, E is equal to bracket 5 is a constant, differentiation of a t square, that is a 2t, minus 4 is a constant, t differentiation of a t, that is a 1, and plus differentiation of a 1, that is a constant, therefore it is a 0. It is a 0. Further simplification, 5 into 2, that is a 10t minus 4. Okay, so at t is equal to 0.2 seconds, right? At 0.2 second, ಇಲ್ಲಿ substitute ಮಾಡಿ. E is equal to minus 10 into 0.2 minus 4. ಎಷ್ಟಾಗುತ್ತೆ ಇದು ವ್ಯಾಲ್ಯೂ? 0.2 into 10 ಅಂದ್ರೆ that is E is equal to minus, that is a 2 minus 4. ಎಷ್ಟಾಗುತ್ತೆ? minus of minus 2. 2 minus 4 ಎಷ್ಟಾಗುತ್ತೆ? minus 2 ಆಗುತ್ತೆ. minus of minus 2, that will be plus 2 volt. And current ಕೇಳಿದ್ರೆ, induced current ಕೇಳಿದ್ರೆ E divided by R. But induced current ಕೇಳಿಲ್ಲ. But what if they asked? So ಇಲ್ಲಿ plus 2 divided by R value ಎಷ್ಟಿದೆ? 10 ohm. So it will be 0.2 ampere. That is a induced current. Okay, so that is option induced EMF ಆಗಿರೋದ್ರಿಂದ option D. Option D is the right answer. Very good. 5%, only 5% ನೋಡಿ. Right? So ಅದಕ್ಕೆ ಕರೆಕ್ಟ್ ಆಗಿ ಓದಬೇಕು. Clear? Yes, do you have any questions? No, right? Asia, correct. ಅದಕ್ಕೆ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. Right? Okay, now let's move on to the next question. Try ಮಾಡಿ ಇದನ್ನ. Yes, try this question. 45 seconds ಕೊಡ್ತೀನಿ. 45 seconds. Yes. So question is, a magnetic field of a flux density. Magnetic field, flux alla. Magnetic field of a flux density 1 Weber per meter square acts normally to 80 turns coil of 0.01 meter square area. If this coil is removed from the field in a 0.2 second, then the EMF induced. So ಇಲ್ಲಿ ಕೊಟ್ಟಿರೋದು ಕಂಡೀಷನ್ ಏನು? magnetic field of a flux density. Magnetic field of a flux density B. Okay, B, that is a 1 Weber per meter square. Okay, per meter square. Okay, and the number of turns ಎಷ್ಟಿದೆ? 80 turns, and area, that is 0.01 meter square, and the time they have given, that is a 0.2 second. Okay, now E is equal to, okay, E is equal to minus, ಇಲ್ಲಿ minus plus ಏನಾದ್ರು ಕಾಣಿಸ್ತದನ? ಇಲ್ಲ, ignore that sign. d5 divided by dt, and we know that phi is B dot A, and ಇಲ್ಲೇ substitute ಮಾಡ್ಬೋದಾ? phi B value ಎಷ್ಟು? 1, right? Okay, ಇಲ್ಲಿ first ಇಲ್ಲಿ substitute ಮಾಡೋಣ. So that d divided by dt B dot A, right? So ಇಲ್ಲಿ area of the loop remains constant, area change ಆಗಲ್ಲ. So ಅದರಿಂದ E can be written as, ಇಲ್ಲಿ with respect to n ಅಲ್ವಾ, number of turns ಸಹಿತ ಬೇಕು, n into A dB divided by dt. Okay, so ಇವಾಗ values ನ substitute ಮಾಡಿ. Okay, what are the values? E is equal to, n value ಎಷ್ಟಿದೆ? 80, area ಎಷ್ಟಿದೆ? 0.01 into dB ಎಷ್ಟಿದೆ? 1 divided by time ಎಷ್ಟಿದೆ? change in time, that is a 0.2. ಇವಾಗ ಈ ಡೆಸಿಮಲ್ ಪಾಯಿಂಟ್ಸ್ ಇದಾ, ಅದನ್ನ ಎಲಿಮಿನೇಟ್ ಮಾಡೋಕೆ ನಾನು 10 divided by 10 ಅಂತ ಮಾಡ್ತೀನಿ. ಸೊ ಇಲ್ಲಿ ಏನಾಗುತ್ತೆ? 80 into 0.1, 10 ಮಲ್ಟಿಪ್ಲೈ ಆದರೆ 0.01 ಇದು 0.1 ಆಗುತ್ತೆ, ಡಿವೈಡೆಡ್ ಬೈ 2. 0.2 into 10 ಆದರೆ 2 ಆಗುತ್ತೆ. ಓಕೆ, ನಾವು ಇಲ್ಲಿ E is equal to, ಈ 80 into 0.1 ನ ಮಾಡಿದ್ರೆ 8 ಬರುತ್ತೆ, ಡಿವೈಡೆಡ್ ಬೈ 2. E will be 4 volt, that is a plus 4 volt. ಓಕೆ, ಸೊ ಇಲ್ಲಿ ನಮಗೆ ಯಾವುದೇ ರೀತಿ ಮೈನಸ್ ಅಂಡ್ ಪ್ಲಸ್ ಅಂತ ಕೊಟ್ಟಿಲ್ಲ. ಡೈರೆಕ್ಟ್ಲಿ ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಎ ಆಪ್ಷನ್ ಡಿ. 7%, ಅಗೇನ್ 7%, ಓನ್ಲಿ 7%. ಫಾಸ್ಟ್ ಆಗಿರ್ಬೇಕು. ಓಕೆ, ಫಾಸ್ಟ್ ಆಗಿ ಆನ್ಸರ್ ಮಾಡಿ. 57 ಅಂತ ಆನ್ಸರ್ ಮಾಡಿ. ಯಾರು 57% ರಾಂಗ್ ಮಾಡಿದ್ದೀರಾ ನೋಡಿ. ಓಕೆ, ಎಸ್, ಆಪ್ಷನ್ ಡಿ. ನಿಮ್ಗೆ ಗೊತ್ತಾಗ್ತಿದ್ದೀರಾ ಎಲ್ಲೆಲ್ಲಿ ರಾಂಗ್ ಮಾಡ್ತಿದ್ದೀರಾ ಅಂತ? ರೈಟ್. ನೆಕ್ಸ್ಟ್ ಒನ್. ಎಸ್, ಇಲ್ಲಿ ಲೂಪ್ ಇದೆ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ.
ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಸೊ ಜನರಲಿ ಕ್ವಶನ್ ದೇ ಹ್ಯಾವ್ ಗಿವನ್, ಓಕೆ, ಎ ಸ್ಕ್ವೇರ್ ಲೂಪ್ ಆಫ್ ಎ ಸೈಡ್ 2 centimeter enters a magnetic field with a constant speed of 2 centimeter per second. As shown, the front edge enters the field at a t is equal to 0. ಅಂದ್ರೆ ಇಲ್ಲಿ ಎಂಟರ್ ಆದ ತಕ್ಷಣ t is equal to 0 second ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ. Which of the following graph correctly depicts the induced EMF in the following graph? Correctly, okay, following the graph, okay. Take clockwise direction positive, clockwise direction positive, okay. What is the direction of a magnetic field? It is into the plane, right? Into the plane. ಯಾವಾಗ ಈ ಸ್ಕ್ವೇರ್ ಲೂಪ್ ಒಳಗಡೆ ಬರುತ್ತೆ ಏನಾಗುತ್ತೆ, ಅದರಲ್ಲಿ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಯಾವ ಡೈರೆಕ್ಷನ್? ಆಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಇನ್ವರ್ಡ್, ಕರೆಂಟ್ ಪ್ರೊಡ್ಯೂಸಸ್ ಕ್ಲಾಕ್ ವೈಸ್ ಡೈರೆಕ್ಷನ್, ರೈಟ್? ಇದರಲ್ಲಿ ಕ್ಲಾಕ್ ವೈಸ್ ಡೈರೆಕ್ಷನ್, ಫಾರ್ ಎಕ್ಸಾಂಪಲ್ ಇದನ್ನ ಕನ್ಸಿಡರ್ ಮಾಡ್ಕೋತೀನಿ, ಓಕೆ. ಈ ಲೂಪ್ ಒಳಗಡೆ ಬಂದಿದೆ, ಏನಾಗುತ್ತೆ, ಕ್ಲಾಕ್ ವೈಸ್ ಡೈರೆಕ್ಷನ್ ಬರುತ್ತೆ. ಆಸ್ ಎಂಟರಿಂಗ್ ಏನಾಗುತ್ತೆ, ಏರಿಯಾ ಇನ್ಕ್ರೀಸ್ ಆಗುತ್ತೆ. ಏರಿಯಾ ಇನ್ಕ್ರೀಸ್ ಆದ್ರೆ ಫ್ಲಕ್ಸ್ ಇನ್ಕ್ರೀಸ್ ಆಗುತ್ತೆ. ಫ್ಲಕ್ಸ್ ಇನ್ಕ್ರೀಸ್ ಆದ್ರೆ ಇಂಡ್ಯೂಸ್ಡ್ EMF ಇನ್ಕ್ರೀಸ್ ಆಗುತ್ತೆ. ಇಂಡ್ಯೂಸ್ಡ್ EMF ಇನ್ಕ್ರೀಸ್ ಆಗಕ್ಕೆ ಲೆನ್ಸ್ ಲಾ ಬಿಡಲ್ಲ. ಏನ್ ಮಾಡುತ್ತೆ, ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇಂಡ್ಯೂಸ್ಡ್ EMF ನ ಅಥವಾ ಇಂಡ್ಯೂಸ್ಡ್ ಕರೆಂಟ್ ನ ಡೆವಲಪ್ ಮಾಡುತ್ತೆ, ಅಥವಾ ಇಂಡ್ಯೂಸ್ಡ್ EMF ನ ಡೆವಲಪ್ ಮಾಡುತ್ತೆ. ರೈಟ್? ಸೊ ಫಸ್ಟ್ ಎಂಟರ್ ಆದ ತಕ್ಷಣ ನಮಗೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಇಂಡ್ಯೂಸ್ಡ್ EMF ಡೆವಲಪ್ ಆಯ್ತು. ಆಂಟಿ ಕ್ಲಾಕ್ ವೈಸ್ ಯಾವ ಸೈನ್ ಅಲ್ಲಿ ತಗೋಬೇಕು? ಇಲ್ಲಿ ಕ್ಲಾಕ್ ವೈಸ್ ನ ಪಾಸಿಟಿವ್ ಡೈರೆಕ್ಷನ್ ಅಲ್ಲಿ ತಗೊಂಡ್ರೆ, ಆಂಟಿ ಕ್ಲಾಕ್ ವೈಸ್ ನ ನೆಗೆಟಿವ್ ಡೈರೆಕ್ಷನ್ ಇದೆ. ಇಲ್ಲಿ ಪಾಸಿಟಿವ್ ಡೈರೆಕ್ಷನ್ ಇದೆ, ಡೈರೆಕ್ಟ್ ಎಲಿಮಿನೇಟ್. ಇಲ್ಲಿ ನೆಗೆಟಿವ್ ಡೈರೆಕ್ಷನ್ ಇದೆ, ವೇಟ್, ಓಕೆ, ನೆಗೆಟಿವ್ ಡೈರೆಕ್ಷನ್ ಇದೆ. ಬಟ್ ಇಲ್ಲಿ ಸ್ಟಾರ್ಟಿಂಗ್ ಫ್ರಮ್ 0 ಅಂತಿದೆ, ಇಟ್ ಇಸ್ ರಾಂಗ್. ಇಟ್ ಇಸ್ 0 ಸ್ಟಾರ್ಟಿಂಗ್ ಫ್ರಮ್ 0. ನಾವು ಇಲ್ಲಿ ಪಾಸಿಟಿವ್ ಇದೆ, ಇಟ್ ಈಸ್ ಆಲ್ಸೋ ರಾಂಗ್. ಡೈರೆಕ್ಟ್ಲಿ ಯು ಕ್ಯಾನ್ ಗೋ ಹೆಡ್ ವಿತ್ ಆಪ್ಷನ್ ಡಿ ವಿತೌಟ್ ವರಿ, ಓಕೆ. ಸ್ಟಾರ್ಟಿಂಗ್ ಗೊತ್ತಾದ್ರೆ ಸಾಕು. ಎಸ್, ಆಂಟಿ ಕ್ಲಾಕ್ ವೈಸ್ ನೆಗೆಟಿವ್. ನಿಹಾರಿಕಾ ಕರೆಕ್ಟ್, ವೆರಿ ಗುಡ್. ಎಲ್ಲರೂ ಚೆನ್ನಾಗಿ ಆನ್ಸರ್ ಮಾಡ್ತೀರಾ, ವೆರಿ ಗುಡ್, ಓಕೆ. ಸೊ ಡೈರೆಕ್ಟ್ ಆಗಿ ಸ್ವಲ್ಪ ಗೊತ್ತಾದ್ರೆ ಸಾಕು, ಆನ್ಸರ್ ಮಾಡ್ಬೋದು. ಫೈನ್, ವೆರಿ ಗುಡ್. ಸೊ ಆನ್ಸರ್ ಯಾರ್ದಾರು ಮಾಡಿದ್ರಾ? ಆಪ್ಷನ್ ಡಿ. ಅರ್ರೇ, ಸ್ಟಾರ್ಟ್ ಮಾಡಿಲ್ಲ, ಆನ್ಸರ್ ಮಾಡಿ, ಟ್ರೈ ಮಾಡಿ ನೋಡ. ಇವಾಗ್ಲೂ ಯಾರು ಕರೆಕ್ಟ್ ಆಗಿ ಆನ್ಸರ್ ಮಾಡಲ್ಲ ನೋಡಿ, ಯಾವ್ದಾದ್ರು ಒಂದು ತಪ್ಪು ಮಾಡ್ತಾರೆ. ನೋ, KCET ಕೇಳಿದ್ದಾರೆ, ಇದನ್ನು KCET ಕೇಳಿದ್ದಾರೆ, ನೀಟಿ ಕೇಳಿದ್ದಾರೆ, ಮತ್ತೆ ನಮ್ಮ JEE ಮೇನ್ಸ್ ಅಲ್ಲೂ ಕೇಳಿದ್ದಾರೆ. ಬಟ್ ಕೆಲವಲ್ಲಿ ಏನ್ ಮಾಡಿದ್ದಾರೆ, ಲೂಪ್ ತಗೊಂಡಿದ್ದಾರೆ, ದಟ್ ಇಸ್ ಸರ್ಕ್ಯುಲರ್ ಲೂಪ್. ಬಟ್ ಇಲ್ಲಿ ನಮಗೆ ಸ್ಕ್ವೇರ್ ಲೂಪ್ ಕೊಟ್ಟಿದ್ದಾರೆ ಅಷ್ಟೇ, ಬೇರೆ ಏನಿಲ್ಲ, ಓಕೆ. ನೋಡ, ಆಪ್ಷನ್ ಡಿ ಅಂತಿದೆ ನೋಡಿ, ಇವಾಗಲೇ ತಪ್ಪು ಮಾಡಿರ್ತಾರೆ ನೋಡಿ. ಓ, ಯು ಪ್ರೂವ್ಡ್ ಮಿ ರಾಂಗ್. 100% ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರ. ಆನ್ಸರ್ ನೋಡ್ಬಿಟ್ಟು ಕೆಲವರು ರಾಂಗ್ ಮಾಡ್ತಾರೆ, ಓಕೆ. ನಾವ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇಲ್ಲಿ ಆನ್ಸರ್ ಮಾಡಿ, ಓಕೆ. ನಿಮಗೆ 30 ಸೆಕೆಂಡ್ ಕೊಡ್ತೀನಿ. ಬೇಸಿಕ್ ಲಾಜಿಕ್ ನೋಡಿ, ಲೂಪ್ ಅನ್ನ ಜಸ್ಟ್ ನೆಟ್ ಮಾಡ್ಕೊಳ್ಳಿ. ಎಂಟರ್ ಆಗ್ತಿದ್ರೆ ಕ್ಲಾಕ್ ವೈಸ್ ಇತ್ತು, ಮಧ್ಯದಲ್ಲಿದ್ರೆ ನಾರ್ಮಲ್ ಆಗಿತ್ತು, ಓಕೆ. ಫಸ್ಟ್ ಎಂಟರ್ ಆದಾಗ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಇಂಡ್ಯೂಸ್ಡ್ EMF ಪ್ರೊಡ್ಯೂಸ್ ಆಯಿತು. ಬಿಕಾಸ್ ಕರೆಂಟ್ ಆಲ್ರೆಡಿ ಇನ್ ದ ಲೂಪ್, ಇಟ್ ಇಸ್ ಎ ಕ್ಲಾಕ್ ವೈಸ್ ಡೈರೆಕ್ಷನ್. ಇಂಡ್ಯೂಸ್ಡ್ ಕರೆಂಟ್ ಯಾವ ತರ ಪ್ರೊಡ್ಯೂಸ್ ಆಗುತ್ತೆ, ಆಂಟಿ ಕ್ಲಾಕ್ ವೈಸ್. ಎಟ್ ದ ಸೆಂಟರ್ ಆಫ್ ದ ಲೂಪ್, ಸೆಂಟರ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ಇಟ್ ಇಸ್ ಎ ಕಾನ್ಸ್ಟೆಂಟ್ 0. ಬಟ್ ಅದೇ ಔಟ್ ಆಗ್ಬೇಕಾದ್ರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಔಟ್ ಆಗ್ಬೇಕಾದ್ರೆ ಏನಾಯ್ತು, ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಇಂಡ್ಯೂಸ್ಡ್ EMF ಪ್ರೊಡ್ಯೂಸ್ ಆಯಿತು. ಅಂದ್ರೆ ಪಾಸಿಟಿವ್ ಕ್ಲಾಕ್ ವೈಸ್ ಮತ್ತೆ ಆಂಟಿ ಕ್ಲಾಕ್ ವೈಸ್. ನೆನ್ಪು ಮಾಡ್ಕೊಂಡ್ರ, ಕಣ್ಣು ಮುಚ್ಕೊಂಡು ನೆನ್ಪು ಮಾಡ್ಕೋಬೇಕು ಅಷ್ಟೇ. ಸೊ ಇಲ್ಲಿ ವಿಚ್ ಇಸ್ ದ ರೈಟ್ ಆನ್ಸರ್? ವೇರಿಯಬಲ್, ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್, 0. ವಿಚ್ ಒನ್? ಡಿ ಅಂತ ಹೇಳ್ತಿದ್ದಾರೆ ಕರೆಕ್ಟ್ ಆಗಿ. ಯಾಕೆ ಡಿ ಆಗುತ್ತೆ? ಅವ್ರು ಕೇಳ್ತಾರೆ ಕ್ವಶನ್ ನೋಡಿ, ನಿಯರ್ ಅ ಸರ್ಕ್ಯುಲರ್ ಲೂಪ್ ಆಫ್ ಎ ಕಂಡಕ್ಟಿಂಗ್ ವೈರ್ ಆಸ್ ಶೋನ್ ಇನ್ ದ ಫಿಗರ್ ಆನ್ ಎಲೆಕ್ಟ್ರಾನ್ ಮೂವ್ಸ್ ಅಲಾಂಗ್ ಎ ಸ್ಟ್ರೇಟ್ ಲೈನ್. ಅದು ಮೂವ್ ಆಗ್ತಿದೆ. ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಕರೆಂಟ್ ಇಫ್ ಎನಿ ಇನ್ ದ ಲೂಪ್ is. ಸೊ ಇಲ್ಲಿ ಡೈರೆಕ್ಷನ್ ಆಫ್ ಅ ಕರೆಂಟ್ ಹೋಗ್ತಾ ಇದೆ, ಓಕೆ. ಡೈರೆಕ್ಷನ್ ಆಫ್ ಎಲೆಕ್ಟ್ರಾನ್, ಓಕೆ. ಡೈರೆಕ್ಷನ್ ಆಫ್ ಎಲೆಕ್ಟ್ರಾನ್ ಮೂವ್ ಆಗ್ತಿದೆ. ಸೊ ಇಲ್ಲಿ ಆಲ್ರೆಡಿ ಇನ್ ಟು ದ ಪ್ಲೇನ್, ದಟ್ ಇಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ರೈಟ್? ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಸೊ ಯಾವ ಡೈರೆಕ್ಷನ್ ಎಂಟ್ರಿ ಆಗ್ತಿರ್ಬೇಕಾದ್ರೆ, ಓಕೆ, ದಿಸ್ ಇಸ್ ದ ಲೂಪ್. ಸೊ ದಿಸ್ ಇಸ್ ದ ಲೂಪ್, ಓಕೆ. ಇಲ್ಲಿ ಆಲ್ರೆಡಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ರೆ ಇದು ಸಮೀಪ ಬಂದಾಗ ಏನಾಗುತ್ತೆ, ಫಸ್ಟ್ ಆಂಟಿ ಕ್ಲಾಕ್ ವೈಸ್ ಅಲ್ಲಿ EMF ಡೆವಲಪ್ ಆಗುತ್ತೆ. ಫಸ್ಟ್ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಡೆವಲಪ್ ಆಗುತ್ತೆ EMF. ಆಸ್ ಇಟ್ ಎಂಟರ್ಸ್ ದ ಮಿಡ್ ಪಾಯಿಂಟ್ ಏನಾಗುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ, ರೈಟ್? ಆಸ್ ಇಟ್ ಇಸ್ ಮೂವಿಂಗ್ ಏನಾಗುತ್ತೆ, ಡಿಗ್ರೀಸ್ ಆಗ ಟ್ರೈ ಮಾಡುತ್ತೆ. ಇದು ಡಿಗ್ರೀಸ್ ಆಗ ಬಿಡಲ್ಲ, ಏನ್ ಮಾಡುತ್ತೆ, ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಮತ್ತೆ ಪ್ರೊಡ್ಯೂಸ್ ಆಗುತ್ತೆ, ಓಕೆ. ದಿಸ್ ಇಸ್, ಓಕೆ, ಇಲ್ಲಿ ಸ್ವಲ್ಪ ಸಿಂಬಲ್ ರಾಂಗ್ ಮಾಡಿದೆ. ಸೊ ದಿಸ್ ಇಸ್ ಕ್ಲಾಕ್ ವೈಸ್ ಡೈರೆಕ್ಷನ್. ಸೊ ದಿಸ್ ಇಸ್
ದಿಸ್ ಈಸ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಈ ಸೈಡ್ ಇಂದ ಎಂಟ್ರಿ ಆಗ್ಬೇಕಾದ್ರೆ ಮೂವ್ ಆಗ್ಬೇಕಾದ್ರೆ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಅಂದ್ರೆ ವೇರಿಂಗ್, ಆಂಟಿ ಕ್ಲಾಕ್ ವೈಸ್, ಕ್ಲಾಕ್ ವೈಸ್, ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ ವೇರಿ ಆಗ್ತದೆ. ಫಸ್ಟ್ ಆಂಟಿ ಕ್ಲಾಕ್ ವೈಸ್ ಇತ್ತು, ನೆಕ್ಸ್ಟ್ ಕ್ಲಾಕ್ ವೈಸ್ ಆಯ್ತು. ಡಿಗ್ರೀಸ್ ಆಗಕ್ಕೆ ಬಿಡಲ್ಲ. ಸೊ ವಿಚ್ ಒನ್ ಇಸ್ ರೈಟ್? ಇಲ್ಲಿ ನೋಡಿ ಆಲ್ಮೋಸ್ಟ್ ಎಲ್ಲರೂ ರಾಂಗ್ ಮಾಡಿರ್ತಾರೆ. ಆಪ್ಷನ್ ಎ, ವೇರಿಯಬಲ್, ವಿ ಕ್ಯಾನಾಟ್ ಪ್ರಿಡಿಕ್ಟ್. ಅಂದ್ರೆ ಪ್ರಿಡಿಕ್ಟ್ ಮಾಡ್ಬೋದು. ಫಸ್ಟ್ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಇಂಡ್ಯೂಸ್ಡ್ ಇಎಂಎಫ್ ಪ್ರೊಡ್ಯೂಸ್ ಆಗುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ಆಸ್ ಇಟ್ ಇಸ್ ಮೂವಿಂಗ್ ಅವೇ ಏನಾಗುತ್ತೆ? ಮೂವಿಂಗ್ ಅವೇ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕಮ್ಮಿ ಆಗ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ? ಕಮ್ಮಿ ಆಗಕ್ಕೆ ಬಿಡಲ್ಲ ಲೆನ್ಸ್. ಅದಕ್ಕೆ ಸಪೋರ್ಟ್ ಮಾಡುತ್ತೆ. ಸಪೋರ್ಟ್ ಮಾಡೋದ್ರಿಂದ ಆಂಟಿ ಕ್ಲಾಕ್ ವೈಸ್ ಇದ್ದದ್ದು ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಇಂಡ್ಯೂಸ್ಡ್ ಇಎಂಎಫ್ ಬರುತ್ತೆ. ಓಕೆ, ಎಸ್, ಥ್ಯಾಂಕ್ ಯು EMI. ರೈಟ್, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಎಸ್, 8.82. ನೋಡಿ, ಯಾರು ಇದನ್ನ ಆನ್ಸರ್ ಮಾಡಿದಿಲ್ಲ, salute. Okay, now let's move on to the next question. Direction of a current. Okay, direction of a current. Direction of a current induced in a wire moving in a magnetic field is found using. ಯಾವ ಡೈರೆಕ್ಷನ್ ಆಫ್ ಎ ಕರೆಂಟ್ ಇಂಡ್ಯೂಸ್ಡ್? ಇದು 10th ಕ್ಲಾಸ್ ಅಲ್ಲಿ ಓದಿದಿರಾ, 9th ಕ್ಲಾಸ್ ಅಲ್ಲಿ ಓದಿದಿರಾ, ಮತ್ತೆ ಈ ಥ್ರೂಔಟ್ ದ ಇಯರ್ ಓದಿದಿರಾ. ವಿಚ್ ಒನ್ ಇಸ್ ರೈಟ್? ವಿಚ್ ಒನ್ ಇಸ್ ರೈಟ್? ಎಸ್, ವಿಚ್ ಒನ್ ಇಸ್ ರೈಟ್? ಆಪ್ಷನ್ ಎ ಅಂತ ಹೇಳ್ತಿದ್ರೆ. ಓಕೆ, ಇಲ್ಲಿ ಕೇಳ್ತಿರೋದು ಇಂಡ್ಯೂಸ್ಡ್ ಕರೆಂಟ್, ಕರೆಂಟ್ ಇಂಡ್ಯೂಸ್ಡ್. ಆಪ್ಷನ್ ಬಿ, ಆಪ್ಷನ್ ಬಿ, ಆಪ್ಷನ್ ಬಿ ಅಂತ ಬರ್ತದೆ. ಓಕೆ, ಲೆಟ್ ಮಿ ಎಕ್ಸ್ಪ್ಲೈನ್. ಸೊ ಫಸ್ಟ್ ರೈಟ್ ಹ್ಯಾಂಡ್ ಕ್ಲಾಸ್ ರೂಲ್ ಅಂದ್ರೆ ಹ್ಯಾಂಡ್ ರೂಲ್, ರೈಟ್ ಹ್ಯಾಂಡ್ ರೂಲ್. ಓಕೆ, ರೈಟ್ ಹ್ಯಾಂಡ್ ರೂಲ್ ಏನಕ್ಕೆ ಯೂಸ್ ಮಾಡ್ತೀವಿ? ಟು ಫೈಂಡ್ ಔಟ್ ಡೈರೆಕ್ಷನ್ ಆಫ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಆಮ್ ಐ ರೈಟ್? ವೆನ್ ಕರೆಂಟ್ ಫ್ಲೋಯಿಂಗ್ ಥ್ರೂ ಇಟ್. ಫೈನ್. ನೆಕ್ಸ್ಟ್ ಒನ್, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಟು ಫೈಂಡ್ ಔಟ್ ಡೈರೆಕ್ಷನ್ ಆಫ್ ಅ ಫೋರ್ಸ್ ಆಕ್ಟಿಂಗ್ ಅನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಥವಾ ಚಾರ್ಜ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಫೋರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ used to find out induced current or induced EMF, induced EMF ಅಥವಾ EMF. Okay, next one, Ampere's loop, direction. Okay, direction of DL. Okay, along the, okay, along DB, not DB, that is the B, magnetic field, Ampere circuit law. Now tell me which is the right answer. Which is the right answer? Yes, which is the right answer? Bega barbeku answer. Right? So that is, as we expected, that is a Fleming's right hand rule. Fleming's right hand rule. That is option C. So option C is the right answer. Yes, 15% nodi. 15%. Yaru 68% anta kodidare. That is for magnetic field. That is for magnetic field. Okay? ಮತ್ತೆ ಇನ್ನೂ ಕೆಲವು ಜನ ರಾಂಗ್ ಮಾಡ್ತಿದ್ದಾರೆ. ಲೆಫ್ಟ್ ಹ್ಯಾಂಡ್ ರೂಲ್ ಇದೆಲ್ಲ ರೂಲ್ಸ್ ಒಂದ್ಸತಿ ನೋಡಿ. ಓಕೆ, ರೈಟ್ ಹ್ಯಾಂಡ್ ಪಾಮ್ ರೂಲ್, ಮ್ಯಾಕ್ಸ್ವೆಲ್ಸ್ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ಪಾಮ್ ರೂಲ್ ಕೇಳೋದೇ ಇಲ್ಲ. ದಟ್ ಈಸ್ ಫಾರ್ ಈಸಿ ಪರ್ಪಸ್. ಓಕೆ, ರೈಟ್. ನಾವ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇದಕ್ಕೆ ನಿಮಗೆ 1 minute ಕೊಡ್ತಿದ್ದೀನಿ. ಟ್ರೈ ಟು ಆನ್ಸರ್ ದಿಸ್ ಕ್ವಶನ್. ಈ ಕ್ವಶನ್ ಆದ್ಮೇಲೆ ನಿಮಗೆ ಪೋಲ್ ಅಲ್ಲಿ ಯಾರು ಟಾಪ್ ಅಲ್ಲಿ ಇದ್ದಾರೆ ಅನ್ನೋದು ತೋರಿಸ್ತೀನಿ. ಓಕೆ, ಎಸ್. ಫಸ್ಟ್ ಒನ್, ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜಸ್ ಅಟ್ ಅ ರೇಟ್ ಆಫ್ 0.4 Tesla ಅಂದ್ರೆ dB divided by dt, and in a square coil of a side 4 cm kept a perpendicular to the magnetic field. Okay, perpendicular ಇದೆ and some magnetic field ಬರುತ್ತೆ, I mean induced current ಬರುತ್ತೆ. ಸೊ ಇಲ್ಲಿ ಸೈಡ್ ಲೆಂತ್ ಅಥವಾ ಬ್ರೆಡ್ತ್ ಅಂತ ಅನ್ಕೋಬಹುದು. ಲೆಂತ್ ಅಂತ ಕನ್ಸಿಡರ್ ಮಾಡ್ಕೋತೀನಿ. perpendicular to the magnetic field. If the resistance in the coil is 2 × 10⁻³ ohm, then induced current ಬೇಕು ಅಂದ್ರೆ ಇಂಡ್ಯೂಸ್ಡ್ ಕರೆಂಟ್ ಬೇಕು ಅಂತಂದ್ರೆ E ಡಿವೈಡೆಡ್ ಬೈ R ಬೇಕು. E ಬೇಕಂತಂದ್ರೆ d∅ ಡಿವೈಡೆಡ್ ಬೈ dt ಬೇಕು. ಇಲ್ಲಿ ಪಾಸಿಟಿವ್ ನೆಗೆಟಿವ್ ಇಲ್ಲ, ಅದರಿಂದ ನಾನು d∅ ಡಿವೈಡೆಡ್ ಬೈ dt ಬರ್ತೀನಿ. ಯಾವ್ದಾದ್ರು ಪಾಸಿಟಿವ್ ನೆಗೆಟಿವ್ ಅಂತಂದ್ರೆ ಅಲಾಂಗ್ ವಿತ್ ದ ಸೈನ್ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್. ಸಿಂಪಲ್ ಟ್ರಿಕ್. ಓಕೆ, ನೀವು ಯಾವಾಗಾದ್ರೂ ನೆಗೆಟಿವ್ ಅಂಡ್ ಪಾಸಿಟಿವ್ ನೋಡಿದ್ರೆ ಸೈನ್ಸು, ಅವಾಗ ನೀವು ನೆಗೆಟಿವ್ ಸೈನ್ ನ ಇಂಡಿಕೇಟ್ ಮಾಡ್ಬೇಕು ಇಲ್ಲಿ. ಓಕೆ, ಅಲಾಂಗ್ ವಿತ್ ದ ನೆಗೆಟಿವ್ ಸೈನ್. ಇವಾಗ ನೆಕ್ಸ್ಟ್ ಒನ್ ನೋಡಿ, ಫೈ ಏನು? ದಟ್ ಈಸ್ B ಡಿವೈಡೆಡ್ ಬೈ A. ಸಬ್ಸ್ಟಿಟ್ಯೂಟ್ ಇಯರ್ ಏನಾಗುತ್ತೆ? dB dot A divided by dt. Okay, now ಇವಾಗ E is equal to A is a constant, take it out, dB divided by dt. Clear? Now so first EMF calculate ಮಾಡೋಣ. E that is equal to, ಬೇರೆ ಕಲರ್ ತಗೊಂತೀನಿ. E is equal to EMF. What is the area? Length ಕೊಟ್ಟಿದ್ದಾರೆ. Therefore can I write it as a length square ಅಥವಾ L into L ಅಂತ ಬರೀತೀನಿ. Okay, because square ಅಲ್ವಾ ಕೊಟ್ಟಿರೋದು.
ಎಸ್ ಸ್ಕ್ವೇರ್ ಕೊಟ್ಟಿದ್ರೆ ಬೋತ್ ದ ಸೈಡ್ ಸೇಮ್. ನಾವು ಡಿ ಬಿ ವ್ಯಾಲ್ಯೂ ಎಷ್ಟು? ಡಿ ಬಿ ವ್ಯಾಲ್ಯೂ ದಟ್ ಈಸ್ ದ ಡಿ ಬಿ ಡಿವೈಡೆಡ್ ಬೈ ಡಿ ಟಿ. ನಾವು ಸೊ ಈ ಕಡೆ ಮಾಡೋಣ, ಈ ಕಡೆ ಸೈಡಲ್ಲಿ ಸಾಲ್ವ್ ಮಾಡೋಣ. ಸೊ ಫಸ್ಟ್ ನೋಡಿ E is equal to L into L, that is a 4 centimeter na meter convert ಮಾಡ್ಕೊಳ್ಳಿ. 4 into 10 power minus 2, 4 into 10 power minus 2, done. Next one, dB divided by dt, that is a 0.4. Clear? So further simplification, 4 into 4, 16. Okay? So 4 into 4, 16. So ಇಲ್ಲಿ ನಾನು ಎಕ್ಸ್ಟ್ರಾ ಏನು ಆ್ಯಡ್ ಮಾಡ್ತಾನೆ ಅದಕ್ಕೆ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 10 ಮಾಡ್ತೀನಿ, ಬಿಕಾಸ್ ಇದು ಎಲಿಮಿನೇಟ್ ಮಾಡ್ಬೇಕು ನಾನು ಅದಕ್ಕೆ. ಓಕೆ, ಸೊ 4 into 4 ಮಿಕ್ಕಿದೆಷ್ಟು 10 power minus 2, 10 power minus 2, ಇಲ್ಲಿ ಪ್ಲಸ್ 1 ಇದೆ, ಮೇಲ್ಗಡೆ ಹೋದ್ರೆ -1 ಆಗುತ್ತೆ. therefore 10 into -5. ಓಕೆ, ಸೊ E is equal to 4 4 16, 16 4 64 ಇಂಟು 10 power 5. ಓಕೆ, ಓಲ್ಡ್ ಅಲ್ಲಿ ಇರುತ್ತೆ. ನಾವು ನಮಗೆ ಬೇಕಾಗಿರೋದು ಕರೆಂಟ್. ಸೊ ಕರೆಂಟ್ ಬೇಕಾಗಿರೋದ್ರಿಂದ induced current, that is E divided by R. What is the value of E? 64 into 10 power minus 5. And what is the value of resistance? That is 2 into 10 power minus 3. Okay, ನೀವು ನೋಡ್ಬೋದು ಇಲ್ಲಿ 2 1s are 2 3s are 2 2s are. That is induced current, that is equal to 32 into ಈ -3 ಮೇಲ್ಗಡೆ ಹೋದ್ರೆ +3 ಆಗುತ್ತೆ. ಇಲ್ಲಿ ಆಲ್ರೆಡಿ -5 ಪ್ಲಸ್ ರೇಸ್ಟ್ ಆಗುತ್ತೆ -2 ಆಗುತ್ತೆ. ಬಟ್ ಈ ವ್ಯಾಲ್ಯೂ ಇದೆ ನಮಗೆ ಇಲ್ಲ, ಇದನ್ನ ಎಲಿಮಿನೇಟ್ ಮಾಡಿದ್ದಾರೆ. ಈ 10 power -2 ಅಂದ್ರೆ 32 ಡಿವೈಡೆಡ್ ಬೈ 100 ಮಾಡ್ಬೋದಾ? ಎಸ್. ಈ 10 power -2 ಅಂದ್ರೆ 1/100 ಮಾಡ್ಬೋದು. ಎಸ್ ಆರ್ ನೋ? ಅಥವಾ ಫಸ್ಟ್ ಏನ್ ಮಾಡಿ, ಇದನ್ನ ಕೆಳಗಡೆ ತಗೊಂಡ್ ಬನ್ನಿ, ಇದು ಮೇಲ್ಗಡೆ ಇದೆ, ಕೆಳಗಡೆ ತಂದ್ರೆ +2 ಆಗುತ್ತೆ. +2 is nothing but 100 only. ಸೊ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ 0.32 ಆಂಪಿಯರ್, ದಟ್ ಇಸ್ I is equal to 0.32 ampere. Clear? So that is option, which is the right answer. 0.32, option B. Option B is the right answer. Very good, 60%. Very good. Good comeback. Okay, very good. Yes, EMI, ನಾನು ಆಮೇಲೆ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಓಕೆ, ಎಂಡ್ ಆಫ್ ದ ಸೆಷನ್ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಓಕೆ, ಯಾವ ಬುಕ್ಸ್ ರೆಫರ್ ಮಾಡಬೇಕು ಅನ್ನೋದು. ಫೈನ್. ನೌ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ಮೋಷನಲ್ EMF. ನಾನು ಯಾವುದೇ ತರ ಡೆರಿವೇಶನ್ ಮಾಡಲ್ಲ, ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ತರ ಅನ್ನೋದು. ಸೊ ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ x ಡಿಸ್ಟೆನ್ಸ್ ಫ್ರಮ್ ದ ರಾಡ್. ದಿಸ್ ಇಸ್ ಅ ರಾಡ್. ಓಕೆ, ದಿಸ್ ಇಸ್ ಅ ರಾಡ್ and moving with a speed v, and this is a magnetic field in a -k direction. Okay, and this is the length of the rod. Fine. And ಇಲ್ಲಿ ಯಾವಾಗ ರಾಡ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಮೂವ್ ಆಗ್ತಾ ಇರುತ್ತೆ, ಓಕೆ, ಯಾವಾಗ ಈ ರಾಡ್ ಮೂವ್ ಆಗುತ್ತೆ ಅವಾಗ ಏನಾಗುತ್ತೆ, ದೇರ್ ವಿಲ್ ಬಿ ಎ ಚೇಂಜ್ ಇನ್ ಅ ಮ್ಯಾಗ್ನೆಟಿಕ್ ಫ್ಲಕ್ಸ್. ಯಾವಾಗ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಗುತ್ತೆ ಅವಾಗ EMF ಪ್ರೊಡ್ಯೂಸ್ ಆಗುತ್ತೆ. ದೆನ್ ವಾಟ್ ಈಸ್ ದ ಮ್ಯಾಗ್ನೆಟ್ ಆಫ್ EMF ಅಂತಂದ್ರೆ, ವಾಟ್ ಈಸ್ ದ ಫಾರ್ಮುಲಾ ಫಾರ್ ದಿಸ್? This is a theta is equal to 0. Why theta is equal to 0? For example, this is the magnetic flux. Okay, this is the magnetic flux. Area ಅಂತ ಕನ್ಸಿಡರ್ ಮಾಡಿದ್ರೆ L into x ಆಗುತ್ತಲ್ವಾ, L into x ಏರಿಯಾ ಕನ್ಸಿಡರ್ ಮಾಡ್ಕೊಂಡ್ರೆ, ಅಥವಾ ನೀವು ಇನ್ನೊಂದು ವೇ ಅಲ್ಲಿ ತಗೋಬಹುದು, ಲೆಂತ್, ಐ ಮೀನ್ ವೆಲಾಸಿಟಿ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ವೆಲಾಸಿಟಿ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ತಗೋಬಹುದು, ವೆಲಾಸಿಟಿ ಅಥವಾ ಲೆಂತ್ ತಗೋಬಹುದು. ಓಕೆ, ಯಾವುದು ನಿಮಗೆ ಈಸಿ ಆಗುತ್ತೆ ಅದನ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಇವಾಗ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಾಟ್ ಇಸ್ ದ ವ್ಯಾಲ್ಯೂಸ್? D bracket of B dot A divided by dt. ಇವಾಗ A is a constant ಅಲ್ಲ, B is a constant. Okay, uniform magnetic field, B is a constant. D divided by dt into A, area. ನಿಮಗೆ ಕ್ವಶನ್, ಸರ್ ಹೇಗೆ ಡಿಫರೆನ್ಸ್ ಆಗುತ್ತೆ? Why A is not constant ಅಂತ ಕೇಳಿದ್ರೆ, length is a fixed. Okay, length is fixed. I'm okay with that. But what about this x? ಇವಾಗ ಈ ರಾಡ್ ಮುಂದೆ ಆದ್ರೆ ಏನಾಗುತ್ತೆ, this x going to vary. x ವೇರಿ ಆದ್ರೆ ಏರಿಯಾ ಏನಾಗುತ್ತೆ, ಏರಿಯಾ ಆಫ್ ದ ಲೂಪ್. ದಿಸ್ ಇಸ್ ದ ಲೂಪ್. ಓಕೆ, ಈ ಎಂಟೈರ್ ಟರ್ಮ್ ಏನಿದೆಲ್ಲ ಇದಿಷ್ಟು ಪಾರ್ಟ್, ದಿಸ್ ಇಸ್ ಅ ಲೂಪ್. ಈ ಲೂಪ್ ಏರಿಯಾ ಇನ್ಕ್ರೀಸ್ ಆಗೋದು ಡಿಕ್ರೀಸ್ ಆಗುತ್ತೆ ಬಿಕಾಸ್ ಆಫ್ ಮೋಷನ್ ಆಫ್ ದಿಸ್ ಎ ರಾಡ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಅದಕ್ಕೆ ಇಲ್ಲಿ ಎ ವ್ಯಾಲ್ಯೂ ಏನಿದೆ, ಎ ವ್ಯಾಲ್ಯೂ ದಟ್ ಇಸ್ L into x ಸಬ್ಸ್ಟಿಟ್ಯೂಟ್ ಮಾಡಿ. ಸೊ B is equal to D divided by dt L into x. Okay, L into x. ಇಲ್ಲಿ ಲೆಂತ್ ಕಾನ್ಸ್ಟೆಂಟ್ ಆಗಿದೆ, therefore take it out. BL dx divided by dt. ಫಸ್ಟ್ ಇಯರ್ ಕಾನ್ಸೆಪ್ಟ್, ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್. ಅದ್ರ ಪ್ರಕಾರ ನೋಡಿದ್ರೆ ಏನಾಗುತ್ತೆ, ವೆಲಾಸಿಟಿ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಏನಾಗುತ್ತೆ, ವೆಲಾಸಿಟಿ ಆಗುತ್ತೆ. BLV. So finally EMF is given by BLV, where V is the velocity
velocity and L is the length of the conductor, ಲೆಂತ್ ಆಫ್ ದ ರಾಡ್ ಅಂತ ಹೇಳ್ಬೋದು, ಲೆಂತ್ ಆಫ್ ದ ರಾಡ್. ಓಕೆ, ಈ ಫಾರ್ಮುಲಾ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನಾವು ಇಲ್ಲಿ ನೋಡಿ, ಫಸ್ಟ್ ಆಫ್ ಆಲ್ ಡ್ಯೂ ಟು ಮ್ಯಾಗ್ನೆಟಿಕ್ ಫೋರ್ಸ್ ಅಂಡ್ ಎಲೆಕ್ಟ್ರಾನ್ಸ್ ದೇ ಮೂವ್ ಫ್ರಮ್ ಒನ್ ಎಂಡ್ ಟು ಅನದರ್ ಎಂಡ್. ಇವಾಗ ಇ ಎಮ್ ಎಫ್ ಪ್ರೊಡ್ಯೂಸ್ ಆಗುತ್ತಂದ್ರೆ, ರೈಟ್, ಇವಾಗ ಇ ಎಮ್ ಎಫ್ ಪ್ರೊಡ್ಯೂಸ್ ಆಗುತ್ತಂದ್ರೆ ವಾಟ್ ಇಸ್ ದ ಹೈ ಪೊಟೆನ್ಷಿಯಲ್ ಅಂಡ್ ವಾಟ್ ಇಸ್ ದ ಲೋ ಪೊಟೆನ್ಷಿಯಲ್, ರೈಟ್? ವಾಟ್ ಇಸ್ ದ ಹೈ ಪೊಟೆನ್ಷಿಯಲ್ ಅಂಡ್ ವಾಟ್ ಇಸ್ ದ ಲೋ ಪೊಟೆನ್ಷಿಯಲ್? ನಿಮ್ಗೆ ಇನ್ನೂ ಸ್ವಲ್ಪ ಸ್ಲೈಡ್ಸ್ ಇದೆ, ಈ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಮಾಡಿದ್ಮೇಲೆ ಬ್ರೇಕ್ ತಗೋಣ. ಓಕೆ, ರೈಟ್, ಅಷ್ಟುವರೆಗೆ ನೀವು ಈ ಕ್ವಶನ್ ನೆಕ್ಸ್ಟ್ ಕ್ವಶನ್ಸ್ ಮಾಡಿದ್ಮೇಲೆ ನಿಮಗೆ ಲೀಡ್ ಬೋರ್ಡ್ ತೋರಿಸ್ತೀನಿ. ಓಕೆ, ಸ್ವಲ್ಪ ಲೀಡ್ ಬೋರ್ಡ್ ಪಾಲ್ ತೋರಿಸ್ತಾನೆ. ಬಿ ಎಲ್ ವಿ ಸೈನ್ ಟೀಟಾ, ನೋ ನೋ ನೋ, ಬಿ ಎಲ್ ವಿ ಸೈನ್ ಟೀಟಾ ಮಾಡ್ಬೋದು, ಬಿ ಎಲ್ ವಿ ಸೈನ್ ಟೀಟಾ ಮಾಡ್ಬೋದು. ಓಕೆ, ಕಾಸ್ಟ್ ಡಿಫರೆನ್ಸಿಯೇಷನ್ ಸೈನ್ ಟೀಟಾ, ನಾನು ಅಲ್ಲಿ ಟೀಟಾ ವ್ಯಾಲ್ಯೂ ಬಿಕಮ್ಸ್ 90 ಡಿಗ್ರಿ ಆಗುತ್ತಲ್ಲ, ಸೈನ್ 90 ಏನಾಗುತ್ತೆ, 0 ಆಗುತ್ತೆ, ಸಾರಿ ಸೈನ್ 90 1 ಆಗುತ್ತೆ. ಸೊ ಬಿ ಎಲ್ ವಿ, ರೈಟ್? ಓಕೆ, ಎಸ್. ನಾವು ಇವಾಗ ವಾಟ್ ಇಸ್ ದ ಹೈ ಪೊಟೆನ್ಷಿಯಲ್ ಅಂಡ್ ವಾಟ್ ಇಸ್ ದ ಲೋ ಪೊಟೆನ್ಷಿಯಲ್? ಅದಕ್ಕೆ ಏನ್ ಮಾಡ್ಬೇಕು ನೀವು? ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಫಸ್ಟ್ ನೀವು ಈ ರೈಟ್ ಹ್ಯಾಂಡ್ ಪಾಮ್ ರೂಲ್ ನ ನೆನ್ಪಿಟ್ಕೊಳ್ಳಿ. ಡಿಫ್ರೆಂಟ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ಈ ಪರ್ಪಸ್ಗೆ ಹೈ ಪೊಟೆನ್ಷಿಯಲ್ ಲೋ ಪೊಟೆನ್ಷಿಯಲ್ ನೋಡಕ್ಕೆ ಏನ್ ಮಾಡ್ಬೇಕು? ಫಸ್ಟ್ ಇದನ್ನ ಈ ತರ ಮಾಡ್ಕೊಳ್ಳಿ. ಓಕೆ, ಇದೇನ್ ತೋರಿಸುತ್ತೆ? ಈ ಪಾಮ್ ಏನ್ ಇಂಡಿಕೇಟ್ ಮಾಡುತ್ತೆ? ಏನು ಇಲ್ಲ ಸದ್ಯಕ್ಕೆ. ಈ ಕರ್ಲ್ ಫಿಂಗರ್ ಏನಿದೆ, ಈ ಕರ್ಲ್ ಫಿಂಗರ್ ಏನಿದೆಲ್ಲ, ದಿಸ್ ಫಿಂಗರ್ಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಅ ಮೋಷನ್ ಆಫ್ ಎ ರಾಡ್ ಅಥವಾ ಮೋಷನ್ ಆಫ್ ಎ ಚಾರ್ಜ್ ಪಾರ್ಟಿಕಲ್ ಅನ್ಕೊಳ್ಳಿ. ಇಲ್ಲಿ ರಾಡ್ ಮೂವ್ ಆಗ್ತಿದೆ. ಸೊ ದಿಸ್ ಫಿಂಗರ್ಸ್ ಏನ್ ಇಂಡಿಕೇಟ್ ಮಾಡುತ್ತೆ? ದ ಡೈರೆಕ್ಷನ್ ಆಫ್ ಎ ಮೋಷನ್ ಆಫ್ ಎ ರಾಡ್ ಅಥವಾ ವೆಲಾಸಿಟಿ ಆಫ್ ಎ ರಾಡ್. ಅಂಡ್ ಯಾವ ಕಡೆ ಟರ್ನ್ ಮಾಡುತ್ತೆ, ಈ ಫೇಸ್ ಇದೆಯಲ್ಲ ಯಾವ ಕಡೆ ಇರಬೇಕು ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಕಡೆ ಇದೆ ಆ ಕಡೆ ಇರಬೇಕು. ಆಮೇಲೆ ಏನ್ ಮಾಡ್ಬೇಕು? ಈ ತರ ಕರ್ಲ್ ಮಾಡಬೇಕು, ಆಮೇಲೆ ಇದು ಓಪನ್ ಮಾಡಬೇಕು. ಈ ತಮ್ ಏನ್ ಇಂಡಿಕೇಟ್ ಮಾಡುತ್ತೆ? ಹೈ ಪೊಟೆನ್ಷಿಯಲ್. ಇ ಎಂ ಎಫ್ ಅಂತಂದ್ರೆ ಹೈ ಪೊಟೆನ್ಷಿಯಲ್ ಲೋ ಪೊಟೆನ್ಷಿಯಲ್ ಇರಲೇಬೇಕಲ್ಲ. ಎಸ್, ಕ್ರಾಸ್ ಪ್ರಾಡಕ್ಟ್ ಸುಮಾಗೆಲ್ಲ ಕರೆಕ್ಟ್, ಕ್ರಾಸ್ ಪ್ರಾಡಕ್ಟ್ ಯೂಸ್ ಮಾಡ್ತೀವಿ. ನಾವು ಇಲ್ಲಿ ಡೈರೆಕ್ಷನ್ ಆಫ್ ಯೂಸ್ ದಿಸ್ ರೈಟ್ ಹ್ಯಾಂಡ್. ಓಕೆ, ಡೈರೆಕ್ಷನ್ ಆಫ್ ವೆಲಾಸಿಟಿ ಅಲಾಂಗ್ ಎಕ್ಸ್ ಆಕ್ಸಿಸ್. ಅಂಡ್ ಇದು ಈ ಪಾಮ್ ಏನ್ ಇಂಡಿಕೇಟ್ ಮಾಡುತ್ತೆ? ಯಾವ ಕಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಆ ಕಡೆ ಯೂಸ್ ಮಾಡಬೇಕು. ಓಕೆ, ನಾವು ಇವಾಗ ಡೈರೆಕ್ಷನ್ ಆಫ್ ಮೋಷನ್ ಆಫ್ ಅ ರಾಡ್ ಅಂಡ್ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್? ಇನ್ವರ್ಡ್. ದೇರ್ಫೋರ್ ಈ ತರ ಮಾಡಿ ಕರ್ಲ್ ಮಾಡಿದೀವಿ. ಇವಾಗ ಏನ್ ಮಾಡಬೇಕು? ಈ ತಮ್ನ ಓಪನ್ ಮಾಡಿ. ಓಪನ್ ಮಾಡಿದಾಗ ವಾಟ್ ಇಸ್ ದ ಡೈರೆಕ್ಷನ್ ಏನ್ ಮಾಡುತ್ತೆ? ಯಾವ ಕಡೆ ತಮ್ ಇಂಡಿಕೇಟ್ ಮಾಡುತ್ತೆ? ದಟ್ ಈಸ್ ದ ಹೈ ಪೊಟೆನ್ಷಿಯಲ್. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಹೈ ಪೊಟೆನ್ಷಿಯಲ್ and this is a low potential. Is it clear? For a direction, I mean, ಇಲ್ಲಿ you can use cross product ಅಥವಾ ಸ್ಕ್ರೂ ರೂಲ್ ಅಂತ ಹೇಳ್ಬೋದು. ಪ್ರಾಡಕ್ಟ್ ಬೈ ಸ್ಕ್ರೂ ರೂಲ್. Okay, you can use a screw rule. Fine. Yes. Paul, is NCERT reading required, sir, for physics or coaching material theory ಸಾಕಾಗತ್ತಾ? ನಿಮ್ಗೆ ಯಾವುದು ಕನ್ವೀನಿಯಂಟ್ ಆಗುತ್ತೆ ಅದನ್ನು ನೋಡಿ. ಯಾಕಂದ್ರೆ ಸ್ವಲ್ಪ ಸ್ಟೂಡೆಂಟ್ಸ್ಗೆ ಏನಾಗುತ್ತೆ, NCERT ಇಸ್ ಬೆಸ್ಟ್ ಅನ್ಸ್ಬಿಡುತ್ತೆ. ಸ್ವಲ್ಪ ಸ್ಟೂಡೆಂಟ್ಸ್ಗೆ ಅವ್ರ ಕೋಚಿಂಗ್ ಅಥವಾ ಕಾಲೇಜ್ಗಳಲ್ಲಿ ಕೊಟ್ಟಿರೋಂಥ ನೋಟ್ಸ್ ಬೆಸ್ಟ್ ಅನ್ಸುತ್ತೆ. ಸೊ ಇಟ್ ಇಸ್ ಡಿಪೆಂಡ್ಸ್ ಆನ್ ಆ ಮೈಂಡ್ ಸೆಟ್ ಆಫ್ ದ ಸ್ಟೂಡೆಂಟ್. ಓಕೆ, ಫೈನ್, ವೆರಿ ಗುಡ್. ಫೈನ್, ರೈಟ್ ಥಂಬ್ ರೂಲ್. ಎಸ್, ಮೋಹನ್ ಕರೆಕ್ಟ್ ಆಗಿ ಹೇಳಿದ್ರ. ಓಕೆ, ದಟ್ ಈಸ್ ಆಫ್ ಬಿ ಒಮೆಗಾ ಐ ಸ್ಕ್ವೇರ್ ಅನ್ನೋದು ದಟ್ ಈಸ್ ಫಾರ್ ಅ ರೊಟೇಷನಲ್ ಮೋಷನ್. ದಿಸ್ ಇಸ್ ಹಾರಿಜೆಂಟಲ್ ಮೋಷನ್. ಓಕೆ, ದಿಸ್ ಇಸ್ ಹಾರಿಜೆಂಟಲ್ ಮೋಷನ್. ಮತ್ತೆ ಇದು ರಿಪೀಟ್ ಆಗುತ್ತೆ ಫಾರ್ಮುಲಾ, ರೈಟ್? ಇವಾಗ ಹೈ ಪೊಟೆನ್ಷಿಯಲ್ ಲೋ ಪೊಟೆನ್ಷಿಯಲ್ ಯಾವ ತರ ಇವಾಗ ಆಲ್ರೆಡಿ ಕಂಡಿಡಿದ್ವಲ್ಲ. ಹೈ ಪೊಟೆನ್ಷಿಯಲ್ ದಿಸ್ ಒನ್ ಅಂಡ್ ಲೋ ಪೊಟೆನ್ಷಿಯಲ್ ದಿಸ್ ಒನ್. ಹೇಗೆ? ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ವರ್ಡ್ ಅಂಡ್ ದ ಮೋಷನ್ ಆಫ್ ಎ ರಾಡ್ ಇನ್ ದಿಸ್ ಡೈರೆಕ್ಷನ್. ಸೊ ಇವಾಗ ಏನ್ ಮಾಡಬೇಕು? ವಿ ಕ್ರಾಸ್ ಬಿ ನ ಯೂಸ್ ಮಾಡಿ ಟು ಫೈಂಡ್ ಔಟ್ ಹೈ ಪೊಟೆನ್ಷಿಯಲ್ ಲೋ ಪೊಟೆನ್ಷಿಯಲ್. ಸೊ ಡೈರೆಕ್ಷನ್ ಆಫ್ ಅ ಮ್ಯಾಗ್ನೆಟಿಕ್ ಫೀಲ್ಡ್, ದಿಸ್ ಇಸ್ ಡೈರೆಕ್ಷನ್ ಆಫ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, direction of a motion and direction of a magnetic field inward, therefore curl it and open this thumb, and this is the high potential. So illi this becomes high potential and this becomes a low potential. Andre illi high potential HP and low potential LP. Clear? How to find out a potential of a rod? Very good, Ramya. Now next one, what if this rod has a resistance? Okay, resistance. ಈ ರೆಸಿಸ್ಟೆನ್ಸ್ ಮೂಲಕ ಹೋದ್ರೆ ಏನಾಗುತ್ತೆ? ರೆಸಿಸ್ಟೆನ್ಸ್ ಆರ್ ಇದೆ ಅನ್ಕೊಳ್ಳಿ, ವೆಲಾಸಿಟಿ ಅಂಡ್ ದಿಸ್ ಇಸ್ ದ ಲೆಂತ್. ಓಕೆ, ಇವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಇವಾಗಲೂ ಸಹಿತ ಇನ್ವರ್ಡ್ ಇನ್ ಡೈರೆಕ್ಷನ್. ಸೇಮ್ ಮೋಷನ್ ಆಫ್ ಎ ಕಂಡಕ್ಟರ್, ದಟ್ ಇಸ್ ದ ವೆಲಾಸಿಟಿ and direction of magnetic field inward and open this thumb, and this one becomes high potential and this one becomes low potential. Fine. Now ivaga this is high potential. Okay, this is a high potential, this is a plus and this is a minus. And what about this one? Clear? This is R. So this is equivalent to this. Fine. Artha aita? So illi
ಈ ವ್ಯಾಲ್ಯೂ ಏನಿದೆ BLV. ಸ್ವಲ್ಪ ಟೈಮ್ ಏನಾಗುತ್ತೆ ಅಂದ್ರೆ ವಿ ಅಂದ್ರೆ ನೀವೇನ್ ಅನ್ಕೋತೀರಾ ವೋಲ್ಟೇಜ್ ಅನ್ಕೋತೀರಾ? ನೋ, ಇಟ್ ಈಸ್ ಅ ವೆಲಾಸಿಟಿ ಆಫ್ ಎ ರಾಡ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಕ್ಲಿಯರಾ? ಎಸ್ ಮೋಹನ್. ನೆಕ್ಸ್ಟ್ ಒನ್ ಪಲ್ಲವಿ ಗೌಡ. ಯಾರಿದು ಡಾರ್ಕ್ ಫ್ರೀ ಫೈರ್ ಅಂತ ಹೇಳ್ತಿರೋದು? ಎಸ್ ಡೆಫಿನೆಟ್ಲಿ ಉದಯ್ BGM ಡೆಫಿನೆಟ್ಲಿ ಯೂಸ್ಫುಲ್ ಇದೆ. ಥ್ಯಾಂಕ್ ಯು ಭವನ, ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ನೀವು ಕೇಳಿರೋದು ಜನರಲಿ ನಮ್ಮ KCETಗೆ ಇದ್ರ ಮೇಲೆ ಕ್ವಶನ್ಸ್ ಬರಲ್ಲ. ಓಕೆ, ಇದ್ರ ಮೇಲೆ ಕ್ವಶನ್ಸ್ ಇಲ್ಲ. ಇಫ್ ಯು ವಾಂಟ್ ಐ ವಿಲ್ ಎಕ್ಸ್ಪ್ಲೇನ್ ಆರ್ ಎಲ್ಸ್ ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ನೀವು ಹೇಳಿ, ನಾನು ಪೋಲ್ ಹಾಕ್ತೀನಿ. ಓಕೆ, ಪೋಲ್ ಹಾಕ್ತೀನಿ, ನೀವು ಹೇಳಿ. ಇಫ್ ಯು ವಾಂಟ್ ದಿಸ್ ಕಾನ್ಸೆಪ್ಟ್ ಐ ವಿಲ್ ಎಕ್ಸ್ಪ್ಲೇನ್ ಆರ್ ಎಲ್ಸ್ ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಎಸ್, ಮನಿ ಬಾಯ್ 30 minutes. ಓಕೆ, 30 minutes ಅಲ್ಲಿ ಬ್ರೇಕ್ ತಗೋಣ. ಓಕೆ, ಎಸ್. ಲೀಡ್ ಬೋರ್ಡ್ ತೋರಿಸ್ತಾನೆ? ನೋ. ಓಕೆ, ಫೈನ್. ಗಾಟ್ ಇಟ್. ಅರೆ ಮತ್ತೆ ಪೋಲ್ ಹಾಕಿದಿನಾ? ವೋಟ್ ಮಾಡಬೇಕಿತ್ತು. ಎಸ್, ಇವಾಗ ಲೀಡ್ ಬೋರ್ಡ್ ನೋಡೋಣ. ಸೊ ಫಸ್ಟ್ ಪ್ಲೇಸ್ ಸೃಷ್ಟಿ, ಸೆಕೆಂಡ್ ಸಿದ್ ಕ್ರಿಯೇಷನ್, ಥರ್ಡ್ ಒನ್ ಪವದೇಶ್ ಅಂಡ್ ರಮ್ಯಾ, ಗಾಡ್ ಗೇಮರ್, ರಮೇಶ್, ವೀರೇಶ್, ನಿಹಾರಿಕಾ. ಎಷ್ಟಿದೆ? 113. ಓಯ್, ಗ್ರೇಟ್. ತುಂಬಾ ಉತ್ಸಾಹದಿಂದ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ. ಗುಡ್. ಓಕೆ, ಬಟ್ ಅಲ್ಲಿ ಕೊನೆವರೆಗೆ ಯಾರು ಇರ್ತಾನಂದ್ರೆ ನಿಮಗೆ ಚಾಲೆಂಜ್. ಕೊನೆವರೆಗೆ ಯಾರು ಇರ್ತೀರಾ? ಓಕೆ, ನಾವ್ ಸೊ ಐ ವಿಲ್ ರಿಮೂವ್ ದಿಸ್ ಕ್ವಶನ್, ಐ ಮೀನ್ ದಿಸ್ ಕಾನ್ಸೆಪ್ಟ್, ಬಿಕಾಸ್ ಆಸ್ ಯು ಡೋಂಟ್ ವಾಂಟ್. ಓಕೆ, ಎಸ್, ಫೈನ್. ನೆಕ್ಸ್ಟ್ ಕಾನ್ಸೆಪ್ಟ್ ಇದು. ಸೊ ಆಲ್ರೆಡಿ ನಮ್ಗೆ ಗೊತ್ತಾಗಿದೆ. ನೆಕ್ಸ್ಟ್ ಇಂಡ್ಯೂಸ್ಡ್ EMF ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ ನಾವು. ಸೇಮ್ ಡಯಾಗ್ರಾಮ್ ಇದೆ, ಅದು ಮತ್ತೆ ನೀವು ಎಕ್ಸ್ಪ್ಲೇನ್ ಮಾಡ್ಕೊಳ್ಳಿ. ಸೊ E is equal to BLV. Am I right? BLV. Next one, current flowing through the circuit. That is E divided by R. ಇದನ್ನ ಯಾವ ತರ ಬರೀಬಹುದು? BLV divided by R. Clear? Next one, retarding or opposing force exerted by an action of an induced current. ಇಲ್ಲಿ ನೋಡಿ, ಯಾವಾಗ ಈ ರಾಡ್ ಮೂವ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು this frame, magnetic field inward. Okay, magnetic field inward, therefore curl and open this finger. So thumb finger indicate high potential and ಕೆಳಗಡೆ ಇರೋದು low potential. So potential ಆಯ್ತು. ಯಾವಾಗ high potential low potential ಅಂದ್ರೆ ಕರೆಂಟ್ ಡೆವಲಪ್ ಆಗುತ್ತೆ, ರೈಟ್? ಸೊ ಕರೆಂಟ್ ಯಾವ ಡೈರೆಕ್ಷನ್ ಅಲ್ಲಿ? ಹೈ ಪೊಟೆನ್ಷಿಯಲ್ ಟು ಲೋ ಪೊಟೆನ್ಷಿಯಲ್, ರೈಟ್? ಕರೆಂಟ್ ಡೈರೆಕ್ಷನ್ ಹೈ ಪೊಟೆನ್ಷಿಯಲ್ ಟು ಲೋ ಪೊಟೆನ್ಷಿಯಲ್, ದಿಸ್ ಇಸ್ ಅ ಲೋ ಪೊಟೆನ್ಷಿಯಲ್. ಸೊ ಕರೆಂಟ್ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರುತ್ತೆ, ರೈಟ್? ಡೈರೆಕ್ಷನ್ ಈ ತರ ಹೋಗ್ತಾ ಇರುತ್ತೆ, ಹೈ ಪೊಟೆನ್ಷಿಯಲ್ ಟು ಲೋ ಪೊಟೆನ್ಷಿಯಲ್. ಇವಾಗ ಕರೆಂಟ್ ಡೆವಲಪ್ ಆದ್ರೆ ಆಲ್ರೆಡಿ ದಿಸ್ ಕಂಡಕ್ಟರ್ ಇಸ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಯಾವಾಗ ಕರೆಂಟ್ ಡೆವಲಪ್ ಆಗುತ್ತೆ ಇದರಲ್ಲಿ, ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಎ ಫೋರ್ಸ್ ಡ್ಯೂ ಟು ಮ್ಯಾಗ್ನೆಟಿಕ್ ಫೀಲ್ಡ್? ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಎ ಮ್ಯಾಗ್ನೆಟಿಕ್ ಫೋರ್ಸ್ due to magnetic field? Which law you have to use? Same this one. What you have to do? This now ivaga magnetic force direction use madbekandre this fingers indicates the direction of a magnetic field, okay, and this thumb indicates the direction of a current, and this one indicates the direction of a force acting on a conductor. Now direction of a magnetic field inward, direction of a current, open this thumb, which side? Upward. And this side ಏನು ಓಪನ್ ಆಗಿದೆಯಲ್ಲ ಅದು ಡೈರೆಕ್ಷನ್ ಆಫ್ ಅ ಫೋರ್ಸ್. ಸೊ ದಿಸ್ ಒನ್ ಡೈರೆಕ್ಷನ್ ಆಫ್ ಎ ಇಂಡ್ಯೂಸ್ಡ್ ಫೋರ್ಸ್, ಓಕೆ, ಡೈರೆಕ್ಷನ್ ಆಫ್ ಎ ಇಂಡ್ಯೂಸ್, ಐ ಮೀನ್ ಡೈರೆಕ್ಷನ್ ಡ್ಯೂ ಟು ಡೈರೆಕ್ಷನ್ ಆಫ್ ಅ ಫೋರ್ಸ್ ದಟ್ ಈಸ್ ಡ್ಯೂ ಟು ಮ್ಯಾಗ್ನೆಟಿಕ್ ಫೀಲ್ಡ್, ಓಕೆ. ಸೊ ದಿಸ್ ಇಸ್ ಆಕ್ಚುಲಿ ಫೋರ್ಸ್ ಆಕ್ಟಿಂಗ್ ಆನ್ ಎ ಕಂಡಕ್ಟರ್. ನೆನಪಿದೆನಾ? BIL sin theta, where sin theta, this is the L ಅಂತಂದ್ರೆ, okay, this is the L, length of the conductor, ಅಥವಾ ಸ್ಮಾಲ್ ಲೆಟರ್ L or capital letter L. Let me consider small letter L only. ಎರಡು ಬೇರೆ ಬೇರೆ ಆಗುತ್ತೆ. Length of the conductor. So ಡೈರೆಕ್ಷನ್ ಈ ಡೈರೆಕ್ಷನ್ ಇದ್ರೆ this is direction of a length, that means a current. Along the direction of a current, that will be the length of the conductor. And magnetic field inward ಅಂದ್ರೆ magnetic field minus k axis ಅಲ್ಲಿದೆ and length of the conductor plus j cap ಅಲ್ಲಿದೆ. ಅಂದ್ರೆ what is the angle between L and this one B? That is theta is 90 degree, right? Theta is 90 degree. So this one becomes BIL sin theta. Sin 90 becomes a 1 alwa. Sin 90 becomes a 1. BIL barutte. Okay, BIL. Now here you need to understand
this F is equal to, okay, this magnetic force is equals to, ಇದು ಕಾನ್ಸ್ಟೆಂಟ್ ಆಗಿ ಮೂವ್ ಆಗಬೇಕಾದ್ರೆ, ಓಕೆ, ಕಾನ್ಸ್ಟೆಂಟ್ ಇಲ್ಲಿ ಇಂಡ್ಯೂಸ್ಡ್ ಫೋರ್ಸ್ ಸಹಿತ ಇದೆಯಲ್ಲ, ಇಂಡ್ಯೂಸ್ಡ್ ಫೋರ್ಸ್ ಅಂಡ್ ಮ್ಯಾಗ್ನೆಟಿಕ್ ಫೋರ್ಸ್ ವಿಲ್ ಬಿ ಈಕ್ವಲ್, ಇಂಡ್ಯೂಸ್ಡ್ ಫೋರ್ಸ್ ಅಂಡ್ ಮ್ಯಾಗ್ನೆಟಿಕ್ ಫೋರ್ಸ್ ವಿಲ್ ಬಿ ಈಕ್ವಲ್, ಓಕೆ. ಸೊ ನಾವು ಇಲ್ಲಿ BIL, ಓಕೆ, BIL, ಇವಾಗ ಕರೆಂಟ್ ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಹೌ ಮಚ್ ಇಟ್ ಇಸ್? I value BLV divided by R into L. So ನೋಡಿ, B square L square V divided by R. So finally induced force, okay, the force ಎಷ್ಟಾಗಿರುತ್ತೆ ಈ ಕಡೆ ಬರೋದು ಡ್ಯೂ ಟು ಕರೆಂಟ್, ದಟ್ ಈಸ್ B square L square V divided by R. So finally next slide ಅಲ್ಲಿ ಹೋಗೋಣ. ಲಾಸ್ಟ್ ಸ್ಲೈಡ್, ಓಕೆ, ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನೋಡಿದ್ರೆ this magnetic force that is equal to, that is due to induced current, that is equal to B square L square and V divided by R. Now ಇವಾಗ ಈ ಎಕ್ಸ್ಟರ್ನಲ್ ಫೋರ್ಸ್ ಈ ಕಡೆ ಮೂವ್ ಆಗ್ತಿದ್ದಿಲ್ಲ, ಹೇಗೆ ರಾಡ್ ಮೂವ್ ಆಗುತ್ತೆ? ವಿ ಆರ್ ಎಕ್ಸರ್ಟಿಂಗ್ ಅ ಫೋರ್ಸ್ ಆನ್ ಇಟ್ ಅಲ್ವಾ? ಸೊ ಇಲ್ಲಿ ಎಫ್ ಎಕ್ಸ್ಟರ್ನಲ್, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಫ್ ಎಕ್ಸ್ಟರ್ನಲ್? ಇಫ್ ದಿಸ್ ಇಸ್ ರಾಡ್, ಓಕೆ, ದಿಸ್ ರಾಡ್ ಮೂವ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್, ಓಕೆ, ಕಾನ್ಸ್ಟೆಂಟ್ ಆಗಿ ಹೋಗ್ತಾ ಇದೆ, ಓಕೆ, ಕಾನ್ಸ್ಟೆಂಟ್ ವೆಲಾಸಿಟಿ, ಕಾನ್ಸ್ಟೆಂಟ್ ಆಗಿ ಹೋಗ್ಬೇಕಂದ್ರೆ ಈ ಎಕ್ಸ್ಟರ್ನಲ್ ಫೋರ್ಸ್ ಶುಡ್ ಬಿ ಮ್ಯಾಚಿಂಗ್ ವಿತ್ ದಿಸ್ ಇಂಡ್ಯೂಸ್ಡ್ ಫೋರ್ಸ್, ರೈಟ್? ದಟ್ ಈಸ್ ಅ ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಕನ್ಸಿಡರ್ ಮಾಡ್ಕೋಣ. ಸೊ ಅವಾಗ ಎಫ್ ಎಮ್ ಯಾವ ಡೈರೆಕ್ಷನ್ ಇದೆ? ಮೈನಸ್ ಐ. ಈ ಎಫ್ ಎಕ್ಸ್ಟರ್ನಲ್ ಯಾವ ಡೈರೆಕ್ಷನ್ ಇರುತ್ತೆ? ಸೇಮ್ ಈಕ್ವಲ್ ಅಂತಂದ್ರೆ ಎಫ್ ಎಕ್ಸ್ಟರ್ನಲ್ ದಟ್ ಈಸ್ ಈಕ್ವಲ್ ಟು ಎಫ್ ಐ ಅಂತಂದ್ರೆ, ಅಥವಾ ದಟ್ ಈಸ್ ಈಕ್ವಲ್ ಟು ಎಫ್ ಎಮ್ ಅಂತಂದ್ರೆ, ದಟ್ ಈಸ್ ದ ಮ್ಯಾಗ್ನೆಟಿಕ್ ಫೋರ್ಸ್, ದಟ್ ಈಸ್ ಬಿ ಸ್ಕ್ವೇರ್ ಎಲ್ ಸ್ಕ್ವೇರ್ ವಿ ಡಿವೈಡೆಡ್ ಬೈ ಆರ್. ಬಟ್ ಯಾವ ಡೈರೆಕ್ಷನ್ ಇದೆ ಎಕ್ಸ್ಟರ್ನಲ್ ಫೋರ್ಸ್? ದಟ್ ಈಸ್ ಅ ಪ್ಲಸ್ ಐ ಕ್ಯಾಪ್. ಈ ತರ ಕ್ವಶನ್ಸ್ ಕೇಳ್ತಾರೆ, ಓಕೆ, ಈ ತರ ಕ್ವಶನ್ ಕೇಳ್ತಾರೆ. ಬಟ್ ಐ ವಾಂಟ್ ಜಸ್ಟ್ ಅ ಮ್ಯಾಗ್ನಿಟ್ಯೂಡ್, just I want magnitude, therefore B square L square V divided by R. So finally mechanical power. So power ಅಂತಂದ್ರೆ ಜನರಲಿ rate of doing work ಅಂತ ಬರೀತಿದ್ವಿ, ರೈಟ್? rate of doing work, rate of doing work. ಬಟ್ ಇಲ್ಲಿ ನಮಗೆ ಯಾವುದೇ ತರ ವರ್ಕ್ ಇಲ್ಲ, ರೈಟ್? ಇಲ್ಲಿ ನಾವು ಯಾವುದೇ ತರ ವರ್ಕ್ ಮಾಡ್ತಾ ಇಲ್ಲ. ಬಟ್ ಇನ್ಸ್ಟೆಡ್ ಆಫ್ ದಟ್ ವರ್ಕ್ ಯಾವ ತರ ಮಾಡ್ತಾ ಇರೋದು, ಇದ್ರ ಮೇಲೆ ಫೋರ್ಸ್ ಎಕ್ಸರ್ಟ್ ಮಾಡಿ ಇದೇ ಡೈರೆಕ್ಷನ್ ಅಲ್ಲಿ, ಓಕೆ, ಇದೇ ಡೈರೆಕ್ಷನ್ ಅಲ್ಲಿ ವೆಲಾಸಿಟಿ ಆಗ್ತಿದೆ ಅಥವಾ ಮೋಷನ್ ಆಫ್ ದ ಕಂಡಕ್ಟರ್ ಆಗ್ತಿದೆ. ವಾಟ್ ಈಸ್ ದ ಆಂಗಲ್ ಬಿಟ್ವೀನ್ ದಿಸ್ ಎಫ್ ಅಂಡ್ ವಿ? ಫೋರ್ಸ್ ಸಹಿತ ಎಕ್ಸ್ ಆಕ್ಸಿಸ್ ಅಲ್ಲೇ ಹೋಗ್ತದೆ, ಮೋಷನ್ ಆಫ್ ಎ ಕಂಡಕ್ಟರ್ ಸಹಿತ ಎಕ್ಸ್ ಆಕ್ಸಿಸ್ ಅಲ್ಲೇ ಹೋಗ್ತದೆ. ದೆನ್ ವಾಟ್ ಈಸ್ ದ ಆಂಗಲ್? ಸೊ ಇಲ್ಲಿ ಆಂಗಲ್ ಬಿಟ್ವೀನ್ ವಿ ಅಂಡ್ ಎಫ್, ದಟ್ ಈಸ್ 0. ಓಕೆ, ನೌ ಡೂ ರಿಮೆಂಬರ್ ಫ್ರಮ್ ದ ಬೇಸಿಕ್ ದಿಸ್ ವರ್ಕ್ ಡನ್, ಓಕೆ, ಅಥವಾ ಪವರ್ ಯಾವ ತರ ಬರೀತಿದ್ವಿ? ಫೋರ್ಸ್ ಇಂಟು velocity into cos theta. Same way here I'm writing, okay? This formula we are not going to use. Instead of that we are using this. F external V cos theta. Now, ಇಲ್ಲಿ cos theta, cos theta. So cos 0 ಎಷ್ಟಾಗುತ್ತೆ? Cos 0 that is 1. So ಮಿಕ್ಕಿದಷ್ಟು P is equal to F external into V. So F external already ಇದೆ. B square L square V divided by R and V ಮಾತ್ರ ಇದೆ. ಈ V ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? B square L square V square divided by R. ಈ B square L square V square ಅನ್ನೋದೇನು? E is equal to BLV. ಅದೇ ಈ ಸ್ಕ್ವೇರ್ ಅಂದ್ರೆ B square L square V square, right? ಸೊ ಇಲ್ಲಿ ರೀಪ್ಲೇಸ್ ಮಾಡ್ತೀನಿ. ಸೊ ಪವರ್ ಇಟ್ ಈಸ್ ಗಿವೆನ್ ಬೈ E square divided by R. This is a required theory to solve a question. ಇವಾಗ ನೋಡಿ ಕ್ವಶನ್ಸ್ ಯಾವ ತರ ಬರುತ್ತೆ. ಓಕೆ, ರೆಡಿನಾ? ಲೆಟ್ಸ್ ಸ್ಟಾರ್ಟ್ ವಿತ್ ದಿಸ್ ಕ್ವಶನ್. ಎಸ್, ಸ್ಟಾರ್ಟ್ ಮಾಡಿ. ಕರೆಕ್ಟ್ ಆಗಿ ನಿಮಗೆ ಥಿಯರಿ ಅರ್ಥ ಆಗಿದ್ರೆ 30 ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡ್ತೀರಾ. ಎಸ್, ನಿಮ್ಗೆ ಏನಾದ್ರು ಥಿಯರಿ ಕರೆಕ್ಟ್ ಆಗಿ ಅರ್ಥ ಆಗಿದ್ರೆ 30 ಸೆಕೆಂಡ್, ಜಸ್ಟ್ 30 ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡ್ತೀರಾ. ಎಸ್, ಕ್ವಶನ್ ಇಸ್ ಎ ರೆಕ್ಟಾಂಗ್ಯುಲರ್ ಲೂಪ್ ಸೈಡ್ಸ್ 10 ಸೆಂಟಿಮೀಟರ್ ಅಂಡ್ 3 ಸೆಂಟಿಮೀಟರ್. ಓಕೆ, 10 ಸೆಂಟಿಮೀಟರ್ ಅನ್ನೋದು ಲೆಂತ್ ಆಗುತ್ತೆ. ಓಕೆ, ಸೊ 10 ಸೆಂಟಿಮೀಟರ್ ಲೆಂತ್ and this will be 3 centimeter. Okay, fine. Moving out of the region of a uniform magnetic field. ಇಲ್ಲಿ magnetic field ಕೊಟ್ಟಿದ್ದಾರೆ. B, directed normal to the loop ಅಂದ್ರೆ inward. ಇದು ಲೂಪ್ ಆದ್ರೆ directed inward ಅಂದ್ರೆ into the plane. Next one, if we want to move loop with a constant velocity, this is the velocity. ಇಲ್ಲಿ 1 centimeter ಇದೆ, ಮೀಟರ್ ಕನ್ವರ್ಟ್ ಮಾಡ್ಕೋಣ.
1 centimeter divided by second, 1 second ಅಂದ್ರೆ ಇದು 10 power minus 2 meter per second ಗೆ ಕನ್ವರ್ಟ್ ಮಾಡ್ತೀವಿ. ಯಾಕಂದ್ರೆ ಎಲ್ಲಾನು SI ಯೂನಿಟ್ ಅಲ್ಲಿ ಇರಬೇಕು, ಬಿಕಾಸ್ ಆಲ್ ದ ಯೂನಿಟ್ಸ್ ಆರ್ ಇನ್ SI ಯೂನಿಟ್. ದೆನ್ ರಿಕ್ವೈರ್ಡ್ ಮೆಕ್ಯಾನಿಕಲ್ ಫೋರ್ಸ್ ಎಷ್ಟಪ್ಪ? Yes, so I hope you remember the formula, that is a B square L square V divided by ಇಲ್ಲ R ಇದೆನಾ? Yes, R divided by R. So ಇದು external force. What is the external force? External force is nothing but mechanical force. ಅಂದ್ರೆ ನಿಮಗೆ ಸ್ವಲ್ಪ ಡೌಟ್ ಇದೆ, ಸರ್ ಅಲ್ಲಿ ಕೇಳಿರೋದು ಮೆಕ್ಯಾನಿಕಲ್ ಫೋರ್ಸ್, ವೈ ವಿ ಆರ್ ಕ್ಯಾಲ್ಕುಲೇಟಿಂಗ್ ಎಕ್ಸ್ಟರ್ನಲ್ ಫೋರ್ಸ್? ವಿ ಆರ್ ಅಪ್ಲೈಯಿಂಗ್ ಅಲ್ವಾ, ವಿ ಆರ್ ಡೂಯಿಂಗ್ ಅ ವರ್ಕ್. ಅಂದ್ರೆ ಮೆಕ್ಯಾನಿಕಲ್, ನಮ್ಮ ಬಾಡಿ ಪಾರ್ಟ್ಸ್ ನ ಯೂಸ್ ಮಾಡಿಕೊಂಡು ಅದರ ಮೇಲೆ ವರ್ಕ್ ಮಾಡ್ತಿರೋದು, ಮೂವ್ ಮಾಡ್ತಿರೋದು, ರೈಟ್? ಸೊ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. F is equal to, what is the P value? 0.5 whole square into length ಎಷ್ಟಿದು? 10 centimeter. Yes, 10 centimeter. Loop side 10 centimeter. Which one? 3 centimeter, right? 3 centimeter, because it is ಏನ, ಇದ್ರ ಮೇಲೆ ಯಾವುದೇ ತರ ಫೋರ್ಸ್ ಆಕ್ಟ್ ಆಗಲ್ಲ, ರೈಟ್? ಇದ್ರ ಮೇಲೆ ಯಾವುದೇ ತರ ಫೋರ್ಸ್ ಆಕ್ಟ್ ಆಗಲ್ಲ, ಬಿಕಾಸ್ ಇಲ್ಲಿ ನೋಡಿ, ಇದ್ರ ಮೇಲೆ ಫೋರ್ಸ್ ಆಕ್ಟ್ ಆಗಲ್ಲ, ಬಿಕಾಸ್ ಇಟ್ ಇಸ್ ಅ ಪ್ಯಾರಲಲ್ ಟು ದ ವೆಲಾಸಿಟಿ. ಓಕೆ, ದಿಸ್ ಇಸ್ ಅ ಪ್ಯಾರಲಲ್ ಟು ದ, ಇಲ್ಲಿ ಕೇಳ್ತಾರ ಸರ್ ಇದ್ರ ಮೇಲೆ ಫೋರ್ಸ್ ಇಸ್ 0 ಬಿಕಾಸ್ V is a parallel. Okay, V is a parallel. Okay, length is parallel to the V. Now, length ಎಷ್ಟಿದೆ ಇಲ್ಲಿ? ಈ ಲೆಂತ್ ಮಾತ್ರ ಕನ್ಸಿಡರ್ ಮಾಡ್ಕೋಬೇಕು. 3 into 3 ಸೆಂಟಿಮೀಟರ್ ಇದೆ, 10 power minus 2 into 3 into 10 power minus 2 into V, velocity ಎಷ್ಟಿದೆ? 10 power minus 2 divided by 1 milli ohm, that is 10 power minus 3 ohm. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ದಿಸ್ ಇಸ್ 0.5 ಅಂದ್ರೆ 1/2 ಬರಿಬಹುದು, 1/2 ಅಂಡ್ ಹಿಯರ್ 3 9. ಓಕೆ, ದಟ್ ಈಸ್ ಮಲ್ಟಿಪ್ಲೈಡ್ ಬೈ ಇಲ್ಲಿ -2 ಎಷ್ಟಾಯ್ತು? ದಟ್ ಈಸ್ ಟೋಟಲ್ -6. ಈ ಮೈನಸ್ ಮೇಲ್ಗಡೆ ಕಳಿಸ್ತೀನಿ, ಏನಾಗುತ್ತೆ? +3. ಸೊ ಫೈನಲಿ ದಟ್ ಈಸ್ 9/4. ಓಕೆ, 9/4 ಇಂಟು 10 power minus 3. ಓಕೆ, 10 power minus 3. ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ ನೋಡೋಣ. 4 into 9, sorry, 9 divided by 4. So simplification, 2.25 into 10 power minus 3 Newton. Yes, which is the right answer? Array. So this is option A. That is 2.25 into 10 power minus 3 Newton. Got it? Okay, very good. Now let's move on to the next concept. Homework ಮಾಡಿ. Yes, homework ಮಾಡಿದ್ರಾ? ಹೋಮ್ವರ್ಕ್ ಮಾಡಿಬಿಡಿ. ಓಕೆ, ಎಸ್ ಧನಶ್ರೀ ಕರೆಕ್ಟ್. ಸೊ ಪೋಲ್ ನೋಡೋಣ ಯಾರು ಬೇಗ ಆನ್ಸರ್ ಮಾಡಿದಾರ. ಅದು ತೆಗ್ನಲ್ಲ. ಓಕೆ ಫೈನ್, ಲೀಡ್ ಬೋರ್ಡ್ ನೋಡೋಣ. ಸೊ ಸೃಷ್ಟಿ 5/5, ವೆರಿ ಗುಡ್. ಆವರೇಜ್ ಟೈಮ್ ಫಾರ್ ಈಚ್ ಸೆಕೆಂಡ್ ಶಿ ಇಸ್ ಟೇಕಿಂಗ್ ಆಲ್ಮೋಸ್ಟ್ 32 seconds, 32 and 33, very good. Sid creation around 30 seconds. Pavdesh 39 seconds, very good. God gamer Ramya, Ramesh, Viresh, very good. Niti needs ಅಂತಿದೆ. ನಿಹಾರಿಕಾ AK ಬೀಜಂ, AK ಬೀಜಂ ಟಾಪ್ ಅಲ್ಲಿ ಬರ್ಬೇಕು ನೀನು. ಓಕೆ, ಪ್ರತಿ ಸೆಷನ್ ಅಲ್ಲೂ ನೀನು ಟಾಪ್ ಅಲ್ಲಿ ಇದೆಯಾ. ಓಕೆ, ಈ ಸೆಷನ್ ಅಲ್ಲೂ ಸಹಿತ ನೀವು ಟಾಪ್ ಅಲ್ಲಿ ಬರಬೇಕು. ಓಕೆ, ರಮೇಶ್, ರಮ್ಯಾ ಅಂಡ್ ಗಾಡ್ ಗೇಮರ್ ಇದು ಫಸ್ಟ್ ಟೈಮ್ ನೋಡ್ತಿರೋದು. ಓಕೆ ಫೈನ್, ಇವರಂತೂ ನೋಡ್ತಿದ್ದೀನಿ, ಸೃಷ್ಟಿ ಅಂಡ್ ಸಿದ್ ಕ್ರಿಯೇಷನ್, ರೈಟ್? ಕನ್ಸಿಡರ್ ದಟ್ ಇಸ್ ಹೋಮ್ವರ್ಕ್. ನೆಕ್ಸ್ಟ್ ಒನ್, ಎಸ್, ಇದನ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ? ಎ ರಾಡ್ ಆಫ್ ಅ ಲೆಂತ್ 2 meter slides with a speed 5 meter per second. So speed ಕೊಟ್ಟಿದ್ದಾರೆ, okay, this is the speed and this is the length. On a rectangular conducting frame as shown in a figure, there exists a uniform magnetic field 0.04 Tesla perpendicular to the plane of the figure. If the resistance of the rod is 3 ohm, the current through the rod. ಸ್ಟಾರ್ಟ್ ಮಾಡಿ. ಎಸ್ ಹುಲಿಗಳೇ, ಸ್ಟಾರ್ಟ್ ಮಾಡಿ, ಬೇಟೆ ಆಡಬೇಕು ಈ ಕ್ವಶನ್ಗಳನ್ನ. ಸೊ ಇಲ್ಲಿ ನೀವು ನೋಡ್ಬೋದು, ವಾಟ್ ದೇ ಆರ್ ಆಸ್ಕಿಂಗ್, ಕರೆಂಟ್ ಥ್ರೂ ದ EMF, ಕರೆಂಟ್ ಥ್ರೂ ದ ರಾಡ್. ಸೊ ಲೆಂತ್ ಆಫ್ ದ ರಾಡ್ ಇಸ್ 2, ಲೆಂತ್ ಆಫ್ ದ ರಾಡ್ and this is the speed, okay, and this is the magnetic field inward in direction. Okay,
ಇಲ್ಲಿ EMF ಡೆವಲಪ್ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ದಿಸ್ ಓಕೆ ಕ್ರಾಸ್ ರೂಲ್ ಸ್ಕ್ರೂ ರೂಲ್ ಯೂಸ್ ಮಾಡೋಣ. ಮೋಷನ್ ಆಫ್ ಎ ರಾಡ್ ಈ ತರ ಇದೆ, ಬಟ್ ಡೈರೆಕ್ಷನ್ ಆಫ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಇದೆ. ಸೊ ಒಳಗಡೆ, ಸೊ ಇವಾಗ ಏನ್ ಮಾಡಬೇಕು, ಒಳಗಡೆ ಕರ್ಲ್ ಮಾಡಿದ್ಮೇಲೆ ಇದು ಓಪನ್ ಮಾಡಬೇಕು. ದಟ್ ಮೀನ್ಸ್ ದಿಸ್ ಇಂಡಿಕೇಟ್ಸ್ thumb indicates high potential. So this will be high potential and this will be low potential. Now our question is mainly they are asking about current. Current is given by E divided by R, right? What about E? That is a BLV, right? So E now find ಮಾಡೋಣ. B is to 0.04 into L is to 2 meter and V is to 5 ಇದೆ. ಸೊ ಇಲ್ಲಿ ನೋಡ್ಬೋದು 2 5 ಎಷ್ಟಾಗುತ್ತೆ 10 0.4 ಆಗುತ್ತೆ, ರೈಟ್? 0.4 ವೋಲ್ಟ್ 0.4 ವೋಲ್ಟ್. ನಾವು ನೆಕ್ಸ್ಟ್ ಒನ್ ಏನು, ನೆಕ್ಸ್ಟ್ ಏನು ಫೈಂಡ್ ಮಾಡ್ಬೇಕು ನಾವು ಇವಾಗ? I ಫೈಂಡ್ ಮಾಡಬೇಕು. I ದಟ್ ಈಸ್ ಈಕ್ವಲ್ ಟು 0.4 ಡಿವೈಡೆಡ್ ಬೈ ದಿಸ್ ಇಸ್ 3, ರೈಟ್? ಸೊ ಇದನ್ನ ಎಲಿಮಿನೇಟ್ ಮಾಡ್ತೀನಿ, ಯಾವುದು ಡೆಸಿಮಲ್ ಪಾಯಿಂಟ್ನ ಎಲಿಮಿನೇಟ್ ಮಾಡ್ತೀನಿ. ಅದಕ್ಕೆ ನಾನು ಏನು ಮಾಡ್ತೀನಿ, ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 10. ಎಷ್ಟಾಗುತ್ತೆ 4 ಡಿವೈಡೆಡ್ ಬೈ 3. ಈ 10 ಮೇಲ್ಗಡೆ ಬಂದರೆ ಎಷ್ಟಾಗುತ್ತೆ 10 ಪವರ್ -1 ಆಗುತ್ತೆ. ಸೊ 4/3 ಎಷ್ಟಾಗುತ್ತೆ ಇಲ್ಲಿ ಬರೀತೀನಿ. I is equal to 4/3 into 10 power -1 ಆಂಪಿಯರ್. ಆಪ್ಷನ್ ಇದೆನಾ ಯಾವುದಾದ್ರೂ? ಇಲ್ಲ. Therefore further simplification, 3 1s are 3 and 1 and your point and 3 3s are 9 and again 1. ಸೊ ಇಲ್ಲಿ 1.33 ಅಂತ ಅನ್ಕೋಬಹುದು. ಓಕೆ, 1.33 into 10 power -1 ಆಂಪಿಯರ್. ಸೊ ಆಪ್ಷನ್ಸ್ ಅಲ್ಲಿ ನೀವು ನೋಡ್ಬೋದು, ಆಂಪಿಯರ್ ನೋಡಿದ್ರೆ 1.33 into 10 power -1 ಇದೆ. ಸೊ ಆಂಪಿಯರ್ನ ಎಲಿಮಿನೇಟ್ ಮಾಡಿ. ಆಂಪಿಯರ್ ಅಲ್ಲಿ 10 power -1 ಇದೆ, ಕ್ಯಾನ್ಸಲ್. ಇಲ್ಲಿ 10 power -1 ಇಲ್ಲ. ಮಿಲಿ ಆಂಪಿಯರ್ ಕನ್ವರ್ಟ್ ಮಾಡೋಣ. ನೆಕ್ಸ್ಟ್ ಪ್ರೊಸೀಜರ್, ಕನ್ವರ್ಟ್ ದಾಟ್ ಇಂಟು ಮಿಲಿ ಆಂಪಿಯರ್. ದೇರ್ಫೋರ್ ನಾನು ಏನು ಮಾಡ್ತೀನಿ, 1.33 into 10 power -1 ಇದನ್ನು ಮಿಲಿ ಮಾಡ್ಬೇಕಂದ್ರೆ ಡಿವೈಡ್ ಬೈ ಮಲ್ಟಿಪ್ಲೈ ಡಿವೈಡ್ ಬೈ 100, ರೈಟ್? ಸೊ ಇವಾಗ 100 ಮಲ್ಟಿಪ್ಲೈಡ್ ಬೈ 1.33 ಮಾಡಿದ್ರೆ 133 into 10 power -1 ಡಿವೈಡೆಡ್ ಬೈ 100 ನ 10 power +2 ಅಂತ ಬರಿಬಹುದು. ಸೊ ಅದು ಮೇಲ್ಗಡೆ ಬಂತಂದ್ರೆ 133 ಇಂಟು ಈ ಮೇಲ್ಗಡೆ ಹೋದ್ರೆ 10 power -3 ಆಗುತ್ತೆ. ಸೊ I is equal to 133 10 power -3 ನ ಮಿಲಿ ಅಂತ ಬರಿಬಹುದು, ಮಿಲಿ ಆಂಪಿಯರ್. ಸೊ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ 133 ಮಿಲಿ ಆಂಪಿಯರ್. ಸೊ ಆಪ್ಷನ್ ಬಿ, ರೈಟ್? ಆಪ್ಷನ್ ಬಿ. ವೆರಿ ಗುಡ್. ನೋಡಿ ಎಷ್ಟು ಜನ ಆನ್ಸರ್ ಮಾಡಿದ್ರ, 8.77. ನೀವು ಡೈರೆಕ್ಟ್ ಆಗಿ ಇದ್ರ ಬರೆದಿದ್ರ. ಸೊ ಇಲ್ಲಿ ಎಲ್ಲ ವ್ಯಾಲ್ಯೂಸ್ ನೋಡ್ಕೋಬೇಕಾಗಿದೆ. ಓಕೆ, 10 power -1 10 power -1 ಗೊತ್ತಾಯ್ತಾ? ಎಲ್ಲಿ ತಪ್ಪು ಮಾಡ್ತಿದ್ದೀರ ಅನ್ನೋದು. ಅದಕ್ಕೆ ಪ್ರಾಕ್ಟೀಸ್ ಇಸ್ ಮೇನ್. ಓಕೆ, ಪ್ರಾಕ್ಟೀಸ್ ಈಸ್ ಅ ಕೀ ಫಾರ್ ಯುವರ್ ಸಕ್ಸಸ್. ಓಕೆ, ನೌ ನೆಕ್ಸ್ಟ್ ಒನ್, ಸೆಲ್ಫ್ ಇಂಡಕ್ಟನ್ಸ್. ಓಕೆ, ಸೆಲ್ಫ್ ಇಂಡಕ್ಟನ್ಸ್ ಅನ್ನೋದು ರೆಸಿಸ್ಟೆನ್ಸ್ ತರಾನೆ. ರೆಸಿಸ್ಟೆನ್ಸ್ ಏನ್ ಮಾಡುತ್ತೆ, ಕರೆಂಟ್ ಅಪೋಸ್ ಮಾಡುತ್ತೆ. ವಾಟ್ ಅಬೌಟ್ ಸೆಲ್ಫ್ ಇಂಡಕ್ಟನ್ಸ್? ಇಟ್ ಅಪೋಸಸ್ ಅ ಚೇಂಜ್ ಇನ್ ಅ ಕರೆಂಟ್. ಓಕೆ, ಕರೆಂಟ್ ಅಪೋಸ್ ಮಾಡಲ್ಲ, ಚೇಂಜ್ ಇನ್ ಅ ಕರೆಂಟ್ ಅಪೋಸ್ ಮಾಡುತ್ತೆ. ಕರೆಂಟ್ ಅಪೋಸ್ ಮಾಡೋದು ಯಾವುದು? ರೆಸಿಸ್ಟೆನ್ಸ್. ಚೇಂಜ್ ಇನ್ ಅ ಕರೆಂಟ್ ಅನ್ನು ಅಪೋಸ್ ಮಾಡೋದು ಯಾವುದು? ಸೆಲ್ಫ್ ಇಂಡಕ್ಟನ್ಸ್ ಅಥವಾ ಇಂಡಕ್ಟನ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಯಾವಾಗ ನಾನು ಇವಾಗ ಸಪೋಸ್ ಇಲ್ಲಿ ಬ್ಯಾಟರಿ ಕನೆಕ್ಟ್ ಮಾಡ್ತೀನಿ. ಓಕೆ, ಕಾನ್ಸೆಪ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಕೇಳಿ. ಓಕೆ, ಹೈ ಪವನ್, ಹೈ ಕಿರಣ್, ಎಸ್ ಟೈಮಿಂಗ್ಸ್ ಫೈನ್. ನಾವು ಇವಾಗ ಇಲ್ಲಿ ಬ್ಯಾಟರಿ ಕನೆಕ್ಟ್ ಮಾಡ್ತೀನಿ. ದಿಸ್ ಇಸ್ ಅ ಪಾಸಿಟಿವ್ ಅಂಡ್ ದಿಸ್ ಇಸ್ ನೆಗೆಟಿವ್. ಸೊ ಕರೆಂಟ್ ಫ್ಲೋ ಆಗ್ತದೆ, ಇದು ಸರ್ಕ್ಯುಲರ್ ಲೂಪ್ ಇದೆ. ಓಕೆ, ಸೊ ಕರೆಂಟ್ ಈ ತರ ಫ್ಲೋ ಆಗುತ್ತೆ. ಕರೆಂಟ್ ಓಕೆ ಈ ತರ ಫ್ಲೋ ಆಗುತ್ತೆ. ಕರೆಂಟ್ ಫ್ಲೋ ಆಗಿ ಈ ತರ ಬರುತ್ತೆ. ಅಂಡ್ ಯಾವಾಗ ಕರೆಂಟ್ ಫ್ಲೋಯಿಂಗ್ ಥ್ರೂ ಎ ಕಂಡಕ್ಟರ್, ಲೂಪ್ ಅಲ್ಲ. ಸೊ ಇದು ಡೈರೆಕ್ಷನ್ ಆಫ್ ಎ ಕರೆಂಟ್. ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಎ ಕರೆಂಟ್. ಯೂಸ್ ದಿಸ್ ರೈಟ್ ಹ್ಯಾಂಡ್ ರೂಲ್ ಓನ್ಲಿ. ರೈಟ್ ಹ್ಯಾಂಡ್ ಮ್ಯಾಕ್ಸ್ವೆಲ್ಸ್ ರೈಟ್ ಹ್ಯಾಂಡ್ ರೂಲ್ ಓನ್ಲಿ. ಯಾವಾಗ ಲೂಪ್ ಇರುತ್ತೆ ಎಕ್ಸ್ಚೇಂಜ್ ಮಾಡಬೇಕು. ತಮ್ಮ ಬದಲು ಏನ್ ಮಾಡಬೇಕು, ತಮ್ಮನ ಕರೆಂಟ್ ಬದಲು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಯೂಸ್ ಮಾಡಿ. ಅಂಡ್ ಈ ಕರ್ಲ್ ಫಿಂಗರ್ ಡೈರೆಕ್ಷನ್ ಆಫ್ ಕರೆಂಟ್ ಯೂಸ್ ಮಾಡಿ. ಸೊ ಡೈರೆಕ್ಷನ್ ಆಫ್ ಅ ಕರೆಂಟ್ ಈ ತರ ಇದೆ, ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಔಟ್ವರ್ಡ್. ಸೊ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಡೆವಲಪ್ ಆಗುತ್ತೆ, ದಟ್ ಈಸ್ ಅ ಪ್ಲಸ್ ಕೆ ಕ್ಯಾಪ್. ಕೆ ಕ್ಯಾಪ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಕ್ರೀಸ್ ಆಗುತ್ತೆ. ಯಾಕೆ? ಇಲ್ಲಿ ಕರೆಂಟ್ ಏನಿದೆಯಲ್ಲ, ಕರೆಂಟ್ ಡೆವಲಪ್ ಆದ್ಮೇಲೆ ಕರೆಂಟ್ ಇನ್ಕ್ರೀಸ್ ಆಗ್ತಾನೆ ಹೋದ್ರೆ ಏನಾಗುತ್ತೆ, ಅಲ್ಲಿ ಕರೆಂಟ್ ಇನ್ಕ್ರೀಸ್ ಆದ್ರೆ ಅಲ್ಲಿ ಫ್ಲಕ್ಸ್ ಡೆವಲಪ್ ಆಗುತ್ತೆ. ಫ್ಲಕ್ಸ್ ಏನು? ಚೇಂಜ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್, ರೈಟ್? ಚೇಂಜ್ ಇನ್ ಫ್ಲಕ್ಸ್ ಅಂದ್ರೆ B.A. ಏರಿಯಾ ಸೇಮ್ ಇದೆ, ಬಟ್ ವಾಟ್ ಅಬೌಟ್ ಮ್ಯಾಗ್ನೆಟಿಕ್ ಫೀಲ್ಡ್? ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕೆ? ದ ಕರೆಂಟ್ ಈಸ್ ಇನ್ಕ್ರೀಸಿಂಗ್ ಅಲ್ವಾ. ಕರೆಂಟ್ ಇನ್ಕ್ರೀಸ್ ಆದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಸಹಿತ ಇನ್ಕ್ರೀಸ್ ಆಗಿದೆ. ಫ್ರಮ್ ದ ಲಾಸ್ಟ್ 4th ಚಾಪ್ಟರ್, ರೈಟ್? BDL ಅಕಾರ್ಡಿಂಗ್ ಟು ಬ್ಯಾಟ್ ಸಬರ್ಟ್ಸ್ ಲಾ, ಆಸ್ ಕರೆಂಟ್ ಇನ್ಕ್ರೀಸಿಂಗ್
ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಆಲ್ಸೋ ಇನ್ಕ್ರೀಸಿಂಗ್. ಯಾವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಕ್ರೀಸ್ ಆಗುತ್ತೆ ಅವಾಗ ಫ್ಲಕ್ಸ್ ಸಹಿತ ಇನ್ಕ್ರೀಸ್ ಆಗುತ್ತೆ. ಗೆಟ್ ಪಾಯಿಂಟ್? ಅಥವಾ ಕರೆಂಟ್ ಚೇಂಜ್ ಆದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆದ್ರೆ ಫ್ಲಕ್ಸ್ ಚೇಂಜ್ ಆಗುತ್ತೆ, ಫ್ಲಕ್ಸ್ ಚೇಂಜ್ ಆದ್ರೆ EMF ಚೇಂಜ್ ಆಗುತ್ತೆ. ಸೊ ಈ ರೀತಿ ಈ ಫ್ಲಕ್ಸ್ ಇಂದ, ಈ ಚೇಂಜ್ ಇನ್ ಫ್ಲಕ್ಸ್ ಇಂದ EMF ಪ್ರೊಡ್ಯೂಸ್ ಆಗೋದ್ರಿಂದ ಏನಾಗುತ್ತೆ, ಚೇಂಜ್ ಇನ್ ಎಲೆಕ್ಟ್ರಿಕ್ ಕರೆಂಟ್ ಇರುತ್ತಲ್ಲ ಅದನ್ನ ರಿಡ್ಯೂಸ್ ಮಾಡಬಹುದು. ಸೊ ಅದ್ರ ಪ್ರಕಾರ ಹೇಳೋದಾದ್ರೆ as current is increasing, okay, as current increases flux changes. So phi is equal to Li, this is I, okay. So flux is equal to L into I. But L ಬೇಕಂದ್ರೆ this is self inductance, okay, phi divided by I. What is the unit ಅಂತಂದ್ರೆ unit is given by, what is the unit of a flux? That is a Weber. Unit ಕೇಳಿದ್ದಾರೆ, ಇದರಿಂದ ಯೂನಿಟ್ ಕೇಳಿದ್ದಾರೆ, ಈ ಟಾಪಿಕ್ ಇಂದ ಯೂನಿಟ್ ಕೇಳಿದ್ದಾರೆ, ಓಕೆ. ಯೂನಿಟ್ ಏನಿದೆ, Weber per ampere. Weber per ampere is the unit of a self inductance, mutual inductance. Getting point? Okay. Now, ಇವಾಗ according to the law, ಯಾವುದು, ಫ್ಯಾರಡೆ ಲಾ, E is equal to ಅಥವಾ ಎಪ್ಸಲಾನ್ is equal to, ಎರಡು ಬರೀತೀನಿ, ಓಕೆ, ಕನ್ಫ್ಯೂಸ್ ಆಗಬಾರ್ದು. E is equal to minus d phi divided by dt. ಇವಾಗ phi ವ್ಯಾಲ್ಯೂ ಏನಿದೆ, Li, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, minus d divided by dt ಬ್ರಾಕೆಟ್ ಆಫ್ Li. ಇಲ್ಲಿ ಸೆಲ್ಫ್ ಇಂಡಕ್ಟನ್ಸ್ ಅನ್ನೋದು ಕಾನ್ಸ್ಟೆಂಟ್, ಪ್ರಪೋರ್ಷನಲ್ ಕಾನ್ಸ್ಟೆಂಟ್, ಟೇಕ್ ಇಟ್ ಔಟ್ ಸೈಡ್, ಏನಾಗುತ್ತೆ, minus L di divided by dt. So finally we have with respect to current, okay, with respect to current we have a EMF, that is d phi divided by dt, that is with respect to flux change. But ಇಲ್ಲಿ current change ಆದ್ರೂ EMF ಪ್ರೊಡ್ಯೂಸ್ ಆಗುತ್ತೆ, that is opposite, right? ಟೈಮ್ ಬ್ರೇಕ್ ಸರ್, ಇರಿ ಲಾಸ್ಟ್ ಸೆಲ್ಫ್ ಇಂಡಕ್ಟನ್ಸ್ ಮುಗೀತು, ಸೊಲೆನಾಯ್ಡ್ ಇದೆ, ಸೆಲ್ಫ್ ಇಂಡಕ್ಟನ್ಸ್ ಇದೆ. Got it? Okay? Yes. Fine. Now, let's move to the questioning part. Yes, calculate. ಬೇಗ. Yes, ಬೇಗ ಆನ್ಸರ್ ಮಾಡಬೇಕು. Answer this question. ನೋಡ. ಸ್ವಲ್ಪ ಇರಿ, ಇದು ಲಾಸ್ಟ್ ಕಾನ್ಸೆಪ್ಟ್ ಇದೆ, ಮುಗಿಸ್ಕೊಂಡು ಆರಾಮಾಗಿ, ಓಕೆ, 20 ನಿಮಿಷ ಟೈಮ್ ಕೊಡ್ತೀನಿ ನಿಮಗೆ, ಆರಾಮಾಗಿ ಬ್ರೇಕ್ ತಗೊಳ್ಳಿ. ಸೊ ಇವಾಗ ಕ್ವಶನ್ ಏನಿದೆ, ದ ಕರೆಂಟ್ ಇನ್ ಎ ಕಾಯಿಲ್, ಇವು ಜಸ್ಟ್ ಎಷ್ಟಾಗಿದೆ, 1252, ಬರೀ 1.5 ಅವರ್ಗೆ. ದಿಸ್ ಇಸ್ ಏನಂತಾರೆ ನಿಮಗೆ ತುಂಬಾ ಇಂಪಾರ್ಟೆಂಟ್ ಟೈಮ್, ಇದನ್ನ ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು. ಬ್ರೇಕ್ ಅಂತ ಕೇಳ್ತಿದ್ದೀರಲ್ಲ, ರೈಟ್? ನಿಮ್ಗೊಂದು ಮಾತು ಹೇಳ್ತೀನಿ, ಅದು ನಾನು ಬೆಳಗ್ಗೆ ಓದ್ತಾ ಇದ್ದೆ, ಅದು ನಿಮಗೆ ಹೇಳ್ತೇನೆ ಕೇಳಿ, ಲೈಫ್ ಹೆಂಗಿರುತ್ತೆ ಅನ್ನೋದು, ಓಕೆ? ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಮಾತನ್ನ. ಒತ್ತಡಗಳು ಮನುಷ್ಯನನ್ನು ತಡರಾತ್ರಿಯವರೆಗೂ ಎಚ್ಚರ ಇರುವಂತೆ ಮಾಡಿದರೆ ಜವಾಬ್ದಾರಿಗಳು ಬೆಳಗ್ಗೆ ಬೇಗ ಏಳುವಂತೆ ಮಾಡುತ್ತವೆ. ಈ ಡೈಲಾಗ್ ಏನಾದರೂ, ಈ ಮಾತುಗಳು ನಿಮ್ಗೆ ಅರ್ಥ ಆಗಿದ್ರೆ ತುಂಬಾ ತುಂಬಾ ಮುಂದೆ ಹೋಗ್ತೀರಾ. ಮತ್ತೊಂದು ಸತಿ ಹೇಳ್ತೀನಿ ಕೇಳಿ, ಒತ್ತಡಗಳು ಮನುಷ್ಯನನ್ನು ತಡರಾತ್ರಿಯವರೆಗೂ ಎಚ್ಚರ ಇರುವಂತೆ ಮಾಡಿದರೆ ಜವಾಬ್ದಾರಿಗಳು ಬೆಳಗ್ಗೆ ಬೇಗ ಏಳುವಂತೆ ಮಾಡುತ್ತವೆ. ಅರ್ಥ ಆಗ್ತಿದೆನಾ? ಇವಾಗ ನಿಮಗೆ ಜವಾಬ್ದಾರಿ ಬೇಕು, ರೈಟ್? ಜವಾಬ್ದಾರಿಯಿಂದ ಓದಿ, ಒಳ್ಳೆ ಕಾಲೇಜ್ ಪಡ್ಕೊಳ್ಳಿ, ರೈಟ್? ನೆಕ್ಸ್ಟ್ ಒನ್, ಕರೆಂಟ್ ಇನ್ ಎ ಕಾಯಿಲ್ ಚೇಂಜಸ್ ಫ್ರಮ್, ಕರೆಂಟ್ ಚೇಂಜ್ ಆಗ್ತದೆ 4 ಆಂಪಿಯರ್ ಟು 0, ದಟ್ ಈಸ್ ಅ di divided by dt. ಓಕೆ, ಫೈನ್. ಟೈಮ್ ಸೆಕೆಂಡ್ ಕೊಟ್ಟಿದ್ದಾರೆ, 0.1 ಸೆಕೆಂಡ್, ಅಂಡ್ ದ EMF ಇಂಡ್ಯೂಸ್ಡ್ ಎಷ್ಟಿದೆ, 100 ವೋಲ್ಟ್. ಸೊ E is equal to minus L di divided by dt, ರೈಟ್? ಅಂಡ್ ಇಲ್ಲಿ ಕೇಳಿರೋದು ಸೆಲ್ಫ್ ಇಂಡಕ್ಟನ್ಸ್ ಎಷ್ಟು ಅಂತ, ರೈಟ್? ಇಲ್ಲಿ ಯಾವುದು ನೆಗೆಟಿವ್ ಪಾಸಿಟಿವ್ ಇಲ್ಲ, therefore I will consider just a magnitude, okay? So E value ಎಷ್ಟು, 100, that is equal to L into change in current ಎಷ್ಟಿದೆ, 4 minus 0 divided by time ಎಷ್ಟಿದೆ, 0.1. ಸೊ ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ, 0.1 into 100, that is equal to 4 into L. ಸೊ ಇದು ಎಷ್ಟಾಗುತ್ತೆ, 10 ಆಗುತ್ತೆ. 10 into 4L, L is equal to 10 divided by 4, okay? ಸೊ 10 divided by 4 ಎಷ್ಟಾಗುತ್ತೆ, 4 8 and 2 4 20. ಸೊ 2.5 ಹೆನ್ರಿ, 2.5 ಹೆನ್ರಿ, ಅಥವಾ ವೇಬರ್ ಪರ್ ಆಂಪಿಯರ್ ಅಂತಾನೂ ಬರಿಬಹುದು. ದಟ್ ಈಸ್ ಆಪ್ಷನ್ ಸಿ, ಆರ್ ಹೆನ್ರಿ, ದಟ್ ಈಸ್ ಅ H, ಓಕೆ? ನಾವ್ ಸೊ ಇಲ್ಲಿ ಯಾರು ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ ನೋಡೋಣ. ಸೊ 48% ಆನ್ಸರ್ ಕರೆಕ್ಟ್ ಮಾಡಿದ್ದಾರೆ, ವೆರಿ ಗುಡ್. ನೆಕ್ಸ್ಟ್ ಕ್ವಶನ್, ಎ ಕರೆಂಟ್ ಇನ್ ಎ ಕಾಯಿಲ್ ಚೇಂಜಸ್ ಫ್ರಮ್ 2 ಆಂಪಿಯರ್ ಟು 5 ಆಂಪಿಯರ್ in 0.3 second. The magnitude of EMF induced in the coil is 1 volt
the value of a self inductance, take it as a homework, same as the previous question, okay, same as the previous question, but same question ಕೇಳಿದರೆ, this is E value and this is DI value, this is the DT value, okay, so find ಮಾಡಿ, right? Next one, induced EMF, ನೋಡೋಣ ಎಷ್ಟು ಸ್ಲೈಡ್ಸ್ ಇದೆ ಇದಕ್ಕೆ. ಬ್ರೇಕ್ ಕೇಳ್ತಾ ಇದ್ದೀರಾ? 49 ಸ್ಲೈಡ್ಗೆ ಎಂಡ್ ಆಗುತ್ತೆ, ಓಕೆ, 49 ಸ್ಲೈಡ್ಗೆ ಎಂಡ್ ಆಗುತ್ತೆ. ನಾವು ಇವಾಗಿರೋದು 36, 49, 13 ಸ್ಲೈಡ್ಸ್ ಇದೆ. ಇವಾಗ ಹೇಳಿ, ಆ 13 ಸ್ಲೈಡ್ಸ್ ಮುಗಿಸ್ಕೊಂಡು ಕಂಪ್ಲೀಟ್ ಚಾಪ್ಟರ್ ಮುಗಿಸ್ಕೊಂಡು ಕಂಟಿನ್ಯೂ ಮಾಡೋಣ ಅಥವಾ ಇವಾಗಲೇ ಕಂಟಿನ್ಯೂ ಮಾಡಿ ಚಾಪ್ಟರ್ ಮುಗಿಸ್ಕೊಂಡು ಬ್ರೇಕ್ ತಗೋಣ? ಹೇಳಿ. ಎಸ್, ಬೇಗ 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 ಹೇಳಬೇಕು. ಎಸ್, ಬ್ರೇಕ್ ಬೇಕಾ ಅಥವಾ ಜಸ್ಟ್ 13 ಸ್ಲೈಡ್ಸ್ ಇದೆ, 13 ಸ್ಲೈಡ್ಸ್ ಮುಗಿಸ್ಕೊಂಡು ಬ್ರೇಕ್ ತಗೋಣ? ಏನು ಮಾಡೋಣ? ಕಂಟಿನ್ಯೂ ಅಂತ ಹೇಳ್ತಿದ್ರಾ ಸರ್, ಮುಗಿಸಿ ಅಂತ ಹೇಳ್ತಿದ್ರಾ, ಕಂಟಿನ್ಯೂ ಅಂತ ಹೇಳ್ತಿದ್ರಾ, ನೋ ಬ್ರೇಕ್ ಅಂತ ಹೇಳ್ತಿದ್ರಾ, ಕಂಪ್ಲೀಟ್ ದ ಚಾಪ್ಟರ್? ಓಕೆ, ಚಾಪ್ಟರ್ ಕಂಪ್ಲೀಟ್. ಓಕೆ 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 ಸೊ ಯಾರ್ಯಾರು ಊಟ ಮಾಡಬೇಕಲ್ಲ, ಸಿಸ್ಟಮ್ ಮುಂದೆ ಇಟ್ಕೊಳ್ಳಿ ಅಥವಾ ಮೊಬೈಲ್ ಮುಂದೆ ಇಟ್ಕೊಳ್ಳಿ, ಆರಾಮ್ ತಿಂತ ನೋಡ್ಕೊಂಡು ಕೊಡಿ. ಓಕೆ, ಎಸ್, ಓಕೆ. ನಾವು ಇಂಡ್ಯೂಸ್ಡ್ EMF ಇನ್ ದ ಕಾಯಿಲ್, ಇಂಡ್ಯೂಸ್ಡ್ EMF ಇನ್ ದ ಕಾಯಿಲ್, ಓಕೆ. ಸೊ ಈ ಕಾನ್ಸೆಪ್ಟ್ ಮೇಲೆ ಪ್ರತಿ ವರ್ಷ ಒಂದೊಂದು ಕ್ವಶನ್ ರಿಪೀಟ್ ಆಗಿದೆ, ಪ್ರತಿ ವರ್ಷ ಒಂದೊಂದು ಕ್ವಶನ್ ರಿಪೀಟ್ ಆಗಿದೆ. ಇಂಡ್ಯೂಸ್ಡ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಓಕೆ, ವೆರಿ ಇಂಪಾರ್ಟೆಂಟ್. ನಾ whenever there is a change in current through the coil, already ನೋಡಿದ್ವಲ್ಲ, it opposes change by developing EMF. ಕಾಯಿಲ್ ಇರುತ್ತಲ್ಲ, ಸೊ ಕರೆಂಟ್ ಚೇಂಜ್ ಆಗೋದನ್ನ ಅಪೋಸ್ ಮಾಡುತ್ತೆ. ಡಿಗ್ರೀಸ್ ಆಗ್ತಿದ್ರೆ ಬೇಡ, ಡಿಗ್ರೀಸ್ ಆಗಬೇಡ, ಅಷ್ಟೇ ಇರೋ ಅಂತ ಹೇಳುತ್ತೆ. ಇನ್ಕ್ರೀಸ್ ಆಗ್ತಿದ್ರೆ ಬೇಡ, ನೀನು ಇದ್ದಷ್ಟೇ ಇರೋ ಅಂತ ಹೇಳುತ್ತೆ. ಸೊ ಇಲ್ಲಿ ಕರೆಂಟ್ ಇನ್ಕ್ರೀಸ್ ಆದ್ರೆ ಅಪೋಸ್ ಮಾಡುತ್ತೆ, ಕರೆಂಟ್ ಡಿಗ್ರೀಸ್ ಆದ್ರೆ ಸಪೋರ್ಟ್ ಮಾಡುತ್ತೆ. ಕೀಪ್ ದಟ್ ಇನ್ ಮೈಂಡ್, ಓಕೆ. ಇಫ್ ಕರೆಂಟ್ ಈಸ್ ಇನ್ಕ್ರೀಸಿಂಗ್ ಥ್ರೂ ದ ಕಾಯಿಲ್, it opposes by developing EMF, and if the current is decreasing, it supports by developing EMF ಅಥವಾ ಬ್ಯಾಟರಿ ಅಂತ ಹೇಳ್ಬೋದು. ಓಕೆ, ಅದನ್ನ ನೋಡೋಣ. ಸೊ ಫಸ್ಟ್ ಒನ್ ನೋಡಿ, ಅಕಾರ್ಡಿಂಗ್ ಟು ದ ಫಾರ್ಮುಲಾ ವಿ ನೋ ದಟ್ E is equal to d∅ divided by dt, and with respect to inductor ಅಥವಾ ಕಾಯಿಲ್ ಏನ್ ಹೇಳ್ತೀವಿ, minus L di divided by dt. ಇದನ್ನೇ ನಾವು ಬ್ಯಾಕ್ EMF ಅಂತ ಕರಿತೀವಿ, ಇದನ್ನೇ ನಾವು ಬ್ಯಾಕ್ EMF ಅಂತ ಹೇಳ್ತೀವಿ. ನೋಡಿ ಇವಾಗ ನೋಡಿ, ಫಸ್ಟ್ ನಾನು ಇಲ್ಲಿ ಇಂಡಕ್ಟರ್ ತಗೋತೀನಿ ಅಥವಾ ಕಾಯಿಲ್ ಅಂತ ಕರಿಬಹುದು. ದಿಸ್ ಇಸ್ ಅ ಇಂಡಕ್ಟರ್. ಸೊ ಫಸ್ಟ್ ಕ್ವಶನ್ ಏನು, ಇಫ್ ಕರೆಂಟ್ ಈಸ್ ಇನ್ಕ್ರೀಸಿಂಗ್, ಕರೆಂಟ್ ಇನ್ಕ್ರೀಸ್ ಆದ್ರೆ ಈ ಕಾಯಿಲ್ ಏನಿದೆಯಲ್ಲ, ಈ ಕಾಯಿಲ್ ಅಪೋಸ್ ಮಾಡುತ್ತೆ, ಅಪೋಸ್ ಮಾಡುತ್ತೆ. ಬಟ್ ವಾಟ್ ಇಸ್ ದ ಕಂಡೀಷನ್ ದೇ ಹ್ಯಾವ್ ಗಿವನ್? ಇನ್ಕ್ರೀಸಿಂಗ್. ಇನ್ಕ್ರೀಸ್ ಆದ್ರೆ ಏನ್ ಮಾಡುತ್ತೆ? ಅಪೋಸ್ ಮಾಡುತ್ತೆ. ಡಿಗ್ರೀಸ್ ಆದ್ರೆ ಸಪೋರ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಸೇಮ್ ಇದನ್ನ ರೀಪ್ಲೇಸ್ ಮಾಡ್ತೀನಿ. ಹೇಗೆ? ಸೇಮ್, ಒನ್ ಸೆಕೆಂಡ್, ಕರೆಕ್ಟ್ ಆಗಿ ನೋಡಿ, ಇಲ್ಲಿ EMF ಇದೆಯಲ್ಲ, ಸಾರಿ ಎಲ್ಲಿದೆಯಲ್ಲ, ದಟ್ ಈಸ್ ಅಪೋಸಿಂಗ್. ಸೊ ಕರೆಂಟ್ ಈ ಡೈರೆಕ್ಷನ್ ಅಲ್ಲಿ ಇದೆ, ಕರೆಂಟ್ ಇನ್ಕ್ರೀಸ್ ಆಗ್ತಾನೆ ಹೋಗ್ತದೆ, ಕರೆಂಟ್ ಇನ್ಕ್ರೀಸ್ ಆಗ್ತಾನೆ ಹೋಗ್ತದೆ. ಬ್ಯಾಟ್ರಿ ಡೆವಲಪ್ ಆಗಬೇಕು, ಈ ಪ್ಲೇಸ್ ಅಲ್ಲಿ ಏನ್ ಬರಬೇಕು? ಬ್ಯಾಟ್ರಿ ಬರಬೇಕು. ಸೊ ಇಲ್ಲಿ ಡೈರೆಕ್ಷನ್ ಆಫ್ ದಿಸ್ ಕರೆಂಟ್, ಓಕೆ, ಡೈರೆಕ್ಷನ್ ಆಫ್ ಕರೆಂಟ್ ಇನ್ಕ್ರೀಸ್ ಆಗ್ತದೆ, ಕರೆಂಟ್ ಈಸ್ ಇನ್ಕ್ರೀಸಿಂಗ್. ಕರೆಂಟ್ ಈಸ್ ಇನ್ಕ್ರೀಸಿಂಗ್ ಅಂದ್ರೆ ಅದನ್ನ ಸ್ಟಾಪ್ ಮಾಡಬೇಕು. ಸ್ಟಾಪ್ ಮಾಡ್ಬೇಕಂತಂದ್ರೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಕರೆಂಟ್ ಬರಬೇಕು, ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಕರೆಂಟ್ ಡೆವಲಪ್ ಆಗಬೇಕು. Therefore, ಇಲ್ಲಿ ಏನಾಗುತ್ತೆ? ದಿಸ್ ಇಸ್ ಹೈ ಪೊಟೆನ್ಷಿಯಲ್, ದಿಸ್ ಇಸ್ ಲೋ ಪೊಟೆನ್ಷಿಯಲ್, ದಿಸ್ ಇಸ್ ಹೈ ಪೊಟೆನ್ಷಿಯಲ್ ದಿಸ್ ಸೈಡ್, ಅಂಡ್ ದಿಸ್ ಇಸ್ ಲೋ ಪೊಟೆನ್ಷಿಯಲ್. ಸೊ ಇಯರ್ E is equal to BLV, BLV ಅಲ್ಲ, ಓಕೆ, ದಟ್ ಈಸ್ minus L di divided by dt. ಅರ್ಥ ಆಗ್ತಿದೆಯಾ? ಬ್ಯಾಕ್ EMF ಅಂತ ಕರಿತೀವಿ, ಇದನ್ನ ಅಪೋಸ್ ಮಾಡುತ್ತೆ. ಇದು ಇನ್ಕ್ರೀಸ್ ಆಗ್ತಿದಿಲ್ಲ, ಇಲ್ಲ, ಈ ಬ್ಯಾಕ್ EMF ಆಗಿದ್ರಿಂದ ಏನಾಗುತ್ತೆ? ಇದು ಡಿಗ್ರೀಸ್ ಆಗುತ್ತೆ. ಅರ್ಥ ಆಯ್ತಾ? ಎಸ್, ಅರ್ಥ ಆಗಿದ್ರೆ ವೋಟ್ ಮಾಡಿ, ವೋಟ್ ಮಾಡಿ. ಸಪೋಸ್ ಇದು ಅರ್ಥ ಆಗಿಲ್ಲ ಅಂದ್ರೆ ಹೇಳಿ, ಅರ್ಥ ಆಗಿದ್ರೆ ಎಸ್ ಅಂತೇಳಿ, ಅರ್ಥ ಆಗಿದ್ರೆ ಎಸ್ ಅಂತೇಳಿ. ಕರೆಂಟ್ ಈಸ್ ಇನ್ಕ್ರೀಸಿಂಗ್, ಇದನ್ನ ಸ್ಟಾಪ್ ಮಾಡಬೇಕು. ಸ್ಟಾಪ್ ಮಾಡ್ಬೇಕಂದ್ರೆ ಅಪೋಸಿಟ್ ಅಲ್ಲಿ ಕರೆಂಟ್ ಬರಬೇಕು. ಕರೆಂಟ್ ಬರ್ಬೇಕಂದ್ರೆ ಇದು ಬ್ಯಾಟ್ರಿ ಆಗಿ ಕೆಲಸ ಮಾಡುತ್ತೆ. ಸೊ ದಿಸ್ ಎಲ್, ದಟ್ ಈಸ್ ಇಂಡಕ್ಟರ್ ಅಥವಾ ಕಾಯಿಲ್, ಬ್ಯಾಟ್ರಿ ಆಗಿ ಇಲ್ಲಿ ಪ್ಲೇಸ್ ಮಾಡಿದ್ದೀನಿ, ರೀಪ್ಲೇಸ್ ಮಾಡಿದ್ದೀನಿ. ಓಕೆ, ರೀಪ್ಲೇಸ್ ಮಾಡಿದ್ದೀನಿ. ಬಟ್ ಬ್ಯಾಟ್ರಿ ರೀಪ್ಲೇಸ್ ಮಾಡಿದ್ರೆ ಯಾವುದು ಹೈ ಪೊಟೆನ್ಷಿಯಲ್ ಯಾವುದು ಲೋ ಪೊಟೆನ್ಷಿಯಲ್ ಅನ್ನೋದು ಗೊತ್ತಾಗಬೇಕು. ಅದಕ್ಕೆ ಅಪೋಸಿಟ್ ಡೈರೆಕ್ಷನ್ ಅಂದ್ರೆ ಹೈ ಪೊಟೆನ್ಷಿಯಲ್ ಟು ಲೋ ಪೊಟೆನ್ಷಿಯಲ್ ಕರೆಂಟ್ ಫ್ಲೋ ಆಗೋದಲ್ಲ, ಹೈ ಪೊಟೆನ್ಷಿಯಲ್ ಟು ಲೋ ಪೊಟೆನ್ಷಿಯಲ್, ರೈಟ್, ಆಲ್ಸೋ ಕಾಲ್ಡ್ ಆಸ್ ಎ ಇನರ್ಷಿಯಾ. ಎಸ್, ಇನರ್ಷಿಯಾ ಅಂತಾನು ಕರೀತಾರೆ. ಓಕೆ, ಯಾರಿಗಾರು ಅರ್ಥ ಆಗಿಲ್ಲ
ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡಿ. ಎಸ್, ಕರೆಂಟ್ ಈಸ್ ಕಾನ್ಸ್ಟೆಂಟ್. ಇಲ್ಲಿ ಲೂಪ್ ಇದೆ, ಅಗೇನ್ ದರ್ ಇಸ್ ಅ ಲೂಪ್. ಕರೆಂಟ್ ಈಸ್ ಕಾನ್ಸ್ಟೆಂಟ್, ಕರೆಂಟ್ ಚೇಂಜ್ ಆಗ್ತಿಲ್ಲ, ಕರೆಂಟ್ ಚೇಂಜ್ ಆಗ್ತಿಲ್ಲ. ಓಕೆ, ಕರೆಂಟ್ ಚೇಂಜ್ ಆಗ್ತಿಲ್ಲ. ಇದೇನಾಗುತ್ತೆ ಗೊತ್ತಾ, ಸೇಮ್ ವೈರ್ ಇರುತ್ತೆ. ಈ ಎಲ್ ಏನಾಗುತ್ತಲ್ಲ, ಈ ಎಲ್ ಏನಾಗುತ್ತೆ ಅಂದ್ರೆ ಜಸ್ಟ್ ವೈರ್ ಆಗಿ ಆಕ್ಟ್ ಆಗುತ್ತೆ, ವೈರ್ ಆಗಿ ಆಕ್ಟ್ ಆಗುತ್ತೆ, ದಟ್ಸ್ ಆಲ್. ಸೊ ಇಲ್ಲಿ ಏನಾಗುತ್ತೆ, ಯಾವುದೇ ತರ ಬ್ಯಾಟ್ರಿ ಏನು ಪ್ರೊಡ್ಯೂಸ್ ಆಗಲ್ಲ, ಈ ವಿಲ್ ಬಿ ಝೀರೋ. ಯಾಕೆ? ಕರೆಂಟ್ ಈಸ್ ಕಾನ್ಸ್ಟೆಂಟ್, ಇನ್ಕ್ರೀಸ್ ಆಗ್ತಿಲ್ಲ, ಡಿಕ್ರೀಸ್ ಆಗ್ತಿಲ್ಲ, ರೈಟ್? ಇನ್ಕ್ರೀಸ್ ಆಗ್ತಿಲ್ಲ, ಡಿಕ್ರೀಸ್, ಅದ್ರ ಪಾಡಿಗೆ ಅದಿದೆ. ಸೊ ಆರಾಮ್ಸೆ ಇರುತ್ತೆ. ಇನ್ಕ್ರೀಸ್ ಆದ್ರೆ ಅಥವಾ ಡಿಕ್ರೀಸ್ ಆದ್ರೆ ಅಪೋಸಿಟ್ ಆಗಿ ಬ್ಯಾಕ್ ಇ ಎಮ್ ಎಫ್ ಡೆವಲಪ್ ಆಗುತ್ತೆ. ಓಕೆ, ಸೊ ನಾವು ಯಾರಿಗೆ ಫಸ್ಟ್ ಸ್ಲೈಡ್ ಅರ್ಥ ಆಗಿಲ್ಲ, ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ. ಇಲ್ಲಿ ಕಾಯಿಲ್ ಇದೆ, ಎಲ್ ಇಂಡಕ್ಟರ್, ಇಲ್ಲಿ ಕರೆಂಟ್. ಕಂಡೀಷನ್ ಏನು? ಕರೆಂಟ್ ಈಸ್ ಡಿಕ್ರೀಸಿಂಗ್. ಓಕೆ, ಕರೆಂಟ್ ಈಸ್ ಡಿಕ್ರೀಸಿಂಗ್, ಕರೆಂಟ್ ಈಸ್ ಡಿಕ್ರೀಸಿಂಗ್. ಕರೆಂಟ್ ಡಿಕ್ರೀಸ್ ಆಗ್ತಿದೆ. ಕರೆಂಟ್ ಡಿಕ್ರೀಸ್ ಆದ್ರೆ ಈ ಸೆಲ್ಫ್ ಇಂಡಕ್ಟೆನ್ಸ್ ಸಪೋರ್ಟ್ ಮಾಡುತ್ತಾ ಅಥವಾ ಅಪೋಸ್ ಮಾಡುತ್ತಾ? ಟೆಲ್ ಮಿ ಫಸ್ಟ್, ಇದು ಆನ್ಸರ್ ಮಾಡಿ. ಕರೆಂಟ್ ಡಿಕ್ರೀಸ್ ಆದ್ರೆ ಈ ಕಾಯಿಲ್ ಸಪೋರ್ಟ್ ಮಾಡುತ್ತಾ ಅಥವಾ ಅಪೋಸ್ ಮಾಡುತ್ತಾ? ಸಪೋರ್ಟ್ ಮಾಡುತ್ತಾ ಅಥವಾ ಅಪೋಸ್ ಮಾಡುತ್ತಾ? ಸಪೋರ್ಟ್ ಮಾಡುತ್ತಾ, ಅಪೋಸ್ ಮಾಡುತ್ತಾ? ಡಿಕ್ರೀಸ್ ಆದ್ರೆ ಸಪೋರ್ಟ್ ಮಾಡುತ್ತೆ, ಇನ್ಕ್ರೀಸ್ ಆದ್ರೆ ಅಪೋಸ್ ಮಾಡುತ್ತೆ, ರೈಟ್? ವೆರಿ ಗುಡ್. ಕೆಲವು ಜನ ಅಪೋಸ್ ಅಂತ ಹೇಳ್ತಿದ್ರೆ, ನೋ. ಅಪೋಸ್ ಯಾವಾಗ ಮಾಡುತ್ತೆ? ಕರೆಂಟ್ ಇನ್ಕ್ರೀಸ್ ಆಗ್ತಿದ್ರೆ. ಡಿಕ್ರೀಸ್ ಆಗ್ತಿದ್ರೆ ಸಪೋರ್ಟ್ ಮಾಡುತ್ತೆ. ಸೊ ಕರೆಂಟ್ ಇನ್ಕ್ರೀಸ್ ಆಗ್ತಿದೆಯಲ್ಲ, ಈ ಕರೆಂಟ್ ನ ಪುಷ್ ಮಾಡ್ಬೇಕು. ಮತ್ತೆ ಕರೆಂಟ್ ಇನ್ಕ್ರೀಸ್ ಮಾಡೋಕೆ, ಇನ್ಕ್ರೀಸ್ ಮಾಡ್ಬೇಕಂದ್ರೆ ಇವಾಗ ಸಪೋಸ್ ಇಲ್ಲಿ ಬ್ಯಾಟರಿ ಇದೆ. ಓಕೆ, ದಿಸ್ ಇಸ್ ಹೈ ಪೊಟೆನ್ಷಿಯಲ್, ದಿಸ್ ಇಸ್ ಲೋ ಪೊಟೆನ್ಷಿಯಲ್. ಓಕೆ, ಓಕೆ, ಸೊ ದಿಸ್ ಇಸ್ ಲೋ ಪೊಟೆನ್ಷಿಯಲ್ ಅಂಡ್ ದಿಸ್ ಇಸ್ ಹೈ ಪೊಟೆನ್ಷಿಯಲ್. ಕರೆಂಟ್ ಯಾವ ಡೈರೆಕ್ಷನ್ ಇದೆ, ಯಾವ ಡೈರೆಕ್ಷನ್ ಹೋಗುತ್ತೆ? ಹೈ ಪೊಟೆನ್ಷಿಯಲ್ ಟು ಲೋ ಪೊಟೆನ್ಷಿಯಲ್, ರೈಟ್? ಹೈ ಪೊಟೆನ್ಷಿಯಲ್, ದಿಸ್ ಇಸ್ ಅ ಲೋ ಪೊಟೆನ್ಷಿಯಲ್ ಆಗುತ್ತೆ. ಸೊ ಕರೆಂಟ್ ಡೈರೆಕ್ಷನ್ ಈ ಡೈರೆಕ್ಷನ್ ಹೋಗುತ್ತೆ. ದಿಸ್ ಇಸ್ ದ ಐ ವ್ಯಾಲ್ಯೂ. ಇಲ್ಲಿ ಏನು ತೋರಿಸಿದಿನಲ್ಲ, ಇಲ್ಲಿ ಏನು ತೋರಿಸಿದಿನಲ್ಲ, ದಿಸ್ ಇಸ್ ಐ ವ್ಯಾಲ್ಯೂ. ಇವಾಗ ಈ ಪ್ಲೇಸ್ ಅಲ್ಲಿ, ಎಲ್ ಪ್ಲೇಸ್ ಅಲ್ಲಿ ಬ್ಯಾಟರಿ ಬರಬೇಕು. ಬ್ಯಾಟರಿ ಬರ್ಬೇಕಂದ್ರೆ ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡ್ಬೇಕಂದ್ರೆ ಸೇಮ್ ಡೈರೆಕ್ಷನ್ ಅಲ್ಲಿ ಕರೆಂಟ್ ಇನ್ಕ್ರೀಸ್ ಮಾಡಬೇಕು. ಕರೆಂಟ್ ಇನ್ಕ್ರೀಸ್ ಮಾಡ್ಬೇಕಂದ್ರೆ ಇಲ್ಲಿ ಸೇಮ್ ಬ್ಯಾಟ್ರಿನ ಇಡಬೇಕು. ಇವಾಗ ಏನಾಗುತ್ತೆ, ಇಲ್ಲಿ ಹೈ ಪೊಟೆನ್ಷಿಯಲ್ ಡೆವಲಪ್ ಆಯ್ತು, ಈ ಕರೆಂಟ್ ನ ಇನ್ಕ್ರೀಸ್ ಮಾಡುತ್ತೆ. ಯಾವುದು? ಈ ಕಾಯಿಲ್ ಇನ್ಕ್ರೀಸ್ ಮಾಡುತ್ತೆ, ಇಲ್ಲಿ ಕರೆಂಟ್ ನ ಇನ್ಕ್ರೀಸ್ ಮಾಡುತ್ತೆ. ಸೊ ಇಲ್ಲಿ ನೆಗೆಟಿವ್, ಇಲ್ಲಿ ಪಾಸಿಟಿವ್, ಇಲ್ಲಿ ನೆಗೆಟಿವ್, ಇಲ್ಲಿ ಪಾಸಿಟಿವ್. ಸಪೋರ್ಟ್ ನೋಡಿ, ಬ್ಯಾಟರೀಸ್ ಆರ್ ಕನೆಕ್ಟಿಂಗ್ ಒನ್ ಆಫ್ಟರ್ ಒನ್, ಒನ್ ಆಫ್ಟರ್ ಒನ್. ವೆರಿ ಗುಡ್. ಇವಾಗ ಪ್ರೀವಿಯಸ್ ಕ್ವಶನ್ಗೆ ಹೋಗೋಣ. ನಿಮ್ಗೆ ಯಾವ್ದು ಫಸ್ಟ್ ಆಪ್ಷನ್ ಗೊತ್ತಾಗಿಲ್ಲ ಅಂದ್ರಲ್ಲ, ಇಲ್ಲಿಗೆ ಬರ್ತೀನಿ. ಕರೆಂಟ್ ಇನ್ಕ್ರೀಸ್ ಆಗ್ತಿದೆ, ರೈಟ್? ಕರೆಂಟ್ ಈಸ್ ಇನ್ಕ್ರೀಸಿಂಗ್. ಕರೆಂಟ್ ಇನ್ಕ್ರೀಸ್ ಆಗ್ತಾರೆ. ಈ ಪ್ಲೇಸ್ ಅಲ್ಲಿ ಏನಿದೆ? ಈ ಪ್ಲೇಸ್ ಅಲ್ಲಿ ಬ್ಯಾಟ್ರಿ ಇದೆ ಅನ್ಕೊಳ್ಳಿ. ಓಕೆ, ಈ ಕಡೆಯಿಂದ ಬ್ಯಾಟ್ರಿ ಇದೆ. ಸೊ ಕರೆಂಟ್ ಈ ತರ ಫ್ಲೋ ಆಗ್ತದೆ. ಈ ಕರೆಂಟ್ನೇ ನಾನು ಇಲ್ಲಿ ಐ ಅಂತ ಬರಿತಾ ಇದ್ದೀನಿ. ಇಲ್ಲಿ ಲೂಪ್ ಪ್ಲೇಸ್ ಅಲ್ಲಿ ಬ್ಯಾಟ್ರಿ ಇಡಬೇಕು, ಇ ಎಮ್ ಎಫ್ ಇಡಬೇಕು. ಇದು ಇನ್ಕ್ರೀಸ್ ಆಗ್ತಿದ್ರೆ ಏನ್ ಮಾಡಬೇಕು? ಡಿಕ್ರೀಸ್ ಮಾಡ್ಬೇಕು. ಈ ಕರೆಂಟ್ನ ಡಿಕ್ರೀಸ್ ಮಾಡ್ಬೇಕಂತಂದ್ರೆ ಈ ಬ್ಯಾಟ್ರಿನ ಇಲ್ಲಿ ಮೈನಸ್ ಪ್ಲಸ್ ಇದೆ, ಇಲ್ಲಿ ಯಾವ ಟರ್ಮಿನಲ್ ಕನೆಕ್ಟ್ ಮಾಡಬೇಕು? ಪಾಸಿಟಿವ್ ನೆಗೆಟಿವ್ ಕನೆಕ್ಟ್ ಮಾಡ್ಬೇಕಾ ಅಥವಾ ನೆಗೆಟಿವ್ ಪಾಸಿಟಿವ್ ಕನೆಕ್ಟ್ ಮಾಡ್ಬೇಕಾ? ಸೆಲ್ಸ್ ನೆನ್ಪ್ ಮಾಡ್ಕೊಳ್ಳಿ, ಸೆಲ್ಸ್ ಸೇಮ್ ಪೊಲಾರಿಟಿ, ಅಪೋಸಿಟ್ ಪೊಲಾರಿಟಿ ನೆನ್ಪ್ ಮಾಡ್ಕೊಳ್ಳಿ, ರೈಟ್? ಸೊ ಇಲ್ಲಿ ಅಪೋಸಿಟ್ ಪೊಲಾರಿಟಿನ ಕನೆಕ್ಟ್ ಮಾಡಬೇಕು, ಅಪೋಸಿಟ್ ಪೊಲಾರಿಟಿನ ಕನೆಕ್ಟ್ ಮಾಡಬೇಕು. ಏನಾಗುತ್ತೆ ಇವಾಗ? ಕರೆಂಟ್ ಅಪೋಸಿಟ್ ಡೈರೆಕ್ಷನ್ ಬರುತ್ತೆ. ಸೊ ಇಲ್ಲಿ ಇನ್ಕ್ರೀಸ್ ಆಗೋದನ್ನ ಈ ಕರೆಂಟ್ ಏನ್ ಮಾಡುತ್ತೆ? ಈ ಕರೆಂಟ್ ಏನ್ ಮಾಡುತ್ತೆ? ಇದನ್ನ ಡಿಕ್ರೀಸ್ ಮಾಡುತ್ತೆ. ಕ್ಲಿಯರಾ? ಎಸ್, ವೆರಿ ಗುಡ್, ವೆರಿ ಗುಡ್. ನಾವು ಇವಾಗ ಹೇಳಿ, ಇವಾಗ ಅರ್ಥ ಆಯ್ತಾ? ಇವಾಗ ಅರ್ಥ ಆಯ್ತಾ? ಮತ್ತೊಂದ್ಸತಿ ಪೋಲ್ ಆಗ್ತಾ ಇದ್ದೀನಿ, ವೋಟ್ ಮಾಡಿ. ಇವಾಗ ಅರ್ಥ ಆಯ್ತಾ? ಇವಾಗ ಅರ್ಥ ಆಯ್ತಾ ಹೇಳಿ. ಸಪೋರ್ಟ್ ಅಂತಂದ್ರೆ ಸೇಮ್ ಪೊಲಾರಿಟಿ. ಓಕೆ, ನೆಗೆಟಿವ್ ಕನೆಕ್ಟಿಂಗ್ ಟು ಪಾಸಿಟಿವ್, ನೆಗೆಟಿವ್ ಕನೆಕ್ಟಿಂಗ್ ಟು ಪಾಸಿಟಿವ್, ನೆಗೆಟಿವ್ ಕನೆಕ್ಟಿಂಗ್ ಟು ಪಾಸಿಟಿವ್. ಅದೇ ಅಪೋಸ್ ಅಂತಂದ್ರೆ ನೆಗೆಟಿವ್ ಕನೆಕ್ಟೆಡ್ ಟು ನೆಗೆಟಿವ್ ಅಥವಾ ಪಾಸಿಟಿವ್ ಕನೆಕ್ಟೆಡ್ ಟು ಪಾಸಿಟಿವ್. ಎಸ್, ಇಷ್ಟೇ ಸಿಂಪಲ್. ಓಕೆ, ನಾವ್ ಲೆಟ್ಸ್ ಮೂವ್ ಆನ್ ಟು ದ, ನೋಡ ಎಷ್ಟು ಜನ ಆನ್ಸರ್ ಮಾಡಿದ್ರ. ಅರ್ರಿ, ಮತ್ತೆ ಪೋಲ್ ಬಂದಿದೆ, ಸಾರಿ, ಪೋಲ್ ಬಂದಿದೆ. ಆಕ್ಚುಲಿ ವೋಟ್ ಬರಬೇಕಿತ್ತು, ಪೋಲ್ ಬಂದಿದೆ. ಓಕೆ, ನೋ ಪ್ರಾಬ್ಲಮ್. ನಾವ್ ನೆಕ್ಸ್ಟ್ ಒನ್, ಇದನ್ನ ಸರ್ಕ್ಯೂಟ್ ಕರೆಕ್ಟ್ ಆಗಿ ಅನಲೈಸ್ ಮಾಡಿ. ಓಕೆ, so let's consider this is 5 milliamp Henry, sorry 5 Henry. Now this is potential means point A and this is point B. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಕ್ಕೆ ನಿಮಗೆ ಇಂಟಿಜರ್ ಟೈಪ್ ಕ್ವಶನ್ ಕೊಡ್ತಾ ಇದ್ದೀನಿ. ಓಕೆ, ಜಸ್ಟ್ ಟೈಪ್ ಮಾಡ್ಬೇಕು ಎಷ್ಟು ನಂಬರ್ ಅಂತೇಳಿ. ಓಕೆ, ಸ್ಟಾರ್ಟ್. ಕ್ಲೋಸ್ ಮಾಡ್ತೀನಿ ಇದು. ಎಸ್, ನೋಡಿ, ಎಸ್. ಸೊ ಇದನ್ನ
ಕನ್ಸಿಡರ್ ಮಾಡ್ಕೋಣ ರೆಜಿಸ್ಟರ್ ಇಲ್ಲಿ ಬ್ಯಾಟರಿ, ಇಲ್ಲಿ ಇಂಡಕ್ಟರ್. ಸೊ ಫಸ್ಟ್ ಆಫ್ ಆಲ್ ಏನ್ ಕಂಡೀಷನ್ ಕೊಟ್ಟಿದ್ದಾರೆ, ಕರೆಂಟ್ ಇನ್ ದ ಸರ್ಕ್ಯೂಟ್ 10 ಆಂಪಿಯರ್ ಅಂಡ್ ಇಟ್ ಈಸ್ ದ ಡಿಗ್ರೀಸಿಂಗ್ ಅಂದ್ರೆ ಬ್ಯಾಟ್ರಿನ ಯಾವ ತರ ಜಾಯಿನ್ ಮಾಡಬೇಕು, ಫಸ್ಟ್ ಆಫ್ ಆಲ್ ಡಿಗ್ರೀಸ್ ಅಂದ್ರೆ ಸಪೋರ್ಟಾ ಅಥವಾ ಅಪೋಸಾ, ಸಪೋರ್ಟ್ ಮಾಡುತ್ತಾ ಅಥವಾ ಅಪೋಸ್ ಮಾಡುತ್ತಾ? ಎಸ್, ಬೇಗ 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 ಆನ್ಸರ್ ಮಾಡಬೇಕು. ಸಪೋರ್ಟ್ ಮಾಡುತ್ತಾ ಅಥವಾ ಅಪೋಸ್ ಮಾಡುತ್ತಾ? ಸಪೋರ್ಟ್ ಮಾಡುತ್ತಾ ಅಥವಾ ಅಪೋಸ್ ಮಾಡುತ್ತಾ? ಸಪೋರ್ಟ್. ವೆರಿ ಗುಡ್, ಸಪೋರ್ಟ್ ಮಾಡುತ್ತೆ. ಸೊ ಕರೆಂಟ್ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಿರೋದು? ಸೊ ಐ ಪೊಟೆನ್ಷಿಯಲ್ ಇದೆ, ಈ ಡೈರೆಕ್ಷನ್ ಅಲ್ಲಿ ಹೋಗ್ತಿರೋದು, ರೈಟ್? ಈ ಡೈರೆಕ್ಷನ್ ಅಲ್ಲಿ ಕರೆಂಟ್ ಹೋಗ್ತಿದೆ. ಸೊ ದಿಸ್ ಇಸ್ ಪಾಯಿಂಟ್ ಇ, ದಿಸ್ ಇಸ್ ರೆಸಿಸ್ಟೆನ್ಸ್ 10 ohm, ಓಕೆ, ಅಂಡ್ ದಿಸ್ ಇಸ್ 5 volt, ಅಂಡ್ ಕರೆಂಟ್ ಫ್ಲೋ ಆಗ್ತಿದೆ ಐ, ಅಂಡ್ ದಿಸ್ ಇಸ್ ಅ ಲೋ ಪೊಟೆನ್ಷಿಯಲ್, ದಿಸ್ ಇಸ್ ಹೈ ಪೊಟೆನ್ಷಿಯಲ್, ಅಂಡ್ ದಿಸ್ ಇಸ್ ಅ 15 volt. ಅಂಡ್ ಇಲ್ಲಿ ಏನಾಗಿರುತ್ತೆ, ಸಪೋರ್ಟ್ ಅಂತಂದ್ರೆ ದಿಸ್ ಇಸ್ ಅ ನೆಗೆಟಿವ್ ಪೊಟೆನ್ಷಿಯಲ್ and this is a positive potential and this is a B and this is a EMF. E develop ಆಯ್ತು, ರೈಟಾ? ನಾವು ಇವಾಗ ಈ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಈ ವ್ಯಾಲ್ಯೂ, ವಾಟ್ ಈಸ್ ಈ ವ್ಯಾಲ್ಯೂ? ಜಸ್ಟ್ ಟು ಫೈಂಡ್ ಔಟ್ ಈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದ್ರೆ, ಓಕೆ, ಸೊ ಇಲ್ಲಿ ಈ ಕಡೆ ಫೈಂಡ್ ಔಟ್ ಮಾಡ್ತೀನಿ. E is equal to, ಓಕೆ, L is equal to L di divided by dt. L di divided by dt. L ಎಷ್ಟಿದೆ? 5. I ಎಷ್ಟಿದೆ? 10. ಎಷ್ಟಾಯ್ತು? 50 volt. ಓಕೆ, 50 volt. 2 ampere per second. ಓಕೆ, 2 ampere per second. I, ಓಕೆ. Current in the circuit decreasing at 2 ampere per second. That is a 10 volt. ರೈಟ್? ಇವಾಗ ಈ ಪ್ಲೇಸ್ ಅಲ್ಲಿ 10 ವೋಲ್ಟ್ ಬಂತು, ಓಕೆ. ಸಪೋರ್ಟ್ ಆಗಿರೋದ್ರಿಂದ ಪಾಸಿಟಿವ್, ಅಪೋಸ್ ಆದ್ರೆ ನೆಗೆಟಿವ್, ಸಿಂಪಲ್, ಓಕೆ. ನಾವು ಅಪ್ಲೈ ಓಪನ್ ಲೂಪ್ ನೋಡಿ. ಓಪನ್ ಲೂಪ್ ಅಪ್ಲೈ ಮಾಡಿದ್ಮೇಲೆ VA ಪಾತ್ ಯಾವ್ದು ತಗೋತೀನಿ? ಪಾತ್, ಲೆಟ್ಸ್ ಕನ್ಸಿಡರ್ ದಿಸ್ ಓನ್ಲಿ ಪಾತ್. ನೆನಪಿದೆನಾ? ಕಿರ್ಚಾಫ್ ಲಾಸ್, ಓಕೆ. ಓಪನ್ ಲೂಪ್ VA, ಇಲ್ಲಿ ಸೇಮ್ ಡೈರೆಕ್ಷನ್ ಆಫ್ ಕರೆಂಟ್ ಡೈರೆಕ್ಷನ್ ಮತ್ತೆ ಪಾತ್ ಡೈರೆಕ್ಷನ್ ಸೇಮ್ ಇದೆ. ಅಕ್ರಾಸ್ ರೆಜಿಸ್ಟರ್ ಏನಾಗುತ್ತೆ? ಮೈನಸ್, ನೆಗೆಟಿವ್ ಸೈನ್. ಐ ಎಷ್ಟಿದೆ? 10 ohm, ಓಕೆ. IR ಅಂತ ಬರೀತೀನಿ, ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿಂದ ಲೋ ಪೊಟೆನ್ಷಿಯಲ್ ಟು ಹೈ ಪೊಟೆನ್ಷಿಯಲ್ ಪ್ಲಸ್ 15 volt, ಲೋ ಪೊಟೆನ್ಷಿಯಲ್ ಟು ಹೈ ಪೊಟೆನ್ಷಿಯಲ್ ಪ್ಲಸ್ 10 volt, ದಟ್ ಈಸ್ ಈಕ್ವಲ್ ಟು VB. ಕ್ಲಿಯರಾ? ಈ ಸ್ಟೆಪ್ ಕ್ಲಿಯರ್ ಆಯ್ತಾ? ಓಪನ್ ಲೂಪ್. Now let's substitute the values. VA, that is 5, I 10, R 10 plus 15 plus 20, that is a 25, VB. ಅವ್ರು ಕೇಳಿರೋದು VB ಎಷ್ಟು? ಫೈಂಡ್ VB ಅನ್ನೋದು. ಸೊ ಇಲ್ಲಿ 5 into 100 plus 25, that is equal to VB. ಎಷ್ಟಾಯ್ತು ಇದು? 30 minus 100, that is equal to VB. So VB is equal to 70, that is the minus 70 volt. So minus 70 ಬರೆಯಕ್ಕಾಗಲ್ಲ, therefore 70 ಅಂತ ಬರೀತೀನಿ ಜಸ್ಟ್, ಓಕೆ. ಯಾರು ಆನ್ಸರ್ ಮಾಡಿಲ್ಲ. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್, ಓಕೆ. ಸೊ ದಟ್ ಈಸ್ 70 volt. ಕ್ಲಿಯರಾ? ಏನಾದ್ರು ಡೌಟ್ ಇದೆನಾ? ಎಸ್, minus 70, ನಾಟ್ ಪ್ಲಸ್, ಓಕೆ, minus 70. That means this is low potential, this is high potential, okay. This is a low potential. Clear? Yes. 10 ಹೆಂಗೆ? ಯಾವ್ದಿದಾ? L ಎಷ್ಟು? 5 Henry. di divided by dt ಎಷ್ಟಿದೆ? ರೇಟ್ ಆಫ್ ಚೇಂಜ್ ಆಫ್ ಕರೆಂಟ್ 2 ampere per second. 2 ampere per second. 2 total 10, right? 2 into 5, that is a 10. Pritham, I hope it is clear for you. Yes, okay, very good. ಕರೆಂಟ್ 10 ಹೇಗೆ? ಇಲ್ಲಿ ಕೊಟ್ಟಿದ್ದಾರಲ್ಲ ಕರೆಂಟ್, ಇಲ್ಲೇ ವ್ಯಾಲ್ಯೂ ಕೊಟ್ಟಿದ್ದಾರಲ್ವಾ ಸೌಕ್ರಾ? ಇಲ್ಲಿ ವ್ಯಾಲ್ಯೂ ಕೊಟ್ಟಾರ ನೋಡಿ, ಇಲ್ಲಿ 10 ಆಂಪಿಯರ್. ಎಸ್, d/dt 10 ತಗೊಂಡೆ, ಅದಕ್ಕೆ ತಪ್ಪಾಯ್ತು. ಓಕೆ ಓಕೆ, ನೋ ಪ್ರಾಬ್ಲಮ್ ಮನೋಜ್. ಓಕೆ, ಈ ತರ ಪ್ರಾಕ್ಟೀಸ್ ಮಾಡುವಾಗ ಹಾಗೆ ಆಗುತ್ತೆ. ಓಕೆ, ನೋ ಪ್ರಾಬ್ಲಮ್. ಸರ್
ಕಿರ್ಚಾಫ್ ಕರೆಂಟ್ 10 ಹೇಗೆ 10 ಮೆನ್ಷನ್ ಮಾಡಿದಿರಲ್ಲ ಕರೆಂಟ್ ಇನ್ ಎ ಸರ್ಕ್ಯೂಟ್ 10 ಆಂಪಿಯರ್ ನಮ್ದೆ ತ್ರಿಶಾಂತ್ ನಮ್ದೆ ಎಸ್ ಓಕೆ ನಾ ಲೆಟ್ಸ್ ಯಾರು ನೋಡಿಲ್ಲ ಓಕೆ ಪ್ರೀತಮ್ ಕರೆಕ್ಟ್ ಅದಕ್ಕೆ ಕ್ವಶನ್ ಫಸ್ಟ್ ಸ್ಟಾರ್ಟಿಂಗ್ ಓದಬೇಕು ಓಕೆ ನಾ ಎ ಕರೆಂಟ್ ಇನ್ ಎ ಕಾಯಿಲ್ ಆಫ್ ಇಂಡಕ್ಟನ್ಸ್ ಅಂದ್ರೆ ಎಲ್ changes from this is a DI and this is a DT. Magnitude of average induced EMF. E is equal to ಇಲ್ಲಿ minus plus ಇಲ್ಲ therefore direct magnitude consider ಮಾಡ್ಕೋತೀನಿ therefore L DI divided by DT and E is equal to L is to 0.2 30 second that's all 30 second ಮಾತ್ರ okay and DI ಎಷ್ಟಿದೆ 5 minus 2 divided by dt is to the 0.5. So further simplification, E is equal to 0.2 into 5 minus 2 is to 3 divided by 0.5. ಇವಾಗ ಏನು ಮಾಡ್ತೀನಿ multiply and divide by 10 ಮಾಡ್ತೀನಿ okay to eliminate that decimal points okay multiply and divide by 10 ಮಾಡ್ತೀನಿ. So E is equal to 2 into 3 divided by 5 ಎಷ್ಟಾಯ್ತು ಇದು 2 3 6 divided by 5. So E is equal to ಎಷ್ಟಾಗುತ್ತೆ E is equal to so 5 6 5 1 ಪಾಯಿಂಟ್ 5 10 ಸೊ 0 ಸೊ 1.2 ವೋಲ್ಟ್ 1.2 ವೋಲ್ಟ್ ದಟ್ ಈಸ್ ಆಪ್ಷನ್ ಬಿ ವೆರಿ ಗುಡ್ 80% ಆನ್ಸರ್ ಮಾಡಿದ್ರ ವಂಡರ್ಫುಲ್ ಯಾರು ಬೇಗ ಆನ್ಸರ್ ಮಾಡಿದ್ರು ನೋಡ್ತೀನಿ ಓಕೆ ಒಂದ್ಸತಿ ನೋಡ್ತೀನಿ ಬೇಗ ಆನ್ಸರ್ ಮಾಡು ಸೃಷ್ಟಿ ಫಸ್ಟ್ ಪ್ಲೇಸ್ ಬಿಡ್ತಾನೆ ಇಲ್ಲ ಪವದೇಶ್ ಸೆಕೆಂಡ್ ಅಂಡ್ ಸಿದ್ ಕ್ರಿಯೇಷನ್ ಗಾಡ್ ಗೇಮರ್ ಅಂತೂ ಅವರು ಬಿಡ್ತಾ ಇಲ್ಲ ಗುಡ್ ಕೀಪ್ ಇಟ್ ಅಪ್ ಗೈಸ್ ರಮ್ಯಾ ರಾಕಿ ಕಾರ್ತಿಕ್ ಎಕೆ ಬೀಜಂ 8 ತಲ್ಲಿದೆಯಾ ಟಾಪ್ 5 ಬರಬೇಕು ಎಜಿ ಗೇಮರ್ ನೀವು ಸಹಿತ ಮಯು ಅಂಡ್ ಅನ್ನಪ್ಪ ಕೃಪಾ ಪಾಟೀಲ್ ಹೇಮಂತ್ ಧನಾಶ್ರೀ ಮಂಜುಳಾ ನಿಹಾರಿಕಾ ಇಟ್ಸ್ ಮಿ ವೀರು ರಮೇಶ್ ವೆರಿ ಗುಡ್ ತೇಜಸ್ವಿನಿ ಉದಯ್ ಬೀಜಂ ಓಕೆ ಟಾಪ್ 20 ಇಷ್ಟು ಜನ ಇದ್ದೀರಾ ಓಕೆ ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಇಟ್ ಇಸ್ ಗ್ರಾಫಿಕಲ್ ಬೇಸ್ಡ್ ಕ್ವಶನ್ ಓಕೆ ದ ಕರೆಂಟ್ ಫ್ಲೋಯಿಂಗ್ ಓಕೆ ಸ್ಟಾರ್ಟ್ ಮಾಡ್ತೀನಿ yes the current flowing through an inductance coil of a self inductance 6 millihenry at a different time instance is as shown. The EMF induced between t is equal to 20 and 40. ಅವ್ರು ಕೇಳ್ತಿರೋದು ಈ 20 ಮತ್ತೆ 40 ಮಧ್ಯದಲ್ಲಿ ಎಷ್ಟು ಇಂಡ್ಯೂಸ್ಡ್ EMF ಪ್ರೊಡ್ಯೂಸ್ ಆಯಿತು ಅಂತ ಓಕೆ ಬಿಕಾಸ್ ನೋ ಪ್ರಾಬ್ಲಮ್ ಓಕೆ ಸ್ವಲ್ಪ ರೆಸ್ಟ್ ಮಾಡಿ ನೀವು ಓಕೆ ನಾ ಸೊ ಈ ಎರಡರ ಮಧ್ಯೆ ಎಷ್ಟು EMF ಪ್ರೊಡ್ಯೂಸ್ ಆಯ್ತು ಅಂತ ಕೇಳ್ತಿರೋದು ಅಂದ್ರೆ ಈ 20 ಮತ್ತೆ ಈ 40 ಮಧ್ಯೆ ಎಷ್ಟು EMF ಡೆವಲಪ್ ಆಯ್ತು ಸೊ ಅಕಾರ್ಡಿಂಗ್ ಟು ದ ಕಂಡೀಷನ್ EMF ಬಗ್ಗೆ ಕೇಳಿರ್ತಾನೆ ಈ ಇಂಡ್ಯೂಸ್ಡ್ EMF ದಟ್ ಈಸ್ ಮೈನಸ್ ಪ್ಲಸ್ ಇಲ್ಲ therefore directly I consider L DI divided by dt DI divided by dt ಅಂದ್ರೆ ಅಲಾಂಗ್ y axis ಏನಿದೆ I ಅಲಾಂಗ್ x axis that is the t ಅಂದ್ರೆ ಇಲ್ಲಿ ಸ್ಲೋಪ್ ಫೈಂಡ್ ಮಾಡಬೇಕಾಗುತ್ತೆ ಸೊ ಡೈರೆಕ್ಟ್ಲಿ ಹಿಯರ್ ಯು ಕ್ಯಾನ್ ಸಿ E is equal to L ಎಷ್ಟಿದೆ 6 millihenry that is a 3 into DI change in y axis ಓಕೆ ಇಲ್ಲಿ ಫಸ್ಟ್ ನಾ ಫೈಂಡ್ ಮಾಡ್ತೀನಿ DI divided by dt that is change in y axis divided by change in x axis ಓಕೆ now change in y axis ಇಲ್ಲಿ 4 ಇದೆ ಸೊ ಫೈನಲ್ ಆನ್ಸರ್ ಎಷ್ಟು -2 ಓಕೆ -2 and final one 2 ಓಕೆ 2 ಅಲ್ಲದು ಸೊ ನೋಡೋಣ ಇಲ್ಲಿಂದ ಓಕೆ 3 ಇದೆ ಓಕೆ ಸೊ 3 minus 4 that is -1 ಓಕೆ DI divided by ಓಕೆ ಇಲ್ಲಿ divided by ನೋಡ್ಬೇಕಲ್ಲ divided by so final minus initial first that is 3 minus 4 final minus initial okay this is a final and this is initial number and divided by final minus initial that is a 40 minus 20 so that is a -1 divided by 20 so ಇಲ್ಲಿ ನಮಗೆ ಯಾವುದು ಪಾಸಿಟಿವ್ ನೆಗೆಟಿವ್ ಕೊಟ್ಟಿಲ್ಲ therefore what I'll do DI divided by dt okay ಅಥವಾ ಇದೇ ವ್ಯಾಲ್ಯೂ ಇಲ್ಲಿ ಮೈನಸ್ ಸೈನ್ ಇಟ್ಕೊಂಡು ಮಾಡ್ಬೋದು ಓಕೆ ಮೈನಸ್ ಸೈನ್ ಇಟ್ಕೊಂಡು ಮಾಡ್ಬೋದು so what is the value here it is -1 divided by 20 so finally here you can substitute okay minus of minus ಎಷ್ಟಿದೆ 1 divided by 20 okay now E is equal to so minus and minus plus
therefore 6 divided by 2 into 10 power minus 3 ಇಲ್ಲಿ ಪ್ಲಸ್ 1 ಅಂತ ಮೇಲೆ ಹೋದ್ರೆ minus 1 ಆಗುತ್ತೆ. E is equal to 2 ಮೂಲೆ 6 that is a 10 power minus 4 volt. Okay, 10 power minus 4 volt. Clear? That is option B. Option B. Very good. Very good. Very good. Option B. Okay. Very good. Very good. Very good. Okay. Now. ಯಾರಿಗಾದ್ರು ಅರ್ಥ ಆಗಿಲ್ವಾ? ಅರ್ಥ ಆಯ್ತಾ? ಮನೋಜ್. ಓಕೆ. ಎಸ್, ಎಲ್ಲರಿಗೂ ಕ್ಲಿಯರ್ ಇದೆನಾ ಯಾವ ತರ ಸಾಲ್ವ್ ಮಾಡ್ಬೇಕನ್ನೋದು? ಮನೋಜ್, ವಿಕಾಸ್ ಮತ್ತೊಂದ್ಸತಿ ಚೆಕ್ ಮಾಡಿ. ಓಕೆ, ಲಾಗೌಟ್ ಆಗಿ ಸಾರಿ ಯೂಟ್ಯೂಬ್ ಅಲ್ಲ, ಸೊ ಅದನ್ನ ಜಸ್ಟ್ ರಿಫ್ರೆಶ್ ಮಾಡಿ ನಿಮ್ಮ ಫೋನ್ನ. ಓಕೆ, ಎಸ್, ಅರ್ಥ ಆಗ್ತಿದೇನಾ ಎಲ್ಲರಿಗೂ? ಎಲ್ಲರಿಗೂ ಅರ್ಥ ಆಗ್ತಿದೇನಾ? ಕೀರ್ತನ, ಓಕೆ, ನೋಡಿ ಇಲ್ಲಿ ಇಂಡ್ಯೂಸ್ಡ್ ಇ ಎಮ್ ಎಫ್ ಅಂತ ಕೇಳಿದಾರಲ್ಲ, ಇಂಡ್ಯೂಸ್ಡ್ ಇ ಎಮ್ ಎಫ್ ಅಂತ ಅಂದ್ರೆ ನಮಗೆ ಫಾರ್ಮುಲಾ ಪ್ರಕಾರ ಇದು ಈ ಫಾರ್ಮುಲಾ, ರೈಟ್? ಈ ಫಾರ್ಮುಲಾ ಮತ್ ನಮಗೆ ಬಟ್ ಡಿ ಐ ಡಿವೈಡೆಡ್ ಬೈ ಡಿ ಟಿ ಕೊಟ್ಟಿಲ್ಲ. ಬಟ್ ಇನ್ಸ್ಟೆಡ್ ಆಫ್ ವ್ಯಾಲ್ಯೂಸ್ ದೇ ಹ್ಯಾವ್ ಗಿವನ್ ಗ್ರಾಫ್. ಡಿ ಐ ಡಿವೈಡೆಡ್ ಬೈ ಡಿ ಟಿ ಅನ್ನೋದು ಇಲ್ಲಿ ನೋಡಿ, ಅಲಾಂಗ್ ವೈ ಆಕ್ಸಿಸ್ ಇಟ್ ಇಸ್ ಎ ಕರೆಂಟ್, ಅಲಾಂಗ್ ಎಕ್ಸ್ ಆಕ್ಸಿಸ್ ದಟ್ ಇಸ್ ಎ ಟೈಮ್. ಸೊ ನಮಗೆ ಡಿ ಐ ಅಂದ್ರೇನು? ಚೇಂಜ್ ಇನ್ ಕರೆಂಟ್. ಚೇಂಜ್ ಇನ್ ಕರೆಂಟ್ ಯಾವ ಯಾವ ಪಾಯಿಂಟ್ ಅಲ್ಲಿ ನೋಡಬೇಕು? 20 ಮತ್ತೆ 40, ಬಿಕಾಸ್ ದೇ ಹ್ಯಾವ್ ಗಿವನ್, ರೈಟ್? ಎಲ್ಲಿ 40 ಅಂಡ್ ಇಲ್ಲಿ 20, ಈ ಎರಡರ ಮಧ್ಯೆ ನೋಡಬೇಕು. ಸೊ 20 ಅಂಡ್ 40, ಸೊ ಫೈನಲ್ ಮೈನಸ್ ಇನಿಷಿಯಲ್ ಅಲ್ವಾ? ಸೊ ಫೈನಲ್ ಎಷ್ಟು? 40 ಸೆಕೆಂಡ್ಗೆ ಎಷ್ಟು ಕರೆಂಟ್ ಇದೆ? 3 ಅಂಡ್ 20 ಇನಿಷಿಯಲ್ ಕರೆಂಟ್ ಎಷ್ಟಿದೆ? 20 ಸೆಕೆಂಡ್ಗೆ, ದಟ್ ಈಸ್ 4. ಸೊ 3 minus 4 ಡಿವೈಡೆಡ್ ಬೈ ಫೈನಲ್ ಟೈಮ್ ಇನಿಷಿಯಲ್ ಟೈಮ್ 40 minus 20 ದಟ್ ಈಸ್ 20. ಸೊ ಡಿ ಐ ಎಷ್ಟು ಬಂತು? -1/20 ಬಂತು. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು ಅಷ್ಟೇ. ವ್ಯಾಲ್ಯೂ ಬದಲು ಇಲ್ಲಿ ನಮಗೆ ಗ್ರಾಫ್ ಕೊಟ್ಟಿದ್ದಾರೆ, ರೈಟ್? ಸೊ ಲೀಡ್ ಬೋರ್ಡ್ ಅಂತ ಕೇಳ್ತಿದ್ದೀರಾ? ಸಮರ್ಥ ನೋಡಿ, ಓಕೆ, ಲೀಡ್ ಬೋರ್ಡ್ ಅಟೆಂಡ್ ಮಾಡಬೇಕು. ಓಕೆ, ಮಾಡಿ. ಇಲ್ಲಿ ಪೋಲ್ ಸ್ಟಾರ್ಟ್ ಆಗದ, ನೀವು ಜಸ್ಟ್ ಟೈಪ್ ಮಾಡಿದ್ರೆ ಸಾಕು, ನಿಮ್ಗೆ ಬರುತ್ತೆ. ಓಕೆ, ಟೈಪ್ ಮಾಡಿದ್ರೆ ಸಾಕು. ಓಕೆ, ಓಕೆ ಮನೋಜ್, I'll try. Okay, I'll try my best. Okay, now let's move to the next question. Homework. Okay, homework ಇದೆ, ಒಂದ್ಸತಿ ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್, ಎಸ್, ಮ್ಯಾಗ್ನೆಟಿಕ್ ಎನರ್ಜಿ. ಜಸ್ಟ್ ಫಾರ್ಮುಲಾ ನೋಡ್ಕೊಳ್ಳಿ. ಮ್ಯಾಗ್ನೆಟಿಕ್ ಎನರ್ಜಿ, ಸೊ ವರ್ಕ್ ಡನ್ ಈಸ್ ನಥಿಂಗ್ ಬಟ್ ಮ್ಯಾಗ್ನೆಟಿಕ್ ಎನರ್ಜಿ ಓನ್ಲಿ. ಓಕೆ, ದಿಸ್ ಇಸ್ ಎನರ್ಜಿ ಆಲ್ಸೋ, ಯು ಕ್ಯಾನ್ ಕಾಲ್ ಇಟ್ ಎಸ್ ಎನರ್ಜಿ. ಎನರ್ಜಿ ಮತ್ತೆ ಎನರ್ಜಿ ಡೆನ್ಸಿಟಿ. ಸೊ ಎನರ್ಜಿ ಡಿವೈಡೆಡ್ ಬೈ ಎನರ್ಜಿ ಡೆನ್ಸಿಟಿ ಅಂದ್ರೆ ದಟ್ ಈಸ್ ಅ ಬಿ ಸ್ಕ್ವೇರ್ ಡಿವೈಡೆಡ್ ಬೈ 2 ಒಮೆಗಾ ನಾಟ್, ಸಾರಿ ಒಮೆಗಾ ಅಲ್ಲ, ಮ್ಯೂ ನಾಟ್. ಬಿ ಸ್ಕ್ವೇರ್ ಡಿವೈಡೆಡ್ ಬೈ 2 ಮ್ಯೂ ನಾಟ್ ಅಂದ್ರೆ ಒಂದು ಇಂಡಕ್ಟರ್ ಅಲ್ಲಿ, ಕೆಪಾಸಿಟರ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎನರ್ಜಿ ಆಗಿ ಸ್ಟೋರ್ ಆಗುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಕೆಪಾಸಿಟರ್ ಅಲ್ಲಿ ಎನರ್ಜಿ ಆಗಿ ಸ್ಟೋರ್ ಆಗುತ್ತೆ. ಇಂಡಕ್ಟರ್ ಅಲ್ಲಿ ಎನರ್ಜಿ ಮ್ಯಾಗ್ನೆಟಿಕ್ ಫೀಲ್ಡ್ ನ ಸ್ಟೋರ್ ಮಾಡುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ನ ಎನರ್ಜಿ ಆಗಿ ಇಂಡಕ್ಟರ್ ಸ್ಟೋರ್ ಮಾಡುತ್ತೆ. ಕೆಪಾಸಿಟರ್ ಎಲೆಕ್ಟ್ರಿಕ್ ಫೀಲ್ಡ್ ನ ಎನರ್ಜಿ ಆಗಿ ಸ್ಟೋರ್ ಮಾಡುತ್ತೆ. ಸಿಂಪಲ್. ಓಕೆ, ಎಸ್, ಫೈನ್. ಸೊ ಈ ಫಾರ್ಮುಲಾಸ್ ನೆನ್ಪಿಟ್ಕೊಳ್ಳಿ. ಇಲ್ಲಿ ನೋಡಿ, ಈ ಫಾರ್ಮುಲಾ ಪದೇ ಪದೇ ರಿಪೀಟ್ ಆಗಿದೆ ನಿಮ್ಮ ಎಕ್ಸಾಮ್ಗೆ. ಎಲ್ ಐ ಸ್ಕ್ವೇರ್ ಡಿವೈಡೆಡ್ ಬೈ 2. ಎಲ್ ಅಂದ್ರೆ ಇಂಡಕ್ಟರ್, ಐ ಅಂತಂದ್ರೆ ಸಾರಿ, ಎಲ್ ಅಂತಂದ್ರೆ ಇಂಡಕ್ಟನ್ಸ್, ಐ ಅಂತಂದ್ರೆ ಕರೆಂಟ್ ಡಿವೈಡೆಡ್ ಬೈ 2. ಇಲ್ಲಿ ಬಿ ಸ್ಕ್ವೇರ್ ಡಿವೈಡೆಡ್ ಬೈ 2 ಮ್ಯೂ ನಾಟ್. ಈ ಎಲೆಕ್ಟ್ರಿಕ್ ಫೀಲ್ಡ್ ಡೆನ್ಸಿಟಿ ಕೇಳಿದ್ರಲ್ಲ, ಎನರ್ಜಿ ಡೆನ್ಸಿಟಿ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ, ಅದು ಯಾವ ತರ ಬರೀತಿದ್ವಿ? ಎಪ್ಸಿಲಾನ್ ನಾಟ್ ಇ ಸ್ಕ್ವೇರ್ ಡಿವೈಡೆಡ್ ಬೈ 2 ಈ ತರ ಬರೀತಿದ್ವಿ. ಬಟ್ ಇಲ್ಲಿ ಉಲ್ಟಾ, ಬಿ ಸ್ಕ್ವೇರ್ ಡಿವೈಡೆಡ್ ಬೈ 2 ಮ್ಯೂ ನಾಟ್. ಕ್ಲಿಯರಾ? ಎಸ್, ಓಕೆ. ಪೊಟೆನ್ಷಿಯಲ್ ಎನರ್ಜಿ, ರೈಟ್? Questioning part. Let's start your answering questions. The energy stored in an inductor of a self-inductance L Henry carrying a current I. ಯಾವುದು? ಡೈರೆಕ್ಟ್ ಆನ್ಸರ್ 10 ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡಬಹುದು. 10 ಸೆಕೆಂಡ್, ಓನ್ಲಿ ಜಸ್ಟ್ 10 ಸೆಕೆಂಡ್ ಅಲ್ಲಿ ನೀವು ಆನ್ಸರ್ ಮಾಡಬಹುದು. ವಿಚ್ ಒನ್? ಇಲ್ಲಿ ಕನ್ಫ್ಯೂಸ್ ಆಗ್ತಾರ, ಎಲ್ ಸ್ಕ್ವೇರ್ ಐ ಸ್ಕ್ವೇರ್, ಎಲ್ ಸ್ಕ್ವೇರ್ ಐ ಸ್ಕ್ವೇರ್, ಎಲ್ ಸ್ಕ್ವೇರ್ ಐ ಸ್ಕ್ವೇರ್ ಅಂತ. ಎಲ್ ಇಸ್ ಕಾನ್ಸ್ಟೆಂಟ್ ಅಲ್ವಾ? ಕಾನ್ಸ್ಟೆಂಟ್ಗೆ ಸ್ಕ್ವೇರ್ ಬರುತ್ತಾ? ಹಾ, ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. ಎಸ್, right? Okay, so that is of L square, that is option B, L I square, option B. Fine. So noda, option B, 85%. Very good. Next one, series and parallel combination of inductors. Okay, series, okay, L1 and L2. So ಇದು ಸೀರೀಸ್ ಅಲ್ಲಿ ಎಫೆಕ್ಟಿವ್ ಆಗಿ ಯಾಕೆ ಬರೀತೀವಿ?
ಇಂಡಕ್ಟರ್ಸ್ ಅಂಡ್ ಸೀರೀಸ್, LS ಅಂದ್ರೆ ಇಂಡಕ್ಟನ್ಸ್ ಇನ್ ಸೀರೀಸ್, ದಟ್ ಈಸ್ L1 ಪ್ಲಸ್ L2. ಅದೇ ಪ್ಯಾರಲ್ ಆಗಿ so this is L1 and this is L2, and inductance in parallel we can get it as a L1 L2 divided by L1 plus L2, like resistors only. Okay, like resistors only. Okay, no, next one. Okay, next topic. Okay, calculate ಮಾಡಿ ನೋಡ. Self induced EMF of a coil is 25 volt when the current in it's changed at a uniform rate from 10 ampere to 25 ampere in 1 second. The change in energy ಅಂದ್ರೆ ಜನರಲಿ ಎನರ್ಜಿ ಯಾವ ತರ ಬರೀತಿದ್ವಿ, W ಅಥವಾ E, that is equal to of LI square, right? Change in energy ಅಂತಂದ್ರೆ that is of L final I square minus initial I square. Simple. Okay, now ಇಲ್ಲಿ L ಕೊಟ್ಟಿಲ್ಲ, L ಕೊಟ್ಟಿದ್ದಾರಾ ಇಲ್ಲ. L ಬೇಕಂದ್ರೆ ಏನ್ ಮಾಡ್ಬೋದು, L is equal to ಸಾರಿ E is equal to, okay, ಪೋಲ್ ಸ್ಟಾರ್ಟ್ ಮಾಡ್ತಾ ಇದೀನಿ. Yes, answer this question. E is equal to minus L, ಇಲ್ಲಿ ಮೈನಸ್ ಯಾವುದು ಇಲ್ಲ, so I'll ignore it. L di divided by dt. So E is equal to, E ಎಷ್ಟು ಕೊಟ್ಟಿರೋದು 25, that is equal to L into di divided by dt. So 25 minus 10 divided by 1. Okay, so ಎಷ್ಟಾಗುತ್ತೆ 25 into 15 L. So L is equal to 25 divided by 15. ಎಷ್ಟಾಗುತ್ತೆ 5 5 25, 5 3 15. So L is equal to 5/3. Okay, 5/3 Henry. 5/3 Henry. ಈ ವ್ಯಾಲ್ಯೂನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಸೊ ಆಫ್ ಇಂಟು 5/3 ಇಂಟು LI ಸ್ಕ್ವೇರ್, ಸಾರಿ LF ಸ್ಕ್ವೇರ್. LF ಸ್ಕ್ವೇರ್ ಅಂದ್ರೆ 25 ಸ್ಕ್ವೇರ್ ಮೈನಸ್ 10 ಸ್ಕ್ವೇರ್, ಸಿಂಪ್ಲಿಫಿಕೇಶನ್. ಸೊ ಇಲ್ಲಿ 5 divided by 2 into 3 into 25 square, that is a 625 minus 100. So further simplification, 5 divided by 6, 2 into 3, 6 into 525. Okay, so 525 andre less than 25 ಆಗುತ್ತೆ. This one, this ratio, let's consider it as a 1/1 only, 1. So 525 is the value. Simplification trick ನೋಡಿ. So 5 divided by 6 ಅಂದ್ರೆ less than 1, right? So 525 ಗಿಂತ ಕಮ್ಮಿ ಇರಬೇಕು. 525 ಗಿಂತ ಕಮ್ಮಿ ಯಾವುದು, 724, it is greater than 525, wrong. 625, this is greater than 525, wrong. 540, it is greater than 525, it is also wrong. So this is the right answer. So directly simplification ಆಗಲಿಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ನೀವು ಆನ್ಸರ್ ನೋಡಿ ಬರೀಬಹುದು. ದಟ್ ಇಸ್ ದ 437.5 ಜೌಲ್. 437.5 joule. Okay, so that is option A. That is option A. 12% ಮಾತ್ರ ಆನ್ಸರ್ ಮಾಡಿದ್ದೀರಾ ನೋಡಿ, ರೈಟ್? ಸೊ ಅದಕ್ಕೆ ಹೊಸ ಕ್ವಶನ್ಸ್ ಇರುತ್ತೆ, ಯಾವ ರೀತಿ ಅಪ್ರೋಚ್ ಮಾಡಬೇಕು ಕ್ವಶನ್ಗೆ ಅನ್ನೋದು ನೀವು ಕಲಿಬೇಕು. ದಟ್ ಈಸ್ ದ ಮೇನ್ ಇಂಟೆನ್ಷನ್ ಆಫ್ ಮೈ ಲೈವ್ ಸೆಷನ್ಸ್. ಓಕೆ, ಎಲ್ಲರೂ PYQs ಮಾಡಿರ್ತಾರೆ, ಫಾರ್ಮುಲಾಸ್ ನೋಡಿರ್ತಾರೆ. ಓಕೆ, ಬಟ್ ಕ್ವಶನ್ಸ್ನ ಹೇಗೆ ಅಪ್ರೋಚ್ ಮಾಡ್ಬೇಕನ್ನೋದು ಇಲ್ಲಿ ಟಾಸ್ಕ್. ಓಕೆ, ನಾ ಎಸ್, ಮ್ಯೂಚುವಲ್ ಇಂಡಕ್ಟನ್ಸ್ ಡೈರೆಕ್ಟ್ ಆಗಿ ಫಾರ್ಮುಲಾ ನೋಡ್ಕೊಳ್ಳಿ. ಓಕೆ, ಆಲ್ರೆಡಿ ನಿಮಗೆ ಡೆಫಿನೇಷನ್ಸ್ ಎಲ್ಲ ಗೊತ್ತಿರುತ್ತೆ ಮ್ಯೂಚುವಲ್ ಇಂಡಕ್ಟನ್ಸ್. ಸೊ ಅಲ್ಲಿ ಜನರಲಿ ಫ್ಲಕ್ಸ್ ಇನ್ ಕೇಸ್ ಆಫ್ ಎ ಸೆಲ್ಫ್ ಇಂಡಕ್ಟನ್ಸ್ ಎಲ್ಲ ಯಾವ ತರ ಬರೀತಿದ್ವಿ, ಈ ತರ. ಎಲ್ ಅನ್ನೋದು ಸೆಲ್ಫ್ ಇಂಡಕ್ಟನ್ಸ್, ಸೇಮ್ ಫಾರ್ಮುಲಾ. ಇನ್ ಪ್ಲೇಸ್ ಆಫ್ ಎಲ್ ಎಂ ನ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. ಇನ್ ಪ್ಲೇಸ್ ಆಫ್ ಎಲ್ ಎಂ ನ ಸಬ್ಸ್ಟಿಟ್ಯೂಟ್ ಮಾಡಿ. ದಿಸ್ ಇಸ್ ಅ ಮ್ಯೂಚುವಲ್ ಇಂಡಕ್ಟನ್ಸ್. ಸೊ ಮ್ಯೂಚುವಲ್ ಇಂಡಕ್ಟನ್ಸ್ ಏನಾಗುತ್ತೆ, 5 divided by I. ಸೇಮ್ ಯೂನಿಟ್ ಅಂದ್ರೂ ಸಹಿತ ಸೇಮ್, ಯಾವುದು, ಹೆನ್ರಿ. ಓಕೆ, ಕ್ಯಾಲ್ಕುಲೇಷನ್ಸ್ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ. ಓಕೆ, ಎಸ್, ಪ್ರಾಕ್ಟೀಸ್ ಇಂದ ಎಲ್ಲ ಸಾಧ್ಯ ಆಗುತ್ತೆ, ರೈಟ್? ನಾ ಸೊ ಕೋಆಕ್ಸಿಯಲ್ ಲೈನ್, ಐ ಮೀನ್ ಕೋಆಕ್ಸಿಯಲ್ ಸೊಲೆನಾಯ್ಡ್ಸ್. ಸೊ ಇಲ್ಲಿ ನೋಡಿ, ಈ ಫಾರ್ಮುಲಾಸ್ ನೋಡ್ಕೊಳ್ಳಿ. μ0 n² V. μ0 ಅನ್ನೋದು ಪರ್ಮಿಬಿಲಿಟಿ ಆಫ್ ಎ ಫ್ರೀ ಸ್ಪೇಸ್.
n ಸ್ಕ್ವೇರ್ ಅನ್ನೋದು ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್. ಇಲ್ಲಿ ಬರೀತೀವಿ ನೋಡಿ, ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್. ಸೊ n ಅನ್ನೋದು ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್. ಓಕೆ, ಸೊ ಇದು ದಿಸ್ ಇಸ್ ಫಾರ್ L1 ಅಂದ್ರೆ ಸ್ಮಾಲರ್ ಒನ್ ಅಂಡ್ ದಿಸ್ ಇಸ್ ಫಾರ್ L2 ಅಂದ್ರೆ ಬಿಗ್ಗರ್ ಒನ್. ಓಕೆ, ಸೊ ಫೈನಲಿ ನೀವು ಮ್ಯೂಚುವಲ್ ಇಂಡಕ್ಟೆನ್ಸ್ ಬರಿಬೇಕಂದ್ರೆ ಮ್ಯೂ ನಾಟ್ ಸೊಲೆನಾಯ್ಡ್ ಯಾವ ತರ ಬರೀತೀರಿ, ಮ್ಯೂ ನಾಟ್ ಸ್ಮಾಲ್ ಲೆಟರ್ n ಸ್ಕ್ವೇರ್ ವಿ. ಬಟ್ ಇಲ್ಲಿ ಟೂ ನಂಬರ್ ಆಫ್ ಟರ್ನ್ಸ್ ಇದೆಯಲ್ಲ, ಬಿಗ್ಗರ್ ಕಾಯಿಲ್ ಮತ್ತೆ ಸ್ಮಾಲರ್ ಕಾಯಿಲ್, ಅದಕ್ಕೆ ಮ್ಯೂ ನಾಟ್ n1 n2. ನೆಕ್ಸ್ಟ್ ಒನ್ ಯಾವ್ದು ಬರುತ್ತೆ, ಮ್ಯೂ ನಾಟ್ ವಿ ಸ್ಕ್ವೇರ್ ಅಲ್ವಾ. ಸೊ ಮ್ಯೂ ನಾಟ್ n ಸ್ಕ್ವೇರ್ ವಿ ಅಲ್ವಾ. ಸೊ ಮ್ಯೂ ನಾಟ್ n1 n2 v divided by L. Right? Okay. Now, so last question of this chapter. Yes, ಇದು theory part ಇರುತ್ತೆ, ನೀವು ನೋಡ್ಕೋಬಹುದು. Okay. Yes. When the number of turns and length of a solenoid, okay, number of turns and length of the solenoid both are doubled. Doubled. Try to answer this question. Almost 60 to 70% ರಾಂಗ್ ಮಾಡ್ತಾರೆ ಕರೆಕ್ಟ್ ಆಗಿ ಅಪ್ರೋಚ್ ಆಗಲಿಲ್ಲ ಅಂತಂದ್ರೆ. ಓಕೆ, ಕರೆಕ್ಟ್ ಆಗಿ ಅಪ್ರೋಚ್ ಆಗಲಿಲ್ಲ ಅಂದ್ರೆ 60 to 70% ರಾಂಗ್ ಮಾಡ್ತೀರಾ. ಇಲ್ಲಿ ಕೇಳಿರೋದು ಸೆಲ್ಫ್ ಇಂಡಕ್ಟನ್ಸ್. ಓಕೆ, ಸೆಲ್ಫ್ ಇಂಡಕ್ಟನ್ಸ್ L. ಓಕೆ, L is equal to, so generally, so L is given by mu naught n v. ಇಲ್ಲಿ ಸೊಲೆನಾಯ್ಡ್ ಮಾತ್ರ ಕೇಳಿರೋದು. ಓಕೆ, ಕೋಆಕ್ಸಲ್ ಸೊಲೆನಾಯ್ಡ್ ಕೇಳಿಲ್ಲ. L is equal to mu naught n ಸ್ಕ್ವೇರ್ ಡಿವೈಡೆಡ್ ಬೈ ಓಕೆ L ಸ್ಕ್ವೇರ್. ಈ ವಿ ನ ಏರಿಯಾ ಇಂಟು ಲೆಂತ್ ಅಂತ ಬರಿಬೋದಾ? ಎಸ್, ನೋಡ್ಬೋದು ನೀವು, ಬಿಕಾಸ್ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಅಂತ ಡಿಫೈನ್ ಮಾಡಿದ್ವಿ ನಾವು ಎನ್ ಅಂದ್ರೆ, ಅದಕ್ಕೆ ನಾವು AL ಅಂತ ಬರೀತಿದ್ವಿ. ಸರ್ ವಿ ನ ಯಾಕೆ ಕನ್ವರ್ಟ್ ಮಾಡಬೇಕು, ಆಸ್ ಇಟ್ ಈಸ್ ಬರಿಬೋದಲ್ಲ ಅಂತ ಇರುತ್ತೆ. ಇಲ್ಲ, ಯಾಕೆಂದ್ರೆ ನಾವು ಡಿಫೈನ್ ಮಾಡ್ತಿರೋದು ಎನ್ ನ ಪರ್ ಯೂನಿಟ್ ಲೆಂತ್ಗೆ, ಪರ್ ಯೂನಿಟ್ ವಾಲ್ಯೂಮ್ಗಲ್ಲ. ದಟ್ ಈಸ್ ದ ಎನರ್ಜಿ ಡೆನ್ಸಿಟಿ. ಸೊ 1L get cancel. L is equal to mu naught. So let's consider this is equation 1. Okay. Okay, now ಇಲ್ಲಿ mu naught n ಸ್ಕ್ವೇರ್ ಎಷ್ಟಿದೆ, ನಂಬರ್ ಆಫ್ ಟರ್ನ್ಸ್ ಡಬಲ್, number of turns double and length also double, and this is A. Okay, this is considered, this is equation 1, not ಮೇಲಿಂದು. Okay, now L is equal to mu naught 2 square 4 into n square A divided by 2L. 2 2s are 4. Yes, L dash ಇದು L dash, this is L. Okay, now ಈ 2 ನಾಚೆ ತಗೊಳ್ಳಿ, mu naught n square A divided by L. ಇದು ಏನು ಇಲ್ಲ, ಈ ವ್ಯಾಲ್ಯೂ ದಟ್ ಈಸ್ L 2 ಟೈಮ್ಸ್ ಆಗುತ್ತೆ, 2 ಟೈಮ್ಸ್ ಡಬಲ್ ಆಗುತ್ತೆ. ದಟ್ ಈಸ್ ಸೆಲ್ಫ್ ಇಂಡಕ್ಟೆನ್ಸ್ ಬಿಕಮ್ಸ್ ಅ ಡಬಲ್. ಸೆಲ್ಫ್ ಇಂಡಕ್ಟೆನ್ಸ್ ಬಿಕಮ್ಸ್ ಅ ಡಬಲ್. ಅನ್ಚೇಂಜ್ ಅಂತ ಬರ್ದ್ರಿ ನೋಡಿ, ಅದಕ್ಕೆ ಹೇಳಿದ್ದು ನಾನು, ನೋಡ್ಕೊಂಡು ಮಾಡಿ ಅಂತ. ಎಸ್, 51%. ಗ್ರೇಟ್, 51% ಕರೆಕ್ಟಾಗಿ ಅಪ್ರೋಚ್ ಮಾಡಿದ್ದೀರಾ. ನೋ, ಏರಿಯಾ ವಿಲ್ ಬಿಕಮ್ ಆಫ್. ನೋ, ಏರಿಯಾ ಬಿಕಮ್ ಆಫ್ ಆಗಲ್ಲ. ಸೇಮ್ ಸೊಲೆನಾಯ್ಡ್ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ. ಓಕೆ, ಸೊಲೆನಾಯ್ಡ್ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ. ರೈಟ್, ಏರಿಯಾ ಕಾನ್ಸ್ಟೆಂಟ್ ಅಂತ ಅವರೇ ಕೊಟ್ಟಿರೋದು. ಓಕೆ, ಎಸ್. ಓಕೆ, ನಾವು ಇದನ್ನ ಹೋಮ್ವರ್ಕ್ ಆಗಿ ಓದ್ಕೊಳ್ಳಿ, ಪ್ರಿನ್ಸಿಪಲ್ ಓದ್ಕೊಳ್ಳಿ. ಹೋಮ್ವರ್ಕ್ ಪ್ರಿನ್ಸಿಪಲ್ ಯಾವುದು, ಮ್ಯೂಚುವಲ್ ಇಂಡಕ್ಟೆನ್ಸ್. ರೈಟ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಪ್ರಿನ್ಸಿಪಲ್, EMI, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ರೈಟ್, ಸೊ ಫೈನಲಿ ಅಕಾರ್ಡಿಂಗ್ ಟು ಫ್ಯಾರಡೆ ಲಾ ಇಲ್ಲಿ ನಮ್ಗೆ ಏನು ಬರುತ್ತೆ, ಜನರಲಿ ಫ್ಲಕ್ಸ್ನ ಯಾವ ಥರ ಡಿಫೈನ್ ಮಾಡಿದ್ವಿ, BA. ಇವಾಗ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಆದರೆ NBA ಕಾಸ್ಟ್ ಇಟ್ ಅಲ್ವಾ, ಕಾಸ್ಟ್ ಇಟ. ಈ ಟೀಟಾನ ಒಮೆಗಾ ಟಿ ಅಂತ ಬರಿತೀವಿ. ಓಕೆ, ಆಂಗ್ಯುಲರ್ ವೆಲಾಸಿಟಿಯಲ್ಲಿ. ಸೊ ಫೈ ಇಸ್ ಈಕ್ವಲ್ ಟು, ಓಕೆ, ಸೊ ಫೈ ಇಸ್ ಈಕ್ವಲ್ ಟು NBA ಕಾಸ್ ಒಮೆಗಾ ಟಿ. ಬೈ ಯೂಸಿಂಗ್ ಫ್ಯಾರಡೆ ಲಾ, d∅ ಡಿವೈಡೆಡ್ ಬೈ dt, ಇದನ್ನ ಮ್ಯಾಗ್ನಿಟ್ಯೂಡ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ. ಓಕೆ, ಸೊ E ಬಿಕಮ್ಸ್ NBA ಒಮೆಗಾ ಸೈನ್ ಒಮೆಗಾ ಟಿ, ಸೈನ್ ಒಮೆಗಾ ಟಿ. ಸೊ ಈ ಇಷ್ಟಿದೆಯಲ್ಲ NBA ಒಮೆಗಾ, ಅದನ್ನ E0 ಅಂತ ಬರಿತೀವಿ. ದಟ್ ಈಸ್ ದ ಸೈನ್ ಒಮೆಗಾ ಟಿ. ದಿಸ್ ಇಸ್ ದ ಫೈನಲ್ ರಿಲೇಷನ್. ಈ E0 ಅನ್ನೋದು ಈ ತರನು ಬರೀತಾರೆ. ಓಕೆ, V is equal to E0 ಬದಲು V is equal to V0 ಸೈನ್ ಒಮೆಗಾ ಟಿ. ಸೊ ಈ ಫಾರ್ಮುಲಾ ನಿಮಗೆ ಗೊತ್ತಿರಲೇಬೇಕು, ಯಾಕೆಂದ್ರೆ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಇನ್ ಅಂಡರ್ಸ್ಟ್ಯಾಂಡಿಂಗ್ AC, ಆಲ್ಟರ್ನೇಟಿಂಗ್ ಕರೆಂಟ್. ಅರ್ಥ ಆಗ್ತಿದೆನಾ? ಎಸ್. ಓಕೆ, ಆಲ್ಟರ್ನೇಟಿಂಗ್ ಕರೆಂಟ್ ಸ್ಟಾರ್ಟ್ ಮಾಡೋಣ ಇನ್ ಹಾಫ್ ಆನ್ ಅವರ್. ಓಕೆ, ಸೊ ಹಾಫ್ ಆನ್ ಅವರ್ ಟೈಮ್ ತಗೊಳ್ಳಿ.
ಎಸ್.
Hello. Good afternoon, everyone. Welcome back to the session, KCET revision series. I hope ನಿಮಗೆಲ್ಲ ನನ್ನ ವಾಯ್ಸ್ ಕೇಳಿಸ್ತಿದೆ ಅಂತ ಹೇಳಿ. Yes, ನಿಮಗೆಲ್ಲ ನನ್ನ ವಾಯ್ಸ್ ಕೇಳಿಸ್ತಿದ್ರೆ ಒಂದು thumbs up ಕೊಡಿ ಬೇಗ. Come on, boys and girls. Hello. ಎಲ್ಲರೂ ಊಟ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಎಸ್, ವಾಸಿಂ ಮೊಹಮ್ಮದ್, ಹಾಯ್. ಸಾಹಿಲ್, ಹಲೋ. ಕೋಪ್ ಗೇಮಿಂಗ್, ಅಭಿ ಮೂವಿ ಕ್ಲಬ್, ಓಕೆ. ವಿವೇಕ್, ಥ್ಯಾಂಕ್ ಯು ಪ್ರೀತಮ್, ಥ್ಯಾಂಕ್ ಯು ಸೋ ಮಚ್. ಎಸ್, ನಾನು ಊಟ ಮಾಡ್ಕೊಂಡೆ, ನೀವೆಲ್ಲರೂ ಊಟ ಮಾಡ್ಕೊಂಡಿದ್ದೀರ ಅಂತ ಅನ್ಕೊಂಡಿದ್ದೀನಿ. ಓಕೆ, ಎಲ್ಲರೂ ನಾರ್ತ್ ಕರ್ನಾಟಕ ಹುಡುಗಿರು ಚೆನ್ನಾಗಿ ಜೋಳದ ರೊಟ್ಟಿ, ಶೇಂಗಾ ಹಿಂಡಿ ರೈಟ್, ಚೆನ್ನಾಗಿ ಬಾರಿಸಿರ್ತೀರ ವಿತ್ ಮೊಸರು. ಎಸ್ ನಂದು ಆಯ್ತು ಊಟ. ಎಸ್, ತ್ರಿಶಾಂತ್, ಮಂಗಳೂರು. ಓಕೆ, ಮಂಗಳೂರು. ಎಸ್, 𝐊𝐀𝐍𝐶𝐃 ಬಿರಿಯಾನಿ ಅಂತೆ ಪ್ರೀತಮ್. ಇಲ್ಲ, ನಾನು ಇಲ್ಲೇ ಬೆಂಗಳೂರಲ್ಲಿ ಇರೋದು. ಓಕೆ, ಸೊ ನಾವು ವರ್ಕಿಂಗ್ ಫ್ರಮ್ ಬ್ಯಾಂಗ್ಳೂರ್. ತ್ರಿಶಾಂತ್ ಗೌಡ ಮಂಗಳೂರು ಅಂತ ಹೇಳ್ತಿದ್ದಾರೆ. ಓಕೆ, ಎಸ್, ಓಕೆ. ಸೇಮ್ ನಮ್ದು ಊಟನೇ, ರೊಟ್ಟಿ ಮತ್ತೆ ಸ್ವಲ್ಪ ಪಲ್ಯ, ಆಮೇಲೆ ಅನ್ನ, ಬೇಳಿ ಸಾಂಬಾರ್. ಓಕೆ, ರೆಡಿನಾ? ಎಲ್ಲರೂ ರೆಡಿನಾ? ಎಸ್, ಸ್ವಲ್ಪ ತಿಳಿಸಿ. ಒನ್ ಸೆಕೆಂಡ್, ಕಮಿಂಗ್ ಬ್ಯಾಕ್. ಸೊ ಇಲ್ಲಿ ನೀವೆಲ್ಲ ರೆಡಿ ಇದ್ದೀರಾ? ಒಂದ್ಸತಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಟ್, ಎಲ್ಲರೂ ರೆಡಿ ಇದ್ರೆ ಎಸ್ ಅಂತ ಹಾಕಿ. ಎಸ್, ಓಕೆ, ಎಲ್ಲರೂ ರೆಡಿ? ಗುಡ್. ಸೊ ಇನ್ನೊಂದು 1.5 hour ಸ್ಟ್ರೆಚ್ ಅಲ್ಲಿ ನಾವು AC ಕಂಪ್ಲೀಟ್ ಮಾಡ್ತೀವಿ. ಓಕೆ, ಆಫ್ಟರ್ ದಟ್ ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್. ಆಫ್ಟರ್ ದಟ್ ವಿ ಕ್ಯಾನ್ ಸ್ಟಾರ್ಟ್ ವಿತ್ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಅಂಡ್ ರೇಡಿಯೇಷನ್. ಓಕೆ, ಎಸ್, ವೆರಿ ಟಫ್ ಚಾಪ್ಟರ್. ಆಫ್ಟರ್ ದಿಸ್ ಸೆಷನ್ ಲಕ್ಷ್ಮೀಕಾಂತ್, ನಿಮಗೆ ಈಸಿ ಅಂತೇಳಿ ನಿಮಗೆ ಫೀಲ್ ಆಗೋ ಥರ ನಾನು ಟ್ರೈ ಮಾಡ್ತೀನಿ. ಓಕೆ, ಎಸ್. ಕಿಶಾನ್ ರೆಡಿ ಸರ್ ಅಂತ ಹೇಳ್ತಿದ್ದಾರೆ. AK ಬೀಜಂ ಹೇಳ್ತಾರೆ ಲೀಡ್ ಬೋರ್ಡ್ ಫಸ್ಟ್ ರೆಡಿ. 100% ರೆಡಿ ಇದ್ದೀರಾ? ಗುಡ್. ಸೊ ಲೀಡ್ ಬೋರ್ಡ್ ನೋಡೋಣ. ನಿಮ್ಮ ಪ್ಲೇಸಸ್ ನೋಡ್ಕೊಳ್ಳಿ ಒಂದ್ಸತಿ. ಸೃಷ್ಟಿ ಅಗೇನ್ ಇನ್ ದ ಫಸ್ಟ್ ಪ್ಲೇಸ್, ಕೃಪಾ ಪಾಟೀಲ್, ರಮ್ಯಾ ಅಂಡ್ AK ಬೀಜಂ 4th ಪೊಸಿಷನ್ ಅಲ್ಲಿ ಇದ್ದೀರಾ. ಪವದೇಶ್, ನೆಕ್ಸ್ಟ್ ಒನ್ ಅನ್ನಪ್ಪ, AG ಗೇಮರ್, ಮಯು, ಕಾರ್ತಿಕ್ ಅಂಡ್ ರಾಕಿ, ಟಾಪ್ 10. ಗುಡ್, ಕಂಗ್ರ್ಯಾಚುಲೇಷನ್ಸ್. ಅಂಡ್ ಯಾರ್ಯಾರು ನಿಮ್ಮ ಹೆಸರು ಕಾಣಿಸಿಲ್ಲ, ನಿಮ್ಮ ಹೆಸರು ಕಾಣಿಸ್ಕೊಳಂಗೆ ಮಾಡಿ. ಓಕೆ, ಯಾರ್ಯಾರು ನಿಮ್ಮ ಹೆಸರು ಕಾಣಿಸಿಲ್ಲ, ನಿಮ್ಮ ಹೆಸರು ಕಾಣಿಸಿಲ್ಲ, ಈ ಲೀಡರ್ ಬೋರ್ಡ್ ಅಲ್ಲಿ ನಿಮ್ಮ ಹೆಸರು ಬರಂಗ್ ಮಾಡ್ಕೋಬೇಕು. ಓಕೆ, ಎಸ್. DCN ಗೌಡ, ಓಕೆ, ಬ್ರ್ಯಾಂಡ್ ಬ್ಯಾಂಗ್ಳೂರ್ ಆಲ್ವೇಸ್. ಎಸ್, ಮದರ್ ಟಂಗ್ ಕನ್ನಡ, ಆಲ್ಟರ್ನೇಟಿಂಗ್ ಕರೆಂಟ್. ಇನ್ ಶಾರ್ಟ್ ಆಗಿ ನಾವು AC ಅಂತ ಕರಿತೀವಿ. ಓಕೆ, AC ಅಂತ ಕರಿತೀವಿ. ಅಂಡ್ ಫ್ರಮ್ ದಿಸ್ ಚಾಪ್ಟರ್ ಯು ಕ್ಯಾನ್ ಎಕ್ಸ್ಪೆಕ್ಟ್ 3 questions. ಓಕೆ, ಫ್ರಮ್ ದಿಸ್ ಚಾಪ್ಟರ್ ಯು ಕ್ಯಾನ್ ಎಕ್ಸ್ಪೆಕ್ಟ್. ಫೈನ್. ಎಲ್ಲರೂ ಕರ್ನಾಟಕದವರೇ, ಎಲ್ಲಾದರೂ ಎಂತಾದರೂ ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ. ಕೇಳಿದ್ರ ಇದು? ಎಸ್. ದಾಮೋದ್, ಎಸ್, ನಾ ಹೇಳಿದ್ನಲ್ಲ ಮದರ್ ಟಂಗ್ ಕನ್ನಡ ಅಂತ ಹೇಳಿ. ಓಕೆ, ನಾವು ಸೊ ಫಸ್ಟ್ ನಾವು ಪ್ರೀವಿಯಸ್ ಸ್ಲೈಡ್ ಅಲ್ಲಿ
ನಿಮ್ಗೆ ಹೇಳಿದ ಒಂದು ಇಂಪಾರ್ಟೆಂಟ್ ಫಾರ್ಮುಲಾ AC ಯಲ್ಲಿ ಮತ್ತೆ ಮತ್ತೆ ಯೂಸ್ ಆಗುತ್ತೆ ಅನ್ನೋದು, ರೈಟ್? ಅದನ್ನ ಕರೆಕ್ಟ್ ಆಗಿ ರಿಮೆಂಬರ್ ಮಾಡ್ಕೊಳ್ಳಿ. ಏನದು? V is equal to V naught sin omega t, right? V is equal to V naught sin omega t, right? Okay, yes. Sheetal, okay, Mayu, okay, from Kalburgi. Hello. Yes, Abhijit correct ನೋಡಿ. ಎಲ್ಲರೂ ನಾವೆಲ್ಲರೂ ಒಂದೇ. Okay, yes. So first difference ನೋಡೋಣ. What is the difference between DC and AC? ಆಲ್ಟರ್ನೇಟ್ ಕರೆಂಟ್ಗೂ ಮತ್ತೆ ಡೈರೆಕ್ಟ್ ಕರೆಂಟ್ಗೂ ಡಿಫ್ರೆನ್ಸ್ ಏನು? ಸೊ ವರ್ಡ್ ಅಲ್ಲೇ ಇಂಡಿಕೇಟ್ ಮಾಡ್ತದೆ DC, ಡೈರೆಕ್ಟ್ ಕರೆಂಟ್ ಅಂದ್ರೆ ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಫಿಕ್ಸ್ ಆಗಿರುತ್ತೆ, ಚೇಂಜ್ ಆಗಲ್ಲ, ಸಿಂಪಲ್. ಓಕೆ, ಸೊ ಅದಕ್ಕೆ ಡೈರೆಕ್ಷನ್ ಮತ್ತೆ ಮ್ಯಾಗ್ನಿಟ್ಯೂಡ್ ಫಿಕ್ಸ್ ಆಗಿರೋದ್ರಿಂದ ನಾವು ಇದನ್ನ ಈ ತರ ಮಾಡ್ಬೋದು. ಹೇಗೆ? T ವರ್ಸಸ್ I ವರ್ಸಸ್ T, ಟೈಮ್ ಎಷ್ಟೇ ಇನ್ಕ್ರೀಸ್ ಆದ್ರೂ V ವರ್ಸಸ್ T. V ಮೀನ್ಸ್ ಪೊಟೆನ್ಷಿಯಲ್ ಅಥವಾ ವೋಲ್ಟೇಜ್ ಅಂತ ಹೇಳ್ಬೋದು, I ಅಂದ್ರೆ ಕರೆಂಟ್. ಸೊ ಈ ಎರಡು ಕೇಸಸ್ ಅಲ್ಲೂ, ಓಕೆ, ಈ ಎರಡು ಕೇಸಸ್ ಅಲ್ಲೂ ಅದು ಕರೆಂಟ್ ಆಗಿರ್ಬೋದು ಅಥವಾ ವೋಲ್ಟೇಜ್ ಆಗಿರ್ಬೋದು, ಕಾನ್ಸ್ಟೆಂಟ್ ಆಗಿರುತ್ತೆ. ನೋಡಿ, ರೈಟ್ ಫ್ರಮ್ ಝೀರೋ, ಓಕೆ, ರೈಟ್ ಫ್ರಮ್ ಝೀರೋ ನೀವು ಎಷ್ಟೇ ಟೈಮ್ ಇನ್ಕ್ರೀಸ್ ಮಾಡ್ತಾ ಹೋದ್ರು, ಅಂದ್ರೆ ಟೈಮ್ ಚೇಂಜ್ ಆದ್ರೂ ದ ಮ್ಯಾಗ್ನಿಟ್ಯೂಡ್ ಆಫ್ ವೋಲ್ಟೇಜ್ ಆಗಲಿ ಅಥವಾ ಮ್ಯಾಗ್ನಿಟ್ಯೂಡ್ ಆಫ್ ಕರೆಂಟ್ ಆಗಲಿ ಚೇಂಜ್ ಆಗಲಿಲ್ಲ. ಅದೇ ರೀತಿ ಡೈರೆಕ್ಷನ್ ಸಹಿತ, ಡೈರೆಕ್ಷನ್ ಆಲ್ಸೋ ಡು ನಾಟ್ ಚೇಂಜ್. ಅದನ್ನ ನಾವು ಡೈರೆಕ್ಟ್ ಕರೆಂಟ್ ಅಂತ ಕರಿತೀವಿ. ಗಾಟ್ ಇಟ್? ಓಕೆ, ಸಿಂಪಲ್ ಆಗಿರುತ್ತೆ. ಅಂಡ್ ದ ಸೋರ್ಸಸ್ ಆಫ್ DC ಅಂದ್ರೆ ಸೆಲ್ ಆಗಿರ್ಬೋದು, ಬ್ಯಾಟ್ರಿ, ಸೆಲ್ ಆಗಿರ್ಬೋದು ಅಥವಾ ಬ್ಯಾಟ್ರಿ ಆಗಿರ್ಬೋದು. ದೀಸ್ ಆರ್ ದ ಎಕ್ಸಾಂಪಲ್ ಫಾರ್ ಸೋರ್ಸಸ್ ಆಫ್ DC. ಓಕೆ, ಸೋರ್ಸಸ್ ಆಫ್ DC ಅಂತ ಕೇಳಿದ್ರೆ, ಸರ್ ವಾಟ್ ಆರ್ ದ ಸೋರ್ಸಸ್ ಆಫ್ DC? ಎಕ್ಸಾಂಪಲ್ ಬ್ಯಾಟ್ರಿ ಆಗಿರ್ಬೋದು, ಓಕೆ, ಬ್ಯಾಟ್ರಿ ಆಗಿರ್ಬೋದು ಅಥವಾ ಸೆಲ್ ಆಗಿರ್ಬೋದು. ದೀಸ್ ಆರ್ ದ ಸೋರ್ಸಸ್ ಆಫ್ DC, ಡೈರೆಕ್ಟ್ ಕರೆಂಟ್. ಎಸ್, ಅದಕ್ಕೆ ನಾವು ಬರ್ತಿರೋದು. ಓಕೆ, ವೈ ಡು ವಿ ಯೂಸ್ AC? ಸೊ DC ನಾವು ಯಾಕೆ ಯೂಸ್ ಮಾಡಲ್ಲ? ಲಕ್ಷ್ಮೀಕಾಂತ್ ಅವ್ರು ಕೇಳ್ತಾ ಇದ್ದಾರೆ, ಸಾರಿ. ಇಲ್ಲಿ ನಾವು ರೆಗ್ಯುಲರ್ ಆಗಿ ಮನೆಗಳಲ್ಲಿ ಯಾಕೆ DC ಕರೆಂಟ್ ನ ಯೂಸ್ ಮಾಡಲ್ಲ? ವೈ ಓನ್ಲಿ AC, ಆಲ್ಟರ್ನೇಟ್ ಕರೆಂಟ್ ಯಾಕೆ? ಸೊ ಫಸ್ಟ್ ಆಫ್ ಆಲ್, ಸೆಲ್ ಅಂಡ್ ಬ್ಯಾಟ್ರಿ, ವಾಟ್ ಇಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್? ಮ್ಯಾಕ್ಸಿಮಮ್ 12 ಅಥವಾ ಮ್ಯಾಕ್ಸಿಮಮ್ ಅಂದ್ರೆ 50. ಬಟ್ ಒಂದು ಎಲೆಕ್ಟ್ರಿಕ್ ಡಿವೈಸ್ ವರ್ಕ್ ಆಗ್ಬೇಕಂದ್ರೆ, ಫ್ರಿಡ್ಜ್ ಆಗಲಿ, ಟಿವಿ ಆಗಲಿ, ಲ್ಯಾಪ್ಟಾಪ್ ಆಗಲಿ, ಓಕೆ, AC ಆಗಲಿ ವರ್ಕ್ ಆಗ್ಬೇಕಂದ್ರೆ ಇಟ್ ರಿಕ್ವೈರ್ಡ್ ಲಾಟ್ ಆಫ್ ವೋಲ್ಟೇಜ್ ಡಿಫರೆನ್ಸ್ ಅಥವಾ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಹೇಳಿವಿ. ಸೊ ಜನರಲಿ ನಮ್ಮ ಇಂಡಿಯಾದಲ್ಲಿ ಇರೋದು ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು? ಅಥವಾ ವೋಲ್ಟೇಜ್, ದಟ್ ಈಸ್ 220. ಸೊ 220 ವೋಲ್ಟೇಜ್ ಬೇಕಾಗುತ್ತೆ. ಎಲ್ಲ ಮನೆಗಳಲ್ಲೂ 220 ವೋಲ್ಟೇಜ್ ಬೇಕು. ಸೆಲ್ ಅಂಡ್ ಬ್ಯಾಟರಿಯಿಂದ ನಮಗೆ ಅಷ್ಟು ಔಟ್ಪುಟ್ ಬರಲ್ಲ. ದಟ್ ಈಸ್ ದ ಮೇನ್ ರೀಸನ್. ಫಾರ್ ಎ ಸ್ಮಾಲ್ ಟಾಯ್ ಕಾರ್ ಆಗಲಿ ಅಥವಾ ಬ್ಯಾಟರಿ ಸೆಲ್ಗಳಲ್ಲಾಗಲಿ ಅಥವಾ ನಾರ್ಮಲ್ ಆಗಿ ರಿಮೋಟ್ಗಳಲ್ಲಾಗಲಿ ನಾವು DC ಸೋರ್ಸಸ್ನ ಯೂಸ್ ಮಾಡ್ತೀವಿ. ಸ್ಮಾಲ್ ಅಮೌಂಟ್ ಆಫ್ ಕರೆಂಟ್ ಫ್ಲೋ ಆಗ್ತಿರುತ್ತೆ. ಸೊ ದಟ್ ಈಸ್ ದ ಮೇನ್ ರೀಸನ್ ವಿ ಆರ್ ಯೂಸಿಂಗ್ AC ಕರೆಂಟ್. ಅಂಡ್ ಬೇರೆ ರೀಸನ್ಸ್ ಇದೆ, ಬಟ್ ಇಟ್ ಈಸ್ ನಾಟ್ ದ ರೈಟ್ ಟೈಮ್ ಟು ಡಿಸ್ಕಸ್ ಅಬೌಟ್ ಇಟ್. ಥಿಯರಿ ಹೇಳ್ತಾ ಹೋದ್ರೆ ತುಂಬಾ ಇದೆ, ಬಟ್ ಇಟ್ ಇಸ್ ಎ ರಿವಿಷನ್ ಸೀರೀಸ್. ಲೆಟ್ಸ್ ಕಾನ್ಸಂಟ್ರೇಟ್ ಆನ್ ಆರ್ ಟಾಪಿಕ್ಸ್. ಓಕೆ, ನೌ exactly lot of resistance grade area, prism, correct. Okay, so ತುಂಬಾ ಅಪ್ಲಿಕೇಶನ್ಸ್ ಇದೆ. ಯಾಕೆ ವೈ ನಾಟ್ DC, ವೈ ಓನ್ಲಿ AC ಅನ್ನೋದಕ್ಕೆ, ರೈಟ್? ಆ ಫ್ರೀಕ್ವೆನ್ಸಿ ಆಗಿರ್ಬೋದು, ವೋಲ್ಟೇಜ್ ಆಗಿರ್ಬೋದು, ಅವೆಲ್ಲ ಮ್ಯಾಟರ್ ಆಗಿರುತ್ತೆ. ನೋಡೋಣ, ಅದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ನಾವು ಕಮಿಂಗ್ ಟು AC ಅಂದ್ರೇನು? ಆಲ್ಟರ್. A ಅಂತಂದ್ರೆ ಆಲ್ಟರ್ನೇಟಿಂಗ್ ಕರೆಂಟ್ ಅಂದ್ರೆ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ DC ಅಲ್ಲಿ ಕಾನ್ಸ್ಟೆಂಟ್ ಆಗಿತ್ತು ಅಥವಾ ಸೇಮ್ ಆಗಿತ್ತು. ಡೈರೆಕ್ಷನ್ ಆದ್ರೂ ಆಗಿರ್ಲಿ, ಮ್ಯಾಗ್ನಿಟ್ಯೂಡ್ ಆಗಿರ್ಲಿ, ಕಾನ್ಸ್ಟೆಂಟ್ ಆಗಿತ್ತು. ಬಟ್ ಅದೇ ನಾವು AC ಅಲ್ಲಿ ತಗೊಂಡ್ರೆ ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಕೀಪ್ ಆನ್ ಚೇಂಜಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಚೇಂಜ್ ಆದಂಗೆಲ್ಲ ಈ AC ಕರೆಂಟ್ ಏನಿದೆಯಲ್ಲ, ಆಲ್ಟರ್ನೇಟಿಂಗ್ ಕರೆಂಟ್ ಏನಿದೆಯಲ್ಲ, ಚೇಂಜ್ ಆಗ್ತಾ ಹೋಗುತ್ತೆ ಪೀರಿಯಾಡಿಕಲಿ ಅಂತ ಹೇಳ್ಬೋದು. ಓಕೆ, ಸೊ ಅದರಿಂದ ನಾವು ಈ AC ಆಲ್ಟರ್ನೇಟಿಂಗ್ ಕರೆಂಟ್ ಅಲ್ಲಿ, ಓಕೆ, DC ಆದ್ರೆ ನಾವು ಈ ತರ ಮೆನ್ಷನ್ ಮಾಡಿದ್ವಿ, ಬಟ್ ಅದೇ AC ಆದ್ರೆ ಯಾವ ತರ ಮೆನ್ಷನ್ ಮಾಡ್ತೀವಿ? ಸೊ ಇಲ್ಲಿ ತುಂಬಾ ವೇಸ್ ಇದೆ. ಸೊ ಫಸ್ಟ್ ಒನ್ ರಫ್ ಗ್ರಾಫ್ ಆಗ್ತಿದ್ದೀನಿ. Yes. So these are the
ಫಾರ್ಮ್ ಆಫ್ ಆಲ್ಟರ್ನೇಟಿಂಗ್ ಕರೆಂಟ್. ಓಕೆ, ದೀಸ್ ಆರ್ ದ ಫಾರ್ಮ್ ಆಫ್ ಆಲ್ಟರ್ನೇಟಿಂಗ್ ಕರೆಂಟ್. ಬಟ್ ಇಲ್ಲಿ ನಮಗೆ ಸಿಲೆಬಸ್ಗಿರೋದು ಇದೊಂದೇ, ಯಾವುದು ಜನರಲ್ ಮೆಜಾರಿಟಿ ನಾವು ಹೇಳೋದು ಇದು ಡಿಸ್ಕಸ್ ಮಾಡೋದು. ಬಟ್ ಇದು ಸಹಿತ ಡಿಸ್ಕಸ್ ಮಾಡ್ತೀವಿ. ಮೆಜಾರಿಟಿ ಯಾವುದು ಇದು ಜಾಸ್ತಿ, ಇದು ಕಂಪೇರ್ ಮಾಡಿದ್ರೆ. ಬಟ್ ಇವೆರಡು ನಾವು ಡಿಸ್ಕಸ್ ಮಾಡಲ್ಲ. ಓಕೆ, ಇದಕ್ಕೆ ನಾವು ಡಿಸ್ಕಸ್ ಮಾಡಲ್ಲ ಈ ಎರಡು ಕೇಸಸ್. ಬಟ್ JEE ಅಂತ ತಗೊಂಡ್ರೆ ಎಸ್, ಈ ಎರಡು ಕೇಸಸ್ ಸಹಿತ ಇದೆ. ಯಾವುದು ಲಾಸ್ಟ್ 2 ಕೇಸಸ್ ಸಹಿತ ಇದೆ. ಓಕೆ, ಇಸ್ ಇಟ್ ಕ್ಲಿಯರ್? ರೈಟ್ ಸರ್, ಇನ್ಕ್ರೀಸಿಂಗ್ ಸ್ಟ್ರೇಟ್ ಲೈನ್ ಅಲ್ವಾ ಓಮ್ಸ್ ಲಾ? ಎಸ್, ಬಟ್ ಅದು ಓಮ್ಸ್ ಲಾ ಅಂದ್ರೆ ರೆಸಿಸ್ಟೆನ್ಸ್ ಬಗ್ಗೆ ಮಾತಾಡ್ತಿರೋದು. ಬಟ್ ಇಲ್ಲಿ ನಾವು DC ಕರೆಂಟ್ ಬಗ್ಗೆ ಮಾತಾಡ್ತಿರೋದು, ಡೈರೆಕ್ಟ್ ಕರೆಂಟ್ ಬಗ್ಗೆ. ಪ್ರೀತಮ್, ಇಸ್ ಇಟ್ ಕ್ಲಿಯರ್? ಓಕೆ, ನಾವ್ ಆದೇಶ್, ನಿಮಗೆ ಟೈಮ್ ಇದ್ರೆ ಸಾಲ್ವ್ ಮಾಡಿ. ಓಕೆ, ಸಪೋಸ್ ನೀವು ಟೈಮ್ ಇಲ್ಲ ಅಂತಂದ್ರೆ ನಾವು ಇಲ್ಲಿ ಕೊಟ್ಟಿದ್ವಲ್ಲ ಅದ್ರ ಜೊತೆ PYQs ಮಾತ್ರ ಸಾಲ್ವ್ ಮಾಡ್ಕೊಂಡು ಕೊಡಿ. ಓಕೆ, ಬಿಕಾಸ್ ಈ ಶಾರ್ಟೇಜ್ ಆಫ್ ಟೈಮ್ ಇರೋದ್ರಿಂದ ನಿಮ್ಗೆ ಯಾವ ತರ ಕ್ವಶನ್ಸ್ ರೇಸ್ ಆಗುತ್ತೆ ಅನ್ನೋದು PYQs ಕರೆಕ್ಟ್ ಆಗಿ ತಿಳಿಸ್ಕೊಡುತ್ತೆ ನಿಮಗೆ. ಓಕೆ ವಿಶಾಲ್, ಥ್ಯಾಂಕ್ ಯು ಸೋ ಮಚ್. ಓಕೆ, ವೇರಿಂಗ್ ಕರೆಂಟ್ ವಾಸಿಮ್ ಕರೆಕ್ಟ್ ಆಗಿ ಹೇಳ್ತಿದ್ದೀರಾ. ಓಕೆ, ಸೊ ಫ್ರೀ ಮಾಕ್ ಟೆಸ್ಟ್ಗೆ ನೀವು ಒಂದ್ಸತಿ ನಮ್ಮ PW ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ ಹೋಗಿ ಕಮ್ಯುನಿಟಿ ಸೆಕ್ಷನ್ ಅಲ್ಲಿ ಹೋದ್ರೆ ನಿಮಗೆ ಫುಲ್ ಡೀಟೇಲ್ಸ್ ಇರುತ್ತೆ. ಓಕೆ, ಮಾಕ್ ಟೆಸ್ಟ್ ಯಾವ ತರ ಅಟೆಂಡ್ ಮಾಡೋದೆಲ್ಲ ಅಂತ. ಓಕೆ, ಒಂದ್ಸತಿ ನೋಡಿ. ಗಾಟ್ ಇಟ್? ಸೊ ಈ ಮಾಕ್ ಟೆಸ್ಟ್ ಬಗ್ಗೆ ಎಲ್ಲ ನಾವು ಆಮೇಲೆ ಚರ್ಚೆ ಇಟ್ಕೊಳ್ಳೋಣ. ಸೊ ಇಫ್ ಯು ಹ್ಯಾವ್ ಎನಿ ಕನ್ಸರ್ನ್ ವಿತ್ ರೆಸ್ಪೆಕ್ಟ್ ಟು ಕಂಟೆಂಟ್ ನೀವು ಕೇಳ್ಬೋದು, ನಾನು ಆನ್ಸರ್ ಹೇಳ್ತೀನಿ. ರೈಟ್ ನಾವ್ ಸೊ ಲೆಟ್ಸ್ ಕಾನ್ಸಂಟ್ರೇಟ್ ಆನ್ ದೀಸ್ ಟು. ಓಕೆ, ನಾವ್ ನೆಕ್ಸ್ಟ್ ಕಾನ್ಸೆಪ್ಟ್, ವಾಟ್ ಈಸ್ AC? ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಡೆಫಿನೇಷನ್. ಗೋ ಅಹೆಡ್. ಅಂಡ್ ವಾಟ್ ಆರ್ ದ ಕಂಡೀಷನ್ ಟು ಬಿ ಕರೆಂಟ್ ಆಸ್ ಎ AC? ಯಾವ ಕಂಡೀಷನ್ ಇದ್ರೆ ನಾವು ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಕರಿತೀವಿ, ನಾಟ್ ಎ DC. ಅರ್ಥ ಆಗ್ತಿದೆನಾ? ನಾವ್ ಇಲ್ಲಿ ನೀವು ನೋಡ್ಬೋದು, ಫಸ್ಟ್ ಒನ್ ಆಂಪ್ಲಿಟ್ಯೂಡ್ ಮಸ್ಟ್ ಬಿ ಕಾನ್ಸ್ಟೆಂಟ್. ಆಂಪ್ಲಿಟ್ಯೂಡ್ ಮಸ್ಟ್ ಬಿ ಕಾನ್ಸ್ಟೆಂಟ್ ಅಂದ್ರೆ ಈ ಮೇಲ್ಗಡೆ ಎಷ್ಟಿರುತ್ತೋ ಕೆಳಗಡೆನೂ ಅಷ್ಟೇ ಇರಬೇಕು. ಈ ಕ್ರೆಸ್ಟ್ ಅಂಡ್ ಟ್ರಫ್ ಇದೆಯಲ್ಲ, ಮೇಲ್ಗಡೆ ಕ್ರೆಸ್ಟ್ ಅಂತ ಕರಿತೀವಿ, ಕೆಳಗಡೆ ಇದನ್ನು ಟ್ರಫ್ ಅಂತ ಕರಿತೀವಿ. ಈ ಎರಡೂ ಆಂಪ್ಲಿಟ್ಯೂಡ್ ಸೇಮ್ ಆಗಿರಬೇಕು. ಓಕೆ, ಕಾನ್ಸ್ಟೆಂಟ್ ಆಗಿರಬೇಕು. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ರೀಚ್ ಆಗಿದೆ ಇಲ್ಲೂ ಸಹಿತ ಅಷ್ಟೇ ರೀಚ್ ಆಗಬೇಕು. ಇಲ್ಲಿ ಎಷ್ಟು ರೀಚ್ ಆಗಿದೆ ಇಲ್ಲೂ ಸಹಿತ ಅಷ್ಟೇ ರೀಚ್ ಆಗಬೇಕು. ಫಾರ್ ಎಕ್ಸಾಂಪಲ್, ಇಲ್ಲಿ ಇಷ್ಟು ರೀಚ್ ಆಗಿದೆ, ಓಕೆ, ಈ ತರ ರೀಚ್ ಆಗಿ ಮತ್ತೆ ಇಷ್ಟು ಹೋಗಿ ಈ ತರ ಬಂದಿದೆ ಅನ್ಕೊಳ್ಳಿ, ಇಟ್ ಈಸ್ ನಾಟ್ ಎ AC. ಅರ್ಥ ಆಗ್ತೀನಾ? ಇಲ್ಲಿ ಆಂಪ್ಲಿಟ್ಯೂಡ್ ಶುಡ್ ಬಿ ಕಾನ್ಸ್ಟೆಂಟ್, ಸೇಮ್ ಇರಬೇಕು. ನಾವು ನೆಕ್ಸ್ಟ್ ಒನ್, ಆಲ್ಟರ್ನೇಟಿಂಗ್ ಆಫ್ ಸೈಕಲ್ ಇಸ್ ಪಾಸಿಟಿವ್ ಅಂಡ್ ಆಫ್ ಸೈಕಲ್ ನೆಗೆಟಿವ್. ಇಲ್ಲಿ ನೋಡಿ, ಫಸ್ಟ್ ಕ್ರೆಸ್ಟ್ ಪಾರ್ಟ್ ಏನ್ ತಗೊಂಡಿದ್ವಲ್ಲ ಅದನ್ನ ಪಾಸಿಟಿವ್ ಆಫ್ ಸೈಕಲ್ ಅಂತ ಕರಿತೀವಿ. ಈ ಕೆಳಗಡೆ ಇದೆಯಲ್ಲ ಮೀನ್ ಪೊಸಿಷನ್ ಇಂದ, ಇದನ್ನ ನೆಗೆಟಿವ್ ಆಫ್ ಸೈಕಲ್ ಅಂತೀವಿ. ಅಂಡ್ ಕಂಟಿನ್ಯೂ ಸೇಮ್ ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್, ಇತರ ಹಿಂಗೆ 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 ಹೋಗ್ತಾ ಇರುತ್ತೆ, ಪಾಸಿಟಿವ್ ಅಂಡ್ ನೆಗೆಟಿವ್. ಗಾಟ್ ಇಟ್? ಓಕೆ, ನಾವ್ ನೆಕ್ಸ್ಟ್ ಒನ್, ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ದ AC continuously varies in a magnitude and periodically reverse the direction. Where is the magnitude ಅಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. 0 ಇದ್ದಾಗ ವಾಟ್ ಇಸ್ ದ ಕರೆಂಟ್? 0. ಸ್ವಲ್ಪ ಟೈಮ್ ಇನ್ಕ್ರೀಸ್ ಆದಂಗೆಲ್ಲ ಮ್ಯಾಗ್ನಿಟ್ಯೂಡ್ ಇನ್ಕ್ರೀಸ್ ಆಗ್ತದೆ. ಎಟ್ ಎ ಸಮ್ ಪಾಯಿಂಟ್, ಈ ಪಾಯಿಂಟ್ಗೆ, ಈ ಟೈಮ್ಗೆ ದ ಮ್ಯಾಗ್ನಿಟ್ಯೂಡ್ ಆಫ್ ಅ ಕರೆಂಟ್ ಇಸ್ ಅ ಮ್ಯಾಕ್ಸಿಮಮ್, ಹೈಯೆಸ್ಟ್. ಓಕೆ, ಆಮೇಲೆ ಏನಾಗ್ತದೆ, ಮತ್ತೆ ಡಿಗ್ರೀಸ್ ಆಗ್ತದೆ, ಅಗೇನ್ ಬಿಕಮ್ಸ್ ಅ 0 ಮ್ಯಾಕ್ಸಿಮಮ್ ವ್ಯಾಲ್ಯೂ, ಅಗೇನ್ 0. ಇವಾಗ ಚೇಂಜ್ ಇನ್ ಡೈರೆಕ್ಷನ್, ಈ ಪಾಯಿಂಟ್ ಇಂದ ಚೇಂಜ್ ಮಾಡ್ತು ಡೈರೆಕ್ಷನ್, ಕೆಳಗಡೆ ನೆಗೆಟಿವ್ ಆಫ್ ಸೈಕಲ್ ಅಂದ್ರೆ ಪೊಲಾರಿಟಿ ಚೇಂಜ್ ಆಯ್ತು. ಸೊ ನೆಗೆಟಿವ್ ಆಫ್ ಸೈಕಲ್ ಇಂದ ಇನ್ಕ್ರೀಸ್ ಆಗ್ತದೆ at this point. ಓಕೆ, at this point ಅಂದ್ರೆ ಈ ಟೈಮ್ಗೆ ದ ಕರೆಂಟ್ ವಿಲ್ ಬಿ ಮ್ಯಾಕ್ಸಿಮಮ್, ಆಂಪ್ಲಿಟ್ಯೂಡ್ ವಿಲ್ ಬಿ ಮ್ಯಾಕ್ಸಿಮಮ್. ಸೊ ದಿಸ್ ಒನ್ ವಿ ಕಾಲ್ ಇಟ್ ಆಸ್ ಎ I0. ದಿಸ್ ಇಸ್ ಆಲ್ಸೋ I0. ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಆಫ್ ಎ ಕರೆಂಟ್ ವಿ ಕಾಲ್ ಇಟ್ ಆಸ್ ಎ I0. ಪೀಕ್ ವ್ಯಾಲ್ಯೂಸ್ ಅಂತ ಕರಿತೀವಿ. ಇವುಗಳನ್ನ ನಾವು ಪೀಕ್ ವ್ಯಾಲ್ಯೂಸ್ ಅಂತ ಕರಿತೀವಿ. ಪೀಕ್ ವ್ಯಾಲ್ಯೂ ಆಫ್ ಅ ಕರೆಂಟ್ ಅಥವಾ ವೋಲ್ಟೇಜ್ ತಗೊಂಡ್ರೆ ಪೀಕ್ ವ್ಯಾಲ್ಯೂ ಆಫ್ ವೋಲ್ಟೇಜ್ ಅಂತ ಕರಿತೀವಿ. ಸೈನುಸಾಯ್ಡಲ್ ತುಂಬಾ ಇದೆ, ತುಂಬಾ ಫಾರ್ಮ್ ಆಫ್ ವೇವ್ಸ್ ಇದೆ, ಬಟ್ ನಮಗೆ ಸಿಲೆಬಸ್ ಇರೋದು ಸೈನುಸಾಯ್ಡಲ್ ವೇವ್. ಓಕೆ, ನೆಕ್ಸ್ಟ್ ಒನ್, ಲಾಸ್ಟ್ ಪಾಯಿಂಟ್, ದಟ್ ಈಸ್ ಫ್ರೀಕ್ವೆನ್ಸಿ ಬಗ್ಗೆ ಜನರಲಿ ಕೇಳ್ತಾರೆ. ಬಿಸ್ಕೆಟ್ ಕ್ವಶನ್ಸ್. ಓಕೆ, ಬಿಸ್ಕೆಟ್ ಕ್ವಶನ್ಸ್ ಸುಮ್ಮನೆ ಹಿಂಗೆ ಒಂದು ಕ್ವಶನ್ಗೆ ನಿಮ್ಗೆ ಒಂದು ಮಾರ್ಕ್ಸ್ ಬಂದ್ಬಿಡುತ್ತೆ. ಸೊ ಇನ್ ಇಂಡಿಯಾ ವಾಟ್ ಇಸ್ ದ ಫ್ರೀಕ್ವೆನ್ಸಿ ಆಫ್ ಆಲ್ಟರ್ನೇಟಿಂಗ್ ಕರೆಂಟ್ ಅಂದ್ರೆ ಇಟ್ ಇಸ್ ಅ 50 ಹರ್ಟ್ಸ್. ಬಟ್ ಅದೇ ಬೇರೆ ದೇಶದ ನೋಡಿದ್ರೆ, ಎಕ್ಸಾಂಪಲ್ USA, ಓಕೆ, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ನೋಡಿದ್ರೆ 60 ಹರ್ಟ್ಸ್, ನಮಗಿಂತ 10 ಹರ್ಟ್ಸ್ ಜಾಸ್ತಿ ಇದೆ, 60 ಹರ್ಟ್ಸ್. ಗೆಟ್ ಎ ಪಾಯಿಂಟ್? ಅಂಡ್ ವೋಲ್ಟೇಜ್ ಬಗ್ಗೆ ಮಾತಾಡಿದ್ರೆ, ಇನ್ ಇಂಡಿಯಾ ದಟ್ ಈಸ್ ಅ 220 ವೋಲ್ಟೇಜ್. ದಿಸ್ ಈಸ್ ಎ VRMS. ಓಕೆ, VRMS. ನಿಮ್ಗೆ ಕ್ವಶನ್ ಬರುತ್ತೆ, ಸರ್ VRMS ಅಂದ್ರೇನು? ರೂಟ್ ಮೀನ್ ಸ್ಕ್ವೇರ್ ವೆಲಾಸಿಟಿ ಅಂತ ಕರಿತೀವಿ. ಓಕೆ, ರೂಟ್ ಮೀನ್ ಸ್ಕ್ವೇರ್
ಓಕೆ, ನಾಟ್ ವೆಲಾಸಿಟಿ, ರೂಟ್ ಮೀನ್ ಸ್ಕ್ವೇರ್ ಅಂತ ಕರಿತೀವಿ. ರೂಟ್ ಮೀನ್ ಸ್ಕ್ವೇರ್ ವೋಲ್ಟೇಜ್ ಅಂತ ಕರಿತೀವಿ. ಬಟ್ ನಿಮ್ ಕ್ವಶನ್, ಸರ್ ವಾಟ್ ಇಸ್ ದಿಸ್ ರೂಟ್ ಮೀನ್ ಸ್ಕ್ವೇರ್? ನಮ್ಮ ಮನೆಗಳಲ್ಲಿ ಬರುತ್ತಲ್ಲ, ಕರೆಂಟ್ ಆದ್ರೆ IRMS ಅಂದ್ರೆ RMS ಕರೆಂಟ್, RMS ವ್ಯಾಲ್ಯೂ ಆಫ್ ಅ ಕರೆಂಟ್. ಅದೇ VRMS ಈ 220 ಅನ್ನೋದು VRMS, ನಾಟ್ ಪೀಕ್ ವ್ಯಾಲ್ಯೂ ಅಥವಾ ಆಂಪ್ಲಿಟ್ಯೂಡ್ ಅಲ್ಲ. ದಟ್ ಈಸ್ ದ VRMS ವ್ಯಾಲ್ಯೂ. ಅರ್ಥ ಆಯ್ತಾ? ಸೊ ಇಲ್ಲಿ ವೀರೇಶ್, ವೈ ಇಟ್ ಇಸ್ 60 ಹರ್ಟ್ಸ್ ಇನ್ USA. ಸೊ ಒಂದೊಂದು ದೇಶಕ್ಕೆ ಅವ್ರದ್ದೇ ಆದ ಫ್ರೀಕ್ವೆನ್ಸಿ ಸೆಟ್ ಮಾಡ್ಕೊಂಡಿರ್ತಾರೆ. ಓಕೆ, ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೇಕಂದ್ರೆ ಥಿಯರಿ ತುಂಬಾ ಇದೆ. ಓಕೆ ಫೈನ್. ನೌ ನೆಕ್ಸ್ಟ್ ಒನ್, ವಾಟ್ ಈಸ್ AC? ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಅಂಡರ್ ದಾಟ್ ಇದು ಹೇಗೆ ಬಂತು ಸರ್? ಈ ಇಕ್ವೇಶನ್ ಹೇಗೆ ಬಂತು? I is equal to I naught sin omega t ಅಂತ ಹೇಗೆ ಬಂತು? ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಪ್ರೀವಿಯಸ್ ಜನರೇಟರ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಏನು? E is equal to E naught sin omega t. sin omega t. Do you remember? ಇದು ವೋಲ್ಟೇಜ್ ಅಲ್ಲಿ ಬರೆದ್ರೆ V naught sin omega t. ಇವಾಗ V ಮತ್ತೆ I ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇಲ್ಲ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಬೈ ಓಮ್ಸ್ ಲಾ. ಓಕೆ, ನೆನಪಿದೆನಾ? DC ಕರೆಂಟ್ಗೆ ಡಿಫೈನ್ ಮಾಡಿದ್ವಿ ಯಾವ ತರ? ದ ಪೊಟೆನ್ಷಿಯಲ್ ಡಿಫರೆನ್ಸ್ applied across the conductor is directly proportional to the magnitude of a magnitude of a current flowing through it. So ಯಾವಾಗ V is equal to V naught sin omega t ಆಗುತ್ತೆ, I is equal to I naught sin omega t ಆಗುತ್ತೆ. These two formulas are very important. Okay, especially that V is equal to V naught sin omega t. Got it? Okay, peak current, yes, correct. Root 2 multiply ಮಾಡಿದ್ರೆ that will be peak value ಅಥವಾ amplitude of that particular parameter. ಅದು ಕರೆಂಟ್ ಆದ್ರೆ ಕರೆಂಟ್, ವೋಲ್ಟೇಜ್ ಆದ್ರೆ ವೋಲ್ಟೇಜ್, ರೈಟ್? ನೌ ಇವಾಗ ಒಮೆಗಾ ಅಂದ್ರೇನು? ಆಂಗ್ಯುಲರ್ ಫ್ರೀಕ್ವೆನ್ಸಿ ಇನ್ ರೇಡಿಯನ್ಸ್ ಪರ್ ಸೆಕೆಂಡ್. ನೆಕ್ಸ್ಟ್ ಒನ್ I naught, ಪೀಕ್ ವ್ಯಾಲ್ಯೂ ಆರ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ AC. ಕ್ಲಿಯರಾ? ಇಲ್ಲಿವರೆಗೆ ಕ್ಲಿಯರಾ? ನೌ ನೆಕ್ಸ್ಟ್ ಒನ್ ಕ್ವಶನ್ ನೋಡಿ, ಒಂದು 10 ಸೆಕೆಂಡ್ ಅಲ್ಲಿ ನೀವು ಆನ್ಸರ್ ಮಾಡ್ಬೋದು. ಓನ್ಲಿ 10 ಸೆಕೆಂಡ್ ಅಲ್ಲಿ ನೀವು ಆನ್ಸರ್ ಮಾಡ್ಬೋದು. ಓಕೆ, ಫಸ್ಟ್ ನೋಡಿ, figure shows the variation of a current with a time in a 4 devices P, Q, R and S. The device in which alternating current flows is. Alternating current is graphical presentation. Just now notice, right? Sir, this formula relation to Ohm's law. Yes. Okay. Thank you, Yeshu. Thank you so much. ಬಿ ಅಂತ ಮಾಡ್ತಿದ್ದೀರಾ, ಡಿ ಅಂತ ಸ್ವಲ್ಪ ಜನ ಆನ್ಸರ್ ಮಾಡ್ತಾ ಇದ್ದಾರೆ. ಎಕ್ಸ್ಪ್ಲನೇಷನ್ ನೋಡಿ. ಫಸ್ಟ್ ಒನ್ ಪಿ ನೋಡಿ, ಪಾಸಿಟಿವ್ ಆಫ್ ಸೈಕಲ್, ನೆಗೆಟಿವ್ ಆಫ್ ಸೈಕಲ್, ಪಾಸಿಟಿವ್ ಆಫ್ ಸೈಕಲ್, ನೆಗೆಟಿವ್ ಆಫ್ ಸೈಕಲ್, ಪಾಸಿಟಿವ್ ಆಫ್ ಸೈಕಲ್, ನೆಗೆಟಿವ್ ಆಫ್ ಸೈಕಲ್. ಓಕೆ, ಇಲ್ಲಿ ನೋಡಿ ಸ್ಟ್ರೇಟ್ ಹೋಗ್ತಿದೆ. ದಿಸ್ ಇಸ್ ಡಿ ಸಿ. ಇದು ಡಿಸಿನೂ ಅಲ್ಲ, ಯಾಕಂದ್ರೆ ಇನ್ಕ್ರೀಸ್ ಆಗ್ತದೆ, ಕೀಪ್ ಆನ್ ಇನ್ಕ್ರೀಸಸ್. ಇಲ್ಲಿ ನೋಡಿ, ಕೀಪ್ ಆನ್ ಇನ್ಕ್ರೀಸಸ್, ಟೈಮ್ ಇನ್ಕ್ರೀಸ್ ಆದಂಗೆ ಇದು ಇನ್ಕ್ರೀಸ್ ಆಗ್ತದೆ. ಡಿಸಿನೂ ಅಲ್ಲ, ಇಲ್ಲಿ ವೇರಿ ಆಗ್ತದೆ. ಪಾಸಿಟಿವ್ ಮತ್ತೆ ನೆಗೆಟಿವ್ ಆಫ್ ಸೈಕಲ್ ಇಲ್ಲ, ಇದೂ ಅಲ್ಲ. ನೀವು ಇದನ್ನ ನೋಡ್ಬೋದು, ಫಸ್ಟ್ ಒನ್ ನೋಡ್ಬೋದು, ಲಾಸ್ಟ್ ಒನ್ ದಟ್ ಈಸ್ 0. ಓಕೆ, ಇಲ್ಲಿ ನೋಡಿ, ಈ ಡಿಸ್ಟೆನ್ಸ್ಗೂ ಮತ್ತೆ ಈ ಡಿಸ್ಟೆನ್ಸ್ಗೂ ಡಿಫರೆನ್ಸ್ ನೋಡಿ, ಇದೆಲ್ಲ ಆಲ್ಮೋಸ್ಟ್ ಸೇಮ್ ಇದೆ. ಓಕೆ, ಸೊ ಸ್ವಲ್ಪ ಗ್ರಾಮೆಟಿಕಲ್ ಡಯಾಗ್ರಾಮ್ ಮಿಸ್ಟೇಕ್ ಆಗಿದೆ. ದಟ್ ಶುಡ್ ಬಿ ಈಕ್ವಲ್. ಓಕೆ, ಮೇಲೇನೂ ಅಷ್ಟೇ ಇರಬೇಕು, ಕೆಳಗನೂ ಅಷ್ಟೇ ಇರಬೇಕು. ಬಟ್ ಇಲ್ಲಿ ನೋಡಿ, ಪೀಕ್ಸ್ ನೋಡಿ ಮತ್ತೆ ಡಿಸ್ಟೆನ್ಸ್ ನೋಡಿ ಎಷ್ಟಿದೆ. ಈ ಪೀಕ್ಸ್ ನೋಡಿ, ಈ ಡಿಸ್ಟೆನ್ಸ್ ನೋಡಿ, ವಿಚ್ ಇಸ್ ದ ರೈಟ್ ಒನ್. ಸೊ ಇಲ್ಲಿ ಎರಡು ರಾಂಗ್ ಇದೆ, ಇದು ರಾಂಗ್ ಇದೆ, ಇದು ರಾಂಗ್ ಇದೆ. ಬಟ್ ಅಪ್ರಾಕ್ಸಿಮೇಟ್ಲಿ, ಓಕೆ, ಲೆಟ್ಸ್ ಕನ್ಸಿಡರ್ ಅಪ್ರಾಕ್ಸಿಮೇಟ್ಲಿ ಈ ಎರಡು ವ್ಯಾಲ್ಯೂಸ್ ಸೇಮ್ ಇದೆ ಅನ್ಕೊಳ್ಳಿ, ಇದು ಮತ್ತೆ ಇದು. ವಿಚ್ ಒನ್ ಇಸ್ ದ ರೈಟ್? ಆಪ್ಷನ್ ಎ. ಓಕೆ, ನಾನು ಕನ್ಸಿಡರ್ ಮಾಡ್ತಿರೋದು ಇದು ಅಪ್ರಾಕ್ಸಿಮೇಷನ್. ಯಾರ್ಯಾರು ಡಿ ಅಂತ ಮಾಡಿದಾರಲ್ಲ, ದಟ್ ಈಸ್ ರೈಟ್. ಓಕೆ, ಎರಡು ರಾಂಗ್ ಇದೆ ಆಕ್ಚುಲಿ, ಈ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಯಾವುದೂ ಅಲ್ಲ. ಸೊ ಎರಡು ಹೇಗಿರ್ಬೇಕಂದ್ರೆ, ಪಾಸಿಟಿವ್ ಆಫ್ ಸೈಕಲ್ ಆಂಪ್ಲಿಟ್ಯೂಡ್ ಮತ್ತೆ ನೆಗೆಟಿವ್ ಆಫ್ ಸೈಕಲ್ ಆಂಪ್ಲಿಟ್ಯೂಡ್ ಶುಡ್ ಬಿ ಸೇಮ್. ಬಟ್ ಇಲ್ಲಿ ವೇರಿ ಆಗ್ತಿದೆ. ಸೊ ನನಗೆ, ಓಕೆ, ನಾನು ಅದನ್ನ ಸ್ವಲ್ಪ ಕನ್ವರ್ಷನ್ ಮಾಡಿದ್ದೀನಿ. ದೇರ್ಫೋರ್ ಐ ವಿಲ್ ಕನ್ಸಿಡರ್ ದಟ್ ಈಸ್ ಅ ಪಿ. ಯಾರ್ಯಾರು ಆಪ್ಷನ್ ಡಿ ಬರ್ದಿದ್ರಲ್ಲ ಅವ್ರದ್ದು ಕರೆಕ್ಟೆ. ಓಕೆ, ಯಾರ್ಯಾರು ಆಪ್ಷನ್ ಡಿ ಬರ್ದಿರಲ್ಲ ಅವ್ರದ್ದು ಕರೆಕ್ಟೆ. ಓಕೆ, ನಾವ್ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ದಟ್ ಈಸ್ ಅ ಕಾನ್ಸೆಪ್ಟ್ ಆಫ್ ಆವರೇಜ್ ಆರ್ ಮೀನ್ ಕರೆಂಟ್. ಜನರಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಮೀನ್ ಕರೆಂಟ್ ಅಂದ್ರೇನು, ಮೀನ್ ಆವರೇಜ್ ಅಂದ್ರೇನು? ಫಾರ್ ಎಕ್ಸಾಂಪಲ್, ಇಲ್ಲಿ ನಾನು ಚಾರ್ಜ್ ಬಗ್ಗೆ ಮಾತಾಡ್ತೀನಿ. ಓಕೆ, ಫಾರ್ ಎಕ್ಸಾಂಪಲ್, ವಾಟ್ ಈಸ್ ದ ಆವರೇಜ್ ಕರೆಂಟ್? ಅಂದ್ರೆ ಕರೆಂಟ್ ಡಿಫೈನ್ಡ್ ಆಸ್ ಎ ರೇಟ್ ಆಫ್ ಫ್ಲೋ ಆಫ್ ಎ ಚಾರ್ಜಸ್.
ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಡಿಫೈನ್ ಮಾಡ್ತಿದ್ದೀನಿ. ಅಂದ್ರೆ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಓಕೆ ಟೋಟಲ್ ಚಾರ್ಜ್ ಇನ್ ಎ ಟೋಟಲ್ ಟೈಮ್, ರೈಟ್? ಟೋಟಲ್ ಚಾರ್ಜ್ ಇನ್ ಎ ಟೋಟಲ್ ಟೈಮ್. ಇದನ್ನ ಯಾವ ತರ ಬರಿಬಹುದು? ಟೋಟಲ್ ಚಾರ್ಜ್ ಆಸ್ ಎ ಕ್ಯೂ ಡಿವೈಡೆಡ್ ಬೈ ಟೋಟಲ್ ಟೈಮ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇನಿಷಿಯಲ್ ಟೈಮ್ t1 ಅಂಡ್ ಫೈನಲ್ ಟೈಮ್ t2. ಫಾರ್ ಎಕ್ಸಾಂಪಲ್ ಐ ಆಮ್ ಸ್ಟಾರ್ಟಿಂಗ್ ಫ್ರಮ್ 0 ಸೆಕೆಂಡ್, 1 ಅವರ್ ವರೆಗೂ ನಾನು ಹಾಗೆ ನೋಡ್ತಾ ಇರ್ತೀನಿ ಕರೆಂಟ್ ಎಷ್ಟು ಫ್ಲೋ ಆಗುತ್ತೆ ಅಂತ. ಅವಾಗ ನಾನು ಈ t1 ಮತ್ತೆ t2 ಅನ್ನೋದು, t2 ಇಸ್ ದ ಫೈನಲ್ ಟೈಮ್ ಮೈನಸ್ ಇನಿಷಿಯಲ್ ಟೈಮ್ t1. ಆಮ್ ಐ ರೈಟ್? ಓಕೆ, ಸೊ ಇದನ್ನೇ ನಾವು ಏನಂತ ಕರಿತೀವಿ? ಆವರೇಜ್ ಕರೆಂಟ್ ಅಂತ ಕರಿತೀವಿ. ಏನೇ ಪಾಯಿಂಟ್? ಇದು ಈ ಫಾರ್ಮಲ್ ಆಯ್ತು. ಅದು ಗ್ರಾಫಿಕಲಿ ಫೈಂಡ್ ಮಾಡ್ತೀವಿ ಅಂತಂದ್ರೆ, ಗ್ರಾಫಿಕಲಿ ಫೈಂಡ್ ಮಾಡ್ತೀವಿ ಅಂದ್ರೆ ಏರಿಯಾ ಟೋಟಲ್ ಚಾರ್ಜ್ ಫೈಂಡ್ ಮಾಡ್ಬೇಕಂದ್ರೆ ಇದನ್ನ ಟೋಟಲ್ ಚಾರ್ಜ್ ಯಾವ ತರ ಫೈಂಡ್ ಮಾಡ್ತೀರಾ? ಟೋಟಲ್ ಚಾರ್ಜ್ ದಟ್ ಈಸ್ ಈಕ್ವಲ್ ಟು ಐ ಆವರೇಜ್ t2 ಮೈನಸ್ t1. ಓಕೆ, ಗ್ರಾಫಿಕಲಿ ಪ್ರೆಸೆಂಟ್ ಮಾಡ್ಬೇಕಂದ್ರೆ ಏರಿಯಾ ಅಂಡರ್ ಐಟಿ, ಏರಿಯಾ ಅಂಡರ್ ಐಟಿ ಮಾಡಿದ್ರೆ ಸಾಕು. ಇಲ್ಲಿ ಗ್ರಾಫ್ಸ್ ಬರುತ್ತೆ, ತುಂಬಾ ಇಂಪಾರ್ಟೆಂಟ್. ಕರೆಕ್ಟಾಗಿ ಕಾನ್ಸಂಟ್ರೇಷನ್ ಕೊಟ್ಟು ಕೇಳಿ. ನಿಮ್ಗೆ ಇಲ್ಲಿ ಟ್ರಿಕ್ಸ್ ಹೇಳ್ಕೊಡ್ತೀನಿ, ಬಿಕಾಸ್ ಇಲ್ಲಿ ಜಾಸ್ತಿ ಇಂಟಿಗ್ರೇಷನ್ ಇರುತ್ತೆ. ಸೊ ಅದರಿಂದ ನಿಮಗೆ ಟ್ರಿಕ್ಸ್ ಹೇಳ್ಕೊಡ್ತೀನಿ, ಎಷ್ಟು ಬೇಗ ಸಾಲ್ವ್ ಮಾಡ್ಬೋದು ಕ್ವಶನ್ಸ್ ಅನ್ನೋದು. ಗೆಟ್ ಯು ಪಾಯಿಂಟ್? ಓಕೆ, ನಾವ್ ಇವಾಗ ಸೇಮ್ ದಿಸ್ ಇಸ್ ಐ ವರ್ಸಸ್ ಟಿ ಓನ್ಲಿ, ಬಟ್ ಇಲ್ಲಿ ನಾನು ಇನ್ಸ್ಟೆಡ್ ಆಫ್ ಡಿ ಸಿ, ಓಕೆ ಇಲ್ಲಿ ಡಿ ಸಿ ಎ ಸಿನೇ, ಬಟ್ ಇಲ್ಲಿ ನಾನು ಎ ಸಿ ಕರೆಂಟ್ ಕನ್ಸಿಡರ್ ಮಾಡ್ಕೋತೀನಿ. ಈ ಎ ಸಿ ಕರೆಂಟ್ ಅಲ್ಲಿ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ, ಓಕೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಲೆಟ್ ಮಿ ಕನ್ಸಿಡರ್ ದಿಸ್ ಇಸ್ ಅ t1 ಅಂಡ್ ದಿಸ್ ಇಸ್ ಅ t2 ಅಂಡ್ ದಿಸ್ ಇಸ್ ಅ ಕರೆಂಟ್. ಸೊ ಇಲ್ಲಿ t1 ಇಂದ t2 ಟೈಮ್ ವರೆಗೆ ಎಷ್ಟು ಚಾರ್ಜಸ್ ಫ್ಲೋ ಆಯಿತು ಅನ್ನೋದಕ್ಕೆ ಏನು ಹೇಳ್ತೀವಿ? ಈ ಟೈಮ್ ಅಲ್ಲಿ ಸಪ್ಲೈ ಆಫ್ ಕರೆಂಟ್ ವಿಲ್ ಬಿ ವೇರಿಡ್ ಟೋಟಲ್ ಸಮ್ ಆಫ್ ಆಲ್ ದ ಕರೆಂಟ್. ಎಸ್, ದಟ್ ಈಸ್ ಆಲ್ಸೋ ಕರೆಕ್ಟ್. ಓಕೆ, ನಾವ್ t1 ಇಂದ t2 ವರೆಗೆ ಬೇಕು ಅಂದ್ರೆ ನಾವು ಇಂಟಿಗ್ರೇಷನ್ ಮಾಡ್ಬೇಕು, ರೈಟ್? ಇಂಟಿಗ್ರೇಷನ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ IAC ಬಿಕಾಸ್ ಆಲ್ಟರ್ನೇಟಿಂಗ್ ಕರೆಂಟ್, ಇಲ್ಲಿ DC ಅಂತ ಬರೀಬಹುದು. ಓಕೆ, ಲೆಟ್ ಮಿ ಕನ್ಸಿಡರ್ ಇದು ಆವರೇಜ್ ಫಾರ್ ಎಕ್ಸಾಂಪಲ್ ನ ತಗೊಂಡಿರೋದು. ಸೊ ಇಲ್ಲಿ ಕರೆಂಟ್ ಬೇಕು ಅನ್ಕೊಳ್ಳಿ, ಟೋಟಲ್ ಚಾರ್ಜ್ ಬೇಕಂದ್ರೆ ಸೊ ಟೋಟಲ್ ಚಾರ್ಜ್ ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಕರೆಂಟ್ ಮಾಡ್ಬೇಕಾ? t1 to t2, ಓಕೆ t1 to t2 I into dt. ಸೊ ಟೋಟಲ್ ಚಾರ್ಜ್ ಬೇಕಂದ್ರೆ ಇಂಟಿಗ್ರೇಷನ್ ಮಾಡ್ಬೇಕು ಇನ್ ಕೇಸ್ ಆಫ್ ದಿಸ್. ಓಕೆ, ಎಸ್ ಪ್ರೀತಮ್ ಸರ್, ನೆಗೆಟಿವ್ ಪಾರ್ಟ್ ಇಲ್ಲ. ಯಾವ್ದು ನೆಗೆಟಿವ್ ಪಾರ್ಟ್ ಇಲ್ಲ? ಗೊತ್ತಾಗ್ಲಿಲ್ಲ. ಓಕೆ, ನಾವು ಈ ಫಾರ್ಮುಲಾಸ್ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ವಿತ್ ರೆಸ್ಪೆಕ್ಟ್ ಟು ಎ ಸಿ ಈ ಫಾರ್ಮುಲಾ, ವಿತ್ ರೆಸ್ಪೆಕ್ಟ್ ಟು ಡಿ ಸಿ ಈ ಫಾರ್ಮುಲಾ, ರೈಟ್? ಈ ಎರಡು ಫಾರ್ಮುಲಾ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ನಾವು ನೆಕ್ಸ್ಟ್ ಒನ್, ಕಾನ್ಸೆಪ್ಟ್ ಆಫ್ ಆವರೇಜ್ ಅಂಡ್ ಮೀನ್ ಕರೆಂಟ್. ಕರೆಕ್ಟ್ ಆಗಿ ನೋಡಿ. ಇಟ್ ಈಸ್ ಡಿಫೈನ್ಡ್ ಆಸ್ ಸ್ಟಡಿ ಕರೆಂಟ್ ಅಂದ್ರೆ ಡಿ ಸಿ. Let's consider as a DC, which transport the same amount of charge in a given circuit in a same time as the alternating current. And the same as alternating current andre AC does in the same circuit in a same equal interval of time. Okay, that is a half of its period. Now, it is also defined as mean of the instantaneous value of voltage or current taken over half a cycle. ಏನidra ಅರ್ಥ? So try to understand. ಫಸ್ಟ್ ಈ ಸರ್ಕ್ಯೂಟ್ ನ ಕನ್ಸಿಡರ್ ಮಾಡ್ಕೋತೀನಿ. ದಿಸ್ ಇಸ್ ಐ. ಓಕೆ, ಸ್ವಲ್ಪ ಈ ಕಡೆ ಬರೀತೀನಿ. ದಿಸ್ ಇಸ್ ಐ, ಕರೆಂಟ್ ಫ್ಲೋ ಆಗ್ತಿದೆ. ದಿಸ್ ಇಸ್ ಅ ಡಿ ಸಿ ಕರೆಂಟ್. ಓಕೆ, ಇಲ್ಲಿ ರೆಸಿಸ್ಟೆನ್ಸ್ ಇದೆ. ಸೊ t1 ಇಂದ ಸ್ಟಾರ್ಟ್ ಆಗಿ ಓಕೆ t2 ಟೈಮ್ t2 ವರೆಗೆ ಫ್ಲೋ ಆಗ್ತಾ ಇದೆ ಅಂಡ್ ರೆಸಿಸ್ಟೆನ್ಸ್ ಆರ್. ಇಲ್ಲಿ ಡಿ ಸಿ ಕರೆಂಟ್ ಆಗಿರೋದ್ರಿಂದ ಟೋಟಲ್ ಚಾರ್ಜ್ ನ ಫೈಂಡ್ ಮಾಡಕ್ಕೆ ಏನ್ ಮಾಡ್ತಿದ್ವಿ? ಟೋಟಲ್ ಚಾರ್ಜ್ ದಟ್ ಈಸ್ ಈಕ್ವಲ್ ಟು, ಓಕೆ ಟೋಟಲ್ ಚಾರ್ಜ್ ಈಸ್ ಈಕ್ವಲ್ ಟು IDC ಬ್ರಾಕೆಟ್ ಆಫ್ t2 ಮೈನಸ್ t1. ಕೆಲವು ಜನಕ್ಕೆ ಇದರ ಅರ್ಥ ಆಗಲ್ಲ. ಸರಿ, ವೈ ಇಟ್ ಈಸ್ ಸಿಂಪಲ್. ಮೀನ್ ಕರೆಂಟ್ ನಾವು ತಗೊಂಡಿರೋದು IDC ಈಸ್ ಈಕ್ವಲ್ ಟು ಟೋಟಲ್ ಚಾರ್ಜ್ ಡಿವೈಡೆಡ್ ಬೈ t2 ಮೈನಸ್ t1. ಜಸ್ಟ್ ರೀಅರೇಂಜ್ ಮಾಡಿರೋದು ಅಷ್ಟೇ. ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇದು ಬರುತ್ತೆ. ಓಕೆ, ನಾವು ಇದನ್ನ ಹಾಗೆ ಇಟ್ಕೊಳ್ಳಿ. ನಾವು ನೆಕ್ಸ್ಟ್ ಒನ್ ಸೇಮ್, ಬಟ್ ಇದು AC ಕರೆಂಟ್. ಓಕೆ, AC ಕರೆಂಟ್, AC, this is AC current. Okay, IAC. This is also resistance. Okay, this is also resistance R. Okay, clear? Now, ಇವಾಗ ಇಂಟಿಗ್ರೇಷನ್ ಮಾಡಿದ್ರೆ ಟೋಟಲ್ ಚಾರ್ಜ್ ಬೇಕು ಅಂತಂದ್ರೆ ಇಂಟಿಗ್ರೇಷನ್ I dt. Okay, that is a t
T1 to T2. ಇವಾಗ ಅಕಾರ್ಡಿಂಗ್ ಟು ದ ಡೆಫಿನೇಷನ್ ನೋಡಿ, ಅಕಾರ್ಡಿಂಗ್ ಟು ದ ಡೆಫಿನೇಷನ್ ಏನು ಹೇಳುತ್ತೆ? ಈಕ್ವಲ್ ಟೋಟಲ್ ಚಾರ್ಜ್ ಸೇಮ್ ಆಗಿರುತ್ತೆ. ದ್ಯಾಟ್ ಮೀನ್ಸ್ ಟೋಟಲ್ ಚಾರ್ಜ್ ಬೈ ಡಿ ಸಿ ದ್ಯಾಟ್ ಈಸ್ ಈಕ್ವಲ್ ಟು ಟೋಟಲ್ ಚಾರ್ಜ್ ಬೈ ಎ ಸಿ. ಕರೆಕ್ಟಾ? ಇವಾಗ ನೋಡಿ, ಟೋಟಲ್ ಚಾರ್ಜ್ ಆಫ್ ಡಿ ಸಿ ಏನು? ಐ ಡಿ ಸಿ T2 minus T1 that is equal to integration T1 to T2 I dt. ಕರೆಕ್ಟ್? ಸೊ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಈ T2 ಮೈನಸ್ T1 ನ ಈ ಕಡೆ ರೈಟ್ ಹ್ಯಾಂಡ್ ಸೈಡ್ ತಗೊಬೋದಾ ಡಿನಾಮಿನೇಟರ್ಗೆ? ಸೊ ಐ ಡಿ ಸಿ ದ್ಯಾಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ T1 ಟು T2 ಐ ಡಿ ಟಿ. ಐ ಅನ್ನೋದು ಯಾವುದು? ಎ ಸಿ ಕರೆಂಟ್. ಓಕೆ, T2 ಮೈನಸ್ T1. This only we can write it as a I mean. Okay, I mean ಅಥವಾ I average that is equal to integration T1 to T2 I into dt divided by T2 minus T1. Okay, ಇಷ್ಟು ಒಂದೇ ಫಾರ್ಮುಲಾ ಗೊತ್ತಾದ್ರೆ ಇಡೀ ಎಸಿನ ಅರ್ಥ ಮಾಡ್ಕೋಬಹುದು. ಯಾರಿದು? ಮೇಘಾ ಅಂಡ್ ಬೇರೆ ಯಾರ್ಯಾರು ಸುಮ್ಮನೆ ಅನ್ನೆಸರಿಯಾಗಿ ಮೆಸೇಜ್ ಮಾಡ್ತಿರಲ್ಲ, ಮಾಡಬಾರ್ದು. ಓಕೆ, ಮಾಡಬಾರ್ದು. ಕರೆಕ್ಟಾಗಿ ಕ್ಲಾಸ್ ಕೇಳಿ. ಏನಾದ್ರು ಅರ್ಥ ಆಗಲಿ ಅಂದರೆ ಟೆಕ್ಸ್ಟ್ ಮಾಡಿ. ಸುಮ್ಮನೆ ಬೇರೆಯವ್ರ ಟೈಮ್ ವೇಸ್ಟ್ ಮಾಡ್ದಂಗಲ್ವಾ ನೀವು? ಓಕೆ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್. ಎಲ್ಲರಿಗೂ ಈ ಟೈಮ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದರ್ಸ್ಗೆ ಎಫೆಕ್ಟ್ ಆಗಬಾರ್ದು, ಆ ಥರ ನೋಡ್ಕೋಬೇಕು ನಾವು. ಓಕೆ, ನಾವು ಒಳ್ಳೇದು ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ಕೆಟ್ಟದ್ದು ಮಾಡಬಾರ್ದು. ಗಾಟ್ ಇಟ್? ಸೊ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಸೊ ಇದ್ರ ಮೇಲೆನೆ ನೆಕ್ಸ್ಟ್ ಏನು ಗೊತ್ತಾ? ಈ ಮೀನ್ ಮತ್ತೆ ಆವ್ರೇಜ್ ಅನ್ನೋದನ್ನ ಈ ತರ ಬರಿಬೋದು. ಐ ಆವ್ರೇಜ್ ಅನ್ನೋದು ದ್ಯಾಟ್ ಈಸ್ ಈಕ್ವಲ್ ಟು ಐ ಮೀನ್ ಅನ್ನೋದು ದ್ಯಾಟ್ ಈಸ್ ಈಕ್ವಲ್ಸ್ ಟು ಈ ತರ ಬರೆಯೋದು ಒಂದೇ. ಇನ್ಸ್ಟೆಡ್ ಆಫ್ ಐ ಆವ್ರೇಜ್ ಐ ಮೀನ್ ಅಂತ ಬರೆಯೋ ಬದಲು ಈ ತರ ಬರೆದ್ರು ಸಾಕು, ಸೇಮ್ ಮೀನಿಂಗ್ ಕೊಡುತ್ತೆ. ಅರ್ಥ ಆಗ್ತಿದ್ದೀರಾ? ಸೇಮ್ ಮೀನಿಂಗ್ ಕೊಡುತ್ತೆ. ಗಾಟ್ ಇಟ್? ಎಸ್, ವೆರಿ ಗುಡ್. ನಾವ್ ನೆಕ್ಸ್ಟ್ ಒನ್, ಫಾರ್ ಎನಿ ಫಂಕ್ಷನ್ ದೀಸ್ ಫಾರ್ಮುಲಾಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಐ ಆರ್ ಎಮ್ ಎಸ್ ಕೇಳ್ತಾರೆ, ಮೀನ್ ಸ್ಕ್ವೇರ್ ಕೇಳ್ತಾರೆ, ಓಕೆ, ಆರ್ ಎಮ್ ಎಸ್ ಕೇಳ್ತಾರೆ. ಓಕೆ, ಅದರಿಂದ ಫಾರ್ಮುಲಾಸ್ ನೋಡಿ. ಫಾರ್ ಐ ಆವ್ರೇಜ್ ಜಸ್ಟ್ ಬಿಫೋರ್ ಸಾಲ್ವ್ ಮಾಡಿದ್ವಿ. ಐ ಆವ್ರೇಜ್ ಇದೇನು ಇಂಡಿಕೇಟ್ ಮಾಡ್ತಾ ಈ ಎರಡು ಲೈನ್? ಗ್ರೇಟರ್ ಸಿಂಬಲ್, ಲೆಸ್ ಸಿಂಬಲ್ ಮಧ್ಯೆ ಇದ್ರೆ ಅದು ಆವ್ರೇಜ್ ಅಂತ ಅಥವಾ ಮೀನ್ ಅಂತ ಸಿಂಬಲ್. ಓಕೆ, T1 to the T2 limits I dt divided by T2 minus T1. ನೆಕ್ಸ್ಟ್ ಒನ್ ನೋಡಿ, ಮೀನ್ ಸ್ಕ್ವೇರ್. ಮೀನ್ ಸ್ಕ್ವೇರ್ ಅಂದ್ರೆ ಆಲ್ರೆಡಿ ಮೀನ್ ಇದೆ, ರೈಟ್? ಮೀನ್ ಸ್ಕ್ವೇರ್ ಆಲ್ರೆಡಿ ಮೀನ್ ಅಂತ ಅಂದ್ರೆ ನಮ್ಗೆ ಗೊತ್ತಿದೆ. ಇದಕ್ಕೆ ಸ್ಕ್ವೇರ್ ಮಾಡಿದ್ರೆ ಮೀನ್ ಸ್ಕ್ವೇರ್, ಸಿಂಪಲ್. ಇಲ್ಲೇ ಇದೆ. ಸೊ ಎಲ್ಲದಕ್ಕೂ ಮೀನ್ ಸ್ಕ್ವೇರ್ ಮಾಡಿದ್ರೆ ಸಾಕು. ಐ ಸ್ಕ್ವೇರ್ಗೆ ಮಾತ್ರ, ಟೈಮ್ಗಲ್ಲ, ಐ ಸ್ಕ್ವೇರ್ಗೆ ಮಾತ್ರ ಸ್ಕ್ವೇರ್ ಮಾಡಬೇಕು, ಐಗೆ ಮಾತ್ರ ಸ್ಕ್ವೇರ್ ಮಾಡಬೇಕು. ವೆರಿ ಗುಡ್ ಮೇಜರ್ ಅಭಿಷೇಕ್. ಎಸ್, ಓಕೆ. ಎಸ್ ಪಲ್ಲವಿ ಗೌಡ, ಏನಾದ್ರೂ ಕ್ವಶನ್ ಇದೆನಾ? ಸರ್ ಅಂತ ಮೆನ್ಷನ್ ಮಾಡಿದಿರಾ? ಎಸ್, ಯಶು ಮೆಸೇಜ್ ಮಾಡ್ತಿದ್ದಾರೆ, ಸರ್ ಈ ಇಯರ್ KCETಗೆ 3 lakh ಅಪ್ಲಿಕೇಶನ್ ಹಾಕಿದ್ದಾರೆ, ಇದರಿಂದ ನಮ್ಮ ರ್ಯಾಂಕಿಂಗ್ಗೆ ಪ್ರಾಬ್ಲಮ್ ಆಗುತ್ತಾ? ಆಗೋದಿಲ್ಲ. ಯಾಕೆ ಹೇಳ್ತೀನಿ ಕೇಳಿ. ಸೊ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಓಕೆ, ಕಾಂಪಿಟೇಷನ್ ಇದ್ದೇ ಇರುತ್ತೆ. ಸೊ ಟೋಟಲ್ ಆಗಿ 45,000 ಸೀಟ್ಸ್, ಫ್ರೀ ಸೀಟ್ಸ್ ಇದೆ. ಓಕೆ, 45 ಸೀಟ್ಸ್ ಅಲ್ಲೇ ನೀವು ಏನಾದರೂ ಕೊಡಬೇಕಾಗತ್ತೆ. ಆ 45,000 ಸೀಟ್ಸ್ ಅಲ್ಲೇ ನಿಮ್ಮ ರ್ಯಾಂಕಿಂಗ್ ಡಿಸೈಡ್ ಮಾಡ್ಕೊಳ್ಳಿ. ಓಕೆ, ಅಟೆಂಡ್ ಮಾಡೋರೆಲ್ಲ ಎಕ್ಸಾಮ್ ಅದರಲ್ಲಿ 3 lakhs ಇದಾರಲ್ಲ, ಆ 3 lakhs ಅಲ್ಲಿ ಅಟೆಂಡ್ ಮಾಡೋರು ಎಲಿಮಿನೇಟ್ ಆಗ್ಬಿಡ್ತಾರೆ. ಆನ್ ದ ಡೇ ಆಫ್ ಎಕ್ಸಾಮಿನೇಷನ್ ಅವರು ಬರೋಲ್ಲ, ಏನೋ ಬೇರೆ ಡೈವರ್ಷನ್ ತೊಗೊಂಡಿರ್ತಾರೆ, ಬೇರೆ ಏನೋ ಮಾಡ್ತೀನಿ ಅಂತೇಳಿ. ಓಕೆ, ಅಲ್ಲಿ ಆಲ್ಮೋಸ್ಟ್ 5 to 10% ಎಲಿಮಿನೇಟರ್ ಆಗ್ತಾರೆ. ಪ್ರಿಪರೇಷನ್ ಇಲ್ಲ, ಸುಮ್ಮನೆ ಅಪ್ಲಿಕೇಶನ್ ಹಾಕಿರ್ತಾರೆ, ಸುಮ್ಮನೆ ಎಕ್ಸಾಮ್ ಸೆಂಟ್ರಿಗೆ ಬರೋರು ಒಂದು 20 to 25%. ಓಕೆ, ಸೀರಿಯಸ್ ಕ್ಯಾಂಡಿಡೇಟ್ ಅಂದರೆ ಒಂದು 10 to 15% ಇರ್ತಾರೆ. ಅವ್ರ ಮಧ್ಯೆ ಕಾಂಪಿಟೇಷನ್ ನಡೆಯುತ್ತೆ. ಓಕೆ, ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಆ ಕಾಂಪಿಟೇಷನ್ ಅಲ್ಲಿ ನೀವು ಇರಬೇಕು, ಅಂದ್ರೆ ಆ ಕಾಂಪಿಟೇಷನ್ ಅಲ್ಲಿ ನೀವೇ ಟಾಪರ್ ಆಗಿರ್ಬೇಕು, ಆ ತರ ಓದಬೇಕು. ಓಕೆ, ಈ 1 month ಅಲ್ಲೇ ನಿಮ್ಮ ಫ್ಯೂಚರ್ ಡಿಸೈಡ್ ಮಾಡ್ಕೋಬಹುದು ನೀವು. ಓಕೆ, ನೌ ಆರ್ ನೆವರ್ ಅಷ್ಟೇ. ಈ ವರ್ಣ ನೆನ್ಪಿಟ್ಕೊಳ್ಳಿ, ಇವತ್ತೇ ಆಗ್ಬೇಕು, ಈಗಲೇ ಆಗ್ಬೇಕು, ಈ ತರ ಇರಬೇಕು ಓದೋದು. ಅರ್ಥ ಆಗ್ತಿದ್ದೀನಾ? ಮಂಜುಳಾ, ಸರ್ ನಾನು ಎಷ್ಟು ಕರೆದ್ರು ಏನು ರೆಸ್ಪಾನ್ಸ್ ಮಾಡಲ್ಲ, ಏನು ಹೇಳಿದ್ರಾ ಸರ್? ಮತ್ತೆ ಹೇಳಿ. ಓಕೆ, ಮತ್ತೆ ಹೇಳ್ಬೇಕಾ? ಸೊ ಜಸ್ಟ್ ಒಂದ್ಸತಿ ರಿವಿಷನ್ ಮಾಡಿ, ಐ ಮೀನ್ ವಿಡಿಯೋನ ಸ್ವಲ್ಪ ಹಿಂದ್ಗಡೆ ತೊಗೊಂಡೋಗಿ ಮತ್ತೆ ಕೇಳಿ. ಓಕೆ, ರೈಟ್? ಓಕೆ, ಮತ್ತೆ ಕೇಳಿ. ಅವಾಗಲೂ ಅರ್ಥ ಆಗಲಿಲ್ಲ ಅಂದ್ರೆ ಐ ವಿಲ್ ಎಕ್ಸ್ಪ್ಲೇನ್ ಇಟ್. ಓಕೆ, ಎಸ್.
ಓಕೆ, ನಾವ್ ಆರ್ ನೆವರ್, ಅದನ್ನ ನೆನ್ಪಿಟ್ಕೊಳ್ಳಿ. ನಾವ್ ರೂಟ್ ಮೀನ್ ಸ್ಕ್ವೇರ್ RMS, ಹೇಗೆ ಬರ್ಬೇಕು ಗೊತ್ತಾ? ಫಸ್ಟ್ RMS, ಫಸ್ಟ್ ಸ್ಕ್ವೇರ್ ಫಸ್ಟ್ ಲಾಸ್ಟ್ ಇಂದ ಬರಬೇಕು. ಓಕೆ, ಸ್ಕ್ವೇರ್ ಫಸ್ಟ್ ಸ್ಕ್ವೇರ್ ತಗೊಳ್ಳಿ. ಹೇಗೆ ಬರಿಬೇಕು ಫಾರ್ಮುಲಾ? ನಮ್ದು ಫಸ್ಟ್ ಸ್ಕ್ವೇರ್ ತಗೊಳ್ಳಿ, ಮೀನ್ ತಗೊಳ್ಳಿ, ಮೀನ್ ತಗೊಂಡೆ. ಓಕೆ, ಸ್ಕ್ವೇರ್ ರೂಟ್ ತಗೊಳ್ಳಿ. ಓಕೆ, ಸ್ಕ್ವೇರ್ ರೂಟ್ ಮೀನ್ ಸ್ಕ್ವೇರ್. ಓಕೆ, ರೂಟ್ ಮೀನ್ ಸ್ಕ್ವೇರ್, ಸ್ಕ್ವೇರ್ ಆಯ್ತು, ಮೀನ್ ತಗೊಂಡ್ವಿ. ಆಮೇಲೆ ನೆಕ್ಸ್ಟ್ ರೂಟ್ ತಗೊಂಡಿ, ರೂಟ್ ಸ್ಕ್ವೇರ್. ಓಕೆ, ಸ್ಕ್ವೇರ್ ಫಸ್ಟ್, ಮತ್ತೊಂದ್ಸತಿ ಬರೀತೀನಿ. ಫಸ್ಟ್ ಸ್ಕ್ವೇರ್ ಐ ಸ್ಕ್ವೇರ್, ನೆಕ್ಸ್ಟ್ ಒನ್ ಮೀನ್, ನೆಕ್ಸ್ಟ್ ಒನ್ ರೂಟ್. ಈ ತರ ಬರೆದ್ರೆ ಸಾಕು. ನೋಡಿ, IMS ಯಾವುದಕ್ಕೆ? ಇದಕ್ಕೆ ಮೇಲೆ ಇದೆಯಲ್ಲ, ಅದಕ್ಕೆ ಮಾಡಿದ್ರೆ ಬರುತ್ತೆ. ಅಂಡರ್ ಸ್ಕ್ವೇರ್ ರೂಟ್ IMRS. ನೋಡಿ, ಸೇಮ್ ಇದೆನಾ? ಉಲ್ಟಾ ಬರ್ಬೇಕಷ್ಟೇ. ಫಸ್ಟ್ ಸ್ಕ್ವೇರ್ ಮಾಡಿ, ನೆಕ್ಸ್ಟ್ ಮೀನ್ ತಗೊಳ್ಳಿ, ನೆಕ್ಸ್ಟ್ ರೂಟ್ ತಗೊಳ್ಳಿ. ದಟ್ ವಿಲ್ ಬಿ ದ ಆನ್ಸರ್. ಓಕೆ, ಸೊ T1 to T2 ಲಿಮಿಟ್ಸ್ I square dt divided by T2 minus T1. That's all. Okay, ಅಭಿಜಿತ್, ಎಸ್. ಅರುಣ್ ಹೇಳ್ತಿದ್ರೆ ಸರ್ ಲಕ್ ಆಲ್ಸೋ ಮ್ಯಾಟರ್ಸ್. ನೋಡಿ, ಲಕ್ ಸಮ್ ಟೈಮ್ಸ್ ಮ್ಯಾಟರ್ ಆಗುತ್ತೆ, ಇಲ್ಲ ಅಂತಲ್ಲ. ಓಕೆ, ಬಟ್ ಹಾರ್ಡ್ ವರ್ಕ್ ಆಲ್ವೇಸ್ ಚಾಯ್ಸ್ ಆಗಿರಬೇಕು. ಓಕೆ, ಈ ಲಕ್ ಅನ್ನೋದು ಆಪ್ಷನ್ ಬಂದ್ರು ಬರುತ್ತೆ, ಹೋದ್ರು ಹೋಗುತ್ತೆ. ಬಟ್ ನಮ್ಮ ಹಾರ್ಡ್ ವರ್ಕ್, ಡೆಡಿಕೇಶನ್ ಯಾವಾಗಲೂ ಚಾಯ್ಸ್ ಆಗಿರಬೇಕು. ಸೊ ನಿಮ್ಮ ಹಾರ್ಡ್ ವರ್ಕ್ ಮೇಲೆ, ನಿಮ್ಮ ಡೆಡಿಕೇಶನ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿ, ಅಥವಾ ನಿಮ್ಮ ಡೆಡಿಕೇಶನ್ ಮೇಲೆ, ನಿಮ್ಮ ಹಾರ್ಡ್ ವರ್ಕ್ ಮೇಲೆ ನಂಬಿಕೆ ಇಡಿ ಅಷ್ಟೇ. ಇಲ್ಲಿ ಲಕ್ ಅನ್ನೋದು ಅವಾಗವಾಗ ವರ್ಕ್ ಆಗುತ್ತೆ, ಪ್ರತಿದಿನನೂ ವರ್ಕ್ ಆಗಲ್ಲ. ಬಟ್ ಹಾರ್ಡ್ ವರ್ಕ್ ಮತ್ತೆ ಡೆಡಿಕೇಶನ್ ಪ್ರತಿದಿನ ವರ್ಕ್ ಆಗುತ್ತೆ. ನೀವು ಎಷ್ಟು ದಿನ ಹಾರ್ಡ್ ವರ್ಕ್ ಮಾಡಿ ಅಥವಾ ಸ್ಮಾರ್ಟ್ ವರ್ಕ್ ಮಾಡಿ, ವರ್ಕ್ ಅನ್ನೋದು ವರ್ಕ್ ಆಗೇ ಆಗುತ್ತೆ. ಅದು ಓದೋದಾಗಿರ್ಲಿ ಅಥವಾ ಕೆಲಸ ಮಾಡೋದಾಗಿರ್ಲಿ, ಯಾವಾಗಲೂ ವರ್ಕ್ ಆಗುತ್ತೆ. ಓಕೆ, ಡೋಂಟ್ ಡಿಪೆಂಡ್ ಆನ್ ಲಕ್, ಡಿಪೆಂಡ್ ಆನ್ ಯುವರ್ ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್. ಓಕೆ, ಇಲ್ಲಿ ಮೋಟಿವೇಶನ್ಗೆ ಒಳಗಾಗ್ಬೇಡಿ, ಇನ್ಸ್ಪಿರೇಷನ್ನ ತಗೊಳ್ಳಿ. ಮೋಟಿವೇಶನ್ ಏನಾಗುತ್ತೆ, ಒಂದು 5 minutes ನಾನು ಏನೋ ಒಂದು ಕತೆ ಹೇಳ್ತೀನಿ. ಓಕೆ, ನಾನು ಏನೋ ಒಂದು ಕತೆ ಹೇಳ್ತೀನಿ, ಫುಲ್ ಮೋಟಿವೇಶನ್ ಆಗ್ಬಿಡ್ತೀರಾ. ಎಸ್ ಸರ್, ಇವತ್ತೆಲ್ಲ ಬುಕ್ ತೆಗೆದು ಓದ್ತೀನಿ, ಒಂದು ವಾರ ಕಂಟಿನ್ಯೂ ಆಗಿ ಕೊಡ್ತೀನಿ ಅಂತೀರಾ. ಆಮೇಲೆ ನಿಮಗೆ ಬೋರ್ ಆಗ್ಬಿಡುತ್ತೆ. ಬಟ್ ನಿಮ್ಮಲ್ಲೇ ಒಂದು ಇನ್ಸ್ಪಿರೇಷನ್ ಆದರೆ, ಲೈಕ್ ಫಾರ್ ಎಕ್ಸಾಂಪಲ್, ಓಕೆ, ಫಾರ್ ಎಕ್ಸಾಂಪಲ್ ಹೇಳ್ತಿದ್ದೆ, ನನಗನ್ಸಿದ್ದು ಏನಂತಂದ್ರೆ, ಇಲ್ಲಿ ಇನ್ಸ್ಪಿರೇಷನ್ ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್ ನೀನು ದೊಡ್ಡ ಆಫೀಸರ್ ಆಗಬೇಕು ಅನ್ಕೊಳ್ಳು. ಓಕೆ, ದೊಡ್ಡ ಆಫೀಸರ್ ಆಗಬೇಕಂದ್ರೆ ಅದು ಮುಟ್ಟಕ್ಕೆ ಏನೇನು ಬೇಕು? ಸ್ಟಡಿ, ಫಸ್ಟ್ 10th, ನೆಕ್ಸ್ಟ್ 12th, ನೆಕ್ಸ್ಟ್ ಡಿಗ್ರಿ. ಅದ್ರ ಜೊತೆಗೆ ಕಾಂಪಿಟೇಟಿವ್ ಲೆವೆಲ್ಗೆ ನೀನು ಪ್ರಿಪೇರ್ ಆಗಬೇಕು. ಓಕೆ, ಸೊ ದ್ಯಾಟ್ ಇನ್ಸ್ಪೈರ್ಸ್ ಯು ಲಾಟ್. ಮೋಟಿವೇಶನ್ ಜಸ್ಟ್ ಟೈಮ್ ಪಾಸ್ ಅಷ್ಟೇ, ಅವಾಗಿನ ಟೈಮ್ಗೆ ಮಾತ್ರ ಅದು ವರ್ಕ್ ಆಗುತ್ತೆ. ಬಟ್ ಇನ್ಸ್ಪಿರೇಷನ್ ಆಲ್ವೇಸ್ ವರ್ಕ್ಸ್. ಗಾಟ್ ಇಟ್? ಓಕೆ, ಎಸ್. ಓಕೆ, ಫೈನ್, ಎಸ್, ಕಂಪ್ಲೀಟ್. ಓಕೆ, ನೆಕ್ಸ್ಟ್. ಸೊ ರೂಟ್ ಮೀನ್ ಸ್ಕ್ವೇರ್ದು ಈ ಫಾರ್ಮುಲಾ ಯೂಸ್ ಮಾಡಿ. ಫೈನ್. ಈ ಕ್ವಶನ್ನ, ಈ ಫಾರ್ಮುಲಾ ನಾ ಹೇಳ್ತೀನಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. This is very important. Very important. Okay? Right? Next one. Suhas, what is your doubt? Tell me. Yes, Viresh. Sir, directly proportional to KCET. God. Okay. Okay. Yes. Yes, Guru Prasad. Thank you. Thank you. ಒಬ್ರು ಕ್ವಶನ್ ಕೇಳಿದ್ರು, ಸುಹಾಸ್ ಅನ್ನೋರು. ಎಸ್ ಸುಹಾಸ್, ವಾಟ್ ಈಸ್ ಯುವರ್ ಡೌಟ್? ಯು ಕ್ಯಾನ್ ಆಸ್ಕ್ ಮಿ. ಓಕೆ, ಓಕೆ, ನಾ ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್. ಟ್ರಿಕ್ಸ್ ನೋಡಿ. ಇಂಟಿಗ್ರೇಷನ್ ಯಾರ್ಯಾರಿಗೂ ಬರಲ್ಲ. ಓಕೆ, ಇಂಟಿಗ್ರೇಷನ್ ಯಾರ್ಯಾರಿಗೂ ಬರಲ್ಲ. ಸರ್, ನನಗೆ ಇಂಟಿಗ್ರೇಷನ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಫಿಸಿಕ್ಸ್ ಅಲ್ಲಿ ಇಂಟಿಗ್ರೇಷನ್, ಇದು ಸ್ಪೆಷಲಿ ಆಲ್ಟರ್ನೇಟಿಂಗ್ ಕರೆಂಟ್ ಅಲ್ಲಿ ಇಂಟಿಗ್ರೇಷನ್ ತುಂಬಾ ಬರುತ್ತೆ. ಅದಕ್ಕೆ ನಿಮಗೆ ಟ್ರಿಕ್ಸ್ ಹೇಳ್ಕೊಡ್ತೀನಿ ನೋಡಿ. ಈ ಟ್ರಿಕ್ಸ್ನ ನೆನ್ಪು ಮಾಡ್ಕೊಳ್ಳಿ ನಿಮ್ಮ ಎಕ್ಸಾಮ್ಸ್ ಅಲ್ಲಿ. ಓಕೆ, ಈ ಟ್ರಿಕ್ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಿ ಮೀನ್ ಆಫ್, ಓಕೆ, ಮೀನ್ ಆಫ್ ಸೈನ್ ಒಮೆಗಾ ಟಿ ಇಂಟಿಗ್ರೇಷನ್ ಇದು. ಮೀನ್ ಆಫ್ ಕಾಸ್ ಒಮೆಗಾ ಟಿ, ಮೀನ್ ಆಫ್ ಸೈನ್ 2 ಒಮೆಗಾ ಟಿ, ಕಾಸ್ 2 ಒಮೆಗಾ ಟಿ ಇಸ್ ಈಕ್ವಲ್ ಟು 0 ಫಾರ್ ಫುಲ್ ಸೈಕಲ್. ನೀವು ಕೇಳ್ತೀರಾ ಸರ್, ವಾಟ್ ಅಬೌಟ್ ಹಾಫ್ ಸೈಕಲ್? ಹಾಫ್ ಸೈಕಲ್ ಆದ್ರೆ ನೀವು ಇಂಟಿಗ್ರೇಷನ್ ಮಾಡಲೇಬೇಕು. ಹಾಫ್ ಸೈಕಲ್ಗೆ ಕೇಳಲ್ಲ, ಫಾರ್ ಎ ಫುಲ್ ಸೈಕಲ್ ಯಾವಾಗಲೂ ಕೇಳೋದು. ಓಕೆ, you have not used this trick in Sarthak KCET crash course sir for a time being. Okay, alle time ಜಾಸ್ತಿ ಇಲ್ಲ ನಮಗೆ. ಓಕೆ, ನೀವು ಕಾನ್ಸೆಪ್ಟ್ಗಳನ್ನ ಕರೆಕ್ಟಾಗಿ ಓದಬೇಕಷ್ಟೇ. ಓಕೆ, ಸುಹಾಸ್. ಓಕೆ, ತರುಣ್, ವಾಟ್ ಈಸ್ ಯುವರ್ ಡೌಟ್? ಓಕೆ, ನಾವು ನೆಕ್ಸ್ಟ್ ಒನ್. ಇಲ್ಲಿ ನೋಡಿ, ಮೀನ್ ಆಫ್ ಸೈನ್ ಸ್ಕ್ವೇರ್ ಒಮೆಗಾ ಟಿ,
ಮೀನ್ ಆಫ್ ಕಾಸ್ ಸ್ಕ್ವೇರ್ ಒಮೆಗಾ ಟಿ ದಟ್ ಈಸ್ ಈಕ್ವಲ್ ಟು ಹಾಫ್. ಇದು ನಿಮಗೆ ಉಪಯೋಗ ಆಗೋದು. ದಿಸ್ ಒನ್ ಗೋಯಿಂಗ್ ಟು ಹೆಲ್ಪ್ ಯು ಅ ಲಾಟ್. ಅದು ಹಾಫ್ ಸೈಕಲ್ ಆಗಿರ್ಬೋದು ಅಥವಾ ಫುಲ್ ಸೈಕಲ್ ಆಗಿರ್ಬೋದು, ಹಾಫ್ ಸೈಕಲ್ ಆಗಿರ್ಬೋದು ಅಥವಾ ಫುಲ್ ಸೈಕಲ್ ಆಗಿರ್ಬೋದು ಬರುತ್ತೆ. ಸರ್ ಇನ್ ಎ ಸಿ ಚಾಪ್ಟರ್ ಸರ್ಕ್ಯೂಟ್ ಕ್ವಶನ್ಸ್ ಆರ್ ಇಂಪಾರ್ಟೆಂಟ್. ಸರ್ಕ್ಯೂಟ್ ಕ್ವಶನ್ಸ್ ನಿಮಗೆ ಕರೆಂಟ್ ಅಲ್ಲಿ ಬರುತ್ತೆ. ಓಕೆ, ಇದರಲ್ಲಿ ತುಂಬಾ ಕಮ್ಮಿ ಸರ್ಕ್ಯೂಟ್ ಕ್ವಶನ್ಸ್. ಓಕೆ, ಸರ್ಕ್ಯೂಟ್ ಕ್ವಶನ್ಸ್ ಸಹಿತ ಸಾಲ್ವ್ ಮಾಡೋಣ, ಡೋಂಟ್ ವರಿ. ಓಕೆ, ವೈ ಸರ್ ಹಾಫ್ ಸೈಕಲ್ ನಾಟ್ ಇಂಪಾರ್ಟೆಂಟ್? ಹಾಫ್ ಸೈಕಲ್ ಕೇಳಿದ್ರೆ ನಿಮಗೆ ಆವರೇಜ್ ಕರೆಂಟ್ ಅಲ್ಲಿ ಕೇಳ್ತಾರೆ. ಓಕೆ, ಬಟ್ ಇಲ್ಲಿ ನಮಗೆ ಕ್ವಶನ್ಸ್ ಇರೋದೆ ರೆಸೊನೆನ್ಸ್ ಮೇಲೆ ಜಾಸ್ತಿ ಕೇಳ್ತಾರೆ. ರೆಸೊನೆನ್ಸ್ ಒಂದು ಕ್ವಶನ್, ಟ್ರಾನ್ಸ್ಫಾರ್ಮರ್ ಒಂದು ಕ್ವಶನ್, ಮಿಕ್ಕಿದ್ದು ಈ ತರ ಚಿಟ್ರ ಪುಟ್ರ ಕ್ವಶನ್ಗಳು ಕೇಳ್ತಾ ಇರ್ತಾರೆ. ಅರ್ಥ ಆಗ್ತಿದೆನಾ? ಎಸ್, ಓಕೆ. ಓಕೆ ಬಿಟ್ಟು ಮೂವಿ ಕ್ಲಬ್ ನನ್ KCET ರ್ಯಾಂಕಿಂಗ್ ಅಯ್ಯೋ ಕೇಳ್ಬಿಡಿ. ನೆಕ್ಸ್ಟ್ ಒನ್, ಐ ಮೀನ್ ಅಂಡ್ ಐ ಆವರೇಜ್ ಫಾರ್ ಹಾಫ್ ಸೈಕಲ್ ಇಷ್ಟು ಬರುತ್ತೆ. ಓಕೆ, 2I0 ಡಿವೈಡೆಡ್ ಬೈ ಪೈ ಅಥವಾ 0.637 ಇಂಟು I0 ಅಂತ ಕರಿಬಹುದು. ಸೊ ಇಷ್ಟು ನಿಮಗೆ ಇದು ಬೇಕಾಗಿರೋದು, ಇದೆಲ್ಲ ಬೇಕಾಗಿಲ್ಲ. ಓಕೆ, ಇಷ್ಟು ಮಾತ್ರ ಬೇಕಾಗಿರೋದು, ಇದನ್ನು ನೋಡ್ಕೊಳ್ಳಿ ಬಟ್ ಬೆಟರ್ ಆಪ್ಷನ್ಗೆ. ಓಕೆ, ನಾವು ಇಲ್ಲಿ ನಿಮ್ಮ ಆನ್ಸರ್ಸ್ನ ಟೈಪ್ ಮಾಡಿ. ಓಕೆ, ಸ್ಟಾರ್ಟ್. Question is find the RMS value of alternating current. I is equal to I0 sin omega t for half cycle. For half cycle, IRMS ಅಂದ್ರೆ ಏನು? IRMS ಸ್ಕ್ವೇರ್, ಫಸ್ಟ್ ಸ್ಕ್ವೇರ್. ಓಕೆ, ಸ್ಕ್ವೇರ್, ಮೀನ್ ಸ್ಕ್ವೇರ್ ಆಯ್ತು, ಮೀನ್ ಆಯ್ತು, ರೂಟ್. ದಿಸ್ ಇಸ್ ದ ಆಕ್ಚುಯಲ್ ಸೀನ್. ನೆಕ್ಸ್ಟ್ ಅಂಡರ್ ಸ್ಕ್ವೇರ್ ರೂಟ್. ಓಕೆ, ಐ ಅಂದ್ರೆ ಏನು? I0 sin omega t whole square. ಓಕೆ, ಮೀನ್. ನೆಕ್ಸ್ಟ್ ಒನ್, ಇಲ್ಲಿ ನೋಡಿ, ಇದನ್ನ ಓಪನ್ ಮಾಡಿದ್ರೆ, ಈ ಬ್ರಾಕೆಟ್ ಓಪನ್ ಮಾಡಿದ್ರೆ I0 whole square. ನೆಕ್ಸ್ಟ್ ಒನ್ sin square omega t, sin square omega t. ಈ I0 ಸ್ಕ್ವೇರ್ ನ ಆಚೆ ತಗೋಬಹುದಾ? ಎಸ್, I0 ಸ್ಕ್ವೇರ್ ಆಚೆ ತೆಗೆದ್ರೆ I0 ಆಗಿ ಉಳಿಯುತ್ತೆ. ಅಂಡರ್ ಸ್ಕ್ವೇರ್ ರೂಟ್ ಮೀನ್ ಆಫ್ ಸೈನ್ ಸ್ಕ್ವೇರ್ ಒಮೆಗಾ ಟಿ ಏನ್ ಬರುತ್ತೆ? ಸೈನ್ ಸ್ಕ್ವೇರ್ ಆಫ್ ಒಮೆಗಾ ಟಿ, ಸೈನ್ ಸ್ಕ್ವೇರ್ ಆಫ್ ಒಮೆಗಾ ಟಿ ದಟ್ ಈಸ್ ಅ ಹಾಫ್. ಓಕೆ, ಇಲ್ಲಿದೆ ನೋಡಿ ಹಾಫ್. ಅದು ಕಾಸ್ ಆಗಿರ್ಬೋದು ಅಥವಾ ಸೈನ್ ಆಗಿರ್ಬೋದು, ಎರಡಕ್ಕೂ ಸೇಮ್ ಬರುತ್ತೆ. ನೆಕ್ಸ್ಟ್ ಒನ್, ಇದನ್ನೇ IRMS ದಟ್ ಈಸ್ ಈಕ್ವಲ್ ಟು I0, ಇದು ಅಂಡರ್ ಸ್ಕ್ವೇರ್ ರೂಟ್ 1/2 ಆಯ್ತು. ಇದನ್ನ I0 ಡಿವೈಡೆಡ್ ಬೈ √2 ಅಂತ ಬರಿಬೋದಾ? ಎಸ್. ಓಕೆ, ಸೊ ಫೈನಲಿ IRMS that is equal to I0 divided by √2. ಅದೇ VRMS ಆದ್ರೆ, because I and V are directly proportional. ಎಸ್, ನೋಡ್ಬೇಕು ಗಣೇಶ್, ನೋಡ್ಬೇಕು. ಓಕೆ, ನಾ VRMS is equal to V0 divided by under square root 2. ಕ್ಲಿಯರಾ? ಸಿಂಪಲ್. ಸೊ ಇದನ್ನ ನಾವು ಯಾವ ತರ ಬರಿಬಹುದು? ಅಂಡರ್ ಸ್ಕ್ವೇರ್ 0.1 ಡಿವೈಡೆಡ್ ಬೈ 1. ಓಕೆ, 0.63 ಬರುತ್ತೆ. 0.63 ಅರೆ ಡಬಲ್ ಆಯ್ತು ಇದು. ಹಾ, ಇಲ್ಲಿ ಸ್ವಲ್ಪ ಡೆಸಿಮಲ್ ವೇರಿ ಆದ್ರೂ ನಿಮ್ದು ರಿಸಲ್ಟ್ ಕಾಣಿಸಲ್ಲ. ಓಕೆ, 0.63. ಓಕೆ, 0.707. ಎಸ್, ಕರೆಕ್ಟ್. ಓಕೆ, ಅದು ಕಂಪ್ಲೀಟ್ ಮಾಡ್ಲಾ ಇಲ್ಲ ಅದನ್ನ ನೋಡಬೇಕು. ಮಾಡಿ. ಓಕೆ ಗಣೇಶ್, ಮಾಡಿ. ರೈಟ್. ನೆಕ್ಸ್ಟ್ ಒನ್ ಆನ್ ಎಲೆಕ್ಟ್ರಿಕ್ ಬಲ್ಬ್. ಓಕೆ, ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಎಷ್ಟು. ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓ, ಇದರಲ್ಲಿ ಬರಲ್ಲ, ಒನ್ ಸೆಕೆಂಡ್. ಸ್ಟಾಪ್. ಇಂಟಿಜರ್ ಟೈಪ್ 45 seconds. ಎಸ್. ಸೊ ಇಲ್ಲಿ ಕೊಟ್ಟಿರೋದೇನು? ಆನ್ ಎಲೆಕ್ಟ್ರಿಕ್ ಬಲ್ಬ್ ಇಸ್ ಡಿಸೈನ್ ಫಾರ್ ಎ 20 V DC. Okay, volt DC current. If this connected to AC source and gives same brightness, find the peak voltage. ಇದು VRMS ಕೊಟ್ಟಿರೋದು ಯಾವುದು? VDC ಗೆ, ಅಂದ್ರೆ DC ವೋಲ್ಟೇಜ್ ಗಿದೆ. ಓಕೆ, ಸೊ ಅಕಾರ್ಡಿಂಗ್ ಟು ದ ಕಂಡೀಷನ್ VRMS that is equal to V0 divided by √2. Am I right? √2. ಅವ್ರು ಕೇಳ್ತಿರೋದು ಪೀಕ್ ವೋಲ್ಟೇಜ್. ಪೀಕ್ ವೋಲ್ಟೇಜ್ ಅಂದ್ರೆ V0. Rearrange this equation as √2 into VRMS. VRMS ಇದೆ 20. So V is equal to
ಅಂಡರ್ ಸ್ಕ್ವೇರ್ ರೂಟ್ ಅಂದ್ರೆ 1.414 ಇಂಟು 20 ಎಷ್ಟಾಗುತ್ತೆ ಇದು 28.28 ವೋಲ್ಟ್. ದಿಸ್ ಇಸ್ ವಿ ನಾಟ್. ಓಕೆ 28.28 28.28. ಹಾ, ಒನ್ ಸ್ಟೂಡೆಂಟ್ ಆನ್ಸರ್ ಮಾಡಿದಾರೆ. ವೆರಿ ಗುಡ್, ವೆರಿ ಗುಡ್. ಯಾರು ಕರೆಕ್ಟ್ ಆಗಿ ಆನ್ಸರ್ ಮಾಡಿದಾರ? ಓಕೆ 28.28. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. Now let's move on to the next question. Yes, direct ಸೆಕೆಂಡ್ 10 ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡಬಹುದು. 10 ಸೆಕೆಂಡ್, ಜಸ್ಟ್ 10 ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡೋದು. ಹೆಂಗೆ 10 ಸೆಕೆಂಡ್, ಹೆಂಗೆ 10 ಸೆಕೆಂಡ್. ಎಸ್, ಸೊ ಎ ವೋಲ್ಟೇಜ್ ಸಿಗ್ನಲ್ ಇಸ್ ಡಿಸ್ಕ್ರೈಬ್ಡ್ ಬೈ V is equal to V naught for 0 less than or equal to t less than or equal to t by 2 is equal to 0. For t by 2 less than or equal to t less than or equal to t ಅದೆಲ್ಲ ಕಾನ್ಸಂಟ್ರೇಟ್ ಮಾಡಿ, ಜಸ್ಟ್ ಇಗ್ನೋರ್ ಮಾಡಿ. ಸೊ V is equal to V naught ಇಲ್ಲಿ ಕೇಳಿರೋದು ಯಾವುದು? ಫಾರ್ half cycle it's a mean value. Half cycle it's a mean value. Direct answer, that is option A. V naught divided by root 2. Very good, 86%. Very good, very good, very good. Okay, now let's move on to the next question. Inductive reactance already ನಿಮ್ಗೆ ಗೊತ್ತಿರುತ್ತೆ. ಇಂಡಕ್ಟಿವ್ ರಿಯಾಕ್ಟನ್ಸ್ ಮತ್ತೆ ಕೆಪಾಸಿಟಿವ್ ರಿಯಾಕ್ಟನ್ಸ್ ಅಂತ. XL ಮತ್ತೆ XC ಇದು ಥಿಯರಿಟಿಕಲ್ ಇದೆ. ಆ ಫಾರ್ಮುಲಾಸ್ ನೆನ್ಪಿಟ್ಕೋಬೇಕಾಗುತ್ತೆ ನೀವು. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಫಸ್ಟ್ ಒನ್, ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆರ್. ದಿಸ್ ಇಸ್ ಅ ಎಫೆಕ್ಟಿವ್ ರೆಸಿಸ್ಟೆನ್ಸ್. ಇಂಡಕ್ಟಿವ್ ರಿಯಾಕ್ಟನ್ಸ್ ಆಗಿರಲಿ ಅಥವಾ ಇಂಡಕ್ಟಿವ್ ಕೆಪಾಸಿಟನ್ಸ್ ಆಗಿರಲಿ, ಎರಡು ಅಪೋಸಿಂಗ್ ಇನ್ ನೇಚರ್. ಓಕೆ, ಸೊ ಇಲ್ಲಿ ರೆಸಿಸ್ಟೆನ್ಸ್, ಎರಡು ರೆಸಿಸ್ಟೆನ್ಸ್ ಅಪೋಸಿಷನ್ ಆಫರ್ಡ್ ಬೈ ದ ಇಂಡಕ್ಟರ್ to the flow of current is called inductive reactance and is denoted by XL. Okay, ಈ XL ನ ಒಮೆಗಾ L ಅಂತಾನು ಬರೆಯಬಹುದು. ಒಮೆಗಾ ಅನ್ನೋದು ಯಾವ ರೀತಿ ಬರೆಯಬಹುದು? ಒಮೆಗಾ ದಟ್ ಈಸ್ ಈಕ್ವಲ್ ಟು 2 pi divided by t, ಅಥವಾ t is equal to 2 pi divided by ಒಮೆಗಾ ಅಂತ ಬರೆಯಬಹುದು. ಅಥವಾ ಇನ್ನೊಂದು t and ಟೈಮ್ ಪೀರಿಯಡ್ ಮತ್ತೆ ಫ್ರೀಕ್ವೆನ್ಸಿ ಯಾವ ತರ ರಿಲೇಟ್ ಆಗಿದೆ? ಡೈರೆಕ್ಟ್ಲಿ ರಿಲೇಟೆಡ್, ರೈಟ್? ಸೊ ಇಲ್ಲಿ 2 pi f ಅಂತಾನು ಬರಿಬಹುದು, ರೈಟ್? ಒಮೆಗಾ ದಟ್ ಈಸ್ ಈಕ್ವಲ್ ಟು 2 pi f ಅಂತಾನು ಬರಿಬಹುದು. ಬಿಕಾಸ್ ಇಲ್ಲಿ ನೋಡಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಲ್ವಾ, 2 pi f. As we know that frequency is inversely proportional to the time period. Got it? Okay, ಮತ್ತೊಂದು ಸತಿ ಹೇಳ್ತೀನಿ ನೋಡಿ. 2 is a constant, pi is a 3.14, f is a frequency and this one L is a inductor, inductance of a inductor. Yes yes yes, ತೋರಿಸ್ತೀನಿ ಲೀಡರ್ ಬೋರ್ಡ್ ತೋರಿಸ್ತೀನಿ. ವೇಟ್ ಸಮ್ ಫಾರ್ ಟೈಮ್. ಓಕೆ, ನೌ ನೆಕ್ಸ್ಟ್ ಒನ್, ಇಲ್ಲಿ ನೋಡಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ದಿಸ್ ಇಸ್ XL and this is frequency. How frequency and XL are related? Frequency and XL are related. Frequency and XL are related. XL is directly proportional to the frequency. Frequency increase ಆದಂಗೆಲ್ಲ XL ಸಹಿತ increase ಆಗುತ್ತೆ. Okay, sir, if you practice only PYQ for the KCET exam, how many questions we can able to attend? At least 25 to 30. Okay, 25 to 30 questions ಆರಾಮ್ಸೆ ಮಾಡ್ಬೋದು. ಬಟ್ ಇನ್ಕ್ಲೂಡಿಂಗ್ ನೀಟ್ ಮಾಡಿ, ಪ್ರಾಕ್ಟೀಸ್ ಮಾಡೋಕ್ಕಿಂತ ಇನ್ಕ್ಲೂಡಿಂಗ್ ನೀಟ್ ಕ್ವಶನ್ಸ್ ಮಾಡಿ. ಓಕೆ, ನಾ ನೆಕ್ಸ್ಟ್ ಒನ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಲ್ರೆಡಿ ಗೊತ್ತಾಯ್ತು. ಸೊ ದಟ್ ಇಸ್ ದ ರೀಸನ್ ಇಟ್ ಇಸ್ ಅ ಸ್ಟ್ರೇಟ್ ಲೈನ್. ದಟ್ ಈಸ್ ದ ರೀಸನ್ ಇಟ್ ಇಸ್ ಅ ಸ್ಟ್ರೇಟ್ ಲೈನ್. ನಾವು ನೆಕ್ಸ್ಟ್ ಒನ್, ಕೆಪಾಸಿಟಿವ್ ರಿಯಾಕ್ಟನ್ಸ್. ಇದು ಸಹಿತ ಅಪೋಸಿಂಗ್ ನೇಚರ್ of a capacitor to flow of alternating current is called capacitive reactance. And ಇಲ್ಲಿ ಫಾರ್ಮುಲಾ ಏನಂತಂದ್ರೆ XC that is equal to 1 divided by omega C. But the last one omega L ಅಂತಿತ್ತು, but it is a numerator, but it is a denominator. Okay, it is in a denominator, and further you can write it as a 1 divided by 2 pi FC. 2 pi FC. And how this XC and F are related? XC is inversely related to frequency. ಅದರಿಂದ ನಿಮಗೆ ಕರ್ವ್ ಸಿಗ್ತದೆ, ಕರ್ವ್ ಸಿಗ್ತಾ ಇದೆ. ಸೊ 0 ಇದ್ದಾಗ ಮ್ಯಾಕ್ಸಿಮಮ್, ಇಟ್ ಆಕ್ಚುಲಿ 0 ಬರಲ್ಲ. ಸೊ 0ಗೆ 0 ಬರಲ್ಲ. ಸೊ ಇನಿಷಿಯಲ್ ಪಾಯಿಂಟ್ ಲೋವರ್ ವ್ಯಾಲ್ಯೂಗೆ ಹೈ ಕೆಪಾಸಿಟೆನ್ಸ್, ಫ್ರೀಕ್ವೆನ್ಸಿ ಹೆಚ್ಚಾಗ್ತಾ ಹೋದ್ರೆ ದಿಸ್ ಒನ್ ಡಿಗ್ರೀಸಸ್, ಅಥವಾ ಫ್ರೀಕ್ವೆನ್ಸಿ ಡಿಗ್ರೀಸ್ ಆದ್ರೆ XC ಇನ್ಕ್ರೀಸ್ ಆಗುತ್ತೆ, ರೈಟ್? ಕೆಲವರು ಬರ್ತಾರೆ, ಯಾಕೆ ಬರ್ತಾರೋ ಗೊತ್ತಾಗಲ್ಲ.
ಮನೇಲಿ ಇದೇ ಹೇಳ್ಕೊಟ್ಟಿರ್ತಾರೋ ಏನೋ ಗೊತ್ತಿಲ್ಲ, ಬರ್ತಾರೆ ಎಲ್ಲ ಹಾಳಾದ ಕೆಲಸಗಳು ಮಾಡ್ಕೊಂಡು ಕೂಡ್ತಾರೆ. ನಮ್ಮ ನಾರ್ತ್ ಕನ್ನಡ ಬೈಗಳು ಬರ್ತಾರೆ ನನ್ನ ಮಕ್ಕಳು ಓದೋದು ಬಿಟ್ಟು. ಹೋದ್ರು ಅಂದ್ರೆ ಇಲ್ಲಿ ದನ ಕಾಯಕ್ಕೆ ಬರ್ತಾರೆ. ಇದೇನು ಮಾತಾಡಕ್ ಬರ್ದೇನ ಇಲ್ಲಿ? ಯಾವನವನು ಹೆಸರಿಗೆ ತಕ್ಕಂತಿದೆ ಬಿಡಿ. ನನ್ನ ಮಕ್ಕಳು. ಎಸ್, next one, sir, with 90% confidence in second year syllabus and 75 in first year syllabus, so now 50 plus score ಮಾಡಬಹುದಾ? Yes, definitely. Confidence is the key. Okay, confidence correct ಆಗಿ ನೋಡ್ಕೊಳ್ಳಿ. Yes. ಪಾಲ್, ಡಿಲೀಟ್ ಮಾಡೋದು ಮ್ಯಾಟ್ರ್ ಆಗಲ್ಲ, ಬಟ್ ಏನೋ ಕಲ್ಚರ್ ಅನ್ನೋದು ಇರುತ್ತಲ್ಲ, ಎಥಿಕ್ಸ್, ಕಲ್ಚರ್, ನಮ್ಮ ಮನೆಯಲ್ಲಿ ಕಲಿಸಿರೋದು, ರೈಟ್? ಮನೆಯಲ್ಲಿ ಅದೇ ಕಲಿಸ್ತಾರ? ಹಾಗೆ ಮಾತಾಡೋದು ಕಲಿಸ್ತಾರ? ಮನೇಲಿ ಅವ್ರ ಅಪ್ಪ, ಅಮ್ಮ, ತಂಗಿ, ಅಕ್ಕ ತಂಗಿ, ಅಣ್ಣ ತಮ್ಮರೆಲ್ಲ ಇರ್ತಾರಲ್ಲ, ಅದೇ ಮಾತಾಡ್ತಾರ ಅವರು? ಅಲ್ವಾ? ನಮಗೆ ಬರಲ್ಲ ಅಂತಲ್ಲ, ನಮಗೆ ಬೆಟರ್ ಮಾತಾಡ್ಬೋದು. ಬಟ್ ಇದೇನು ಪ್ಲಾಟ್ಫಾರ್ಮ್? ಲರ್ನಿಂಗ್ ಪ್ಲಾಟ್ಫಾರ್ಮ್ ಅಲ್ವಾ? ಅದಕ್ಕೆ ತಕ್ಕಂತಿರ್ಬೇಕಲ್ಲ, ರೈಟ್? ಎಸ್. ಸೋಡಿ, ಇಂಥ ಕಮೆಂಟ್ಗಳಿಂದ ಸ್ವಲ್ಪ ನಾವು ಪೌಲ್, ನಾನು ಅದು ಹೇಳಿದ್ದು, ನೀವು ಕಮೆಂಟ್ ಮಾಡಿಲ್ಲ, ಮಾಡೋರಿಗೆ ಹೇಳಿದ್ರಲ್ಲ, ನೀವು ಡಿಲೀಟ್ ಮಾಡಿದ್ದೀರಾ ಅಂತ, ಅವ್ರಿಗೆ ಹೇಳ್ತಿರೋದು. ಓಕೆ, ಎಸ್, ಓಕೆ, ನೀವಲ್ಲ, ನನಗೆ ಗೊತ್ತು. ಲಾಸ್ಟ್ ಫಸ್ಟ್ ಪಾರ್ಟಿಂದ ನಿಮ್ಮ ಕಮೆಂಟ್ಗಳು ನೋಡ್ತಾ ಇದ್ದೀನಿ. ಯು ಆರ್ ಆನ್ಸರಿಂಗ್ ಮೈ ಕ್ವಶನ್ಸ್. ಸಮ್ಟೈಮ್ಸ್ ಸ್ವಲ್ಪ ತುಂಟತನ ಕಮೆಂಟ್ಗಳು ಮಾಡ್ತಾ ಇರ್ತೀರಾ ಅಲ್ಲಿ ಮಧ್ಯದಲ್ಲಿ. ಎಸ್. ಅಮ್ಜದ್ ಖಾನ್, ನಮಸ್ಕಾರ. ನಮಸ್ಕಾರ. ಓಕೆ, ಮ್ಯಾಶ್ಮೋಲೋ, ಲೀವ್ ಇಟ್. ಅವನ್ನೆಲ್ಲ ತಲೆಗೆ ಹಾಕೊಳ್ಳಲ್ಲ. ನಮ್ಮಲ್ಲಿ ಇಲ್ಲಿ ಯೂನಿಟಿ ಅಂತ ಒಂದು ಆ್ಯಪ್ ಇದೆ. ಓಕೆ, ಇದು ನಿಮ್ಗೆ ಹೇಳ್ತೀನಿ, ಬಿ ಕೇರ್ಫುಲ್. ಓಕೆ, ನೆಕ್ಸ್ಟ್ ಟೈಮಿಂದ ಎಲ್ಲಾದ್ರೂ ಬೇರೆ ಕಡೆ ಕಮೆಂಟ್ ಮಾಡ್ತಿದ್ದೀರಾ ಎಗೇನೆಸ್ಟ್ ಆಗಿ ಸಮ್ವನ್ ಅಂತಂದರೆ ಇದನ್ನು ನೆನ್ಪಿಡ್ಕೊಳ್ಳಿ. ಯೂನಿಟಿ ಅನ್ನೋ ಆ್ಯಪ್ ಇದೆ. ಓಕೆ, ಅದರಲ್ಲಿ ನೀವು ಜಸ್ಟ್ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿದ್ರು ಅಥವಾ ಲೈಕ್ ಮಾಡಿದ್ರು ಅಥವಾ ವಾಚ್ ಮಾಡಿದ್ರು ವಿಡಿಯೋ, ನಿಮ್ಮೆಲ್ಲ ಡೇಟಾ ಬರುತ್ತೆ. ಬಿಕಾಸ್ ಜಿಮೇಲ್ ಲಿಂಕ್ ಆಗಿರುತ್ತಲ್ಲ, ಸಿಂಕ್ರೊನೈಸ್ ಆಗಿರುತ್ತೆ, ಇನ್ಕ್ಲೂಡಿಂಗ್ ಲೊಕೇಶನ್, ಎಲ್ಲಿಂದ ಟೆಕ್ಸ್ಟ್ ಮಾಡ್ತಾರೆ, ಎಲ್ಲಿಂದ ವಾಚ್ ಮಾಡ್ತೀರಾ ಅನ್ನೋ ಗೊತ್ತಾಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಓಕೆ, ಇಫ್ ಆರ್ ಡೂಯಿಂಗ್ ಗುಡ್, ನೋ ಪ್ರಾಬ್ಲಮ್. ಇಫ್ ಆರ್ ಡೂಯಿಂಗ್ ಸಮಥಿಂಗ್ ಬ್ಯಾಡ್, ಯು ಶುಡ್ ಬಿ ವೆರಿ ಕೇರ್ಫುಲ್. ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇದೆ. AI ನಿಮ್ಗೆ ಗೊತ್ತೇ ಇರಬೇಕು, AI ಜನರೇಷನ್. ಓಕೆ, ಸೊ ಇಷ್ಟಕ್ಕೆ ಸಾಕು, ನಮ್ಮ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ, ರೈಟ್? ಎಸ್, ಎಸ್, AK BGM, ಕರೆಕ್ಟ್. ಓಕೆ, ರೈಟ್. ಸೊ ಆಸ್ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್, ಯು ಕ್ಯಾನ್ ಸಿ ಕರ್ವ್. ಅರ್ಥ ಆಯ್ತಾ? ಸೊ ಫಸ್ಟ್ ಒನ್ XL ಬಗ್ಗೆ ಆಯಿತು, ನೆಕ್ಸ್ಟ್ ಒನ್ XC ಬಗ್ಗೆ ಆಯಿತು. ಮತ್ತೊಂದು ಸತಿ ಬರೀತು ನೋಡಿ. XL ಈಸ್ ಗಿವೆನ್ ಬೈ ಒಮೆಗಾ L, ದಟ್ ಈಸ್ ಆಲ್ಸೋ ಗಿವೆನ್ ಬೈ 2πfL. ಓಕೆ, ಅದೇ XC ಆದ್ರೆ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್, XC. ಬಟ್ ಇಲ್ಲಿ L ಇದೆ, ಬಟ್ ಇಲ್ಲಿ C ಇದೆ. 1 ಡಿವೈಡೆಡ್ ಬೈ 2πfC. ಕನ್ಫ್ಯೂಸ್ ಆಗ್ಬಿಡಿ, ದಿಸ್ ಇಸ್ L. ಓಕೆ, ಕ್ಲಿಯರಾ? ಮೀನಿಂಗ್ ಆಫ್ ದ ಸಿಂಬಲ್ಸ್ ಗೊತ್ತಿರ್ಬೇಕು ನಿಮ್ಗೆ ಆಲ್ರೆಡಿ, ರೈಟ್? ನೆಕ್ಸ್ಟ್ ಒನ್ ಫೇಸರ್ ಡಯಾಗ್ರಾಮ್ಸ್. ಇಲ್ಲಿ ನಮಗೆ ಫೇಸರ್ ಡಯಾಗ್ರಾಮ್ಸ್ ಅಂತ ಬರುತ್ತೆ. ಯಾಕೆ? ಬಿಕಾಸ್ ನಮಗೆ ಗೊತ್ತಿದೆ, ಈ ವೋಲ್ಟೇಜ್ ಆಗಲಿ ಕರೆಂಟ್ ಆಗಲಿ ಬೋತ್ ಆರ್ ಸ್ಕೇಲಾರ್ ಕ್ವಾಂಟಿಟೀಸ್, ರೈಟ್? ಸ್ಕೇಲಾರ್ ಕ್ವಾಂಟಿಟೀಸ್. ಬಟ್ ಇಲ್ಲಿ ನಾವು ಡೈರೆಕ್ಷನ್ ತೋರಿಸ್ತಾ ಇರ್ತೀವಿ, ರೈಟ್? ಡೈರೆಕ್ಷನ್ ಪಾಸಿಟಿವ್ ನೆಗೆಟಿವ್ ಅಂತ ತೋರಿಸ್ತಾ ಇರ್ತೀವಿ. ಆಲ್ಟರ್ನೇಟಿವ್ ಕರೆಂಟ್ ಅಲ್ಲಿ ಬರುತ್ತೆ. ಬಟ್ ವೈ ಕರೆಂಟ್ ಮತ್ತು ವೋಲ್ಟೇಜ್ ಸ್ಕೇಲಾರ್ ಕ್ವಾಂಟಿಟೀಸ್, ಬಟ್ ವೈ ವಿ ನೀಡ್ ಟು ಮೆನ್ಷನ್ ದ್ಯಾಟ್ ಇನ್ ಟು ವೆಕ್ಟರ್ ಕ್ವಾಂಟಿಟೀಸ್ ಅನ್ನೋದು ಕ್ವಶನ್ ಮಾರ್ಕ್. ಸೊ ಈ EMF ಅಥವಾ ವೋಲ್ಟೇಜ್ ಮತ್ತೆ ಕರೆಂಟ್ನ ಓಕೆ ರೊಟೇಟಿಂಗ್ ವೆಕ್ಟರ್ ಅಲ್ಲಿ ಪ್ರೆಸೆಂಟ್ ಮಾಡೋಕ್ಕೆ ಫೇಸರ್ ಡಯಾಗ್ರಾಮ್ ಹೆಲ್ಪ್ ಮಾಡುತ್ತೆ. ಓಕೆ, ಫೇಸರ್ ಡಯಾಗ್ರಾಮ್ ಹೆಲ್ಪ್ ಮಾಡುತ್ತೆ. ಸರ್, ರೆಸಿಸ್ಟೆನ್ಸ್ ಇಸ್ ಸೇಮ್ ಆಸ್ ರಿಯಾಕ್ಟೆನ್ಸ್. ಇಲ್ಲಿ ರೆಸಿಸ್ಟೆನ್ಸ್ ಅನ್ನೋದು DC ಕರೆಂಟ್ ಅಲ್ಲಿ ಬರುತ್ತೆ. ಓಕೆ, DC ಕರೆಂಟ್ ಫ್ಲೋ ಆಗ್ತದೆ, ರೆಸಿಸ್ಟೆನ್ಸ್ ಅಂತ ಕರಿಬಹುದು. ಬಟ್ ಇದು AC ಅಲ್ವಾ? ಸೊ ಇಟ್ ಸೇಮ್ ಆಸ್ ರೆಸಿಸ್ಟೆನ್ಸ್ ಓನ್ಲಿ, ಬಟ್ ನಾವಿಲ್ಲಿ ರಿಯಾಕ್ಟೆನ್ಸ್ ಅಂತ ಕರಿತೀವಿ. ಕೆಪಾಸಿಟರ್ ಇದ್ರೆ ಕೆಪಾಸಿಟಿವ್ ರಿಯಾಕ್ಟೆನ್ಸ್, ಇಂಡಕ್ಟರ್ ಇದ್ರೆ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಷ್ಟೇ. ಓಕೆ, ನಾವು ಎಸ್ ನಾವು ಜಸ್ಟ್ ಮಾಡಿದ್ವಿ. ಓಕೆ, ಎಸ್, ಸ್ಪಾರ್ ಗೇಮಿಂಗ್, ವೆಲ್ಕಮ್ ಬ್ಯಾಕ್. ಓಕೆ, ನಾವು ಸೊ ಇದು ಜಸ್ಟ್ ಡೆಫಿನೇಷನ್ ಓದ್ಕೊಳ್ಳಿ, ಗೊತ್ತಾಗುತ್ತೆ. ಜಸ್ಟ್ ಟು ರೆಪ್ರೆಸೆಂಟ್ ಕರೆಂಟ್ ಮತ್ತೆ ವೋಲ್ಟೇಜ್ ಇನ್ ಎ ವೆಕ್ಟರ್, ರೊಟೇಟಿಂಗ್ ವೆಕ್ಟರ್ ನಲ್ಲಿ ಪ್ರೆಸೆಂಟ್ ಮಾಡಕ್ಕೆ ಈ ಫೇಸರ್ ಡಯಾಗ್ರಾಮ್ಗಳನ್ನ
ಯೂಸ್ ಮಾಡ್ತೀವಿ. ಸೊ ನಿಮಗೆ ಒಂದು ಸಿಂಪಲ್ ಆಗಿ ಲಾಜಿಕ್ ಹೇಳ್ತೀನಿ. ಲ್ಯಾಗಿಂಗ್ ಮತ್ತೆ ಲೀಡಿಂಗ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಓಕೆ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆಲ್ಲ ನೋಡಿಲ್ಲ ನಾನು. ಸೊ ಒಂದ್ಸತಿ ಚೆಕ್ ಮಾಡಿ. ಸೊ ಲ್ಯಾಗಿಂಗ್ ಮತ್ತೆ ಲೀಡಿಂಗ್ ಅಲ್ಲಿ ಏನ್ ಡಿಫರೆನ್ಸ್, ಮತ್ತೆ ಹೇಗೆ ನಾವು ಲ್ಯಾಗಿಂಗ್ ಅಂತ ಕರಿತೀವಿ, ಹೇಗೆ ಲೀಡಿಂಗ್ ಅಂತ ಕರಿತೀವಿ. ಸೊ ಅಲ್ಲಿ ಜಸ್ಟ್ ನಾವು ಎರಡು ವರ್ಡ್ ನ ಯೂಸ್ ಮಾಡ್ತೀವಿ. ದಟ್ ಈಸ್ ಅ ಕರೆಂಟ್ ಮತ್ತೆ ವೋಲ್ಟೇಜ್ ಅಷ್ಟೇ. ಕರೆಂಟ್ ಲೀಡ್ ಮಾಡ್ತಿದ್ದೀನಾ ಇಲ್ಲ ವೋಲ್ಟೇಜ್ ಲೀಡ್ ಮಾಡ್ತೀನಾ, ಕರೆಂಟ್ ಲ್ಯಾಗ್ ಆಗ್ತಿದೆನಾ ಇಲ್ಲ ವೋಲ್ಟೇಜ್ ಲ್ಯಾಗ್ ಆಗ್ತಿದೆ ಅನ್ನೋದು ನೋಡೋದು. ಓಕೆ, ಸೊ ನಾವು ಇಲ್ಲಿ ನೋಡಿ. ಸೊ ಫಸ್ಟ್ ನೋಡಿ, ಫಸ್ಟ್ ಡಯಾಗ್ರಾಮ್, ದಿಸ್ ಇಸ್ ವೋಲ್ಟೇಜ್ ಆಗಿರ್ಬೋದು ಅಥವಾ ಕರೆಂಟ್ ಆಗಿರ್ಬೋದು. ಓಕೆ, ವೋಲ್ಟೇಜ್ ಆಗಿರ್ಬೋದು ಅಥವಾ ಕರೆಂಟ್ ಆಗಿರ್ಬೋದು. ಇದು ಟೈಮ್ ಅಥವಾ ಒಮೆಗಾ ಟಿ ಅಂತ ಕರ್ಕೊಳ್ಳಿ. ಟೀಟಾನೋ ಅಂತ ಬರೀಬಹುದು. ಓಕೆ, ಒಮೆಗಾ ಟಿ ನಥಿಂಗ್ ಬಟ್ ಟೀಟಾ. ಓಕೆ, ನೌ ದಿಸ್ ರಫ್ ಡಯಾಗ್ರಾಮ್ಸ್. ಓಕೆ, ಪ್ರಾಪರ್ ಆಗಿ ಸಮ್ಟೈಮ್ಸ್ ಏನಾಗುತ್ತೆ, ಹೆಚ್ಚು ಕಮ್ಮಿ ಆಗುತ್ತೆ. ಸರ್ ನೀವು ಈಕ್ವಲ್ ಆಂಪ್ಲಿಟ್ಯೂಡ್ ಇರಬೇಕು ಅಂತ ಹೇಳಿದ್ರಿ, ಬಟ್ ಇಲ್ಲಿ ನನ್ನ ಮೇಲೆ ಕೆಳಗೆ ಆಗ್ಬಿಟ್ಟಿದೆ, ಇದು ಎ ಸಿ ಅಲ್ಲ ಅಂತ ಅಂದ್ಬಿಡ್ತೀರಿ. ಓಕೆ, ಸೊ ಇಲ್ಲಿ ಸ್ವಲ್ಪ ಡಯಾಗ್ರಾಮ್ಸ್ ಪ್ರಾಪರ್ ಆಗಿ ಬರ್ದೇ ಇರಬಹುದು, ಎಕ್ಸ್ಕ್ಯೂಸ್. ಓಕೆ, ನೌ ಸೊ ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ವೋಲ್ಟೇಜ್, this is a voltage. Okay, now next one, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿಕ್ಕೆ. ಎಸ್, ಇದು ಕರೆಂಟ್ ಅನ್ಕೊಳ್ಳಿ, ಕರೆಂಟ್. ಸೊ ನಿಮಗೊಂದು ಟ್ರಿಕ್ ಹೇಳ್ತೀನಿ, ಯಾವ ತರ ಲೀಡಿಂಗ್ ಮತ್ತೆ ಯಾವ ತರ ಲ್ಯಾಗಿಂಗ್ ಅಂತ ತಿಳ್ಕೋಬಹುದು ಅಂತ. ಎಸ್, ಇಲ್ಲಿ ನೀವು ಒಂದು ಡಾಟೆಡ್ ಲೈನ್ ನೋಡ್ತಾ ಇದ್ರಲ್ಲ, ಡಾಟೆಡ್ ಲೈನ್ ಪರ್ಪೆಂಡಿಕ್ಯುಲರ್ ಟು ದ ಟೈಮ್ ಆಕ್ಸಿಸ್ ಅಥವಾ ಎಕ್ಸ್ ಆಕ್ಸಿಸ್. ಎಸ್ ಕೀರ್ತನ, ಗುಡ್ ಆಫ್ಟರ್ನೂನ್. ಓಕೆ, ನಾವು ಹಲೋ ಎವ್ರಿವನ್, ಯಾರ್ಯಾರು ಹಾಯ್ ಹೇಳ್ತಿದ್ದೀರಲ್ಲ. ಓಕೆ, ಯಾರ್ಯಾರು ಹಾಯ್ ಹೇಳ್ತಿದ್ರೆ ಎಲ್ಲರಿಗೂ ನನ್ನ ಕಡೆಯಿಂದ ಹಾಯ್. ಕಾನ್ಸಂಟ್ರೇಟ್ ಆನ್ ದ ಲೆಕ್ಚರ್. ಓಕೆ, ನಾವು ಇಲ್ಲಿ ನಿಮ್ಗೆ ಒಂದು ಡಾಟೆಡ್ ಲೈನ್ ಕಾಣಿಸ್ತಿದೇನಾ. ಸೊ ಅದನ್ನ, ಆ ಪಾಯಿಂಟ್ ನಾವೇಂತ ಕರಿತೀವಿ, ಪೀಕ್ ಅಂತ ಕರಿತೀವಿ. ಪೀಕ್ ವ್ಯಾಲ್ಯೂ ಬೋತ್ ಫಾರ್ ವೋಲ್ಟೇಜ್ ಆಸ್ ವೆಲ್ ಆಸ್ ಕರೆಂಟ್. ಯಾವುದು ಬೇಗ ಪೀಕ್ ವ್ಯಾಲ್ಯೂ ರೀಚ್ ಆಗುತ್ತಲ್ಲ, ದಟ್ ಈಸ್ ಅ ಲೀಡಿಂಗ್. ಓಕೆ, ಯಾವುದು ಬೇಗ ರೀಚ್ ಆಗುತ್ತಲ್ಲ ಮ್ಯಾಕ್ಸಿಮಮ್ ಪೀಕ್ಗೆ, ಪೀಕ್ ವ್ಯಾಲ್ಯೂ ಅಂತ ಹೇಳ್ತಲ್ಲ, ಅದಕ್ಕೆ ಯಾವುದು ಬೇಗ ರೀಚ್ ಆಗುತ್ತೆ, ದಾಟ್ ವಿಲ್ ಬಿ ಪೀಕ್ ವ್ಯಾಲ್ಯೂ ಅಥವಾ ಲೀಡಿಂಗ್ ಅಂತ ಹೇಳ್ಬೋದು. ನಾವು ಇಲ್ಲಿ ನೀವು ನೋಡಿ, ವಿ ಅಂಡ್ ಐ ಯಾವುದು ಲೀಡ್ ಆಗ್ತದೆ, ಯಾವುದು ಲ್ಯಾಗ್ ಆಗ್ತದೆ, ಕ್ಯಾನ್ ಯು ಐಡೆಂಟಿಫೈ? ನಿಮ್ಗೆ ಟ್ರಿಕ್ ಹೇಳಿದೆ, ವಿಚ್ ಒನ್ ಈಸ್ ರೀಚಿಂಗ್ ಮ್ಯಾಕ್ಸಿಮಮ್ ಅಥವಾ ಪೀಕ್ ವ್ಯಾಲ್ಯೂ, that will be leading. Trick. Okay, yes, Yeshu sir, sorry for disturbing. Gauss law vector quantity na, Gauss law vector quantity ಅಂತ ಹೇಳಲ್ಲ, it is related to vector quantity. ಯಾಕೆ ಅಂದ್ರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್, ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕ್ ಫೀಲ್ಡ್ ತಗೊಂಡ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. yes, it is related to vector quantity. ಮ್ಯಾಗ್ನೆಟಿಕ್ ಫೀಲ್ಡ್ ತಗೊಂಡ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ is also vector quantity. yes, it is related to vector. Okay, yes, V lags, V leads, I lags, ಐ ಲೀಡ್ಸ್. ಓಕೆ, ನೋಡಿ ಸಿಂಪಲ್ ನೋಡಿ, ಯಾವುದು ಬೇಗ ರೀಚ್ ಆಗಿದೆ, ವಿ ರೀಚ್ ಆಗಿದೆನಾ ಈ ಪಾಯಿಂಟ್ಗೆ, ಇಲ್ಲಿ ವಿ, ಇಲ್ಲಿ ಐ. ಸೊ ಇಲ್ಲಿ ನಾವು ಏನ್ ಹೇಳ್ಬೋದು, ವಿ ಲೀಡ್ಸ್ ಐ ಅಂದ್ರೆ ವೋಲ್ಟೇಜ್ ಲೀಡ್ಸ್ ಕರೆಂಟ್, ಅಥವಾ ಐ ಲ್ಯಾಗ್ಸ್ ವೋಲ್ಟೇಜ್, ಬೋತ್ ಆರ್ ಕರೆಕ್ಟ್. ಓಕೆ, ಬಟ್ ಆಲ್ವೇಸ್ ಪ್ರೆಸೆಂಟ್ ವಿತ್ ಐ ಮತ್ತೆ ವಿ, ಇದನ್ನ ಪ್ರಿಫರ್ ಮಾಡಿ. ಬಿಕಾಸ್ ವೈಲ್ ಎಕ್ಸ್ಪ್ರೆಸಿಂಗ್ ಯುವರ್ ಆನ್ಸರ್ ಎರಡು ಕರೆಕ್ಟ್ ಆಗುತ್ತೆ, ಬಟ್ ಬಿ ಕೇರ್ಫುಲ್ ಯಾವಾಗ ಲೀಡ್ ಮತ್ತೆ ಯಾವಾಗ ಲ್ಯಾಗ್ ಯೂಸ್ ಮಾಡ್ಬೇಕನ್ನೋದು. ಕ್ಲಿಯರಾ? ಬಟ್ ವೆಕ್ಟರ್, ರೋಟೇಟಿಂಗ್ ವೆಕ್ಟರ್ ಅಲ್ಲಿ ಯಾವ ತರ ಮೆನ್ಷನ್ ಮಾಡ್ತೀವಿ ನೋಡಿ. ಫಾರ್ ಎಕ್ಸಾಂಪಲ್ ನಾನು ಇದನ್ನ ಕರೆಂಟ್ ಅನ್ಕೊಂತೀನಿ. ಓಕೆ, ದಿಸ್ ಇಸ್ ಅ ಕರೆಂಟ್, ದಿಸ್ ಇಸ್ ಕರೆಂಟ್ ಡೈರೆಕ್ಷನ್. ಲೆಟ್ ಮೀ ಕಾಲ್ ಇಟ್ ಆಸ್ ಎ ಆಂಪ್ಲಿಟ್ಯೂಡ್ ಆಫ್ ಕರೆಂಟ್, ಆ್ಯಂಡ್ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ವಿ ಲೀಡ್ಸ್ ಅಂತ ಇದೆ. ವಿ ಲೀಡ್ಸ್ ಅಂತಂದ್ರೆ ಮೈನಸ್ ವೈ ಆಕ್ಸಿಸ್ ಅಲ್ಲಿ ಬರ್ಬೇಕಾ ಅಥವಾ ಪ್ಲಸ್ ವೈ ಆಕ್ಸಿಸ್ ಅಲ್ಲಿ ಬರ್ಬೇಕಾ? ವಿ ಲೀಡ್ಸ್ ಅಂತಿದೆ. ಇವಾಗ ವಿ ನಾಟ್ ಅನ್ನೋದು ನೆಗೆಟಿವ್ ಆಕ್ಸಿಸ್ ಅಲ್ಲಿ ಬರ್ಬೇಕಾ, ಪಾಸಿಟಿವ್ ಆಕ್ಸಿಸ್ ಅಲ್ಲಿ ಬರ್ಬೇಕಾ? ಎಸ್, ಎ ಸಿ. ಓಕೆ, ನಾಟ್ ಟೆಲ್ ಮಿ ದಿಸ್ ಒನ್ ಆರ್ ದಿಸ್ ಒನ್, ಪಾಸಿಟಿವ್ ಆರ್ ನೆಗೆಟಿವ್? ಎಕ್ಸಾಕ್ಟ್ಲಿ ಪಾಸಿಟಿವ್. ಪಾಸಿಟಿವಾ? ಹಾ, ಪಾಸಿಟಿವಾ? ಪಾಸಿಟಿವ್. ಓಕೆ, ಪಾಸಿಟಿವ್ ಓನ್ಲಿ. ಓಕೆ, ಸೊ ಇಲ್ಲಿ ವಿ ಲೀಡ್ಸ್ ಅಂತಂದ್ರೆ ದಿಸ್ ಒನ್. ಸೊ ವಿ ಅಂಡ್ ಇಲ್ಲಿ ಫೈ, ಇದು ಯಾವ ವ್ಯಾಲ್ಯೂ ಅಂತ ಗೊತ್ತಿಲ್ಲ, ಫೈ.
ಓಕೆ, ಇದು ಯಾವ ವ್ಯಾಲ್ಯೂ ಅಂತ ಗೊತ್ತಿಲ್ಲ. ಸೊ ಫಸ್ಟ್ ಯಾವ್ದು ಬಂದಿರೋದು? ವಿ. ನೆಕ್ಸ್ಟ್ ಒನ್ ನೋಡೋಣ. ನೆಕ್ಸ್ಟ್ ಒನ್ ನೋಡಿ, ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. So this is I and this is V. Now tell me, which one is leading and which one is lagging? Which one is leading and which one is lagging? Which one is leading and which one is lagging? Pritham, yaudu? Yava device? Yava device? I leading because ಇಲ್ಲಿ ನೀವು ನೋಡಬಹುದು peak value. Okay. ಪೀಕ್ ವ್ಯಾಲ್ಯೂ ನೀವು ನೋಡಬಹುದು ಬೇಗ ರೀಚ್ ಆಗಿದೆ ಕಂಪೇರ್ಡ್ ಟು ದಿಸ್. ಓಕೆ, ಬೇಗ ರೀಚ್ ಆಗಿದೆ. ಸೊ ಹೆನ್ಸ್ ಇನ್ ದಿಸ್ ಕೇಸ್, ಓಕೆ, ಇಲ್ಲಿ ಕೊಟ್ಟಿರೋ ಕೇಸಸ್ ಅಲ್ಲಿ ಐ ಲೀಡ್ಸ್ ವಿ ಬೈ 5 ಡಿಗ್ರಿ. ಇಲ್ಲೂ ಸಹಿತ 5 ಡಿಗ್ರಿ ಬೈ 5 ಡಿಗ್ರಿ ಅಂತ ಬರೀಬೇಕು. ಬೈ ಫೇಸ್ ಡಿಫರೆನ್ಸ್ ಅಂತ ಕರಿತೀವಿ ಇದನ್ನ, ಫೇಸ್ ಡಿಫರೆನ್ಸ್. ಓಕೆ, ನೆಕ್ಸ್ಟ್ ಒನ್, V lags I by 5. Is that clear? ಇವಾಗ ಫೇಸರ್ ಡಯಾಗ್ರಾಮ್ ಅಲ್ಲಿ ಯಾವ ತರ ಮೆನ್ಷನ್ ಮಾಡೋದು? ಸೊ ಲೆಟ್ಸ್ ಕನ್ಸಿಡರ್, ಸ್ಟಿಲ್ ಇಟ್ ಇಸ್ ಎ I only, means amplitude of current. This is I naught and tell me ಇಲ್ಲಿ ಯಾವ್ದು ಬರಬೇಕು? ಪಾಸಿಟಿವ್ ಎಕ್ಸ್ ಆಕ್ಸಲ್ ಬರಬೇಕಾ, ನೆಗೆಟಿವ್ ಪಾಸಿಟಿವ್ ವೈ ಆಕ್ಸಸ್ ಅಲ್ಲಿ ಬರಬೇಕಾ, ನೆಗೆಟಿವ್ ವೈ ಆಕ್ಸಸ್ ಅಲ್ಲಿ ಬರಬೇಕಾ? ಎಸ್, ಬೇಗ. ಪಾಸಿಟಿವ್ ವೈ ಆಕ್ಸಸ್ ಅಲ್ಲಿ ಬರಬೇಕಾ, ನೆಗೆಟಿವ್ ವೈ ಆಕ್ಸಸ್ ಅಲ್ಲಿ ಬರಬೇಕಾ? ಎಸ್, ವಸಂತ ಶ್ರೀನಿವಾಸ. ಓಕೆ, ಸಾರಿ, ನಿಮ್ ಹೆಸರು ತಪ್ಪಾಗಿ ಹೇಳಿದ್ರೆ ಸಾರಿ. ಎಸ್, ಎಸ್, ನೆಗೆಟಿವ್. ನೋಡಿ, ಯಾವುದು ಬೇಗ ಪೀಕ್ ವ್ಯಾಲ್ಯೂ ಅಂದ್ರೆ ಮ್ಯಾಕ್ಸಿಮಮ್ ಹೈಟ್ಗೆ ರೀಚ್ ಆಗುತ್ತಲ್ಲ, ದಟ್ ವಿಲ್ ಬಿ ಲೀಡಿಂಗ್. ಇಲ್ಲಿ ಕರೆಂಟ್ ಇಲ್ಲಿಂದ ಎಕ್ಸ್ ಆಕ್ಸಿಸ್ ನೋಡಿದ್ರೆ ಇಲ್ಲಿ 0 ಆಗಿದೆ, ಮ್ಯಾಕ್ಸಿಮಮ್ ರೀಚ್ ಆಗಿದೆ. ಇಲ್ಲಿ ಆಫ್ಟರ್ ಸಮ್ ಟೈಮ್ ಇಲ್ಲಿ ರೀಚ್ ಆಗ್ತಿರೋದು ಯಾವುದು? ವೋಲ್ಟೇಜ್. ದಟ್ ಮೀನ್ಸ್ ಐ ಈಸ್ ಲೀಡಿಂಗ್ ವಿ ಅಥವಾ ವಿ ಲ್ಯಾಕ್ಸ್ ಐ. ಸೊ ಇಲ್ಲಿ ವಿ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. ಓಕೆ, ವಿ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್, ಈ ಡೈರೆಕ್ಷನ್ ಇರುತ್ತೆ. ಸೊ ಲೆಟ್ಸ್ ಕಾಲ್ ಇಟ್ ಆಸ್ ಎ ವಿ ನಾಟ್ ಅಂಡ್ ಈ ಆಂಗಲ್ ನ ಫೈ ಅಂತ ಕರಿತೀನಿ. ಕ್ಲಿಯರಾ? ವಿ ಅಂಡ್ ಐ ಲ್ಯಾಕ್ಸ್ ಅಂಡ್ ಲೀಡಿಂಗ್ ಕಾನ್ಸೆಪ್ಟ್ ಕ್ಲಿಯರಾ? ಒಂದ್ಸತಿ ಹೇಳಿ. ಇದು ಕ್ಲಿಯರ್ ಆದ್ರೆ ಮಾತ್ರ ನಿಮಗೆ, resistance R, okay, R in the AC circuit, C in the AC circuit, L in the AC circuit, LCR in the AC circuit ಅನ್ನೋದು ಅರ್ಥ ಆಗುತ್ತೆ. ಇಲ್ಲ ಅಂದ್ರೆ ಬರಲ್ಲ. ಓಕೆ, ಪವದೇಶ್ ಅಗೇನ್ ಒನ್ ಮೋರ್ ಟೈಮ್. ಓಕೆ, ಸೊ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ, this curve indicate, I mean this is sinusoidal wave indicates a voltage. ಈ ಯೆಲ್ಲೋ ಕಲರ್ ಇರೋದು ಕರೆಂಟ್. ಇಲ್ಲಿ ಯಾವುದು ಬೇಗ ರೀಚ್ ಆಗುತ್ತಲ್ಲ ಮ್ಯಾಕ್ಸಿಮಮ್ ಹೈಟ್ಗೆ, ಆಂಪ್ಲಿಟ್ಯೂಡ್ ಮ್ಯಾಕ್ಸಿಮಮ್ ಹೈಟ್ಗೆ ಯಾವುದು ಬೇಗ ರೀಚ್ ಆಗುತ್ತಲ್ಲ ಅದನ್ನ ಲೀಡಿಂಗ್ ಅಲ್ಲಿ ತಗೊಂತೀವಿ. ಓಕೆ, ಸೊ ಸರ್ ಅದು ಹೇಗೆ ಲೀಡಿಂಗ್ ಅಂತ ಗೊತ್ತಾಗುತ್ತೆ? ಇಲ್ಲಿ ಟೈಮ್ ನೋಡಿ. ಫಾರ್ ಎಕ್ಸಾಂಪಲ್ ಇದನ್ನ 0 ಅನ್ಕೊಂಡ್ರೆ ಇಲ್ಲಿ ಟೈಮ್ T1 ಅಂಡ್ ಟೈಮ್ T2. ಯಾವುದು ಟೈಮ್ T1 T2 ಯಾವುದು ಕಮ್ಮಿ ಟೈಮ್ ಇದೆ? T1 ಇಸ್ ಲೆಸ್ ದನ್ T2 ಅಲ್ವಾ? 1 2 3 4 5 6 7 and 8 9 10 ಈ ತರ ಸೆಕೆಂಡ್ಸ್ ಬರ್ಕೊಂಡು ಹೋದ್ರೆ T1 will be less than T2. ಸೊ ಇದು ಬೇಗ ರೀಚ್ ಆಗಿದೆಯಲ್ಲ ಮ್ಯಾಕ್ಸಿಮಮ್ ಹೈಟ್ಗೆ, ರೈಟ್? ಅದರಿಂದ V is leading, I is lagging. ಅಥವಾ ಉಲ್ಟಾ ಹೇಳ್ಬೋದು, I is lagging V, I lags V. ಇಲ್ಲಿ ನೋಡಿ, I have mentioned this is a current. Okay, this is a current and this is a voltage. ಇಲ್ಲಿ ರೈಟ್ ಫ್ರಮ್ 0 ಇಂದಾನೆ ಮ್ಯಾಕ್ಸಿಮಮ್ ಇಂದ ಸ್ಟಾರ್ಟ್ ಆಗ್ತಿದೆ, 0 ಇಂದಾನೆ ಮ್ಯಾಕ್ಸಿಮಮ್ ಇಂದ ಸ್ಟಾರ್ಟ್ ಆಗ್ತಿದೆ. ಹೆನ್ಸ್ I leads V, but how many degrees? But I don't know what is the particular phase difference ಅನ್ನೋದು. ನೋಡಿ, ಫೇಸ್ ಇನ್ ಫೇಸ್ ಅಲ್ಲಿಲ್ಲ, ಫೇಸ್ ಡಿಫರೆನ್ಸ್ ಇದೆ. ಇನ್ ಫೇಸ್ ಅಂದ್ರೆ ಒಂದ್ರ ಮೇಲೆ ಒಂದು ಬರೋದು, ಒಂದ್ರ ಮೇಲೆ ಒಂದು ಬಂದ್ರೆ ಎನ್ ಫೇಸ್ ಅಂತ ಕರಿತೀವಿ. ಕ್ಲಿಯರಾ? ರೈಟ್? 95% ಕ್ಲಿಯರ್ ಅಂತ ಹೇಳಿದ್ರೆ ವೆರಿ ಗುಡ್. ಅಂಡ್ ಲೀಡ್ ಬೋರ್ಡ್ ಕೇಳ್ತಿದ್ರಾ? ಒಂದ್ಸತಿ ನೋಡ್ಕೊಳ್ಳಿ. ಸೃಷ್ಟಿ, ರಮ್ಯಾ, ಅಣ್ಣಪ್ಪ, AK ಬೀಜಂ, ಪಾವದೇಶ್, ಕೃಪಾ ಪಾಟೀಲ್, AG ಗೇಮರ್, ಮಯು, ಕಾರ್ತಿಕ್ and Rocky. So top 10 ನಾ ಓದ್ತೀನಿ. ಓಕೆ,
ಸೊ ನಿಮ್ಮ ಹೆಸರು ಇಲ್ಲಿ ಬರಬೇಕಂದ್ರೆ ಟಾಪ್ 10 ಅಲ್ಲಿ ಬನ್ನಿ. ಓಕೆ, ವೆರಿ ಗುಡ್. ಓಕೆ, ನೌ ನೆಕ್ಸ್ಟ್ ಒನ್, ನೆಕ್ಸ್ಟ್ ಕಾನ್ಸೆಪ್ಟ್ ರೆಜಿಸ್ಟರ್ ಇನ್ ಸೀರೀಸ್, ರೆಜಿಸ್ಟರ್ ಇನ್ ಎಸಿ ಸರ್ಕ್ಯೂಟ್. ಸೊ ನೋಡಿ, ವೋಲ್ಟೇಜ್ ಇದೆ, ಆಲ್ರೆಡಿ ನಮಗೆ ವೋಲ್ಟೇಜ್ ಇದೆ, ರೈಟ್? ವೋಲ್ಟೇಜ್ ಇದೆ. ಇವಾಗ ಅಕಾರ್ಡಿಂಗ್ ಟು ಓಮ್ಸ್ ಲಾ ವಿ ಇಸ್ ಈಕ್ವಲ್ ಟು ಐ ಆರ್, ಎಮ್ ಐ ರೈಟ್? ಇಲ್ಲಿ ನೋಡಿ, ದಿಸ್ ಇಸ್ ಅ ಎ ಸಿ ಸೋರ್ಸ್. ಓಕೆ, ಇದನ್ನು ನಾವು ವಿ ನಾಟ್ ಸೈನ್ ಒಮೆಗಾ ಟಿ ಅಂತ ಬರೀತೀವಿ. ಇಲ್ಲಿಂದ ಕರೆಂಟ್ ಹೋಗುತ್ತೆ. ಓಕೆ, ಕರೆಂಟ್ ಡೈರೆಕ್ಷನ್ ಚೇಂಜ್ ಆಗ್ತಾ ಇದೆ, ಬಟ್ ಕನ್ಸಿಡರ್ ದಿಸ್ ಇಸ್ ಅ ಎ ಸಿ ಸೋರ್ಸ್ and resistor is connected to a AC source. Okay, now what is V? V naught sin omega t, that is equal to IR. But I beku nange, because we are considering relationship between V and I alva. So adrinda V got already namge, I ge beku nange. Ivaga I beku V naught divided by R sin omega t, sin omega t. Now ivaga I is equal to ಇಷ್ಟುನು ನಾನು ಐ ನಾಟ್ ಅಂತ ಬರಿತೀನಿ, ಸೈನ್ ಒಮೆಗಾ ಟಿ. ಅಂಡ್ ವಾಟ್ ಅಬೌಟ್ ವಿ? ವಿ ಇಸ್ ಈಕ್ವಲ್ ಟು ವಿ ನಾಟ್ ಸೈನ್ ಒಮೆಗಾ ಟಿ. ನೋಡಿ, ಎರಡನ್ನೂ ಕಂಪೇರ್ ಮಾಡಿ. ಐ ಪ್ಲೇಸ್ ಅಲ್ಲಿ ವಿ, ಐ ನಾಟ್ ಪ್ಲೇಸ್ ಅಲ್ಲಿ ವಿ ನಾಟ್, ಸೈನ್ ಪ್ಲೇಸ್ ಅಲ್ಲಿ ಸೈನ್, ಒಮೆಗಾ ಟಿ, ಒಮೆಗಾ ಪ್ಲೇಸ್ ಅಲ್ಲಿ ಒಮೆಗಾ ಟಿ, ಸಾರಿ ಒಮೆಗಾ ಟಿ ಪ್ಲೇಸ್ ಅಲ್ಲಿ ಒಮೆಗಾ ಟಿ ಇದೆ. ಇಸ್ ದೇರ್ ಎನಿ ಫೇಸ್ ಡಿಫರೆನ್ಸ್? ಇಸ್ ದೇರ್ ಎನಿ ಫೇಸ್ ಡಿಫರೆನ್ಸ್? ಟೆಲ್ ಮಿ. ಎಸ್, ಎಸ್, ಬೇಗ 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 ಹೇಳಬೇಕು. ಇಸ್ ದೇರ್ ಎನಿ ಫೇಸ್ ಡಿಫರೆನ್ಸ್? ಇಸ್ ದೇರ್ ಎನಿ ಫೇಸ್ ಡಿಫರೆನ್ಸ್? ಇಸ್ ದೇರ್ ಎನಿ ಫೇಸ್ ಡಿಫರೆನ್ಸ್? ಫೇಸ್ ಡಿಫರೆನ್ಸ್ ಯಾವ ತರ ಇರುತ್ತೆ ಗೊತ್ತಾ? ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಓಕೆ, y ಇಸ್ ಈಕ್ವಲ್ ಟು ಎ ನಾಟ್ ಸೈನ್ ಒಮೆಗಾ, ಸೈನ್ ಒಮೆಗಾ ಟಿ. ಎಕ್ಸಾಂಪಲ್ ತೋರಿಸ್ತಾ ಇರೋದು. ಓಕೆ, y ಇಸ್ ಈಕ್ವಲ್ ಟು ಎ ನಾಟ್ ಸೈನ್ ಒಮೆಗಾ ಟಿ ಪ್ಲಸ್ ಆರ್ ಮೈನಸ್ 5. ಈ ತರ 5 ಇದೆನಾ ಈ ಎರಡರಲ್ಲಿ? ಈ ಎರಡರಲ್ಲಿ 5 ಇದೆನಾ? ಇಲ್ಲ. ದೇರ್ ಫೋರ್ ದೇ ಆರ್ ಇನ್ ಫೇಸ್, ರೈಟ್? ಸೊ ಇಲ್ಲಿ ವಿ ತೋರಿಸಿದ್ದಾರೆ, ಇಲ್ಲಿ ಐ ತೋರಿಸಿದ್ದಾರೆ. ಓಕೆ, ದಿಸ್ ಈಸ್ ಐ ಅಂಡ್ ದಿಸ್ ಈಸ್ ವಿ. ಕ್ಲಿಯರಾ? ಅಂಡ್ ನಾವ್ ಇನ್ ಫೇಸ್ ಅಂದ್ರೆ ಎರಡು ಒಟ್ಟಿಗೆ ಮ್ಯಾಕ್ಸಿಮಮ್ ಪೊಸಿಷನ್ಗೆ ಹೋಗುತ್ತೆ, ಮಿನಿಮಮ್ ಪೊಸಿಷನ್ಗೆ ರೀಚ್ ಆಗುತ್ತೆ. ದೇರ್ ಫೋರ್ ದೇ ಆರ್ ಇನ್ ಫೇಸ್ ಅಂತ ಹೇಳ್ಬೋದು. ದೇ ಆರ್ ಇನ್ ಫೇಸ್. ದೇರ್ ಫೋರ್ ಹಿಯರ್ ಯು ನೀಡ್ ಟು ರಿಮೆಂಬರ್ ದೀಸ್ ಫಾರ್ಮುಲಾಸ್. ಓಕೆ, ಇಲ್ಲಿ ಯಾವುದೇ ತರ ಲ್ಯಾಗಿಂಗ್ ಮತ್ತೆ ಲೀಡಿಂಗ್ ಆಗ್ತಿಲ್ಲ ಅಂದ್ರೆ ದೇರ್ ಇಸ್ ನೋ ಫೇಸ್ ಡಿಫರೆನ್ಸ್. ಹಿಯರ್ ಐ ಕ್ಯಾನ್ ರೈಟ್ ನೋ ಫೇಸ್ ಡಿಫರೆನ್ಸ್. ಫೇಸ್ ಡಿಫರೆನ್ಸ್ ಇಸ್ 0, ದಟ್ ಈಸ್ ನೋ ಫೇಸ್ ಡಿಫರೆನ್ಸ್. ನೋ ಫೇಸ್ ಡಿಫರೆನ್ಸ್. ನೋ ಫೇಸ್ ಡಿಫರೆನ್ಸ್. ಕ್ಲಿಯರಾ? ಓಕೆ, ನಾ ಇವಾಗ ಫೇಸರ್ ಡಯಾಗ್ರಾಮ್ ಅಲ್ಲಿ ನಾನು ಪ್ರೆಸೆಂಟ್ ಮಾಡಬೇಕು. ಯಾವ ತರ? ಇಫ್ ದಿಸ್ ಇಸ್ ಅ ಕರೆಂಟ್, ಓಕೆ, ಇಫ್ ದಿಸ್ ಇಸ್ ಅ ಕರೆಂಟ್, if this is a current, amplitude of current, what about V naught? I naught represent ಮಾಡಿದೆ. What about V naught? In the same direction. In the same direction. In phase ಅಂದಮೇಲೆ ಇದ್ರ ಮೇಲೆ ಏನಿರುತ್ತೆ ತಾನೆ? In phase. In phase, that is V naught. Clear? There is no phase difference. In phase means zero difference. Yes, zero phase difference. Okay? Yes. Clear? ಇದು clear? Yes? Okay, now ವಿಶಾಲ್, ಥ್ಯಾಂಕ್ ಯು ಸೋ ಮಚ್. ಪಲ್ಲವಿ ಗೌಡ ಒನ್ಸ್ ಮೋರ್. ಇಲ್ಲಿ ನೋಡಿ, ಜಸ್ಟ್ ಇಲ್ಲಿ ವಿ ಇಸ್ ಈಕ್ವಲ್ ಟು ಐ ಆರ್ ಇದೆ. ಓಮ್ಸ್ ಲಾ ನಿಮ್ಗೆ ಗೊತ್ತಿದೆ. ವಾಟ್ ಅಬೌಟ್ ವಿ? ಇಟ್ ಇಸ್ ದ ಪೊಟೆನ್ಷಿಯಲ್. ದಟ್ ಈಸ್ ನಥಿಂಗ್ ಬಟ್ ವೋಲ್ಟೇಜ್. ಈ ವೋಲ್ಟೇಜ್ ನಮ್ಗೆ ಆಲ್ರೆಡಿ ಕೊಟ್ಟಿದ್ದಾರೆ. ಎಲ್ಲಿ? ವಿ ಇಸ್ ಈಕ್ವಲ್ ಟು ವಿ ನಾಟ್ ಸೈನ್ ಒಮೆಗಾ ಟಿ. ಇಲ್ಲಿ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ವಿ ನಾಟ್ ಸೈನ್ ಒಮೆಗಾ ಟಿ ಇಸ್ ಈಕ್ವಲ್ ಟು ಐ ಆರ್. ನನಗೆ ಐ ಬೇಕು, ಬಿಕಾಸ್ ಇಲ್ಲಿ ನಾವು ಎ ಸಿ ಸರ್ಕ್ಯೂಟ್ ಅಲ್ಲಿ ಐ ಮತ್ತೆ ವಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಆಲ್ರೆಡಿ ನನಗೆ ವಿ ಇದೆ, ಬಟ್ ಐ ಬೇಕು. ದೇರ್ ಫೋರ್ ಈ ಆರ್ ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಏನಾಗುತ್ತೆ? ವಿ ನಾಟ್ ಡಿವೈಡೆಡ್ ಬೈ ಆರ್ ಬರುತ್ತೆ, ಸೈನ್ ಒಮೆಗಾ ಟಿ. ಈ ವಿ ನಾಟ್ ಡಿವೈಡೆಡ್ ಬೈ ಆರ್ ಏನಿದೆಯಲ್ಲ ಅದನ್ನ ನಾನು ಐ ನಾಟ್ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಐ ನಾಟ್ ಕನ್ಸಿಡರ್ ಮಾಡ್ಕೊಂಡ್ಮೇಲೆ ಅದನ್ನ ನಾನು ಇದಕ್ಕೆ ಕಂಪೇರ್ ಮಾಡ್ತೇನೆ. ಐ ನಾಟ್ ವಿ ನಾಟ್ ಸೈನ್ ಒಮೆಗಾ ಟಿ, ಸೈನ್ ಒಮೆಗಾ ಟಿ. ಇಲ್ಲ, ನಮಗೆ ಯಾವುದೇ ತರ ಫೇಸ್ ಡಿಫರೆನ್ಸ್ ಅನ್ನೋದು ಬರ್ತಾ ಇಲ್ಲ. ಓಕೆ, ಫೇಸ್ ಡಿಫರೆನ್ಸ್ ಬರ್ತಾ ಇಲ್ಲ. ಸೊ ಅದರಿಂದ ನಾವು ಈ ಫೇಸರ್ ಡಯಾಗ್ರಾಮ್ ಅಲ್ಲಿ ವಿ ಮತ್ತೆ ಐ ನಾಟ್ ಸೇಮ್ ಲೈನ್ ಅಲ್ಲಿ ಲೈ ಆಗಿರುತ್ತೆ. ಗಾಟ್ ಇಟ್? ಎಸ್. ನೆಕ್ಸ್ಟ್ ಒನ್, ಸಪೋಸ್ ಇದು ಪ್ಯೂರ್ ಇಂಡಕ್ಟರ್ ಬಗ್ಗೆ. ಸಪೋಸ್ an inductor is connected to a AC voltage with an instantaneous value V is given by, ಇಲ್ಲಿ V ಕೊಟ್ಟಿದ್ದಾರೆ. ಅಗೇನ್ ಇಲ್ಲಿ V ಇದೆ. V is equal to V naught sin omega t. ನಮಗೆ I ಬೇಕು. ಸೊ I ಬೇಕು ಅಂದ್ರೆ ಆಲ್ರೆಡಿ ಡೆರಿವೇಶನ್ ಪಾರ್ಟ್ ಇರುತ್ತೆ. ಓಕೆ, ಡೆರಿವೇಶನ್ ನಾನು ಮಾಡಲ್ಲ, ಡೈರೆಕ್ಟ್ ಎಕ್ಸ್ಪ್ರೆಷನ್ ಬರೀತಾ ಇದ್ದೀನಿ. ಇಂಡಕ್ಟರ್ ಫಸ್ಟ್ ನಿಮಗೆ ಕ್ಲೂ ಕೊಡ್ತೀನಿ. ವಿತೌಟ್ ಡಿರೈವಿಂಗ್ ನಮಗೆ ಹೇಗೆ ಫಾರ್ಮುಲಾ ಲಿಸ್ಟ್ ಮಾಡಬೇಕು, ಹೇಗೆ ಫಾರ್ಮುಲಾ ಪ್ಲಸ್ ಬರುತ್ತಾ ಮೈನಸ್ ಬರುತ್ತಾ ಅನ್ನೋ ಕನ್ಫ್ಯೂಸ್ ಅಲ್ಲಿ ಇರ್ತೀರಾ. ಅದಕ್ಕೆ
ವಾಟ್ ಅಬೌಟ್ ಇಂಡಕ್ಟರ್? ಇಂಡಕ್ಟರ್ ಕರೆಂಟ್ ನ ಸಪೋರ್ಟ್ ಮಾಡುತ್ತಾ ಅಥವಾ ಅಪೋಸ್ ಮಾಡುತ್ತಾ? ಕರೆಂಟ್ ನ ಸಪೋರ್ಟ್ ಮಾಡುತ್ತಾ ಅಥವಾ ಅಪೋಸ್ ಮಾಡುತ್ತಾ? ಎಸ್, ಸಾದಿಕ್ ಶೇಖ್, ಲಕ್ಷ KCET ವಿಲ್ ಬಿ ಸ್ಟಾರ್ಟಿಂಗ್ ಫ್ರಮ್ 8th April. ಓಕೆ, 8th April ಇಂದ ಸ್ಟಾರ್ಟ್ ಆಗುತ್ತೆ. ಜಸ್ಟ್ ಇಮ್ಯಾಜಿನ್, ಯೂಟ್ಯೂಬ್ ಅಲ್ಲೇ ನಿಮಗೆ ಈ ತರ ಕಂಟೆಂಟ್ ಕೊಡ್ತಾ ಇದೀವಿ. ಪೇಡ್ ಬ್ಯಾಚ್ ಅಲ್ಲಿ ಇನ್ನ ಹೇಗಿರಬಹುದು? ಲಾಂಗ್ ಟರ್ಮ್ ಬಗ್ಗೆ ಮಾತಾಡ್ತಾರೆ, ಕ್ರಾಶ್ ಕೋರ್ಸ್ ಬಗ್ಗೆ ಅಲ್ಲ, ಲಾಂಗ್ ಟರ್ಮ್ ಕೋರ್ಸ್ ಬಗ್ಗೆ ಮಾತಾಡ್ತಿರೋದು. ಓಕೆ, ದಟ್ ಟು ಫಾರ್ ಅರೌಂಡ್ 4200, ಐ ಗೆಸ್ 4200ಗೆ, ರೈಟ್? ಎಸ್. ಸೊ ಇಂಡಕ್ಟರ್ ಸಪೋರ್ಟ್ ಮಾಡುತ್ತಾ ಅಪೋಸ್ ಮಾಡುತ್ತಾ ಕರೆಂಟ್ ನ? ಅಪೋಸ್ ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ಸೊ I is equal to I0 sin ಒಮೆಗಾ ಟಿ ವರೆಗೂ ಸೇಮ್. ಅಪೋಸ್ ಅಂದ್ರೆ -π/2, ಆಕ್ಚುಲಿ 5 ಬರುತ್ತೆ. ಓಕೆ, -5 ಬರುತ್ತೆ. ಈ 5 ವ್ಯಾಲ್ಯೂ ಎಷ್ಟು ಅಂದ್ರೆ I is equal to I0 sin ಒಮೆಗಾ ಟಿ -π/2. and what about V is equal to V0 sin ಒಮೆಗಾ ಟಿ. ಇಷ್ಟೇ. ಎರಡನ್ನ ಕಂಪೇರ್ ಮಾಡಿ, ನಿಮ್ಗೆ ಏನು ಅನ್ಸುತ್ತೆ ಹೇಳಿ? ವಿಚ್ ಒನ್ ಇಸ್ ಲ್ಯಾಗಿಂಗ್ ಅಂಡ್ ವಿಚ್ ಒನ್ ಇಸ್ ಲೀಡಿಂಗ್? ವಿಚ್ ಒನ್ ಇಸ್ ಲ್ಯಾಗಿಂಗ್ ಅಂಡ್ ವಿಚ್ ಒನ್ ಇಸ್ ಲೀಡಿಂಗ್? ವಿಚ್ ಒನ್ ಇಸ್ ಲ್ಯಾಗಿಂಗ್ ಅಂಡ್ ವಿಚ್ ಒನ್ ಇಸ್ ಲೀಡಿಂಗ್? ಎಸ್, ಬೇಗ. ಎಸ್, ಕೋಪ್ ಗೇಮಿಂಗ್ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ ವೆರಿ ಗುಡ್. ಓಕೆ, ಎಸ್ ವಿಶಾಲ್, ಎಸ್ 4200 ಐ ಗೆಸ್. ಓಕೆ, ಕರೆಂಟ್ ಲ್ಯಾಗ್ಸ್, ವೆರಿ ಗುಡ್. ಸೈನ್ ಏನ್ ನೋಡಿದೆ? ಸೈನ್ ನೆಗೆಟಿವ್ ಏನ್ ಇಂಡಿಕೇಟ್ ಮಾಡುತ್ತೆ? ಲ್ಯಾಗ್ಸ್. ಓಕೆ, ಸೊ ಇಲ್ಲಿ ನಾನು ಏನ್ ಹೇಳ್ಬೋದು? ಕರೆಂಟ್ I lags V by how many degrees? π/2. V leads I by π/2. Okay, ನೋಡಿ, this is graphical presentation. Okay, maximum height, this is a maximum peak height, and this one here. ನೋಡಿ, V is leading because it is reaching first. Amplitude maximum, ಇಲ್ಲಿ amplitude maximum, but ಯಾವುದು ಬೇಗ ರೀಚ್ ಆಗ್ತದೆ? This one, V leading I. ಕ್ಲಿಯರಾ? ಎಸ್, ವೆರಿ ಗುಡ್. ಅಂಡ್ ಗ್ರಾಫಿಕಲ್ ಪ್ರೆಸೆಂಟೇಷನ್ ನೋಡಿದ್ರೆ ಎಕ್ಸ್ ಆಕ್ಸಿಸ್ ಅಲ್ಲಿ ಯಾವಾಗಲೂ ಕರೆಂಟ್ ಇಟ್ಕೊಳ್ಳಿ. ದಟ್ ಈಸ್ I0. ಅಂಡ್ ವಾಟ್ ಅಬೌಟ್ V0? V ಲೀಡ್ಸ್ ಅಲ್ವಾ? V ಲೀಡ್ಸ್ ಆಗಿರೋದ್ರಿಂದ, ಬಟ್ ಹೌ ಮೆನಿ ಡಿಗ್ರೀಸ್? 90 ಡಿಗ್ರೀಸ್ ಅಂದ್ರೆ ಈ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ, ರೈಟ್? ದಿಸ್ ಇಸ್ V0. ಸೊ ಇಲ್ಲಿ π/2. ಕ್ಲಿಯರಾ? π/2. ಎಸ್. ಓಕೆ, ಸೊ ಇದು ಕರೆಂಟ್ AC ಕರೆಂಟ್ ಆಗಿರೋದ್ರಿಂದ ಸ್ವಲ್ಪ ಬೇಸಿಕ್ಸ್ ನ ಸ್ಟ್ರಾಂಗ್ ಮಾಡ್ತಾ ಇದ್ದೀನಿ. ಸುಹಾಸ್, ಇಸ್ ಇಟ್ ಕ್ಲಿಯರ್? ಸ್ವಲ್ಪ ಬೇಸಿಕ್ಸ್ ನ ಸ್ಟ್ರಾಂಗ್ ಮಾಡ್ತಾ ಇದ್ದೀನಿ, ಸೊ ದಟ್ ಇದ್ರ ಮೇಲೆ ಯಾವುದೇ ತರ ಕ್ವಶನ್ ಬಂದ್ರು ನೀವು ಆರಾಮ್ಸೆ ಆನ್ಸರ್ ಮಾಡ್ಬೋದು, ರೈಟ್? ನೆಕ್ಸ್ಟ್ ಒನ್. ಸೊ ಇನ್ ಫೇಸರ್ ಡಯಾಗ್ರಾಮ್ ಎಲ್ಲ ಆಯ್ತಾ? current lags by π/2. Now, in this case, ಕೆಪಾಸಿಟರ್ ಕರೆಂಟ್ ನ ಲೀಡ್ ಮಾಡುತ್ತಾ, ಲ್ಯಾಗ್ ಮಾಡುತ್ತಾ? ಕರೆಂಟ್ ನ ಸಪೋರ್ಟ್ ಮಾಡುತ್ತಾ ಅಥವಾ ಅಪೋಸ್ ಮಾಡುತ್ತಾ? ಎಸ್, ಯಶು, ಇದು ಎಲ್ಲರೂ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಎಸ್, BGM ಉದಯ್, ಜೆಗೂ ಸಹಿತ ಹೆಲ್ಪ್ ಆಗುತ್ತೆ, ಮೇನ್ಸ್ ಅಡ್ವಾನ್ಸ್ ಸಹಿತ ಹೆಲ್ಪ್ ಆಗುತ್ತೆ. ಓಕೆ, ಎಸ್, ಸಪೋರ್ಟ್ಸ್. ಸೊ ಸಪೋರ್ಟ್ಸ್ ಅಂತಂದ್ರೆ ಇಲ್ಲಿ ನಮಗೆ I ಏನಿದೆಯಲ್ಲ, I is equal to I0. Can I write directly? Sin ಒಮೆಗಾ ಟಿ +5. But what about the 5 value? It is again 90 degree ಅಥವಾ π/2 sin ಒಮೆಗಾ ಟಿ +5. And V is equal to V0 sin ಒಮೆಗಾ ಟಿ. ಎರಡನ್ನು ನೋಡ್ಕೊಳ್ಳಿ. ಅರೆ ಎಸ್, which one is leading and which one is lagging? I leads by 90 degree. Very good. ಇಲ್ಲಿ ಪಾಸಿಟಿವ್ ಇದೆ, ರೈಟ್? ಇಲ್ಲಿ ಪಾಸಿಟಿವ್ ಇದೆ. ಸೊ this one indicates I leads V by π/2. Okay, I leads π/2. This one should be π/2, right?
This one should be pi by 2. So this is pi by 2. Clear? Yes, clear? Okay. Now, ಇವಾಗ ಡಯಾಗ್ರಾಮ್ ಪ್ರಕಾರ ಎಲ್ಲ ಆಯಿತು. ಸೊ ಇಲ್ಲಿ ನೀವು ನೋಡ್ಬೋದು ವಿಚ್ ಒನ್ ಇಸ್ ರೀಚಿಂಗ್ ಮ್ಯಾಕ್ಸಿಮಮ್ ಹೈಟ್, ಕರೆಂಟ್ ಆ್ಯಂಡ್ ಹಿಯರ್ ವೋಲ್ಟೇಜ್. ಸೊ ಇಲ್ಲಿ ಕರೆಂಟ್ ಲೀಡಿಂಗ್ ಕರೆಂಟ್ ಲೀಡಿಂಗ್ ವಿ. ಸೊ ಇಲ್ಲಿ ನೆಕ್ಸ್ಟ್ ಒನ್ ನಾನು ಏನು ಹೇಳಿದೆ, ಕರೆಂಟ್ ಯಾವಾಗಲೂ ಎಕ್ಸ್ ಆಕ್ಸಿಸ್ ಅಲ್ಲೇ ತಗೊಳ್ಳಿ. ಕರೆಂಟ್ನ ಯಾವಾಗಲೂ ಎಕ್ಸ್ ಆಕ್ಸಿಸ್ ಅಲ್ಲೇ ತಗೊಳ್ಳಿ. ನಾವು ಇಫ್ ಇಟ್ ಇಸ್ ಐ ನಾಟ್, ಓಕೆ, ವಿಚ್ ಈಸ್ ಇಫ್ ಇಟ್ ಇಸ್ ಐ ನಾಟ್, ವಾಟ್ ಅಬೌಟ್ ವಿ ನಾಟ್? ವಾಟ್ ಅಬೌಟ್ ವಿ ನಾಟ್? ಪಾಸಿಟಿವ್ ವೈ ಆಕ್ಸಿಸ್ ಬರಬೇಕಾ, ನೆಗೆಟಿವ್ ವೈ ಆಕ್ಸಿಸ್ ಬರಬೇಕಾ? ಎಸ್ ಹೇಳಿ. ಪಾಸಿಟಿವ್ ವೈ ಆಕ್ಸಿಸ್ ಬರಬೇಕಾ, ನೆಗೆಟಿವ್ ವೈ ಆಕ್ಸಿಸ್ ಬರಬೇಕಾ? ಬೇಗ ಹೇಳಬೇಕು. ಪಾಸಿಟಿವ್ ಆರ್ ನೆಗೆಟಿವ್, ಪಾಸಿಟಿವ್ ಆರ್ ನೆಗೆಟಿವ್, ಪಾಸಿಟಿವ್ ಆರ್ ನೆಗೆಟಿವ್. ವಿ ನಾಟ್ ಅನ್ನೋದು ಪಾಸಿಟಿವ್ ವೈ ಬರಬೇಕಾ ಅಥವಾ ನೆಗೆಟಿವ್ ವೈ ಬರಬೇಕಾ? ವಿತ್ ಆಂಗಲ್ 90 ಅಥವಾ ಪೈ ಬೈ 2. ಎಸ್, ವೆರಿ ಗುಡ್. ಯಾರು ಹೇಳಿದ್ದು? ಜಗದೀಶ್ ಪಾಟೀಲ್ ಅಂಡ್ ಮೂವಿ ಕ್ಲಬ್ ರಾಂಗ್. ಪಾಸಿಟಿವ್ ಅಲ್ಲ. ಓಕೆ, ಬಿಕಾಸ್ ವಿ ಲೀಡ್ಸ್, ವಿ ಲ್ಯಾಕ್ಸ್ ಅಲ್ವಾ? ಇಲ್ಲಿ ನೋಡಿ, ಐ ಲೀಡ್ಸ್. ಯಾವುದು ಮೊದಲಿರುತ್ತೆ ಅದು ಲೀಡ್ಸ್ ಅಂತ. ಓಕೆ, ಸೊ ದಿಸ್ ಈಸ್ ವಿ ನಾಟ್ ಅಂಡ್ ದಿಸ್ ಈಸ್ ಪೈ ಬೈ 2. ಕ್ಲಿಯರಾ? ಎಸ್, ನೆಗೆಟಿವ್. ವೆರಿ ಗುಡ್. ಓಕೆ, ಕ್ಲಿಯರ್? ನಾ ಲೆಟ್ಸ್ ಮೋಡ್. ಇಷ್ಟೇ ಜಾಸ್ತಿ ಡಿಫಿಕಲ್ಟ್ ಇರೋದು ಆ 3. ಇದೊಂದು ಲಾಸ್ಟ್ ಒನ್. ತುಂಬ ಕಷ್ಟ ಏನಿಲ್ಲ, ಈಸಿ. ನಾವು ಆಲ್ರೆಡಿ ನಾವು ಫೇಸರ್ ಡಯಾಗ್ರಾಮ್ ಕಲ್ತಿದ್ವಲ್ಲ. ಸೊ ಅಲಾಂಗ್ ಎಕ್ಸ್ ಆಕ್ಸಿಸ್ ಏನು ತಗೊಂಡಿದ್ವಿ? ಎಕ್ಸ್ ಆಕ್ಸಿಸ್ ಅಲ್ಲಿ ದಿಸ್ ಇಸ್ ಎಕ್ಸ್ ಆಕ್ಸಿಸ್ ಅಕ್ರಾಸ್ ಕೆಪಾಸಿಟರ್ ಅಂಡ್ ರೆಜಿಸ್ಟರ್. ಓಕೆ, ಉಲ್ಟಾಗ್ಬಿಟ್ಟಿದೆ. ದಿಸ್ ಶುಡ್ ಬಿ ರೆಜಿಸ್ಟರ್. ಓಕೆ, ನಾವು ಇವಾಗ ನೋಡಿ. ಸೊ ಆಲ್ ದೀಸ್ ಆರ್ ಕರೆಂಟ್ ಐ ನಾಟ್ ಅಂಡ್ ಐ ನಾಟ್. ದ ಫಸ್ಟ್ ಒನ್ ನೋಡಿ ವಿತ್ ರೆಸ್ಪೆಕ್ಟ್ ಟು ಇಂಡಕ್ಟರ್ ಅಲ್ಲಿ ಕರೆಂಟ್ ಲ್ಯಾಗ್ ಆಗುತ್ತಾ, ಲೀಡ್ ಆಗುತ್ತಾ? ಡೆಫಿನೆಟ್ಲಿ ಲ್ಯಾಗ್ ಆಗುತ್ತೆ. ಸೊ ಆಲ್ರೆಡಿ ನಮ್ಗೆ ಗೊತ್ತಿದೆ, ದಿಸ್ ಇಸ್ ಅ ಪರ್ಪೆಂಡಿಕ್ಯುಲರ್, ದಟ್ ಈಸ್ ಪ್ಲಸ್ ವೈ ಆಕ್ಸಿಸ್. ಅಂಡ್ ಇಲ್ಲಿ ಕರೆಂಟ್ ಲೀಡ್ ಆಗುತ್ತೆ, ಇಲ್ಲಿ ಯಾವುದಿಲ್ಲ, ಆನ್ ದ ಸೇಮ್ ಸ್ಟ್ರೇಟ್ ಲೈನ್. ಓಕೆ, same straight line. Okay, so this is v naught and this is v naught and this is v naught. Okay, ಈ ಮೂರನ್ನು ಮಿಕ್ಸ್ ಮಾಡಿ, ಅರ್ಥ ಆಗ್ತಿದೆನಾ? ಮೂರನ್ನ ಮಿಕ್ಸ್ ಮಾಡಿ ಒಂದು ಡಯಾಗ್ರಾಮ್ ಹಾಕ್ತೀನಿ. ಸೊ ದಿಸ್ is I naught in all the cases, I naught with respect to resistor. Okay, with respect to resistor, first ವೈಟ್ ಕಲರ್ ಅಲ್ಲಿ ಹಾಕ್ತೀನಿ. ಓಕೆ, ನಾ ಸೊ ಇದು ವಿ ಆಗಲ್ಲ. ಸೊ ಫಸ್ಟ್ ಇಲ್ಲಿ ನೋಡಿ, ಎಲ್ಲ ಕನ್ಸಿಡರ್ ಮಾಡ್ಕೊಂಡ್ರೆ ಐ ನಾಟ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಂಡ್ ವಿ ನಾಟ್ ಅಲಾಂಗ್ ವೈ ಆಕ್ಸಿಸ್. ಕ್ಲಿಯರಾ? ದ ಫಸ್ಟ್ ಒನ್ ಇಟ್ ಇಸ್ ಕ್ಲಿಯರ್. ದಿಸ್ ಈಸ್ ಯಾವುದಕ್ಕೆ ಇದು? ವಿ ಎಲ್ ಅಂತ ಬರೀಲ್ಲ, ವೋಲ್ಟೇಜ್ ಅಕ್ರಾಸ್ ಇಂಡಕ್ಟರ್. And this is current in all the cases same ಇದೆ. So therefore I'll be considering I naught only. All the cases I naught only. Now ಕೆಳಗಡೆ ಇದು V naught, ಕೆಪಾಸಿಟರ್ಗೆ V naught, that is a 90 degree. This is 90 degree. So ಇದನ್ನ ನಾನು VC ಅಂತ ಕರಿತೀನಿ. VC, okay, voltage across capacitor. And what about resistor? On the same axis. So this one is VR. Clear? VLR. So direct ಆಗಿ ನಿಮಗೆ ಫಾರ್ಮುಲಾಸ್ ಹೇಳ್ಕೊಡ್ತೀನಿ ಇಷ್ಟ ಆದ್ಮೇಲೆ, ರೈಟ್? ಸೊ ಇಲ್ಲಿ ಇದನ್ನ Z ಅಂತ ಕನ್ಸಿಡರ್ ಮಾಡ್ಕೋಬಹುದು. ಓಕೆ, ಸೊ ಫಸ್ಟ್ ಒನ್ ಇದು Z. ಇಲ್ಲಿ ಆಲ್ರೆಡಿ ಗೊತ್ತಾಯ್ತಲ್ಲ ಫಾರ್ಮುಲಾಸ್ ಏನು? ಫಸ್ಟ್ ಫಾರ್ಮುಲಾ ವಿ ನೆಟ್ ಅಂಡರ್ ಸ್ಕ್ವೇರ್ ರೂಟ್ VR ಸ್ಕ್ವೇರ್ ಪ್ಲಸ್ VL minus VC whole square. Clear? Next one, in terms of I and Z, impedance, resistance formally. I
that is equal to Z, total impedance, total resistance of the circuit ನ impedance ಅಂತ ಕರೀತೀವಿ. total resistance of the circuit ನ impedance ಅಂತ ಕರಿತೀನಿ. ಓಕೆ, ನೆಕ್ಸ್ಟ್ ಒನ್. ಸೊ ಅಂಡರ್ ಸ್ಕ್ವೇರ್ ರೂಟ್, ಇಲ್ಲಿ ವಿ ಸ್ಕ್ವೇರ್ ಅಂದ್ರೆ ಐ ಸ್ಕ್ವೇರ್ ಆರ್, ಆರ್ ಸ್ಕ್ವೇರ್ ಪ್ಲಸ್ ಇಲ್ಲಿ ಅಂಡರ್ ಬ್ರಾಕೆಟ್ ಅಲ್ಲಿ ವಿ ಎಲ್ ಅಂತಿದೆ. ವಿ ಎಲ್ ಅಂತಂದ್ರೆ ಐ ಸ್ಕ್ವೇರ್ ಎಕ್ಸ್ ಎಲ್ ಸ್ಕ್ವೇರ್ ಮೈನಸ್ ಐ ಸ್ಕ್ವೇರ್ ಎಕ್ಸ್ ಸಿ ಸ್ಕ್ವೇರ್. ಕ್ಲಿಯರಾ? ಇಲ್ಲಿ ಓಕೆ, ಒನ್ ಸೆಕೆಂಡ್, ಇಲ್ಲಿ ಅಂಡರ್ ಸ್ಕ್ವೇರ್ ರೂಟ್ ಬರಲ್ಲ. ಸೊ ಇಲ್ಲಿ ಐ ಇಂಟು ಎಕ್ಸ್ ಎಲ್ ಮೈನಸ್ ಐ ಇಂಟು ಎಕ್ಸ್ ಸಿ ಹೋಲ್ ಸ್ಕ್ವೇರ್. ಈ ಐನ ಆಚೆ ತಗೊಂತೀನಿ. ಐ ಇಸ್ ಈಕ್ವಲ್ ಟು ಝೆಡ್ ಇಸ್ ಈಕ್ವಲ್ ಟು ಐ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ಹೋಲ್ ಸ್ಕ್ವೇರ್. ಇಷ್ಟೇ. ಈ ಐ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಫೈನಲಿ ಯು ವಿಲ್ ಬಿ ಗೆಟಿಂಗ್ that z is equal to under square root xl minus xc whole square plus r square. Okay, whole square under square root xl minus xc whole square plus r square. Ade tan phi ge this one and this one. Okay, and the power factor, this is very important, r minus r divided by z. Z anadu total impedance. Shalini H Acharya sir suggest some DPP for KCET. ನಮ್ಮ ಬ್ಯಾಚ್ ಇದೆಯಲ್ಲ, ಒಂದ್ಸತಿ ಆಕ್ಸೆಸ್ ತಗೊಳ್ಳಿ. ಓಕೆ, ಅಂಡ್ ಇದನ್ನ ಏನಂತ ಕರಿತೀವಿ? ಪವರ್ ಫ್ಯಾಕ್ಟರ್. ದಿಸ್ ಒನ್ ವಿ ಕಾಲ್ ಇಟ್ ಆಸ್ ಎ ಪವರ್ ಫ್ಯಾಕ್ಟರ್. ಓಕೆ, ವೇರ್ ಫೈ ಇಸ್ ದ ಫೇಸ್ ಡಿಫರೆನ್ಸ್ ಬಿಟ್ವೀನ್ ಕರೆಂಟ್ ಅಂಡ್ ವೋಲ್ಟೇಜ್. ಓಕೆ, ನಾವು ಇಲ್ಲಿ ಈ ಫಾರ್ಮುಲಾಸ್ ನೋಡಿ. ಪಿ ಆವರೇಜ್ ಬೇಕು ಅಂದ್ರೆ ವಿ ಐ ಆರ್ ಎಂ ಎಸ್ ಕಾಸ್ ಫೈ. ಪವರ್ ಫ್ಯಾಕ್ಟರ್ ಫಾರ್ಮುಲಾ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಆಲ್ರೆಡಿ ಫಾರ್ಮುಲಾಸ್ ಗೊತ್ತಿರುತ್ತೆ. ಸೊ ಐ ಹೋಪ್ ನಿಮಗೆಲ್ಲ ಡೌಟ್ ಕ್ಲಾರಿಫೈ ಆಗಿದೆ ಅಂತ ಅನಿಸ್ತಾ. ಓಕೆ, ಸೊ ನಿಮ್ಮೆಲ್ಲ ಡೌಟ್ ಕ್ಲಾರಿಫೈ ಆಗಿದ್ರೆ ಎಸ್ ಅಂತ ವೋಟ್ ಮಾಡಿ. ನಿಮ್ಮ ಡೌಟ್ ಎಲ್ಲ ಕ್ಲಾರಿಫೈ ಆಗಿದ್ರೆ ಎಸ್ ಅಂತ ವೋಟ್ ಮಾಡಿ. ಎಸ್ ಬೇಕಾ? 30 ಸೆಕೆಂಡ್. ನಿಮ್ಮೆಲ್ಲ ಡೌಟ್ಸ್ ಕ್ಲಾರಿಫೈ ಆಗಿದ್ರೆ ಎಲ್ ಸಿ ಆರ್ ಸರ್ಕ್ಯೂಟ್ ಅಲ್ಲಿ ಸ್ಟ್ರೇಟ್ ಲೈನ್ ಮೀನಿಂಗ್ ಅಂದ್ರೆ ಎಕ್ಸ್ ಆಕ್ಸಿಸ್. ಸ್ಟ್ರೇಟ್ ಲೈನ್ ಅಂತಂದ್ರೆ ನೆಟ್ ತಗೊಂತೀವಲ್ಲ, ನೆಟ್. ಓಕೆ, ಲೈಕ್ ಫೋರ್ಸ್ ರಿಸಲ್ಟೆಂಟ್ ವೆಕ್ಟರ್ ತರದು. ಓಕೆ, ಎಸ್. ದರ್ಶನ್, ವಾಟ್ ಇಸ್ ಯುವರ್ ಡೌಟ್? ಟೆಲ್ ಮಿ, ಐಲ್ ಕ್ಲಾರಿಫೈ ಯುವರ್ ಡೌಟ್. ಆ್ಯಂಡ್ ಸುಹಾಸ್ ಆಲ್ಸೋ, ನಿಮ್ಮ ಡೌಟ್ ಏನು ಹೇಳಿ. AK BGM, ಎಸ್ ಹೇಳಿ. ಎಸ್ ಇಶಾ ಶರ್ಮಾ, ದಟ್ಸ್ ಅನಫ್. ಓಕೆ, ಸೊ 77% ಅರ್ಥ ಆಗಿದೆ. ಸೊ ನಿಮ್ದು ಏನಾದರೂ ಡೌಟ್ ಇದ್ರೆ ಕೇಳಿ ವೈಲ್ ಸಾಲ್ವಿಂಗ್ ದ ಕ್ವಶನ್ಸ್. ಓಕೆ, ಅವಾಗಲೂ ನಿಮ್ಗೆ ಡೌಟ್ ಇದ್ರೆ ಐ ಎಕ್ಸ್ಪ್ಲೇನ್ ಇಟ್. ಓಕೆ, ನಾವು ನೀವು ನೋಡಿ, ಈ 20 ವೋಲ್ಟ್ AC ಅಂದ್ರೆ ಇಲ್ಲಿ 20 ವೋಲ್ಟ್ AC ಕೊಡ್ತಾ ಇದ್ದಾರೆ. ಆದಷ್ಟು ಬೇಗ ಸಾಲ್ವ್ ಮಾಡಿ. ಓಕೆ, ಲೆಟ್ಸ್ ಕನ್ಸಿಡರ್ 60 seconds ಬಿಕಾಸ್ ನಾನು ಎಕ್ಸ್ಪ್ಲೇನ್ ಮಾಡಬೇಕಲ್ಲ ಅದಕ್ಕೆ. 20 ವೋಲ್ಟ್ AC is applied to a circuit of a resistance and a coil with a negligible resistance. If the voltage across the resistance is a 12 volt and the voltage across coil is simple. ಅವ್ರು ಕೊಟ್ಟಿರೋದು ಸಿಂಪಲ್ ಕ್ವಶನ್ ಏನು ಗೊತ್ತಾ? This is a net voltage, that is a 20 volt, and resistance across voltage across resistance is to voltage across resistance, that is a 12 volt. And what is the voltage across inductor? ಓಕೆ ಅಂತ ಕೇಳಿರೋದು. ಓಕೆ, ಅಕ್ರಾಸ್ ಕಾಯಿಲ್ ಅಂದ್ರೆ ಇಂಡಕ್ಟರ್ ಹತ್ರ. ಬೈ ದ ಫಾರ್ಮುಲಾ ವಿ ನೆಟ್ ಇಸ್ ಈಕ್ವಲ್ ಟು ಅಂಡರ್ ಸ್ಕ್ವೇರ್ ರೂಟ್ ವಿ ಆರ್ ಸ್ಕ್ವೇರ್ ಪ್ಲಸ್ ವಿ ಎಲ್ ಮೈನಸ್ ವಿ ಸಿ ಹೋಲ್ ಸ್ಕ್ವೇರ್. ರೈಟ್? ಸೊ ಇಲ್ಲಿ ನಾವು ನೋಡ್ಬೋದು ಕೆಪಾಸಿಟರ್ ಇಲ್ಲೇ ಇಲ್ಲ. ದೇರ್ ಫೋರ್ ಯು ಕ್ಯಾನ್ ಎಲಿಮಿನೇಟ್ ದಿಸ್ ಸಿ. ವಿ ಕ್ಯಾನ್ ಎಲಿಮಿನೇಟ್ ದಟ್ ಸಿ. ದಿಸ್ ಒನ್ ಯು ಕ್ಯಾನ್ ಎಲಿಮಿನೇಟ್. ಸೊ ವಿ ನೆಟ್ ಎಷ್ಟಿದೆ? ವಿ ನೆಟ್ ದಟ್ ಈಸ್ ಅ 20 ಅಂಡರ್ ಸ್ಕ್ವೇರ್ ರೂಟ್ ವಿ ಆರ್ ಸ್ಕ್ವೇರ್ ಎಷ್ಟಿದೆ? 12 ಸ್ಕ್ವೇರ್ ಪ್ಲಸ್ ವಿ ಎಲ್ ಎಷ್ಟಿದೆ? ದಟ್ ವಿ ನೀಡ್ ಟು ಫೈಂಡ್ ಔಟ್. ವಿ ಎಲ್ ಮೈನಸ್ 0 ಹೋಲ್ ಸ್ಕ್ವೇರ್. ಸ್ಕ್ವೇರಿಂಗ್ ಅನ್ನು ಬೋತ್ ಸೈಡ್. ಓಕೆ, ಸ್ಕ್ವೇರಿಂಗ್ ಅನ್ನು ಬೋತ್ ಸೈಡ್ ಮಾಡಿದ್ರೆ 400 ಆಗುತ್ತೆ. 2 4 2 zeros. ದಟ್ ಈಸ್ ಈಕ್ವಲ್ ಟು 12 ಸ್ಕ್ವೇರ್ ಎಷ್ಟಾಗುತ್ತೆ? 144 ಪ್ಲಸ್ ಇಲ್ಲಿ 0 ಆಗಿರೋದ್ರಿಂದ ವಿ ಎಲ್ ಸ್ಕ್ವೇರ್ ಮಾತ್ರ ಉಳ್ಕೊಳ್ಳುತ್ತೆ. ವಿ ಎಲ್ ಸ್ಕ್ವೇರ್ ಮಾತ್ರ, ಸಿಂಪ್ಲಿಫಿಕೇಶನ್ ಅಷ್ಟೇ, ಏನಿಲ್ಲ. ವಿ ಎಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 400 ಮೈನಸ್ 144 ಎಷ್ಟಾಗುತ್ತೆ? ವಿ ಎಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 256. ರೈಟ್? ಸೊ 200 and 100 300 56 and 44 that is the 400. Yes, and VL is equal to 16 volt. Right? So voltage across this inductor ಅಥವಾ coil ಎಷ್ಟಿದೆ? 16 volt. Right? So that is option A. Option A is the right answer. Hey, very good. 72%. Wonderful. Okay.
ಎಸ್ ಎಸ್ ಸೌಮ್ಯ, ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ಮಾಡಬೇಕಾಗತ್ತೆ. DPP ಕ್ವಶನ್ಸ್ನ ಸಾಲ್ವ್ ಮಾಡಿ. ಓಕೆ ಫೈನ್. ಓಕೆ ನೌ ನೆಕ್ಸ್ಟ್ ಒನ್, ದ ಆವರೇಜ್ ಪವರ್ ಡಿಸಿಪೇಟೆಡ್ ಇನ್ ಅ ಪ್ಯೂರ್ ಇಂಡಕ್ಟರ್. ಪ್ಯೂರ್ ಇಂಡಕ್ಟರ್ ಅಲ್ಲಿ what is the angle between I and V? First of all, power dissipated andre power dissipated it is given by I RMS, V RMS and cos phi. In a pure inductor ಅಲ್ಲಿ what is the angle between I and V? 90 degree. Very good, 90 degree. So ಇಲ್ಲಿ phi value in a pure inductor, okay, pure inductor 90 degree. So cos 90 degree, that is equal to 0. So power 0 into anything is 0. So therefore right answer option C. Right answer option C. Right answer option C. Very good. Wonderful, wonderful. Now next one nodi. The average power dissipated. Nan ivaga okay, option C alva, last one option C. Okay, good. 90% answer madidra. Let's try to answer this question. Yes, question is, the average power dissipated in an AC circuit is 2 watt. If the current flowing through the AC circuit is 2 ampere and impedance is 1 ohm, what is the power factor? Power factor is naಮಗೆ already ಗೊತ್ತಿದೆ. Power factor, that is a cos phi, that is equal to R divided by Z. Okay, power factor, right? So ಇಲ್ಲಿ R ನ ಯೂಸ್ ಮಾಡೋಕ್ಕಾಗಲ್ಲ. ಇನ್ಸ್ಟೆಡ್ ಆಫ್ ದಟ್ ಅಲ್ಲಿ ಏನು ಕೇಳಿರೋದು ಪವರ್ ಫ್ಯಾಕ್ಟರ್. ಓಕೆ, ಕಾಸ್ ಫೈ P is equal to I RMS, V RMS and cos phi. ಇಲ್ಲಿ ಪವರ್ ಫ್ಯಾಕ್ಟರ್ ಅಂದ್ರೆ ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಕಾಸ್ ಫೈ ಅನ್ನೋದು ಪವರ್ ಫ್ಯಾಕ್ಟರ್. ಅಂಡ್ ನೀವಿಲ್ಲಿ ನೋಡ್ಬೋದು I RMS, V RMS, I RMS and V RMS. ಓಕೆ, ಎಷ್ಟಿದೆ? average power dissipated in a 2. okay, 2 fine. If a current flowing through the circuit is 2 ampere and impedance they have given 1 ampere. okay, fine, simple. P is equal to ಇದನ್ನ ಈ ಫಾರ್ಮ್ ಅಲ್ಲಿ ಬರ್ಕೋತೀನಿ, V cos phi, right? What is the power? 2. ಇಲ್ಲಿ I ಇದೆ ಎಷ್ಟು? 2 ampere. 2 ampere. ಈ V ನ I into R ಅಂತ ಬರಿಬೋದಾ? In place of R I can write it as a Z, because V is given by I into R, but it is a AC circuit, therefore I into Z ಅಂತ ಬರಿಬೋದು, right? So I into Z cos phi. So ನೀವು ನೋಡ್ಬೋದು 2 get cancel, ಒಂದು ಲೆಫ್ಟ್ ಹ್ಯಾಂಡ್ ಸೈಡ್, ಮಿಕ್ಕಿದ್ದು I is equal to 2 ampere, Z is equal to 1 ampere into cos phi, and 2 into 1 2 only, cross multiply ಮಾಡಿದ್ರೆ cos phi, that is equal to 1 by 2, that is equal to 0.5. 0.5, that is option A. That is option A. Option A is the right answer. Only 20% answer madidra, right? Sir, these classes will be there till maybe 8 ಅಥವಾ 9 ಆಗ್ಬೋದು. ಓಕೆ, ಇನ್ನು ನಮಗೆ 4 ಚಾಪ್ಟರ್ ಇದೆ, ಆರಾಮ್ಸೆ ಮಾಡ್ಬೋದು. ಅವೆಲ್ಲ ಚಿಕ್ಕ ಚಿಕ್ಕ ಚಾಪ್ಟರ್, ಯಾವುದು ನ್ಯೂಕ್ಲಿಯರ್ ಆಗಿರ್ಬೋದು, ಆಟಮ್ಸ್ ಆಗಿರ್ಬೋದು, ಚಿಕ್ಕ ಚಿಕ್ಕ ಚಾಪ್ಟರ್ ಬೇಗ ಮುಗಿಸೋದು. ನೆಕ್ಸ್ಟ್ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್, ಜಸ್ಟ್ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಮತ್ತೆ ಡ್ಯುಯಲ್ ಯಾವುದದು ಡಿ ಬ್ರಾಗ್ಲಿ ಇಕ್ವೇಷನ್ಸ್ ನೋಡ್ಕೊಂಡ್ರೆ ದಟ್ ಚಾಪ್ಟರ್ ಇಸ್ ಆಲ್ಸೋ ಡನ್. ಬಟ್ ನ್ಯೂಮರಿಕಲ್ಸ್ ಜಾಸ್ತಿ ಮಾಡ್ತಾ ಇದೀವಿ. ಓಕೆ, ನೌ ನೆಕ್ಸ್ಟ್ ಕ್ವಶನ್, 45 seconds. Okay, 45 seconds. Let's try to answer this one. A multimeter reads voltage at a certain AC source as 100 volt. Okay, AC source andre yavdu idu? V0 VRMS? VRMS. Okay, what is the peak value of a voltage? Peak value andre V0. Already we know that relation between VRMS, that is equal to V0 divided by root 2, and V0 V required, therefore root 2 VRMS, and V0 that is equal to root ಎಷ್ಟಾಗುತ್ತೆ? 1.414 ಆಗುತ್ತೆ ಇಂಟು VRMS ಇದೆ 100, ಮಲ್ಟಿಪ್ಲೈ ಮಾಡಿದ್ರೆ V0 that is equal to 141.4 volt. ಕ್ಲಿಯರಾ? Which is the right answer? 141. Okay, option C. Option C is the right answer. Yes, 84. Very good, very good. Okay, 141.4 voltage. Okay, 141.4 voltage. Very good. Option C. ಇನ್ನೂ ಆನ್ಸರ್ ಮಾಡ್ತಾ ಇದ್ದೀರಾ? Okay, next one. Try to answer this question. So 10 second ಅಲ್ಲಿ ಆನ್ಸರ್ ಮಾಡ್ಬೋದು ನೀವು, just 10 second. An ideal inductor is connected across AC source voltage, the current in the circuit. ಯಾವ್ದು ಕೊಟ್ಟಿರೋದು? Ideal inductor.
ದಟ್ ಈಸ್ ಎಲ್. ಕರೆಂಟ್ ಲ್ಯಾಗ್ ಆಗುತ್ತಾ ಲೀಡ್ ಆಗುತ್ತಾ? ಕರೆಂಟ್ ಲ್ಯಾಗ್ ಆಗುತ್ತಾ ಲೀಡ್ ಆಗುತ್ತಾ? ಇಂಡಕ್ಟರ್ ಕರೆಂಟ್ ನ ಸಪೋರ್ಟ್ ಮಾಡುತ್ತಾ ಅಪೋಸ್ ಮಾಡುತ್ತಾ? ಅಪೋಸ್ ಮಾಡುತ್ತಾ ಅಂದ್ರೆ ಲ್ಯಾಗಿಂಗ್, ಸಪೋರ್ಟ್ ಮಾಡುತ್ತಾ ಅಂದ್ರೆ ಲೀಡಿಂಗ್. ಕರೆಂಟ್ ಲೀಡಿಂಗ್ ಅಂಡ್ ಲ್ಯಾಗಿಂಗ್. ಓಕೆ, ಇಲ್ಲಿ ಕೊಟ್ಟಿರೋದು ಇದು ಕರೆಂಟ್ ಬಗ್ಗೆ ಕೇಳಿದ್ರು. ಕರೆಂಟ್ ಲ್ಯಾಗ್ಸ್ ಆಗುತ್ತೆ ಬಿಕಾಸ್ ಇಂಡಕ್ಟರ್ ದಿಸ್ ಈಸ್ ಅ ಎಲ್, ಇಂಡಕ್ಟರ್ ಎಲ್ ಅಲ್ಲಿ ಆಗಿದೆ. ದೇರ್ಫೋರ್ ಕರೆಂಟ್ ಲ್ಯಾಗ್ಸ್. ದೇರ್ಫೋರ್ ಕರೆಂಟ್ ಈಸ್ ಅಹೆಡ್ ಆಫ್ ದ ವೋಲ್ಟೇಜ್? ನೋ. ಲ್ಯಾಗ್ಸ್ ವೋಲ್ಟೇಜ್ ಅನ್ನ ಫೇಸ್ ಬೈ? ನೋ. ಇಲ್ಲಿ ಪೈ ಕೊಟ್ಟಿದ್ದಾರೆ, ಪೈ ಬೈ 2 ಇರಬೇಕು. ಈಸ್ ಅಹೆಡ್? ನೋ. ಲ್ಯಾಗ್ಸ್ ವೋಲ್ಟೇಜ್ ಬೈ ಪೈ ಬೈ 2. ವೆರಿ ಗುಡ್, ವೆರಿ ಗುಡ್. ದಟ್ ಈಸ್ ಆಪ್ಷನ್ ಡಿ. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಓನ್ಲಿ 12% ಆನ್ಸರ್ ಮಾಡಿದ್ರು ನೋಡಿ, ಓನ್ಲಿ 12%. ಇಂಡಕ್ಟರ್ ಕೊಟ್ಟಿರೋದು ಗೊತ್ತಾಗ್ತಿದೆನಾ? ಕೆಪಾಸಿಟರ್ ಸಪೋರ್ಟ್ ಮಾಡುತ್ತೆ, ಕರೆಂಟ್ ಅಲ್ಲೇ ಡಿಸೈಡ್ ಮಾಡಿ ಅಂತ ಹೇಳಿದ್ದು ನಿಮಗೆ, ಕನ್ಫ್ಯೂಸ್ ಆಗ್ತೀರಾ ಅಂತ ಹೇಳಿ. ಓಕೆ, ನಾವ್ ನೆಕ್ಸ್ಟ್ ಕ್ವಶನ್. an alternating voltage source of a variable angular frequency. Angular frequency ಅಂದ್ರೆ variable angular frequency omega and fixed amplitude V is connected in a series with a capacitance C, electric bulb of the resistance R, inductance is 0 when omega is increased. So current formula ಏನು ಜನರಲಿ? ಸೊ ಪವರ್ ಜಾಸ್ತಿ ಇದ್ರೆ ಫಸ್ಟ್ ಆಫ್ ಆಲ್ ರಿಲೇಷನ್ ಪವರ್ ಆಫ್ ದ ಬಲ್ಬ್ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಕಲ್ತಿದ್ದೆ, ಯಾವುದು? ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ. ಓಕೆ 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 ಏಕೆ ಬೀಜಂ ಫೈನ್ ನೋಡ್ಕೋತೀನಿ. ಓಕೆ 9 ಇಲ್ಲಿ ಪವರ್ ಬಗ್ಗೆ ಬ್ರೈಟ್ನೆಸ್ ಡಿಪೆಂಡ್ಸ್ ಆನ್ ಪವರ್. ಓಕೆ, ಬ್ರೈಟ್ನೆಸ್ ಡಿಪೆಂಡ್ಸ್ ಆನ್ ಪವರ್. ಇಲ್ಲಿ ನಮ್ಗೆ ಕೊಟ್ಟಿರೋದು P is equal to I square R. ಓಕೆ, ಇದು ಜನರಲ್ ಆಗಿ ಕರೆಂಟ್ ಎಲೆಕ್ಟ್ರಿಸಿಟಿ ಓದಿದ್ದು. ಬಟ್ ಇಲ್ಲಿ ಇನ್ ಪ್ಲೇಸ್ ಆಫ್ ಆರ್ ವಾಟ್ ವಿ ಹ್ಯಾವ್ ಟು ಯೂಸ್? I square Z ಅಂತ ಯೂಸ್ ಮಾಡೋದು. ನಾವು ಇಲ್ಲಿ Z ಇಗ್ನೋರ್ ಮಾಡಿ, ಇಲ್ಲಿ P is directly proportional to I square. ಓಕೆ, P is directly proportional to I square. ನಾವು ಇವಾಗ I ಮತ್ತೆ ರೆಸಿಸ್ಟೆನ್ಸ್ ಮಧ್ಯೆ ಯಾವ ರಿಲೇಷನ್? V divided by Z, ರೈಟ್? ಇವಾಗ Z ಕಮ್ಮಿ ಆಯ್ತು ಅಂದ್ರೆ I ಜಾಸ್ತಿ ಆಯ್ತು. ಜಾಸ್ತಿ ಆದ್ರೆ ಪವರ್ ಜಾಸ್ತಿ ಆಗುತ್ತೆ. ಪವರ್ ಜಾಸ್ತಿ ಆದ್ರೆ ಬ್ರೈಟ್ನೆಸ್ ಸಹಿತ ಜಾಸ್ತಿ ಆಗುತ್ತೆ. ಸೊ ಇನ್ Z ಅಂತಂದ್ರೆ ಯಾವುದು? ಕೆಪಾಸಿಟರ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ Z ಇನ್ ದ ಸೆನ್ಸ್ XC ದಟ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಒಮೆಗಾ C. ಇದನ್ನ ಇಲ್ಲಿ ನೋಡಿ, ಇಲ್ಲಿ ಏನ್ ಹೇಳ್ತಿರೋದಂದ್ರೆ ಇನ್ಕ್ರೀಸ್ ಮಾಡ್ತಾರೆ. ಒಮೆಗಾ ಈಸ್ ಇನ್ಕ್ರೀಸ್ಡ್. ಒಮೆಗಾ ಇನ್ಕ್ರೀಸ್ ಮಾಡಿದ್ರೆ ಇದು ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ? XC ಡಿಗ್ರೀಸ್ ಆಗುತ್ತೆ. ಒಮೆಗಾ ಇನ್ಕ್ರೀಸ್ ಮಾಡಿದ್ರೆ XC ಡಿಗ್ರೀಸ್ ಆಗುತ್ತೆ. ದೇರ್ ಫೋರ್ ಈ ಪ್ಲೇಸ್ ಅಲ್ಲಿ ಓಕೆ ಮತ್ತೊಂದ್ಸತಿ ಬರೀತೀನಿ ನೋಡಿ, ಇಲ್ಲಿ ಐನ V ಡಿವೈಡೆಡ್ ಬೈ XC ಅಂತ ಬರಿಬಹುದು ಅಕ್ರಾಸ್ ಕೆಪಾಸಿಟರ್ ಇಂದ. ಟೋಟಲ್ LCR ಇದ್ರೆ Z ಅಂತ ಬರಿಬಹುದು, ಅಥವಾ LC ಇದ್ರೂ Z ಅಂತ ಬರಿಬಹುದು. ಬಟ್ ಇಲ್ಲಿ ಕೆಪಾಸಿಟರ್ ಮಾತ್ರ ಇರೋದು XC ಅಂತ ಬರೀತಿದ್ದೀನಿ. ಸಪೋಸ್ ಇದು ಇನ್ಕ್ರೀಸ್ ಆದ್ರೆ ಇದು ಫಾರ್ಮುಲಾ ಆಕ್ಚುಲಿ. XC ಏನ್ ಹೇಳುತ್ತೆ? 1 ಡಿವೈಡೆಡ್ ಬೈ ಒಮೆಗಾ C. ಇದು ಇನ್ಕ್ರೀಸ್ ಮಾಡಿದ್ರೆ ಇದು ಡಿಗ್ರೀಸ್ ಆಗುತ್ತೆ. ಇದು ಡಿಗ್ರೀಸ್ ಆದ್ರೆ ಕರೆಂಟ್ ಇನ್ಕ್ರೀಸ್ ಆಗುತ್ತೆ. ಸೊ ಯಾವಾಗ ಕರೆಂಟ್ ಇನ್ಕ್ರೀಸ್ ಆಗುತ್ತೆ, ಓಕೆ, ಯಾವಾಗ ಕರೆಂಟ್ ಇನ್ಕ್ರೀಸ್ ಆಗುತ್ತೆ ಪವರ್ ಆಲ್ಸೋ ಇನ್ಕ್ರೀಸಸ್. ದೇರ್ಫೋರ್ ಬ್ರೈಟ್ನೆಸ್ ಈಸ್ ಆಲ್ಸೋ ಇನ್ಕ್ರೀಸಸ್. Therefore which one is the right answer? The bulb glows dimmer, the bulb glows brighter, net impedance of the circuit remains unchanged, total impedance of the circuit increases. So this is direct answer, that is brighter. Option B. ನೋಡಿ, ನೆಟ್ ಇಂಪಿಡೆನ್ಸ್ ರಿಮೈನ್ಸ್ ಸೇಮ್ ಆಗಲ್ಲ. ನೆಟ್ ಇಂಪಿಡೆನ್ಸ್ ಏನಾಗುತ್ತೆ? XC. ನೋಡಿ, ಇದು ಇನ್ಕ್ರೀಸ್ ಆದ್ರೆ ಏನಾಗುತ್ತೆ? ಇದು ಡಿಗ್ರೀಸ್ ಆಗುತ್ತೆ. ಸೊ ದಿಸ್ ಇಸ್ ರಾಂಗ್ ಅಲ್ವಾ? ಚೇಂಜ್ ಆಗುತ್ತೆ. ನೆಕ್ಸ್ಟ್ ಒನ್, ಟೋಟಲ್ ಇಂಪಿಡೆನ್ಸ್ ಆಫ್ ದ ಸರ್ಕ್ಯೂಟ್ ಇನ್ಕ್ರೀಸಸ್. ಇನ್ಕ್ರೀಸ್ ಆಗುತ್ತೆ, ಬಟ್ ಏನಾಗುತ್ತೆ? ಇಲ್ಲಿ 0 ಅಂತ ಕೊಟ್ಟಿದ್ದಾರೆ, ಇಂಡಕ್ಟನ್ಸ್ 0 ಅಂತ ಕೊಟ್ಟಿದ್ದಾರೆ, ರೈಟ್? ಸೊ ರೈಟ್ ಆನ್ಸರ್ ಇಸ್ ದಟ್ ಇಸ್ bulb glows brighter. ಓಕೆ ಸರ್, ಜೆ ಮೀನ್ಸ್ ಇಂದ ತುಂಬಾ ಕಾನ್ಸೆಪ್ಟ್ ನಲ್ಲಿ ರಿಪೀಟ್ ಆಗ್ತಾ, ಬಿಕಾಸ್ ತುಂಬಾ ಕ್ವಶನ್ ಸೇಮ್ ಆಗಿದೆ. ಎಸ್, ನಾನು ಅದಕ್ಕೆ ಹೇಳಿದ್ದು ನಿಮ್ಗೆ ಏನು ಬೇಕು KCETಗೆ, ಓಕೆ, ಏನು ಬೇಕು KCETಗೆ ಅದೆಲ್ಲ ಮಾಡಿಸ್ತಾ ಇದ್ದೀನಿ. ನೀವೇನಾದ್ರೂ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ನೀವು ಓದಿದ್ದಾದ್ರೆ ಡೆಫಿನೆಟ್ಲಿ ವಿಲ್ ಸ್ಕೋರ್ ವೆರಿ ಗುಡ್ ರ್ಯಾಂಕಿಂಗ್ ಫ್ರಮ್ ಯೂಟ್ಯೂಬ್ ಕ್ಲಾಸಸ್. ಓಕೆ, that guarantee I'll give. Next one, in a circuit the phase difference between the alternating current and source voltage is pi by 2.
ಡಿಫರೆನ್ಸ್ ಫೇಸ್ ಡಿಫರೆನ್ಸ್ ಎಷ್ಟಿದೆ? ಫೇಸ್ ಡಿಫರೆನ್ಸ್ π/2. ಫಾಲೋಯಿಂಗ್ ಕೆನಾಟ್ ಬಿ ಎಲಿಮೆಂಟ್. ಈ ಕೊಟ್ಟಿರೋ ಎಲಿಮೆಂಟ್ ಅಲ್ಲಿ ಯಾವುದು ಆಗ್ ಬರಲ್ಲ. ಸಿ ತಗೊಂಡ್ರೆ, ಪ್ಯೂರ್ ಕೆಪಾಸಿಟರ್ ತಗೊಂಡ್ರೆ ಫೇಸ್ ಡಿಫರೆನ್ಸ್ ಇದೆ, ಕರೆಂಟ್ ಈಸ್ ಲೀಡಿಂಗ್ ಬೈ π/2. ಇಂಡಕ್ಟರ್ ತಗೊಂಡ್ರೆ ಕರೆಂಟ್ ಈಸ್ ಲ್ಯಾಗಿಂಗ್ ಬೈ π/2. ಬಟ್ ರೆಜಿಸ್ಟರ್ಗೆ ಯಾವುದೇ ಫೇಸ್ ಡಿಫರೆನ್ಸ್ ಇಲ್ಲ, ರೈಟ್? ಯಾವುದೇ ಫೇಸ್ ಡಿಫರೆನ್ಸ್ ಇಲ್ಲ. therefore ಆಪ್ಷನ್ ಸಿ, ರೆಸಿಸ್ಟೆನ್ಸ್ ಆಪ್ಷನ್ ಸಿ. ಆಪ್ಷನ್ ಸಿ. ಇಲ್ಲಿ ಫೇಸ್ ಡಿಫರೆನ್ಸ್ 0, ಫೇಸ್ ಡಿಫರೆನ್ಸ್ π/2, ಫೇಸ್ ಡಿಫರೆನ್ಸ್ π/2. ಇಲ್ಲಿ ಫೇಸ್ ಡಿಫರೆನ್ಸ್ π/2 ಎಲ್ಲದಕ್ಕೂ. ಕ್ಲಿಯರಾ? ಎಸ್, ಆಪ್ಷನ್ ಸಿ. ಆಪ್ಷನ್ ಸಿ is the right answer. Yes, 96%. Okay, now next one, the voltage across a resistor. Okay, take it as homework. Ali kottidini. Next one, in a circuit, yes, in a circuit, V and I are given by 150. This is V is equal to V0 sin omega t, right? ಆ ಫಾರ್ಮಲ್ಲಿ ಇದೆ. ಅಂಡ್ I is equal to, ಅದು ಅಷ್ಟೇ, I is equal to I0 sin omega t plus 5. ಇದು 5 ವ್ಯಾಲ್ಯೂ. 5 ವ್ಯಾಲ್ಯೂ ಎಷ್ಟಿದೆ? π/3. ಅಂಡ್ V0 ವ್ಯಾಲ್ಯೂ ಎಷ್ಟಿದೆ? 150. I0 ವ್ಯಾಲ್ಯೂ ಎಷ್ಟಿದೆ? 150, ರೈಟ್? 150. ಇಲ್ಲಿ ಕೇಳಿರೋದೇನು? ಪವರ್ ಡಿಸಿಪೇಟೆಡ್ ಬಗ್ಗೆ ಕೇಳಿರೋದು. ಸ್ಟಾರ್ಟ್ ಆಗಿದಾ? ಎಸ್, ಸ್ಟಾರ್ಟ್ ಆಗಿದೆ. ಸೊ ಪವರ್ ಡಿಸಿಪೇಟೆಡ್ ದಟ್ ಈಸ್ ಈಕ್ವಲ್ ಟು VRMS and cos phi. ಓಕೆ, cos phi. ಇವಾಗ ಬಟ್ VRMS IRMS ಇಲ್ಲೇ ಇಲ್ಲ, ನಮಗೆ ಟೋಟಲ್ ವ್ಯಾಲ್ಯೂ ಬರಬೇಕಂದ್ರೆ ಆಗ ಬರಲ್ಲ. ಸೊ ಅದಕ್ಕೆ ನಾನು ಕನ್ವರ್ಟ್ ಮಾಡ್ತೀನಿ ವಿತ್ ರೆಸ್ಪೆಕ್ಟ್ ಟು ಪೀಕ್ ವ್ಯಾಲ್ಯೂಸ್. ದಟ್ ಈಸ್ I0 ಡಿವೈಡೆಡ್ ಬೈ √2, V0 ಡಿವೈಡೆಡ್ ಬೈ √2, cos π/3. ನೆಕ್ಸ್ಟ್ ಒನ್, I0 V0 ಡಿವೈಡೆಡ್ ಬೈ ರೂಟ್ ಕ್ಯಾನ್ಸಲ್ ಆಗುತ್ತೆ, 2 ಇಂಟು cos phi ಅಂತಂದ್ರೆ 3 18. cos 60 ಎಷ್ಟಾಗುತ್ತೆ? ದಟ್ ಈಸ್ 1/2. cos 60 1/2. ಸೊ I0 ವ್ಯಾಲ್ಯೂ ಎಷ್ಟು? 150 ಇಂಟು 150 ಡಿವೈಡೆಡ್ ಬೈ 4. ಓಕೆ, ಸೊ ಇಲ್ಲಿ ನೋಡ್ಬೋದು 106 ಇಟ್ ಈಸ್ ಮೋರ್ ದ್ಯಾನ್, ಇಟ್ ಈಸ್ ರಾಂಗ್. 150 ಮೋರ್ ದ್ಯಾನ್ 150 ಆಗಲ್ಲ, ಮೋರ್ ದ್ಯಾನ್ 150 ಆಗುತ್ತೆ, ರಾಂಗ್. 0 ಅಂತೂ ಆಗಲ್ಲ. therefore ಆಪ್ಷನ್ ಸಿ. ಸೊ ಫೈನಲಿ 5625 ವಾಟ್ ಎಷ್ಟು ಪವರ್ ಡಿಸಿಪೇಟ್ ಆಗಿದೆ? ದಟ್ ಈಸ್ ಆಪ್ಷನ್ ಸಿ. ಆಪ್ಷನ್ ಸಿ. ವೆರಿ ಗುಡ್, 40% ಆನ್ಸರ್ ಮಾಡಿದ್ರ. ಓಕೆ, ಕ್ವಶನ್ ಚೆನ್ನಾಗಿದಾವ? ಕ್ವಶನ್ಸ್ ಹೇಗಿದೆ? ಮಾಡ್ರೇಟಾ, ಈಸಿನಾ? ಈ ಥರ ಯೋಚನೆ ಮಾಡಂಗಿರ್ಬೇಕು ಕ್ವಶನ್ಸ್. ನಾನು PYQ ತೊಗೊಂಡೆ, ಸೇಮ್ ಮಾಡಿದ್ರೆ ಅಂದರೆ ಆಸ್ ಇಟ್ ಇಸ್ ಬೈ ಹಾರ್ಟ್ ಮಾಡಿರ್ತಾರೆ ಕೆಲವು ಸ್ಟೂಡೆಂಟ್ಸ್. ಆಪ್ಷನ್ಸ್ ಹೇಳ್ತಾ ಇರ್ತಾರೆ, ಅದು ಹೇಗೆ ಬಂತು ಅನ್ನೋದು ಗೊತ್ತಾಗಲ್ಲ, ರೈಟ್? ಅದಕ್ಕೆ ಎಸ್, ವೆರಿ ಗುಡ್ ಸುಮಂಗಲ, ವೆರಿ ಗುಡ್. ಆ್ಯಂಡ್ ವೀರೇಶ್ ಬೇಸಿಕ್ಸ್, ಹಾಂ ಸರ್, ಎಸ್, ವೆರಿ ಈಸಿ. ಮಾಡ್ರೇಟ್, ಈಸಿ, ಸೂಪರ್. ಮಾಡ್ರೇಟ್, ನೆಕ್ಸ್ಟ್ ಲೆವೆಲ್, ಈಸಿ. ಸೊ ಮಿಕ್ಸ್ಡ್ ಒಪಿನಿಯನ್ ಬರ್ತಿದೆ. ಈಸಿ. ಆಕಾಶ್ ಈಸಿ ಹೇಳ್ತಿದ್ದಾರೆ. ಗಗನ್, ಅಸ್ಮಿನೋ ಏನೋ ಗೊತ್ತಾಗಿಲ್ಲ ನೀವು ಹೇಳಿದ್ದು. ಅಟ್ಲಾಸ್, ನೈಸ್ ಸರ್, ಟೈಮ್ ಸ್ವಲ್ಪ ಕೊಡಿ ಸರ್ ಪೋಲ್ನಲ್ಲಿ. ಓಕೆ, ಫೈನ್. ಕೃಪಾ, ನೋಟೆಡ್. ನೆಕ್ಸ್ಟ್ ಒನ್, in the series LCR circuit shown in the impedance, okay, sorry, take 120 seconds, okay, take 120 seconds. Yes, LCR circuit shown, the impedance is, impedance ಬಗ್ಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. impedance is given by fast ಆಗಿ ಮಾಡಬೇಕು. ಓಕೆ, that is R square plus XL minus XC whole square. ನಮಗೆ XL ವ್ಯಾಲ್ಯೂ ಏನು? XL ವ್ಯಾಲ್ಯೂ that is omega L. omega ಎಷ್ಟಿದೆ? ಕೊಟ್ಟಿಲ್ಲ, ಬಟ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಓಕೆ, ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಸೊ ಇದನ್ನ 2πfL ಅಂತ ಕನ್ವರ್ಟ್ ಮಾಡ್ಕೋಬಹುದು ಅಂಡ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ. ದಟ್ ಈಸ್ ಈಕ್ವಲ್ ಟು 2π, ವಾಟ್ ಅಬೌಟ್ ಫ್ರೀಕ್ವೆನ್ಸಿ? 50 ಡಿವೈಡೆಡ್ ಬೈ π ಇಂಟು L ಎಷ್ಟಿದೆ? L 1. ಓಕೆ, ಸೊ π get cancel. XL is equal to 100. 2 into 50, 100 ohm. Okay, now it's time to calculate XC. That is 1 divided by omega C. Again same, 1 divided by 2π FC. Now XC that is equal to 1 divided by 2π into, what about F? F is a 50 divided by π. ನಿಮಗೆ ಕನ್ಫ್ಯೂಸ್ ಆಗಿದೆ, ಸರ್ ವೇರ್ ಇಸ್ ದಟ್ F? ದಿಸ್ ಒನ್ ಹರ್ಟ್ಸ್ ಅಂತ ಕೊಟ್ಟಿಲ್ವಾ?
ಹರ್ಟ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ ಅದು. ಓಕೆ, ನಾವು ಪೈ ಗೆಟ್ ಕ್ಯಾನ್ಸಲ್ ಆ್ಯಂಡ್ ಹಿಯರ್ ಇಟ್ ಈಸ್ ಎಷ್ಟಾಗುತ್ತೆ 2π 100 ಆಗುತ್ತಾ? ಸಿ ಸಬ್ಸ್ಟಿಟ್ಯೂಟ್ ಮಾಡಿಲ್ಲ, 2π into f is a 50 divided by pi, okay, into c ಎಷ್ಟಿದೆ? c that is a 20 microfarad. ಮೈಕ್ರೋ ಅಂತಂದ್ರೆ 10 power minus 6. ಓಕೆ, ನಾವು ಇವಾಗ ನೋಡಿ, ಸೊ ಪೈ ಗೆಟ್ ಕ್ಯಾನ್ಸಲ್ ಆ್ಯಂಡ್ ಹಿಯರ್ 2 5 10, 10 20. ಓಕೆ, ಸೊ ಇಲ್ಲಿ ಬರೀತೀನಿ. xc that is equal to, okay, xc that is equal to 2 okay, ಬರೀತೀನಿ 1 divided by, so 50 into 20, so 100 into 20 ಬರೀಬಹುದು. 100 into 20, 10 power minus 6, ಮೇಲೆಗಡೆ ಹೋದರೆ 10 power plus 6, and here xc that is equal to ಎಷ್ಟಾಗುತ್ತೆ? ಇದು 2000 ಆಗುತ್ತೆ. 2000 ನ 10 power 3 ಅಂತ ಬರೀಬಹುದು. ಇಲ್ಲಿ ಆಲ್ರೆಡಿ 10 power 6 ಇದೆ. xc that is equal to 0.5 into 10 power 3. ಇದನ್ನೇ xc is equal to 500 ohm ಅಂತ ಬರೀಬಹುದು, ರೈಟ್? ಸಿಕ್ತು. ಇವಾಗ z is equal to r ಸ್ಕ್ವೇರ್ ಎಷ್ಟಿದೆ? r 300 ಸ್ಕ್ವೇರ್, ದಟ್ ಈಸ್ 300 ಸ್ಕ್ವೇರ್ ಪ್ಲಸ್ xl ವ್ಯಾಲ್ಯೂ ಎಷ್ಟಿದೆ? xl ದಟ್ ಈಸ್ 100 ಮೈನಸ್ 500 whole square. Okay, now z is equal to 3 square, that is a 9, and followed by 4 zeros, plus difference of 400 minus 400 ಬರುತ್ತೆ, minus 400 ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ಅಲ್ಲಿ ಬರುತ್ತೆ. ಸೊ ನಾಲ್ಕು 16 ಆ್ಯಂಡ್ ಇಯರ್ 2 zeros ಡಬಲ್ zeros ಬರುತ್ತೆ. ಸೊ z is equal to, ಸೊ ಅಂಡರ್ ಸ್ಕ್ವೇರ್ ರೂಟ್ 2500 ಆ್ಯಂಡ್ ಅಂಡರ್ ಸ್ಕ್ವೇರ್ ಇಂದ 5, 25 ತೆಗೆದ್ರೆ 5 ಆಗುತ್ತೆ, ಒಂದು ಜೋಡಿ ಉಳಿಯುತ್ತೆ. ಸೊ 0, 500. That is option D. Option D. 41% ಆನ್ಸರ್ ಮಾಡಿದ್ರಾ? ಓಕೆ, ಎಸ್, ವೆರಿ ಗುಡ್. Okay, now let's move on to the next question. Okay, the circuit is connected to an AC source. Try to answer this question. 30 seconds. Variable frequency. As frequency of a source is increased, the current first increases and then decreases. Which of the following combination of element is likely to comprise the circuit? L, C and R, L and C, L and R, R and C. Which one? Which one? First increase ಆಗುತ್ತೆ, next decrease ಆಗುತ್ತೆ frequency. Yes? ಯಾವುದು? Option B. Yes, direct question. Option B. Because R ಏನಾಗುತ್ತೆ, ಅಲ್ಲಿ frequency change ಆಗಲ್ಲ. It is in ಏನಂತಾರೆ, ಇನ್ ಫೇಸ್ ಇರುತ್ತಲ್ಲ ಅದರಿಂದ. ಓಕೆ, ವೆರಿ ಗುಡ್. ಆಪ್ಷನ್ ಬಿ, ಆಪ್ಷನ್ ಬಿ, ವೆರಿ ಗುಡ್, 60%. ನೆಕ್ಸ್ಟ್ ಒನ್, ಇದನ್ನ ಹೋಮ್ವರ್ಕ್. ನೆಕ್ಸ್ಟ್ ಒನ್, ರೆಸೊನೆನ್ಸ್. ರೆಸೊನೆನ್ಸ್ ಅಂತಂದ್ರೆ ಜಸ್ಟ್ ಒಂದು ಕಂಡೀಷನ್ ಇಟ್ಕೊಳ್ಳಿ. ರೆಸೊನೆನ್ಸ್ ಆಲ್ರೆಡಿ ನಿಮ್ಗೆಲ್ಲ ಡೆಫಿನೇಷನ್ ಎಲ್ಲ ಓದಿರ್ತೀರಾ. ರೆಸೊನೆನ್ಸ್ಗೆ XL ಮಸ್ಟ್ ಬಿ ಈಕ್ವಲ್ ಟು XC, ಅಥವಾ VL ಮಸ್ಟ್ ಬಿ ಈಕ್ವಲ್ ಟು VC, ಅಥವಾ Z is equal to R. Okay, Z is equal to R. That means impedance ಅಂದ್ರೆ ಇನ್ ಫೇಸ್ ಅಲ್ಲಿ ಇರುತ್ತೆ, ಎಲ್ಲಾನು ಇನ್ ಫೇಸ್ ಅಲ್ಲಿ ಇರುತ್ತೆ. ಐ ಮೀನ್ ರೆಸೊನೆನ್ಸ್ ಅಂದ್ರೆ ಎಲ್ಲಾನು ಇನ್ ಫೇಸ್ ಅಲ್ಲಿ ಇರುತ್ತೆ. ಗಾಟ್ ಇಟ್? ಎಸ್, ಸ್ಪಾರ್ಕ್ ಗೇಮಿಂಗ್ ನೋಡೋಣ. ಓಕೆ, ಇದು ನಿಮ್ಮ ಆಸೆ ನಾನು ಯಾಕೆ ಬೇಡನಲ್ಲಿ. ಸೃಷ್ಟಿ AK BGM, ಓ ನೈಸ್, AK BGM 8th ಪ್ಲೇಸ್ ಇಂದ ಇಲ್ಲಿಗೆ ಬಂದಿದೆ. ವೆರಿ ಗುಡ್, ಗುಡ್, ಕೀಪ್ ಇಟ್ ಅಪ್. ಧನಶ್ರೀ, ಕೃಪಾ ಪಾಟೀಲ್, AG ಗೇಮರ್, ಕಾರ್ತಿಕ್, ವೀರೇಶ್, ಇಟ್ಸ್ ಮೀ, ವೀರು, ಅಣ್ಣಪ್ಪ, ನೆಕ್ಸ್ಟ್ ಒನ್ ಪಾವದೇಶ್, ರಮ್ಯಾ. ಓಕೆ, ನೆಕ್ಸ್ಟ್ ಕ್ಲಿಯರಾ? ಓಕೆ, ಇಷ್ಟ ಆಯ್ತಾ? ಸೊ ನಮಗೆ ಕಾನ್ಸೆಪ್ಟ್ ಇರೋದು ಸೀರೀಸ್ ರೆಸೊನೆನ್ಸ್. ಓಕೆ, ಆ್ಯಂಡ್ ಇಲ್ಲಿ ನಿಮಗೆ ಯಾವಾಗ XL ಇಸ್ ಈಕ್ವಲ್ ಟು XC ಆಗುತ್ತೆ, ನಿಮ್ಗೆ ನೆನಪಿದೆನಾ? XL ವ್ಯಾಲ್ಯೂ ಏನು? ಒಮೆಗಾ L. XC ವ್ಯಾಲ್ಯೂ ಏನು? ಒಮೆಗಾ C. ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಒಮೆಗಾ ಸ್ಕ್ವೇರ್, ಈ L ಈ ಕಡೆ ತೊಗೊಂಡು ಬನ್ನಿ, LC, ಆ್ಯಂಡ್ ಒಮೆಗಾ ವ್ಯಾಲ್ಯೂ ಏನಾಗುತ್ತೆ? 1 ಡಿವೈಡೆಡ್ ಬೈ ಅಂಡರ್ ಸ್ಕ್ವೇರ್ ರೂಟ್ LC. ಕ್ಲಿಯರಾ? ಎಸ್, ಲೀಡ್ ಬೋರ್ಡ್ ಆಲ್ರೆಡಿ ತೋರಿಸಾಯ್ತು. ಓಕೆ ವಿಶಾಲ್, ಗುಡ್ ಗುಡ್, ಕೀಪ್ ಇಟ್ ಅಪ್. ಓಕೆ, ನಾ ನೆಕ್ಸ್ಟ್ ಒನ್. ಫಾರ್ ಎ ಸೀರೀಸ್ LCR ಸರ್ಕ್ಯೂಟ್ ಟು ಬಿ ರೆಸೊನೆನ್ಸ್,
ಓಕೆ, ರೆಸೊನೆನ್ಸ್ ಆಗೋಕ್ಕೆ ಏನು ಕಂಡೀಷನ್ ಇತ್ತು? ನಿಮ್ಮ ಬೋರ್ಡ್ ಎಕ್ಸಾಮ್ಗೆ ಈ ಕ್ವಶನ್ ಬಂದಿತ್ತು. ಐ ಹೋಪ್ ಯು ರಿಮೆಂಬರ್. ಓಕೆ, ನಾವು 2 pi root by LC, that is for a time period. Okay, frequency. Okay, frequency ಗೆ. ಓಕೆ, ಎಸ್. ಇನ್ನು ಆಫ್ ಇದೆ, ಏಜಿ ಗೇಮರ್ ಆಫ್ ಇದೆ, ಆರಾಮ್ಸೆ ಈಸಿಯಾಗಿ ಕಂಪ್ಲೀಟ್ ಮಾಡ್ಬೋದು 4 ಚಾಪ್ಟರ್ಗೆ. ಇನ್ನು ಆಫ್ ಇದೆ, 100 ಸ್ಲೈಡ್ಸ್ ಲೆಫ್ಟ್ ಇದೆ. ಓಕೆ, ನಾ ಫಾರ್ ಎ ಸೀರೀಸ್ LCR ಸರ್ಕ್ಯೂಟ್, ಫಸ್ಟ್ ಒನ್ ಆಲ್ರೆಡಿ ಹೇಳಿದೆ, XL is equal to XC. ನೆಕ್ಸ್ಟ್ ಒನ್ ಹೇಳಿದೆ Z is equal to R. ನೆಕ್ಸ್ಟ್ ಒನ್ ಫೇಸ್ ಡಿಫರೆನ್ಸ್ ಬಿಟ್ವೀನ್ V and I is 0. ಓಕೆ, V and I is 0. ರೈಟ್, Z is equal to R ಅಂತಂದ್ರೆ ಇಟ್ ಇಸ್ ಲೈಯಿಂಗ್ ಆನ್ X ಆಕ್ಸಿಸ್ ಅಲ್ವಾ. ನೆಕ್ಸ್ಟ್ ರೆಸೊನೆಂಟ್ ಆಂಗ್ಯುಲರ್ ಫ್ರೀಕ್ವೆನ್ಸಿಗೆ 1 divided by under square root LC, ಈ ಫಾರ್ಮುಲಾ. ಓಕೆ, ನೆಕ್ಸ್ಟ್ ಒನ್ ದಿಸ್ ಇಸ್ ಓಕೆ, ಇಗ್ನೋರ್ ಮಾಡಿ ಇದನ್ನ. ನೆಕ್ಸ್ಟ್ ಒನ್ average power consumption, PV becomes a maximum and current becomes a maximum. Okay, power ಮತ್ತೆ current maximum ಆಗುತ್ತೆ. Next one, yes, question. Yes, ಬೇಗ ಆನ್ಸರ್ ಮಾಡಬೇಕು. At resonance, the impedance of a series LCR circuit is, at a resonance condition ಏನು? Condition resonance. Impedance ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? Impedance ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? ಆಪ್ಷನ್ ಡಿ ಅಂತ ಹೇಳಿದ್ರೆ, ಆಪ್ಷನ್ ಎ ಅಂತ ಹೇಳ್ತಿದ್ರ? ಕರೆಕ್ಟ್ ಆಗಿ ನೋಡ್ಕೊಂಡು ಆನ್ಸರ್ ಮಾಡಿ. ಕರೆಕ್ಟ್ ಆಗಿ ಕ್ವಶನ್ನ ಓದಿ ಮೇಲೆ ಆನ್ಸರ್ ಮಾಡಿ. ಓಕೆ, ಓದಿದ ಮೇಲೆ ಆನ್ಸರ್ ಮಾಡಿ. ರೈಟ್, ಏ ವೆರಿ ಗುಡ್. ಜಸ್ಟ್ ನಾವು ಕಂಡೀಷನ್ ನೋಡ್ಕೊಂಡು ಬಂದು, ಎಲ್ಲಿ ಕಂಡೀಷನ್ಸ್ ರೈಟ್. ಸೊ ದಟ್ ಈಸ್ ಆಪ್ಷನ್ ಎ. ವೆರಿ ಗುಡ್, ಆಪ್ಷನ್ ಎ ಫಾರ್ ದಿಸ್ ಕ್ವಶನ್. 71% ಕರೆಕ್ಟ್ ಮಾಡಿದ್ರ. ನಾವು ನೆಕ್ಸ್ಟ್ ಒನ್, ಕ್ಲಿಯರ್ ಅದು? ಎಸ್, ಕ್ಲಿಯರ್. ನೆಕ್ಸ್ಟ್, ಸೊ ಆನ್ ಹಿಂಗೆ 10 ಸೆಕೆಂಡಲ್ಲಿ ಆನ್ಸರ್ ಮಾಡಿ. ನೋಡಿದ್ರೆ ವಾ, ಸರ್ಕ್ಯೂಟ್ ತುಂಬಾ ದೊಡ್ಡದಿದೆ ಅನ್ಸುತ್ತೆ, ಬಟ್ ಈಸಿ ಇದೆ. ಹೇಗೆ? ಕಂಡೀಷನ್ಸ್ ಕೊಟ್ಟಿರ್ತಾರೆ, ಅದನ್ನು ಕರೆಕ್ಟ್ ಆಗಿ ನೋಡಿ. ಆನ್ ಐಡಿಯಲ್ ರೆಸಿಸ್ಟೆನ್ಸ್ R, ಐಡಿಯಲ್ ಇಂಡಕ್ಟೆನ್ಸ್ L, ಐಡಿಯಲ್ ಕೆಪಾಸಿಟೆನ್ಸ್ C, and AC voltmeters V1 and V1, V3 and V4 are connected to a AC sources as shown in the figure. At a resonance, okay, resonance ಅಲ್ಲಿ ಏನಾಗಿರುತ್ತೆ? ಕಂಡೀಷನ್ಸ್ XL is equal to XC, VL is equal to VC, and Z is equal to R. Which one? ಇಲ್ಲಿ R ಅಲ್ಲಿ V1 ಇದೆ, L ಅಕ್ರಾಸ್ ಅಲ್ಲಿ V2 ಇದೆ, C ಅಕ್ರಾಸ್ ಅಲ್ಲಿ V3 ಇದೆ. At a resonance condition, okay, at resonance condition, XL is equal to XC, VL is equal to VC. That means across L ಏನಿದೆ V2, across C ಏನಿದೆ V3. Which one is right? Reading in V2, reading in V3. No, V2, V3. That is option A is the right one. Okay, option A is the right one. Yes, option A is the right answer. Option A is the right answer. Okay, now ವೆರಿ ಗುಡ್ 57 ಅಷ್ಟೇನಾ? ನೋ, ನಂಬರ್ಸ್ ಜಾಸ್ತಿ ಆಗಬೇಕು. ಓಕೆ, ಬೇಗ ಆನ್ಸರ್ ಮಾಡಬೇಕು. ಓಕೆ, ಬ್ರೇಕ್ ಕೊಡ. ಇನ್ನೊಂದು ಎಷ್ಟು ಸ್ಲೈಡ್ಸ್ ಇದೆ? ಇನ್ನೊಂದು 10 ಸ್ಲೈಡ್ ಇರ್ಬೋದು. 10 ಕ್ವಶನ್ಸ್ ಪಟ ಮುಗಿಸ್ಕೊಂಡು ಹೋಗೋಣ. ಓಕೆ, ಡೆವಿಲ್ ಕಿಂಗ್ ಗೇಮಿಂಗ್, ವೆಲ್ಕಮ್ ಬ್ಯಾಕ್. ಓಕೆ, ಶಾಲಿನಿ, ಇನ್ನೊಂದು 10 ನಿಮಿಷದಲ್ಲಿ ನಿಮ್ಗೆ ಬ್ರೇಕ್ ಕೊಡ್ತೀನಿ. ಓಕೆ, ಡೋಂಟ್ ವರಿ. ನಾ ನೆಕ್ಸ್ಟ್ ಕ್ವಶನ್, ಇನ್ LCR ಸರ್ಕ್ಯೂಟ್ ಅಟ್ ಎ ರೆಸೊನೆನ್ಸ್, ಇನ್ ಎ LCR ಸರ್ಕ್ಯೂಟ್ ಅಟ್ ಎ ರೆಸೊನೆನ್ಸ್, ದ ಕರೆಂಟ್ ಈಸ್ ಮಿನಿಮಮ್, ಇಲ್ಲ ಮ್ಯಾಕ್ಸಿಮಮ್. ಪವರ್ ಮತ್ತೆ ಕರೆಂಟ್ ಮ್ಯಾಕ್ಸಿಮಮ್ ಆಗಿರುತ್ತೆ. ದ ಕರೆಂಟ್ ಅಂಡ್ ವೋಲ್ಟೇಜ್ ಆರ್ ಇನ್ ಫೇಸ್. ಎಸ್, ಕರೆಂಟ್ ಅಂಡ್ ವೋಲ್ಟೇಜ್ ಆರ್ ಇನ್ ಫೇಸ್ ಬಿಕಾಸ್ ಫೈ ವ್ಯಾಲ್ಯೂ ಏನು? 0 ಡಿಗ್ರಿ. ಅಂಡ್ ಕರೆಂಟ್ ಲೀಡ್ಸ್, ನೋ. ಫೇಸ್ ಡಿಫರೆನ್ಸ್ 0. ಇಂಪಿಡೆನ್ಸ್ ಇಸ್ ಮ್ಯಾಕ್ಸಿಮಮ್, ನೋ, ಮಿನಿಮಮ್. ಯಾಕೆ? Z is equal to R, right? So therefore option B, right? Yes. ನೋಡಿ, ನೀವು ಆನ್ಸರ್ ಮಾಡ್ತಿದ್ರೆ ನನಗೆ ಖುಷಿ ಹೆಂಗಾಗ್ತಿದೆ ಅಂದ್ರೆ, ಅದೊಂಥರ ಫೀಲ್ ಮಾಡ್ಬೇಕು, ಹೇಳಿದ್ರೆ ಅರ್ಥ ಆಗಲ್ಲ. ಓಕೆ, ಎಸ್. ಸೊ ರೈಟ್ ಆನ್ಸರ್ ಆಪ್ಷನ್ ಬಿ. Stop the poll. Yes, 100%. Now, next question. Transformer is a device, okay, used to increase or decrease the voltage. Okay, in AC alli, okay,
Shalini Acharya, best teacher, deserves everything. Thank you so much. Okay. OP feeling, Devil King Gaming. Yes, I'm feeling the same. Okay. ಇದು ಚೆನ್ನಾಗಿರೋದು ನೆನಪಿದಾನ ರೈಟ್ ಎಸ್ ಓಕೆ ಸಂಗೀತ ಇನ್ನೊಂದು 10 minutes ಓಕೆ 10 minutes ಅಲ್ಲಿ ನಿಮ್ಗೆ ಬ್ರೇಕ್ ಕೊಡ್ತೀನಿ ಫೈನ್ ಸೊ ಟ್ರಾನ್ಸ್ಫಾರ್ಮರ್ ಈಸ್ ಎ ಡಿವೈಸ್ ವಿಚ್ ಯೂಸ್ ಟು ಇನ್ಕ್ರೀಸ್ ಆರ್ ಡಿಕ್ರೀಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಥವಾ ವೋಲ್ಟೇಜ್ ಎಸ್ ಇಟ್ ಈಸ್ ಕ್ರೇಜಿ ಫೀಲಿಂಗ್ ಧನಶ್ರೀ ಎಸ್ ಆಲ್ ಗೇಮಿಂಗ್ ಎಸ್ 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 ಥ್ಯಾಂಕ್ ಯು ಸೋ ಮಚ್ ಓಕೆ ನಾ ಡಿಕ್ರೀಸ್ ಅಂಡ್ ಇನ್ಕ್ರೀಸ್ ಅಂಡ್ ಡಿಕ್ರೀಸ್ ದ ವೋಲ್ಟೇಜ್ ಅಂತ ಹೇಳಿದ್ವಲ್ಲ ದೇರ್ ಫೋರ್ 2 types ಒಂದು step down transformer ಇನ್ನೊಂದು ಯಾವುದು ಟ್ರಾನ್ಸ್ಫಾರ್ಮರ್ ಇನ್ನೊಂದು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಓಕೆ ಸೊ ಇಲ್ಲಿ ನೀವು ಹೆಸರೇ ನೋಡ್ಬೋದು ಸ್ಟೆಪ್ ಡೌನ್ ಅಂದ್ರೆ ಡಿಕ್ರೀಸಿಂಗ್ ವೋಲ್ಟೇಜ್ ಯೂಸ್ ಟು ಡಿಕ್ರೀಸಿಂಗ್ ವೋಲ್ಟೇಜ್ ಅಂದ್ರೆ ಔಟ್ಪುಟ್ ವೋಲ್ಟೇಜ್ ಹೇಗೆ ಬರಬೇಕು ಕಮ್ಮಿ ಇರಬೇಕು ಅಂದ್ರೆ ಇನ್ಪುಟ್ ವೋಲ್ಟೇಜ್ ಈಸ್ ಗ್ರೇಟರ್ ದ್ಯಾನ್ ಔಟ್ಪುಟ್ ವೋಲ್ಟೇಜ್ ಅದನ್ನ ನಾವು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ ಸ್ಟೆಪ್ ಅಪ್ ಅಂದ್ರೆ ಇನ್ಪುಟ್ ವೋಲ್ಟೇಜ್ ಈಸ್ ಲೆಸ್ ದ್ಯಾನ್ ಔಟ್ಪುಟ್ ವೋಲ್ಟೇಜ್ ಸಿಂಪಲ್ ಸ್ಟೆಪ್ ಡೌನ್ ಅಂಡ್ ಸ್ಟೆಪ್ ಅಪ್ ಓಕೆ ಸರ್ ಕೆಪಾಸಿಟರ್ ವಿಲ್ ಸಪೋರ್ಟ್ ಕರೆಂಟ್ ಬಟ್ ವೈ ಕೆಪಾಸಿಟಿವ್ ರಿಯಾಕ್ಟನ್ಸ್ ಅಪೋಸಸ್ ದ ಕರೆಂಟ್ ಕೆಪಾಸಿಟರ್ ಇಲ್ಲಿ ನೋಡಿ ಕಂಪೇರಿಟಿವ್ ನಾವು ಹೇಳ್ತಿರೋದು ಓಕೆ ಕಂಪೇರಿಟಿವ್ ಯಾಕೆಂದ್ರೆ ಕೆಪಾಸಿಟರ್ ಏನು ಮಾಡುತ್ತೆ ಎನರ್ಜಿನ ಸ್ಟೋರ್ ಮಾಡುತ್ತೆ ಓಕೆ ಸ್ಟೋರ್ ಮಾಡಿ ಅಪೋಸ್ ಮಾಡಲ್ಲ ಅಂತಲ್ಲ ಅಪೋಸ್ ಮಾಡುತ್ತೆ ಬಟ್ ಕಂಪೇರಿಟಿವ್ಲಿ ಕಮ್ಮಿ ಮಾಡುತ್ತೆ ರೈಟ್ ಎಸ್ ವಿ ಕುಡ್ ನಾಟ್ ಡಿಡ್ ಎನಿ ಕ್ವಶನ್ ಬೇಸ್ಡ್ ದಿಸ್ ವಿಚ್ ಒನ್ ಸುಮಂಗಲ ವಿಚ್ ಒನ್ ಓಕೆ ನಾ ಇಲ್ಲಿ ನೋಡಿ ಸ್ಟೆಪ್ ಡೌನ್ ಅಂಡ್ ಸ್ಟೆಪ್ ಅಪ್ ಒಂದು ಕನ್ಫರ್ಮ್ ಮಾಡಿ ಟ್ರಾನ್ಸ್ಫಾರ್ಮರ್ ಇದೆ ತಾನೆ ಟ್ರಾನ್ಸ್ಫಾರ್ಮರ್ ಟಾಪಿಕ್ ಇದೆ ತಾನೆ ಇದೇನಾ ಇಲ್ಲ ಎಸ್ ಈಕ್ವೇಶನ್ ಓಕೆ ಟ್ರಾನ್ಸ್ಫಾರ್ಮರ್ ಇದೆನಾ ಎಸ್ ಇದೆ ಎಸ್ ಓಕೆ ನಾ ಇದು ಪ್ರಿನ್ಸಿಪಲ್ ಕೇಳ್ತಾರೆ ಜನರಲಿ ಅಂಡ್ ವಾಟ್ ಪ್ರಿನ್ಸಿಪಲ್ ಕನ್ಫ್ಯೂಸ್ ಆಗಬೇಡಿ ಎ ಸಿ ಜನರೇಟರ್ ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಟ್ರಾನ್ಸ್ಫಾರ್ಮರ್ ಮ್ಯೂಚುವಲ್ ಇಂಡಕ್ಟನ್ಸ್ ಕನ್ಫ್ಯೂಸ್ ಆಗಬೇಡಿ ಓಕೆ ನಾ ನೆಕ್ಸ್ಟ್ ಒನ್ ಓಕೆ ಇದನ್ನ ಡಯಾಗ್ರಾಮ್ ಹಾಕಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಟ್ರಾನ್ಸ್ಫಾರ್ಮರ್ ಕರೆಕ್ಟ್ ಆಗಿ ನೋಡಿ ಎಸ್ ಓಕೆ ಓಕೆ ನಾವು ಇವಾಗ ರೈಟ್ ಸೊ ದಿಸ್ ಇಸ್ ಅ ಟ್ರಾನ್ಸ್ಫಾರ್ಮರ್ ನಾವು ಇಲ್ಲಿ ಏನಿದೆಯಲ್ಲ ದಿಸ್ ಒನ್ ಇನ್ಪುಟ್ ದಿಸ್ ಇಸ್ ಇನ್ಪುಟ್ ಇದನ್ನ ನಾವು ಪ್ರೈಮರಿ ಕಾಯಿಲ್ ಅಂತಾನು ಕರಿತೀವಿ ಪ್ರೈಮರಿ ಲಾಸ್ಟ್ ಟಾಪಿಕ್ ಓಕೆ ಪ್ರೈಮರಿ ಕಾಯಿಲ್ ಅಂಡ್ ದಿಸ್ ಒನ್ ಔಟ್ಪುಟ್ ಅಂತ ಕರಿತೀವಿ ಇದನ್ನ ಔಟ್ಪುಟ್ ಅಂಡ್ ಇದನ್ನ ಸೆಕೆಂಡರಿ ಕಾಯಿಲ್ ಅಂತ ಕರಿತೀವಿ ಯಾವ್ದನ್ನ ಇವುಗಳನ್ನ ಸೆಕೆಂಡರಿ ಕಾಯಿಲ್ ಅಂತ ಕರಿತೀವಿ ಸೆಕೆಂಡರಿ ಕಾಯಿಲ್ ಓಕೆ ನಾವು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಈ ಕಾಯಿಲ್ ಏನಿದೆಯಲ್ಲ ನಂಬರ್ ಆಫ್ ಟರ್ನ್ಸ್ ಇನ್ ಎ ಪ್ರೈಮರಿ ಕಾಯಿಲ್ ಅಂಡ್ ದೀಸ್ ಆರ್ ನಂಬರ್ ಆಫ್ ಟರ್ನ್ಸ್ ಇನ್ ಎ ಸೆಕೆಂಡರಿ ಕಾಯಿಲ್ ಇಸ್ ಇಟ್ ಕ್ಲಿಯರ್ ಅಂಡ್ ಇಲ್ಲಿ voltage across a primary coil and this one voltage across a secondary coil. Clear? Yes? Now, ಇಷ್ಟು ಗೊತ್ತಾದ್ರೆ ಸಾಕು ನೆಕ್ಸ್ಟ್ ಏನು ಅಕಾರ್ಡಿಂಗ್ ಟು ಫ್ಯಾರಡೆ ಲಾ ಏನು ಹೇಳುತ್ತೆ E is equal to d∅ divided by dt with respect to n number of turns ನೆಗೆಟಿವ್ ಸೈನ್ ಇಂಡಿಕೇಟ್ ಮಾಡಿ ನೆಗೆಟಿವ್ ಸೈನ್ ಇಗ್ನೋರ್ ಮಾಡಿ ಓಕೆ ನಾವು ಜಸ್ಟ್ ನಾವೇನ್ ಮಾಡ್ತಿದ್ವಿ ಮ್ಯಾಗ್ನೆಟ್ ಬಗ್ಗೆ ಮಾತಾಡ್ತಿದ್ವಿ ಡೆವಿಲ್ ಕಿಂಗ್ ಓಕೆ ನಾವು ಸೊ ಇವಾಗ ಈ ಪ್ಲೇಸ್ ಅಲ್ಲಿ ಏನು ಪ್ರೈಮರಿ ಕಾಯಿಲ್ ಅಂತ ಬರಿತೀನಿ ವೋಲ್ಟೇಜ್ ಅಕ್ರಾಸ್ ಪ್ರೈಮರಿ ಕಾಯಿಲ್ ನಂಬರ್ ಆಫ್ ಟರ್ನ್ಸ್ ಅಕ್ರಾಸ್ ಪ್ರೈಮರಿ ಕಾಯಿಲ್ ಅಂಡ್ d∅ divided by dt and Vs that is a
potential ಅಥವಾ voltage across secondary coil, that is number of turns secondary coil, and d5 divided by dt. Okay, now ಈ ಎರಡನ್ನು ರೇಷೋ ತಗೋತೀನಿ. ಯಾವ್ದು ಈ ಎರಡನ್ನು ರೇಷೋ ತಗೋತೀನಿ. ಏನಾಗುತ್ತೆ vs divided by vp, ಅದೇನಾಗುತ್ತೆ ns divided by np. d5 ಕ್ಯಾನ್ಸಲ್ ಆಗುತ್ತಾ? ಓಕೆ, ಇಲ್ಲಿ ಬರೀತೀನಿ ಮತ್ತೆ, ಅಲ್ಲೇ ಡೈರೆಕ್ಟ್ ಕ್ಯಾನ್ಸಲ್ ಮಾಡಿದ್ರೆ ನೀವು ಕನ್ಫ್ಯೂಸ್ ಆಗ್ತೀರ ಮತ್ತೆ. d5 divided by dt, ಓಕೆ, ಅಂಡ್ ಇದು ರೇಷೋ ಆಗಿರೋದ್ರಿಂದ dt divided by d5. ಸೊ ಇಲ್ಲಿ ನೀವು ಇದನ್ನ ಕ್ಯಾನ್ಸಲ್ ಮಾಡ್ಬೋದು, ಜಿಗ್ ಕತಾಮ್. ಓಕೆ, ನಾವು ಇವಾಗ vs divided by vp, that is equal to ns divided by np. ಕ್ಲಿಯರಾ? ಇದನ್ನೇ ನಾವು ಟರ್ನ್ಸ್ ರೇಷೋ ಅಂತ ಕರಿತೀವಿ. ಏನು? ಟರ್ನ್ಸ್ ರೇಷೋ. ಓಕೆ, ಇದನ್ನ ನಾವು ಟರ್ನ್ಸ್ ರೇಷೋ ಅಂತ ಕರಿತೀವಿ. ಅರ್ಥ ಆಗ್ತಿದೆನಾ? ಎಸ್, ಎನಿ ಕ್ವಶನ್? ವೆರಿ ಗುಡ್. ಎಸ್, ಆಫ್ಟರ್ ಕಂಪ್ಲೀಟಿಂಗ್ ದ ಸೆಕೆಂಡ್ ಇಯರ್ ಪೋರ್ಷನ್ಸ್, ನಾಟ್ ಟು ರೇಸ್ ಗೈ, ಫಸ್ಟ್ ಇಯರ್ ಪೋರ್ಷನ್ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಯಾಕೆಂದ್ರೆ ನಮಗೆ ವೇಟೇಜ್ ನೋಡಿದ್ರೆ 45 ಮಾರ್ಕ್ಸ್ ಸೆಕೆಂಡ್ ಇಂದ ಬರುತ್ತೆ. ಸೊ ಎಸ್, ವಾಟ್ ಇಸ್ ಯುವರ್ ಡೌಟ್? ಆಲ್ ಗೇಮಿಂಗ್. ಎಸ್, ಐಡಿಯಲ್ ಟ್ರಾನ್ಸ್ಫಾರ್ಮರ್ಗೆ n is equal to 1. ಎಸ್, ಫಾರ್ ಐಡಿಯಲ್ ಟ್ರಾನ್ಸ್ಫಾರ್ಮರ್, ಓಕೆ, ಐಡಿಯಲ್ ಟ್ರಾನ್ಸ್ಫಾರ್ಮರ್, ns divided by np, that is equal to 1. Efficiency is also 1. ಅಥವಾ 100%. ಕ್ಲಿಯರಾ? ಎಸ್, ವೆರಿ ಗುಡ್. ಟ್ರಾನ್ಸ್ಫಾರ್ಮರ್ ಇಲ್ಲ, ಇದೆ. ಎಸ್, ರೊಟೇಷನ್ ಇಂದ ಸ್ಟಾರ್ಟ್ ಮಾಡಿ. ಎಸ್, ಸ್ಟಾರ್ಟ್ ಮಾಡೋದು ಸೆಕೆಂಡ್ ಫಸ್ಟ್ ಇಯರ್ ಟಾಪಿಕ್ ನಾನು ಹೇಳ್ತಿರೋದು. ಎಸ್, ಸುಹಾಸ್ ಆಲ್ರೆಡಿ ನಿಮಗೆ ಆನ್ಸರ್ ಮಾಡಿದ್ದೀನಿ ಅನ್ಸುತ್ತೆ. ಓಕೆ, ಕೆಪಾಸಿಟರ್ ಸ್ಟೋರ್ಸ್ ದ ಎನರ್ಜಿ. ಆ ಎನರ್ಜಿಯಿಂದ ಕರೆಂಟ್ಗೆ ಸಪೋರ್ಟ್ ಆಗಿ ಸಿಗುತ್ತೆ. ಕೆಪಾಸಿಟರ್ ಗೊತ್ತಲ್ಲ? ಕೆಪಾಸಿಟರ್ ಈಸ್ ಅ ಡಿವೈಸ್ ಅಥವಾ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ವಿಚ್ ಸ್ಟೋರ್ಸ್ ದ ಎನರ್ಜಿ, ರೈಟ್? ಓಕೆ, ನಾವು ಮನು ಆಮೇಲೆ ಹೇಳ್ತೇನೆ ನಿಮಗೆ, ಇದೆಲ್ಲ ಆಮೇಲೆ ಮಾತಾಡ್ಕೋಣ. ನೆಕ್ಸ್ಟ್, ಫಾರ್ an ideal transformer, let's say power at a primary coil, power at a secondary coil, ಅಥವಾ power input that is equal to power output. Okay, so power generally ಯಾವ ತರ ಬರೀತೀವಿ? power I into V. so ಇದೇ ರೀತಿ input current, okay, current at primary coil into voltage at primary coil. In the same way, current at a secondary coil and voltage at secondary coil, right? IP. ಇವಾಗ IS divided by IP ratio ತಗೋತೀನಿ. IS divided by IP ratio ತಗೋತೀನಿ. IS divided by IP. IP ಅಂದ್ರೆ ಇದು VP divided by VS. Okay? VP divided by VS. With respect to turns ratio ಪ್ರಕಾರ ಹೇಳೋದಾದ್ರೆ number of turns in the primary coil and number of turns in a secondary coil. ಇವೆರಡನ್ನ ಮ್ಯಾಚ್ ಮಾಡಿ. ಓಕೆ, ಇವೆರಡನ್ನ ಮ್ಯಾಚ್ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ? IS that is equal to IP that is equal to NP divided by NS. ಕ್ಲಿಯರಾ? ಎಸ್, ಇಷ್ಟು ಟಾಪಿಕ್ ಕ್ಲಿಯರ್ ಆಯ್ತಾ? ಎಸ್, VP divided by VP ಬರಲ್ಲ, VS divided by BP ಮಾಡಬೇಕು. ಓಕೆ, ಎಸ್, ಓಕೆ. ಯಾವುದು? ಫಾರ್ ಆನ್ ಐಡಿಯಲ್ ಟ್ರಾನ್ಸ್ಫಾರ್ಮರ್, ಪವರ್ ಎಟ್ ಎ ಪ್ರೈಮರಿ ಕಾಯಿಲ್, ಪವರ್ ಎಟ್ ಎ ಸೆಕೆಂಡರಿ ಕಾಯಿಲ್, ಪವರ್ ಇದನ್ನ ಬರೀಲಿಲ್ಲ ಅಂದ್ರೆ ಪವರ್ ಇನ್ಪುಟ್ ದಟ್ ಈಸ್ ಈಕ್ವಲ್ ಟು ಪವರ್ ಔಟ್ಪುಟ್ ಬರೀಬಹುದು. ಓಕೆ, ವೆರಿ ಗುಡ್. ಎಸ್, ಓಕೆ, ನಾವ್ ಲೆಟ್ಸ್ ಗೆಟ್ ಇನ್ ಟು ದ ಕ್ವಶನ್ಸ್. ಓಕೆ, ಡಿಫ್ರೆನ್ಸಸ್ ಇದೆ, ನೀವು ನೋಡ್ಕೊಳ್ಳಿ. ನಂಬರ್ ಆಫ್ ಟರ್ನ್ಸ್ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ, ನಂಬರ್ ಆಫ್ ಟರ್ನ್ಸ್ ಯಾವ್ದ್ರಲ್ಲಿ ಕಮ್ಮಿ ಇರುತ್ತೆ ಅನ್ನೋದು ಈ ಲಿಸ್ಟ್ ನ ನೋಡ್ಕೊಳ್ಳಿ. ರೈಟ್? ಸರ್, LC ಆಸೋಲೇಷನ್ಸ್ ಇಲ್ಲ, ಡಿಲೀಟ್ ಆಗಿದೆ. ಓಕೆ, LCR ಮಾತ್ರ ಇರೋದು, LCR ಮಾತ್ರ. ಓಕೆ, now let's move on to the questioning part. Start your answers. The first one, step down transformer has 50 turns. Okay, step down transformer has 50 turns in the secondary coil. Number of turns in a secondary coil and 1000 turns in a primary coil. Okay, fine. And if a transformer is connected to a 220 volt, that means it is a input ಅಂದ್ರೆ primary coil, and current that is IP, primary current at a primary coil, AC source. What is the output current? Andre this is current at a secondary coil.
Just now we have a seen relation, right? IS divided by IP, that is equal to VP divided by VS, okay, that is equal to NP divided by NS. ಕ್ಲಿಯರಾ? ಇವ ನಮಗೆ IS ಬೇಕಾಗಿರೋದು. IS I'll keep it as it is, okay? ಇಲ್ಲಿ ನೆಕ್ಸ್ಟ್ ಒನ್ IP ಎಷ್ಟಿದೆ? 1 ಆಂಪಿಯರ್ ಅಂಡ್ VP ವೋಲ್ಟೇಜ್ ಕೊಟ್ಟಿಲ್ಲ, ವೋಲ್ಟೇಜ್ ನ ಇಗ್ನೋರ್ ಮಾಡ್ಬಿಡಿ, ಓಕೆ? ನೆಕ್ಸ್ಟ್ ಒನ್ NP ಎಷ್ಟಿದೆ? ನಂಬರ್ ಆಫ್ ಟರ್ನ್ಸ್ ಇನ್ ಸೆಕೆಂಡರಿ ಕಾಲ್, ಪ್ರೈಮರಿ ಕಾಲ್, that is 1000 divided by this is a 50, okay? ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ that is IS that is equal to 1010 get cancel and 100 divided by 5 5 10 so 20, so 20 ampere. ಆಪ್ಷನ್ ಬಿ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಸೊ ಇದಕ್ಕೆ ಪೋಲ್ ಆನ್ ಮಾಡಿಲ್ಲ, ಆನ್ ಮಾಡಿದ್ನಲ್ಲ 20, ದಟ್ ಈಸ್ ಆಪ್ಷನ್ ಬಿ. ವೆರಿ ಗುಡ್, 100% ಆನ್ಸರ್ ಮಾಡಿದ್ರ ನೋಡಿ. ಥಿಯರಿ ಕರೆಕ್ಟಾಗಿ ಓದಿದ್ರೆ ಪಟಾಪಟ್ ಅಂತೇಳಿ ಫುಲ್ ಆನ್ಸರ್ ಮಾಡ್ಬಿಡ್ತೀರಾ. ಸ್ವಲ್ಪ ಥಿಯರಿಯಲ್ಲಿ ಕನ್ಫ್ಯೂಸ್ ಆದ್ರೆ ಈ ತರ ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕಾಗಲ್ಲ, ಓಕೆ? ನಾ ಇನ್ನೊಂದು 5 ಸ್ಲೈಡ್ಸ್ ನೋಡಿದ್ಮೇಲೆ ನಿಮಗೆ ಲೀಡ್ ಬೋರ್ಡ್ ತೋರಿಸ್ತೀನಿ, ಓಕೆ ವಿಶಾಲ್? ಫೈನ್, ಈಸಿ, ಓಕೆ. ನಾವು ಕ್ವಶನ್, this is a 10 second, not more than 10 second, okay? Not more than 10 second. The transformer works on the principle. ಯಾವ ಪ್ರಿನ್ಸಿಪಲ್? ಓಕೆ, ಯಾವ ಪ್ರಿನ್ಸಿಪಲ್? ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ ಅಲ್ಲ, ಇದು ಯಾವ ಪ್ರಿನ್ಸಿಪಲ್? ಟ್ರಾನ್ಸ್ಫಾರ್ಮರ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಸೆಲ್ಫ್ ಇಂಡಕ್ಷನ್, ಎಲೆಕ್ಟ್ರಿಕಲ್ ಇನರ್ಷಿಯಾ, ಮ್ಯೂಚುವಲ್ ಇಂಡಕ್ಷನ್, ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕಲ್ ಕರೆಂಟ್. ಈಸಿ ಇದೆ ಆಪ್ಷನ್, ದಟ್ ಈಸ್ ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ದಟ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸ್ಟಾಪ್. Yes, that is 96% ಜನ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರಾ. ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಅಯ್ಯೋ, ಡನ್ನಾ? ಓಕೆ. ಸೊ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್, ಇದನ್ನ ಒಂದು ಹಾಫ್ ಆನ್ ಅವರ್, ಎಷ್ಟು ಟೈಮ್ ಬೇಕು ನಿಮಗೆ? ಟೈಮ್ ಅಷ್ಟರೊಳಗೆ ನೀವು ಹೇಳಿ, ಟೈಮ್ ಹೇಳಿ, ನಾನು ಅಷ್ಟೊತ್ತಿಗೆ ಲೀಡ್ ಬೋರ್ಡ್ ತೋರಿಸ್ತೇನೆ. ಎಸ್, ಟೈಮಿಂಗ್ ಎಷ್ಟು ಬ್ರೇಕ್ ಬೇಕು? ಎಷ್ಟು ಟೈಮ್ ಬೇಕು ನಿಮಗೆ? ಬ್ರೇಕ್. ಎಸ್, ಲೀಡ್ ಬೋರ್ಡ್. KCET ಫಸ್ಟ್ ಸೃಷ್ಟಿ ಕೆಳಗಡೆ ಬಂದ್ರಿ ಯಾಕೆ? ಧನಶ್ರೀ ಅಂಡ್ ಕಾರ್ತಿಕ್, ಇಟ್ಸ್ ಮೀ ವೀರು, ಕೃಪಾ ಪಾಟೀಲ್, ಅಣ್ಣಪ್ಪ, ಪಾವದೇಶ್, ಜಗದೀಶ್ ಅಂಡ್ ಪ್ರೀತಮ್. ಪ್ರೀತಮ್ ರ್ಯಾಂಕ್ಡ್ ಅಪ್. 30 minutes, ಓಕೆ. ಎಸ್, 30 minutes, ಫೈನ್. 30 minutes ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನೂ 2 ಬ್ರೇಕ್ಸ್ ಇರುತ್ತೆ ಅಷ್ಟೇ, ಓಕೆ? 2 ಬ್ರೇಕ್ ಆದ್ಮೇಲೆ ನಾವು, ಇದಾದ್ಮೇಲೆ 2 ಬ್ರೇಕ್ಸ್ ಇರುತ್ತೆ ಮತ್ತೆ, ಓಕೆ? ಎಸ್, ಮತ್ತೆ ಸಿಗುವ. ಸ್ವಲ್ಪ ಟೀ, ಕಾಫಿ, ಸ್ನ್ಯಾಕ್ಸ್ ತಿನ್ಕೊಂಡು ಬನ್ನಿ, ಓಕೆ? ಮತ್ತೆ ಬ್ಯಾಕ್ ಆಗಿ ಮತ್ತೆ ಚಿಂದಿ ಉಡಾಯಿಸೋಣ ನೆಕ್ಸ್ಟ್ 4 ಚಾಪ್ಟರ್ಸ್ನ, ಓಕೆ? ಸಿ ಯು ಇನ್ 30 minutes. ಥ್ಯಾಂಕ್ ಯು.
ಹಲೋ ನಮಸ್ತೆ ಗುಡ್ ಈವ್ನಿಂಗ್. ಎಲ್ಲರೂ ಟೀ ಕಾಫಿ ಎಲ್ಲ ಕುಡಿದು ಬಂದ್ರಾ? ಎಸ್. ಶ್ರೀ ವಾಟರ್. ಸಾರಿ. ಹಲೋ ಬೇಗ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು. ಎಸ್, ಲೆಟ್ ಸ್ಟಾರ್ಟ್. ಎಸ್, ರೆಡಿನಾ ಎಲ್ಲರೂ? ಒಂದು ನಿಮಿಷ, ಯಾಕೋ ಗಂಟ್ಲು ಕಿರಿಕಿರಿ ಆಗ್ತದೆ. ಎಸ್, ಸೊ ರೆಡಿನಾ ಎಲ್ಲರೂ? ಎಸ್, ಥ್ಯಾಂಕ್ ಯು. ಎಸ್, ರೆಡಿ ಇದ್ರಿ ಒಂದು ಥಮ್ಸ್ ಅಪ್, ಹಾಗೆ ಸಿಕ್ಕರೆ ಸ್ಪ್ರೈಟ್. ಎಸ್, ಹಾ, ಕಿಚ್ ದೂರ ಆಗುತ್ತೆ. ನಮಸ್ತೆ ಓಂಕಾರ, ನಮಸ್ತೆ. ಎಸ್, ಇದು ಸ್ಪಿರಿಟ್ ಅಂದ್ರೆ. ಎಸ್, ಕಮಾನ್. ಥ್ಯಾಂಕ್ ಯು ಮಾರ್ಶ್ಮಲೋ, ಥ್ಯಾಂಕ್ ಯು ಸೋ ಮಚ್. ಎಸ್, ಓಕೆ. ಸೊ ಇನ್ನೊಂದು 2 ಬ್ರೇಕ್ಸ್ ಅಲ್ಲಿ ನಮ್ಮ ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ, ಅಂದ್ರೆ ಇವತ್ತಿನ ಸಿಲೆಬಸ್. ಓಕೆ, ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಅಂಡ್ ರೇಡಿಯೇಷನ್ ಆದ್ಮೇಲೆ, ಓಕೆ, ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್ ಆದ್ಮೇಲೆ ನೆಕ್ಸ್ಟ್ ಆಟಮ್ಸ್ ಅಂಡ್ ನ್ಯೂಕ್ಲಿಯೈ, ಲಾಸ್ಟ್ ಒನ್ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಈ 2 ಮಾಡಿದ್ರೆ ಇವತ್ತಿನ ಸೆಷನ್ ಕಂಪ್ಲೀಟ್ ಆಗುತ್ತೆ. ಓಕೆ, ಯಾವುದು? ಐ ಹ್ಯಾವ್ ಡನ್ ನಥಿಂಗ್ ಟಿಲ್ ನೌ, ವಾಟ್ ಶುಡ್ ಐ ಡೂ ಫ್ರಮ್ ಟುಡೇ? ಸೊ ಸ್ಟಾರ್ಟ್ ಯುವರ್ ಪ್ರಿಪರೇಷನ್. ಓಕೆ, ಕಾರ್ತಿಕ್ ಕಲ್ಬುರ್ಗಿ, ಯಾವುದು ಡೇಂಜರ್? ವಿಕ್ಸ್ ಮಾತ್ರನಾ? ಯಾವುದು ಡೇಂಜರ್? ಯಾ ಶಶ್ ತೋರಿಸಿರೋದು. ಓಕೆ, ಎಸ್. ಹಲೋ ಸಹನಾ. ಎಸ್, ಓಕೆ, ನೌ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. 100% ನಮ್ಮ ಹುಲಿಗಳು ರೆಡಿ ಇದಾವೆ. ಸೊ ನಾವು ನಮ್ಮ ಬಿಟ್ಟನ್ನ ಸ್ಟಾರ್ಟ್ ಮಾಡೋಣ. ಸೊ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್, ಇದರಲ್ಲೂ ಸಹಿತ ಅಷ್ಟೇ, ಯು ಕ್ಯಾನ್ ಎಕ್ಸ್ಪೆಕ್ಟ್ 3 ಕ್ವಶನ್ಸ್. ಓಕೆ, ಯು ಕ್ಯಾನ್ ಎಕ್ಸ್ಪೆಕ್ಟ್ 3 ಕ್ವಶನ್ಸ್ ವಿತೌಟ್ ಫೇಲ್, ರೈಟ್? ಸೊ ಹಾಗಿದ್ರೆ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಬಗ್ಗೆ. ಫಸ್ಟ್ ಒನ್ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಬಗ್ಗೆ. ಅದರಲ್ಲಿ ಸ್ಪೆಷಲಿ ನಿಮಗೆ ಕೆಲವು ಡೆಫಿನೇಷನ್ಸ್ ಬರುತ್ತೆ, ಲೈಕ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ಕಟ್ ಆಫ್ ಫ್ರೀಕ್ವೆನ್ಸಿ, ಕಟ್ ಆಫ್ ವೇವ್ ಲೆಂತ್, ಮತ್ತೆ ವರ್ಕ್ ಫಂಕ್ಷನ್ ಅನ್ನೋ 3 ವರ್ಡ್ಸ್ ಬರುತ್ತೆ. ಇದನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ದ ಫಸ್ಟ್ ಒನ್ ನೀವು ನೋಡ್ಬೋದು, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ನೀವು ಆಲ್ರೆಡಿ ಎಕ್ಸಾಮ್ ಬರೆದಿದ್ದರಿಂದ ಐ ಹೋಪ್ ನಿಮ್ಗೆಲ್ಲ ಡಯಾಗ್ರಾಮ್ಸ್ ಅದು ಯಾವ ತರ ಕನ್ಸ್ಟ್ರಕ್ಷನ್ ಆಗಿರುತ್ತೆ ಅನ್ನೋದು ಗೊತ್ತಿರುತ್ತಂತ. ಓಕೆ, ಅನ್ಕೊಂಡು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ರೈಟ್? ಸೊ ಇವಾಗ ಸದ್ಯಕ್ಕೆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂದ್ರೆ ಏನು? ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಒಂದು ಮೆಟಲ್ ಸರ್ಫೇಸ್ ನ ತಗೊಂಡಿದ್ದೀನಿ. ಮೆಟಲ್ ಸರ್ಫೇಸ್, ಓಕೆ, ಈ ಮೆಟಲ್ ಸರ್ಫೇಸ್ ಮೇಲೆ ಲೈಟ್ ಬೀಳುತ್ತೆ, ಸರ್ಟನ್ ಫ್ರೀಕ್ವೆನ್ಸಿ. ಓಕೆ, ಲೈಟ್ ಬೀಳುತ್ತೆ. ಇಲ್ಲಿ ಇದು ನ್ಯೂ ನಾಟ್. ಓಕೆ, ನ್ಯೂ ನಾಟ್ ಇದೆ. ಇಲ್ಲಿ ಇನ್ಸಿಡೆಂಟ್ ಫ್ರೀಕ್ವೆನ್ಸಿ ನ್ಯೂ. ಇಲ್ಲಿ ಕಂಡೀಷನ್ಸ್ ಏನಂದ್ರೆ, ನ್ಯೂ ಈಸ್ ಲೆಸ್ ದನ್ ನ್ಯೂ ನಾಟ್, ನ್ಯೂ ಈಸ್ ಗ್ರೇಟರ್ ದನ್ ನ್ಯೂ ನಾಟ್, ಐ ಮೀನ್ ಈಕ್ವಲ್ ಟು ನ್ಯೂ ನಾಟ್, ಅಂಡ್ ನ್ಯೂ ಈಸ್ ಗ್ರೇಟರ್ ದನ್ ನ್ಯೂ ನಾಟ್. ಈ 3 ಕೇಸಸ್ ಅಲ್ಲಿ ಯಾವಾಗ ನಮಗೆ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಆಗುತ್ತೆ ಅಂದ್ರೆ ದ ಥರ್ಡ್ ಒನ್,
ದಟ್ ಈಸ್ ಅ ಫೋಟೋ ಎಲೆಕ್ಟ್ರಿಕ್ ಎಮಿಷನ್. ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಆಗುತ್ತೆ. ವಾಟ್ ಅಬೌಟ್ ದ ಫಸ್ಟ್ ಟು? ಇಲ್ಲಿ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಆಗಲ್ಲ. ಸೊ ಈ ಫ್ರೀಕ್ವೆನ್ಸಿನೇ ಈ ಫ್ರೀಕ್ವೆನ್ಸಿನೇ ನಾವು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಎಸ್, ಮಿನಿಮಮ್ ಫ್ರೀಕ್ವೆನ್ಸಿ. ಓಕೆ, ದಿಸ್ ಇಸ್ ದ ಮಿನಿಮಮ್ ಫ್ರೀಕ್ವೆನ್ಸಿ. minimum frequency. Okay, this is the minimum frequency required. Okay, this is the minimum frequency that required to emit electrons from the metal surface, right? Yes, already explain ಮಾಡ್ತಿದ್ದೀನಿ. ವಾದಿರಾಜ್ ಒಂದೊಂದ್ಸತಿ ಚಾಪ್ಟರ್ ವೈಸ್ ನೋಡ್ತಾ ಬನ್ನಿ. ಲಾಸ್ಟ್ ಇಂದ 2 ಚಾಪ್ಟರ್ಸ್ ಕಂಪ್ಲೀಟ್ ಮಾಡಿ. ದಿಸ್ ಇಸ್ ಥರ್ಡ್ ಒನ್. ಓಕೆ, ನೆಕ್ಸ್ಟ್ ಫೋರ್ತ್ ಒನ್ atoms and nuclei, last one semiconductor electronics. Okay, semiconductor electronics maximum ಒಂದು 1 hour, max to max ಒಂದು 70 minutes ಆಗುತ್ತೆ. 1 hour 10 minutes ಅಷ್ಟು ಆಗುತ್ತೆ. Okay, lowest frequency below which photoelectric does not occur. Okay, threshold frequency, that is the minimum frequency below which the photoelectric emission do not occur. ಅರ್ಥ ಆಯ್ತಾ? ನೆಕ್ಸ್ಟ್ ಒನ್ ವರ್ಕ್ ಫಂಕ್ಷನ್. ಇಲ್ಲಿ ಮಿನಿಮಮ್ ಫ್ರೀಕ್ವೆನ್ಸಿ ಇದ್ದಂಗೆ ಇಲ್ಲಿ ಮಿನಿಮಮ್ ಎನರ್ಜಿ ದಟ್ ಈಸ್ ರಿಕ್ವೈರ್ಡ್. ಓಕೆ, ಮೆಟಲ್ ಸರ್ಫೇಸ್ ಮೇಲೆ ಎಲೆಕ್ಟ್ರಾನ್ಸ್ ಎಮಿಟ್ ಆಗಕ್ಕೆ ಮಿನಿಮಮ್ ಎನರ್ಜಿ ರಿಕ್ವೈರ್ ಆಗಬೇಕು. ಓಕೆ, ಸೊ ದ ಮಿನಿಮಮ್ ಎನರ್ಜಿ ರಿಕ್ವೈರ್ಡ್ ಬೈ ದ ಎಲೆಕ್ಟ್ರಾನ್ಸ್ ಟು ಎಮಿಟ್ ಫ್ರಮ್ ದ ಮೆಟಲ್ ಸರ್ಫೇಸ್. ಇಲ್ಲಿ ಎಲೆಕ್ಟ್ರಾನ್ಸ್ ಇಲ್ಲಿ ಒಳಗಡೆ ಇರುತ್ತಲ್ಲ, ಎಲೆಕ್ಟ್ರಾನ್ಸ್ ಇಲ್ಲಿ ಒಳಗಡೆ ಇರುತ್ತೆ. ಓಕೆ, ಎಲೆಕ್ಟ್ರಾನ್ಸ್ ಇಲ್ಲಿ ಒಳಗಡೆ ಇರುತ್ತಲ್ಲ. ಸೊ ಯಾವಾಗ ಇನ್ಸಿಡೆಂಟ್ ರೇಸ್ ಇದ್ರ ಮೇಲೆ ಬೀಳುತ್ತೆ, ಸೊ ಸೇ ಇದು ಎನರ್ಜಿ, ಟೋಟಲ್ ಎನರ್ಜಿ. ಇಲ್ಲಿ ವರ್ಕ್ ಫಂಕ್ಷನ್ ಅಂತ. ಈ ವರ್ಕ್ ಫಂಕ್ಷನ್ ಏನಾಗುತ್ತೆ, ಈ ಎಲೆಕ್ಟ್ರಾನ್ಸ್ ನ ಎಮಿಟ್ ಮಾಡುತ್ತೆ ಫ್ರಮ್ ದ ಸರ್ಫೇಸ್ ಇಂದ ಏನಂದ್ರೆ ಎಮಿಟ್ ಮಾಡುತ್ತೆ. ಆಮೇಲೆ ಈ ಎಲೆಕ್ಟ್ರಾನ್ಸ್ ಈ ತರ ಮೂವ್ ಆಗುತ್ತೆ. ಯಾವ ಕಡೆ? ಕಲೆಕ್ಟರ್ ಕಡೆಗೆ ಮೂವ್ ಆಗುತ್ತೆ. ಸೊ ದಟ್ ಮಿನಿಮಮ್ ಎನರ್ಜಿ ವಿಶ್ ದ ಸೇಮ್ ಸ್ವಾತಿ everyone. Okay, now next one. ಇಲ್ಲಿ minimum energy required by the electron, not metal, by the electron to emit from the metal surface is called work function. Clear? ಅದನ್ನ ವರ್ಕ್ ಫಂಕ್ಷನ್ ನ ಯಾವ ತರ ಮೆಜರ್ ಮಾಡ್ತೀವಿ? ಜೌಲ್ ಅಲ್ಲೇ ವರ್ಕ್ ಫಂಕ್ಷನ್ 5 ಇಂದ ಮೆಜರ್ ಮಾಡ್ತೀವಿ. ದಟ್ ಈಸ್ h nu naught, where nu naught is a threshold frequency. Clear? Threshold frequency. Next one, ಇಲ್ಲಿ ಕಟ್ ಆಫ್ ವೇವ್ ಲೆಂತ್. ಇಲ್ಲಿ ಮಿನಿಮಮ್ ಆಯ್ತಲ್ಲ, ಇಲ್ಲಿ ಮ್ಯಾಕ್ಸಿಮಮ್ ವೇವ್ ಲೆಂತ್ up to which photoelectric emission takes place. Up to which photoelectric emission occurs. Okay, what is the difference between the first statement and last statement? ಅಂದ್ರೆ ಮಿನಿಮಮ್ ಫ್ರೀಕ್ವೆನ್ಸಿ, ಫಾರ್ ಎಕ್ಸಾಂಪಲ್ 100 ಇದೆ ಅನ್ಕೊಳ್ಳಿ, 100 ಇಸ್ ದ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಈ 100 ಕೆಳಗಡೆ ಏನಾದರೂ ಫ್ರೀಕ್ವೆನ್ಸಿ, ಇನ್ಸಿಡೆಂಟ್ ಫ್ರೀಕ್ವೆನ್ಸಿ ಇದ್ರೆ ಎಲೆಕ್ಟ್ರಾನ್ಸ್ ಎಮಿಟ್ ಆಗಲ್ಲ. ದೇರ್ ಫೋರ್ ನೋ ಫೋಟೋ ಎಲೆಕ್ಟ್ರಿಕ್ ಎಮಿಷನ್. 100 ಇಸ್ ದ ಲಿಮಿಟ್. 100 ಕ್ರಾಸ್ ಆಯ್ತಂದ್ರೆ ಅವಾಗ ಎಲೆಕ್ಟ್ರಾನ್ಸ್ ಮೆಟಲ್ ಸರ್ಫೇಸ್ ಇಂದ ಆಚೆ ಬರುತ್ತೆ. ಬಿಫೋರ್ ದ್ಯಾಟ್, ಓಕೆ, 90, 99 ಇದ್ರೂ ಎಲೆಕ್ಟ್ರಾನ್ಸ್ ಮೇಲೆ ಬರಲ್ಲ. ಬಟ್ ವಾಟ್ ಅಬೌಟ್ ಮ್ಯಾಕ್ಸಿಮಮ್ ವೇವ್ ಲೆಂತ್? 100 ಇಸ್ ದ ಕಟ್ ಆಫ್. 1, 2, 3, 4, 10, 20, 30, 40, 50, 60, 70, 80, 90, 100. ಈ 100ರೊಳಗೆ ಮಾತ್ರ ವೇವ್ ಲೆಂತ್ ವಿತ್ ರೆಸ್ಪೆಕ್ಟ್ ಟು ವೇವ್ ಲೆಂತ್, ಅವಾಗ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಅಕ್ಕರ್ ಆಗುತ್ತೆ, ಇಲ್ಲಾಂದ್ರೆ ಬರಲ್ಲ. ಓಕೆ, ರೈಟ್? ಓಕೆ, ಸೊ ಮ್ಯಾಕ್ಸಿಮಮ್, ಮಿನಿಮಮ್ ಕಂಪ್ಲೀಟೆಡ್. ಓಕೆ, ಸೊ ನಾವು ಫ್ರೀಕ್ವೆನ್ಸಿ ಆಯ್ತು, ನೆಕ್ಸ್ಟ್ ಒನ್ ವರ್ಕ್ ಫಂಕ್ಷನ್ ಆಯ್ತು, ನೆಕ್ಸ್ಟ್ ಒನ್ ಕಟ್ ಆಫ್ ವೇವ್ ಲೆಂತ್ ಸಹಿತ ಆಯ್ತು. ಕ್ಲಿಯರಾ? ಎಸ್, ಶ್ರೇಯಾ ಶೆಟ್ಟಿ, ಚಂದ್ರು. ಓಕೆ, ಓಕೆ, AK BGM. ಓಕೆ, ಕಾನ್ಸಂಟ್ರೇಟ್ ಮಾಡಿ. ನಿಮ್ಮ ಟಾಪ್ ರ್ಯಾಂಕಿಂಗ್ ಕೆಳಗಡೆ ಬರಬಾರ್ದು, ಅದು ನನಗೆ ಪ್ರಾಮಿಸ್ ಮಾಡಿ ಅಷ್ಟೇ. AK BGM ಟಾಪ್ ಅಲ್ಲಿದೆಯಾ, ಅದು ಕೆಳಗಡೆ ಬರಬಾರ್ದು ನಂಬರ್ ಅಷ್ಟೇ. ಓಕೆ, ರೈಟ್. ನೆಕ್ಸ್ಟ್ ಒನ್, ಇಲ್ಲಿ ನೋಡಿ, ಅಬ್ಸರ್ವೇಷನ್ ಮೇಡ್ ಇನ್ ಎ ಎಕ್ಸ್ಪೆರಿಮೆಂಟ್. ಫಸ್ಟ್ ಒನ್ ಏನು ಅಬ್ಸರ್ವ್ ಮಾಡ್ತಾರೆ ಅಂದ್ರೆ ಇಂಟೆನ್ಸಿಟಿ ವರ್ಸಸ್ ಫೋಟೋ ಕರೆಂಟ್. ಇಂಟೆನ್ಸಿಟಿ ವರ್ಸಸ್ ಫೋಟೋ ಕರೆಂಟ್ ಯಾವ ತರ ಇರುತ್ತೆ ಅಂದ್ರೆ, intensity is directly proportional to the number of electrons emitted. Number of emitted electrons ಅಂತ ಹೇಳ್ಬೋದು. Emitted
ಎಲೆಕ್ಟ್ರಾನ್ಸ್ ಅಂದ್ರೇನು? ಎಷ್ಟು ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ ಅಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗುತ್ತೆ. ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ದ ಮೆಟಲ್ ಸರ್ಫೇಸ್ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಂಟೆನ್ಸಿಟಿ ಸೇ 10, ಇನ್ನೊಂದು 20, ಇನ್ನೊಂದು 30, ಇನ್ನೊಂದು 40, ಈ ತರ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಮಿಟಿಂಗ್ ಫ್ರಮ್ ದ ಮೆಟಲ್ ಸರ್ಫೇಸ್ ಆಲ್ಸೋ ಇನ್ಕ್ರೀಸಸ್. ಡೈರೆಕ್ಟ್ಲಿ ಪ್ರಪೋರ್ಷನಲ್. ಓಕೆ, ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಯಾವಾಗ ನಂಬರ್ ಆಫ್ ಎಮಿಟೆಡ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗುತ್ತೆ ಅಂದ್ರೆ ದ ಎಲೆಕ್ಟ್ರಾನ್ಸ್ ಎಮಿಟಿಂಗ್ ಫ್ರಮ್ ದ ಮೆಟಲ್ ಸರ್ಫೇಸ್, ಓಕೆ, ಎಮಿಟಿಂಗ್ ಫ್ರಮ್ ದ ಮೆಟಲ್ ಸರ್ಫೇಸ್, ಅವಾಗ ಏನಾಗುತ್ತೆ? ಕರೆಂಟ್ ಸಹಿತ ಜಾಸ್ತಿ ಆಗುತ್ತೆ. ಓಕೆ, ಅದು ಸಹಿತ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ನಾನು ಹೇಳ್ಬೋದು ದಿಸ್ ಇಸ್ ಡೈರೆಕ್ಟ್ಲಿ proportional to the current. I means current, okay? Small letter I indicates current. In the dual nature of radiation and matter, small letter I indicates current. Capital letter I indicates intensity. Keep that in mind, okay? Now, idr prakara helodadre, this one directly proportional. Ee tara straight line barutte. This is a straight line. So this is intensity and this is a photocurrent. Okay? This is a photocurrent. This is a photocurrent and this is intensity. Illi nodi idu intensity. Clear? Next one, photocurrent versus frequency. Now just to discuss madidvi, nu is greater than nu naught. Ee condition gu matra photoelectric emission agutte, right? Photo emission agutte. So that means initially let me consider this is a photocurrent and this is a frequency, okay? This is the frequency. And 0 ಇಂದ ಸ್ಟಾರ್ಟ್ ಮಾಡೋಣ. 0 ಇಂದ ಸ್ಟಾರ್ಟ್ ಮಾಡಿ ಈ ಪಾಯಿಂಟ್ ವರೆಗೆ ಎಲ್ಲಿ u is equal to nu naught. ಓಕೆ, ಈ ಪಾಯಿಂಟ್ ವರೆಗೂ ಯಾವುದೇ ರೀತಿ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಆಗಲ್ಲ, ಫೋಟೋ ಎಲೆಕ್ಟ್ರಾನ್ ಎಮಿಟ್ ಆಗಲ್ಲ. ಆಮೇಲೆ ಯಾವಾಗ ಈ ಕಂಡೀಷನ್ ಇದನ್ನ ಗ್ರೇಟರ್ ದೆನ್, ಓಕೆ, ಇದನ್ನ ಗ್ರೇಟರ್ ದೆನ್ ನ್ಯೂ ನಾಟ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ಇದೇನಾಗುತ್ತೆ? ಇಲ್ಲಿ ಸರ್ಟನ್ ರೇಂಜ್ ಅಲ್ಲಿ ಇವಾಗ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ. ಕರೆಂಟ್ ಫ್ಲೋ ಆಗುತ್ತೆ. ಆಮೇಲೆ ಕಾನ್ಸ್ಟೆಂಟ್ ಆಗಿರುತ್ತೆ, ಇನ್ಕ್ರೀಸ್ ಆಗಲ್ಲ, ಕಾನ್ಸ್ಟೆಂಟ್ ಆಗಿರುತ್ತೆ. ಬಿಕಾಸ್ ದಿಸ್ ಫ್ರೀಕ್ವೆನ್ಸಿ ಡಸ್ ನಾಟ್ ಡಿಪೆಂಡ್ಸ್ ಅಥವಾ ಅಫೆಕ್ಟ್ ಕರೆಂಟ್, ಫೋಟೋ ಕರೆಂಟ್ ನ ಅಫೆಕ್ಟ್ ಮಾಡಲ್ಲ. ಓಕೆ, ಪುಟ್ಟಸ್ವಾಮಿ, ಕಟ್ ಆಫ್ ವೇವ್ ಲೆಂತ್ ಅಂದ್ರೆ ಮ್ಯಾಕ್ಸಿಮಮ್ ವೇವ್ ಲೆಂತ್ ಅಪ್ ಟು ವಿಚ್ ಫೋಟೋ ಎಮಿಷನ್ ಟೇಕ್ಸ್ ಪ್ಲೇಸ್. ಅಂದ್ರೆ ಸೇ ಕಟ್ ಆಫ್ ವೇವ್ ಲೆಂತ್ 100 ಇದೆ ಅನ್ಕೊಳ್ಳಿ, ಅಂದ್ರೆ ಬಿಲೋ 100 ವೇವ್ ಲೆಂತ್ ಮಾತ್ರ ವರ್ಕ್ ಆಗುತ್ತೆ, ಅಬೋವ್ 100 ಗೆ ವರ್ಕ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಸೇ 50, ಸೇ 100, ಸೇ 150, ಇವುಗಳಲ್ಲಿ ಯಾವ ವೇವ್ ಲೆಂತ್ಗೆ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಆಗಲ್ಲ ಅಂತಂದ್ರೆ 150. ವೈ? ದ ಮ್ಯಾಕ್ಸಿಮಮ್ ಅಥವಾ ಕಟ್ ಆಫ್ ವೇವ್ ಲೆಂತ್ ಎಷ್ಟಿದೆ? 100 ಇದೆ. 100ಗೂ ವರ್ಕ್ ಆಗುತ್ತೆ, ಅದಾದ್ಮೇಲೆ 50ಗೂ ವರ್ಕ್ ಆಗುತ್ತೆ, ಬಿಲೋ ದಾಟ್ ವರ್ಕ್ ಆಗುತ್ತೆ, ಯಾವ್ದಾದ್ರು ನಂಬರ್ ಇರಲಿ. ಓಕೆ, ಕ್ಲಿಯರಾ? ಎಸ್. Intensity can be changed by moving sources. Yes, definitely. There are multiple ways, not only moving. Okay, not only moving. You can see that opening of a quartz glass, right? I hope you remember what you have learned. Okay, what meant by photoelectric effect? Photoelectric effect ಅಂತಂದ್ರೆ ಒಂದು ಮೆಟಲ್ ಸರ್ಫೇಸ್, ಫೋಟೋ ಅಂದ್ರೇನು? ಲೈಟ್, ರೈಟ್? ಸೊ ಒಂದು ಲೈಟ್ ಒಂದು ಮೆಟಲ್ ಸರ್ಫೇಸ್ ಮೇಲೆ ಬಿದ್ರೆ ಇಲ್ಲಿ 3 types ಆಫ್ ಕರೆಂಟ್ಸ್ ಇರುತ್ತೆ, ಎಮಿಷನ್ ಇರುತ್ತೆ. ಫಸ್ಟ್ ಒನ್ ಫೀಲ್ಡ್ ಎಮಿಷನ್, ದಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್. ನೆಕ್ಸ್ಟ್ ಒನ್ ಥರ್ಮಲ್ ಎಮಿಷನ್ ಆಗುತ್ತೆ, ಥರ್ಮೋನಿಕ್ ಎಮಿಷನ್ ಅಂತ ಕರಿತೀವಿ. ಅಂದ್ರೆ ಹೀಟ್ ಸಪ್ಲೈ ಮಾಡೋ ಮೂಲಕ ಮೆಟಲ್ ಅಲ್ಲಿರುವ ಎಲೆಕ್ಟ್ರಾನ್ಸ್ ನ ಆಚೆ ತಗೊಳ್ಳೋದು, ಅಂದ್ರೆ ಎಮಿಟ್ ಮಾಡೋದು. ಓಕೆ, ಥರ್ಮೋನಿಕ್ ಎಮಿಷನ್ ಅಂತ ಕರಿತೀವಿ. ಆ ಎಲೆಕ್ಟ್ರಾನ್ಸ್ ಏನಾಗುತ್ತೆ? ಫ್ಲೋ ಆಗುತ್ತೆ, ಅವಾಗ ಕರೆಂಟ್ ಬರುತ್ತೆ, ಅದಕ್ಕೆ ನಾವು ಥರ್ಮೋನಿಕ್ ಎಮಿಷನ್ ಅಂತ ಕರಿತೀವಿ. ಆಮೇಲೆ ಫೋಟೋ ಅಂದ್ರೆ ಲೈಟ್ ಯಾವಾಗ ಒಂದು ಮೆಟಲ್ ಸರ್ಫೇಸ್ ಮೇಲೆ ಬಿದ್ರೆ ಅದರಲ್ಲಿರುವಂತ ಎಲೆಕ್ಟ್ರಾನ್ ಎಮಿಟ್ ಆಗಿ ಕಲೆಕ್ಟರ್ ಕಡೆ ಮೂವ್ ಆಗುತ್ತೆ, ಅವಾಗ ಕಲೆಕ್ಟರ್ ವಿಲ್ ಬಿ ಕಲೆಕ್ಟೆಡ್ ಆಲ್ ದೀಸ್ ಚಾರ್ಜಸ್, ಅಂದ್ರೆ ಎಲೆಕ್ಟ್ರಾನ್ಸ್ ನ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಯಾವಾಗ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಕನ್ಸಿಡರ್ ಮಾಡಿದ್ರೆ ವಿ ಕ್ಯಾನ್ ಡಿಫೈನ್ ಇಟ್ ಆಸ್ ಎ ಎಲೆಕ್ಟ್ರಿಕ್ ಕರೆಂಟ್. So due to what? Photo, that is the light. So current due to light ನಾವು photo electric emission ಅಂತ ಕರಿತೀವಿ. Clear? Yes, alone gaming of, yes, intensity can be, yes. Saturation current, yes. What mean by photo current? Already explain ಮಾಡಿದ್ದೀನಿ ಸುನಿಲ್. Yes. ಕೀರ್ತಿ ನಾನು just explain ಮಾಡಿದಲ್ಲ. The current due to light, okay, the current due to light is called photo current, right? So ಮತ್ತೊಂದ್ಸತಿ explain ಮಾಡ್ತೀನಿ ನೋಡಿ. ಫೋಟೋ ಕರೆಂಟ್ ಅಂದ್ರೆ, ಓಕೆ, ಸೊ ಇದು ಮೆಟಲ್ ಸರ್ಫೇಸ್, ಸೂಟೇಬಲ್ ಫ್ರೀಕ್ವೆನ್ಸಿ ಲೈಟ್ ಇದ್ರ ಮೇಲೆ ಬೀಳುತ್ತೆ. ಓಕೆ, ಸೂಟೇಬಲ್ ಫ್ರೀಕ್ವೆನ್ಸಿ ಲೈಟ್ ಇದ್ರ ಮೇಲೆ ಬೀಳುತ್ತೆ. ಇದ್ರ ಮೇಲೆ ಬಿದ್ದಾಗ ಇದರಲ್ಲಿರುವಂತಹ ಎಲೆಕ್ಟ್ರಾನ್ಸ್ ಏನಾಗುತ್ತೆ? ವೈಬ್ರೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ವೈಬ್ರೇಟ್ ಆಗಿ ಯಾವಾಗ ಸರ್ಟನ್ ಅಮೌಂಟ್ ಆಫ್ ಎನರ್ಜಿ ಬೇಕಾಗುತ್ತಲ್ಲ ಇದಕ್ಕೆ, ಆ ಎನರ್ಜಿ ಸಿಕ್ಕಾದ್ಮೇಲೆ
ಇವು ಸರ್ಫೇಸ್ಗಳಿಗೆ ಬರುತ್ತೆ, ಸರ್ಫೇಸ್. ಓಕೆ, ಸರ್ಫೇಸ್ ಮೇಲೆ ಸಿಗುತ್ತೆ, ಸರ್ಫೇಸ್. ಇವುಗಳನ್ನೇ ನಾವು ಫ್ರೀ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಆಮೇಲೆ ಇಂಟೆನ್ಸಿಟಿ ಜಾಸ್ತಿ ಆದಂಗೆ ಏನಾಗುತ್ತೆ, ಇಲ್ಲಿ ಎನರ್ಜಿ ಜಾಸ್ತಿ ರಿಸೀವ್ ಆಗುತ್ತೆ ಡ್ಯೂ ಟು ಲೈಟ್. ಅಂದ್ರೆ ಏನು, ಇಟ್ ಇಸ್ ದ ಫಾರ್ಮ್ ಆಫ್ ಎನರ್ಜಿ. ಅವಾಗ ಈ ಎಲೆಕ್ಟ್ರಾನ್ಸ್ ಮೆಟಲ್ ಸರ್ಫೇಸ್ ಇಂದ ಆಚೆ ಬರುತ್ತೆ, ರೈಟ್, ಮೆಟಲ್ ಸರ್ಫೇಸ್ ಇಂದ ಆಚೆ ಬರುತ್ತೆ. ಇವುಗಳನ್ನೇ ನಾವು ಫೋಟೋ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ, ಫೋಟೋ ಎಲೆಕ್ಟ್ರಾನ್ಸ್. ಇವುಗಳನ್ನೇ ನಾವು ಫೋಟೋ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ದ ಫ್ಲೋ ಆಫ್, ಓಕೆ, ದ ಫ್ಲೋ ಆಫ್ ಫೋಟೋ ಎಲೆಕ್ಟ್ರಾನ್ಸ್, ಡ್ಯೂ ಟು ಫ್ಲೋ ಆಫ್ ಅ ಫೋಟೋ ಎಲೆಕ್ಟ್ರಾನ್ಸ್ ವಿ ಗೆಟ್ ಫೋಟೋ ಕರೆಂಟ್, ವಿ ಗೆಟ್ ಫೋಟೋ ಕರೆಂಟ್. ಕ್ಲಿಯರಾ? ಎಸ್, ಕ್ಲಿಯರಾ? ಎಸ್, ಮಾಡ್ತೀನಿ ಅಭಿಷೇಕ್, ಟೈಮ್ ಕೊಡಿ, ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗೋಣ, ರೈಟ್. ನಾವ್ ಸೊ ನೆಕ್ಸ್ಟ್ ಈ ಎರಡು ಗ್ರಾಫ್ ಅರ್ಥ ಆಯ್ತಾ? ಎರಡು ಗ್ರಾಫ್ ಆಯ್ತಾ? ನ್ಯೂ ಈಸ್ ಲೆಸ್ ದನ್ ನ್ಯೂ ನಾಟ್ ಅಂದ್ರೆ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಆಗಲ್ಲ. ಸೊ ಇಲ್ಲಿ ಕರೆಂಟ್ ವಿಲ್ ಬಿ ಝೀರೋ. ನೋಡಿ, ಕರೆಂಟ್ ವಿಲ್ ಬಿ ಝೀರೋ. ಓಕೆ, ಕರೆಂಟ್ ವಿಲ್ ಬಿ ಝೀರೋ. ಇದಕ್ಕೆ ಮಾತ್ರ ಆಗುತ್ತೆ. ಕ್ಲಿಯರಾ? ನೆಕ್ಸ್ಟ್, ಫೋಟೋ ಕರೆಂಟ್ ವರ್ಸಸ್ ಟೈಮ್. ಫೋಟೋ ಕರೆಂಟ್ ವರ್ಸಸ್ ಟೈಮ್. ದಿಸ್ ಇಸ್ ಫೋಟೋ ಕರೆಂಟ್ ವರ್ಸಸ್ ಟೈಮ್. ಇದು ಇನ್ಸ್ಟಾಂಟಿನಿಯಸ್ ಪ್ರೋಸೆಸ್ ಆಗಿರುತ್ತೆ, ಇನ್ಸ್ಟಾಂಟಿನಿಯಸ್ ಪ್ರೋಸೆಸ್ ಆಗಿರುತ್ತೆ. ಇದು ವ್ಯಾಲ್ಯೂ ಎಷ್ಟು ಗೊತ್ತಾ? 10⁻⁹. ಓಕೆ, ದಿಸ್ ವ್ಯಾಲ್ಯೂ 10⁻⁹. ಈ ವ್ಯಾಲ್ಯೂ ಏನಿದೆಯಲ್ಲ, ಈ ವ್ಯಾಲ್ಯೂ 10⁻⁹. ದಿಸ್ ವ್ಯಾಲ್ಯೂ ಇಸ್ 10⁻⁹. ಓಕೆ, ದಿಸ್ ವ್ಯಾಲ್ಯೂ ಇಸ್ 10⁻⁹ ಸೆಕೆಂಡ್ಸ್. ಅದಕ್ಕೆ ಇದನ್ನ ಇನ್ಸ್ಟಾಂಟಿನಿಯಸ್ ಪ್ರಾಸೆಸ್ ಅಂತ ಕರಿತೀವಿ. ಓಕೆ, ವರ್ಕ್ ಫಂಕ್ಷನ್ ಮೀನ್ಸ್ ಎನರ್ಜಿ ರಿಕ್ವೈರ್ಡ್ ಟು ಫೋಟೋ ಎಮಿಷನ್. ಎಸ್ ಪ್ರೀತಮ್, ಕರೆಕ್ಟ್. ಓಕೆ, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಎಲೆಕ್ಟ್ರಾನ್ ವೋಲ್ಟ್ ಅಂಡ್ ವರ್ಕ್ ಫಂಕ್ಷನ್? ಎಲೆಕ್ಟ್ರಾನ್ ವೋಲ್ಟ್ ಅನ್ನೋದು ಇಟ್ ಇಸ್ ದ ಎನರ್ಜಿ ಅಸೋಸಿಯೇಟೆಡ್ ವಿತ್ ಎಲೆಕ್ಟ್ರಾನ್, ಎನರ್ಜಿ ಅಸೋಸಿಯೇಟೆಡ್ ವಿತ್ ಎಲೆಕ್ಟ್ರಾನ್. ಅಥವಾ ಇನ್ನೊಂದು ತರ ಹೇಳ್ಬೋದು, ಏನಂತಂದ್ರೆ ದ ಎನರ್ಜಿ ಗೇನ್ ಬೈ ದ ಎಲೆಕ್ಟ್ರಾನ್ when it is applied means potential difference 1 volt across the ends of a conductor. ಅವಾಗ ಏನಾಗುತ್ತೆ, ಆಕ್ಸಲರೇಟ್ ಆಗುತ್ತಲ್ಲ, ಆಕ್ಸಲರೇಷನ್ ಆಗೋ ಎನರ್ಜಿಗೆ ನಾವು ಎಲೆಕ್ಟ್ರಾನ್ ವೋಲ್ಟ್ ಅಂತಾನು ಕರಿತೀವಿ. ಕ್ಲಿಯರಾ? ವೆರಿ ಗುಡ್. ಎಸ್, 10⁻⁻8 ಆಲ್ವೇಸ್ ಸರ್? ನೋ, ಇಟ್ ವಿಲ್ ವೇರಿ. 10⁻⁻7 ಇಂದ -9 ವರೆಗೆ ವೇರಿ ಆಗುತ್ತೆ. ಇನ್ಸ್ಟಾಂಟಿನಿಯಸ್, ಇನ್ಸ್ಟಂಟ್, ಪರ್ಟಿಕ್ಯುಲರ್ ಟೈಮ್, ಇಮಿಡಿಯೇಟ್ ಆಗಿ. ನೋಡಿ, ನಾನು ಹಿಂಗಂತೀನಿ ನೋಡಿ, ಹಿಂಗಂದ್ರೆ ಸಡನ್ ಆಗಿ ನಿಮಗೆ ಸೌಂಡ್ ಕೇಳಿಸ್ತದೆ. ಹಿಂಗ್ ಹೊಡೆದು ಯಾವಾಗೋ ನಿಮಗೆ ಕೇಳಿಸಿದ್ರೆ ಅದು ಲೇಟ್ ಪ್ರಾಸೆಸ್, ಡಿಲೇ ಪ್ರಾಸೆಸ್ ಅಂತ ಹೇಳ್ತೀವಿ, ರೈಟ್. ಇನ್ಸ್ಟಾಂಟಿನಿಯಸ್ ಹಿಂಗ ಅಂದ ತಕ್ಷಣ ಅವಾಗಿಂದ ರಿಯಾಕ್ಟ್ ಆಗೋದು. ಯೂನಿಟ್ ಆಫ್ ಎನರ್ಜಿ ವೆನ್ ಎಲೆಕ್ಟ್ರಾನ್ ಈಸ್ ಮೂವಿಂಗ್ ಅಂಡರ್ ಪೊಟೆನ್ಷಿಯಲ್ ಡಿಫರೆನ್ಸ್. ಎಸ್ ಪ್ರೀತಮ್, ದಟ್ ಈಸ್ ಆಲ್ಸೋ ರೈಟ್. ಓಕೆ, ನಾವ್ ಸೊ ಫೋಟೋ ಕರೆಂಟ್ ವರ್ಸಸ್ ವೋಲ್ಟೇಜ್. ಸೊ ಫೋಟೋ ಕರೆಂಟ್ ಯಾವ ತರ ಇರುತ್ತೆ ಅಂದ್ರೆ, ಲೆಟ್ಸ್ ಸೇ ದಿಸ್ ಇಸ್ ದ ಸ್ಯಾಚುರೇಷನ್ ಕರೆಂಟ್. ಓಕೆ, ದಿಸ್ ಇಸ್ ಸ್ಯಾಚುರೇಷನ್ ಕರೆಂಟ್. ಲೆಟ್ಸ್ ಸೇ ದಿಸ್ ಇಸ್ ಸ್ಯಾಚುರೇಷನ್ ಕರೆಂಟ್. ಓಕೆ, ಸೊ ಇದನ್ನ ಸ್ಯಾಚುರೇಷನ್ ಕರೆಂಟ್, ಈ ಪಾಯಿಂಟ್ಗಳನ್ನ ನಾವು ಸ್ಯಾಚುರೇಷನ್ ಕರೆಂಟ್ ಅಂತ ಕರಿತೀವಿ. ಯಾವುದು ಸ್ಯಾಚುರೇಷನ್ ಕರೆಂಟ್? ಇದು, ದಿಸ್ ಇಸ್ ಸ್ಯಾಚುರೇಷನ್ ಕರೆಂಟ್. ಯಾಕೆಂದ್ರೆ ಆಮೇಲೆ ಇನ್ಕ್ರೀಸ್ ಆಗ್ತಲ್ಲ, ಸೇಮ್ ಲೆವೆಲ್ ಅಲ್ಲಿ ಹೋಗ್ತದೆ ಸ್ಯಾಚುರೇಷನ್ ಕರೆಂಟ್. ಬಟ್ ಈ ಇದನ್ನ ಇಂಟೆನ್ಸಿಟಿ ಅಂತ ಕರಿತೀವಿ. ಇವಾಗ ಫೋಟೋ ಕರೆಂಟ್ ಇಲ್ಲ ಆಯ್ತಾ? ಓಕೆ, ಇದು ಫೋಟೋ ಕರೆಂಟ್ ಇಲ್ಲಿವರೆಗೆ ಆಯ್ತು. ಆಮೇಲೆ ವೋಲ್ಟೇಜ್ ನ ನೆಗೆಟಿವ್ ಪೊಟೆನ್ಷಿಯಲ್ ಅಪ್ಲೈ ಮಾಡಿದ್ರೆ, ಅಂದ್ರೆ ನೆಗೆಟಿವ್ ಟರ್ಮಿನಲ್ ನ ಕಲೆಕ್ಟರ್ಗೆ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಈ ನೆಗೆಟಿವ್ ಟರ್ಮಿನಲ್ ಕಲೆಕ್ಟರ್ಗೆ ಅಪ್ಲೈ ಮಾಡಿದ್ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಡೆವಲಪ್ ಆಗುತ್ತೆ. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಡೆವಲಪ್ ಆಗುತ್ತೆ. ಅಲ್ಲಿಂದ ಕಲೆಕ್ಟರ್ ಟು ಎಮಿಟರ್, ಕಲೆಕ್ಟರ್ ಟು ಎಮಿಟರ್, ಕಲೆಕ್ಟರ್ ಟು ಎಮಿಟರ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಡೆವಲಪ್ ಆದ್ರೆ ಎಲೆಕ್ಟ್ರಾನ್ಸ್ ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಆ ಫೋರ್ಸ್ ಹೇಗಿರುತ್ತೆ ಅಂದ್ರೆ ಅಪೋಸಿಟ್ ಇನ್ ಡೈರೆಕ್ಷನ್. ಆಲ್ರೆಡಿ ನಿಮ್ಗೆ ಗೊತ್ತಿದೆ, ನೆಗೆಟಿವ್ ಚಾರ್ಜ್ ಆಲ್ವೇಸ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ನೆಗೆಟಿವ್ ಚಾರ್ಜ್ ಇಟ್ ಇಸ್ ಅಪೋಸಿಟ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್. ಬಟ್ ಪಾಸಿಟಿವ್ ಚಾರ್ಜ್ಗೆ ಅಲಾಂಗ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ರೈಟ್. ಫಸ್ಟ್ ಚಾಪ್ಟರ್. ಇವಾಗ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಈ ಕಲೆಕ್ಟರ್ ಹತ್ರ ಬರಲ್ಲ, ಎಮಿಟ್ ಆಗ್ತಾ ಇರುತ್ತೆ, ಮೂವ್ ಆಗಕ್ಕೆ ಟ್ರೈ ಮಾಡುತ್ತೆ. ಈ ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಥವಾ ನೆಗೆಟಿವ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಲ್ಲ, ನೆಗೆಟಿವ್ ಪೊಟೆನ್ಷಿಯಲ್ ಇಂದ ಮತ್ತೆ ರಿಟರ್ನ್ ಹೋಗುತ್ತೆ. ಎಮಿಟ್ ಆಗುತ್ತೆ, ಟ್ರೈ ಮಾಡುತ್ತೆ ಕಲೆಕ್ಟರ್ ಹತ್ರ ಬರೋಕೆ, ಮತ್ತೆ ರಿಟರ್ನ್ ಹೋಗುತ್ತೆ. ಸೊ ಎಮಿಟ್ ಆಗುತ್ತೆ, ರಿಟರ್ನ್ ಹೋಗುತ್ತೆ, ಎಮಿಟ್ ಆಗುತ್ತೆ, ರಿಟರ್ನ್ ಹೋಗುತ್ತೆ. ಸೊ ಫೈನಲಿ ಚಾರ್ಜಸ್ ಏನಿರುತ್ತಲ್ಲ ಕಲೆಕ್ಟರ್ಗೆ ರೀಚ್ ಆಗಲ್ಲ, ಹೆನ್ಸ್ ದರ್ ಇಸ್ ನೋ ಕರೆಂಟ್. ಸೊ ಅದರಿಂದ ಏನಾಗುತ್ತೆ, ಯಾವಾಗ ನೆಗೆಟಿವ್ ಪೊಟೆನ್ಷಿಯಲ್ ಇನ್ಕ್ರೀಸ್ ಮಾಡ್ತೀವಿ ನೋಡಿ, ನೆಗೆಟಿವ್ ಪೊಟೆನ್ಷಿಯಲ್ ಈ ಕಡೆ ನೆಗೆಟಿವ್ ಪೊಟೆನ್ಷಿಯಲ್, ಓಕೆ, ನೆಗೆಟಿವ್ ಪೊಟೆನ್ಷಿಯಲ್ ಇನ್ಕ್ರೀಸ್ ಮಾಡ್ದಂಗೆಲ್ಲ ಕರೆಂಟ್ ಡಿಗ್ರೀಸ್ ಆಯ್ತು ನೋಡಿ, ಕರೆಂಟ್ ಡಿಗ್ರೀಸ್ ಆಯ್ತು, ಫೈನಲಿ it is here. ಇದನ್ನ ನಾವು ಸ್ಟಾಪಿಂಗ್ ಪೊಟೆನ್ಷಿಯಲ್ VS ಅಂತ ಕರಿತೀವಿ, ಸ್ಟಾಪಿಂಗ್ ಪೊಟೆನ್ಷಿಯಲ್. ಸೊ ದಿಸ್ ಇಸ್ a potential at a collector, potential at collector. Clear? Yes, clear? Yes, fine. Now next one, Einstein explanation of a photoelectric effect. Radiation absorbed by the metal. ಇದನ್ನ ಒಂದ್ಸತಿ ನೋಡ್ಕೊಳ್ಳಿ, ಇದು ಥಿಯರಿ ಪಾರ್ಟ್ ಇದೆ, ಒಂದ್ಸತಿ ಓದ್ಕೊಳ್ಳಿ. ಓದ್ಕೋತೀರಾ?
ಎಸ್, ಯಾವುದು ನಿಮ್ಗೆ ಇಂಪಾರ್ಟೆನ್ಸ್ ಇದೆ ಅದನ್ನ ನಾನು ಖುದ್ದಾಗಿ ನಾನೇ ಹೇಳ್ತೀನಿ. ಇದು ಥಿಯರಿ ಪಾರ್ಟ್, ಸುಮ್ಮನೆ ಜಸ್ಟ್ ಓದ್ಕೊಂಡು ಹೋಗಿ. ಎಸ್, ಓದ್ಕೋತಿರ್ತಾನೆ. ಎಸ್, ಬೇಗ ಬರ್ಬೇಕು ಆನ್ಸರ್. ನೋಟ್ ಸಿಗುತ್ತೆ. ಎಸ್, ಥಿಯರಿ ಸ್ವಲ್ಪ ಬೇಗ ಮಾಡಿ. ಥಿಯರಿನೇ ನಿಮ್ಗೆ ಕೊಟ್ಟಿರೋದು. ಯಾವುದು ಜಸ್ಟ್ ಥಿಯರಿ ಇರುತ್ತಲ್ಲ ಅದರಲ್ಲಿ ಎಷ್ಟು ಏನಂದ್ರೆ ಕನ್ಫ್ಯೂಷನ್ಸ್ ಇರಲ್ಲ, ಡೈರೆಕ್ಟ್ ಆಗಿ ನೀವು ಆನ್ಸರ್ ಅರ್ಥ ಮಾಡ್ಕೋಬಹುದು. ಆಯ್ತಾನೆ? ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್, ಥ್ಯಾಂಕ್ ಯು. ಸೊ ಇದನ್ನ ನೋಡ್ಕೊಂಡ್ಬಿಡಿ. ನಾ ಸೊ ಇಲ್ಲಿ ಎರಡು ಪಾಯಿಂಟ್ಸ್ ಹೇಳ್ತೀನಿ ನಿಮಗೆ. ಓಕೆ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಓಕೆ, ನೋಟ್ ದ ಫಸ್ಟ್ ಒನ್, photo current is directly proportional to the number of electrons, right? Number of electrons, emitted electrons, right? Number of emitted electrons. So number of electrons ಜಾಸ್ತಿ ಆದ್ರೆ ಫೋಟೋ ಕರೆಂಟ್ ಸಹಿತ ಜಾಸ್ತಿ ಆಗುತ್ತೆ. ಬಟ್ ನಂಬರ್ ಆಫ್ ಫೋಟೋ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗ್ಬೇಕಿದ್ರೆ ನಾವು ಏನ್ ಮಾಡಬೇಕು? ಇಟ್ ಈಸ್ ಡಿಪೆಂಡ್ಸ್ ಆನ್ ಇಂಟೆನ್ಸಿಟಿ. Okay, intensity. Next important point, kinetic energy of electrons is directly proportional to the frequency. And this frequency is depends on stopping potential. Stopping potential andre it is a negative potential applied across a collector. Okay, fine. Question ಸ್ವಲ್ಪ ಜಾಸ್ತಿ ಮಾಡಿಸ್ತಾ ಇದ್ದೀನಿ. Okay, yes. Okay, now ಇವಾಗ ನೋಡಿ, ಇಲ್ಲಿ ಎರಡು ಕೇಸಸ್ ಇದೆ. ಒಂದು ಡಿಫ್ರೆಂಟ್ ಇಂಟೆನ್ಸಿಟೀಸ್ಗೆ, ಇನ್ನೊಂದು ಡಿಫ್ರೆಂಟ್ ಫ್ರೀಕ್ವೆನ್ಸಿಗೆ. ಲೆಟ್ ಮಿ ಕನ್ಸಿಡರ್ ಇನ್ನೊಂದು ಕನ್ಸಿಡರ್ ಮಾಡ್ಕೋಣ. ಫೈನ್. ಸೊ ಫಸ್ಟ್ ಒನ್ ಫೋಟೋ ಕರೆಂಟ್. ದಿಸ್ ಇಸ್ ಆಲ್ಸೋ ಫೋಟೋ ಕರೆಂಟ್ ಅಂಡ್ ವೋಲ್ಟೇಜ್. ನೋಡಿ, ಡಿಫ್ರೆಂಟ್ ಇಂಟೆನ್ಸಿಟಿ ಅಂದ್ರೆ ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ I1. ಓಕೆ, ಅಂಡ್ ದಿಸ್ ಒನ್ I2. ದಿಸ್ ಇಸ್ I2. ಇಲ್ಲಿ ಕಂಪೇರ್ ಮಾಡೋದಾದ್ರೆ I1 ಈಸ್ ಗ್ರೇಟರ್ ದೆನ್ I2. therefore I1 is greater than I2. ಅಂದ್ರೆ more the intensity, more the current. Okay, now ಆಮೇಲೆ ಏನಾಗುತ್ತೆ, ನೆಗೆಟಿವ್ ಪೊಟೆನ್ಷಿಯಲ್ ಅಪ್ಲೈ ಮಾಡಿದ್ರೆ this common stopping potential. Okay, common stopping potential ಈ ತರ ಬರುತ್ತೆ. Saturation current. First of all, you have to know what is saturation current. Saturation current ಅಂದ್ರೆ that is the maximum current. Okay, after that there is no increase in a current. That is the maximum current. Okay, now next one, stopping potential andre it is the negative potential applied across a collector. Now in the same way ಯಾವ್ದು ಇವಾಗ different frequencies. Okay, different frequencies ಅಂದ್ರೆ let me consider this is intensity, single intensity. Okay, single intensity. Now ಸೇಮ್ ಇದು ಯಾವುದು ಇಂಟೆನ್ಸಿಟಿ ಕಾನ್ಸ್ಟೆಂಟ್ ಇಟ್ಟು ಫ್ರೀಕ್ವೆನ್ಸಿನ ವೇರಿ ಮಾಡಿದ್ರೆ ದಿಸ್ ಈಸ್ ಸ್ಟಾಪಿಂಗ್ ಪೊಟೆನ್ಷಿಯಲ್ 1, ದಿಸ್ ಈಸ್ ಸ್ಟಾಪಿಂಗ್ ಪೊಟೆನ್ಷಿಯಲ್ 2. that means frequency, let's say nu1. Okay, nu1 is less than nu2. that means stopping potential 1 is less than stopping potential of 2. so ಇಲ್ಲಿ stopping potential is directly proportional to the frequency. And it is not affecting intensity. Okay, this is intensity, this is current. Is it clear? Okay, clear? Yes. First channel SSLC mega marathon. ನಿಮ್ಗೆ ಅಪ್ಡೇಟ್ ಸಿಗುತ್ತೆ ಬಸವರಾಜ್. ಓಕೆ, ನಿಮಗೆ ಅಪ್ಡೇಟ್ ಸಿಗುತ್ತೆ. ವೇಟ್ ಫಾರ್ ದ ಅಪ್ಡೇಟ್. ಓಕೆ, ಮೇನ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ಇಸ್ ಇಂಡಿಪೆಂಡೆಂಟ್ ಆಫ್ ಇಂಟೆನ್ಸಿಟಿ ಅಂಡ್ ಡಿಪೆಂಡ್ಸ್ ಆನ್ ಫ್ರೀಕ್ವೆನ್ಸಿ. ವೆರಿ ಗುಡ್ ಪ್ರೀತಮ್, ಎಕ್ಸಾಕ್ಟ್ಲಿ ರೈಟ್. ಓಕೆ, ನೌ ನೆಕ್ಸ್ಟ್ ಒನ್, ಐನ್ಸ್ಟೈನ್ ಎಕ್ಸ್ಪ್ಲನೇಷನ್ ಆಫ್ ಅ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಇಲ್ಲಿ ನಿಮಗೆ ಕರೆಕ್ಟಾಗಿ ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ. ಸೊ ದಿಸ್ ಇಸ್ ದ ಸರ್ಫೇಸ್. ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ಇನ್ಸಿಡೆಂಟ್ ಎನರ್ಜಿ. ಓಕೆ, ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ಇನ್ಸಿಡೆಂಟ್ ಎನರ್ಜಿ. ಸೊ ಐ ವಿಲ್ ಕನ್ಸಿಡರ್ ಇಟ್ ಆಸ್ ಎ ಇ, ಟೋಟಲ್ ಎನರ್ಜಿ. ಅಂಡ್ ಹಿಯರ್ ಎಲೆಕ್ಟ್ರಾನ್ಸ್. ಓಕೆ, ಎಲೆಕ್ಟ್ರಾನ್ಸ್. ಇಲ್ಲಿ ಎಲೆಕ್ಟ್ರಾನ್ಸ್ ಎನರ್ಜಿನ ಯೂಸ್ ಮಾಡಿಕೊಂಡು ಮೇಲ್ಗಡೆ ಬರುತ್ತೆ, ರೈಟ್? ಮೇಲ್ಗಡೆ ಬರುತ್ತೆ. ಆಮೇಲೆ ಈ ಎನರ್ಜಿನೇ ಯೂಸ್ ಮಾಡಿಕೊಂಡು ಎಮಿಟ್ ಆಗುತ್ತೆ. ಓಕೆ, ಎಮಿಟ್ ಆಗಿ ಸರ್ಟನ್ ಸ್ಪೀಡ್ ಅಲ್ಲಿ ಹೋಗುತ್ತೆ. ದಟ್ ಮೀನ್ಸ್ ಕೈನೆಟಿಕ್ ಎನರ್ಜಿ ವಿತ್ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ. ಏನು?
ವಿತ್ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ. ಆ್ಯಂಡ್ ಇಲ್ಲಿ ಎನರ್ಜಿ ಇಲ್ಲಿ ಯೂಸ್ ಮಾಡ್ಕೊಳ್ಳುತ್ತಲ್ಲ, ಯಾವುದು ಈ ಎಲೆಕ್ಟ್ರಾನ್ಸ್ ಯೂಸ್ ಮಾಡ್ಕೊಳ್ಳುತ್ತಲ್ಲ ಈ ಎನರ್ಜಿನ, ದ್ಯಾಟ್ ಎನರ್ಜಿ ವಿ ಕಾಲ್ ಇಟ್ ಆಸ್ ಎ ವರ್ಕ್ ಫಂಕ್ಷನ್. ಓಕೆ, ಇಲ್ಲಿ ಬರೀತೀನಿ ವರ್ಕ್ ಫಂಕ್ಷನ್. ವರ್ಕ್ ಫಂಕ್ಷನ್ ಅಂದ್ರೇನು? ದ ಮಿನಿಮಮ್ ಎನರ್ಜಿ ರಿಕ್ವೈರ್ಡ್ ಫಾರ್ ದ ಎಲೆಕ್ಟ್ರಾನ್ ಟು ಎಮಿಟ್ ಫ್ರಮ್ ದ ಮೆಟಲ್ ಸರ್ಫೇಸ್. ಓಕೆ, ಈ ಎಮಿಟ್ ಆದ್ಮೇಲೆ, ಎಮಿಟ್ ಆಗೋವರೆಗೂ ವರ್ಕ್ ಫಂಕ್ಷನ್ ಅಂತ ಕರಿತೀವಿ. ಎನರ್ಜಿ ರಿಕ್ವೈರ್ಡ್ ಬೈ ದ ಎಲೆಕ್ಟ್ರಾನ್ಸ್ ಟು ಎಮಿಟ್ ಫ್ರಮ್ ದ ಮೆಟಲ್ ಸರ್ಫೇಸ್ ವಿ ಕಾಲ್ ಇಟ್ ಆಸ್ ಎ ವರ್ಕ್ ಫಂಕ್ಷನ್. ಈ ಎಮಿಟ್ ಆದ್ಮೇಲೆ ಸರ್ಟನ್ ಎನರ್ಜಿ ಜೊತೆನೆ ಎಮಿಟ್ ಆಗುತ್ತಲ್ಲ ವಿತ್ ದ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ. ಓಕೆ, ವರ್ಕ್ ಫಂಕ್ಷನ್. ದೇರ್ ಫೋರ್ ನೀವು ನೋಡ್ಬೋದು ಟೋಟಲ್ ಎನರ್ಜಿ ಕೊಟ್ವಿ, ರೈಟ್? ಟೋಟಲ್ ಎನರ್ಜಿ ಇನ್ಸಿಡೆಂಟ್ ಆನ್ ಎ ಮೆಟಲ್ ಸರ್ಫೇಸ್. ಈ ಎನರ್ಜಿ ಫಸ್ಟ್ ವರ್ಕ್ ಫಂಕ್ಷನ್ ಆಗಿ ಕನ್ವರ್ಟ್ ಆಯ್ತು. ಎಸ್, ವರ್ಕ್ ಫಂಕ್ಷನ್ ಆಗಿ ಕನ್ವರ್ಟ್ ಆಯ್ತು. ಎಸ್, ವರ್ಕ್ ಫಂಕ್ಷನ್ ಆಗಿ ಕನ್ವರ್ಟ್ ಆಗಿ ಈ ಎಲೆಕ್ಟ್ರಾನ್ ಮೆಟಲ್ ಸರ್ಫೇಸ್ ಮೇಲಿಂದ ಎಮಿಟ್ ಮಾಡ್ತು. ಎಮಿಟ್ ಆದಂತ ಎಲೆಕ್ಟ್ರಾನ್ ವಿತ್ ಅ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಜೊತೆ ಮೂವ್ ಆಗ್ತದೆ. ದಟ್ ಈಸ್ ಅ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ. ದಿಸ್ ಇಸ್ ಅ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ, ರೈಟ್? ಇಲ್ಲಿ ದಿಸ್ ಇಸ್ ದ actual as well as general relation of this entire energy. ಬಟ್ ನಿಮ್ಮ ಎಕ್ಸಾಮ್ಸ್ಗೆ, ನಿಮ್ಮ ಎಕ್ಸಾಮ್ ಕ್ವಶನ್ಸ್ಗೆ ಸಾಲ್ವ್ ಮಾಡೋಕ್ಕೆ ಡಿಫ್ರೆಂಟ್ ಮೆಥಡ್ಸ್ ಇದೆ. ಐ ಮೀನ್ in terms of a frequency, in terms of a wavelength. Okay, in terms of a frequency and in terms of a wavelength. Okay, yes. Concentrate ಮಾಡಿ. Yes, in terms of a frequency ಬರೆಯೋದಾದ್ರೆ h nu yes, h nu that is equal to h nu naught. ಎಲ್ಲಿ ಡಿಫೈನ್ ಮಾಡಿದ್ವಿ? ವರ್ಕ್ ಫಂಕ್ಷನ್ ಅಲ್ಲಿ ಡಿಫೈನ್ ಮಾಡಿದ್ವಿ. ಪ್ಲಸ್ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್. ಓಕೆ, ಅಂಡ್ ಇನ್ನೊಂದು ವೇವ್ ಲೆಂತ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ಎಚ್ ಸಿ ಡಿವೈಡೆಡ್ ಬೈ ಲ್ಯಾಂಬ್ಡಾ ನಾಟ್ ಪ್ಲಸ್ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ. ಓಕೆ, ಅಂಡ್ ಇದೇ ಫಾರ್ಮುಲಾ ಮತ್ತೆ ರೆಡ್ಯೂಸ್ ಮಾಡ್ತೀನಿ. ಓಕೆ, ಮತ್ತೆ ಯಾವ ತರ? ಎಚ್ ನ್ಯೂ ದಟ್ ಈಸ್ ಈಕ್ವಲ್ ಟು ಎಚ್ ನ್ಯೂ ನಾಟ್ ಪ್ಲಸ್ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ. ಸೊ ಈ ಕೈನೆಟಿಕ್ ಎನರ್ಜಿನ, ಓಕೆ, ಕೈನೆಟಿಕ್ ಎನರ್ಜಿನ ಇನ್ ಟರ್ಮ್ಸ್ ಆಫ್ ಎ ಕೈನೆಟಿಕ್ ಎನರ್ಜಿ ಎಚ್ ನ್ಯೂ ಮೈನಸ್ ಎಚ್ ನ್ಯೂ ನಾಟ್, ಎಚ್ ಕಾಮನ್ ಆಗಿ ತಗೊಂಡ್ರೆ ಕೈನೆಟಿಕ್ ಎನರ್ಜಿ, ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ನ್ಯೂ ಮೈನಸ್ ನ್ಯೂ ನಾಟ್. ಓಕೆ, ನ್ಯೂ ಮೈನಸ್ ನ್ಯೂ ನಾಟ್, ಇದೊಂದು ರಿಲೇಷನ್. ಸೊ ಈ ಕೈನೆಟಿಕ್ ಎನರ್ಜಿ ರಿಲೇಷನ್ ವಿತ್ ರೆಸ್ಪೆಕ್ಟ್ ಟು ಸ್ಟಾಪಿಂಗ್ ಪೊಟೆನ್ಷಿಯಲ್. Stopping potential, it is given by E into Vs, where E is the charge on electron. Charge on electron that is given by EVs. Clear? Right? And these are the formulas with respect to Einstein equations. Okay? Yes? Questions ಮಾಡ್ಸೋಣ. ಇದ್ರ ಮೇಲೆ ಬರೋದು, ಅದಕ್ಕೆ in detail ಆಗಿ explain ಮಾಡ್ತಾ ಇದೀನಿ. Right? Next one. Questions. As you asked questions here. Questions ready na? Yes. Ready na? Ready ಆದ್ರೆ thumbs up. Negative potential, yes. But magnitude ಬರ್ತಿದ್ದೀನಿ. Okay. Stopping potential magnitude ಅಲ್ಲಿ ಬರ್ತಿದ್ದೀನಿ. Einstein equations. Right? Yes, ಬೇಗ ready na? ಬೇಗ ready? Yes, ready sir. Okay. Now, ನೋಡೋಣ, ಇನ್ನೊಂದು 5 seconds ಇದೆ. ಎಷ್ಟು ಜನ ಆನ್ಸರ್ ಮಾಡ್ತೀರಾ ಮಾಡೋಣ. Yes. Okay. ಫೋರ್ತ್ ಅಂಡ್ ಫಿಫ್ತ್ ಚಾಪ್ಟರ್ಸ್ ಮಾಡೋಣ. ಆಲ್ರೆಡಿ ಆಗಿದೆಯಲ್ಲ, ಫೋರ್ತ್ ಅಂಡ್ ಫಿಫ್ತ್ ಚಾಪ್ಟರ್ ಆಗಿದೆ. ಸಮರ್ಥ್? ಓಕೆ, ಎಸ್. ಓಕೆ, ಸೊ ರೆಡಿ? ಎಸ್. ಫಸ್ಟ್ ನೋಡಿ, ಕ್ವಶನ್ ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಈ ಕಡೆ ಬರ್ತೀನಿ, ನಿಮ್ಗೆ ಕಾಣಿಸಲ್ಲ. ಸೊ ಇಲ್ಲಿ 45 seconds ಕೊಡ್ತಾ ಇದ್ದೀನಿ ಅನಲೈಸ್ ಮಾಡಕ್ಕೆ. ಕ್ವಶನ್ ಇಸ್, the figure shows the variation of a photocurrent with the anode potential for a photosensitive surface for the 3 different radiations. Let IA, IB, IC be the intensities of FA, FB and FC be the frequencies for the curves A, B, C respectively. So ಇಲ್ಲಿ ರಿಲೇಷನ್ ಬರಿಬೇಕಿಲ್ಲಿ. ಓಕೆ, ರಿಲೇಷನ್ ಬರೆಯೋದಾದ್ರೆ ಫಸ್ಟ್ ಒನ್ ನೋಡಿ. ಫಸ್ಟ್ ಒನ್, ಓಕೆ, ಇಲ್ಲಿ ಇದು A, ಓಕೆ, and this is B and this is C. Okay, let's consider this is a meeting at a single point. Okay, and ಇಲ್ಲಿ ನೀವು ನೋಡಬಹುದು ಇಂಟೆನ್ಸಿಟಿ ಬರೆಯೋದಾದ್ರೆ, ಓಕೆ, ಇಂಟೆನ್ಸಿಟೀಸ್ ಯಾವ್ದ್ರಲ್ಲಿ ಕೊಟ್ಟಿದ್ದಾರೆ? IA. ಓಕೆ, IA, IB, C. ಓಕೆ, IB that is equal to IC. Next one, this is IC. ಯಾವುದು? IA.
ಕ್ಲಿಯರಾ? ನಾವು ಇಲ್ಲಿ ಸ್ಟಾಪಿಂಗ್ ಪೊಟೆನ್ಷಿಯಲ್. ಸೊ ಸ್ಟಾಪಿಂಗ್ ಪೊಟೆನ್ಷಿಯಲ್ ಯಾವ್ದಾದ್ರು ಕೊಟ್ಟಿದ್ದಾರೆ? ಸ್ಟಾಪಿಂಗ್ ಪೊಟೆನ್ಷಿಯಲ್ ಫ್ರೀಕ್ವೆನ್ಸೀಸ್ ಅಲ್ಲಿ ಕೊಟ್ಟಿದ್ದಾರೆ. ಫ್ರೀಕ್ವೆನ್ಸಿ ಸ್ಟಾಪಿಂಗ್ ಪೊಟೆನ್ಷಿಯಲ್ ಸಿ, ಸ್ಟಾಪಿಂಗ್ ಪೊಟೆನ್ಷಿಯಲ್ ಬಿ ಇಸ್ ಈಕ್ವಲ್ ಟು ಸ್ಟಾಪಿಂಗ್ ಪೊಟೆನ್ಷಿಯಲ್, ಓಕೆ, ಸ್ಟಾಪಿಂಗ್ ಪೊಟೆನ್ಷಿಯಲ್ ಎ. ಸ್ಟಾಪಿಂಗ್ ಪೊಟೆನ್ಷಿಯಲ್ ವಿ ಎ ಅಂಡ್ ವಿ ಬಿ ನಥಿಂಗ್ ಬಟ್ ಸ್ಟಾಪಿಂಗ್ ಪೊಟೆನ್ಷಿಯಲ್ಸ್. ಓಕೆ, ಸೊ ಕಂಪೇರ್ ಮಾಡಿ. ಸೊ ಎಫ್ ಎ ಇಸ್ ಈಕ್ವಲ್ ಟು ಎಫ್ ಬಿ, ಎಸ್ ಕರೆಕ್ಟ್. ಅಂಡ್ ವಾಟ್ ಅಬೌಟ್ ಇಂಟೆನ್ಸಿಟೀಸ್? ಇಂಟೆನ್ಸಿಟೀಸ್ ಐ ಬಿ is equal to IC, but IA not equal to IB. Yes, correct. So ಇದು ಪಾಸಿಬಿಲಿಟಿ ಇದೆ, ಇದು ಓಕೆ. ನೆಕ್ಸ್ಟ್ ಒನ್ FA is equal to FC. FA is equal to FC. FA is equal to FC. Not possible. Frequency, it is depends on stopping potential ಅಥವಾ kinetic energy. It is not possible. Next one FA is equal to FB. FA is equal to FB. Okay, ಇದು ಪಾಸಿಬಿಲಿಟಿ ಇದೆ. FA is equal to FB. IA is equal to IB. IA is equal to IB. Not possible. This is not possible. This is also not possible. This is also not possible. Next one. FB is equal to FC. FB is equal to FB. This is FC and FB and FA. So that means this is also not possible. Therefore, right answer option A. Option A. 17%. Just 17%. Just 17%. ಲೀಡರ್ ಬೋರ್ಡಾ? ಓಕೆ, ಲೀಡರ್ ಬೋರ್ಡ್ ನಿಮ್ಮ ಹೆಸರನ್ನು ತೋರಿಸಿ. AKBGM, ವೆರಿ ಗುಡ್. ಸೃಷ್ಟಿ, ದಿನಾಶ್ರೀ, ಕಾರ್ತಿಕ್, ಇಟ್ಸ್ ಮಿ ವೀರು, ಪವಡೇಶ್, ಕೃಪಾ, ಅಣ್ಣಪ್ಪ, ಪ್ರೀತಮ್ ಬಂದಿದ್ದಾನೆ, ರ್ಯಾಂಕ್ ಅಪ್, ಜಗದೀಶ್ ಪಾಟೀಲ್. ಓಕೆ ಓಕೆ, ನೈಸ್, ವೆರಿ ಗುಡ್. ಓಕೆ, ರೈಟ್. ರಿಫ್ರೆಶ್ ಮಾಡಾಯ್ತು. ನೆಕ್ಸ್ಟ್ ಒನ್. ನೆಕ್ಸ್ಟ್ ಕ್ವಶನ್ ಇಸ್, ನೆಕ್ಸ್ಟ್ ಕ್ವಶನ್ ಇಲ್ಲ. ಅಂಡ್ ಹಿಯರ್ ದೇ ವಾಸ್ ಅಬೌಟ್ ಓಕೆ. ಸೊ ಪಾರ್ಟಿಕಲ್ ನೇಚರ್ ಆಫ್ ಅ ಲೈಟ್ ಕಾಣಿಸ್ತಿಲ್ಲ ಅನ್ಸುತ್ತೆ ನಿಮಗೆ. ಪಾರ್ಟಿಕಲ್ ನೇಚರ್ ಆಫ್ ಅ ಲೈಟ್. ಓಕೆ, ಇಲ್ಲಿ ಬರೀತೀನಿ. ಪಾರ್ಟಿಕಲ್ ನೇಚರ್ ಆಫ್ ಎ ಲೈಟ್. ಪಾರ್ಟಿಕಲ್ ನೇಚರ್ ಆಫ್ ಅ ಲೈಟ್, ದಟ್ ಈಸ್ ಅ ಫೋಟಾನ್. ಓಕೆ, ಫೋಟಾನ್ ಬಗ್ಗೆ ಇಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಬೇಕಿರೋದು. ಫಸ್ಟ್ ಪಾಯಿಂಟ್, ವಾಟ್ ಇಸ್ ದ ಎನರ್ಜಿ ಆಫ್ ಎ ಫೋಟಾನ್? H nu ಅಥವಾ hc ಡಿವೈಡೆಡ್ ಬೈ ಲ್ಯಾಂಬ್ಡಾ. ಓಕೆ, hc ಡಿವೈಡೆಡ್ ಬೈ ಲ್ಯಾಂಬ್ಡಾ. ಸುನಿಲ್, ಡೋಂಟ್ ವರಿ. ಈ ತರ ತಪ್ಪುಗಳಾಗ್ತಿರುತ್ತೆ, ಆರಾಮ್ಸೆ ನೆಕ್ಸ್ಟ್ ಕ್ವಶನ್ಸ್ಗಳನ್ನ ಚೆನ್ನಾಗಿ ಮಾಡೋ. ಓಕೆ, ನಾವು ನೆಕ್ಸ್ಟ್ ಯಾವ್ದು ಗೊತ್ತಾ? ಇದು ಫೋಟಾನ್ ಟ್ರಾವೆಲ್ಸ್ ವಿತ್ ದ ಸ್ಪೀಡ್ ಆಫ್ ಲೈಟ್. ನೆಕ್ಸ್ಟ್ ಒನ್, ರೆಸ್ಟ್ ಮಾಸ್ ಆಫ್ ದ ಫೋಟಾನ್ ಇಸ್ 0 and mass of a moving photon is m is equal to h nu divided by c square ಅಥವಾ h divided by lambda c. And this one, the momentum of a photon, that is mv ಅಂತ ಬರ್ತಿದ್ವಲ್ಲ, ಬಟ್ ಇಲ್ಲಿ v ಬದಲು c, with the speed of light ಅಲ್ಲಿ ಟ್ರಾವೆಲ್ ಆಗುತ್ತಲ್ಲ ಫೋಟಾನ್, ಅದರಿಂದ in place of a moment mv ಬದಲು mc, and m as it is and c we know that it is the h nu divided by c square. Okay, h nu divided by c square ಇಲ್ಲಿ ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡಿ ಕಾಮನ್ ಆಗಿ ತಗೊಂಡಿದ್ರೆ h divided by lambda. ಅಥವಾ ಈ h nu ನ, ಇಲ್ಲಿ h nu ಇದೆಲ್ಲ, ಈ h nu ನ p is equal to e divided by c ಅಂತಾನೂ ಬರಿಬಹುದು. ಎನರ್ಜಿ divided by c, that is the speed of light. Okay, right? Now next one, in a photon particle collision. Okay, ಇದು ಬೇಕಾಗಿಲ್ಲ. Last one is very important. The photons are not deflected by electric and magnetic field. They are electrically neutral. Fine? Okay? Yes. Okay, fine. One ನಿಮಿಷ. ಸ್ವಾತಿ. ಓಕೆ, ನಾವು ಸೊ ಇದೇ ಫಾರ್ಮುಲಾಸ್ ಮತ್ತೆ ರಿಪೀಟ್ ಆಗಿದೆ, ಒಂದ್ಸತಿ ನೋಡ್ಕೊಳ್ಳಿ. ಓಕೆ, ದೀಸ್ ಫಾರ್ಮುಲಾಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ KCET. ಓಕೆ, ಕ್ಲಿಯರ್? ಬಿಟ್ಬಿಡಿ ಹೋದ್ರು, ಆರಾಮಾಗಿರಿ. ಓಕೆ, ಆರಾಮ್, ನಮ್ಮ ಸ್ಟಡಿಗೆ ಯಾವುದೋ ಡಿಸ್ಟರ್ಬೆನ್ಸ್ ಆಗಬಾರ್ದು. ರೈಟ್? ನೆಕ್ಸ್ಟ್ ಒನ್, ರೇಡಿಯೇಷನ್ ಫೋರ್ಸ್ ಅಂಡ್ ಪ್ರೆಷರ್. ರೇಡಿಯೇಷನ್ ಫೋರ್ಸ್ ಅಂಡ್ ಪ್ರೆಷರ್ ಅಲ್ಲಿ
ನಿಮಗೆ ಒಂದು ಕ್ವಶನ್ ಇರುತ್ತೆ ಯಾವ್ದು ಮೇಲೆ ನಂಬರ್ ಆಫ್ ಫೋಟಾನ್ಸ್ ಎಮಿಟೆಡ್. ನಂಬರ್ ಆಫ್ ಫೋಟಾನ್ಸ್ ಎಮಿಟೆಡ್ ಮೇಲೆ ಒಂದು ಕ್ವಶನ್ ಇರುತ್ತೆ, ಅದನ್ನು ಸಹಿತ ಡಿಸ್ಕಸ್ ಮಾಡೋಣ. ಓಕೆ, ನಾವು ಇಲ್ಲಿ ನೋಡ್ಬೋದು ನೀವು, ದಿಸ್ ಈಸ್ ಕಂಪ್ಲೀಟ್ಲಿ ರಿಫ್ಲೆಕ್ಟೆಡ್. ದಿಸ್ ಇಸ್ ಕೋಎಫಿಷಿಯಂಟ್ ಆಫ್ ರಿಫ್ಲೆಕ್ಷನ್, ದಟ್ ಈಸ್ ಆರ್ ಇಸ್ ಈಕ್ವಲ್ ಟು 1 ಅಂತ ಇದೆ. ಆರ್ ಇಸ್ ಈಕ್ವಲ್ ಟು 1 ಅಂತಂದ್ರೆ ಎಷ್ಟು ಇನ್ಸಿಡೆಂಟ್ ಆಗುತ್ತೆ ಅಷ್ಟು ರಿಫ್ಲೆಕ್ಟ್ ಆಗುತ್ತೆ. ಯಾಕೆ? ಕೋಎಫಿಷಿಯಂಟ್ ಆಫ್ ರಿಫ್ಲೆಕ್ಷನ್ ಇಸ್ 1 ಅಂದ್ರೆ ಅಷ್ಟು ಸ್ಮೂತ್ ಆಗಿರುತ್ತೆ ಅಂತ ಅರ್ಥ. ಓಕೆ, ಅಷ್ಟು ಚೆನ್ನಾಗಿರುತ್ತೆ, ಸ್ಮೂತ್ ಆಗಿರುತ್ತೆ, ಎಮಿಟ್ ಆಗ್ತಿರುತ್ತೆ. ಸೊ ದಿಸ್ ಇಸ್ ಇನ್ಸಿಡೆಂಟ್. ಓಕೆ, ದಿಸ್ ಇಸ್ ಇನ್ಸಿಡೆಂಟ್ photons and this is reflected photons. Reflected photons. ಇಲ್ಲಿ ನೋಡಿ, ಅಬ್ಸಾರ್ಬಿಟಿ ಮೀನ್ಸ್ ಕೋಎಫಿಷಿಯಂಟ್ ಆಫ್ ಅಬ್ಸಾರ್ಪ್ಷನ್ ಈಸ್ 1 ಅಂದ್ರೆ ಎಷ್ಟು ಇನ್ಸಿಡೆಂಟ್ ಫೋಟಾನ್ಸ್, ಓಕೆ, ಎಷ್ಟು ಇನ್ಸಿಡೆಂಟ್ ಫೋಟಾನ್ಸ್ ಈ ಮೆಟಲ್ ಮೇಲೆ ಬೀಳುತ್ತೆ ಅಷ್ಟು ರಿಫ್ಲೆಕ್ಟ್ ಆಗಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಝೀರೋ. ರಿಫ್ಲೆಕ್ಷನ್ ಇಸ್ ಝೀರೋ. ರಿಫ್ಲೆಕ್ಷನ್ ಆಫ್ ಫೋಟಾನ್ಸ್ ಝೀರೋ. ರಿಫ್ಲೆಕ್ಷನ್ ಆಫ್ ಫೋಟಾನ್ಸ್ ಝೀರೋ ಅಂದ್ರೆ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ, ಎಲ್ಲಾನು ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಎಸ್, 2e divided by c. ಓಕೆ, ದಿಸ್ ಇಸ್ ಫಾರ್ 2e divided by c. ದಿಸ್ ಒನ್ e by c because only absorption, right? Okay, now next one. Normal incidences cases, ಇದರಲ್ಲಿ perfectly block body and perfectly reflecting body ಅಂತಿದೆ. ಸೊ ಆಲ್ ದೀಸ್ ಥಿಂಗ್ಸ್ ನಿಮಗೆ ಬೇಕಾಗಿಲ್ಲ. ಓಕೆ, ಸೊ ನಿಮಗೆ ಬೇಕಾಗಿರೋದು ನಂಬರ್ ಆಫ್ ಫೋಟಾನ್ಸ್ ಆರ್ ಎಮಿಟೆಡ್ ಅಥವಾ ನಂಬರ್ ಆಫ್ ಪ್ರೋಟಾನ್ಸ್ ಇನ್ಸಿಡೆಂಟ್. ನಂಬರ್ ಆಫ್ ಪ್ರೋಟಾನ್ಸ್ ಆರ್ ಎಮಿಟೆಡ್ ಫ್ರಮ್ ದ ಮೆಟಲ್ ಸರ್ಫೇಸ್, ರೈಟ್? ಓಕೆ, ಕ್ಲಿಯರಾ? ರೈಟ್. ನಾವು ಇಲ್ಲಿ ನಂಬರ್ ಆಫ್ ಫೋಟಾನ್ಸ್ ಎಮಿಟೆಡ್ ಅಂದ್ರೆ P0 lambda divided by hc. This one formula, it is a master formula. This one formula is a master formula based on this normal incident ಮೇಲೆ. Okay, this one formula. ಇಲ್ಲಿ n ಅಂದ್ರೇನು? n ಅಂದ್ರೆ ನಂಬರ್ ಆಫ್ ಫೋಟಾನ್ಸ್. P0 ಅನ್ನೋದು ಪವರ್, ನಾಟ್ ಎ ಮೊಮೆಂಟಮ್. ಇಟ್ ಇಸ್ ದ ಪವರ್. ಅಂಡ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಲ್ಯಾಂಬ್ಡಾ ಇಟ್ ಇಸ್ ದ ವೇವ್ ಲೆಂತ್, h is the Planck's constant, c is the speed of light. Got it? Okay. Now, next one. Yeah, questioning part. Ready? Questioning part. Yes, start ಮಾಡಿ. Yes, start ಮಾಡಿ. Okay. Okay. ಓಕೆ, ಆಪ್ಷನ್ ಡಿ. ಓಕೆ, ನೋಡೋಣ. ನೋಡಿ, ಇದು ಫ್ರೀಕ್ವೆನ್ಸಿ, ರೈಟ್? ಇದು ಫ್ರೀಕ್ವೆನ್ಸಿ ಆ್ಯಂಡ್ ಹಿಯರ್ ಸ್ಟಾಪಿಂಗ್ ಪೊಟೆನ್ಷಿಯಲ್ V0 ಅಲ್ಲಿ ತೊಗೊಂಡಿದ್ದಾರೆ ಸ್ಟಾಪಿಂಗ್ ಪೊಟೆನ್ಷಿಯಲ್. ನಾನು ಸ್ಟಾಪಿಂಗ್ ಪೊಟೆನ್ಷಿಯಲ್ ಯಾವ ಥರ ಬರೀತಿದ್ದೆ? ದಟ್ ಈಸ್ VS. ಓಕೆ ಸರ್, ಸೈಡ್. ಓಕೆ, ನೋಡಿ, ನೀವು ಹೇಳೋವರೆಗೆ ನಾನು ಹಿಂಗೆ ನಿಂತ್ಕೊಳ್ತೀನಿ. Yes. ಬಿ ಡಿ ಎಲ್ಲ ಬರ್ತಾ ಇದೆ, ಸಿ ಎ. ಓಕೆ, ನಾವು ಇಲ್ಲಿ ನೋಡಿ ಕ್ವಶನ್ ಏನ್ ಕೊಟ್ಟಿರೋದು, ಇನ್ ಆನ್ ಎಕ್ಸ್ಪೆರಿಮೆಂಟ್ ಟು ಸ್ಟಡಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ದ observed variations of a stopping potential with a frequency of incident radiation is shown in the figure. The slope and y-intercept. Okay, so ಇಲ್ಲಿ y-axis ಅಲ್ಲಿ ಯಾವ್ದಿದೆ? Stopping potential. Along x-axis ಅಲ್ಲಿ frequency. Therefore, Einstein equation ಏನ್ ಹೇಳುತ್ತೆ? E is equal to 5 plus kinetic energy. And kinetic energy ನಮಗೆ ಗೊತ್ತಿದೆ, that is E into Vs, right? E into Es. Now, ಇಲ್ಲಿ ಫ್ರೀಕ್ವೆನ್ಸಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ, ರೈಟ್? ಅದರಿಂದ ಕನ್ವರ್ಟ್ ದಿಸ್ ಒನ್ ಟು ಫ್ರೀಕ್ವೆನ್ಸಿ. h nu is equal to h nu naught plus E Vs. ಓಕೆ, E Vs ನಮಗೆ Vs ಅಲ್ಲಿ ಬೇಕು, ಬಿಕಾಸ್ ಅಲಾಂಗ್ y ಆಕ್ಸಿಸ್ ಯಾವ್ದಿದೆ? Vs ಅಲ್ಲಿದೆ. ಸೊ Vs ಬದಲು ನಾನು V0 ಅಂತ ಕನ್ಸಿಡರ್ ಮಾಡ್ಕೊಂಡು, ಬಿಕಾಸ್ ದೇ ಹ್ಯಾವ್ ಮೆನ್ಷನ್ಡ್ ಇಟ್, ರೈಟ್? ದೇ ಹ್ಯಾವ್ ಮೆನ್ಷನ್ಡ್ ಇಟ್. ಸೊ ಈ V0 that is equal to h nu minus h nu naught. So V0 that is equal to h divided by E nu minus h nu naught divided by E.
ಓಕೆ, ಇವಾಗ ಕಂಪೇರ್ ಮಾಡಿದ್ರೆ y is equal to mx ಪ್ಲಸ್ ಸಿ ಗೆ ಕಂಪೇರ್ ಮಾಡ್ಕೊಳ್ಳಿ, ಎರಡಕ್ಕೂ ಕಂಪೇರ್ ಮಾಡ್ಕೊಳ್ಳಿ. ಇನ್ ಪ್ಲೇಸ್ ಆಫ್ y that is v naught, in place of m that is the slope, right? Slope that is equal to h divided by e, and intercept ಏನ್ ಬಂದಿದೆ minus h nu naught divided by e. Clear? Which is the right answer? Which is the right answer? Yes, ಇದೆ. ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದು? ಆಪ್ಷನ್ ಎ, ರೈಟ್? ಸೊ ಸ್ಲೋಪ್ ಎಷ್ಟು? h ಡಿವೈಡೆಡ್ ಬೈ e, ಅಂಡ್ ಇಲ್ಲಿ ನೆಗೆಟಿವ್ ಸೈನ್. ಕ್ಲಿಯರಾ? ಎಸ್, ಆಪ್ಷನ್ ಎ. ನೌ ನೆಕ್ಸ್ಟ್ ಕ್ವಶನ್. A 60 watt a source emit a monochromatic a 60 watt source emits a monochromatic light of a wavelength 662.5 nanometer. The number of photons emitted per second. ಇದೇ ಹೇಳಿದ್ದು ನಾನು. Okay, so number of photons, that is n is equal to p naught lambda divided by hc, and substitute the values. p naught ಎಷ್ಟು ಕೊಟ್ಟಿದ್ದಾರೆ? ಪವರ್ 60 ವ್ಯಾಟ್ into lambda ಎಷ್ಟು ಕೊಟ್ಟಿದ್ದಾರೆ? 662.5 ನ್ಯಾನೋಮೀಟರ್ ಅಲ್ಲಿ ಕೊಟ್ಟಿದ್ದಾರೆ, that is the 10 power minus 9. hc value, that is 6.625 into 10 power minus 34 joule second into c value, that is the speed of light, that is 3 into 10 power 8 meter per second. Okay, now ಇಲ್ಲಿ ನಾನು ಏನು ಮಾಡ್ತೀನಿ ಅಂದ್ರೆ 3 ones are 3 twos are, that means 20. So 20 into ಇಲ್ಲಿ 662 ಇದೆಯಲ್ಲ, ಇದನ್ನು ನಾನು 6.625 ಗೆ ಕನ್ವರ್ಟ್ ಮಾಡ್ಕೋತೀನಿ. that means 10 power 2 into 10 power minus 9. 10 power 2 ಅಂದ್ರೆ 100 ಮಲ್ಟಿಪ್ಲೈ ಮಾಡಿದ್ರೆ still I am getting 662.5 only, divided by 6.625 into 10 power ಇಲ್ಲಿ minus 34, ಇಲ್ಲಿ plus 8 ಇದೆ, ಎಷ್ಟಾಗುತ್ತೆ? 26 ಆಗುತ್ತೆ, ರೈಟ್? minus 26. ಓಕೆ, minus 26 ಆಗುತ್ತೆ, ರೈಟ್? 26 minus 8 ಮಾಡಿದ್ರೆ ಎಸ್ 34 ಆಗುತ್ತೆ. ಯಾ, ನೌ ಹಿಯರ್ ಯು ಕ್ಯಾನ್ ಸಿ 6.625 ಮಿಕ್ಕಿದೆಷ್ಟು? 20 into 10 power 2 10 power minus 9 ಎಷ್ಟಾಗುತ್ತೆ? 10 power minus 7. ಈ ಮೇಲ್ಗಡೆ ಬಂದ್ರೆ ಏನಾಗುತ್ತೆ? ಪ್ಲಸ್ 26 ಆಗುತ್ತೆ. ಸೊ ಫೈನಲಿ ಯು ಆರ್ ಹ್ಯಾವಿಂಗ್, ಇಟ್ ಈಸ್ ಅ 20 into 10 power 19. ಓಕೆ, 10 power plus 19 ಅಲ್ಲ, ಪ್ಲಸ್ ಇದೆ, ಪ್ಲಸ್ 19. ದೇರ್ ಫೋರ್ ಇಲ್ಲಿ ಇನ್ನೊಂದಿದೆ, ಸೈಂಟಿಫಿಕ್ ಮೆಥಡ್ ಮೆನ್ಷನ್ ಮಾಡಿದ್ರೆ 2 into 10 power ಎಷ್ಟಾಗುತ್ತೆ? 19 plus 1 20. ಓಕೆ, ದಿಸ್ ಇಸ್ ದ ನಂಬರ್, ದಟ್ ಈಸ್ ಆಪ್ಷನ್ ಬಿ. ಆಪ್ಷನ್ ಬಿ is the right answer. That is 57.14% ಆನ್ಸರ್ ಮಾಡಿದ್ರ. ಕ್ಲಿಯರಾ? ಎಸ್, ಕ್ಲಿಯರಾ? ಓಕೆ, now ಕ್ಲಿಯರಾ? ಎಸ್. ಲೀಡರ್ ಬೋರ್ಡ್ ನೋಡ್ಕೊಳ್ಳಿ, ಯಾರಿಗೆ ಬೇಕು? ಪಾವದೇಶ್ 4th ಪ್ಲೇಸ್ ಅಲ್ಲಿದ್ದೀರಾ, ರೈಟ್? ನೆಕ್ಸ್ಟ್, the energy gap of an LED is 2.4 electron volt. When the LED is switched on, the momentum of the emitted photons. ಯಾವ ತರ ಬರೀತೀರಾ? ಎಸ್, ಯಾವ ತರ ಬರೀತೀರಾ? ಸೊ ಇಲ್ಲಿ ಎನರ್ಜಿ ಕೊಟ್ಟಿದ್ದಾರೆ, ಎನರ್ಜಿ ದಟ್ ಈಸ್ ಈಕ್ವಲ್ ಟು 2.4 ಇಂಟು ಎಲೆಕ್ಟ್ರಾನ್ ವೋಲ್ಟ್ ನ ವೋಲ್ಟಿಗೆ ಕನ್ವರ್ಟ್ ಮಾಡ್ತೀನಿ. ಓಕೆ, ಇಂಟು 1.6 into 10 power minus 19 joule. Okay, and ಅಷ್ಟೇ ಕೊಟ್ಟಿದ್ದಲ್ಲ. And here we have a relation with respect to energy, that is E divided by C. Previous slide ಅಲ್ಲಿ explain ಮಾಡಿದೆ. Okay, different forms. Now P is equal to, what is the E value? That is a 2.4 into 1.6 into 10 power minus 19 divided by 3 into 10 power 8. 3 into 10 power 8. 3 into 10 power 8. ಇಲ್ಲಿ ನೋಡ್ಬೋದು ನೀವು, 3 3 8 24 0.8.
ಓಕೆ ಆ್ಯಂಡ್ 16 ಇಂಟು ಎಷ್ಟಿದೆ 16 ಇಂಟು 8 ಓಕೆ ಎಂಡ್ ಆರ್ 48 ಎಂಟು 12 ಓಕೆ 128 ಆಗುತ್ತೆ ಓಕೆ 128 ಬಟ್ ಇಲ್ಲಿ 2 ಡೆಸಿಮಲ್ ಪಾಯಿಂಟ್ ಇದೆ ಸೊ ಇಲ್ಲಿ ಅರೌಂಡ್ 1.28 ಅಲ್ಲಿದೆ ರೈಟ್ 1.28 ಎಲ್ಲಿದೆ 2 ಹತ್ರನಿದೆ ಸೊ 1 ಇವೆರಡು ಎಲಿಮಿನೇಟ್ ಮಾಡ್ಬೋದು ಓಕೆ ಇಲ್ಲಿ ಮತ್ತೆ ಇಲ್ಲಿರೋದು ವಿಚ್ ಇಸ್ ದ ರೈಟ್ ಆನ್ಸರ್ ಸೊ ಇಲ್ಲಿ ನಾವು ಮೇಲ್ಗಡೆ ತಂದ್ರೆ ಏನಾಗುತ್ತೆ ಮೈನಸ್ ಆಗುತ್ತೆ ಮೈನಸ್ ಎಷ್ಟಾಗುತ್ತೆ ಇದು -19 ಆ್ಯಂಡ್ -8 ಆಗುತ್ತೆ ಮೇಲ್ ಬಂದರೆ -8 ಆದರೆ -27 ರೈಟ್ -27 -11 ಅಂತೂ ಆಗಲ್ಲ ಸೊ ದಿಸ್ ಇಸ್ ರಾಂಗ್ ಸೊ ರೈಟ್ ಆನ್ಸರ್ ದಿಸ್ ಒನ್ ಓಕೆ ಮೊಮೆಂಟಮ್ ದಟ್ ಈಸ್ ಈಕ್ವಲ್ ಟು 1.28 into 10 power minus 27 okay 27 kg meter per second clear option A 15 ಮಾತ್ರ ಆನ್ಸರ್ ಬಂದಿರೋದು clear okay now try to solve this question try to solve this question so clue ಕೊಡ್ತೀನಿ lambda that is equal to h divided by p okay and they have given in terms of a kinetic energy right the de Broglie wavelength of a particle of a kinetic energy k is a lambda the wavelength of a particle if its kinetic energy k by 4 so idana kinetic energy li convert ಮಾಡೋಣ kinetic energy can be written as 2mk under square root okay and this is ನೀವು ನೋಡಬಹುದು this is equation 1 okay now ಸೆಕೆಂಡ್ ಇಕ್ವೇಶನ್ ಏನು ಲ್ಯಾಂಬ್ಡಾ ಡ್ಯಾಶ್ ಇವಾಗ ಕೈನೆಟಿಕ್ ಎನರ್ಜಿ ಚೇಂಜ್ ಆಗ್ತಿದೆಯಲ್ಲ ಕೆ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಕೆ ಬೈ 4 ಎಷ್ಟು ಕನ್ವರ್ಟ್ ಆಗಿದೆ ಕೆ ಬೈ 4 ಆಗಿದೆ ದೇರ್ ಫೋರ್ ಲ್ಯಾಂಬ್ಡಾ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಎಚ್ ಡಿವೈಡೆಡ್ ಬೈ ಅಂಡರ್ ಸ್ಕ್ವೇರ್ ರೂಟ್ 2m k dash right substitute the values h divided by under square root 2m k by 4 ಸರ್ ನೀವು ಯಾಕೆ m ನ ಚೇಂಜ್ ಮಾಡಲ್ಲ ಮಾಸ್ ರಿಮೈನ್ಸ್ ಸೇಮ್ ಚೇಂಜ್ ಆಗಲ್ಲ ರೈಟ್ ಸೊ ನಿಮಗೆ ನೋಟ್ಸ್ ನಿಮಗೆ ನಾಳೆ ಆಫ್ಟರ್ 12 ಅವರ್ಸ್ ಸಿಗುತ್ತೆ ಅಂದ್ರೆ ಈ ಸೆಷನ್ ಆದ್ಮೇಲೆ 12 ಅವರ್ಸ್ ಆದ್ಮೇಲೆ ಸಿಗುತ್ತೆ ಓಕೆ ಲೈವ್ ಮುಗ್ದಾದ್ಮೇಲೆ 12 ಅವರ್ಸ್ ಮೇಲೆ ಸಿಗುತ್ತೆ ನಿಮಗೆ ಓಕೆ ನಾವು ಇಲ್ಲಿನ ಈ 1/4 ನ ಆಚೆ ತೆಗೆದ್ರೆ ಸ್ಕ್ವೇರ್ ರೂಟ್ ಆಚೆ ತೆಗೆದ್ರೆ ಏನ್ ಸಿಗುತ್ತೆ h ಡಿವೈಡೆಡ್ ಬೈ ಅಂಡರ್ ಸ್ಕ್ವೇರ್ ರೂಟ್ 2mk ದಟ್ ಈಸ್ 1/2 ಓಕೆ ಈ 1/2 ನ ಮೇಲ್ಗಡೆ ಶೇರ್ ಮಾಡಿ ಏನಾಗುತ್ತೆ ದಟ್ ಈಸ್ 2h ಡಿವೈಡೆಡ್ ಬೈ ಅಂಡರ್ ಸ್ಕ್ವೇರ್ ರೂಟ್ 2mk ಓಕೆ so what is the value of this already namgide that is lambda so finally lambda dash that is equal to 2 times of a lambda that is option A is the right answer very good very good very good okay yes clear ha ತೋರಿಸ್ತೀನಿ ಪ್ರತಿ ಸತಿನೂ ತೋರಿಸಕ್ಕಾಗಲ್ಲ ರೈಟ್ ಸೊ ಲೀಡರ್ ಬೋರ್ಡ್ ತೋರಿಸ್ತೀನಿ ಸರ್ ಲಾಸ್ಟ್ ಕ್ಲಾಸ್ ನೋಟ್ ಸಿಗ್ಲಿಲ್ಲ ಒಂದ್ಸತಿ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಇಶಾ ಕೃಷ್ಣ ಒಂದ್ಸತಿ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಗೊತ್ತಾಗುತ್ತೆ ಓಕೆ ಎಸ್ ಟೆಲಿಗ್ರಾಮ್ ಮೇಲೆ ಹಾಕಲ್ಲ ಅನ್ಸುತ್ತೆ ಓಕೆ ನಾವು ಟ್ರೈ ಟು ಆನ್ಸರ್ ದಿಸ್ ಕ್ವಶನ್ 10 ಸೆಕೆಂಡ್ ಇಸ್ ಎನಫ್ 10 ಸೆಕೆಂಡ್ ನೋಟ್ ಅಂತ ಬರ್ಸಿದ್ದೆ ನಿಮಗೆ ಓಕೆ ನೋಡಿ ಇನ್ ಎ ಫೋಟೋ ಎಲೆಕ್ಟ್ರಿಕ್ ಎಕ್ಸ್ಪೆರಿಮೆಂಟ್ ಇಫ್ ಬೋತ್ ಇಂಟೆನ್ಸಿಟಿ ಅಂಡ್ ಫ್ರೀಕ್ವೆನ್ಸಿ ಆಫ್ ದ ಇನ್ಸಿಡೆಂಟ್ ಲೈಟ್ ಆರ್ ಡಬಲ್ಡ್ ದೆನ್ ದ ಸ್ಯಾಚುರೇಷನ್ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಇಲ್ಲಿ ಕೇಳ್ತಿರೋದು ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಡಿಪೆಂಡ್ಸ್ ಆನ್ ಇಂಟೆನ್ಸಿಟಿ ರೈಟ್ ಇಟ್ ಈಸ್ ಡಿಪೆಂಡ್ಸ್ ಆನ್ ಇಂಟೆನ್ಸಿಟಿ ಡೈರೆಕ್ಟ್ಲಿ ಡಿಪೆಂಡೆಂಟ್ ಫ್ರೀಕ್ವೆನ್ಸಿ ಮೇಲೆ ಯಾವುದೇ ರೀತಿ ಡಿಪೆಂಡೆಂಟ್ ಇಲ್ಲ ದೇರ್ ಫೋರ್ ವಿಚ್ ಇಸ್ ದ ರೈಟ್ ಆನ್ಸರ್ ಇಲ್ಲಿ intensity and frequency of the incident light are doubled therefore current also will be doubled that is option B 95% nodi simple okay now answer this question homework ide okay consider this as a homework next one yeah nan idike answer madala try to answer okay idike answer madala yes which is the right answer ನಾನು ಗ್ರಾಫ್ ಎಕ್ಸ್ಪ್ಲೇನ್ ಮಾಡಿದೆ ಗ್ರಾಫ್ ಎಕ್ಸ್ಪ್ಲೇನ್ ಮಾಡಿದೆ ಗ್ರಾಫ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ವಿಚ್ ಒನ್ ಕಾರ್ತಿಕ್ ಕಲ್ಬುರ್ಗಿ ಓಕೆ ಸರ್ ಓಕೆ ಎಸ್ ಆಪ್ಷನ್ ಯಾವುದು ಆಪ್ಷನ್ ಡಿ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಆಪ್ಷನ್ ನೆಕ್ಸ್ಟ್ ಯಾವುದು
ಬಿ ಅಂತ ಹೇಳ್ತಿದ್ದಾರೆ. ವಿಚ್ ಒನ್ ಇಸ್ ರೈಟ್? ಕನ್ಫ್ಯೂಸ್ ಆಗಬೇಡಿ. ಕರೆಂಟ್ ಮತ್ತೆ ಇಂಟೆನ್ಸಿಟಿ ಆರ್ ಡೈರೆಕ್ಟ್ಲಿ ರಿಲೇಟೆಡ್. ಕರೆಂಟ್ ಅಂಡ್ ಇಂಟೆನ್ಸಿಟಿ ಆರ್ ಡೈರೆಕ್ಟ್ಲಿ ರಿಲೇಟೆಡ್. ಮಿಕ್ಕಿದ್ದೆಲ್ಲ ಹೇಗಿರುತ್ತೆ? ಯೋಚನೆ ಮಾಡಿ ಆನ್ಸರ್ ಮಾಡಿ. ರೈಟ್? ಸೊ ಇಲ್ಲಿ ನೋಡ್ಬೋದು, ದಿಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಡಿ, ಕೈನೆಟಿಕ್ ಎನರ್ಜಿ ಅಂಡ್ ಫ್ರೀಕ್ವೆನ್ಸಿ. ಯಾಕೆ ಇಲ್ಲಿವರೆಗೆ ಏನಿದೆಯಲ್ಲ ಈ ಪಾರ್ಟ್ ಏನಿದೆಯಲ್ಲ, ದಟ್ ಈಸ್ ನ್ಯೂ ಈಸ್ ಲೆಸ್ ದ್ಯಾನ್ ನ್ಯೂ ನಾಟ್. ಇದೆಲ್ಲ ಏನಿದೆ, ನ್ಯೂ ಈಸ್ ಗ್ರೇಟರ್ ದ್ಯಾನ್ ನ್ಯೂ ನಾಟ್. ಕ್ಲಿಯರಾ? ಓಕೆ, ಸೊ ದಿಸ್ ಇಸ್ ಸಿಂಪಲ್ ಆಗಿರುತ್ತೆ. ಓಕೆ, ನಾವ್ ನೆಕ್ಸ್ಟ್ ಒನ್. ಇದಕ್ಕೆ ಆನ್ಸರ್ ಮಾಡಿ. ಕಮಾನ್ ಎಲ್ಲ ಇದ್ದದು ಪ್ರೀವಿಯಸ್ ಒನ್. ಆಪ್ಷನ್ ಡಿ ಅಲ್ಲ? ಎಸ್, ಆಪ್ಷನ್ ಡಿ. 42% ಆನ್ಸರ್ ಮಾಡಿದ್ರೆ. ಗುಡ್. ಎಸ್, ಇದಕ್ಕೆ ಆನ್ಸರ್ ಮಾಡಿ. ಅಗೇನ್ 45 seconds. The following graph represents the variation of photocurrent with the anode potential for a metal surface. Okay, I1, I2, I3 represent intensities, and gamma 1, gamma 2, gamma 3 represents frequency of a curves 1, 2, 3 respectively. ನೀವು ಫಸ್ಟ್ ಕ್ವಶನ್ ನ ಕರೆಕ್ಟ್ ಆಗಿ ಆನ್ಸರ್ ಮಾಡ್ಕೊಂಡ್ರೆ, ಫಸ್ಟ್ ಸಾಲ್ವ್ ಮಾಡಿದ್ವಲ್ಲ ಬೇಸ್ಡ್ ಆನ್ ದಿಸ್ ಚಾಪ್ಟರ್, ಅದನ್ನ ಕರೆಕ್ಟ್ ಆಗಿ ಆನ್ಸರ್ ಮಾಡ್ಕೊಂಡಿದ್ರೆ, ಅರ್ಥ ಮಾಡ್ಕೊಂಡಿದ್ರೆ, ಇದನ್ನ ಸಿಂಪಲ್ ಆಗಿ ವಿತ್ ಇನ್ 5 seconds ಅಲ್ಲಿ ಆನ್ಸರ್ ಮಾಡ್ಬೋದು. ಓಕೆ, ಸೊ ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕ್ವಶನ್. ಓಕೆ, ಹಿಯರ್ ಇಲ್ಲಿ ಇಂಟೆನ್ಸಿಟಿ ಸೇಮ್ ಇದೆ. ಯಾವ್ದು? I2 that is equal to I3. ಕ್ಲಿಯರಾ? ದಿಸ್ ಇಸ್ I1. ಇಲ್ಲೇ ಫ್ರೀಕ್ವೆನ್ಸೀಸ್ನ ಆಸ್ ವಿ ನೋ ದಟ್ frequency is directly proportional to the kinetic energy, right? So ಇಲ್ಲಿ frequency ಕೊಟ್ಟಿರೋದು, and this one directly proportional to the stopping potential, and according to that ಇಲ್ಲಿ frequency ಕೊಟ್ಟಿರೋದ್ರಿಂದ this is a nu 3. okay, gamma 3 ಅಲ್ವಾ? gamma 3 and this one gamma 2, gamma 1. yes, ಆನ್ಸರ್ ಮಾಡಿ ಇದಕ್ಕೆ. yes, ಆನ್ಸರ್ ಮಾಡಿ. ಆನ್ಸರ್ ಮಾಡಿದ್ದಕ್ಕೆ. ಎಸ್, ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಿದೆ ನೋಡಿ. ಗಾಮಾ 1 is equal to gamma 2. ಎಸ್, ಕರೆಕ್ಟ್ ಆಗಿದೆ. I1 not equal to I2. ಎಸ್, I1 not equal to I2. gamma 1 is equal to gamma 2 ಕರೆಕ್ಟ್ ಆಗಿದೆ, ಬಟ್ I1 is equal to I2 ಅನ್ನೋದು ರಾಂಗ್. ಇಲ್ಲಿ I1 is equal to I2 ಅನ್ನೋದು ರಾಂಗ್. ಕ್ಲಿಯರಾ? ನೆಕ್ಸ್ಟ್ ಒನ್, gamma 1 is equal to gamma 3, I1 not equal to I3. This is right, but this is wrong. Okay, this is right, but this is wrong. ಇಲ್ಲಿ ಎರಡು ಕರೆಕ್ಟ್ ಆಗಿದೆ, ಇದು ಕರೆಕ್ಟ್ ಆಗಿದೆ, ಇದು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಒನ್, gamma 2 is equal to gamma 3, ಇದು ರಾಂಗ್ ಆಗಿದೆ. I1 is equal to I3, ಇದು ಬೋತ್ ರಾಂಗ್. So therefore right answer, the right answer for this and this one. Okay, option A is the right answer. Okay, now next one, an electron is moving with an initial velocity v is equal to v naught I cap. I cap ಅಂದ್ರೆ ಯಾವುದು? ಯಾವ axis? I, J, K components. I indicates x axis, J indicates y axis, and K indicates z axis. Okay, ಮಿನಿಮಮ್ ಅಂದ್ರೆ ಒಂದು 50 ಕ್ವಶನ್ಸ್ ಸಾಲ್ವ್ ಮಾಡಬೇಕು. ಓಕೆ, ಒಂದು ಚಾಪ್ಟರ್ ಇಂದ 150 ಕ್ವಶನ್ಸ್, 50. ಓಕೆ, 50 ಕ್ವಶನ್ ಸಾಲ್ವ್ ಮಾಡಬೇಕು. ಓಕೆ, ನಾವು ನೋಡಿ, ಎಕ್ಸ್ ಆಕ್ಸಿಸ್, ಫೈನ್, ವೆರಿ ಗುಡ್. ಅಂಡ್ ಬಿ ಇಸ್ ಈಕ್ವಲ್ ಟು ಬಿ ನಾಟ್ ಜೆ ಕ್ಯಾಪ್ ಅಂದ್ರೆ ವೈ ಆಕ್ಸಿಸ್. ಅಂದ್ರೆ ಎಲೆಕ್ಟ್ರಾನ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್, ಅಂಡ್ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, and entering into the magnetic field. So this is V is equal to V naught I cap, and this is B is equal to B naught J cap, right? And ಯಾವಾಗ ಒಂದು ಎಲೆಕ್ಟ್ರಾನ್ ಅಥವಾ ಚಾರ್ಜ್ ಪಾರ್ಟಿಕಲ್ ಪ್ರೊಜೆಕ್ಟೆಡ್ ಪರ್ಪೆಂಡಿಕಲ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ? ಎಸ್, ಎನಿ ಆನ್ಸರ್? ಲಾಸ್ಟ್ ಪಾರ್ಟ್ 2 ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. when charge is projected parallel to the magnetic field, when charge is projected anti-parallel to the magnetic field, when charge is projected perpendicular to the magnetic field, and charge is projected at an angle to the magnetic field. ಯಾವುದು ಏನಾಗುತ್ತೆ? ಪರ್ಪೆಂಡಿಕ್ಯುಲರ್ ಆಗಿ ಥ್ರೋ ಮಾಡಿದ್ರೆ ಏನಾಗುತ್ತೆ? ಎಸ್, ಎನಿ ಆನ್ಸರ್ಸ್ ಫ್ರಮ್ ಯುವರ್ ಎಂಡ್? ಸ್ಟ್ರೇಟ್ ಲೈನ್? ನೋ. ಅದು ಪ್ಯಾರಲಲ್ ಆಂಟಿ ಪ್ಯಾರಲಲ್ ಇದ್ದಾಗ
What happens when you throw perpendicular? When a charge is projected, okay, circle, yes, circular motion, circular. And helical ಯಾವ್ದಕ್ಕೆ ಬರುತ್ತೆ ಅಂದ್ರೆ at an angle greater than 0 degree and less than 90 degree, any angle 0 ಗಿಂತ ಜಾಸ್ತಿ ಇದ್ದು 90 ಡಿಗ್ರಿ ಇಂದ ಕಮ್ಮಿ ಇದ್ರೆ ಅದು ಹೆಲಿಕಲ್ ಪಾತ್ ಅಲ್ಲಿ ಹೋಗ್ತಾ ಇರುತ್ತೆ. ವೆರಿ ಗುಡ್. ಸೊ ಇವಾಗ ಇಲ್ಲಿ ಸರ್ಕ್ಯುಲರ್ ಪಾತ್ ಅಲ್ಲಿ ಟ್ರಾವೆಲ್ ಆಗ್ತಿರುತ್ತೆ. ಐ ಮೀನ್ ಎಲೆಕ್ಟ್ರಾನ್ ಟ್ರಾವೆಲ್ ಆಗುತ್ತೆ ಈ ಸರ್ಕ್ಯುಲರ್ ಪಾತ್ ಅಲ್ಲಿ. ಓಕೆ, ಈ ಸರ್ಕ್ಯುಲರ್ ಪಾತ್ ಅಲ್ಲಿ ಟ್ರಾವೆಲ್ ಆಗುತ್ತೆ ಅನ್ಕೊಳ್ಳಿ. ಎಸ್ ಅನ್ಕೋಣ. ಓಕೆ, ಸರ್ಕ್ಯುಲರ್ ಪಾತ್ ಅಲ್ಲಿ ವಿತ್ ಅ ರೇಡಿಯಸ್, with a radius with a radius r. okay, with a radius r. ಈ r ದು ಏನ್ ಸಿಂಬಲ್, ಐ ಮೀನ್ ಫಾರ್ಮುಲಾ mv divided by qb, mv divided by qb. and mv ನ p ಬರಿಬೋದಾ, qb and p ಗೆ ಕನ್ವರ್ಟ್ ಮಾಡಿ. ಓಕೆ, p is equal to QBR. ಓಕೆ, ಅಂಡ್ ವೇವ್ ಲೆಂತ್ ಗೆ ಇಲ್ಲಿ ವೇವ್ ಲೆಂತ್ ತಾನೇ ಕೇಳಿರೋದು, ಡಿ ಬ್ರಾಗ್ಲಿ ವೇವ್ ಲೆಂತ್ h ಡಿವೈಡೆಡ್ ಬೈ p. ಸೊ h is equal to QBR. ಎಸ್, ಇವಾಗ ಕಾನ್ಸಂಟ್ರೇಟ್ ಮಾಡಿ. h is a constant, right? h is a constant. q is also constant. why? charge on electron h ಇರುತ್ತೆ 1.6 into 10 power minus 19 ಕೂಲಮ್ ಅಲ್ವಾ, that is also constant. and b, it is a uniform magnetic field, ನೋಡ್ಬೋದು uniform magnetic field. and r, it is the radius, I mean radius of a circular path. This r is also constant. hence de Broglie wavelength remains the same. That is option A. That is option A. Very good. 79. Option A. Okay. Now next one, homework ide, try ಮಾಡಿ. next one, the maximum kinetic energy of a emitted electron, emitted photo electron. okay, ಕೈನೆಟಿಕ್ ಎನರ್ಜಿ ಬಗ್ಗೆ ಕೇಳಿದ್ದು ನೆನಪಿದೆ ತಾನೆ. ಇಂಟೆನ್ಸಿಟಿ ಅಫೆಕ್ಟ್ಸ್ ಅ ಫೋಟೋ ಕರೆಂಟ್, ಕೈನೆಟಿಕ್ ಎನರ್ಜಿ ಅಫೆಕ್ಟ್ಸ್ ಅ ಸ್ಟಾಪಿಂಗ್ ಪೊಟೆನ್ಷಿಯಲ್ ಆಸ್ ವೆಲ್ ಆಸ್ ಇನ್ನೊಂದು ಫ್ರೀಕ್ವೆನ್ಸಿ, ರೈಟ್? more than 50, no distraction, more than 50. okay, more than 50. clear? Option B, na? Option B, yes. Option B is the right answer. Frequency depends on frequency, because kinetic energy is depends on a frequency. Frequency ಜಾಸ್ತಿ ಮಾಡಿದಷ್ಟು kinetic energy of electron ಜಾಸ್ತಿ ಆಗುತ್ತೆ. Okay, right? So frequency also affects stopping potential of electrons. Okay, now that is option B ಆಯ್ತು. next one, proton and alpha particle are accelerated through same potential difference. The ratio of their de Broglie. So wavelength it is given by h divided by p, and let's convert that into kinetic energy, 2mk. okay, and let's convert this kinetic energy into potential difference. okay, potential difference ಯಾವ ತರ ಡಿಫೈನ್ ಮಾಡ್ತೀವಿ, that is a work done per unit charge. and here according to work energy theorem ಪ್ರಕಾರ kinetic energy divided by q. ಇವಾಗ kinetic energy ಬೇಕು ನಮಗೆ. so kinetic energy equals to q into delta v, right? ಈ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, h divided by under square root 2m q delta v. now ಇವಾಗ ನೀವು ಚೆಕ್ ಮಾಡಿ, ಕಾನ್ಸ್ಟೆಂಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಲ್ಲ. so h is constant, 2 is constant, potential difference is also constant, and it is depends on mass as well as the charge. Therefore I can write 1 divided by under square root m and q. okay, so lambda, that is a wavelength, is dependent on 1 divided by under square root mq. ಪೋಲ್ ಸ್ಟಾರ್ಟ್ ಆಗಿದೆನಾ? ಎಸ್, ಪೋಲ್ ಸ್ಟಾರ್ಟ್ ಆಗಿಲ್ಲ. ಎಸ್, ಸ್ಟಾರ್ಟ್ ಮಾಡಿದ್ದೀನಿ, ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ನಾ ಇವಾಗ ಫಸ್ಟ್ ಪ್ರೋಟಾನ್ಗೆ ಕನ್ಸಿಡರ್ ಮಾಡ್ಕೊಳ್ಳೋಣ. ಓಕೆ, ಪ್ರೋಟಾನ್. ಸೊ ನಿಮಗೆ ಇಲ್ಲಿ ಮತ್ತೊಂದು ಸತಿ ಬರೀತು ನೋಡಿ, ಕನ್ಫ್ಯೂಸ್ ಆಗೋರಿಗೆ. ಓಕೆ, ಪ್ರೋಟಾನ್ ಅಂಡ್ ಆಲ್ಫಾ ಪಾರ್ಟಿಕಲ್, ಚಾರ್ಜ್ ಅಂಡ್ ಮಾಸ್, ಬಿಕಾಸ್ ಎರಡೇ ಅಲ್ವಾ, ಚಾರ್ಜ್ ಅಂಡ್ ಮಾಸ್.
ಪ್ರೋಟಾನ್ ಚಾರ್ಜ್ ಇ ಅನ್ಕೊಂಡ್ರೆ ವಾಟ್ ಇಸ್ ದ ಮಾಸ್ ಆಫ್ ಅ ಪ್ರೋಟಾನ್, ದಟ್ ಈಸ್ ಎಂ. ಓಕೆ, ಇವಾಗ ಆಲ್ಫಾ ಪಾರ್ಟಿಕಲ್ ಯಾವ ತರ ಬರೀತಿದ್ವಿ, x24 ಅಂದ್ರೆ ದಿಸ್ ಇಸ್ ಅ 2e ಅಂಡ್ ದಿಸ್ ಇಸ್ ಅ 4m. ಓಕೆ, ನಾವು ಅವ್ರು ಕೇಳಿರೋದು ರೇಷೋ proton and alpha particle, right? Proton and alpha particle, lambda p divided by lambda alpha. So reciprocal ಆಗಿರೋದ್ರಿಂದ ಇಲ್ಲಿ ಓಕೆ ಅಂಡರ್ ಸ್ಕ್ವೇರ್ ರೂಟ್ mq, okay, mq alpha and q alpha divided by mass of the proton and charge of the proton. Okay, now substitute the values. What is the mass m, what is the charge e, divided by, and what is the mass, that is the 4m, what is the charge, that is the 2e. Now you are noting m e get cancel, so that means 1 divided by under square root 4 into 2 ಇದೆ, right? ಈ 4 ನ ಆಚೆ ತಗೊಳ್ಳಿ, ಏನಾಗುತ್ತೆ 1 divided by 2 root 2, 1 divided by 2 root 2 ಅಷ್ಟನಾ? Ratio of their de Broglie, same potential difference, proton to alpha particle. Proton, okay, ಇಲ್ಲಿ ಉಲ್ಟಾ ಆಗ್ಬಿಟ್ಟಿದೆ, ಇದು ತಗೊಂಡಿರೋದು ಉಲ್ಟಾ. So this is for proton divided by alpha particle, right? So ಇಲ್ಲಿ ನಾವು ಉಲ್ಟಾ ಮಾಡ್ಬೇಕಿಲ್ಲಿ, ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲೇ ಚೇಂಜ್ ಮಾಡ್ಬಿಡ್ತೀನಿ. Okay, so this is alpha particle divided by proton. Okay, now alpha particle divided by proton, but ಅವ್ರು ಕೇಳಿರೋದು proton divided by alpha particle. Proton divided by alpha particle, that is 2 root 2. 2 root 2, that is option B. Option B is the right answer. Option B is the right answer. Very good, very good, very good. Marshmallow once more. Okay, see, this is the formula. Okay, ನೀವು ಈ ಫಾರ್ಮುಲಾ ಹಾಕೊಂಡು ಮಾಡ್ಬೋದು, ನೋ ಪ್ರಾಬ್ಲಮ್. ಓಕೆ, ಬಟ್ ಮತ್ತೆ ಯಾಕೆ ಬರೀತೀರಾ? ದಿಸ್ ಇಸ್ ಕಾನ್ಸ್ಟೆಂಟ್, ದಿಸ್ ಇಸ್ ಕಾನ್ಸ್ಟೆಂಟ್, ದಿಸ್ ಇಸ್ ಕಾನ್ಸ್ಟೆಂಟ್, ಬಟ್ ಈ ವೇರಿಯಬಲ್ ಕ್ವಾಂಟಿಟಿ ಯಾವುದು? ಮಾಸ್ ಆಸ್ ವೆಲ್ as ಚಾರ್ಜ್, ಬಿಕಾಸ್ ದೇರ್ ಆರ್ 2 ಪಾರ್ಟಿಕಲ್ಸ್. ಒಂದು ಪ್ರೋಟಾನ್ ಆಸ್ ವೆಲ್ as ಆಲ್ಫಾ ಪಾರ್ಟಿಕಲ್, ಬೋತ್ ಆರ್ ಚಾರ್ಜ್ ಪಾರ್ಟಿಕಲ್ ಓನ್ಲಿ. ಅದರಿಂದ ಮಾಸ್ ಡಿಫರ್ ಆಗೋದ್ರಿಂದ ವೇವ್ ಲೆಂತ್ ಸಹಿತ ಡಿಫರ್ ಆಗುತ್ತೆ. ಸೊ ಈ ಫಾರ್ಮ್ಗೆ ಕನ್ವರ್ಟ್ ಮಾಡಿದ್ವಿ ಫಸ್ಟ್. ಆ್ಯಂಡ್ ಇಲ್ಲಿ ಚಾರ್ಜ್ ಆಫ್ ಪ್ರೋಟಾನ್ ಅಂಡ್ ಮಾಸ್ ಆಫ್ ದ ಪ್ರೋಟಾನ್, ಆಲ್ಫಾ ಪಾರ್ಟಿಕಲ್ ಚಾರ್ಜ್ ಮತ್ತೆ ಆಲ್ಫಾ ಪಾರ್ಟಿಕಲ್ ಮಾಸ್ ಇಲ್ಲಿ ಬರ್ತಿದ್ದೀನಿ. ಓಕೆ, ಮಾಸ್ ಆಫ್ ದ ಪ್ರೋಟಾನ್ ಅಂಡ್ ಚಾರ್ಜ್ ಆಫ್ ದ ಪ್ರೋಟಾನ್, ಇಲ್ಲಿ ಚಾರ್ಜ್ ಆಫ್ ದ ಆಲ್ಫಾ ಪಾರ್ಟಿಕಲ್, ಮಾಸ್ ಆಫ್ ದ ಆಲ್ಫಾ ಪಾರ್ಟಿಕಲ್. ಜಸ್ಟ್ ರೇಷಿಯೋ ತೊಗೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು ಆನ್ಸರ್ನ. ಓಕೆ, ನಾಟ್ ಆನ್ಸರ್, ಅಲ್ಲಿ ಡೈರೆಕ್ಟ್ನ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡೋದು. ಓಕೆ, ಅಲೋನ್ ಗೇಮಿಂಗ್ ಆಫ್ ನೈಟ್, ಪೋಲ್ ಇಸ್ ನಾಟ್ ವರ್ಕಿಂಗ್ ಫಾರ್ ಯು. ಓಕೆ, ಮತ್ತೊಂದು ಸತಿ ಟ್ರೈ ಮಾಡೋಣ. ಓಕೆ, ಡೋಂಟ್ ವರಿ, ರೈಟ್, ಫೈನ್. ಲೀಡ್ ಬೋರ್ಡ್ ಅಂತ ಹೇಳ್ತಾ ಇದ್ದೀರಾ? ಪಾವಡೇಶ್ ರ್ಯಾಂಕ್ 1 ಇಂದ ಎಕೆ ಬೀಜಮ್ ಅದೇ ರೀತಿ ಇದ್ದಾರೆ. ಪಾವಡೇಶ್ 2 ಸೆಕೆಂಡ್ ರ್ಯಾಂಕಿಂಗ್, ಆ್ಯಂಡ್ ಧನಾಶ್ರೀ 3, ಸೃಷ್ಟಿ 4. ಸೃಷ್ಟಿ 4ಗೆ ಬಂದಿದ್ದೀರಾ, ಇಂಪ್ರೂವ್ ಆಗಿ. ಫಸ್ಟ್ ಇದ್ದವರು 4th ಪ್ಲೇಸ್ಗೆ ಬಂದಿದ್ದೀರಾ. ಆ್ಯಂಡ್ ಮಂಜುಳಾ, ಇಟ್ಸ್ ಮೀ, ವೀರು, ಕಾರ್ತಿಕ್, ಮಾರ್ಶ್ಮಲೋ, ಆ್ಯಂಡ್ ಕೃಪಾ ಪಾಟೀಲ್, ಜಗದೀಶ್ ಪಾಟೀಲ್, ಯಾ, ಟಾಪ್ 10. ರೈಟ್, ನೆಕ್ಸ್ಟ್ ಒನ್. ಎಸ್, ಇದಕ್ಕೆ ಆನ್ಸರ್ ಮಾಡಿ. ಓಕೆ, ಇದು ಹೋಮ್ವರ್ಕಾ? ಇಲ್ಲೇ ಆನ್ಸರ್ ಮಾಡ್ಬೋದು. ದಟ್ ಈಸ್ ಓಕೆ, ಇದು ಎಸ್ 100% ಆನ್ಸರ್ ಮಾಡಿದ್ರೆ ಆಲ್ರೆಡಿ. ಎಸ್, ಎ ಪಾರ್ಟಿಕಲ್ ಈಸ್ ಡ್ರಾಪ್ಡ್. ಓಕೆ, ಲೆಟ್ಸ್ ಕನ್ಸಿಡರ್ 45 seconds ಫಾರ್ ದಿಸ್ ಕ್ವಶನ್. A particle is dropped from a height h. The de Broglie wavelength of a particle depends on the height as. ಇಲ್ಲಿ ಅಗೇನ್ ಡಿ ಬ್ರಾಗ್ಲಿ ಬಗ್ಗೆ ಮಾತಾಡ್ತಿರೋದು. ಸೊ ಡಿ ಬ್ರಾಗ್ಲಿ ಪ್ರಕಾರ ಲ್ಯಾಂಬ್ಡಾ ದಟ್ ಈಸ್ ಈಕ್ವಲ್ ಟು h ಡಿವೈಡೆಡ್ ಬೈ p, ರೈಟ್? h ಡಿವೈಡೆಡ್ ಬೈ p. ಸೊ h is equal to ಲ್ಯಾಂಬ್ಡಾ is equal to h divided by mv, ರೈಟ್? ಇಲ್ಲಿ ಕೇಳಿರೋದನ್ನು ಪಾರ್ಟಿಕಲ್ ಇಸ್ ಡ್ರಾಪ್ಡ್. ಫಾರ್ ಎಕ್ಸಾಂಪಲ್, ಇದು ಪಾರ್ಟಿಕಲ್ ಅನ್ಕೊಳ್ಳಿ. ಓಕೆ, ಸರ್ಟನ್ ಹೈಟ್ ಇಂದ ಡ್ರಾಪ್ ಆಗಿದೆ ಅಂದ್ರೆ ಇನಿಷಿಯಲ್ ವೆಲಾಸಿಟಿ ಎಷ್ಟು? 0, ರೈಟ್? ಅಂಡ್ ವಾಟ್ ಇಸ್ ದ ವೆಲಾಸಿಟಿ ಅಟ್ ಎ ಟೈಮ್ ಟಿ ಅಂದ್ರೆ ವಿ ಫೈಂಡ್ ಮಾಡ್ಬೋದು. ಓಕೆ, ನಾವು ಇವಾಗ ಫಾರ್ ಎ ಫ್ರೀ ಫಾಲ್ ಪಾರ್ಟಿಕಲ್ಗೆ ವಿ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್
2as ಜನರಲ್ ಇಕ್ವೇಶನ್ ಆಫ್ ಮೋಷನ್ 3. ಓಕೆ, ಅದ್ರ ಪ್ರಕಾರ ನೋಡಿದ್ರೆ v ಸ್ಕ್ವೇರ್ that is equal to this is 0 because initial velocity is 0 because it is a free fall plus 2 as it is, and in place of acceleration ಇಲ್ಲಿ acceleration due to gravity ಬರೀರಿ. Next one, in place of a displacement here you can write height h. Okay, they have given h. Now v square ಬದಲು v ಬೇಕು ನಮಗೆ, therefore 2gh. Okay, now ಇಲ್ಲಿ substitute ಮಾಡಿ h divided by m ಅಂಡರ್ ಸ್ಕ್ವೇರ್ ರೂಟ್ 2g. ಈ ಅಂಡರ್ ಸ್ಕ್ವೇರ್ ರೂಟ್ h ನಾನು ಈ ತರ ಬರಿಬೋದಾ? ಸೇಮ್ ಅಲ್ವಾ, ಎರಡು ವ್ಯಾಲ್ಯೂ ಸೇಮ್. ಸೊ ಇದು ಕಾನ್ಸ್ಟೆಂಟ್, ಇದು ಕಾನ್ಸ್ಟೆಂಟ್, ಇದು ಕಾನ್ಸ್ಟೆಂಟ್, ಇದು ಕಾನ್ಸ್ಟೆಂಟ್. ಬಟ್ ವಾಟ್ ಅಬೌಟ್ ದಿಸ್? ಪ್ರಪೋರ್ಷನಲ್ ಟು h ಡಿವೈಡೆಡ್ ಬೈ 1/2, h ಪವರ್ 1/2. ಅದರ ಮೇಲ್ಗಡೆ ತಗೊಂಡೋದ್ರೆ ಏನಾಗುತ್ತೆ? ಮೇಲ್ಗಡೆ ತಗೊಂಡೋದ್ರೆ ಏನಾಗುತ್ತೆ? h ಪವರ್ 1/2, h ಪವರ್ 1/2, h ಪವರ್ 1/2. ದಟ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 17%. ನೋಡಿ, ಸಿಂಪಲ್ ಕ್ವಶನ್ಗಳಿಗೆ ಆನ್ಸರ್ ಮಾಡ್ತಾ ಇಲ್ಲ ನೀವು. ಬೆಳಗ್ಗೆಲ್ಲ ಚೆನ್ನಾಗಿ ಆನ್ಸರ್ ಮಾಡ್ತಿದ್ರಲ್ಲ, ಏನಾಯ್ತು ಅಂತ ನಿಮ್ಮ ಟೀಚರ್ಗಳೆಲ್ಲ ಹೇಳ್ತಿರ್ತಾರಲ್ಲ. ಓಕೆ, ರೈಟ್. ನೆಕ್ಸ್ಟ್ ಇದಕ್ಕೆ ಆನ್ಸರ್ ಮಾಡಿ ನೋಡೋಣ ಎಷ್ಟು ಅರ್ಥ ಮಾಡ್ಕೊಂಡು. ಗ್ರಾಫಿಕಲ್ ಪ್ರೆಸೆಂಟೇಷನ್ 3 ಕ್ವಶನ್ಸ್ ಆಯ್ತು, 3 ಕ್ವಶನ್ಸ್ ಆಗಿದೆ. The variation of a photocurrent with a collector potential for a different frequencies of incident radiation V1, V2, V3 is as shown in the graph then. Saturation current ತೋರಿಸ್ತಾ ಇದ್ದಾರೆ. Okay, and here they have given different frequencies as a V1, V2, V3 ಅಂತ ತೋರಿಸ್ತಾ ಇದ್ದಾರೆ. Okay, and ಇಲ್ಲಿ ರಿಟಾರ್ಡಿಂಗ್ ಪೊಟೆನ್ಷಿಯಲ್ ಅಥವಾ ಸ್ಟಾಪಿಂಗ್ ಪೊಟೆನ್ಷಿಯಲ್ ಇನ್ಕ್ರೀಸ್ ಇನ್ ಆರ್ಡರ್. ಓಕೆ, ವಿಚ್ ಒನ್ ಇಸ್ ರೈಟ್? ಆಪ್ಷನ್ ಬಿ ಅಂತ ಹೇಳ್ತಿದ್ರ. ನೋಡೋಣ. ಸೊ ಇಲ್ಲಿ ನೋಡೋದಾದ್ರೆ V3 is greater than V2 is greater than V1. ಓಕೆ, V3 ಗ್ರೇಟರ್ ದನ್ ಇದೆನಾ? V3 ಅಲ್ಲಿ ಇಲ್ಲ, ಡಿಗ್ರೀಸ್ ಇನ್ ಆರ್ಡರ್ ಅಲ್ಲಿ ಬರೆಯೋಣ. V1 is less than V2 is less than V3. ಎಲ್ಲಿ ಮ್ಯಾಚ್ ಆಗುತ್ತೆ? V1 ಗ್ರೇಟರ್ ದನ್ ಇದೆ, ರಾಂಗ್. V1 is less than V2 less than V3. That is option C. That is option C. Okay, option C. Yes. How do you approach? ನೋಡಿ, ಕೊಟ್ಟಿರೋದು ಫ್ರೀಕ್ವೆನ್ಸೀಸ್ ರೈಟ್, ಇನ್ ಆರ್ಡರ್ ಅಲ್ಲಿ ಕೊಟ್ಟಿದ್ದಾರೆ. ಸೊ 0 ಇಂದ ಈ ಕಡೆ ಬಂದ್ರೆ ನೆಗೆಟಿವ್, ಆಫ್ ಕೋರ್ಸ್ ಇಟ್ ಇಸ್ ಅ ನೆಗೆಟಿವ್ ಟರ್ಮ್. ಓಕೆ, ಬಟ್ ಮ್ಯಾಗ್ನಿಟ್ಯೂಡ್ ವೈಸ್ ಮಾತಾಡಿದ್ರೆ, ಫಾರ್ ಎಕ್ಸಾಂಪಲ್ ಇದು 0, ಇದು 5, ಇದು 10, ಇದು 15. ಮ್ಯಾಗ್ನಿಟ್ಯೂಡ್ ಬಗ್ಗೆ ಮಾತಾಡಿ ಅಂದ್ರೆ ಯಾವ್ದು ಜಾಸ್ತಿ ಆಗುತ್ತೆ? 15 is greater than 10, 10 is greater than 5. ಬಟ್ ಇಲ್ಲಿ ಈ ಆರ್ಡರ್ ಅಲ್ಲಿ ಇಲ್ಲ. ಇನ್ಸ್ಟೆಡ್ ಆಫ್ ದಟ್ 5 is greater than 10, 10 is greater than 15 ಅಂತ ಇದೆ. ಅದನ್ನ ನಾವು ಬರ್ದಿರೋದು. ಓಕೆ, ಕ್ಲಿಯರಾ? ಇಲ್ಲಿ ನಾ ಹೇಳ್ಬೋದು 5 is less than 10, 10 is less than 15. Simple. Okay, Tejas, I hope it is clear for you. Okay, now next one. Yes. ಡಿ ಬ್ರಾಗ್ಲಿ ವೇವ್ ಲೆಂತ್. ಇಲ್ಲಿ ಟ್ರಿಕ್ ಹೇಳ್ಕೊಡ್ತೀನಿ. ಓಕೆ, ಟ್ರಿಕ್. ಲಾಸ್ಟ್ ಒನ್ಗೆ ಯಾವ್ದು ಆನ್ಸರ್? ಆಪ್ಷನ್ ಸಿ. ಓಕೆ, ನೌ ಸ್ಟಾರ್ಟ್ ಯೋರ್ ಕ್ವಶನ್. ಓಕೆ, ದ ಡಿ ಬ್ರಾಗ್ಲಿ ವೇವ್ ಲೆಂತ್ ಆಫ್ an electron accelerated to potential difference of 400 volt is approximately 10 ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡ್ಬೋದು ಇದನ್ನ. 10 ಸೆಕೆಂಡ್. ಟ್ರಿಕ್ಸ್ ಅಂತ ಹೇಳ್ತಿದ್ರಲ್ಲ, ಈ ಟ್ರಿಕ್ಸ್ ಇಲ್ಲಿ ಉಪಯೋಗ ಆಗುತ್ತೆ. ಓಕೆ, ಎಸ್, ಆಪ್ಷನ್ ಬಿ ಅಂತ ಹೇಳ್ತಿದ್ರ. ಲೆಟ್ಸ್ ಸಿ. ಗುಡ್. ಓಕೆ, ನೌ ಟ್ರಿಕ್. Trick is lambda that is equal to 12.29 ಅಥವಾ 27 angstrom divided by under square root v means a potential difference. ಅಥವಾ ಇಲ್ಲಿ ಡೆಲ್ಟಾ v ಅಂತ ಬರೀತೀನಿ, ಇಲ್ಲ ಕನ್ಫ್ಯೂಸ್ ಆಗ್ತೀರಾ. ಡೆಲ್ಟಾ v or in place of a kinetic energy ಬಂತಂದ್ರೆ 12.29 divided by under square root
kinetic energy. Okay, this is also angstrom. Clear? Now ಇವಾಗ ನಮಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಕೊಟ್ಟಿರೋದು, ಅದರಿಂದ ಯೂಸ್ ದ ಸೇಮ್ ವೇ that formula. So 12.29 divided by under square root ಎಷ್ಟಿದೆ 400, that is equal to 12.29 divided by ಇದು 4 ನ ಆಚೆ ತಗೊಂಡ್ರೆ 2 ಆಗುತ್ತೆ, this is a 20. ಓಕೆ, ನಾವು ಇವಾಗ ನೀವು ನೋಡ್ಬೋದು 12.29 divided by 2 into 10 power minus 1 into 10 power minus 10. ಇಲ್ಲಿ ಆಂಗ್ಸ್ಟ್ರಮ್ ಮರ್ತ್ಬಿಟ್ಟಿದ್ದೀನಿ. ಓಕೆ, ಆಂಗ್ಸ್ಟ್ರಮ್ is nothing but 10 power minus 10. ಓಕೆ, ನಾವು ಇವಾಗ 2 ನೆಕ್ಸ್ಟ್ ಒನ್ 2 2 6.4, that is 10 power ಇಲ್ಲಿ ನ್ಯಾನೋಮೀಟರ್ ಅಲ್ಲಿ ಇದೆ. ಸೊ 10 power minus 11, 10 power minus 11. So lambda is equal to 6.14 into 10 power minus 11. ಓಕೆ, ಮೀಟರ್ ಅಲ್ಲಿ ಇದೆ. ಇಲ್ಲಿ ಅವ್ರಿಗೆ ನ್ಯಾನೋಮೀಟರ್ ಅಲ್ಲಿ ಬೇಕು. ನ್ಯಾನೋಮೀಟರ್ ಅಲ್ಲಿ ಬೇಕು ಅಂತಂದ್ರೆ 6.14 into 10 power minus 11 into, ಓಕೆ, ಇದು ನ್ಯಾನೋ ಅಂತಂದ್ರೆ 10 power minus 9 ಗೆ ಕನ್ವರ್ಟ್ ಮಾಡಬೇಕು. ಓಕೆ, ಅದರಿಂದ 100 divided by 100 ಮಾಡ್ಬೋದು. ಎಸ್, 100 divided by 100 ಮಾಡ್ಬೋದು. ಸೊ ಇವಾಗ ಏನಾಗುತ್ತೆ, ಇದು ಡಿವೈಡ್ ಬೈ 100 ಮಾಡೋದ್ರಿಂದ ಏನಾಗುತ್ತೆ, ಇವಾಗ ಮಲ್ಟಿಪ್ಲೈ ಅಂಡ್ ಡಿವೈಡ್ ಇದೆ. ಸೊ 6.14 into 10 power minus 9 ಆಗುತ್ತೆ, ದಿಸ್ ಈಸ್ 100 ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು 2 ಡೆಸಿಮಲ್ ಪಾಯಿಂಟ್ ಅಂತಂದ್ರೆ 0.06 into 10 power minus 9 meter, or lambda is equal to 0.0606 nanometer. Okay, so that is option D, 11%. 11%, just 11%. Okay, yes. Okay, yeah. Pavadage ತೋರಿಸ್ತೀನಿ. ಓಕೆ, ಲೀಡ್ ಬೋರ್ಡ್ ತೋರಿಸ್ತೀನಿ. ಸೊ ಇನ್ನೇನು ವಿ ಆರ್ ಎಂಡ್ ಆಫ್ ದ ಲೆಕ್ಚರ್. ಓಕೆ, ಎಂಡ್ ಆಫ್ ದ ಲೆಕ್ಚರ್ ಅಂದ್ರೆ ಈ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್ ಎಂಡ್ ಆಫ್ ದ ಲೆಕ್ಚರ್ ಅನ್ಸುತ್ತೆ. ನೋಡಿ ಇನ್ನಷ್ಟು ಸ್ಲೈಡ್ಸ್ ಇದೆ. ಪರವಾಗಿಲ್ಲ, ಜಾಸ್ತಿ ಇದೆ. ಒನ್ 135 ವರೆಗಿದೆ. ಹೋಮ್ವರ್ಕ್ ಇದೆ, ಇಲ್ಲಿ ನೋಡಿ. ಹೋಮ್ವರ್ಕ್ ಮಾಡಿ ಇದನ್ನ. ಹೋಮ್ವರ್ಕ್, and this is also homework, and this is also homework, and this one maximum kinetic energy already ಹೇಳಿದ್ನಲ್ಲ, maximum kinetic energy. So depends only on maximum kinetic energy depends only on frequency, right? Directly frequency. ಅಯ್ಯೋ, ಪೋಲ್ ಓಪನ್ ಮಾಡಲಿಲ್ಲಲ್ಲ. ಓಕೆ, ಇರಲಿ. ಎಸ್, ಇದಕ್ಕೆ ಆನ್ಸರ್ ಮಾಡಿ ನೋಡ. 10 ಸೆಕೆಂಡಲ್ಲಿ ಆನ್ಸರ್ ಮಾಡ್ಬೋದು. 10 ಸೆಕೆಂಡಲ್ಲಿ ಆನ್ಸರ್ ಮಾಡ್ಬೋದು. ಟ್ರಿಕ್ಸ್ ಎಷ್ಟು ಬೇಕು ಅಷ್ಟಿದೆ ನೋಡಿ ಇಲ್ಲಿ ಟ್ರಿಕ್ಸ್. So n photons of a wavelength lambda are absorbed by the black body of a mass m. The momentum gained by the body is directly nh divided by lambda. nh divided by lambda. That is option A. That is option A. Option A is the right answer. Option A. Option A is the right answer. Got it? Okay. Problems are more or theory in exam. Problems ಜಾಸ್ತಿ ಇರುತ್ತೆ. ಓಕೆ, ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ. ಓಕೆ, ಪ್ರಾಬ್ಲಮ್ಸ್ ಅನ್ನೋದಕ್ಕಿಂತ ನ್ಯೂಮರಿಕಲ್ ಅಪ್ಲಿಕೇಶನ್ ಕ್ವಶನ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಒನ್, ಇದನ್ನ ಮಾಡಿ. ಪ್ರೀವಿಯಸ್ ಕ್ವಶನ್ಗೆ ಆನ್ಸರ್ ಯಾವುದು? ಆಪ್ಷನ್ ಎ. 22%. Yes, try this one. A photoelectric threshold wavelength for a silver is lambda naught, and the energy of the electron ejected from the surface of a silver by incident wavelength, that is lambda, will be. Okay, so simple question ಇದೆ. So total energy, that is equal to work function plus kinetic energy, right? Work function plus kinetic energy. So ಇಲ್ಲಿ ಹೇಳ್ತಿರೋದವರು the energy of electron ಅಂತ ಕೇಳ್ತಾರೆ. ಎನರ್ಜಿ ಅಂದ್ರೆ nothing but kinetic energy. So kinetic energy
Okay, kinetic energy that is equal to E minus phi. E minus phi. So in terms of a wavelength ಬರಿಬೇಕಂದ್ರೆ hc divided by lambda. Okay, hc divided by lambda. Lambda not ಅಂದು ಕೊಟ್ಟಿರೋದು. And energy of the electron. Okay, energy of the electron. hc divided by lambda naught. hc is common. Okay, hc is common. And ಮಿಕ್ಕಿದ್ದು ಯಾವುದು 1 by lambda minus 1 by lambda naught. And k is equal to h lambda naught minus lambda divided by lambda naught lambda. Okay, hc. So finally, kinetic energy that is equal to hc lambda naught minus lambda divided by lambda minus lambda naught. This is the right answer. Which is the right answer? hc lambda naught minus lambda, lambda into lambda naught. That is option ಯಾವುದು ಆಪ್ಷನ್ ಡಿ. ಇವಾಗ ನೋಡಿ, ಇಷ್ಟೆಲ್ಲ ಹೇಳಿದ ಮೇಲೂ ಆಪ್ಷನ್ ಸಿ ಅನ್ನೋ ಟಿಕ್ ಮಾಡೋರು ಇರ್ತಾರೆ ನೋಡಿ. ಆಪ್ಷನ್ ಸಿ ಅಂತ ಟಿಕ್ ಮಾಡೋರು ಇರ್ತಾರೆ. ಓಕೆ, ನಾವು ಲೆಟ್ ಸಿ ಆನ್ ಮಾಡ್ತಾ ಇದ್ದೀನಿ ನೋಡಿ. 100% ಬರಬೇಕು. ಓಕೆ, 100% ಬಂದರೆ ಫಸ್ಟ್ ಒಂದ್ಸತಿ ರಾಂಗ್ ಅಂತ ಪ್ರೂವ್ ಮಾಡಿದ್ರ, ಮತ್ತೊಂದ್ಸತಿ ರಾಂಗ್ ಪ್ರೂವ್ ಮಾಡಿ. ಓಕೆ, ಎಸ್. AR07 ಅದಕ್ಕೆ ಕಂಟೆಂಟ್ ಓದಬೇಕು. ಫಸ್ಟ್ ಕಂಟೆಂಟ್ ಓದಬೇಕು. ಓಕೆ, ಥಿಯರಿಟಿಕಲ್ ಪಾರ್ಟ್ ಓದಬೇಕು. ಡೈರೆಕ್ಟ್ ನೀವು ಕ್ವಶನ್ಸ್ ಮಾಡ್ತೇನೆ ಅಂದ್ರೆ ಆಗಲ್ಲ. ಓಕೆ, ಥಿಯರಿ ಪಕ್ಕ ಆಗಿರ್ಬೇಕು. ಎಸ್, ಓಕೆ, ನೋಡೋಣ. ಆಪ್ಷನ್ ಡಿ. ನೋಡಿ, ಹೇಳಿಲ್ಲ, ಆನ್ಸರ್ ನಿಮ್ಮ ಮುಂದೆ ಇಟ್ರು ರಾಂಗ್ ಆನ್ಸರ್ ಮಾಡ್ತೀರಾ. ಆನ್ಸರ್ನ ನೀವು ಮುಂದೆ ಇಟ್ರು ರಾಂಗ್ ಆನ್ಸರೇ ಮಾಡೋದು. ಓಕೆ, ನಾ let's move on to the next question. Homework. Next one, homework. Next one, yes. Kinetic energy of electron gets tripled. ಇದನ್ನು ಸಹಿತ ಹೋಮ್ವರ್ಕ್ ತಗೊಳ್ಳಿ. ಹೋಮ್ವರ್ಕ್ ಕ್ಲೂ ಏನು ಗೊತ್ತಾ? lambda is equal to h divided by under square root to 2mk. So that is directly proportional to the under square root k. Okay, let's consider this is 1. Okay, let's consider this is 1. And ಮಿಕ್ಕಿದ್ದು ನೀವು ಮಾಡ್ಬೋದು. So k dash ಎಷ್ಟಿದೆ? ಟ್ರಿಪಲ್ಡ್ 3 times of a k. And lambda dash how much ಅಂತ ಕೇಳ್ತಿರೋದು. ಮಾಡ್ತೀರಾ? ಎಸ್, ಈ ಕ್ವಶನ್ಗೆ ಆನ್ಸರ್ ಮಾಡ್ತೀರಾ? ಆಪ್ಷನ್ ಸಿ. ಆಪ್ಷನ್ ಸಿ. ವೆರಿ ಗುಡ್. Okay, lambda dash is equal to, that is 1 by root 3 of a lambda. Okay, that is option C. ಇದಕ್ಕೆ ಆನ್ಸರ್ ಆಪ್ಷನ್ ಸಿ. Okay, now let's move on to the next question. The maximum kinetic energy of electrons, emitted electrons in a photoelectric effect does not depend upon. ಇದಕ್ಕೆ ಆನ್ಸರ್ ಮಾಡಿ ನೋಡೋಣ. Yes, come on boys and girls, ಆನ್ಸರ್ ಮಾಡಿ. Maximum kinetic energy of emitted electrons in a photoelectric effect does not depend. Does not depend. Okay. So first, total energy that is equal to 5 plus kinetic energy. Okay, kinetic energy. ಇಲ್ಲಿ ಕೊಟ್ಟಿರೋದು ಯಾವುದು? ವರ್ಕ್ ಫಂಕ್ಷನ್, ಇಂಟೆನ್ಸಿಟಿ, ಫ್ರೀಕ್ವೆನ್ಸಿ, ವೇವ್ ಲೆಂತ್. ಓಕೆ, ಸೊ ಫಸ್ಟ್ ಫ್ರೀಕ್ವೆನ್ಸಿಯಲ್ಲಿ ಬರ್ಕೋಣ. h nu naught plus kinetic energy. ಓಕೆ, ಮ್ಯಾಕ್ಸಿಮಮ್ kinetic energy. ಎಸ್, kinetic energy ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡೆಂಟ್ ಇದೆ. ಸೊ ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡೆಂಟ್ ಇದೆ. ಫೈನ್. ನೆಕ್ಸ್ಟ್, ವೇವ್ ಲೆಂತ್ hc divided by lambda naught plus kinetic energy. So kinetic energy depends on lambda also. That is the wavelength of light. Next, work function. Already work function ಇದೆ. That is a work function. So option C is the right answer. Does not depends on intensity. Photocurrent depend. Okay, photocurrent depends on intensity. But ಇಲ್ಲಿ ಕೇಳ್ತಿರೋದು process ಕೇಳ್ತಿರೋದು. Maximum kinetic energy does not depends on intensity. ಮಿಕ್ಕಿದ ಎಲ್ಲದರ ಮೇಲೆನೂ ಡಿಪೆಂಡೆಂಟ್ ಇದೆ. Okay, now let's move on to the next question. Electron and proton have same de Broglie wavelength, then kinetic energy of the electron is same de Broglie wavelength ಇದೆ, but ಇಲ್ಲಿ ಅವರಿಗೆ ಬೇಕಾದದ್ದು kinetic energy of electron. Okay,
So what is the relation? Just before ನಾವು ಸಾಲ್ವ್ ಮಾಡಿದ್ವಿ, ಲ್ಯಾಂಬ್ಡಾ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಕೈನೆಟಿಕ್ ಎನರ್ಜಿ ಅಂಡರ್ ಸ್ಕ್ವೇರ್ ರೂಟ್ ಕೈನೆಟಿಕ್ ಎನರ್ಜಿ. ಇವಾಗ ಮಾಸ್ ಸಹಿತ ಡಿಪೆಂಡೆಂಟ್ ಆಗಿರುತ್ತಲ್ಲ, ಎಸ್ ಮಾಸ್ ಸಹಿತ ಡಿಪೆಂಡೆಂಟ್ ಆಗ್ತದೆ. ಒಂದ್ಸತಿ ಫಾರ್ಮುಲಾ ಬರೋಣ. h divided by ಅಂಡರ್ ಸ್ಕ್ವೇರ್ ರೂಟ್ 2mk. 2mk. Now here cross multiplying it, okay, under square root 2mk, that is equal to h divided by lambda, and squaring on both side ಏನಾಗುತ್ತೆ 2mk, that is equal to h divided by lambda, and k is equal to 1 by 2m under square root h divided by lambda. Yes, ಇವಾಗ ನೋಡಿ ಫಸ್ಟ್ ಏನು, h is constant, lambda is also constant, and 2 is also constant. Therefore kinetic energy inversely proportional to the mass. Okay, inversely proportional to the mass. So ಇವಾಗ mass of electron is much lesser than mass of the proton. Hence kinetic energy of electron much greater than kinetic energy of the proton. Simple. Okay, so right answer, more than that of a proton. More than that of a proton. More than that of a proton. Yes, 71% answer ಮಾಡಿದ್ರ. Good. Next. Last question of this chapter. Last question of this chapter. ನೋಡೋಣ ಈ ಲಾಸ್ಟ್ ಕ್ವಶನ್ ಯಾರು ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾರೆ. ಆಲ್ರೆಡಿ ಇದು ಡಿಸ್ಕಸ್ ಮಾಡಿದೀವಿ, ಮತ್ತೊಂದು ಸತಿ ರಿಪೀಟ್ ಆಗಿದೆ ಕ್ವಶನ್. ಎಸ್, ವಿಚ್ ಒನ್? ಎಲೆಕ್ಟ್ರಾನ್ ಮಾಸ್ ಇಸ್ ಲೆಸ್ ದ್ಯಾನ್ ಪ್ರೋಟಾನ್, ದಸ್ ಎಲೆಕ್ಟ್ರಾನ್ ಹ್ಯಾಸ್ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ. ಎಸ್, ಕರೆಕ್ಟ್. ಜಗದೀಶ್ ಪಾಟೀಲ್ ಕರೆಕ್ಟ್ ಆಗಿ ಹೇಳಿದ್ರ. ಎಸ್, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇವಾಗ ನೋಡಿ ಕರೆಕ್ಟ್ ಆಗಿ ಹೇಳ್ತಿದ್ರೆ ನೋಡಿ. ಅದಕ್ಕೆ ಮಲ್ಟಿಪಲ್ ಟೈಮ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ನಾವು ಸೊ ಲೋಡ್ ಆಗ್ತಿದೆ. ಲೋಡಿಂಗ್. ಸೊ ದಟ್ ಈಸ್ ಆಪ್ಷನ್ ಡಿ. ಎಸ್, 86 ಜನ ಆನ್ಸರ್ ಮಾಡಿದ್ದಾರೆ. ಎಸ್, ಆಟಮ್ಸ್ ಅಂಡ್ ನ್ಯೂಕ್ಲಿಯಸ್. Atoms and nuclei. Okay, atoms and nuclei. 3 plus 3. Total 6 questions. Okay, 6 questions. Okay, now lead board ಕಾಟ ಜಾಸ್ತಿ ಐತಲ್ಲ. ಪ್ರತಿಯೊಂದು ಕ್ವಶನ್ಗೂ ಲೀಡ್ ಬೋರ್ಡ್ ಅಂತ ಹೇಳ್ತಿದ್ದೀರಾ. ಎಸ್, AK BGM ಟಾಪ್ ಎನಿವೇ. ನೆಕ್ಸ್ಟ್ ಪವಡೇಶ್, ಧನಶ್ರೀ, ಸೃಷ್ಟಿ, ಇಟ್ಸ್ ಮೀ ವೀರು, ಜಗದೀಶ್ ಪಾಟೀಲ್, ಮಂಜುಳಾ, ಸಮರ್ಥ್, ಮಾರ್ಶ್ಮಲೋ, ಕೃಪಾ, ಕಾರ್ತಿಕ್, ಶಾಲಿನಿ, ರಾಧಿಕಾ, ಅಣ್ಣಪ್ಪ, ಪ್ರೀತಮ್, ಪುಟ್ಟಸ್ವಾಮಿ, ಅಭಿಷೇಕ್, ದುರ್ಜಯ, ಓಕೆ, ಶೈಲಾ ಅಂಡ್ ವೀರೇಶ್. ಟಾಪ್ 20. ಓಕೆ, ಟಾಪ್ 20 ಎಷ್ಟು ಜನ ಇದ್ದೀರಾ? ಎಸ್, ಬ್ರೇಕ್ ಬೇಕಾ? ಓಕೆ, ಹೌ ಮಚ್ ಟೈಮ್ ಹೇಳಿ, ಎಷ್ಟು ಬ್ರೇಕ್ ಬೇಕು? ಟೈಮ್ ಹೇಳಿದ್ರೆ ಬೆಟರ್. ಟೈಮಿಂಗ್. ಪೋಡೇಶ್, ಯಾ, ಯು ಶುಡ್ ಬಿ ಹ್ಯಾಪಿ. ಯಾಕಂದ್ರೆ ಇಷ್ಟು ವರ್ಷ ಪೂರ್ತಿ ಕಷ್ಟಪಟ್ಟಿರ್ತೀರ, ಇವಾಗ ನಿಮ್ ರಿಸಲ್ಟ್ ಗೊತ್ತಾಗ್ತದೆ. ಓಕೆ, ಇನ್ನು ಆಕ್ಚುಯಲ್ ರಿಸಲ್ಟ್ ಬಾಕಿ ಇದೆ. ಓಕೆ, ಎಸ್, 10 minutes 20 minutes ಅಂತ ಹೇಳ್ತಿದ್ರೆ, ಒಬ್ರು 30 minutes ಅಂತ ಹೇಳ್ತಿದ್ರೆ. ಎಸ್, ಟುಗೆದರ್ ಮಾಡ್ತೀನಿ. ಮಾರ್ಚ್ ಮೇಲೆ 2 ಟುಗೆದರ್ ಮಾಡ್ತೀನಿ. ಓಕೆ, 2 ಒಟ್ಟಿಗೆ ಮಾಡ್ತೀನಿ. ಓಕೆ, 15 minutes ಇಸ್ ಎನಫ್. ಓಕೆ, 15 minutes. 20 minutes ಬೇಕಾ? ಓಕೆ, 20 minutes ಮಾಡೋಣ. ಸ್ಟಾರ್ಟ್. ಮತ್ತೆ ಸಿಗುವ ಆಫ್ಟರ್ 20 minutes. ಓಕೆ, ಒಂದ್ಸತಿ ರಿವೈಸ್ ಮಾಡಿ. ಓಕೆ, ಆಟಮ್ಸ್ ಅಂಡ್ ನ್ಯೂಕ್ಲಿಯೈ ರಿವಿಷನ್ ಮಾಡಿ.
Hello everyone, good evening. Welcome to the session. Yes, ಎಲ್ಲರೂ ಚಾಯ್ ಕುಡಿದ್ರಿ? ಎಸ್, ಬೇಗ ಬೇಗ ಆನ್ಸರ್ ಮಾಡಿ. ಎಸ್, ಕಮಾನ್. ಹಲೋ. ಸೊ ಒಂದೇ ಬ್ರೇಕ್ ತಗೋಣ. 6 ಚಾಪ್ಟರ್ ಕಂಪ್ಲೀಟ್ ಮಾಡ್ದಂಗಾಗುತ್ತೆ. ಇವಾಗ ನ್ಯೂಕ್ಲೈ, ಆಟಮ್ಸ್ ಎರಡು ಸೇರಿ ಒಂದು ಸ್ಟ್ರೆಚ್ ಅಲ್ಲಿ ಹೋಗೋಣ. ಒಂದು ಸ್ಮಾಲ್ ಬ್ರೇಕ್ ತಗೊಂಡು ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ನ ಕಂಪ್ಲೀಟ್ ಮಾಡೋಣ. ಓಕೆ, ಎಸ್. ಗುಡ್ ಈವ್ನಿಂಗ್ ಎವ್ರಿವಾನ್. ಗುಡ್ ಈವ್ನಿಂಗ್. ಎಸ್. ತಿಂಡಿ ಏನ್ ಮಾಡ್ಲಿಲ್ಲ, ಜಸ್ಟ್ ಟೀ ಕುಡಿದು ಬಂದ್ವಿ. ಟೀ ಈಸ್ ಮೈ ಸೀಕ್ರೆಟ್ ಆಫ್ ಎನರ್ಜಿ. 64th ರ್ಯಾಂಕ್. ಇಂಪ್ರೂವ್ ಆಗಿ ಇನ್ನ ಒಂದು ಬ್ರೇಕ್ ಇರುತ್ತೆ. ಸೊ ಮ್ಯಾಕ್ಸಿಮಮ್ ಇನ್ನೊಂದು 2.5 hours ಅಲ್ಲಿ ನಮ್ದು ಕಂಪ್ಲೀಟ್ ಆಗುತ್ತೆ. ಓಕೆ, 2.5 hours ಅಲ್ಲಿ 18 ಕ್ವಶನ್. ಜಸ್ಟ್ ಇಮ್ಯಾಜಿನ್, 18 ಕ್ವಶನ್ ಔಟ್ ಆಫ್ 60. ಓಕೆ, ಎಸ್. ಸೇಮ್ ಇಯರ್. ಎಸ್, ಓಕೆ. ಸೊ ರೆಡಿನಾ ಎಲ್ಲರೂ? ರೆಡಿ ಆಗಿದ್ರೆ ಗೊತ್ತಲ್ಲ, ಥಮ್ಸ್ ಅಪ್ ಎಸ್ ಅಂತ ಕಮೆಂಟ್ ಮಾಡಿ. ಎಸ್, ಬೇಗ. ರೆಡಿ. ಎಸ್, ಓಕೆ. Maybe possible. Okay, yes. Okay. Right. ಮಾರ್ಷ್ಮೆಲ್ಲೋ ನೋಡಿ ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ ಆ ತರ ಮಾಡಿ. ಓಕೆ, ಎಸ್. ಓಕೆ, ಸೊ ಲೆಟ್ ಗೆಟ್ ಸ್ಟಾರ್ಟೆಡ್. ಸೊ ಚಾಪ್ಟರ್ ನೇಮ್ ನೀವು ನೋಡ್ಬೋದು, ದಟ್ ಈಸ್ ಆಟಮ್ಸ್. ಆಟಮ್ಸ್ ಇಂದ 3 ಮಾರ್ಕ್ಸ್ ಬರುತ್ತೆ. ಐ ಮೀನ್ 3 ಕ್ವಶನ್ಸ್ ಬರುತ್ತೆ. ನ್ಯೂಕ್ಲಿಯೈ ಆ ಚಾಪ್ಟರ್ ಇಂದ ಸಹಿತ 3 ಕ್ವಶನ್ಸ್ ಬರುತ್ತೆ. ಸೊ ಆಟಮ್ಸ್ ಅಂಡ್ ನ್ಯೂಕ್ಲಿಯಸ್ ಇಂದ ನೀವು ಯು ಕ್ಯಾನ್ ಎಕ್ಸ್ಪೆಕ್ಟ್ ಅಟ್ ಲೀಸ್ಟ್ 6 ಕ್ವಶನ್ಸ್. ಓಕೆ, ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟ್ ಒನ್ ನೀವು ನೋಡೋದಾದ್ರೆ ರಿಥರ್ಫೋರ್ಡ್ ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್. ಓಕೆ, ನಾವು ಇಲ್ಲಿ ನೋಡಿ, ಫಸ್ಟ್ ಅಬ್ಸರ್ವೇಷನ್ ಏನು ಎಲ್ಲರಿಗೂ ಗೊತ್ತಿದೆ, ಬಟ್ ಸ್ಟಿಲ್ ಓಕೆ, ಇದು ಆಲ್ರೆಡಿ ನೀವು ಓದಿರ್ತೀರಾ. ಸ್ಟಿಲ್ ಒಂದು 2 minutes ಅಲ್ಲಿ ಇದು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ಇಲ್ಲೇ ನೀವು ಒಂದು ಲೆಡ್ ಬಾಕ್ಸ್ ಇರುತ್ತೆ. ಲೆಡ್ ಬಾಕ್ಸ್ ಅಲ್ಲಿ ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಇರುತ್ತೆ. ಓಕೆ, ಬಿಸ್ಮಾತ್ ಅಂತೇಳಿ. ಸೊ ಇಲ್ಲಿಂದ ಆಲ್ಫಾ ಪಾರ್ಟಿಕಲ್ ನ ಪ್ರೊಜೆಕ್ಟ್ ಮಾಡ್ತಾರೆ. ಓಕೆ, ಇಲ್ಲಿ ನೋಡ್ಬೋದು ನೀವು ಆಲ್ಫಾ ಪಾರ್ಟಿಕಲ್ ಪ್ರೊಜೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಗೋಲ್ಡ್ ಫಾಯಿಲ್ ಇರ್ತಾರಲ್ಲ, ಈ ಗೋಲ್ಡ್ ಫಾಯಿಲ್ ಮೂಲಕ ಹಾದು ಹೋಗುತ್ತೆ. ಓಕೆ, ಗೋಲ್ಡ್ ಫಾಯಿಲ್ ಮೂಲಕ ಹಾದು ಹೋಗುತ್ತೆ. ಆಲ್ಮೋಸ್ಟ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಆಲ್ಮೋಸ್ಟ್ ಎಲ್ಲಾ ಪಾರ್ಟಿಕಲ್ ಸ್ಟ್ರೇಟ್ ಪಾತ್ ಅಲ್ಲೇ ಹೋಗ್ತಾ ಇರುತ್ತೆ, ಸ್ಟ್ರೇಟ್ ಲೈನ್. ಬಟ್ ಕೆಲವು ಡಿಫ್ಲೆಕ್ಷನ್ ಆಗ್ತದೆ, ಇಲ್ಲೊಂದು ಮತ್ತೆ ಇಲ್ಲೊಂದು. ಅದರಲ್ಲಿ ಇಷ್ಟು ಪಾರ್ಟಿಕಲ್ ಪ್ರೊಜೆಕ್ಟ್ ಮಾಡಿದ್ರೆ ಒಂದೇ ಒಂದು ಪಾರ್ಟಿಕಲ್ ಬ್ಯಾಕ್ ಬಂದಿದೆ. ಓಕೆ, ಮೋರ್ ದ್ಯಾನ್ 90 ಡಿಗ್ರಿ. ಓಕೆ, ಮೋರ್ ದ್ಯಾನ್ 90 ಡಿಗ್ರಿ ಏನೋ ಆಂಗಲ್ ಅಲ್ಲಿ ಬ್ಯಾಕ್ ಆಗಿ ಬಂದಿದೆ, ಅಂದ್ರೆ ರಿಟರ್ನ್ ಬಂದಿದೆ ಅಂತ ಅರ್ಥ. ವಾಟ್ ಆರ್ ದ ಅಬ್ಸರ್ವೇಷನ್ ವಿ ಕ್ಯಾನ್ ಮೇಕ್ ಔಟ್ ಫ್ರಮ್ ದಿಸ್ ಡಯಾಗ್ರಾಮ್? Okay, the first one observation, most alpha particles travel through the foil undeflected. Yes, undeflected agi travel ಆಗ್ತದೆ. Interpretation ಮಾಡ್ತೀವಿ, the atom is mostly empty space. ಎಲ್ಲ ಸ್ಟ್ರೇಟ್ ಆಗಿ ಯಾಕೆ ಹೋಗುತ್ತೆ? ಬಿಕಾಸ್ ಇಲ್ಲಿ ಏನಂತಾರೆ, ಸೆಂಟರ್ ಆಫ್ ಆಟಮ್ ಕಂಪ್ಲೀಟ್ಲಿ ಎಂಟಿ ಅಂತ ಹೇಳ್ತಿರೋದು. ದ ಆಟಮ್ ಇಸ್ ಮೋಸ್ಟ್ಲಿ ಎಂಟಿ ಸ್ಪೇಸ್. ಮೋಸ್ಟ್ಲಿ ಅಂದ್ರೆ ಕಂಪ್ಲೀಟ್ಗೂ ಮೋಸ್ಟ್ಲಿ ಒಂದು ಪ್ರಾಬಬಿಲಿಟಿ 90% ಆಗಿ ಎಂಟಿನೇ ಇರುತ್ತೆ. ನೆಕ್ಸ್ಟ್ ಅಬ್ಸರ್ವೇಷನ್ ಮಾಡ್ತಾರೆ, ಸಮ್ ಆಲ್ಫಾ ಪಾರ್ಟಿಕಲ್ಸ್ ಆರ್ ಡಿಫ್ಲೆಕ್ಟೆಡ್ ಬೈ ಸ್ಮಾಲ್ ಆಂಗಲ್. ನೋಡ್ಬೋದು, ಇದೊಂದು ಸ್ಮಾಲ್ ಆಂಗಲ್ಸ್ ಅಲ್ಲಿ ಡಿಫ್ಲೆಕ್ಟ್ ಆಗುತ್ತೆ. ಅಂದ್ರೆ ದ ನ್ಯೂಕ್ಲಿಯಸ್ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್ ಆಸ್ ಆಲ್ಫಾ ಪಾರ್ಟಿಕಲ್ ಇಸ್ ಪಾಸಿಟಿವ್. ಇಲ್ಲಿ ಈ ಆಲ್ಫಾ ಪಾರ್ಟಿಕಲ್ ಅನ್ನೋದು ಪಾಸಿಟಿವ್ ಚಾರ್ಜ್, ರೈಟ್? ಆಲ್ಫಾ ಪಾರ್ಟಿಕಲ್ ಅನ್ನೋದು ಪಾಸಿಟಿವ್ ಚಾರ್ಜ್. ಯಾವ ತರ ಬರೀತೀವಿ ಆಲ್ಫಾ ಪಾರ್ಟಿಕಲ್ ನ? H24, ರೈಟ್? He24. ಸೊ ಇಲ್ಲಿ ನಂಬರ್ ಆಫ್ ಪ್ರೋಟಾನ್ಸ್ ದಟ್ ಇಸ್ 2e ಅಂತ ಬರೀತೀವಿ, ರೈಟ್? ಸೊ ಇಟ್ ಇಸ್ ಅ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್. ಆಲ್ಫಾ ಪಾರ್ಟಿಕಲ್ ಇಸ್ ಚಾರ್ಜ್ ಪಾರ್ಟಿಕಲ್ ಅಂಡ್ ಬೀಟಾ ಪಾರ್ಟಿಕಲ್ಸ್ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್, ವೇರ್ ಗಾಮಾಸ್ ಆರ್ ಚಾರ್ಜ್ ಲೆಸ್.
ಜಸ್ಟ್ ಅ ರೇಸ್. ಓಕೆ, ನಾ ಇದರಿಂದ ನಮ್ಗೆ ಗೊತ್ತಾಗಿದೆ ಏನಂದ್ರೆ ಸ್ಮಾಲ್ ಆಂಗಲ್ ಅಲ್ಲಿ ಡಿಫ್ಲೆಕ್ಟ್ ಆಗ್ತಿದೆ ಏನಂದ್ರೆ ನ್ಯೂಕ್ಲಿಯಸ್ ಈಸ್ ಎ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್, ಐ ಮೀನ್ ಪಾಸಿಟಿವ್ಲಿ ಚಾರ್ಜ್ಡ್. ನೆಕ್ಸ್ಟ್ ಒನ್ ಏನ್ ಮಾಡ್ತಾರೆ, ಒಕೇಶನಲಿ ಆನ್ ಆಲ್ಫಾ ಪಾರ್ಟಿಕಲ್ ಟ್ರಾವೆಲ್ ಬ್ಯಾಕ್ ಫ್ರಮ್ ದ ಫೈಲ್. ಇದರಿಂದ ನಾವ್ ಏನ್ ಅನ್ಕೋಬಹುದು ಅಂದ್ರೆ ದ ನ್ಯೂಕ್ಲಿಯಸ್ ಕ್ಯಾರೀಸ್ ಮೋಸ್ಟ್ ಆಫ್ ದ ಆಟಮ್ಸ್ ಮಾಸ್. ಓಕೆ, ಇದ್ರ ಮೂಲಕ ನಾವು ಏನ್ ಹೇಳೋದಂದ್ರೆ ದ ನ್ಯೂಕ್ಲಿಯಸ್ ಕ್ಯಾರೀಸ್ ಮೋಸ್ಟ್ ಆಫ್ ದ ಆಟಮ್ಸ್ ಮಾಸ್. ಅರ್ಥ ಆಗ್ತೇನಾ? ಅಂದ್ರೆ ಮೋಸ್ಟ್ ಆಫ್ ದ ಮಾಸ್ ಎಲ್ಲಿ ಬೈಂಡ್ ಆಗಿರುತ್ತಂದ್ರೆ ನ್ಯೂಕ್ಲಿಯಸ್, ಸೆಂಟರ್ ಆಫ್ ದ ಆಟಮ್, ಸೆಂಟರ್ ಆಫ್ ದ ಆಟಮ್, ರೈಟ್? ಥಿಯರಿ ಈಸಿ, ನ್ಯೂಮರಿಕಲ್ ಸಹಿತ ಈಸಿನೇ ಇರುತ್ತೆ. ಓಕೆ, ನಾವ್ ನೆಕ್ಸ್ಟ್ ಒನ್ ಡ್ರಾಬ್ಯಾಕ್ಸ್. ಫಸ್ಟ್ ಒನ್ ಏನು, ಡ್ರಾಬ್ಯಾಕ್ಸ್ ಅಲ್ಲಿ ಕುಡ್ ನಾಟ್ ಎಕ್ಸ್ಪ್ಲೇನ್ ಸ್ಪೆಕ್ಟ್ರಾ. ಓಕೆ, ಸ್ಪೆಕ್ಟ್ರಾ ನೆಕ್ಸ್ಟ್ ಅಲ್ಲಿ ಬರುತ್ತೆ. ಓಕೆ, ಬಾಲ್ಮರ್, ಬ್ರಾಕೆಟ್, ಪಿ ಫಂಡ್, ಪ್ಯಾಷನ್ ಇದೆಲ್ಲಾನು ಎಕ್ಸ್ಪ್ಲೇನ್ ಮಾಡಕ್ ಆಗ್ಲಿಲ್ಲ. ನೆಕ್ಸ್ಟ್ ಒನ್ could not explain stability of an atom. So stability, which one is stable and which one is unstable ಅನ್ನೋ explanation ಈ ಥಿಯರಿ ಇಂದ ಆಗಲಿಲ್ಲ. ಯಾವುದು? ರುಥರ್ಫೋರ್ಡ್ ಆಲ್ಫಾ ಸ್ಕ್ಯಾಟರ್ ಇಂದ ಸಾಧ್ಯ ಆಗಲಿಲ್ಲ. ಓಕೆ, ಎಸ್. ಸೊ ನೆಕ್ಸ್ಟ್ ಒನ್ ದ ಕ್ಲೋಸೆಸ್ಟ್ ಡಿಸ್ಟೆನ್ಸ್ ಆಫ್ ಅಪ್ರೋಚ್. ಕ್ಲೋಸೆಸ್ಟ್ ಡಿಸ್ಟೆನ್ಸ್ ಅಪ್ರೋಚ್ ಅಂದ್ರೇನು ನೋಡಿ, ಇಲ್ಲಿ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ಇದೆ ಅನ್ಕೊಳ್ಳಿ. ಓಕೆ, ಓಕೆ, ಸೊ ಇದು ಸ್ಮಾಲ್ ಆಗಿ ಬರ್ಕೊಂತೀನಿ. ಎಸ್, ಓಕೆ, ಇದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸೊ ಇವಾಗ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಒಂದು ಕ್ವಶನ್ ಬರುತ್ತೆ, ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂತೇಳಿ. ಇಂಪ್ಯಾಕ್ಟ್ ಪ್ಯಾರಾಮೀಟರ್. ಓಕೆ, ಸೊ ಇವಾಗ ಕ್ಲೋಸೆಸ್ಟ್ ಡಿಸ್ಟೆನ್ಸ್ ಅಪ್ರೋಚ್ ಅಂದ್ರೆ ಇಲ್ಲಿ ಆಲ್ಫಾ ಪಾರ್ಟಿಕಲ್ ಇದೆ. ಓಕೆ, ಇದು ಪಾಸಿಟಿವ್ಲಿ ಚಾರ್ಜ್. ಓಕೆ, ಪಾಸಿಟಿವ್ಲಿ ಚಾರ್ಜ್ ZE. ನಾವು ಇಲ್ಲಿಂದ ಆಲ್ಫಾ ಪಾರ್ಟಿಕಲ್ ಹೋಗ್ತದೆ, ಆಲ್ಫಾ ಪಾರ್ಟಿಕಲ್ ಹೋಗುತ್ತೆ. ಸಮೀಪ ಬಂದಾಗೆಲ್ಲ ಆಲ್ಫಾ ಪಾರ್ಟಿಕಲ್ ಈಸ್ ಆಲ್ಸೋ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್. ಸೊ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಆದ್ಮೇಲೆ ಇದ್ರ ಮೂಲಕನು ಫೋರ್ಸ್ ಎಕ್ಸರ್ಟ್ ಆಗ್ತಾ ಇರತ್ತೆ, ರೈಟ್? ಸೊ ಇಲ್ಲಿಗೆ ಬಂದಾಗ at this point ಬಂದಾಗ ದ ವೆಲಾಸಿಟಿ ಬಿಕಮ್ಸ್ ಝೀರೋ. ವೆಲಾಸಿಟಿ ಬಿಕಮ್ಸ್ ಝೀರೋ ಅಂದ್ರೆ ಆಲ್ಫಾ ಪಾರ್ಟಿಕಲ್ ಯಾವಾಗ ಮೂವ್ ಆಗುತ್ತೆ ಅವಾಗ ಕೈನೆಟಿಕ್ ಎನರ್ಜಿ ಅಸೋಸಿಯೇಟ್ ಆಗಿರುತ್ತೆ. ಓಕೆ, ನೆಟ್ ಇಲ್ಲಿ ಅರೆ ನಿಮ್ಮ ಕಮೆಂಟ್ಸ್ ನಾನು ಓದ್ತಾ ಇದ್ದೀನಲ್ಲ, ಡಿಸ್ಟರ್ಬ್ ಮಾಡ್ಬಿಡಿ. ಓಕೆ ಪ್ಲೀಸ್. ನಾವು ಯಾವಾಗ ಇಲ್ಲಿ ಈ ಪಾಯಿಂಟ್ ಅಲ್ಲಿ ಬರುತ್ತಲ್ಲ ವೆಲಾಸಿಟಿ ಝೀರೋ ಆಗುತ್ತೆ. ನಾನು ಹೇಳ್ತಾ ನಿಮ್ ಕಮೆಂಟ್ಸ್ ಓದ್ತಾ ಇದ್ದೀನಿ, ನೆಟ್ ಅಂತ ಓದ್ತಾ ಇದ್ದೀನಿ. ನಿರ್ಮಲ್, ಓಕೆ. ನಾವು ಸೊ ಇವಾಗ ಈ ಆಲ್ಫಾ ಪಾರ್ಟಿಕಲ್ ಮೂವ್ ಆಗ್ತಿದೆ ಅಂದ್ರೆ ಕೈನೆಟಿಕ್ ಎನರ್ಜಿ ಅಸೋಸಿಯೇಟ್ ಆಗಿರುತ್ತೆ, ರೈಟ್? ಆ ಪಾಯಿಂಟ್ ಇಲ್ಲಿ ಸಮೀಪ ಪಾಯಿಂಟ್ ಬಂದಾಗ, ಇಲ್ಲಿ ಬಂದಾಗ ಎಂಟೈರ್ ಕೈನೆಟಿಕ್ ಎನರ್ಜಿ ಕನ್ವರ್ಟೆಡ್ ಟು ಪೊಟೆನ್ಷಿಯಲ್ ಎನರ್ಜಿ, ರೈಟ್? ಎಂಟೈರ್ ಕೈನೆಟಿಕ್ ಎನರ್ಜಿ ಕನ್ವರ್ಟೆಡ್ ಟು ಪೊಟೆನ್ಷಿಯಲ್ ಎನರ್ಜಿ. ಸೊ ಈ ಡಿಸ್ಟೆನ್ಸ್ ನಾನು R0 ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಅಕಾರ್ಡಿಂಗ್ ಟು ಕನ್ಸರ್ವೇಷನ್ ಆಫ್ ಎನರ್ಜಿ ಪ್ರಕಾರ ಇನಿಷಿಯಲ್ ಎನರ್ಜಿ ದಟ್ ಈಸ್ ಈಕ್ವಲ್ ಟು ಫೈನಲ್ ಎನರ್ಜಿ, ರೈಟ್? ಇನಿಷಿಯಲ್ ಎನರ್ಜಿ ಏನಾಗಿತ್ತು? ಆಫ್ mv ಸ್ಕ್ವೇರ್. ಇವಾಗ ಏನಾಯ್ತು? ಪೊಟೆನ್ಷಿಯಲ್ ಎನರ್ಜಿ ಆಗಿ ಕನ್ವರ್ಟ್ ಆಯ್ತು. K that is 1/4πε0 and ZE into E. This is alpha particle divided by R0. Okay, so ಇದನ್ನ ನಾವು ಈ R0 ಅನ್ನೋದು ಕ್ಲೋಸೆಸ್ಟ್ ಡಿಸ್ಟೆನ್ಸ್ ಅಪ್ರೋಚ್, ಇದಕ್ಕೆ ಸಿಂಪ್ಲಿಫೈ ಮಾಡ್ಕೋಬಹುದು. ಹೇಗೆ? ಇದನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಬರೀತೀನಿ. ಸೊ R0 KZE ಸ್ಕ್ವೇರ್ ಡಿವೈಡೆಡ್ ಬೈ ಇದು ಕೈನೆಟಿಕ್ ಎನರ್ಜಿ ಅಂತ ಬರೀಬಹುದಾ? ಕೈನೆಟಿಕ್ ಎನರ್ಜಿ. ಕ್ಲಿಯರಾ? ಓಕೆ, ಎಸ್. ನೆಕ್ಸ್ಟ್ ಒನ್ ಇಂಪ್ಯಾಕ್ಟ್ ಪ್ಯಾರಾಮೀಟರ್. ನೋಡಿ, ದಿಸ್ ಇಸ್ ದ ನ್ಯೂಕ್ಲಿಯಸ್. ಓಕೆ, ದಿಸ್ ದ ನ್ಯೂಕ್ಲಿಯಸ್. ಯಾವಾಗ ಆಲ್ಫಾ ಪಾರ್ಟಿಕಲ್ ಸಮೀಪ ಬರ್ತಾ ಇರತ್ತೆ, ಓಕೆ, ಇದು ದಿಸ್ ಇಸ್ ದ ರೀಸನ್. ಓಕೆ, ಸೊ ಇಲ್ಲಿ ಇಲ್ಲಿ ಯಾವಾಗ ಬರುತ್ತಲ್ಲ, ದಿಸ್ ಇಸ್ ಅ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಕ್ಚುಲಿ. ಓಕೆ, ದಿಸ್ ಇಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಫ್ ಅ ಲೈನ್ ಜಾಯಿನಿಂಗ್. ಓಕೆ, ಲೈನ್ ಜಾಯಿನಿಂಗ್ ಆಫ್ ಅ ನ್ಯೂಕ್ಲಿಯಸ್. ಇವಾಗ ಏನಾಗುತ್ತೆ, ಈ ಸಮೀಪ ಬಂದಾಗೆಲ್ಲ ಈ ಡಿಸ್ಟೆನ್ಸ್ ಬಿ ಅಂತ ಕರಿತೀವಿ, ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂತ. ಸೊ ಇದು ಎಷ್ಟು ದೂರ ಇರುತ್ತೆ ಅಷ್ಟು ಡಿಫ್ಲೆಕ್ಷನ್ ಕಮ್ಮಿ ಆಗುತ್ತೆ. ಬಟ್ ಎಷ್ಟು ಕಮ್ಮಿ ಡಿಸ್ಟೆನ್ಸ್ ಇರುತ್ತೆ, ಬಿ ಎಷ್ಟು ಕಮ್ಮಿ ಇರುತ್ತೆ ಅಷ್ಟು ಡಿಫ್ಲೆಕ್ಷನ್ ಜಾಸ್ತಿ ಆಗುತ್ತೆ. ಸೊ ಇನ್ವರ್ಸ್ಲಿ ಪ್ರಪೋರ್ಷನಲ್. ಓಕೆ, ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ಇದನ್ನ ನಾವು ಡಿಫೈನ್ ಮಾಡೋದಾದ್ರೂ ಹೇಗೆ? ದ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಇಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಇನಿಷಿಯಲ್ ವೆಲಾಸಿಟಿ ವೆಕ್ಟರ್ ಆಫ್ ದ ಆಲ್ಫಾ ಪಾರ್ಟಿಕಲ್ ಅಂಡ್ ದ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್
when the particle is at a finite distance ಅಂದ್ರೆ ಈ finite distance, ಓಕೆ, ದೂರ ಇದ್ದಾಗಲ್ಲ, finite distance, ಅದರ ಬೌಂಡ್ರಿ ಒಳಗಡೆ ಬರುತ್ತಲ್ಲ ಆ ರೀತಿ. ಓಕೆ, ನಾವು ನೆಕ್ಸ್ಟ್ ಒನ್ ಆಂಗಲ್ ಆಫ್ ಸ್ಕ್ಯಾಟರಿಂಗ್ ಅಂದ್ರೆ ಏನು? ದ ಆಂಗಲ್ ಬೈ ವಿಚ್ ಆಲ್ಫಾ ಪಾರ್ಟಿಕಲ್ ಇಸ್ ಡಿವಿಯೇಟೆಡ್ ಫ್ರಮ್ ಇಟ್ಸ್ ಒರಿಜಿನಲ್ ಡೈರೆಕ್ಷನ್. ಅಂದ್ರೆ ಇದು ಒರಿಜಿನಲ್ ಡೈರೆಕ್ಷನ್. ಆಕ್ಚುಲಿ ಇಲ್ಲಿ ಬಂದ ತಕ್ಷಣ ಏನಾಯ್ತು, ಇದು ಬಂದ ತಕ್ಷಣ ಈ ಡೈರೆಕ್ಷನ್ ಅಲ್ಲಿ ಹೋಯ್ತು, ರೈಟ್, ಈ ಡೈರೆಕ್ಷನ್ ಹೋಯ್ತು. ಅಂದ್ರೆ ದಿಸ್ ಇಸ್ ಅ ಥೀಟಾ, ದಿಸ್ ಇಸ್ ಆಂಗಲ್ ಆಫ್ ಡಿವಿಯೇಷನ್, ರೈಟ್. ಪುಟ್ಟಿರ ಗೌಡ, ಓಕೆ, ತೇಜಸ್ ಗೌಡ. ಸೊ ಅದಕ್ಕೆಲ್ಲ ಟೈಮ್ ಇದೆ, ಅದಕ್ಕೆ ಮತ್ತೆ ನಾವು ಯಾವ್ದಾದ್ರು ಸಿಗೋಣ ಲೈವ್ ಅಲ್ಲಿ, ಆ ಟೈಮಲ್ಲಿ ನೀವು ಡಿಸ್ಕಸ್ ಮಾಡೋಣ. ಓಕೆ, ರೈಟ್ ನಾವು ಕಾನ್ಸಂಟ್ರೇಟ್ ಆನ್ ಲೆಕ್ಚರ್. ಓಕೆ, ನಾವು ಸೊ ಇಲ್ಲಿ ನಿಮಗೆ ಒಂದು ಕ್ವಶನ್ ಬರುತ್ತೆ, ಇದ್ರ ಮೇಲೆ ಒಂದು ಕ್ವಶನ್ ಬರುತ್ತೆ. ವೆನ್ ವಿಲ್ ಬಿ, ಓಕೆ, ಯಾವ ವ್ಯಾಲ್ಯೂಗೆ ಇಂಪ್ಯಾಕ್ಟ್ ಪ್ಯಾರಾಮೀಟರ್ 0 ಅಂತ. ಹೆಡ್ ಆನ್ ಕೊಲಿಜನ್ ಅಂತ ಕೇಳ್ತಾರೆ. ಹೆಡ್ ಆನ್ ಕೊಲಿಜನ್ ಅಂದ್ರೆ ಸೀದಾ ಹೋಗಿ ಇದಕ್ಕೆ ಡಿಕ್ಕಿ ಹೊಡೆಯೋದು. ಡಿಕ್ಕಿ ಹೊಡೆದಾಗ ಏನಾಗುತ್ತೆ, ಇದು ರಿಟರ್ನ್ ಸೇಮ್ ಡೈರೆಕ್ಷನ್ ಅಲ್ಲಿ ಬರುತ್ತೆ. ಸೇಮ್ ಡೈರೆಕ್ಷನ್ ತೋರಿಸ್ತಿಲ್ಲ, ನಾನು ಸೈಡ್ ಲೈನ್ ಅಲ್ಲಿ ತೋರಿಸ್ತೀನಿ, ಬಿಕಾಸ್ ಸೇಮ್ ಲೈನ್ ಅಲ್ಲಿ ಬರ್ತದೆ ನಿಮ್ಗೆ ಕಾಣಿಸಲ್ಲ ಅಂತೇಳಿ. ಓಕೆ, ಹೆಡ್ ಆನ್ ಕೊಲಿಜನ್ ಆದಾಗ ಹೆಡ್ ಆನ್ ಕೊಲಿಜನ್ ಅಂದ್ರೆ 180 ಡಿಗ್ರಿಯಲ್ಲಿ ರಿಟರ್ನ್ ಆಗುತ್ತೆ, ಅಂದ್ರೆ ಸೇಮ್ ಡೈರೆಕ್ಷನ್ ಅಲ್ಲಿ ಬ್ಯಾಕ್ ಆಗುತ್ತೆ. ಆ ಬೇಸ್ಡ್ ಕ್ವಶನ್ ಕೇಳ್ತಾರೆ. ಅದನ್ನ ಒಂದು ಕ್ವಶನ್ ನೋಡೋಣ, ಅವಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ರೀಬೌನ್ಸ್, ವೆರಿ ಗುಡ್, ರೀಬೌನ್ಸ್ ಅಂತ ಹೇಳ್ತಾರೆ. ಓಕೆ, ಎಸ್. ನೆಕ್ಸ್ಟ್ ಒನ್ ಬಾರ್ಸ್ ಮಾಡೆಲ್ ಡ್ರಾಬ್ಯಾಕ್ಸ್. ಓಕೆ, ಫಸ್ಟ್ ಬಾರ್ಸ್ ಮಾಡೆಲ್ ಅಂದ್ರೆ ಏನು ತಿಳ್ಕೊಳ್ಳೋಣ, ಆಮೇಲೆ ಡ್ರಾಬ್ಯಾಕ್ಸ್ ಬಗ್ಗೆ ಮಾತಾಡೋಣ. ಓಕೆ, ನಾವು ಬಾರ್ಸ್ ಮಾಡೆಲ್ ಆಫ್ ಅ ಹೈಡ್ರೋಜನ್ ಆಟಮ್. ಇಲ್ಲಿ ಹೇಳೋದೇನು, ದ ಎಲೆಕ್ಟ್ರಾನ್ ಇನ್ ಆರ್ಬಿಟ್, ಓಕೆ, ಇನ್ ಆನ್ ಆಟಮ್ ರಿವಾಲ್ವ್ಸ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ಎ ಸರ್ಟನ್ ಪರ್ಮಿಟೆಡ್ ಆರ್ಬಿಟ್ಸ್ ಕಾಲ್ಡ್ ಸ್ಟೇಷನರಿ ಆರ್ಬಿಟ್ಸ್. ಇದ್ರ ಬಗ್ಗೆ ರುಥರ್ಫೋರ್ಡ್ ಹೇಳಿಲ್ಲ, ಸ್ಟೇಷನರಿ ಆರ್ಬಿಟ್ ಬಗ್ಗೆ ರುಥರ್ಫೋರ್ಡ್ ಹೇಳಿಲ್ಲ. ಇದ್ರ ಮೇಲೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಯಾವ ಬೇಸ್ ಮೇಲೆ? ಈ ಬಾರ್ಸ್ ಪಾಸ್ಟುಲೇಟ್ಸ್ ಮೇಲೆ. ಹೇಗೆ? ಇಲ್ಲಿ ನಿಮಗೆ ರೇಡಿಯಸ್ ಅಂತ ಬರುತ್ತೆ, ರೇಡಿಯಸ್ ಆಫ್ ಎ ಸರ್ಕ್ಯುಲರ್ ಆರ್ಬಿಟ್. ಅಲ್ಲಿ ಯಾವ ರೀತಿ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಮೇಲೆ ಡಿಪೆಂಡ್ ಆಗಿದೆ, ಯಾವ ರೀತಿ ಅಟೋಮಿಕ್ ನಂಬರ್ ಮೇಲೆ ಡಿಪೆಂಡ್ ಆಗಿದೆ ಅನ್ನೋ ಕ್ವಶನ್ಸ್ ಬರುತ್ತೆ. ಓಕೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್, ಕ್ಯಾಲ್ಕುಲೇಷನ್ಸ್ ಏನು ಇರಲ್ಲ, ಡೈರೆಕ್ಟ್ ಆಗಿ ನೀವು ಥಿಯರಿ ಓದ್ಕೊಂಡ್ರು ಸಾಕು, ಆರಾಮಾಗಿ ಆನ್ಸರ್ ಮಾಡ್ಬೋದು. ಡೆರಿವೇಶನ್ ನಾ ಮಾಡ್ಕೊಡ್ತೀನಿ. ಸೊ ಫೈನಲಿ ನೀವು ಲಾಸ್ಟ್ ಆನ್ಸರ್ ಇಟ್ಕೋಬೇಕು. ಓಕೆ, ಎಸ್. ಸೊ PW ಸ್ಕಿಲ್ಸ್ ಅಂತಿದೆ, ಒಂದ್ಸತಿ ಅದನ್ನು ಚೆಕ್ ಮಾಡಿ. ಓಕೆ, ತೇಜಸ್ ಗೌಡ, PW ಸ್ಕಿಲ್ಸ್ ಅಂತಿದೆ. ಓಕೆ, ನಿಮ್ಗೆ ಕೋಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ PW ಸ್ಕಿಲ್ಸ್ ಅಂತಿದೆ, ಅದಕ್ಕೆ ಒಂದ್ಸತಿ ವಿಸಿಟ್ ಮಾಡಿ. ಓಕೆ, ನಾವು ಇದ್ರ ಪ್ರಕಾರ ಹೇಳೋದಿದ್ರೆ, an electron in an atom revolve around the nucleus in a certain permitted orbits called stationary orbits. An electron in a stationary orbit does not radiate energy. ಇದ್ರ ಪ್ರಕಾರ ಹೇಳೋದಾದ್ರೆ, ಓಕೆ, ಇದ್ರ ಪ್ರಕಾರ ಹೇಳೋದಾದ್ರೆ ಒಂದು ಸರ್ಟೆನ್ ಆರ್ಬಿಟ್ ಅಲ್ಲಿ ಎಲೆಕ್ಟ್ರಾನ್ ರಿವಾಲ್ವ್ ಆಗ್ತಿರುತ್ತೆ, ರೈಟ್? ಸರ್ಟೆನ್ ಆರ್ಬಿಟ್ ಅಲ್ಲಿ ಎಲೆಕ್ಟ್ರಾನ್ ರಿವಾಲ್ವ್ ಆಗ್ತಿರುತ್ತೆ. ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್, ಇನ್ವರ್ಸ್ಲಿ ಪ್ರಪೋರ್ಷನಲ್, ಇದ್ರ ಮೇಲೆ ಬರೋದು. ಸ್ವಲ್ಪ ಕಾನ್ಸಂಟ್ರೇಟ್ ಕೊಟ್ಟು ಕೇಳಿ. ಓಕೆ, ಸೊ ದಿಸ್ ಇಸ್ ದ ನ್ಯೂಕ್ಲಿಯಸ್ ಅಂತ ಅನ್ಕೋಣ. ಓಕೆ, ದಿಸ್ ಇಸ್ ದ ನ್ಯೂಕ್ಲಿಯಸ್. ಓಕೆ, ಈ ನ್ಯೂಕ್ಲಿಯಸ್ ಅಲ್ಲಿ ನಮ್ಗೆ ಗೊತ್ತಿದೆ ಪ್ರೋಟಾನ್ ಅಂಡ್ ನ್ಯೂಟ್ರಾನ್ ಇರುತ್ತೆ. ಸೊ ಲೆಟ್ಸ್ ಕನ್ಸಿಡರ್ ಎಲೆಕ್ಟ್ರಾನ್. ಓಕೆ, ಎಲೆಕ್ಟ್ರಾನ್. ಸೊ ಇವಾಗ ಎಲೆಕ್ಟ್ರಾನ್ ಈ ಸುತ್ತಮುತ್ತಲು ಹೋಗ್ತಾ ಇರುತ್ತೆ. ಅಂಡ್ ವಾಟ್ ಈಸ್ ದ ರೇಡಿಯಸ್ ಆಫ್ ದಿಸ್ ಆರ್ಬಿಟ್ ಅಂತ ಕೇಳ್ತಾರೆ. ವಾಟ್ ಈಸ್ ದ ರೇಡಿಯಸ್? ಸೊ ಇವಾಗ ಅಕಾರ್ಡಿಂಗ್ ಟು ಪ್ರೀವಿಯಸ್ ಒನ್, ಅನ್ ಎಲೆಕ್ಟ್ರಾನ್ ಇದ್ರ ಪ್ರಕಾರ ನೋಡಿದ್ರೆ, ಓಕೆ, ಸರ್ಕ್ಯುಲರ್ ಆರ್ಬಿಟ್ ಅಲ್ಲಿ ಮೂವ್ ಆಗ್ತಿರುತ್ತೆ. ನೆಕ್ಸ್ಟ್ ಪಾಸ್ಟುಲೇಟ್ಸ್ ನೋಡಿದ್ರೆ, an electron can revolve around the nucleus only in those orbit for which the angular momentum is integral multiple of h divided by 2 pi. It is a integral multiplied. Okay, yes, thank you Jagdish. Now is called a Planck's. ಇದೆಲ್ಲ h ಏನಿದೆಲ್ಲ Planck's constant. The value you know, right? 6.62 into 10 power minus 34 joule second ಅಂತೇಳಿ. ನೆಕ್ಸ್ಟ್ ಒನ್ ನೋಡಿದ್ರೆ, an atom can radiate energy only when electron undergo transition from orbit of higher energy level to orbit of lower energy level. ಅಂದ್ರೆ ಯಾವಾಗ ರೇಡಿಯೇಟ್ ಮಾಡುತ್ತೆ, ಯಾವಾಗ ಅಂಡರ್ಗೋ ಟ್ರಾನ್ಸಿಷನ್ ಫ್ರಮ್, ಓಕೆ, ರೇಡಿಯೇಟ್ ಎನರ್ಜಿ ಯಾವಾಗ ಮಾಡುತ್ತೆ? ಹೈಯರ್ ಎನರ್ಜಿ ಲೆವೆಲ್ ಟು ಲೋವರ್ ಎನರ್ಜಿ ಲೆವೆಲ್ ಬಂದಾಗ. ಇವಾಗ ನಂಬರ್ಸ್ ಇರುತ್ತಾ, ಒಂದು ಆರ್ಬಿಟ್, ಸೆಕೆಂಡ್ ಆರ್ಬಿಟ್, ಥರ್ಡ್ ಆರ್ಬಿಟ್, ಫೋರ್ತ್ ಆರ್ಬಿಟ್, ಈ ತರ ಹೋಗುತ್ತೆ. ಹೈಯರ್ ಆರ್ಬಿಟ್ ಇಂದ ಲೋವರ್ ಆರ್ಬಿಟ್ಗೆ, ಅಥವಾ ಹೈಯರ್ ಎನರ್ಜಿ ಲೆವೆಲ್ ಇಂದ ಲೋವರ್ ಎನರ್ಜಿ ಲೆವೆಲ್ಗೆ ಬಂದಾಗ ಎನರ್ಜಿ ರೇಡಿಯೇಟ್ ಮಾಡುತ್ತೆ. ಸರ್, ವಾಟ್ ಇಫ್ ಎನರ್ಜಿ ದ ಪಾರ್ಟಿಕಲ್ ಅಥವಾ ಆಟಮ್, ಓಕೆ, ಟ್ರಾನ್ಸಿಷನ್ ಫ್ರಮ್ ಲೋವರ್ ಎನರ್ಜಿ ಲೆವೆಲ್ ಟು ಹೈಯರ್ ಎನರ್ಜಿ ಲೆವೆಲ್,
ಹೋಗ್ಬೇಕಾದ್ರೆ ಏನಾಗುತ್ತೆ, ಅಬ್ಸಾರ್ಪ್ಷನ್ ಮಾಡುತ್ತೆ, ರೇಡಿಯೇಟ್ ಮಾಡಲ್ಲ. ಸೊ ಲೋವರ್ ಎನರ್ಜಿ ಲೆವೆಲ್ ಇಂದ ಹೈಯರ್ ಎನರ್ಜಿ ಲೆವೆಲ್ಗೆ ಹೋಗ್ಬೇಕಾದ್ರೆ ಅಬ್ಸಾರ್ಪ್ಷನ್ ಆಫ್ ಎನರ್ಜಿ ಮಾಡುತ್ತೆ. ಹೈಯರ್ ಎನರ್ಜಿ ಲೆವೆಲ್ ಇಂದ ಲೋವರ್ ಎನರ್ಜಿ ಲೆವೆಲ್ಗೆ ಬರ್ಬೇಕಂದ್ರೆ ಲಿಬರೇಟ್ ಮಾಡುತ್ತೆ ಅಥವಾ ರೇಡಿಯೇಟ್ ದ ಎನರ್ಜಿ ಮಾಡುತ್ತೆ. ರೈಟ್, ಕ್ಲಿಯರಾ? ಎಸ್, it is a constant. Okay, it is a constant value. It is a constant value. Okay, now so this is the energy level. Okay, so h nu ಅಂತ ಬರೀತಿದ್ವಾ, ಇಲ್ಲಿ h new value ಬರ್ತಿದ್ರೆ that is EI divided by EF ಅಂದ್ರೆ initial energy level and final energy level. ಕ್ಲಿಯರಾ? ಸೊ ಇದ್ರ ಪ್ರಕಾರ ಹೇಳೋದಾದ್ರೆ ಸೊ ಸರ್ಕ್ಯುಲರ್ ಪಾತ್ ಅಲ್ಲಿ ಹೋಗ್ತಿದ್ಯಲ್ಲ, ಸೆಂಟ್ರಿಪಿಟಲ್ ಫೋರ್ಸ್ ಇರಲೇಬೇಕಲ್ಲ, ಸೆಂಟ್ರಿಪಿಟಲ್ ಫೋರ್ಸ್ and that is equal to ಕೂಲಂಬ್ ಫೋರ್ಸ್. ಓಕೆ, ಅದ್ರ ಪ್ರಕಾರ ಹೇಳೋದಾದ್ರೆ mv ಸ್ಕ್ವೇರ್ ಡಿವೈಡೆಡ್ ಬೈ r and that is equal to KZE and E divided by r square. Am I right? ಇವಾಗ ರೇಡಿಯಸ್ ಗೆ ಕನ್ವರ್ಟ್ ಮಾಡ್ಕೋಬೇಕು. ಫ್ರಮ್ ಸೆಕೆಂಡ್ ಪಾಸ್ಟುಲೇಟ್ಸ್ ಏನ್ ಹೇಳುತ್ತೆ, ಸೆಕೆಂಡ್ ಪಾಸ್ಟುಲೇಟ್ಸ್ ಇಂದ mvr that is equal to h divided by 2pi into n is the principal quantum number. Okay, now ಇವಾಗ ನನಗೆ v ಗೆ ವ್ಯಾಲ್ಯೂ ಬೇಕು. ಸೊ v is equal to nh divided by 2pi mr. Okay, 2pi mr. ಈ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಈ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಏನ್ ಬರುತ್ತೆ? ಸೊ ಇಲ್ಲಿ ನಾನು ಬರೀತೇನೆ, ದಿಸ್ ಇಸ್ equation 1, this is equation 2. ಸೊ 2 in 1. ಇವಾಗ ಏನಾಗುತ್ತೆ, m divided by r into nh divided by 2pi mr. Okay, whole square. nh right hand side ಏನಿದೆ, KZE square divided by r square. Okay, so now open the bracket. m divided by r, n square h square divided by 2pi m square r square, that is equal to KZE square divided by r square. ನೀವೆಲ್ಲ ಅಬ್ಸರ್ವ್ ಮಾಡ್ಬೋದು, r square ಗೆಟ್ ಕ್ಯಾನ್ಸಲ್, ಮತ್ತೆ ಮಿಕ್ಕಿದ ಯಾವ್ದಾದ್ರು ಕ್ಯಾನ್ಸಲ್ ಆಗುತ್ತಾ? ಇಲ್ಲ. ಸೊ ಫರ್ದರ್ ನಮಗೆ r ಗೆ ಇಕ್ವೇಶನ್ ನ ರೆಡ್ಯೂಸ್ ಮಾಡೋಣ. ಸೊ ಐ ವಾಂಟ್ r, therefore I'll cross multiply it. r is equal to m n square h square divided by 2pi. Okay, 2pi m square. Next one, KZE square. Okay, simplification. ಯಾರಿಗಾದ್ರೂ ಡೈರೆಕ್ಟ್ ಆಗಿ ಗೊತ್ತಾಗಲಿಲ್ಲ, ಇದನ್ನ ಅಲೋ ಮಾಡ್ಬೋದು, ಅಂದ್ರೆ ಇದನ್ನ ಫಾಲೋ ಮಾಡ್ಬೋದು. ಓಕೆ, ನಾವು ನೋಡಿ, m ಅಂಡ್ ಇಲ್ಲಿ ಒಂದು m ಕ್ಯಾನ್ಸಲ್ ಆಯ್ತು, ಮಿಕ್ಕಿದೆಷ್ಟು? r is equal to n square. ಓಕೆ, ಇದನ್ನ ಆಚೆ ತಗೊಂತೀನಿ, h square divided by next 2m KZE square. ಇದು n square. ಇಲ್ಲಿ k ಅನ್ನೋದು 1 divided by 4pi epsilon naught, right? 1 divided by 4pi epsilon naught. ಇದು ಸಹಿತ ರೆಡ್ಯೂಸ್ ಮಾಡೋಣ, ಅದನ್ನ ಸಹಿತ ರೆಡ್ಯೂಸ್ ಮಾಡೋಣ. ಸೊ ರೆಡ್ಯೂಸ್ ಮಾಡಿದ್ರೆ ಏನಾಗುತ್ತೆ, r is equal to h square divided by 2pi m into 1 divided by 4pi epsilon naught into z into e square, right? So further simplification ge, so pi get cancel, 2 1s are 2 2s are. Okay, ಇದನ್ನ ಮೇಲ್ಗಡೆ ತಗೊಂಡು ಹೋಗ್ತೀನಿ. r is equal to, okay, 2h, ಇಲ್ಲಿ n ಮಿಸ್ ಆಗಿದೆ, n square. ಓಕೆ, ಇಲ್ಲಿ n square ಮಿಸ್ ಮಾಡಿದ್ದೀನಿ, 2h square divided by m, ಇಲ್ಲಿ pi ಗೆಟ್ ಕ್ಯಾನ್ಸಲ್ ಆಗಿದೆ, ಪೈ ಇದೆನಾ ಯಾವ್ದಾದ್ರು? ಸೊ ಇಲ್ಲಿ pi ಸ್ಕ್ವೇರ್ ಬರಬೇಕು, ಇಲ್ಲಿ pi ಸ್ಕ್ವೇರ್ ಅಂಡ್ ಇಲ್ಲಿ 4 ಸ್ಕ್ವೇರ್, 4, ಇಲ್ಲೂ ಸಹಿತ 4, ಇಲ್ಲೂ ಸಹಿತ 4. ಓಕೆ, ಇಲ್ಲೂ ಸಹಿತ 4. ಸೊ pi ಸ್ಕ್ವೇರ್ ಅಂಡ್ ಇಲ್ಲಿ pi ಸ್ಕ್ವೇರ್. ಸೊ m pi ಇಲ್ಲಿ ಮೇಲ್ಗಡೆ ಹೋದ್ರೆ ಎಪ್ಸಿಲಾನ್ ನಾಟ್ ಅಂಡ್ ಇ ಸ್ಕ್ವೇರ್, ಇಷ್ಟು ಕಾನ್ಸ್ಟೆಂಟ್, ಮಿಕ್ಕಿದ ಯಾವುದು? n ಸ್ಕ್ವೇರ್ ಡಿವೈಡೆಡ್ ಬೈ z. ಓಕೆ, ಸೊ ಫೈನಲಿ ಇದನ್ನ ನಾನು a ನಾಟ್ n ಸ್ಕ್ವೇರ್ ಡಿವೈಡೆಡ್ ಬೈ z ಅಂತ ಕರಿತೀನಿ. ಈ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಕರೆಕ್ಟ್ ಆಗಿ ನೋಡಿ, ಈ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 ಕಾನ್ಸ್ಟೆಂಟ್, h is also constant, that is a 6.6 into 10 power minus 34
epsilon naught 8.854 into 10 power minus 12. M, mass of the electron 9.1 into 10 power minus 31. Pi 3.14. E 1.6 into 10 power minus 19 coulomb. Istuna solve madre, we are going to get A naught value as 0.593 angstrom. Okay, 0.593 angstrom. Okay, so finally R is equal to A naught n square divided by z. ಇದ್ರ ಮೇಲೆ ಕ್ವಶನ್ ಬಂದೇ ಬರುತ್ತೆ. ಓಕೆ, ಇದ್ರ ಮೇಲೆ ಡೈರೆಕ್ಟ್ ಆಗಿ ಕ್ವಶನ್ ಬರುತ್ತೆ. ಸೊ R, can I say R is directly proportional to the n square divided by z? Z is the atomic number. Okay, now next one ನೋಡೋಣ. ವೆಲಾಸಿಟಿ ಕನ್ಸಿಡರ್ ಮಾಡ್ಕೋಣ. ಓಕೆ, ವೆಲಾಸಿಟಿ ಕನ್ಸಿಡರ್ ಮಾಡ್ಕೋಣ. ಇಲ್ಲಿ ಸೆಕೆಂಡ್ ಇಕ್ವೇಶನ್ ನೋಡ್ಕೊಳ್ಳಿ, ಇದನ್ನ ನೋಡ್ಕೊಳ್ಳಿ. mvr divided by nh divided by 2 pi. Okay, now ಇಲ್ಲಿ velocity ಬೇಕು, therefore rearrange the equation 2 pi mr, and we know that nh divided by 2 pi m, and what about r? ಈ r ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. 2h square epsilon naught, 2h square epsilon naught. Next one, m pi e square, m pi e square, n square divided by z, n square divided by z. Okay, now ಇವಾಗ ನೋಡಿ, ಸಿಂಪ್ಲಿಫೈ ಮಾಡಿದ್ರೆ pi get cancel. Okay, ಇಲ್ಲಿ m get cancel. ಮಿಕ್ಕಿದ್ ನೋಡಿ h ಇಲ್ಲೊಂದು h ಕ್ಯಾನ್ಸಲ್ ಆಯ್ತು. ಸೊ v is equal to, ಓಕೆ, ಇಲ್ಲಿ ಓಕೆ, ಇಲ್ಲಿ n, ಇಲ್ಲಿ ಒಂದು n ಗೆಟ್ ಕ್ಯಾನ್ಸಲ್ ಆಯ್ತು. ಮಿಕ್ಕಿದೆಷ್ಟು? n ಇಲ್ಲಿ ಮೇಲ್ಗಡೆ ಹೋದ್ರೆ z. ಓಕೆ, ಸೊ z ಡಿವೈಡೆಡ್ ಬೈ, ಓಕೆ, ಮಿಕ್ಕಿದ್ದು e ಸ್ಕ್ವೇರ್. ಓಕೆ, ಡನ್. ಇದು ಒಂದು n ಉಳಿದಿದೆ. ಸೊ n ಎಪ್ಸಿಲಾನ್ ನಾಟ್ h4 ಇಷ್ಟು ಉಳಿದಿದೆ. ಓಕೆ, ಇವಾಗ ಈ z ನ ಮಾತ್ರ ತಗೊಂತೀನಿ. ಓಕೆ, e ಸ್ಕ್ವೇರ್ ಡಿವೈಡೆಡ್ ಬೈ 4 ಎಪ್ಸಿಲಾನ್ ನಾಟ್ h. ಓಕೆ, ಎಪ್ಸಿಲಾನ್ ನಾಟ್ h z divided by n. Okay, so v, you can say z divided by n, directly proportional. Is it clear? Only formula is needed. Yes. Okay, yeah. And energy ಬಗ್ಗೆ ನೀವು ಹೇಳಿದಾಗೆ energy in nth orbit, that is given by 13.6, okay, divided by z square divided by n square. Where negative sign ಏನು ಇಂಡಿಕೇಟ್ ಮಾಡುತ್ತೆ? ನೆಗೆಟಿವ್ ಸೈನ್ ಏನಕ್ಕೆ ಇಂಡಿಕೇಟ್ ಮಾಡ್ತಿದೀವಿ? ಓಕೆ, ನೆಗೆಟಿವ್ ಸೈನ್ ಏನಕ್ಕೆ ಇಂಡಿಕೇಟ್ ಮಾಡ್ತೀವಿ ಅಂದ್ರೆ ಎಲೆಕ್ಟ್ರಾನ್ ಈಸ್ ಬೌಂಡ್. ಓಕೆ, ಎಲೆಕ್ಟ್ರಾನ್ ಈಸ್ ಬೌಂಡ್ ಸ್ಟೇಟ್ ಅಂತ ಹೇಳ್ತಿದ್ವಿ, ರೈಟ್? ಎಸ್, ಎಕ್ಸಾಕ್ಟ್ಲಿ. ಸೊ ದಿಸ್ ವ್ಯಾಲ್ಯೂ ಇಸ್, ಓಕೆ, ಇದನ್ನ ನಾವು ವಿ ನಾಟ್ ಅಂತ ಬರೀತೀವಿ, ವಿ ನಾಟ್. ಸೊ ಫೈನಲಿ ವಿ ಇಸ್ ಈಕ್ವಲ್ ಟು ವಿ ನಾಟ್ z ಡಿವೈಡೆಡ್ ಬೈ n ಅಂತ ಬರೀಬಹುದು. ವೇರ್ ವಿ ನಾಟ್ ಇಸ್ 2.5, 2.2 10 per 6 meter per second. Okay, so ಇಲ್ಲಿ v naught that is equal to 2.2 into 10 power 6 meter per second. 6 meter per second. Okay, and here n is the principal quantum number, z is the atomic number. Simple. Okay, ಇಷ್ಟ ಆಯ್ತಾ? Next, time period. So time period, yes, time period. So time period ಯಾವ ತರ ಫೈಂಡ್ ಮಾಡ್ತೀವಿ? Time period of a electron around a nucleus in a circular orbit. So generally ಯಾವ ತರ ಬರೀತೀವಿ? T is equal to distance, circumference of a circle, ಏನು? 2 pi r divided by v. So ಇಲ್ಲಿ 2 pi are the constant, therefore r divided by n, dependent on r divided by n. So r value ಏನಿದೆ? That is n square, right? n square divided by z. N square divided by z, and this one n square divided by z, n square divided by z into r value ಏನಿದೆ? z divided by n.
ಓಕೆ, ಇದನ್ನ ಶಿಫ್ಟ್ ಮಾಡಿ ಏನಾಗುತ್ತೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ n ಕ್ಯೂಬ್ ಡಿವೈಡೆಡ್ ಬೈ z ಸ್ಕ್ವೇರ್. ಓಕೆ, n ಕ್ಯೂಬ್ ಡಿವೈಡೆಡ್ ಬೈ z ಸ್ಕ್ವೇರ್. ಕ್ಲಿಯರಾ? ಎಸ್. ಓಕೆ, ಇನ್ನೊಂದು 50 ಸ್ಲೈಡ್ಸ್ ಇದೆ. ಓಕೆ, ನಾವು ಕ್ಲಿಯರ್. ನೆಕ್ಸ್ಟ್ ಇಷ್ಟಾದ್ಮೇಲೆ ನಿಮಗೆ ಇನ್ನೊಂದು ಕ್ವಶನ್ ಬರುತ್ತೆ, ಸರ್ ವಾಟ್ ಅಬೌಟ್ ಕರೆಂಟ್. ನೆಕ್ಸ್ಟ್ ಕರೆಂಟ್ಗಿಂತ ಮುಂಚೆ current, it is given by dq divided by dt, right? So dq divided by dt ಅಂತಂದ್ರೆ, so q is a charge, ignore it, and dt time period, ulta reciprocal, that is z square divided by n cube, z square divided by n cube. So I is directly proportional to the z square divided by n cube. ಇಷ್ಟು ಡೈರೆಕ್ಟ್ಲಿ ಪ್ರಪೋರ್ಷನಲ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ತಿಳ್ಕೊಂಡ್ರೆ ನೀವು ಆರಾಮ್ಸೆ ಆಗಿ ಆನ್ಸರ್ ಮಾಡ್ಬೋದು. ಓಕೆ, ಸೊ ಡ್ರಾಬ್ಯಾಕ್ಸ್ ಆಫ್ ದಿಸ್ ಒನ್, we can go ahead with this. Could not explain spectra, could not explain stability of an atom, closest distance approach, already now formula ಬರ್ದಿದ್ದೀವಿ. ಓಕೆ, ನೆಕ್ಸ್ಟ್ ಒನ್, ಸ್ಪೆಕ್ಟ್ರಲ್ ಸೀರೀಸ್. ಇಲ್ಲಿ ನಮಗೆ 3 ಸ್ಪೆಕ್ಟ್ರಲ್ ಸೀರೀಸ್ ಇರುತ್ತೆ, ಕಂಟಿನ್ಯೂಸ್ ಸ್ಪೆಕ್ಟ್ರಮ್, ಎಮಿಷನ್ ಸ್ಪೆಕ್ಟ್ರಮ್, ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್. ಓಕೆ, ಸೊ ಇದು ಅಷ್ಟೊಂದು ಏನು ಇಂಪಾರ್ಟೆಂಟ್ ಅಲ್ಲ, ಬಟ್ ಎನರ್ಜಿ ಬಗ್ಗೆ ತಿಳ್ಕೊಳ್ಬೇಕು. ಓಕೆ, ಎನರ್ಜಿ ಬಗ್ಗೆ ತಿಳ್ಕೊಳ್ಬೇಕು. ನಾವು ದಿಸ್ ಫಾರ್ಮುಲಾ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. Okay, where lambda is the wavelength, r is the Rydberg constant, z is the atomic number, n1 andre to which it is de-excited, andre yava state inda idu de-excited ಆಗ್ತಿದೆ. n2 from which it is de-excited, yava state inda de-excited ಆಗ್ತಿದೆ. n2 and n1, z atomic number ಗೊತ್ತಿದೆ, so excited state. ಇಲ್ಲಿ ನೋಡಬಹುದು ಲೈಮನ್ ಸೀರೀಸ್, ಬಾಲ್ಮರ್ ಸೀರೀಸ್, ಪ್ಯಾಷನ್ ಸೀರೀಸ್ ಅಂಡ್ ಬ್ರಾಕೆಟ್ ಸೀರೀಸ್. ಇನ್ನೊಂದು ಬರುತ್ತೆ ಲಾಸ್ಟ್ ಒನ್, ಪಿ ಫಾಂಡ್ ಸೀರೀಸ್. ಇಲ್ಲಿ ಸ್ಪೇಸ್ ಇಲ್ಲ, ಇಲ್ಲಿ ನೋಡ್ಕೋಬಹುದು. ಓಕೆ, ಸೊ ಟೋಟಲ್ 5 ಇದೆ. ಸೊ ನಂಬರ್ಸ್ ನೋಡೋದಾದ್ರೆ, ಓಕೆ, ನಂಬರ್ಸ್ ನೋಡೋದಾದ್ರೆ ದಿಸ್ ಇಸ್ n1, ದಿಸ್ ಇಸ್ 1 2 3 4 and 5. ಮಿಕ್ಕಿದಿಲ್ಲಿ 2 3 4 5 and so on. ಇಲ್ಲಿ 3 4 5 and so on. ಇಲ್ಲಿ 4 5 6 and so on. 7 5 6 7 and so on. Illi 6 7 8 and so on. Okay, so this is the n1 value and this is the n2 value, right? Questioning part. Yes, questioning part. So try to answer this one. Try to answer this one. Try to answer this question. Yes, try to answer this question. The first question, hydrogen atom initial in the ground state, initially in the ground state, okay, is excited by the absorbing a photon of a wavelength 980 angstrom. The radius of the atom in the excited state in terms of a Bohr's radius A0 will be, okay, Bohr's radius alli beku. So generally radius antandre that is A0, okay, A0 n square divided by z. n square ಬೇಕು, n square ವ್ಯಾಲ್ಯೂ ಬೇಕೇ ಬೇಕು. ಸೊ ಇಲ್ಲಿ ಹೇಳ್ತಾ ಇರೋದೇನಂದ್ರೆ, ಫಸ್ಟ್ ಒಂದು ಗ್ರೌಂಡ್ ಸ್ಟೇಟ್ ಇದೆ ಅನ್ಕೊಳ್ಳಿ. ಓಕೆ, ಗ್ರೌಂಡ್ ಸ್ಟೇಟ್ ಅಂಡ್ ದಿಸ್ ಇಸ್ ದ ಎಕ್ಸೈಟೆಡ್ ಸ್ಟೇಟ್. ಇದಕ್ಕೆ ಎನರ್ಜಿ ಕೊಡ್ತೀವಿ. ಓಕೆ, ಒಂದು ಎಲೆಕ್ಟ್ರಾನ್ ಅಥವಾ ಯಾವುದೋ ಒಂದಿದೆ. ಓಕೆ, ಹೈಡ್ರೋಜನ್ ಆಟಮ್. ಓಕೆ, ಇನಿಷಿಯಲ್ ಇಂದ ಗ್ರೌಂಡ್ ಸ್ಟೇಟ್, ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ಹೈಡ್ರೋಜನ್ ಆಟಮ್. ಸೊ ಇದಕ್ಕೆ ಎನರ್ಜಿ ಕೊಟ್ಟಿದ್ದೀವಿ. ಓಕೆ, ವಿತ್ ವೇವ್ ಲೆಂತ್ ಎಷ್ಟು, ವೇವ್ ಲೆಂತ್ ಆಫ್ 980. ಓಕೆ, ಸೊ ಫಸ್ಟ್ ಇನಿಷಿಯಲಿ ಗ್ರೌಂಡ್ ಸ್ಟೇಟ್ ಅಲ್ಲಿ ಇತ್ತು. ಗ್ರೌಂಡ್ ಸ್ಟೇಟ್ ಅಲ್ಲಿ ಅಂತಂದ್ರೆ minus 13.6, okay, n square, sorry, z square divided by n square. ಇಲ್ಲಿ ಕೊಟ್ಟಿರೋದು ಯಾವುದು, ಹೈಡ್ರೋಜನ್. ಹೈಡ್ರೋಜನ್ ಅಂದ್ರೆ z is equal to 1. Therefore in the ground state I'll consider it as a 1. Okay, so minus 13.6 into 1 square divided by this is also 1 square. So finally you will be having 13.6, okay, 13.6 ಎನರ್ಜಿ, ಎಲೆಕ್ಟ್ರಾನ್ ವೋಲ್ಟ್, ಜೌಲ್ಸ್ ಅಲ್ಲಿ. ಓಕೆ, ನಾ ಇವಾಗ ಈ ಎನರ್ಜಿನ ಯೂಸ್ ಮಾಡಿಕೊಂಡು ಇದು ಎಕ್ಸೈಟೆಡ್ ಆಗುತ್ತೆ, ಈ ಸ್ಟೇಟಿಗೆ ಹೋಗುತ್ತೆ. ಓಕೆ, ಈ ಸ್ಟೇಟಿಗೆ ಹೋಗುತ್ತೆ. ಎಕ್ಸೈಟೆಡ್, ಅಬ್ಸಾರ್ಬಿಂಗ್ ಎನರ್ಜಿ, ಅಬ್ಸಾರ್ಬಿಂಗ್ ಎ ಫೋಟಾನ್ ಆಫ್ ಎ ವೇವ್ ಲೆಂತ್ ಇಷ್ಟಿದೆ. ಸೊ ಇಲ್ಲಿ ಎನರ್ಜಿ ಎಷ್ಟಾಗುತ್ತೆ, ಎನ್ ಅನ್, ನಮ್ಗೆ ಯಾವ ಸ್ಟೇಟ್ ಅಂತ ಗೊತ್ತಿಲ್ಲ. ಇ ಎನ್, ರೈಟ್, ಯಾವ ಪ್ರಿನ್ಸಿಪಲ್ ಕ್ವಾಂಟಮ್ ಯಾವ ಸ್ಟೇಟ್ ಅನ್ನೋದು ಗೊತ್ತಿಲ್ಲ. ದೇರ್ ಫೋರ್ ಎಚ್ ನ್ಯೂ ಡಿವೈಡೆಡ್ ಬೈ ಎಚ್ ನ್ಯೂ ಅಂತ ಬರ್ಕೋಣ, ಎಚ್ ನ್ಯೂ. ಬಟ್ ಫ್ರೀಕ್ವೆನ್ಸಿಯಲ್ಲಿ ಕೊಟ್ಟಿಲ್ಲ, ಬಟ್ ಇನ್ಸ್ಟೆಡ್ ಆಫ್ ದ್ಯಾಟ್ ಎಚ್ ಸಿ ಲ್ಯಾಂಬ್ಡಾದಲ್ಲಿ ಕೊಟ್ಟಿರೋದು. ಸೊ ಎಚ್ ಸಿ ವ್ಯಾಲ್ಯೂ ಎಷ್ಟಿದೆ, 1200, ಸಾರಿ
12500 electron volt angstrom divided by wavelength ಎಷ್ಟಿದೆ 980. ಓಕೆ 980 angstrom. ಸೊ angstrom get cancel. ಓಕೆ ಎಲೆಕ್ಟ್ರಾನ್ ವೋಲ್ಟ್ ಮಾತ್ರ ಇತ್ತು. ಸೊ ಇಲ್ಲಿ ನಾನು ಸ್ವಲ್ಪ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತೀನಿ. ಓಕೆ ಡೋಂಟ್ ಮೈಂಡ್. ಬಿಕಾಸ್ ಟೈಮ್ ವೇಸ್ಟ್ ಆಗುತ್ತೆ ನಿಧಾನ ಮಾಡ್ದಾಗ ಕೂತ್ರೆ. ಓಕೆ 980. ಸೊ 12.75 electron volt. Okay, this is also electron volt, right? So this is En. ಇವಾಗ ಎಷ್ಟು ಎನರ್ಜಿ ಇಲ್ಲಿ ಯೂಸ್ ಆಯ್ತು ಇದಕ್ಕೆ? ಆಲ್ರೆಡಿ ಗ್ರೌಂಡ್ ಸ್ಟೇಟ್ ಅಲ್ಲಿ 13.6 ಇದೆ. ಈ 13.6ಗೆ ಇದನ್ನ ಆಡ್ ಮಾಡ್ತೀವಿ, ರೈಟ್? ಇಟ್ ಈಸ್ ಅಬ್ಸಾರ್ಬ್ಡ್, ರೈಟ್? ಸೊ 12.75 electron volt. ಇವಾಗ ಎಷ್ಟಾಯ್ತು? 13.6 plus 12.75 26. Oh, minus alva? Yes. Minus 13.6 plus 12.75. So ಇಲ್ಲಿ ಎನರ್ಜಿ ಎಷ್ಟಾಯ್ತು? ಯಾವ ಸ್ಟೇಟ್ ಅಲ್ಲಿದೆ? ಸೊ ದಿಸ್ ಇಸ್ ಎನರ್ಜಿ ಇನ್ ಎಕ್ಸೈಟೆಡ್ ಸ್ಟೇಟ್. ಓಕೆ ಇದನ್ನ ಇಗ್ನೋರ್ ಮಾಡಿ. ಸೊ ಇಲ್ಲಿ ಎಷ್ಟಾಯ್ತು? ಇಲ್ಲಿ -0.85 electron volt. ಓಕೆ ಇಷ್ಟು ಎನರ್ಜಿ ಹಿಡ್ಕೊಂಡು ಯಾವ ಸ್ಟೇಟ್ ಅಲ್ಲಿರುತ್ತೆ ಅನ್ನೋದು ನೋಡೋದು ಇವಾಗ. ಸೊ En that is equal to, okay, En is equal to, so minus 13.6 z square ಅಂತಂದ್ರೆ 1 ಆಗುತ್ತೆ. That is n square. Okay, n square. And what is the value of En? That is equal to minus 0.85 electron volt. So further ನೋಡಿ, minus minus get cancel. So ನನಗೆ n value that is a 13.6 divided by 0.85. ನೀವು ನೋಡಿ, it is 13.6 and it is a 0.85. ಯಾವ ವ್ಯಾಲ್ಯೂ ಮಧ್ಯೆ ಲೈ ಆಗುತ್ತೆ ಅದು? ಸೊ ಇಟ್ should be greater than 13.6. ಯಾಕಂದ್ರೆ it is less than 1, right? ಸೊ ಅಂದ್ರೆ it is less than 1 ಅಂತಂದ್ರೆ it is a completely 16. ಸೊ n square that is equal to, approximation ಕನ್ಸಿಡರ್ ಮಾಡ್ಕೊತಿದ್ದೀನಿ, n is equal to 4. n is equal to 4. Yes, ಫಸ್ಟ್ ಇಯರ್ ಫಿಸಿಕ್ಸ್ ಮಾಡ್ತೀವಿ. ಓಕೆ ಫಸ್ಟ್ ಇಯರ್ ಫಿಸಿಕ್ಸ್ ಮಾಡ್ತೀವಿ ತರುಣ್ ಗೌಡ. ಓಕೆ ಫಸ್ಟ್ ಇಯರ್ ಫಿಸಿಕ್ಸ್ ಮಾಡ್ತೀವಿ. ನಾವು ಇವಾಗ ಈ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಈ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ a0 as it is, n square ಎಷ್ಟಾಗುತ್ತೆ? 4 square, that is a 16 divided by z is a 1. Therefore 16a, 16a0. 16a0 is the answer. 16a0 is the answer. Okay, so that is option C. Option C is the right answer. Very good. Now try to calculate this one. Yes, in a hydrogen like atom, electron makes a transition from an energy level with a quantum number n to another with a quantum number n minus 1. If n is greater than 1, okay, greater, much greater than 1 anta ಹೇಳ್ತಿರೋದು. The frequency of a radiation, the frequency of a radiation emitted as a proportional. So frequency, so generally say speed ಬಗ್ಗೆ ಮಾತಾಡೋಣ. Speed is equal to f into lambda. ಸೊ ನಮಗೆ ಆಲ್ರೆಡಿ ಲ್ಯಾಂಬ್ಡಾ ಬಗ್ಗೆ ಗೊತ್ತು. 1 by lambda that is equal to r z square 1 minus lambda 1, sorry, n1 square minus n2 square. Am I right? ಈ ಫಾರ್ಮುಲಾ ಯೂಸ್ ಮಾಡ್ಬೋದಾ? ಎಸ್, ಯೂಸ್ ಮಾಡ್ಬೋದು. ಸೊ ಇವಾಗ ಫರ್ದರ್ 1 divided by lambda, ಓಕೆ 1 divided by lambda r that is equal to, ಇಲ್ಲಿ ಯಾವ್ದು ಕೊಟ್ಟಿದ್ದು? ಹೈಡ್ರೋಜನ್. ಸೊ ದಿಸ್ ಬಿಕಮ್ಸ್ ಅ 1. ಓಕೆ 1 square. ಸೊ 1 divided by n square minus n minus 1 whole square. Okay, right? Yes. ಇವಾಗ simplification, 1 divided by lambda that is equal to r. 1 divided by n square cross multiplied ಎಷ್ಟಾಗುತ್ತೆ? n minus 1 whole square. ಇಲ್ಲಿ ಓಕೆ ಇಲ್ಲಿ ನೋಡಿ, to another with a quantum number, that is the final ಅಲ್ವಾ? ಸೊ that minus this one ಮಾಡಬೇಕು. ಓಕೆ, ಸೊ ಇಲ್ಲಿ ಇಂಟರ್ಚೇಂಜ್ ಆಗಬೇಕು. ಇಂಟರ್ಚೇಂಜ್. ಸೊ 1 divided by lambda r as it is. ಸೊ ಇಲ್ಲಿ 1 divided by n minus 1 whole square minus 1 divided by n whole square. Okay, so r is equal to n square minus n minus whole square divided by
n square into n minus 1 whole square. Okay, simplify this. R is equal to n square minus n square. ಎಷ್ಟಾಗುತ್ತೆ ಇದು minus and this is 1 plus 2n divided by, okay, divided by n square into n minus 1 whole square. So ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡ್ಬೋದು. ಯಾವ್ದು ಪ್ಲಸ್ ಎನ್ ಸ್ಕ್ವೇರ್ ಮೈನಸ್ ಎನ್ ಸ್ಕ್ವೇರ್ ಗಾನ್. ಅಂಡ್ ಎನ್ ಕಂಪೇರ್ ಮಾಡಿದ್ರೆ 1 ತುಂಬಾ ಸ್ಮಾಲ್, ದೇರ್ ಫೋರ್ ಇಗ್ನೋರ್ ಇಟ್. ಓಕೆ, ಇದನ್ನ ಎಲಿಮಿನೇಟ್ ಮಾಡಿ. ಮಿಕ್ಕಿದ ಯಾವುದು ಇದು ಸಹಿತ ಎಲಿಮಿನೇಟ್. ಓಕೆ, ನಾವು 1 divided by lambda that is equal to 1 divided by lambda that is equal to r. Bracket off ಎಷ್ಟು ಉಳಿತು 2n divided by n square ಇದೆಷ್ಟಿದೆ n whole square, ರೈಟ್. ಸೊ ಇಲ್ಲಿ ಒಂದು n ಕ್ಯಾನ್ಸಲ್ ಆಯ್ತು. 2r divided by n power 3. ಇಲ್ಲಿ ಕೇಳ್ತಿರೋದು ಫ್ರೀಕ್ವೆನ್ಸಿಗೆ ಕೇಳ್ತಿರೋದು. ಸೊ ಫ್ರೀಕ್ವೆನ್ಸಿ ಇದನ್ನ ಲ್ಯಾಂಬ್ಡಾ ಅಂತಂದ್ರೆ ದಿಸ್ ಇಸ್ ದ ಫ್ರೀಕ್ವೆನ್ಸಿ. ಸೊ f is equal to c divided by lambda ಮಾಡ್ಬೋದು, ರೈಟ್. ಸೊ ಇಲ್ಲಿ 1 divided by lambda ಇದೆ, ಪ್ರಪೋರ್ಷನಲ್. ದಿಸ್ ಇಸ್ ಅ ಕಾನ್ಸ್ಟೆಂಟ್ ಅಲ್ವಾ. ಸೊ ಫ್ರೀಕ್ವೆನ್ಸಿ ದಟ್ ಈಸ್ ಈಕ್ವಲ್ ಪ್ರಪೋರ್ಷನಲ್ ಮಾಡಿದ್ರೆ ಎಷ್ಟಾಗುತ್ತೆ, ದಿಸ್ ಇಸ್ ಆಲ್ಸೋ ಕಾನ್ಸ್ಟೆಂಟ್, ದಿಸ್ ಇಸ್ ಆಲ್ಸೋ ಕಾನ್ಸ್ಟೆಂಟ್. ಸೊ 1 divided by n cube. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಪೋಲ್ ಓಪನ್ ಮಾಡಿಲ್ಲ, ಸಾರಿ. ಓಕೆ, ಸ್ಟಾರ್ಟ್ ಮಾಡ್ತೀವಿ. ಎಸ್, ಡು ಯು ಹ್ಯಾವ್ ಎನಿ ಕ್ವಶನ್ಸ್? ಎಸ್, ಡು ಯು ಹ್ಯಾವ್ ಎನಿ ಕ್ವಶನ್ಸ್? ಇದಾದ್ಮೇಲೆ ನಾವು ನ್ಯೂಕ್ಲಿಯಸ್ ಸ್ಟಾರ್ಟ್ ಮಾಡ್ಬೋದು. ಓಕೆ, ನ್ಯೂಕ್ಲಿಯಸ್ ಸ್ಟಾರ್ಟ್ ಮಾಡ್ಬೋದು. ಕ್ಲಿಯರಾ? ಎಸ್. ಹಲೋ ನಿಹಾರಿಕಾ, AK BGM. ಯಾ, ಟೇಕ್ಸ್ ಅ ಲಾಟ್ ಆಫ್ ಟೈಮ್. ಓಕೆ, ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ಪ್ರಾಕ್ಟೀಸ್ ಇದ್ರೆ ಏನೂ ಆಗಲ್ಲ, ಆರಾಮ್ಸೆ ಮಾಡ್ಬೋದು. ಓಕೆ, ಪ್ರಾಕ್ಟೀಸ್ ಇದ್ರೆ ಏನೂ ಆಗಲ್ಲ, ಆರಾಮ್ಸೆ ಮಾಡ್ಬೋದು. ಯಾ, ಓಕೆ. ಮಾರ್ನಿಂಗ್ 11 AM ಗೆ ಸ್ಟಾರ್ಟ್ ಮಾಡಿದ್ದು. ಓಕೆ, ಎಸ್, ಫೈನ್. ನಾವ್ ನೆಕ್ಸ್ಟ್ ಕ್ವಶನ್. ಎಸ್, ಇನ್ ದ ರುಥರ್ಫೋರ್ಡ್ಸ್ ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಆಸ್ ಇಂಪ್ಯಾಕ್ಟ್ ಪ್ಯಾರಾಮೀಟರ್. ಇದಕ್ಕೆ ಟ್ರೈ ಮಾಡಿ, ಟ್ರೈ ಯುವರ್ ಬೆಸ್ಟ್. ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಆಸ್ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಇನ್ಕ್ರೀಸಸ್. ಓಕೆ, ಈ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಇಲ್ಲಿ ಡಾಟೆಡ್ ಲೈನ್ ಇಂದ ಈ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಬಿ ಇನ್ವರ್ಸಲಿ ಪ್ರಪೋರ್ಷನಲ್ ಅಂತ ಹೇಳಿದ್ದೆ, ರೈಟ್. ಇನ್ವರ್ಸಲಿ ಪ್ರಪೋರ್ಷನಲ್ ಆಂಗಲ್ ದಟ್ ಈಸ್ ಬಿ ಮತ್ತೆ ಆಂಗಲ್ ದಟ್ ಈಸ್ ಸ್ಕ್ಯಾಟರಿಂಗ್ ಆಂಗಲ್ ಆಫ್ ದ ಆಲ್ಫಾ ಪಾರ್ಟಿಕಲ್ ಆಸ್ ವೆಲ್ as ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಆರ್ ಇನ್ವರ್ಸಲಿ ಪ್ರಪೋರ್ಷನಲ್. ಸಪೋಸ್ ಅದು ಇನ್ಕ್ರೀಸ್ ಆದ್ರೆ ಏನಾಗುತ್ತೆ, ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಇನ್ಕ್ರೀಸ್ ಆದ್ರೆ ಸ್ಕ್ಯಾಟರಿಂಗ್ ಆಂಗಲ್ ಆಫ್ ಆಲ್ಫಾ ಪಾರ್ಟಿಕಲ್ ಡಿಕ್ರೀಸಸ್. ಡೈರೆಕ್ಟ್ ಥಿಯರಿ ಬೇಸ್ಡ್ ಕ್ವಶನ್. ಎಸ್, ಪಾಸಿಬಿಲಿಟಿ ಇದೆ. ಓಕೆ, ಥ್ಯಾಂಕ್ ಯು. ಎಸ್, ಫೈನ್. ನಾ ನೆಕ್ಸ್ಟ್ ಕ್ವಶನ್. ಸೊ ಇದಕ್ಕೆ ಆಪ್ಷನ್ ಸಿ. ವೆರಿ ಗುಡ್, 50% ಆನ್ಸರ್ ಮಾಡಿದ್ರಾ. ನಾ ನೆಕ್ಸ್ಟ್ ಒನ್, 3 ಎನರ್ಜಿ ಲೆವೆಲ್ಸ್. ಓಕೆ, 1 ಸೆಕೆಂಡ್, ಇಲ್ಲಿ ಸ್ವಲ್ಪ Yes. 3 energy levels of a hydrogen atom and the corresponding wavelength of the emitted radiation due to different electron transition are shown. Relation na ನಾವು ಫೈಂಡ್ ಮಾಡಬೇಕು. ಓಕೆ, ರಿಲೇಷನ್ ನ ನಾವು ಫೈಂಡ್ ಮಾಡಬೇಕು. ಯಾವ ರೀತಿ? ಸೊ ಫಸ್ಟ್ ನೋಡಿ, ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಇಲ್ಲಿ ನೋಡಿ, E2 minus E1. E2 minus E1. E2 minus E1. That is equal to lambda 1. Okay. Not the direct lambda 1. HC divided by lambda 1. Okay. Let me consider equation 1. Next one. Lambda 2 ಎಲ್ಲಿದೆ? Yes. E3 minus E1. That is equal to HC divided by lambda 1. Lambda 2. So this is equation 2. Lambda 2 ಎಲ್ಲಿದೆ? Lambda 2 ಆಯಿತು. Lambda 3. That is E3 minus E2 that is equal to HC divided by lambda 3. That is the equation 3. So ಇವಾಗ ನಾನು ಏನು ಮಾಡ್ತೀನಿ, E3 ಇವೆಲ್ಲ ಇಂಟರ್ಲಿಂಕ್ಡ್ ಆಗಿರುತ್ತೆ. ಯಾವುದಾದ್ರೂ ಒಂದು ತಗೊಂಡು ಎಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಓಕೆ, ಫಸ್ಟ್ ನಾನು ಏನು ಮಾಡ್ತೀನಿ, ಇಕ್ವೇಷನ್ 1 ಮತ್ತೆ ಇಕ್ವೇಷನ್ 3 ನ ಕನ್ಸಿಡರ್ ಮಾಡ್ಕೋತೀನಿ. ಇಕ್ವೇಷನ್ 1 ಅಂಡ್ ಇಕ್ವೇಷನ್ 3 ಆಡ್ ಮಾಡ್ತೀನಿ. ಆಡ್ ಮಾಡಿದ್ರೆ ಏನಾಗುತ್ತೆ? ಸೊ ಆಡ್ ಮಾಡಿದಾಗ E3 minus E2
plus E2 minus E1 that is equal to hc divided by lambda 3 plus hc divided by lambda 1. Okay, now ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, get cancel, ಮಿಕ್ಕಿದ ಯಾವುದು E3 minus E1 that is equal to hc common outside. So ಇಲ್ಲಿ 1 divided by lambda 3 plus 1 divided by lambda 1. Clear? Yes. And ಇಲ್ಲಿಂದ E3 minus E1 ಏನ್ ಬಂದಿದೆ? hc divided by lambda 2. Okay, from 2 and 4, from 2 and 4 ನ ಕಂಪೇರ್ ಮಾಡ್ಕೊಳ್ಳಿ. from 2 and 4, from 2 ಏನಿದೆ? E3 minus E1 ಏನಿದೆ? hc divided by lambda 2. ಇಲ್ಲೇನಿದೆ? hc bracket of 1 divided by lambda 3 plus 1 divided by lambda 1. Okay, now hc get cancel, 1 divided by lambda 2 ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ, lambda 1 plus lambda 3 divided by lambda 1 lambda 3. Okay, ಸೊ ನಿಮಗೆ lambda 2 ಫಾರ್ಮ್ ಅಲ್ಲಿ lambda 1 lambda 3 divided by lambda 1 plus lambda 3 ಯಾವ್ದಕ್ಕೆ ಮ್ಯಾಚ್ ಆಗುತ್ತೆ ನೋಡಿ. ಸೊ lambda 2 ಅಲ್ಲಿ ಇದು ಅಂತೂ ಆಗಲ್ಲ, lambda 2 in the form of lambda 2, lambda 1 plus lambda 2 ಆಗಲ್ಲ, lambda 1 lambda 3 divided by lambda 1 plus lambda 2. So this is option D is the right answer. Option D is the right answer. Yes, 61% answer ಮಾಡಿದ್ರ. Good, keep it up. Okay, yes. ಕಂಪ್ಲೀಟ್ ಮಾಡೋಕ್ಕೆ ನಾವಾದರೆ 2 days ಅಲ್ಲಿ ಕಂಪ್ಲೀಟ್ ಮಾಡ್ತೀವಿ. ಓಕೆ, ಓನ್ಲಿ 2 days. 2 daysಗೆ ನಿಮಗೆ ಎಲ್ಲ ಫಸ್ಟ್ ಇಯರ್ ಪೋರ್ಷನ್ ಫುಲ್ ಕಂಪ್ಲೀಟ್ ಮಾಡ್ತೀವಿ. ರೈಟ್, ನೆಕ್ಸ್ಟ್ ಒನ್. The radius of hydrogen atom in the ground state 0.53 angstrom. After collision with an electron, it is found to have a radius as 2.12 angstrom. The principal quantum number n of the final state of the atom is. So ಇಲ್ಲಿ first ಯಾವುದು ಮೆನ್ಷನ್ ಮಾಡಿರೋದು? ಗ್ರೌಂಡ್ ಅಂದ್ರೆ n is equal to 1. So let's consider 90 seconds. Let's consider 90 seconds. Okay, now observe ಮಾಡಿ, ಗ್ರೌಂಡ್ ಸ್ಟೇಟ್ ಅಂದ್ರೆ n is equal to 1. ಓಕೆ, ನಾವು ಇವಾಗ ಒರಿಜಿನಲ್ ಫಾರ್ಮುಲಾ ಪ್ರಕಾರ a0 n ಸ್ಕ್ವೇರ್ ಡಿವೈಡೆಡ್ ಬೈ z, ರೈಟ್? n ಸ್ಕ್ವೇರ್ ಡಿವೈಡೆಡ್ ಬೈ z. ಇವಾಗ a0 ಕಾನ್ಸ್ಟೆಂಟ್, z ಏನಾಗಿದೆ? z is equal to 1. therefore r is directly proportional to the principal quantum number. so r1 directly proportional to the n1 square, r2 directly proportional to the n2 square. ಬಟ್ n2 ಯಾವ್ದು ಕನ್ಸಿಡರ್ ಮಾಡಿದೀನಿ ನಾನು? n ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ, ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಸೊ ಇಲ್ಲಿ ರೇಷಿಯೋ ತಗೋತೀನಿ, r1 ಡಿವೈಡೆಡ್ ಬೈ r2 ದಟ್ ಈಸ್ ಈಕ್ವಲ್ ಟು n1 ಡಿವೈಡೆಡ್ ಬೈ n2 ಹೋಲ್ ಸ್ಕ್ವೇರ್. ಓಕೆ, r1 ವ್ಯಾಲ್ಯೂ ಎಷ್ಟು? 0.53. 0.53 ಆಂಗ್ಸ್ಟ್ರಮ್ ಗೆಟ್ ಕ್ಯಾನ್ಸಲ್ ಆಗುತ್ತೆ, ನೋ ನೀಡ್ ಟು ಕನ್ವರ್ಟ್ ಇಟ್. ಓಕೆ, 1 2 ಇಂಟು n1 ಎಷ್ಟು? n1 ದಟ್ ಈಸ್ ಅ 1, n2 ಎಷ್ಟು? n ಹೋಲ್ ಸ್ಕ್ವೇರ್, ಬಿಕಾಸ್ 1 ಸ್ಕ್ವೇರ್ 1 ಆಗುತ್ತೆ. ಓಕೆ, ಇದನ್ನ n ಸ್ಕ್ವೇರ್ಗೆ ಕನ್ವರ್ಟ್ ಮಾಡ್ಕೋತೀನಿ. ಓಕೆ, ಕ್ರಾಸ್ ಮಲ್ಟಿಪ್ಲೈ ಎಷ್ಟಾಗುತ್ತೆ? ಇದು n ಸ್ಕ್ವೇರ್ ಈ ಕಡೆ ರೆಸಿಪ್ರೋಕಲ್ ತಗೊಂಡ್ರು 2.12 ಡಿವೈಡೆಡ್ ಬೈ 0.53. ಓಕೆ, 0.53. ಫೈನ್, ಯಾ. ಸೊ ಇವಾಗ ಇದನ್ನ ಸ್ಕ್ವೇರಿಂಗ್ ಮಾಡಿದ್ರೆ ಅಥವಾ ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರುತ್ತೆ ನೋಡೋಣ. ಎಸ್, ಸೊ 2.12 divided by 0.53. So 4 ಬರುತ್ತೆ. So n square that is equal to 4. n is equal to 2. So which is the right answer? Yes, which is the right answer? ಬೇಗ, which is the right answer? Option A. Don't worry ರೇಖಾ, ಏನು ಆಗಲ್ಲ, ಆರಾಮಾಗಿರಿ, ಓದ್ತಾ ಇರಿ, ಬಟ್ ಓದೋದನ್ನ ಬಿಡಬೇಡಿ ಯಾವುದೇ ಕಾರಣಕ್ಕೂ. ಸೊ ಆಪ್ಷನ್ A, 76%. ವೆರಿ ಗುಡ್, ವೆರಿ ಗುಡ್. ಓಕೆ, ವೆರಿ ಗುಡ್. ನಾವು ನೆಕ್ಸ್ಟ್ ನೋಡೋಣ. Accordance with a Bohr's model of a quantum number that characterizes Earth revolution around the Sun in an orbit of a radius 1.5 into 10 power 11 meter with a orbital speed 3 into 10 power 4 meter per second. Given mass of the Earth. Simple ಏನು ಗೊತ್ತಾ? mvr nh divided by 2 pi. ಇಲ್ಲಿ ಅವ್ರಿಗೆ ಏನ್ ಬೇಕಾಗಿರೋದು ಕೇಳಿರೋದು?
ದ ಕ್ವಾಂಟಮ್ ನಂಬರ್. ಓಕೆ, ದ ಕ್ವಾಂಟಮ್ ನಂಬರ್ ಬೇಕು ಅಂದ್ರೆ ಎನ್ ವ್ಯಾಲ್ಯೂ ಬೇಕು. ಸೊ ಎನ್ ವ್ಯಾಲ್ಯೂ ಬೇಕು ಅಂದ್ರೆ 2 pi mvr divided by h. So 2 is constant, pi is constant, m mass of earth, that is a 6 point. Okay, 6 into 10 power 24. V ಎಷ್ಟಿದೆ? 3 into 10 power 4 meter per second. R ಎಷ್ಟಿದೆ? 1.5 into 10 power 11 ಇದೆ. H ಎಷ್ಟಿದೆ? 6 into 6.6 into 10 power minus 34 ಇದೆ. ಸೊ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಫಾರ್ n. Okay, so this is mass and this is speed and this is radius r. Clear? Yes. So solve ಮಾಡಿ. So answer option C ಬರುತ್ತೆ. Okay, answer option C ಬರುತ್ತೆ. Fine, option C ಬರುತ್ತೆ. Clear? Okay, now next one. Yes, it is same as we have solved the previous one, right? So that is R1 divided by R2, N1 divided by N2 whole square. Same method follow ಮಾಡಿ. Okay, consider it as a homework. Consider it as a homework. So answer ಬೇಕು ಅಂತಂದ್ರೆ that is 4.761. Answer ಸಹಿತ ಹೇಳ್ತಾ ಇದೀನಿ. Okay. No, all 14 lessons. All 14 lessons, okay? All 14 lessons teach ಮಾಡ್ತಾ ಇದೀವಿ. Got it? Okay? Now, so let's move on to the next question. Yeah. Equivalent current. Okay. So question ಏನು? In an atom, electron revolve around the nucleus along the path of radius 0.72 angstrom, making 9.4 into 10 power 14 revolution per second. Andre n divided by t per second, revolution, number of turns per second, n. Okay, equivalent current is given by, so current is given by q divided by t. Q is ne divided by t, and group these number, I mean this one, nt divided by e. So I is equal to, what is the number? That is 9.4 into 10 power 14 divided by t. t ಎಷ್ಟಿದೆ? ಟಿ ಅಲ್ಲ, ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು. 1.6 into 10 power minus 27. ಓಕೆ, minus 27. ಸೊ ಇಲ್ಲಿ ಸೊ 9.4 into 1.6. So 15.04. Okay, 15.04. ಇಲ್ಲಿ 1.4 ಇದೆ, ಇಲ್ಲಿ 1.4 ಆಂಪಿಯರ್, ಐ ಮೀನ್ ಕರೆಂಟ್ ಆಂಪಿಯರ್ ಇದೆ. ಓಕೆ, 15 ಅಂತಂದ್ರೆ ಇದೆ ಆಪ್ಷನ್ ಎ ಬರುತ್ತೆ. ಓಕೆ, ಎಸ್, ಆಪ್ಷನ್ ಎ ಬರುತ್ತೆ. ಓಕೆ, ಆಪ್ಷನ್ ಎ, ಎಸ್. ಓಕೆ, ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸ್ಟಾರ್ಟ್ ಮಾಡಿಲ್ವಾ? ಓಕೆ, fine, no problem. Next question. Homework. Next question. Energy of an electron in the second orbit of hydrogen atom is E2. The energy of electron in the third orbit of helium will be. So let's consider third orbit of helium. Okay. So generally E is equal to minus 13.6 z square divided by n square. First one, okay, first one ಯಾವ್ದು ಕೊಟ್ಟಿದ್ದು? ಹೈಡ್ರೋಜನ್. ಫಾರ್ ಹೈಡ್ರೋಜನ್. ಓಕೆ, ಸ್ಟಾರ್ಟ್ ಮಾಡ್ತೀನಿ ನೋಡಿ. ಪೋಲ್. ಓಕೆ, ಪೋಲ್ ಸ್ಟಾರ್ಟ್ ಮಾಡ್ತಾ ಇದೀನಿ. ಎಸ್, ಫಾರ್ ಹೈಡ್ರೋಜನ್ z is equal to 1. Okay, and principal quantum number is to second state, that is 2. Now E is equal to, that is a 2 alva, second excited state, 13.6 into 1 square, that is still 1, and this is a 2 square. Okay, so minus 13.6 divided by 4. Okay, so let it be. Next one, for helium, z is equal to, okay, helium antandre that is a 2, right? Atomic number 2.
Okay, now n principal quantum number is to third 3. Okay, now E3 that is equal to minus 13.6 into z square, that is the 2 square divided by 3 square. So further simplify ಮಾಡಿದ್ರೆ E3 that is equal to minus 13.64 divided by 9. So ಇವಾಗ ರೇಷಿಯೋ ತಗೊಳ್ಳಿ E3 divided by E2 that is equal to minus 13.6 into 4 divided by 9 and E2 then ಏನಿದೆ ವ್ಯಾಲ್ಯೂ ಇಲ್ಲಿ E2 value that is a 13.6. ಇದು ರೆಸಿಪ್ರೋಕಲ್ ತಗೊಂಡ್ರೆ ಮೇಲೆ ಹೋಗುತ್ತೆ. ಓಕೆ, ಮೇಲೆ ಹೋದಾಗ so minus 13.6 minus 13.6 gone and 16 divided by 9 and E2. So this is E3 value. So this is the answer. So which is the right answer? 16 by 9 E2. Option B. Option B is the right answer. Option B is the right answer. 77%. Good. Very good. This video will be saved, right? Yes. Save ಆಗುತ್ತೆ. Okay, save ಆಗುತ್ತೆ. 12 hours ವರೆಗೆ ನಮಗೆ ಇರೋದು. ಓಕೆ, 12 hours ವರೆಗೆ ಟೈಮ್ ಇರೋದು. ಪ್ರಿಂಟ್ಔಟ್ ಎಲ್ಲ ತಗೋಬೇಡಿ, ಮೊಬೈಲ್ ಎಲ್ಲ ಓದಿ, ಇಲ್ಲಾಂದ್ರೆ ಸಿಸ್ಟಮ್ ಇತ್ತಂದ್ರೆ ಸಿಸ್ಟಮ್ ಅಲ್ಲಿ ಓದಿ. ಓಕೆ, ತುಂಬಾ 200-300 ಪೇಜಸ್ ಇರುತ್ತೆ. ಇವಾಗ ಇವತ್ತು 200 ಪೇಜಸ್ ತಂದಿರೋದು. ಓಕೆ, 200 ಸ್ಲೈಡ್ಸ್ ಇರುತ್ತೆ. ಓಕೆ, ಲೀಡರ್ ಬೋರ್ಡ್ ತುಂಬಾ ಗೊತ್ತಾಯ್ತು ನೋಡಿ. AK BGM, ಪಾವಡೇಶ್, ಧನಶ್ರೀ, ಸೃಷ್ಟಿ, ಇಟ್ಸ್ ಮೀ ವೀರು, ಶಾಲಿನಿ, ಜಗದೀಶ್, ಸಮರ್ಥ್, ಮಂಜುಳಾ, ಕಾರ್ತಿಕ್. Yes. Okay, now let's move on to the next concept. Okay, hydrogen atom. Okay, ಇದನ್ನ ಫೈಂಡ್ ಮಾಡಿ. ಎನರ್ಜಿ ಡಿ ಬ್ರಾಗ್ಲಿ ವೇವ್ ಲೆಂತ್. ಓಕೆ, ಡಿ ಬ್ರಾಗ್ಲಿ ವೇವ್ ಲೆಂತ್ ನ ಹೋಮ್ವರ್ಕ್ ಆಗಿ ತಗೊಳ್ಳಿ. ಓಕೆ, now next one. Okay, the period of revolution of electron revolving in nth orbit of hydrogen atom. ನೋಡಿ ಇದನ್ನೇ ಕೇಳೋದು. ಟೈಮ್ ಪೀರಿಯಡ್ ಆಫ್ ಅಂದ್ರೆ ಟೈಮ್ ಪೀರಿಯಡ್ ಏನ್ ಹೇಳುತ್ತೆ? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು n ಸ್ಕ್ವೇರ್ ಡಿವೈಡೆಡ್ ಬೈ z. ಸಾರಿ, n ಕ್ಯೂಬ್ ಡಿವೈಡೆಡ್ ಬೈ z ಸ್ಕ್ವೇರ್. ರೈಟ್? ಎಲ್ಲ ಡಿಸ್ಕಸ್ ಮಾಡಿದ್ವಿ ನೋಡಿ. 59. n cube divided by z square. n cube divided by z square. Okay, n cube divided by z square. n cube divided by z square. Yes. So ಇದ್ರ ಪ್ರಕಾರ ನೋಡಿದ್ರೆ which is the right answer? Z ಕೊಟ್ಟಿಲ್ಲ, that is n cube only. That is option C. Okay, that is option C. Very good, very good. So that is option C. Oh, start ಮಾಡಿಲ್ಲ. Okay, fine. So next question. Angular momentum try ಮಾಡಿ. Yes, angular momentum of a kinetic energy. So kinetic energy of electron find ಮಾಡ್ತೀರಾ? Yes, side. Okay. Energy in nth state ಯೂಸ್ ಮಾಡಿದ್ರೆ ಬರುತ್ತೆ ಆನ್ಸರ್. ಓಕೆ, ಎನರ್ಜಿ ಇನ್ nth state. So E is equal to 13.6 z square divided by n square. Okay, so ಇಲ್ಲಿ ಕೇಳಿರೋದು angular moment of electron in hydrogen atom is 3h divided by 2 pi kinetic energy. ಫೈಂಡ್ ಮಾಡ್ಬೋದಲ್ಲ? ಫೈಂಡ್ ಮಾಡ್ಬೋದು. ಹೇಗೆ ಫೈಂಡ್ ಮಾಡ್ತೀರಾ? that is in terms of, this is in terms of nh divided by 2 pi where n is equal to 3. Okay, so ಇಲ್ಲಿ ಕೊಟ್ಟಿರೋದು ಯಾವುದು? ಹೈಡ್ರೋಜನ್ ಆಟಮ್. therefore minus 13.6 into 1 square divided by n square. n square ಎಷ್ಟಿದೆ? 3 whole square. So 9 ಆಗುತ್ತೆ. minus 13.6 divided by 9, which is the right answer. So magnitude consider ಮಾಡ್ಕೊಳ್ಳಿ. magnitude consider ಮಾಡಿದ್ರೆ you will get answer. Okay, option B, right?
Option B, right answer. So that is E3. E3. E3, that is 1.51 electron volt. 1.51 electron volt. Okay, 1.51 electron volt. Clear? Yes. Now next one. Frequency of revolution. So time period n cube divided by z square. T and frequency are inversely proportional. Therefore, frequency will be z square divided by n cube. So therefore, with respect to n cube, that is option D is the right answer. Right? Yes, calculator we do not use. So ನನಗೆ time waste ಆಗುತ್ತೆ ಅಂತ ಯೂಸ್ ಮಾಡಿದ್ದು. Okay, don't mind. ನೆಕ್ಸ್ಟ್ ನ್ಯೂಕ್ಲಿಯಸ್ ಅಲ್ಲೂ ಯೂಸ್ ಮಾಡ್ತೀನಿ, ಯಾಕಂದ್ರೆ ಸ್ಮಾಲ್ ಡಿಜಿಟ್ಸ್ ಇರುತ್ತೆ. ಅಲ್ಲಿ ಎಕ್ಸಾಮ್ ಅಲ್ಲಿ ಬಂದ್ರೆ ನಿಮ್ಗೆ ಒಂದೇ ಕ್ವಶನ್ ಇರುತ್ತೆ, ಇಲ್ಲ ನಿಮ್ಗೆ ಮಲ್ಟಿಪಲ್ ಕ್ವಶನ್ಸ್ ಇರೋದ್ರಿಂದ ನಾನು ಕ್ಯಾಲ್ಕುಲೇಟರ್ನ ಯೂಸ್ ಮಾಡ್ತೀನಿ. ಓಕೆ, yes, clear? Yes. Now next one, take it as a homework. Next, total energy of an electron revolving in the second orbit of hydrogen. Second orbit, n is equal to 2. N is equal to 2. Same formula. Minus 13.6 z square divided by n square. So use ಮಾಡಿ, you'll get the answer. ಇಲ್ಲಿ ಯಾವುದು ಕೊಟ್ಟಿರೋದು ಹೈಡ್ರೋಜನ್. ಹೈಡ್ರೋಜನ್ z value becomes 1. So minus 13.6 divided by n square. Next, the period of revolution of an electron in the ground state of hydrogen atom is T. The period of revolution of the electron in the first excited state. Okay, first excited state ಅಲ್ಲಿ ಏನಾಗುತ್ತೆ? First excited state, right? First excited state ಅಲ್ಲಿ ಏನಾಗುತ್ತೆ? ಸೇಮ್ ಇರುತ್ತಾ, ಜಾಸ್ತಿ ಆಗುತ್ತಾ? First excited state. Option C, no. See, ground state andre ಎಷ್ಟು? For a ground state, n is equal to 1. First excited state, that is n is equal to 2. So time period ಬಗ್ಗೆ ನಮ್ಗೆ ಗೊತ್ತಿದೆ, that is n cube divided by z square, right? So ಇಲ್ಲಿ ಯಾವುದು ಹೈಡ್ರೋಜನ್ ಆಟಮ್ ಆಗಿರೋದ್ರಿಂದ T is directly proportional to the n cube, right? So T directly proportional to n value is to 2 whole cube. So T is directly proportional to 8 times. So T dash becomes 8 times. Okay, so that is option D. That is option D. Very good, very good. Okay, option D. Okay, now next question. The energy in electron volt required to excite an electron from n is equal to 2 to n is equal to 4. Hydrogen atom ಬಗ್ಗೆ ಕೇಳಿರೋದು. So change in energy, that is given by E2 minus E4. So E generally E ಯಾವ ತರ ಬರಿತೀವಿ? E is equal to minus 13.6 z square divided by n square, right? So ಇಲ್ಲಿ ಕೊಟ್ಟಿರೋದು ಹೈಡ್ರೋಜನ್ ಆಟಮ್ ಆಗಿರೋದ್ರಿಂದ ದಟ್ ಇಸ್ z ನ ತೆಗೆದುಬಿಡಿ. ಓಕೆ, 13.6 divided by n2 square minus, okay, minus 13.6 divided by 4 whole square. Okay, so now n2 that is equal to 2, n4 that is equal to 4. Substitute and get the answer. Minus 13.6, it is a common, and 1 divided by 2 minus 1 divided by 4. 1 divided by 2 and 1 divided by 4. Okay, ಇದು ಸ್ಕ್ವೇರ್ ಅಲ್ವಾ? Yes, square. Yes, simplify ಮಾಡಿ ಆನ್ಸರ್ ಹೇಳಿ ನೋಡೋಣ, ಎಷ್ಟು ಬೇಗ ಹೇಳ್ತೀರಾ? ಪೋಲ್ ಅಲ್ಲ, ಕರೆಕ್ಟ್. Previous one, that is option D.
ಎಸ್, ಇದಕ್ಕೆ ಆನ್ಸರ್ ಮಾಡಿ. How much you'll get? Take the LCM. So 13.6. So 1 divided by 4, 1 divided by 16. So 4 ಸಹಿತ ಕಾನ್ಸ್ಟೆಂಟ್ ಆಗಿ ತಗೊಳ್ಳಿ. ಮೈನಸ್ 13.6 ಡಿವೈಡೆಡ್ ಬೈ 4 ಇದೇನಾಗುತ್ತೆ 1 ಡಿವೈಡೆಡ್ ಬೈ 1 ಬೈ 4. ಓಕೆ, ಸೊ ಫರ್ದರ್ ಮಾಡಿದ್ರೆ ಮೈನಸ್ 13.6 ಡಿವೈಡೆಡ್ ಬೈ 4 ಇಂಟು 4 ಮೈನಸ್ 1 ದಟ್ ಈಸ್ ಅ 3 ಬೈ 4. ಓಕೆ, ಸೊ 3 ಬೈ 4 16. ಎಸ್, ಪ್ಲಸ್ 2.55 ಎಕ್ಸಾಕ್ಟ್ಲಿ. ಇಲ್ಲಿ ಏನಾಗುತ್ತೆ, ಇಲ್ಲಿ ಮೈನಸ್ ಆಗುತ್ತಾ ಪ್ಲಸ್ ಆಗುತ್ತಾ? ವಾಟ್ ಇಸ್ ದ ರೀಸನ್? ವಿ ಆಲ್ರೆಡಿ ಹ್ಯಾವ್ ಎಲಿಮಿನೇಟೆಡ್ ನೆಗೆಟಿವ್ ಸೈನ್. ಈ 4 ಮೈನಸ್ ಈ 2 ತಗೊಳ್ಳೋ ಬದಲು ಈ 2 ಮೈನಸ್ 4 ತಗೊಂಡು ನೆಗೆಟಿವ್ ಸೈನ್ ಎಲಿಮಿನೇಟ್ ಮಾಡಿದ್ದೀನಿ. ದೇರ್ ಫೋರ್ ಇಲ್ಲೇ ಎಲಿಮಿನೇಟ್ ಆಗುತ್ತೆ. Okay, now that is a 2.55. That is option D. That is option D. 88.9. Next, homework. Next, homework. Next, homework. Next, homework. Next. Okay. So, idu, if an electron, okay, if an electron, okay, if an electron in a hydrogen atom, that means Z value 1, atom jumps from an orbit of level n is equal to 3 to an orbit of level n is equal to 2. Okay, n is equal to 2. The emitted radiation has a frequency. So, ಇಲ್ಲಿ frequency ಬಗ್ಗೆ ಮಾತಾಡಬೇಕು. So, frequency. ನಮಸ್ತೆ ಚಂದ್ರು, ನಮಸ್ತೆ ನಮಸ್ತೆ. ಎಸ್, N1 ಯಾವ್ದಾಗುತ್ತೆ, N2 ಯಾವ್ದಾಗುತ್ತೆ? N1 is 2 and N2 is 3. N1 is 2 and N2 is 3. ಓಕೆ, ನಾವು ಫ್ರೀಕ್ವೆನ್ಸಿ ಬಗ್ಗೆ ಮಾತಾಡಿದ್ರೆ ಆಲ್ರೆಡಿ ನಾವು ಪ್ರೀವಿಯಸ್ ಅಲ್ಲಿ ನಾವು ಸಾಲ್ವ್ ಮಾಡಿದ್ವಿ. ದಟ್ ಈಸ್ C is equal to F lambda. ಓಕೆ, ಫ್ರೀಕ್ವೆನ್ಸಿ ಈ ತರನು ಬರಿಬಹುದು ಅಥವಾ ನ್ಯೂ ಲ್ಯಾಂಬ್ಡಾ ಅಂತಾನು ಬರಿಬಹುದು. ಫ್ರೀಕ್ವೆನ್ಸಿ ಬೇಕು ಅಂತಂದ್ರೆ C divided by lambda. ಓಕೆ, ಆಲ್ರೆಡಿ ನಮಗೆ 1 divided by lambda ಬಗ್ಗೆ ಗೊತ್ತು. ದಟ್ ಈಸ್ Z R Z ಸ್ಕ್ವೇರ್ ಬ್ರಾಕೆಟ್ ಆಫ್ 1 divided by n ಸ್ಕ್ವೇರ್ ಮೈನಸ್ 1 divided by n2 ಸ್ಕ್ವೇರ್. ಓಕೆ, ನಾವು ಇವಾಗ ಈ 1 by lambda ಬದಲು ಫ್ರೀಕ್ವೆನ್ಸಿ ಬೇಕು. ಸೊ ಫ್ರೀಕ್ವೆನ್ಸಿ ಬೇಕು ಅಂತಂದ್ರೆ ಇಲ್ಲಿ C ಮಲ್ಟಿಪ್ಲೈ ಮಾಡಿ RC. ದಿಸ್ ಇಸ್ Z becomes a 1. ಓಕೆ, this is Z becomes a 1. Now 1 divided by 2 square minus 1 divided by 3 square. So further simplification, RC and 1 by 4, 1 divided by 9. So further simplification, 9 minus 4, 36. And further simplification, 5 RC divided by 36. This is the 5 divided by 36. That is option C. That is option C. 40% answer ಮಾಡಿದ್ರಾ? Okay, now next question. So pole. Which of the following spectral series of a hydrogen atom is lying in a visible range? Visible range ಅಲ್ಲಿ ಇರೋದು ಒಂದೇ ಒಂದು, ಯಾವುದು? ಬಾಲ್ಮರ್, ರೈಟ್? ಬಾಲ್ಮರ್ ಸೀರೀಸ್ ವಿಸಿಬಲ್ ರೇಂಜ್ ಅಲ್ಲಿ ಇರೋದು ಒಂದೇ ಒಂದು, ದಟ್ ಇಸ್ ಅ ಬಾಲ್ಮರ್. ಓಕೆ, ಲೈಮನ್ ಸೀರೀಸ್ ಯಾವ್ದ್ರಲ್ಲಿ ಬರುತ್ತೆ? ಅಂಡ್ ಮಿಕ್ಕಿದೆಲ್ಲ ಯಾವ ರೇಂಜ್ ಅಲ್ಲಿ ಬರುತ್ತೆ? ದಟ್ ಈಸ್ ಇನ್ಫ್ರಾರೆಡ್. ಓಕೆ, ಇನ್ಫ್ರಾರೆಡ್ ಅಲ್ಲಿ ಬರುತ್ತೆ. ಎಸ್, ವೆರಿ ಗುಡ್. ಎಸ್, ಇದೊಂದು ಹೋಮ್ವರ್ಕ್ ಸಾಲ್ವ್ ಮಾಡಿ. ಓಕೆ, ಇದನ್ನ ಹೋಮ್ವರ್ಕ್ ಆಗಿ ಸಾಲ್ವ್ ಮಾಡಿ. ಸಪೋಸ್ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಹೇಳ್ತೀನಿ ನೋಡಿ ಯಾವ ತರ ಸಾಲ್ವ್ ಮಾಡೋದು. 3. The figure shows the energy level of a certain atom when the electron d excited from 3e to e. 3e to e. Okay, fine. 3e to e. Okay, 3e to e. So hc divided by lambda. Okay, so let me consider this one, 2e divided by hc divided by lambda. Next, if the what is the wavelength of the electromagnetic wave emitted when the electron de-excited from 5e to e, 5e by 3 to e. ಇದು ಓಕೆ, ಇದಕ್ಕೆ ಬರಬೇಕಾದ್ರೆ 5e by 3 e z ಸಾರಿ
ಇಸ್ ಈಕ್ವಲ್ ಟು HC ಡಿವೈಡೆಡ್ ಬೈ ಲ್ಯಾಂಬ್ಡಾ ಡ್ಯಾಶ್ ಅಂತ ಹಾಕ್ತೀನಿ, ಲ್ಯಾಂಬ್ಡಾ 1 ಅಂತ ಹಾಕ್ತೀನಿ. ಓಕೆ, ನಮಗೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿಸ್ ಅಂತ ಕಂಡುಹಿಡಬೇಕು. ಸೊ ಸಿಂಪ್ಲಿಫೈ ಮಾಡಿದ್ರೆ 3 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 5e minus 3e, that is the 2e divided by 3. That is HC divided by lambda 1. Okay, now ಈ 3ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ, ಏನಾಗುತ್ತೆ 2e that is equal to 3HC divided by lambda 1. And compare equation 1 and 2. Compare equation 1 and 2. ಕಂಪೇರ್ ಮಾಡಿದ್ರೆ ಏನು ಬರುತ್ತೆ ನಿಮಗೆ 3HC divided by lambda dash ಅಥವಾ lambda 1, that is equal to HC divided by lambda. And here HC get cancel. Cross multiply ಮಾಡಿದ್ರೆ lambda 1 is equal to 3 lambda. Okay, so that is option A. Option A. 3% ಆನ್ಸರ್ ಮಾಡಿದ್ರ, only 3%. Yes? Okay. Okay, fine. ಗುರುಪ್ರಸಾದ್, ನೀವೇನಾದ್ರೂ ಮೊದಲೇ ಓದಿದ್ರೆ ಖಂಡಿತ ಬರುತ್ತೆ. ಸಪೋಸ್ ಅವಾಗಲೇ ಸ್ಟಾರ್ಟ್ ಮಾಡ್ತಾರೆ ಖಂಡಿತ ಬರಲ್ಲ, ಅದಂತೂ ಗ್ಯಾರಂಟಿ. ಓಕೆ, ಸೊ ನೀವೇನಾದ್ರೂ ಮೊದಲೇ ಓದಿದ್ರೆ ಗುರುಪ್ರಸಾದ್, ಮೊದಲೇ ನೀವು ಏನಾದ್ರೂ ಓದಿದ್ರೆ ಎಸ್ ಪಾಸಿಬಿಲಿಟಿ ಇದೆ. ಬಟ್ ನೀವು ಏನು ಸ್ಟಾರ್ಟ್ ಮಾಡಿಲ್ಲ, ಅವಾಗಲೇ ಸ್ಟಾರ್ಟ್ ಮಾಡ್ತಿರೋದು, ಫಸ್ಟ್ ಟೈಮ್ ಬುಕ್ ಹಿಡಿತಿರೋದಂದ್ರೆ ಇಟ್ ಇಸ್ ನಾಟ್ ಪಾಸಿಬಲ್. ಓಕೆ, ಎಸ್. ಲೀಡರ್ ಬೋರ್ಡ್. ಸೊ ನೆಕ್ಸ್ಟ್ ಸ್ಲೈಡ್ಗೆ ಹೋಗಿ ಸ್ಟಾರ್ಟ್ ಮಾಡು. ಓಕೆ, ಎಸ್. ಸೊ ನೆಕ್ಸ್ಟ್ ಟಾಪಿಕ್ AK BGM. Pavnesh and Dhanashree, Srishti, it's me Veeru, Shalini and Samarth, Jagdish, Samarth admele yaradra, okay, Karthik and Manjula. Okay, so let's get started with the nuclei. Okay, nuclei. So ಈ ಚಾಪ್ಟರ್ ಅಲ್ಲಿ ನಿಮಗೆ you can expect 3 questions. Easy question ಯಾವುದು ಮೇಲೆ? ಮಾಸ್ ಡಿಫೆಕ್ಟ್, ಬೈಂಡಿಂಗ್ ಎನರ್ಜಿ, ಅಷ್ಟೇ, ಬೇರೆ ಏನು ಕೇಳಲ್ಲ. ಓಕೆ, ಮತ್ತೆ ಶಾರ್ಟ್ ರೇಂಜ್, ಲಾಂಗ್ ರೇಂಜ್ ಇದೆಲ್ಲ ಕೇಳ್ತಾರೆ, ಕಂಪ್ಯಾರಿಸನ್ ಅದನ್ನ ನೋಡ್ಕೊಳ್ಳೋಣ. ಓಕೆ, ನೌ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ನ್ಯೂಕ್ಲಿಯೈ. ಸೊ ಫಸ್ಟ್ ಒನ್, ನ್ಯೂಕ್ಲಿಯಸ್ ಅಂಡ್ ನ್ಯೂಕ್ಲಿಯಾನ್ಸ್. ಸೊ ಫಸ್ಟ್ ಒನ್, radius of a nuclei. Do you have any idea? Radius of a nuclei, R is equal to R naught A power 1/3. Do you remember? Okay, 1/3. Next one, volume of a nuclei. So 4/3 pi r cube ಅಥವಾ 4/3 r naught. Okay, r naught 1/3, 3 power 3 ಅಲ್ಲ, power 3 and a 1/3 ಕ್ಯಾನ್ಸಲ್ ಆಗುತ್ತೆ. ಓಕೆ, ಆಲ್ಫಾ ಬೀಟಾ ಇಲ್ಲ, ಬ್ರೇಕ್ ಇಲ್ಲ ಮಂಜುಳಾ, ಇಟ್ ಇಸ್ ಅ ವೆರಿ ಸ್ಮಾಲ್ ಚಾಪ್ಟರ್. ಓಕೆ, ಇದಾದ್ಮೇಲೆ ಬ್ರೇಕ್ ತಗೋಣ, ಲಾಸ್ಟ್ ಚಾಪ್ಟರ್ ಉಳ್ಕೊಂಡಿರುತ್ತೆ, ದಟ್ ಈಸ್ ಅ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಅದು ಮುಗಿಸಿ ಆರಾಮ್ಸೆ ಮನೆಗೆ ಹೋಗೋಣ. ಓಕೆ, ನಾವು ಫಸ್ಟ್ ಒನ್ ಎಲೆಕ್ಟ್ರಾನ್ ಮಾಸ್ ಅಲ್ಲಿ ಬರೆದ್ರೆ, ಸೊ ಇಲ್ಲಿ ಎ ಅನ್ನೋದು ಮಾಸ್ ನಂಬರ್ ಅಂಡ್ ಝೆಡ್ ಅನ್ನೋದು ಅಟೋಮಿಕ್ ನಂಬರ್. ಓಕೆ, ಸೊ ಅಟೋಮಿಕ್ ನಂಬರ್ ಅನ್ನೋದು ನಂಬರ್ ಆಫ್ ಪ್ರೋಟಾನ್ಸ್ ಇಂಡಿಕೇಟ್ ಮಾಡುತ್ತೆ. ನಂಬರ್ ಆಫ್ ಪ್ರೋಟಾನ್ಸ್ ಇದೇನು ಇಂಡಿಕೇಟ್ ಮಾಡುತ್ತೆ? ನಂಬರ್ ಆಫ್ ನ್ಯೂಕ್ಲಿಯಾನ್ಸ್. ಓಕೆ, ನಂಬರ್ ಆಫ್ ನ್ಯೂಕ್ಲಿಯಾನ್ಸ್ ಅಂದ್ರೆ ಏನು? ದಟ್ ಈಸ್ ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಓಕೆ, ಕಂಬೈನ್ ಆಗಿ. ಗಾಟ್ ಇಟ್? ಓಕೆ, ನಾವು 170 ಇದೆ, ಇವಾಗ 174 ನಡೀತಿದೆ. ಸೊ ಅದೊಂದು 35 ಇರುತ್ತೆ. ಓಕೆ, ಡೆನ್ಸಿಟಿ ಆಫ್ ನ್ಯೂಕ್ಲೈ, ಇಟ್ ಇಸ್ ಇಂಡಿಪೆಂಡೆಂಟ್ ಅಲ್ವಾ, ಇಂಡಿಪೆಂಡೆಂಟ್ ಆಫ್ ಎ. ಓಕೆ, ನ್ಯೂಕ್ಲಿಯರ್ ಡೆನ್ಸಿಟಿ ಇಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಎ, ಅದರಿಂದ ಇದು ಕೇಳಿಲ್ಲ. ಓಕೆ, ಬೇಡ ಬ್ರೇಕ್ ಬೇಡ. ಓಕೆ, ಈ ಚಾಪ್ಟರ್ ಕಂಪ್ಲೀಟ್ ಮಾಡಿದ್ಮೇಲೆ ಬ್ರೇಕ್ ತಗೋಣ. ಫೈನ್. ನಾವು ಎಲೆಕ್ಟ್ರಾನ್, ಸೊ 9.1 into 10 power minus 31 kg. kg ಅಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಪ್ರೋಟಾನ್, ದಟ್ ಈಸ್ 1.65. ಓಕೆ, 1.625 ಅನ್ಸುತ್ತೆ. ಎಸ್, 1.625
into 10 power minus 27 kg. And neutron 1.675 into 10 power minus 27. Okay, kg ಅಲ್ಲಿದೆ. ಇದು 0.00055 AMU. Next one, proton. Proton ಎಷ್ಟು 1.0077 and 1.0086. ಈ ವ್ಯಾಲ್ಯೂಸ್ ಏನಿದೆಯಲ್ಲ ಫಿಕ್ಸ್ಡ್ ಅಲ್ಲ, ವೇರಿ ಆಗುತ್ತೆ, ಡೆಸಿಮಲ್ ಪಾಯಿಂಟ್ ಮೇಲೆ ವೇರಿ ಆಗುತ್ತೆ. ನಿಮಗೆ ಕ್ವಶನ್ ಅಲ್ಲಿ ಕೊಡ್ತಾರೆ ವಾಟ್ ಈಸ್ ದ ವ್ಯಾಲ್ಯೂ ಅಂತ ಹೇಳಿ. ಕೊಟ್ಟಿಲ್ಲ ಅಂದ್ರೆ ನಿಮಗೆ ಒಂದು ಡೇಟಾ ಕೊಟ್ಟೆ ಕೊಡ್ತಾರೆ. ಇದ್ರ ಮೇಲೆ ಕ್ವಶನ್ಸ್ ಕೇಳಿದ್ರೆ ಡೆಫಿನೆಟ್ಲಿ ಕೊಟ್ಟೆ ಕೊಡ್ತಾರೆ. ಓಕೆ, ಎಸ್, ಬೈಂಡಿಂಗ್ ಎನರ್ಜಿ ಸಹಿತ ಡಿಸ್ಕಸ್ ಮಾಡ್ತೇನೆ. ಗಾಟ್ ಇಟ್? ಓಕೆ, ನೌ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ರೇಂಜ್ ಆಫ್ ಫೋರ್ಸ್. ರೇಂಜ್ ಆಫ್ ಫೋರ್ಸ್ ಅಂದ್ರೆ ಇಟ್ ಈಸ್ ಎ ಶಾರ್ಟ್ ರೇಂಜ್. ಶಾರ್ಟ್ ರೇಂಜ್ ಅಂದ್ರೆ ಇನ್ ದ ಯಾವ ಫಾರ್ಮ್ ಅಲ್ಲಿ? femtometer, that is in terms of a 10 power minus 15 meter, in terms of a 15 meter. Okay, and spin independence, spin dependence, and nature of force. ಇಲ್ಲಿ ನೇಚರ್ ಆಫ್ ಫೋರ್ಸ್ ಹೇಗಿರುತ್ತೆ ಅಂದ್ರೆ ಅಟ್ರಾಕ್ಟಿವ್ ಇನ್ ನೇಚರ್. ಓಕೆ, ಅಟ್ರಾಕ್ಟಿವ್ ಇನ್ ನೇಚರ್. ಓಕೆ, ಅಟ್ರಾಕ್ಟಿವ್ ಇನ್ ನೇಚರ್, attractive in nature, attractive. But if it is less than 0.8, okay, 0.8 FM, ಇದು ರಿಪಲ್ಸಿವ್ ಆಗಿ ಆಕ್ಟ್ ಆಗುತ್ತೆ. ರಿಪಲ್ಸಿವ್ ಆಗಿ ಆಕ್ಟ್ ಆಗುತ್ತೆ. ನಾನ್ ಸೆಂಟ್ರಲ್ ಫೋರ್ಸ್ ಅಂಡ್ ಸ್ಟ್ರೆಂತ್ ಆಫ್ ದ ಫೋರ್ಸ್. ಓಕೆ, ಸ್ಟ್ರೆಂತ್ ಆಫ್ ದ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ, ಇಲ್ಲಿ ಮಾಡ್ಬೋದು ಬಟ್ ವ್ಯಾಲ್ಯೂಸ್ ಗೊತ್ತಿಲ್ಲ. ದ ಪೊಸಿಷನ್ ಇಂಡಿಪೆಂಡೆನ್ಸ್ ಆಫ್ ಅ ಚಾರ್ಜ್ ಅಂಡ್ ಆರ್ಡರ್ ಆಫ್ ಫಸ್ಟ್ ಆರ್ಡರ್ ಆಫ್ ಅ ಫೋರ್ಸ್. ಓಕೆ, ಫಸ್ಟ್ ಆರ್ಡರ್ ಆಫ್ ಫೋರ್ಸ್ ಅಂದ್ರೆ ಇಂಡಿಪೆಂಡೆನ್ಸ್ ಆಫ್ ಅ ಚಾರ್ಜ್ ಅಂದ್ರೆ ಏನು? ಓಕೆ, ವಾಟ್ ಈಸ್ ದ ಸ್ಟ್ರೆಂತ್ ಆಫ್ ಫೋರ್ಸ್? ಅದ್ರ ಮಧ್ಯೆ ಇರೋ ಫೋರ್ಸ್ ಎಷ್ಟು ಅಂತ. ಓಕೆ, ಎರಡು ಚಾರ್ಜಸ್ ತಗೊಂಡ್ರೆ, ಓಕೆ, ಎರಡು ಚಾರ್ಜಸ್ ಅಂತೀನಿ ನೋಡಿ, ನ್ಯೂಕ್ಲಿಯನ್ಸ್, ಪ್ರೋಟಾನ್ ನ್ಯೂಟ್ರಾನ್, ನ್ಯೂಟ್ರಾನ್ ಪ್ರೋಟಾನ್, ನ್ಯೂಟ್ರಾನ್ ನ್ಯೂಟ್ರಾನ್, ಪ್ರೋಟಾನ್ ಪ್ರೋಟಾನ್ ಅಂಡ್ ನ್ಯೂಟ್ರಾನ್ ಪ್ರೋಟಾನ್, ಯಾವ್ದಾದ್ರೂ ಕಾಂಬಿನೇಷನ್ ತಗೊಳ್ಳಿ. ಗೇಮಿಂಗ್ ಕನ್ನಡಿಗ, ನಮ್ಮ ಮನ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು. ಫಿಸಿಕ್ಸ್ ಎಲ್ಲ ಯಾಕೆ ಏನಂತೀರಾ? ಫಿಸಿಕ್ಸ್ ಎಲ್ಲ ಯಾಕೆ ಅಂತಂದ್ರೆ ಆಮೇಲೆ ಜಾಬ್ ಯಾಕೆ, ನಿಮ್ಮನ್ನ ಜಾಬ್ಗೆ ಯಾಕೆ ತಗೊಳ್ಳೋದು ಅಂತ ಕೇಳ್ತಾರೆ, ರೈಟ್? ಸೊ ನೀವೇನಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಈ ಫಿಸಿಕ್ಸ್ ಯೋಚನೆ ಮಾಡ್ತಿರಲ್ಲ ಅದ್ರ ಮೇಲೆನೇ ಇರುತ್ತೆ. ನಾಟ್ ಓನ್ಲಿ ಫಿಸಿಕ್ಸ್, ನಾವು ಜನರಲಿ ಕಾಮನ್ ಸೆನ್ಸ್ ಅಂತ ಹೇಳ್ತೀವಿ. ಆ ಕಾಮನ್ ಸೆನ್ಸ್ ನಾವು ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತೀವಿ ಅದ್ರ ಮೇಲೆ ಹೋಗುತ್ತೆ. ಓಕೆ, ಎಸ್, ಏನಂತೀರಾ? ಎಸ್ ಅಂತೀವಿ. ಓಕೆ, ಹಾ, ರೈಟ್. Yes. Okay. Now, next one. ಯಾಕೆ ಮಂಜುಳಾ? ಸೊ ನ್ಯೂಕ್ಲಿಯರ್ ಸ್ಟೆಬಿಲಿಟಿ ಗ್ರಾಫ್ ಈ ತರ ಇರುತ್ತೆ. ಓಕೆ, ಜಸ್ಟ್ ಗೋ ಥ್ರೂ ಇಟ್. ಸ್ಟೆಬಿಲಿಟಿ ಗ್ರಾಫ್. ಓಕೆ, ನೌ ನೆಕ್ಸ್ಟ್ ಒನ್, ಐನ್ಸ್ಟೈನ್ ಎನರ್ಜಿ ಮಾಸ್ ರಿಲೇಷನ್ ಅಂಡ್ ಮಾಸ್ ಡಿಫೆಕ್ಟ್. ಸೊ ಫಸ್ಟ್ ಆಫ್ ಆಲ್, ಐನ್ಸ್ಟೈನ್ ಮಾಸ್ ಎನರ್ಜಿ ರಿಲೇಷನ್ ಅಂದ್ರೆ ಏನು? E is equal to mc². ಅವ್ರು ಹೇಳೋದೇನಂದ್ರೆ energy can be converted into mass and mass also can be converted into energy. ಅಂದ್ರೆ ಇಂಟರ್ ಕನ್ವರ್ಟೇಬಲ್ ಅಂತ ಹೇಳ್ತಾರೆ by this equation, right? And mass defect ಅಂದ್ರೇನು? ಮಾಸ್ ಡಿಫೆಕ್ಟ್ ಫಾರ್ಮುಲಾ ಬಂದು ಡೆಲ್ಟಾ ಎಂ, ಸ್ಮಾಲ್ ಡೆಲ್ಟಾ ಎಂ. ಓಕೆ, ಸೊ ಇಲ್ಲಿ ZMP, that is the number of protons into mass of the proton, plus A minus Z into mass of the neutron. This is the number of a neutron. Okay, minus mass of the nucleus. Mass of the nucleus. ಕೊಟ್ಟಿರೋ ಮಾಸ್ ಯಾವ್ದಾದ್ರೂ ಆಗಿರಲಿ ಅದ್ರದ್ದು ಮೈನಸ್ ಮಾಡಿದ್ರೆ ನಮಗೆ ಡಿಫೆಕ್ಟ್, ಮಾಸ್ ಎಷ್ಟು ಡಿಫೆಕ್ಟ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಓಕೆ, these two formulas are very important. These two formulas are very important. Okay, now next one, binding energy per nucleons and its significance. Binding energy ಅಂದ್ರೇನು? and ಓಕೆ, ಬೈಂಡಿಂಗ್ ಎನರ್ಜಿ ಅಂದ್ರೇನು ಮತ್ತೆ ಅದರದ ಸಿಗ್ನಿಫಿಕೆನ್ಸ್ ಏನು? ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ಸ್ ಅಂತ ಹೇಳ್ತೀವಿ, ಬಟ್ ಯಾಕೆ ಅದನ್ನ ಯೂಸ್ ಮಾಡ್ತೀವಿ ಅಂದ್ರೆ ಸ್ಟೆಬಿಲಿಟಿ ಬಗ್ಗೆ ಮಾತಾಡಕ್ಕೆ. ಯಾವುದು ಹೆಚ್ಚು ಸ್ಟೆಬಿಲಿಟಿ ಇದೆ, ಯಾವುದು ಎಷ್ಟು ಕಡಿಮೆ ಸ್ಟೆಬಿಲಿಟಿ ಇದೆ ಅನ್ನೋದು ಹೇಳ್ಕೊಡುತ್ತೆ. ಓಕೆ, ಎಸ್, ಫೈನ್. ನಾವ್ ಇಲ್ಲಿ ನೋಡಿ, ಬೈಂಡಿಂಗ್ ಎನರ್ಜಿ per nucleon. Okay, per nucleon divided by E. This is general formula. Okay, general formula.
ಇನ್ ಜನರಲ್ ಓಕೆ ಸ್ಟೆಬಿಲಿಟಿ ಯಾವ್ದ್ರದ್ದು ವ್ಯಾಲ್ಯೂ ಇದು ಜಾಸ್ತಿ ಇರುತ್ತಲ್ಲ ಅದು ಸ್ಟೆಬಿಲಿಟಿ ಜಾಸ್ತಿ ಅಂತ ಹೇಳ್ತಿರೋದು. ಬೈಂಡಿಂಗ್ ಎನರ್ಜಿ ಆಫ್ ಐರನ್ is 492.8 mega electron volt and bismuth is 1640 mega electron volt. Which nucleus is more stable? So first one for iron consider ಮಾಡ್ಕೋಣ. for iron ತಗೊಂಡ್ರೆ binding energy per nucleon. Binding energy ಕೊಟ್ಟಿದ್ರೆ for iron that is a 492.8 divided by nucleons ಎಷ್ಟು ಕೊಟ್ಟಿರೋದು 56. ಓಕೆ 56 ಎಷ್ಟು ಬರುತ್ತೆ ಆನ್ಸರ್ ಮಾಡಿ ಇದಕ್ಕೆ? ಎಸ್ ಎಷ್ಟು ಬರುತ್ತೆ ಆನ್ಸರ್ ಮಾಡಿ? ಎಸ್ ಎಷ್ಟು ಬರುತ್ತೆ ಆನ್ಸರ್ ಮಾಡಿ? ಎಸ್ ಡ್ಯೂರೇಷನ್ ಇದಾದ್ಮೇಲೆ ಇನ್ನೂ 1 hour ಇರುತ್ತೆ ಅಷ್ಟೇ. ಓಕೆ ಇದಾದ್ಮೇಲೆ 1 hour ಇರುತ್ತೆ. ಓಕೆ ಎಸ್ ಕ್ಲಿಯರಾ? 8.8 ವೆರಿ ಗುಡ್. 8.8 mega electron volt. Now next one for bismuth. Okay same binding energy per nucleon ಎಷ್ಟು ಬರುತ್ತೆ? that is a 1640 divided by 209 7.8 mega electron volt. okay mega electron volt. so ಇದರ ಪ್ರಕಾರ ಹೇಳೋದಾದ್ರೆ okay so this is more stable ಅಂದ್ರೆ iron is more stable than bismuth. clear? okay clear right? next one so ಇಲ್ಲಿ ಇದು ಗ್ರಾಫ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ಸ್ ಗ್ರಾಫ್ ಇದೆ. ಎಸ್ ಫೈಂಡಿಂಗ್ ಬೈಂಡಿಂಗ್ ಎನರ್ಜಿ ಹೇಗೆ ಫೈಂಡ್ ಮಾಡ್ತೀವಿ ಅಂದ್ರೆ ಬೈಂಡಿಂಗ್ ಎನರ್ಜಿ ದಟ್ ಈಸ್ ಈಕ್ವಲ್ ಟು ಮಾಸ್ ಡಿಫೆಕ್ಟ್ ಇಂಟು 931.5 ಮೆಗಾ ಎಲೆಕ್ಟ್ರಾನ್ ವೋಲ್ಟ್. ಈ ಫಾರ್ಮುಲಾ ಯೂಸ್ ಮಾಡಬೇಕು. ಅಂಡ್ ವಾಟ್ ಎವರ್ ದಿಸ್ ಮಾಸ್ ಡಿಫೆಕ್ಟ್ ಆಲ್ರೆಡಿ ನಿಮಗೆ ಇನ್ಫಾರ್ಮ್ ಮಾಡಿದ್ದೀನಿ. ಯಾವುದು? ZMP ಪ್ಲಸ್ A ಮೈನಸ್ ZMN ಮೈನಸ್ M ಅಂತೇಳಿ. ಸೊ ಇಲ್ಲಿ ಕೊಟ್ಟಿರೋ ಪ್ರಕಾರ ಫಸ್ಟ್ ಡೆಲ್ಟಾ ಎಮ್ ನ ಫೈಂಡ್ ಮಾಡೋಣ. ಡೆಲ್ಟಾ ಎಮ್. ಸೊ ಡೆಲ್ಟಾ ಎಮ್ ಪ್ರಕಾರ ZMP ಪ್ಲಸ್ A ಮೈನಸ್ ZMN ಮೈನಸ್ ಮಾಸ್ ಆಫ್ ದ ನ್ಯೂಕ್ಲಿಯಸ್ ಯಾವ್ದು ಕೊಟ್ಟಿರೋದು ಅದು. ಸೊ ಇಲ್ಲಿ ಕೊಟ್ಟಿರೋದು ಯಾವುದು? ಫಸ್ಟ್ ಆಫ್ ಆಲ್ ಬೈಂಡಿಂಗ್ ಎನರ್ಜಿ ಆಫ್ ಆಲ್ಫಾ ಪಾರ್ಟಿಕಲ್ ಫ್ರಮ್ ದ ಫಾಲೋಯಿಂಗ್ ಡೇಟಾ. ಮಾಸ್ ಆಫ್ ದ ನ್ಯೂಕ್ಲಿಯಸ್ ಕೊಟ್ಟಿದ್ದಾರೆ ಎಷ್ಟು? this m value. so this is m value. and mass of the proton ಕೊಟ್ಟಿದ್ದಾರೆ, that is mass of proton and this is a mass of a neutron. okay mass of the neutron and this is the mega electron volt ಕನ್ವರ್ಟ್ ಮಾಡಕ್ಕೆ. z value and ಇಲ್ಲಿ ಆಲ್ಫಾ ಪಾರ್ಟಿಕಲ್ ಅಂದ್ರೆ ಏನು? that is a 24. z value ಎಷ್ಟಿದೆ? 2 into 1.007277 plus a ಎಷ್ಟಿದೆ? that is 4 minus 2. this is a value and this is z value. okay into mass of a neutron that is 1.00866 AMU minus mass of the nucleus ಎಷ್ಟು ಕೊಟ್ಟಿದ್ದಾರೆ? ಇದು 4.001265. okay so ಇದನ್ನ ಸಿಂಪ್ಲಿಫೈ ಮಾಡಿ. okay ಸಿಂಪ್ಲಿಫೈ ಮಾಡಿ and multiply with 931. okay multiply with 931. clear? so multiply with whatever the value you'll get it and ಇಲ್ಲಿ binding energy ಪಕ್ಕ multiply ಮಾಡಿ. delta m into 931.5 ನ ತಗೊಳ್ಳಿ. 480 ಇದೆಯಲ್ಲ 931.5 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಜೊತೆ ಈ ಡೆಲ್ಟಾ ಎಂ ವ್ಯಾಲ್ಯೂನ ಇಲ್ಲಿಂದ ತಗೊಂಡು ಇಲ್ಲಿ ಹಾಕಿ. that's all right? yes now q ವ್ಯಾಲ್ಯೂ ಅಂದ್ರೆ ಈ ರಿಯಾಕ್ಷನ್ ಅಲ್ಲಿ ಎಷ್ಟು ಎನರ್ಜಿ ರಿಲೀಸ್ ಆಗುತ್ತೆ ಅಂತ ಹೇಳೋದೇ ಕ್ಯೂ ವ್ಯಾಲ್ಯೂ. ಓಕೆ ಇದು ನಿಮ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲ, ಇದ್ರ ಮೇಲೆ ಕ್ವಶನ್ಸ್ ಬರಲ್ಲ. ನೆಕ್ಸ್ಟ್ ಒನ್ ಬೈಂಡಿಂಗ್ ಎನರ್ಜಿ ಆಫ್ ಅ ನೈಟ್ರೋಜನ್. ದಿಸ್ ಇಸ್ ಎ ವ್ಯಾಲ್ಯೂ and this is z value and this is m value. okay this is m value they have given. okay now same formula you have to use. binding energy that is equal to delta m okay into 931 mega electron volt ಇದೆ. 931.5 mega electron volt. get your point? okay simplify ಮಾಡ್ತಾ ಇರ್ತೀನಿ, ನೀವು ಮಿಕ್ಕಿದು ಮಾಡ್ತಾ ಇರಬೇಕು. okay binding energy that is given by z mass of the proton plus a minus z mass of the neutron minus m
ಓಕೆ, ಸೊ ಬಿ ಡಾಟ್ ಇ ಝೆಡ್ ವ್ಯಾಲ್ಯೂ ಎಷ್ಟಿದೆ 7. ಮಾಸ್ ಆಫ್ ದ ಪ್ರೋಟಾನ್ ಎಷ್ಟಿದೆ ಇಲ್ಲಿ 1.007277 1.007277 ಪ್ಲಸ್ ಇಲ್ಲಿ 14 minus 7 ಮಾಸ್ ಆಫ್ ದ ನ್ಯೂಟ್ರಾನ್ ಎಷ್ಟು? ಮಾಸ್ ಆಫ್ ದ ನ್ಯೂಟ್ರಾನ್ 866. Okay, and what about this 14.00307? okay, ಇಷ್ಟು ಮಾಡಿದ ಮೇಲೆ multiply with 931.5 mega electron volt. That will be your answer. Okay, that will be your answer. Clear? That one will be your answer. So final ಎಷ್ಟು ಬರುತ್ತೆ ಗೊತ್ತಾ? ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸ್ಟಾರ್ಟ್. ಇಲ್ಲಿ ನಾನು ಹೋಮ್ವರ್ಕ್ ಕೊಡ್ತಾ ಇದ್ದೀನಿ, ಆಫ್ ಮಾಡ್ತೀನಲ್ಲ, ಅದಕ್ಕೆ ನಿಮಗೆ ಪೋಲ್ ಆನ್ ಮಾಡ್ತಾ ಇಲ್ಲ. ಗಾಟ್ ಇಟ್? ಓಕೆ, ನೆಕ್ಸ್ಟ್ ಚಾಪ್ಟರ್ ಇಂದ ಆನ್ ಮಾಡೋಣ. ಫೈನ್, ನೆಕ್ಸ್ಟ್ ಒನ್. ಸೊ ಇದು ಸಹಿತ ಅದೇ ರೀತಿ ಹೋಮ್ವರ್ಕ್ ಮಾಡಿ. ಹೋಮ್ವರ್ಕ್ ಇದು ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು ಗೊತ್ತಾ? ಪವರ್ ದಟ್ ಈಸ್ ಈಕ್ವಲ್ ಟು ವರ್ಕ್ ಡನ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಬಟ್ ಇಲ್ಲಿ ಏನಾಗುತ್ತೆ, ವರ್ಕ್ ಅನ್ನೋದು ಎನರ್ಜಿ ಆಗುತ್ತೆ, ರೈಟ್? ವರ್ಕ್ ಡನ್ ನಥಿಂಗ್ ಬಟ್ ಎನರ್ಜಿ ಡಿವೈಡೆಡ್ ಬೈ ಟಿ. ಸೊ ಇಲ್ಲಿ ಟೈಮ್ ಎಷ್ಟು ಕೊಟ್ಟಿದ್ದಾರೆ? 1 hour. ಸೊ ಎನರ್ಜಿನ ಇನ್ ಟರ್ಮ್ಸ್ ಆಫ್ ಎ ಮಾಸ್ ಎನರ್ಜಿ ರಿಲೇಷನ್ ಪ್ರಕಾರ mc² ಡಿವೈಡೆಡ್ ಬೈ ಟಿ. mc² ಡಿವೈಡೆಡ್ ಬೈ ಟಿ. ಸೊ ಪಿ ಇಸ್ ಈಕ್ವಲ್ ಟು, ಇಲ್ಲಿ ಕೇಳಿರೋದು ಏನ್ ಕೇಳಿದ್ರೆ ಅಮೌಂಟ್ ಆಫ್ ಫ್ಯೂಲ್ ಕನ್ಸ್ಯೂಮ್ಡ್ ಬೈ, ಓಕೆ, ಮಾಸ್ ಬಗ್ಗೆ ಕೇಳಿರೋದು. ರೀಅರೇಂಜ್ ದಿಸ್ ಇಕ್ವೇಶನ್. ಓಕೆ, ಮಾಸ್ಗೆ ಬೇಕು. ಓಕೆ, mass that is equal to P into T divided by C square. And what is the P? P is the 10 power 9 and this one 1 hour andre 3600 divided by C square. 3 into 10 power 8. 3 into 10 power 8. Okay, simplify ಮಾಡಿ. Okay, you will be getting 0.04. Okay, 0.04 answer ಬರುತ್ತೆ. Option D. Yes. Option D. Right? Clear? Yes. Next one. Yes. Which graph in the following diagram correctly represents the potential energy of a pair of nucleons as function of their separation? ಇದು ಕೆಮಿಸ್ಟ್ರಿಯಲ್ಲಿ ಓದಿರ್ತೀರಾ. ಓಕೆ, ಕೆಮಿಸ್ಟ್ರಿಯಲ್ಲಿ ಓದಿರ್ತೀರಾ. ಎಲ್ಲದಕ್ಕೂ ಸೇಮ್ ಗ್ರಾಫ್ ಇದೆ. ಬಟ್ ಇಲ್ಲಿ ನೆಗೆಟಿವ್ ಗ್ರಾಫ್ ಅಲ್ಲಿ ಡೈರೆಕ್ಟ್ ಆಗಿ ನೀವು ಇದನ್ನ ಎಲಿಮಿನೇಟ್ ಮಾಡ್ಬೋದು. ನೆಕ್ಸ್ಟ್ ಈ ಮೂರು ಕರೆಕ್ಟ್ ಅನ್ಸುತ್ತೆ. ಬಟ್ ಪೊಟೆನ್ಷಿಯಲ್ ಎನರ್ಜಿ ಇನ್ ದ ನ್ಯೂಕ್ಲಿಯಸ್ ಚಾಪ್ಟರ್ ಅಲ್ಲಿ ನಮಗೆ ಎಲ್ಲಾನು ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲೇ ಸಿಗುತ್ತೆ. ಸೊ ಫಸ್ಟ್ ಎನರ್ಜಿನ ಚೆಕ್ ಮಾಡಿ. ಇಲ್ಲಿ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿದೆ, ದೇರ್ ಫೋರ್ ರಾಂಗ್. ಇಲ್ಲಿ ಮತ್ತೆ ರೇಡಿಯಸ್ ಸಪರೇಷನ್ ಎದರಲ್ಲಿ ಇರುತ್ತೆ? ಎಫ್ ಎಂ, ದಟ್ ಇಸ್ ಅ ಫೆಮ್ಟೋಮೀಟರ್, 10 power minus 15 ಮೀಟರ್ ಅಲ್ಲಿ ಇರುತ್ತೆ. ಸೊ ಕಿಲೋ ಇದೆ, ಇಟ್ ಈಸ್ ಆಲ್ಸೋ ರಾಂಗ್. ಎಫ್ ಎಂ ಅಲ್ಲಿದೆ ಕರೆಕ್ಟ್. ಬಟ್ ಇಲ್ಲಿ ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಮತ್ತೆ ಎಫ್ ಎಂ ಎರಡೂ ಇದೆ, ದೇರ್ ಫೋರ್ ದಿಸ್ ಇಸ್ ದ ರೈಟ್ ಆನ್ಸರ್. ದಟ್ ಈಸ್ ದ ರೈಟ್ ಆನ್ಸರ್. ಎಸ್. ಓಕೆ, ನೌ ನೆಕ್ಸ್ಟ್ ಒನ್. Two protons are kept at a separation of a 10 nanometer. Let Fn and Fe the nuclear force and electromagnetic force between them. Okay. ಇದರ ಪ್ರಕಾರ ಯಾವ್ದು ಕರೆಕ್ಟ್ ಆನ್ಸರ್ ಆಗುತ್ತೆ? ಓಕೆ, 10 ಪವರ್ ಇಲ್ಲಿ 10 ನ್ಯಾನೋಮೀಟರ್ ಸಪರೇಷನ್ ಅಲ್ಲಿ ಇರ್ತಾರೆ. Fn and Fe the nuclear force and electromagnetic force. What is the relation between them? So first of all, ಇಲ್ಲಿ ನ್ಯೂಕ್ಲಿಯರ್ ಫೋರ್ಸ್ ಅನ್ನೋದು ಶಾರ್ಟ್ ರೇಂಜ್. ಓಕೆ, ಶಾರ್ಟ್ ರೇಂಜ್, ರೈಟ್? ಇಟ್ ಎಕ್ಸಿಸ್ಟ್ ಓನ್ಲಿ ಇನ್ ಟರ್ಮ್ಸ್ ಆಫ್ ಫೆಮ್ಟೋಮೀಟರ್, ಫಾರ್ಮಿಮೀಟರ್. ಓಕೆ, ನಾವು ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಎಷ್ಟು? ಲಾರ್ಜ್ ರೇಂಜ್ ಅಥವಾ ಲಾಂಗ್ ರೇಂಜ್. Therefore, Fe is greater than Fn. Much greater. Okay, much greater. Next, the Rutherford experiment for a head-on collision. Okay, head-on collision andre what is the angle? 180 degree. Written ಬರುತ್ತೆ rebounds. Okay, rebounds ಆಗುತ್ತೆ. Particle with a golden nucleus, impact parameter. Impact parameter ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? Angle. Okay, impact parameter that is
cos theta by 2. Cos theta by 2. Okay. So B directly proportional to cos 180 by 2. And B directly proportional to cot 90. Cos 90 is to 0. So hence this is 0. Right? 0. Now next one. Semiconductor electronics. So last topic. Okay. Last topic. ನಿಮ್ಗೆ ಹೇಳಿ ಎಷ್ಟು ಟೈಮ್ ಬೇಕು? ಸೊ ದಿಸ್ ಚಾಪ್ಟರ್ ಗೋಯಿಂಗ್ ಟು ಕವರ್ 1 hour. 1 hour ಅಲ್ಲಿ ಕವರ್ ಮಾಡ್ಬೋದು. ಓಕೆ, 1 hour ಇಸ್ ಮ್ಯಾಕ್ಸಿಮಮ್. ಎಸ್, ಟೈಮ್ ಎಷ್ಟು ಬೇಕು? ಟೈಮ್ ಸ್ಟಾರ್ಟ್ ಮಾಡ್ತೀನಿ. ನಿಹಾರಿಕಾ ಸ್ಟಾರ್ಟ್ ಮಾಡ್ತೀನಿ. ಓಕೆ, 20 minutes 30 minutes ಯಾವ್ದು ಬೇಕು? BGM ಉದಯ್, ಫಸ್ಟ್ PU ಕ್ಲಾಸಸ್ ಸೆಕೆಂಡ್ ಇಯರ್ ಪೋರ್ಷನ್ ಕಂಪ್ಲೀಟ್ ಆದ ತಕ್ಷಣ ನಿಮ್ಗೆ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಎಸ್. ಮಧ್ಯದಲ್ಲಿ ನಿಮಗೆ ಫಿಸಿಕ್ಸ್ ಅಲ್ಲಿ ಶ್ರೀಧರ್ ಸರ್ ತಗೊಳ್ತಾರೆ ಯೂಟ್ಯೂಬ್ ಕ್ಲಾಸ್. ಓಕೆ, ಫಸ್ಟ್ ಇಯರ್ ಪೋರ್ಷನ್ಸ್ ತಗೋತಾರೆ. ಓಕೆ, ಫಸ್ಟ್ ಇಯರ್ ಪೋರ್ಷನ್ಸ್ ತಗೋತಾರೆ. ಓಕೆ, 30 minutes ಫೈನ್. So let's take it as 35 minutes. Okay. Yes. So ಮತ್ತೆ ಸಿಗುವ 35 minutes. Okay.
ಥ್ಯಾಂಕ್ ಯು. ಹಲೋ ಹಲೋ ಹಲೋ, ಆಮ್ ಆಡಿಬಲ್? ಎಸ್, ಆಡಿಬಲಾ? ಕೇಳಿಸ್ತದೇನೆ ಎಲ್ಲರಿಗೂ? ಹಲೋ ದ್ರಿಶಾಂತ್, KG ಗೇಮರ್, ವಾಸಿಂ ಮೊಹಮ್ಮದ್, ಸೃಷ್ಟಿ, ಶ್ರೀವತ್ಸ, ಅಲ್ಟ್ರಾನ್. ಈವ್ನಿಂಗ್ ಇರುತ್ತೆ. ಪ್ರಜ್ವಲ್, ಈವ್ನಿಂಗ್ ಇರುತ್ತೆ. ಆಲ್ರೆಡಿ ಲಾಂಚಿಂಗ್ ಆಗಿದೆಯಲ್ಲ, ಲಾಂಚ್ ಆಗಿದೆಯಲ್ಲ. ಕ್ಲಾಸಸ್ ಸ್ಟಾರ್ಟಿಂಗ್ ಫ್ರಮ್ April 8, ಓಕೆ? 8 ಇಂದ ಸ್ಟಾರ್ಟ್ ಆಗುತ್ತೆ. ಎಸ್. ಒಂದ್ಸತಿ ನೋಡಿ ಟೈಮಿಂಗ್ಸ್ ಎಲ್ಲ, ಓಕೆ? ಮೇ ಬಿ ಆಫ್ಟರ್ 5 ಇರುತ್ತೆ. ಆಫ್ಟರ್ 5 ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ, ಓಕೆ? ಓಕೆ, ಸ್ಟಾರ್ಟ್ ಮಾಡುವ. One second. Yes. Trishant. Okay. Okay. Ready now? Yes. Ready now? So from this semiconductor electronics, ಈ ಚಾಪ್ಟರ್ ಇಂದ ಸಹಿತ ನಮಗೆ 3 ಕ್ವೆಶ್ಚನ್ಸ್ ಬರುತ್ತೆ, ಓಕೆ? 3 ಕ್ವೆಶ್ಚನ್ಸ್ ಫ್ರಮ್ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಇಸ್ ಇಟ್ ಕ್ಲಿಯರ್? ಓಕೆ. ಇನ್ನೊಂದು ಮ್ಯಾಕ್ಸಿಮಮ್ 45 ಮಿನಿಟ್ಸ್ ಟು 1 ಅವರ್, ಓಕೆ? ಮ್ಯಾಕ್ಸಿಮಮ್ 45 ಮಿನಿಟ್ಸ್ ಟು 1 ಅವರ್ ಅಲ್ಲಿ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ, ರೈಟ್? ಓಕೆ. KG ಗೇಮರ್, ಓಕೆ. ಊಟ ಮಾಡಬೇಕು, ಇನ್ನೂ ಮಾಡಿಲ್ಲ, ಓಕೆ? ಸೊ ಲೀಡ್ ಬೋರ್ಡ್ ನೋಡ್ತೀರಾ? ಸೊ ನಿಮ್ಮ ಸ್ಕೋರ್ನ, ಇನ್ನೂ ವರ್ಕ್ ಆಗಿಲ್ಲ, ಓಕೆ? ನಾವು ಲೀಡ್ ಬೋರ್ಡ್ ಯಾರು ಲೀಡಲ್ಲಿ ಇದ್ದೀರಾ? AK ಬೀಜಂ, ಭಾವದೇಶ್, ಧನಶ್ರೀ, ಸೃಷ್ಟಿ, ಇಟ್ಸ್ ಮೀ ವೀರು, ಶಾಲಿನಿ, ಸಮರ್ಥ್, ಜಗದೀಶ್, ಕಾರ್ತಿಕ್, ಮಂಜುಳಾ. ಟಾಪ್ 10. ಗುಡ್, ಓಕೆ? ಸೊ ಇವತ್ತು ಹೈಯೆಸ್ಟ್ ಪೋಲ್ ಅಲ್ಲಿ ಇಂಟರಾಕ್ಟ್ ಮಾಡಿರೋರು ಅರೌಂಡ್ 300+ ಸ್ಟೂಡೆಂಟ್ಸ್ ಇಂಟರಾಕ್ಟ್ ಮಾಡ್ತಾ ಇದ್ದಾರೆ, ಓಕೆ? 300+, ಓಕೆ? ವೆಲ್ಕಮ್ ವಾಸಿಂ, ಓಕೆ? ಫೈನ್. ಸ್ಟಾರ್ಮ್ ಬ್ರೇಕರ್, ರೇ ಆಪ್ಟಿಕ್ಸ್ ಅಂಡ್ ವೇವ್ ಆಪ್ಟಿಕ್ಸ್ ನೀವೇ ಮಾಡಿ. ಎಸ್, ಮಾಡೋಣ. ನೀವು ಕೇಳೋದೆಚ್ಚ, ನಾವು ಮಾಡೋದೆಚ್ಚ, ಹೇಳಿ. ಎಸ್, ಓಕೆ? ನಾನು ಮ್ಯಾಥ್ಸ್ ಹೇಗೆ ಮಾಡೋಕ್ಕಾಗುತ್ತೆ? ಗುರು ಸರ್ ಇದ್ದಾರೆ, ಓಕೆ? ಗುರು ಸರ್ ಇದ್ದಾರೆ, ವೈಷ್ಣವಿ ಮೇಡಮ್ ಇದ್ದಾರೆ, ಅವರು ಮಾಡ್ತಾರೆ, ಓಕೆ? ರಾಹುಲ್ ಕುಮಾರ್, ಮೇ ಬಿ ನಾಳೆ ಮ್ಯಾಥ್ಸ್ ಕ್ಲಾಸ್ ಇರಬೇಕಲ್ಲ, ಲೈವ್ ಸೆಷನ್. ಎಸ್. ಭಾರತಿ, ಚೆಕ್ ಮಾಡು, ಓಕೆ? ಇವಾಗ ಟ್ರೈ ಮಾಡಿ ನೋಡೋಣ, ಓಕೆ? ಎಸ್, ಫೈನ್. ಸ್ಟಾರ್ಟ್, ಓಕೆ? ನಾವು ಸೊ ಈ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಮೇನ್ಲಿ ಬೇಸ್ಡ್ ಆನ್ ಕಂಡಕ್ಟಿವಿಟಿ ಮೇಲೆನೆ ವರ್ಕ್ ಆಗೋದು, ಓಕೆ? ಕಂಡಕ್ಟಿವಿಟಿ ಯಾವ ಪ್ರಾಪರ್ಟಿ ಮೇಲೆ ಈ ಸೆಮಿ ಕಂಡಕ್ಟರ್ಸ್ ವರ್ಕ್ ಆಗುತ್ತೆ? ಸೆಮಿ ಕಂಡಕ್ಟರ್ಸ್, ಓಕೆ? ಕಂಡಕ್ಟಿವಿಟಿ ಪ್ರಾಪರ್ಟಿ ಕಾಲ್ಡ್ ಕಂಡಕ್ಟಿವಿಟಿ, ಓಕೆ? ಸೊ ಎಕ್ಸಾಂಪಲ್ ಹೇಳೋದಾದ್ರೆ, ನಾರ್ಮಲ್ ಆಗಿ ಒಂದು ಕಂಡಕ್ಟರ್ಗೆ ಹೀಟ್ ಮಾಡಿದ್ರೆ ಏನಾಗುತ್ತೆ? ರೆಸಿಸ್ಟೆನ್ಸ್ ಸಹಿತ ಜಾಸ್ತಿ ಆಗುತ್ತೆ, ರೈಟ್? ಒಂದು ನಾರ್ಮಲ್ ಕಂಡಕ್ಟರ್ಗೆ ಮೆಟಲ್ಸ್ಗಾದ್ರೆ ಹೀಟ್ ಅಪ್ ಮಾಡಿದ್ರೆ ರೆಸಿಸ್ಟೆನ್ಸ್ ಸಹಿತ ಜಾಸ್ತಿ ಆಗುತ್ತೆ. ಬಿಕಾಸ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಇಟ್ ಈಸ್ ಡಿಪೆಂಡ್ಸ್ ಆನ್ ಟೆಂಪರೇಚರ್ ಆಲ್ಸೋ. ಬಟ್ ಈ ಸೆಮಿ ಕಂಡಕ್ಟರ್ ಅಲ್ಲಿ ಟೆಂಪರೇಚರ್ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ? ಕಂಡಕ್ಟಿವಿಟಿ ಸಹಿತ ಜಾಸ್ತಿ ಆಗುತ್ತೆ. ದಟ್ ಈಸ್ ದ ಸ್ಪೆಷಾಲಿಟಿ. ಅಟ್ 0 ಡಿಗ್ರಿ ಸೆಲ್ಸಿಯಸ್ ಏನಾಗುತ್ತೆ? ಈ ಸೆಮಿ ಕಂಡಕ್ಟರ್ ಇನ್ಸುಲೇಟರ್ ಆಗಿ ವರ್ಕ್ ಆಗುತ್ತೆ. ಸೂಪರ್ ಕಂಡಕ್ಟರ್ ಬಗ್ಗೆ ಮಾತಾಡ್ತಿಲ್ಲ, ನಾವು ಸೆಮಿ ಕಂಡಕ್ಟರ್ ಬಗ್ಗೆ ಮಾತಾಡ್ತಿರೋದು. ಎಸ್, ಓಕೆ, ರೈಟ್? ಸೊ ಮೆಟಲ್ಸ್ ತಗೊಂಡ್ರೆ ಟೆಂಪರೇಚರ್ ಜೊತೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಬಟ್ ಸೆಮಿ ಕಂಡಕ್ಟರ್ ತಗೊಂಡ್ರೆ ಟೆಂಪರೇಚರ್ ಇನ್ಕ್ರೀಸ್ ಆದ್ರೆ ಕಂಡಕ್ಟಿವಿಟಿ ಜಾಸ್ತಿ ಆಗುತ್ತೆ, ಓಕೆ? ಬೋತ್ ಆರ್ ಇನ್ಕ್ರೀಸಿಂಗ್. ಬಟ್ ಮೆಟಲ್ಸ್ ತಗೊಂಡ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್, ಸೆಮಿ ಕಂಡಕ್ಟರ್ಸ್ ತಗೊಂಡ್ರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಕ್ಲಿಯರ್? ಓಕೆ? ಸೊ ನೆಕ್ಸ್ಟ್, ಫಸ್ಟ್ ಒನ್ ಎನರ್ಜಿ ಬ್ಯಾಂಡ್ ಥಿಯರಿ. ಇಲ್ಲಿ ಎನರ್ಜಿ ಬ್ಯಾಂಡ್ ಥಿಯರಿ ಅನ್ನೋದು 2 ವಿಧದಲ್ಲಿ ನಾವು ಹೇಳ್ಬೋದು. ಒಂದು ಕಂಡಕ್ಷನ್ ಬ್ಯಾಂಡ್, ಇನ್ನೊಂದು ಯಾವುದು ವೇಲೆನ್ಸ್ ಬ್ಯಾಂಡ್ ಅಂಡ್ ಇನ್ನೊಂದು ಕಂಡಕ್ಷನ್ ಬ್ಯಾಂಡ್, ಓಕೆ?
ವೇಲೆನ್ಸ್ ಬ್ಯಾಂಡ್ ಅಂಡ್ ಕಂಡಕ್ಷನ್ ಬ್ಯಾಂಡ್. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಈ ವೇಲೆನ್ಸ್ ಬ್ಯಾಂಡ್ ಮತ್ತೆ ಕಂಡಕ್ಷನ್ ಬ್ಯಾಂಡ್ ಅಂದ್ರೆ ಏನು? ವೇಲೆನ್ಸ್ ಬ್ಯಾಂಡ್ ಅನ್ನೋದು ಲೋಯೆಸ್ಟ್ ಎನರ್ಜಿ ಲೆವೆಲ್ ವೇರ್ ಆಲ್ ದ ಫ್ರೀ ಎಲೆಕ್ಟ್ರಾನ್ಸ್ ವಿಲ್ ಬಿ ಅಲ್ಲಿ ಇರುತ್ತೆ. ಓಕೆ, ಆ ಸ್ಟೇಟ್ ಅಲ್ಲಿ ಇರುತ್ತೆ. ಯಾವಾಗ ನಾವು ಹೀಟ್ ಮಾಡ್ತೀವಿ ಅದಕ್ಕೆ ಎನರ್ಜಿ ಸಿಗುತ್ತೆ, ಅವಾಗ ಎಲೆಕ್ಟ್ರಾನ್ಸ್ ಇನ್ ಅ ವೇಲೆನ್ಸ್ ಬ್ಯಾಂಡ್ ಮೂವ್ ಟು ದ ಕಂಡಕ್ಷನ್ ಬ್ಯಾಂಡ್. ಅವಾಗ ಕಂಡಕ್ಷನ್ ಬ್ಯಾಂಡ್ ಅಲ್ಲಿ ಎಲೆಕ್ಟ್ರಾನ್ಸ್ ಕಂಡಕ್ಟ್ ಮಾಡೋದ್ರಿಂದ ನಮಗೆ ಕರೆಂಟ್ ಎಲೆಕ್ಟ್ರಿಸಿಟಿ ಬರುತ್ತೆ. ಮ್ಯಾಕ್ಸಿಮಮ್ ಅಲ್ಲ, ಸ್ಮಾಲ್ ಸ್ಮಾಲ್ ಕಾಂಪೊನೆಂಟ್ಸ್ ಬಗ್ಗೆ ಹೇಳ್ತಿರೋದು. ಗಾಟ್ ಇಟ್? ಓಕೆ, ನಾವ್ ಇವಾಗ ನಮಗೆ 3 ಮೆಟೀರಿಯಲ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ 3 ಮೆಟೀರಿಯಲ್ಸ್. ದ ಫಸ್ಟ್ ಒನ್, ಓಕೆ, ದ ಫಸ್ಟ್ ಒನ್ ದಟ್ ಈಸ್ ದ ಕಂಡಕ್ಟರ್ಸ್. ದ ಫಸ್ಟ್ ಒನ್ ಕಂಡಕ್ಟರ್ಸ್. ನಿಮಗೆ ಕ್ವಶನ್ಸ್ ಬಂದಿದೆ, ಮಲ್ಟಿಪಲ್ ಟೈಮ್ಸ್ ರಿಪೀಟ್ ಆಗಿದೆ ಬೇಸ್ ಮೇಲೆ. ಓಕೆ, ಕಂಡಕ್ಟರ್ಸ್. ನೆಕ್ಸ್ಟ್ ಒನ್ ಸೆಮಿ ಕಂಡಕ್ಟರ್ಸ್. ನೆಕ್ಸ್ಟ್ ಒನ್ ಇನ್ಸುಲೇಟರ್ಸ್. ಈ 3 ಮಟೀರಿಯಲ್ಸ್ ಮೇಲೆ ಎನರ್ಜಿ ಲೆವೆಲ್ ಬಗ್ಗೆ ಕೇಳ್ತಾರೆ, ಅಥವಾ ವಾಟ್ ಆರ್ ದ ವ್ಯಾಲ್ಯೂ ಆಫ್ ಎನರ್ಜಿ ಗ್ಯಾಪ್ ಅಂತ ಕೇಳ್ತಾರೆ. ಇದನ್ನ ಫೋರ್ಬಿಡನ್ ಗ್ಯಾಪ್ ಅಂತಾನು ಕೇಳ್ತಾರೆ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಿದ್ರೆ, ನೆಕ್ಸ್ಟ್ ಸ್ಲೈಡ್ ನೋಡೋಣ, 1 ಸೆಕೆಂಡ್ ಅಲ್ಲಿ ಚೆಕ್. ಓಕೆ, ಇಲ್ಲ. ಸೊ ಇಲ್ಲಿ ನೆಕ್ಸ್ಟ್ ಇಲ್ಲೇ ಕನ್ಸಿಡರ್ ಮಾಡ್ಕೋತೀನಿ, ಇದು ಇಂಪಾರ್ಟೆಂಟ್. ಓಕೆ, ಸೊ ಕಂಡಕ್ಷನ್, so for example idu valence band. Okay, let me consider this as a valence band, right? Valence band. Next, yes, okay, now this is a valence band and this is the conduction band, right? ಇವೆರಡನ್ನು ಕಂಪೇರ್ ಮಾಡಿದಾಗ, ವೇಲೆನ್ಸ್ ಬ್ಯಾಂಡ್ ಮತ್ತೆ ಕಂಡಕ್ಷನ್ ಬ್ಯಾಂಡ್ ಕಂಪೇರ್ ಮಾಡಿದಾಗ, ಫಾರ್ ಕಂಡಕ್ಟರ್ಸ್, ವಾಟ್ ಈಸ್ ಇಜಿ ವ್ಯಾಲ್ಯೂ, ಅಂಡ್ ಫಾರ್ ಸೆಮಿಕಂಡಕ್ಟರ್ಸ್ಗೆ ವಾಟ್ ಈಸ್ ಇಜಿ ವ್ಯಾಲ್ಯೂ, ಅಂಡ್ ಫಾರ್ ಇನ್ಸುಲೇಟರ್ಸ್, EG, what is the value? Do you have any idea? About these values? ಗೊತ್ತಿದ್ರೆ ಹೇಳ್ಬೋದು. ನಿಮಗೆ ಸ್ವಲ್ಪ ರೀಕಾಲ್ ಮೆಮರಿನ ಇನ್ಕ್ರೀಸ್ ಮಾಡ್ಬೋದು. ಗೊತ್ತಿದ್ರೆ ಹೇಳಿ, ಇಲ್ಲ ಅಂದ್ರೆ ಇಲ್ಲ. ಓಕೆ, ನಾವ್ ಇವಾಗ ಸೊ ಫಸ್ಟ್ ಒನ್ ಕಂಡಕ್ಟರ್ಸ್ ಅಂತ ತಗೊಂಡಾಗ ಏನಾಗುತ್ತೆ, ಈ ಕಂಡಕ್ಷನ್ ಬ್ಯಾಂಡ್ ಮತ್ತು ವೇಲೆನ್ಸ್ ಬ್ಯಾಂಡ್ ಓವರ್ಲ್ಯಾಪ್ ಆಗಿರುತ್ತೆ. ಓಕೆ, ಓವರ್ಲ್ಯಾಪ್ ಆಗಿರೋದ್ರಿಂದ ಈ ಕಂಡಕ್ಷನ್ ಬ್ಯಾಂಡ್ ಅಂದ್ರೆ ಈ ಎನರ್ಜಿ ಅಂದ್ರೇನು, ಇದರಲ್ಲಿ ಮಧ್ಯೆ ಇರೋ ಗ್ಯಾಪ್ ನೇ ನಾವು ಎನರ್ಜಿ ಗ್ಯಾಪ್ ಅಂತ ಕೇಳ್ತೀವಿ. ಅಂಡ್ ಇಸ್ ಮೆಜರ್ಡ್ ಇನ್ ಎಲೆಕ್ಟ್ರಾನ್ ವೋಲ್ಟ್. ಓಕೆ, ಈ ಮಧ್ಯೆ ಇರುವ ಗ್ಯಾಪ್ ನೇ ನಾವು ಎನರ್ಜಿ ಗ್ಯಾಪ್ ಅಂತ ಕರಿತೀವಿ. ಸೊ ಫಾರ್ ಎ ಕಂಡಕ್ಟರ್ಸ್ ಇದು ಓವರ್ಲ್ಯಾಪ್ ಆಗಿರುತ್ತೆ. ಫಾರ್ ಕಂಡಕ್ಟರ್ಸ್ ಓವರ್ಲ್ಯಾಪ್ ಆಗಿರೋದ್ರಿಂದ ಆಲ್ಮೋಸ್ಟ್ 0. ಈಜಿ ವ್ಯಾಲ್ಯೂ ಇಸ್ ಎ 0. ಓಕೆ, ಅಂಡ್ ನೆಕ್ಸ್ಟ್ ಒನ್ ಫಾರ್ ಎ ಸೆಮಿಕಂಡಕ್ಟರ್ಗೆ ಇಟ್ ಈಸ್ ಅ 1 electron volt. ನಿಯರ್ ಬೈ 1 electron volt. ಅಥವಾ ನಮ್ಮ ಬೋರ್ಡ್ ರಿಲೇಟೆಡ್ ಓದೋದಾದ್ರೆ ಯಾವ ರೀತಿ ಓದ್ತೀವಿ ಅಂತಂದ್ರೆ, ಇಟ್ ಈಸ್ ಲೆಸ್ ದ್ಯಾನ್ 3 electron volt ಅಂತ ಓದ್ತೀವಿ. ಲೆಸ್ ದ್ಯಾನ್ 3 electron volt ಅಂತ ಹೇಳ್ತೀವಿ, ರೈಟ್? ಅದೇ ಇನ್ಸುಲೇಟರ್ಸ್ ಅಂದ್ರೆ ಈ ಸೆಮಿ ಕಂಡಕ್ಟರ್ಸ್ ಅಟ್ 0 ಡಿಗ್ರಿ ಸೆಲ್ಸಿಯಸ್ ಈ ತರ ಹೇಳ್ಬೋದು. ಇನ್ಸುಲೇಟರ್ಸ್ ನಥಿಂಗ್ ಬಟ್ ಸೆಮಿ ಕಂಡಕ್ಟರ್ಸ್ ಅಟ್ 0 ಡಿಗ್ರಿ ಸೆಲ್ಸಿಯಸ್ ಸೆಮಿ ಕಂಡಕ್ಟರ್ಸ್ ಸಹಿತ ಇನ್ಸುಲೇಟರ್ಸ್ ಆಗಿ ಆಕ್ಟ್ ಮಾಡುತ್ತೆ. ಅವಾಗ ವಾಟ್ ಈಸ್ ದ ಎನರ್ಜಿ ಗ್ಯಾಪ್ ಬಿಟ್ವೀನ್ ಕಂಡಕ್ಷನ್ ಅಂಡ್ ವೇಲೆನ್ಸ್ ಬ್ಯಾಂಡ್? ಇದು ಮೋರ್ ದ್ಯಾನ್ 3 electron volt ಇರುತ್ತೆ. ಮೋರ್ ದ್ಯಾನ್ 3 electron volt. ನಿಮಗೆ ಈ ಈಜಿ ವ್ಯಾಲ್ಯೂ ಕೊಟ್ಟು ವಾಟ್ ಟೈಪ್ ಆಫ್ ಮೆಟೀರಿಯಲ್ ಅಂತ ಕೇಳ್ಬೋದು. ಎನರ್ಜಿ ಗ್ಯಾಪ್ ಈಸ್ ಲೆಸ್ ದ್ಯಾನ್ 3 electron volt. ವಾಟ್ ಈಸ್ ಯುವರ್ ಆನ್ಸರ್? ಸೆಮಿಕಂಡಕ್ಟರ್ಸ್. ಎನರ್ಜಿ ಗ್ಯಾಪ್ ಈಸ್ 0. ದಟ್ ಮೀನ್ಸ್ ಇಟ್ ಇಸ್ ಎ ಕಂಡಕ್ಟರ್. ಅಂಡ್ ಇಫ್ ಎನರ್ಜಿ ಗ್ಯಾಪ್ ಈಸ್ ಗ್ರೇಟರ್ ದ್ಯಾನ್ 3 electron volt, ಅವಾಗ ಏನ್ ಹೇಳ್ತೀರಾ? ದಟ್ ಈಸ್ ಎ ಇನ್ಸುಲೇಟರ್ಸ್. ವೆರಿ ಗುಡ್. ಓಕೆ, ನಾವ್ ನೆಕ್ಸ್ಟ್ ಒನ್ ನೋಡೋದಾದ್ರೆ, next one, okay. Concept of holes in a semiconductor. So first of all, semiconductors ಅಲ್ಲಿ 2 ರೀತಿ ಬರುತ್ತೆ. ಒಂದು ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್, ಇನ್ನೊಂದು ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂತ ಬರುತ್ತೆ. ಈ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅನ್ನೋದು ಪ್ಯೂರ್ ಸೆಮಿಕಂಡಕ್ಟರ್. ಇಲ್ಲಿ ಪ್ಯೂರ್ ಸೆಮಿಕಂಡಕ್ಟರ್ ಆಗಿರೋದ್ರಿಂದ ಇದರಲ್ಲಿ ಕಂಡಕ್ಟಿವಿಟಿ ಕಮ್ಮಿ ಇರುತ್ತೆ.
ಬಟ್ ಎಕ್ಸ್ಟ್ರಾನ್ಸಿಕ್ ಸೆಮಿಕಂಡಕ್ಟರ್ ಅನ್ನೋದು ಇಟ್ ಈಸ್ ಎ ಇಂಪ್ಯೂರ್ ಸೆಮಿಕಂಡಕ್ಟರ್. ಇಂಪ್ಯೂರ್ ಅಂತ ಯಾಕೆ ಹೇಳ್ತೀವಿ? ಈ ಎಕ್ಸ್ಟ್ರಾನ್ಸಿಕ್ ಸೆಮಿಕಂಡಕ್ಟರ್ ಅಲ್ಲಿ ನಾವು ಡೋಪಿಂಗ್ ಮಾಡ್ತೀವಿ, ರೈಟ್? ಡೋಪಿಂಗ್ ಮಾಡ್ತೀವಿ. ಸೊ ಈ ಡೋಪಿಂಗ್ ಬೇಸಿಸ್ ಮೇಲೆ ನಮಗೆ ಎರಡು ಟೈಪ್ ಆಫ್ ಅಗೇನ್ ಸೆಮಿಕಂಡಕ್ಟರ್ ಸಿಗುತ್ತೆ ಬೇಸ್ಡ್ ಆನ್ ಆ ಡೋಪಿಂಗ್. ಪಿ ಟೈಪ್ ಮತ್ತೆ ಎನ್ ಟೈಪ್, ಸೆಮಿಕಂಡಕ್ಟರ್ಸ್ ಸಿಗುತ್ತೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾವು ಸೆಮಿಕಂಡಕ್ಟರ್ ನ ಡಿವೈಡ್ ಮಾಡಿದ್ರೆ, ಓಕೆ, ಸೆಮಿಕಂಡಕ್ಟರ್ ಮೆಟೀರಿಯಲ್ ನ ಡಿವೈಡ್ ಮಾಡಿದ್ರೆ ಯಾವ ತರ ಬರುತ್ತೆ? ಫಸ್ಟ್ ಒನ್ ಸೆಮಿಕಂಡಕ್ಟರ್. ಈ ಸ್ಲೈಡ್ ಅಲ್ಲಿ ನಿಮಗೆ ಫುಲ್ ಸೆಮಿಕಂಡಕ್ಟರ್ ಬಗ್ಗೆ ಅರ್ಥ ಆಗ್ಬಿಡುತ್ತೆ. ಓಕೆ, ಈ ಪರ್ಟಿಕ್ಯುಲರ್ ಸ್ಲೈಡ್ ಅಲ್ಲಿ ಫುಲ್ A to Z ಗೊತ್ತಾಗ್ಬಿಡುತ್ತೆ. ಓಕೆ, ನಾವು ಈ ಸೆಮಿಕಂಡಕ್ಟರ್ ಡಿವೈಡ್ ಇಂಟು ಟೂ ಪಾರ್ಟ್ಸ್. ಒಂದು ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್, okay, semiconductor, and you can call it as a pure semiconductor, and this one extrinsic semiconductor, ಇದು impure semiconductor ಅಂತ ಹೇಳ್ಬೋದು. impure semiconductor, impure ಅಂತ ಯಾಕೆ ಹೇಳ್ತೀವಿ ಅಂದ್ರೆ it is a doped, this one is doped semiconductor. doped semiconductor ಅಂದ್ರೆ ಏನು? ಆಡಿಂಗ್, ಇದನ್ನ ಡೋಪಿಂಗ್ ಸೆಮಿಕಂಡಕ್ಟರ್ ಅಂತ ಹೇಳ್ತೀವಿ. ಡೋಪಿಂಗ್ ಅಂದ್ರೆ ಏನು? ಡೋಪಿಂಗ್ ಅಂದ್ರೆ ಆಡಿಂಗ್ ಇಂಪ್ಯೂರಿಟೀಸ್, ದ ಪ್ರೊಸೆಸ್ ಆಫ್ ಆಡಿಂಗ್ ಇಂಪ್ಯೂರಿಟೀಸ್. ಓಕೆ, process of adding impurities the semiconductor. So for example, ಇಲ್ಲಿ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂತ ತಗೊಂಡಾಗ ಸಿಲಿಕಾನ್ ಮತ್ತೆ ಜರ್ಮೇನಿಯಂ ಅಂತ ತಗೋಬಹುದು, ರೈಟ್? ಸಿಲಿಕಾನ್ ಮತ್ತೆ ಜರ್ಮೇನಿಯಂ ಅಂತ ತಗೋಬಹುದು. ಈ ಸಿಲಿಕಾನ್ ಮತ್ತೆ ಜರ್ಮೇನಿಯಂಗೆ ಈ ಡೋಪಿಂಗ್ ಮಾಡಿದ್ರೆ ಅವೇ ನಾವು ಎಕ್ಸ್ಟ್ರಾನ್ಸಿಕ್ ಸೆಮಿಕಂಡಕ್ಟರ್ ಆಗುತ್ತೆ. ಬೇಸ್ಡ್ ಆನ್ ವಾಟ್ ಟೈಪ್ ಆಫ್ ಡೋಪಿಂಗ್ ಇಟ್ ಈಸ್, ನಾವು ಅಗೇನ್ ಈ ಎಕ್ಸ್ಟ್ರಾನ್ಸಿಕ್ ಸೆಮಿಕಂಡಕ್ಟರ್ ನ ಎರಡು ರೀತಿಯಲ್ಲಿ ಡಿವೈಡ್ ಮಾಡಬಹುದು. ಒಂದು ಪಿ ಟೈಪ್ ಸೆಮಿಕಂಡಕ್ಟರ್, ಇನ್ನೊಂದು ಎನ್ ಟೈಪ್ ಸೆಮಿಕಂಡಕ್ಟರ್. ಓಕೆ, ಈ ಪಿ ಟೈಪ್ ಮತ್ತೆ ಎನ್ ಟೈಪ್ ಸೆಮಿಕಂಡಕ್ಟರ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ, ಪಿ ಟೈಪ್ ಮತ್ತೆ ಎನ್ ಟೈಪ್ ಅಂತ ಸೆಮಿಕಂಡಕ್ಟರ್ ಕನ್ಸಿಡರ್ ಮಾಡಿದಾಗ ವಾಟ್ ಇಸ್ ದ ಡೋಪಿಂಗ್ ಮಟೀರಿಯಲ್ ಅಂತ ಕೇಳ್ಬೋದು. ಇಲ್ಲಿ ನಿಮಗೆ ಅರ್ಥ ಆಗಿಲ್ಲ ಅಂತೇಳಿ ಅಂದ್ರೆ ಟ್ರಿಕ್ ಅಂದ್ಕೊಳ್ಳಿ, ಬಿನಾಲ್ ಅಂತ ಓದ್ಕೊಳ್ಳಿ. ಓಕೆ, ಬಿನಾಲ್, ದಿಸ್ ಇಸ್ ದ ಡೋಪಿಂಗ್ ಮಟೀರಿಯಲ್ ಎಲಿಮೆಂಟ್ ಅಂತ ಹೇಳ್ಬೋದು. ಇದಕ್ಕೆ ಪಾಸ್ ಬಿ, ಓಕೆ, ಪಾಸ್ ಓಕೆ, ಪಾಸ್ ಬಿ. ಸೊ ಇಲ್ಲಿ ವಾಟ್ ಆರ್ ದ ಮೀನಿಂಗ್ ಆಫ್ ದಿಸ್ ಬಿನಾಲ್? ಸೊ ಇಲ್ಲಿ ಬೋರಾನ್, ಇಂಡಿಯಂ, ಅಲ್ಯೂಮಿನಿಯಂ. ಈ ಎನ್ ಟೈಪ್ ಇದಕ್ಕೆ ಫಾಸ್ಫರಸ್, ಆರ್ಸೆನಿಕ್ ಮತ್ತೆ ಇನ್ನೊಂದು ಬರುತ್ತೆ ಆಂಟಿಮನಿ, ರೈಟ್? ಸೊ ಇಲ್ಲಿ ಪಿ ಎ, ಒನ್ ಸೆಕೆಂಡ್, ಇಲ್ಲಿ ಸ್ವಲ್ಪ ಇದಾಗಿರೋದು, ಫಾಸ್ಫರಸ್, ಆಂಟಿಮನಿ, ಓಕೆ, ಎಸ್, ಕ್ಲಿಯರಾ? ಎಸ್, ದೀಸ್ ಆರ್ ದ ಡೋಪಿಂಗ್ ಎಲಿಮೆಂಟ್ಸ್. ಇದರ ಮೇಲೆ ಪಿ ಟೈಪ್ ಸೆಮಿಕಂಡಕ್ಟರ್ ಡೋಪ್ಡ್ ವಿತ್ ದೀಸ್ ಎಲಿಮೆಂಟ್ಸ್, ಎನ್ ಟೈಪ್ semiconductors doped with these elements. Clear? Right? Offer a doubt. Offer sigadu doubt, okay? Right? Addition of impure material. Yes, clear. Right? Okay? So ಇಷ್ಟರ ಮೇಲೆ ನಿಮಗೆ KCET ಕ್ವೆಶ್ಚನ್ ಕೇಳ್ತಾರೆ, ಎಕ್ಸ್ಟ್ರಾ ಏನು ಕೇಳಲ್ಲ. And in semiconductor logic gates concept delete ಆಗಿದೆ, triodes delete ಆಗಿದೆ, that is the transistors delete ಆಗಿದೆ. Okay? Clear? Yes. All ball in game, yeah. Good. Okay, arsenic AS, yes, clear. Okay, yes, fine. Now so ಇಷ್ಟನಾ? ನೆಕ್ಸ್ಟ್ ಒನ್. ಫಸ್ಟ್ ನಿಮಗೆ ಇಷ್ಟು ಥಿಯರಿ ಎಲ್ಲ ಇದೆಯಲ್ಲ, ಇಷ್ಟೆಲ್ಲ ಬೇಕಾಗಿಲ್ಲ. ಜಸ್ಟ್ ಏನು ತಿಳ್ಕೊಬೇಕಂದ್ರೆ ಕಾನ್ಸೆಪ್ಟ್ ಆಫ್ ಹೋಲ್ಸ್ ಅಂದ್ರೆ ಇಟ್ ಈಸ್ ದ ವೇಕೆಂಟ್ ಪ್ಲೇಸ್ ಅಥವಾ ವೇಕೆಂಟ್ ಪ್ಲೇಸ್ ಫಾರ್ ಹೋಲ್, ಅಂದ್ರೆ ವೇಕೆಂಟ್ ಪ್ಲೇಸ್ ಆಫ್ ಎಲೆಕ್ಟ್ರಾನ್. ಈ ಎಲೆಕ್ಟ್ರಾನ್ ಒಂದು ಪ್ಲೇಸ್ ಇಂದ ಬೇರೆ ಕಡೆ ಹೋಗುತ್ತಲ್ಲ, ಟ್ರಾನ್ಸಿಷನ್ ಆಗುತ್ತಲ್ಲ, ಆ ಉಳಿದಿರೋ ಪ್ಲೇಸ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಒಬ್ರು ಕೂತ್ಕೊಂಡಿರ್ತಾರೆ ಸೀಟ್ ಅಲ್ಲಿ, ಓಕೆ, ಕನ್ಸಿಡರ್ ಒಂದು ಬಿಗ್ ಹಾಲ್ ಅಲ್ಲಿ ಒಬ್ರು ಕೂತ್ಕೊಂಡಿರ್ತಾರೆ, ಆ ಪ್ಲೇಸ್ ಇಂದ ಅವ್ರು ಎದ್ದು ಹೋಗ್ತಾರೆ, ಅಲ್ಲಿ ಜಾಗ ಖಾಲಿ ಉಳಿತಲ್ಲ, ಆ ಪ್ಲೇಸ್ ನಾವು ಹೋಲ್ ಅಂತ ಕರೀತಾರೆ. ಓಕೆ, ಹೋಲ್ಸ್, ಕಾನ್ಸೆಪ್ಟ್ ಆಫ್ ಹೋಲ್ಸ್. ಇದ್ರ ಪ್ರಕಾರ ನೋಡಿದ್ರೆ ಇಟ್ ಇಸ್ ಅ ಮಿಸ್ಸಿಂಗ್ ಎಲೆಕ್ಟ್ರಾನ್ ಇನ್ ಎ ವೇಲೆನ್ಸ್ ಬಾಂಡ್. ಓಕೆ, ಮಿಸ್ಸಿಂಗ್ ಎಲೆಕ್ಟ್ರಾನ್ ಇನ್ ಎ ವೇಲೆನ್ಸ್ ಬಾಂಡ್, ದಟ್ ಶುಡ್ ಬಿ ಯು ಅಂಡರ್ಸ್ಟ್ಯಾಂಡ್. ಓಕೆ, ಇಟ್ ಇಸ್ ಅ ಕಂಡಕ್ಷನ್ ಬ್ಯಾಂಡ್ ಅಲ್ಲ, ಇಟ್ ಇಸ್ ಅ ವೇಲೆನ್ಸ್ ಬ್ಯಾಂಡ್. ನೆಕ್ಸ್ಟ್ ಒನ್, ಇಟ್ ಆಕ್ಟ್ಸ್ ಆಸ್ ಎ ಪಾಸಿಟಿವ್ ಚಾರ್ಜ್. ಇದು ಪಾಸಿಟಿವ್ ಚಾರ್ಜ್ ಅಲ್ಲ, ಬಟ್ ಆಕ್ಟ್ಸ್ ಆಸ್ ಎ ಪಾಸಿಟಿವ್ ಚಾರ್ಜ್, ರೈಟ್?
ಎಸ್, ಡೋಪಿಂಗ್ ಅಂದ್ರೆ ಪ್ರಾಸೆಸ್ ಆಫ್ ಆಡಿಂಗ್ ಇಂಪ್ಯೂರಿಟೀಸ್ ಟು ದ ಸೆಮಿಕಂಡಕ್ಟರ್ಸ್, ರೈಟ್? ನಾವ್ ನೆಕ್ಸ್ಟ್ ಒನ್, ಇಟ್ಸ್ effective mass is more than electron. Okay, next one, it is mobility is less than electron. ಇದೆಲ್ಲ theory part ಆಯ್ತು. Let's move on to the next concept, that is the p type and n type. ಇದು ಆಲ್ರೆಡಿ ಇದೆ. One second. Yes, ಇದು ಸ್ಟಾರ್ಟಿಂಗ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಓವರ್ಲ್ಯಾಪಿಂಗ್ ಫಾರ್ ಎ ಕಂಡಕ್ಟರ್. ಓಕೆ, ದಿಸ್ ಇಸ್ ಫಾರ್ ಕಂಡಕ್ಟರ್. ಕಾಪರ್ ಆಗಿರ್ಬೋದು, ಐರನ್ ಆಗಿರ್ಬೋದು, ಅಲ್ಯೂಮಿನಿಯಂ, ಸೋಡಿಯಂ, ಇವೆಲ್ಲ ಕಂಡಕ್ಟರ್ಸ್ ಅಲ್ಲಿ ಬರುತ್ತೆ. ಇಲ್ಲಿ ಓವರ್ಲ್ಯಾಪ್ ಆಗಿದೆ. ದೇರ್ ಫೋರ್ ಇಜಿ ವ್ಯಾಲ್ಯೂ, ದಟ್ ಈಸ್ ಎನರ್ಜಿ ಗ್ಯಾಪ್, ಇಸ್ ಈಕ್ವಲ್ ಟು 0 ಅಂಡ್ ಇಲ್ಲಿ ನಿಯರ್ಲಿ ಈಕ್ವಲ್ ಟು 1 ಅಥವಾ ಲೆಸ್ ದನ್ 3 ಎಲೆಕ್ಟ್ರಾನ್ ವೋಲ್ಟ್ ಅಂತ ಹೇಳ್ಬೋದು ಫಾರ್ ಎ ಸೆಮಿ ಕಂಡಕ್ಟರ್. ಓಕೆ, ಅದಾದ್ಮೇಲೆ ಇಟ್ ಇಸ್ ಗ್ರೇಟರ್ ದನ್ 3 ಎಲೆಕ್ಟ್ರಾನ್ ವೋಲ್ಟ್ ಫಾರ್ ಎ ಇನ್ಸುಲೇಟರ್ಸ್. ಓಕೆ, ಇನ್ಸುಲೇಟರ್ಸ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇರ್ತದೆ. ಸೆಮಿ ಕಂಡಕ್ಟರ್ಸ್ ಎಟ್ ಎ 0 ಡಿಗ್ರಿ ಅಥವಾ 0 ಕೆಲ್ವಿನ್ ಅಲ್ಲಿ ಇನ್ಸುಲೇಟರ್ ಆಗಿ ಆಕ್ಟ್ ಮಾಡುತ್ತೆ. ಸೆಮಿ ಕಂಡಕ್ಟರ್ ಫಾರ್ ಎಕ್ಸಾಂಪಲ್ ಇಲ್ಲಿ ಈ ತರ ಹೇಳ್ತಾರೆ, ಸಿಲಿಕಾನ್ ಅಂಡ್ ಜರ್ಮೇನಿಯಂ ಎಟ್ ಎ 0 ಡಿಗ್ರಿ ಅಥವಾ 0 ಕೆಲ್ವಿನ್ ಟೆಂಪರೇಚರ್, ವಾಟ್ ಇಸ್ ದ ಎನರ್ಜಿ ಗ್ಯಾಪ್ ಅಂತ ಹೇಳ್ತಾರೆ. ಅಲ್ಲಿ 0 ಡಿಗ್ರಿ ಅಥವಾ 0 ಕೆಲ್ವಿನ್ ಅಂತ ಮೆನ್ಷನ್ ಮಾಡಿದಾಗ ಇಟ್ ಈಸ್ ನಾಟ್ ಲೆಸ್ ದನ್ 3 ಎಲೆಕ್ಟ್ರಾನ್ ವೋಲ್ಟ್, ಇಟ್ ಈಸ್ ಗ್ರೇಟರ್ ದನ್ 3 ಎಲೆಕ್ಟ್ರಾನ್ ವೋಲ್ಟ್. ಓಕೆ, ಎಕ್ಸೆಪ್ಟ್ 0 ಕೆಲ್ವಿನ್ಗೆ ನೀವು ಲೆಸ್ ದನ್ 3 ಎಲೆಕ್ಟ್ರಾನ್ ವೋಲ್ಟ್ ಅಂತ ಕನ್ಸಿಡರ್ ಮಾಡ್ಕೋಬಹುದು. ಕ್ಲಿಯರಾ? ರೈಟ್? ಎಸ್. ನೆಕ್ಸ್ಟ್ ಒನ್, ಇದು ಮಾಸ್ ಆಕ್ಷನ್ ಲಾ ಅಂತ ಕರೆಯಲ್ಲ. ಆಕ್ಚುಲಿ ಡಿಫರೆನ್ಸ್ ಬಿಟ್ವೀನ್ ಇಂಟ್ರಿನ್ಸಿಕ್ ಅಂಡ್ ದಿಸ್ ಇಸ್ ದ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್. ಈ ಎರಡು ಸೇರಿ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್. ಓಕೆ, ಈ ಎರಡು ಸೇರಿ ಎಕ್ಸ್ಟ್ರಾನ್ಸಿಕ್ ಸೆಮಿಕಂಡಕ್ಟರ್. ಎಕ್ಸ್ಟ್ರಾನ್ಸಿಕ್, ಫಸ್ಟ್ ಆಫ್ ಆಲ್ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಏನು? ಕಂಡಕ್ಷನ್, ವೇಲೆನ್ಸ್ ಬ್ಯಾಂಡ್ ಮತ್ತೆ ಕಂಡಕ್ಷನ್ ಬ್ಯಾಂಡ್. ಓಕೆ, ಇಲ್ಲಿ ಯಾವುದೇ ತರ ಇಂಪ್ಯೂರಿಟೀಸ್ ಇಲ್ಲ, ಬಟ್ ಇಲ್ಲಿ ಇಂಪ್ಯೂರಿಟೀಸ್ ಇದೆ. ಎನ್ ಟೈಪ್ ಅಲ್ಲಿ ಡೋನಾರ್, ದಟ್ ಈಸ್ ಅ ಬೋರಾನ್ ಅಂತ ಕನ್ಸಿಡರ್ ಮಾಡ್ಕೋತೀವಿ. ಡೋನಾರ್ ಇಂಪ್ಯೂರಿಟೀಸ್, ಇಲ್ಲಿ ಅಕ್ಸೆಪ್ಟರ್ ಇಂಪ್ಯೂರಿಟೀಸ್. ಯಾಕೆ ಡೋನಾರ್ ಆಗಿರುತ್ತೆ? ಇಲ್ಲಿ ನೋಡಿ, ಪಿ ಟೈಪ್ ಅನ್ನೋದು 13 ಗ್ರೂಪ್ ಆಫ್ ಎಲಿಮೆಂಟ್ ಮತ್ತೆ ಎನ್ ಟೈಪ್ ಅನ್ನೋದು 15 ಗ್ರೂಪ್. ಆಕ್ಚುಲಿ ಸೆಮಿ ಕಂಡಕ್ಟರ್ ಅನ್ನು 14th ಗ್ರೂಪ್ ಎಲಿಮೆಂಟ್, ರೈಟ್? ಸೊ ಇಲ್ಲಿ ಪಿ ಟೈಪ್ ಅಂದ್ರೆ ಲೆಸ್ ದನ್ 14 ಅಂಡ್ ಎನ್ ಟೈಪ್ ಉಲ್ಟಾ ಆಗಿದೆ ಇಲ್ಲಿ. ಸೊ ಡೋನಾರ್ ಮತ್ತೆ ಇದು ಟ್ರೈವ್ಯಾಲೆಂಟ್. ಓಕೆ, ಟ್ರೈವ್ಯಾಲೆಂಟ್. ಸೊ ಇಲ್ಲಿ ಅಕ್ಸೆಪ್ಟರ್ ಆಗಿರುತ್ತೆ. ಸೊ ಇಲ್ಲಿ ಎನ್ ಟೈಪ್, ದಟ್ ಈಸ್ ಅ ಪೆಂಟಾವೇಲೆಂಟ್ ಗ್ರೂಪ್. ಗೊತ್ತಿಲ್ಲ ಎನ್ ಟೈಪ್ ಮತ್ತೆ ಪಿ ಟೈಪ್ಗೆ. ನೆಕ್ಸ್ಟ್ ಒನ್ ನೀವು ನೋಡಿದ್ರೆ ಎಲೆಕ್ಟ್ರಾನ್ ಮತ್ತೆ ಹೋಲ್ಸ್ ಅಷ್ಟೇ. ಇಲ್ಲಿ ಕಂಬೈನ್ ಆಗಿದೆ ಫ್ರೀ ಎಲೆಕ್ಟ್ರಾನ್ಸ್. ಓಕೆ, ಫ್ರೀ ಎಲೆಕ್ಟ್ರಾನ್ಸ್ ಪಾಸಿಟಿವ್, ದಟ್ ಈಸ್ ಅ ಡೋನಾರ್ ಅಯಾನ್ಸ್. ಸೊ ಅದೇ ರೀತಿ ಅಕ್ಸೆಪ್ಟರ್ ಆರ್ ದ ಇಂಪ್ಯೂರಿಟೀಸ್. ಓಕೆ, ನೆಕ್ಸ್ಟ್ ಒನ್ ಹೋಲ್, ನೆಗೆಟಿವ್ ಅಕ್ಸೆಪ್ಟರ್ ಅಯಾನ್. ಸೊ ಅಲ್ಲಿ ಯಾವುದು ಮೆಜಾರಿಟಿ ಇರುತ್ತೆ? ಸೊ ಪಿ ಟೈಪ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ಹೋಲ್ಸ್ ಆರ್ ಇನ್ ಅ ಮೆಜಾರಿಟಿ ಅಂಡ್ ಎಲೆಕ್ಟ್ರಾನ್ಸ್ ಆರ್ ಇನ್ ಅ ಮೈನಾರಿಟಿ. ಇಲ್ಲಿ ಎನ್ ಟೈಪ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಅಂದ್ರೆ ಫ್ರೀ ಎಲೆಕ್ಟ್ರಾನ್ಸ್ ಮತ್ತೆ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಅಂದ್ರೆ ಹೋಲ್ಸ್ ಇನ್ ಕೇಸ್ ಆಫ್ ಎ ಯಾವುದು ಎನ್ ಟೈಪ್ ಸೆಮಿಕಂಡಕ್ಟರ್. ಓಕೆ, ನೆಕ್ಸ್ಟ್ ಒನ್, ಇಂಟ್ರಾನ್ಸಿಕಲಿ ಕರೆಂಟ್ ಈಸ್ ಡ್ಯೂ ಟು ಬೋತ್ ಎಲೆಕ್ಟ್ರಾನ್ಸ್ ಅಂಡ್ ಹೋಲ್ಸ್. ಯಾವುದು? ಪ್ಯೂರ್ ಸೆಮಿಕಂಡಕ್ಟರ್ ಅಲ್ಲಿ. ಅದೇ ಎನ್ ಟೈಪ್ ಅಲ್ಲಿ ನೋಡಿದ್ರೆ ಯಾವುದು ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್? ಎಲೆಕ್ಟ್ರಾನ್ಸ್. ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಎಲೆಕ್ಟ್ರಾನ್ಸ್. ಅದೇ ಪಿ ಟೈಪ್ ಅಲ್ಲಿ ನೋಡಿದ್ರೆ ಹೋಲ್ಸ್. ಇದು ಮಲ್ಟಿಪಲ್ ಟೈಮ್ಸ್ ರಿಪೀಟ್ ಆಗಿದೆ ಇದ್ರ ಮೇಲೆ. ನೆಕ್ಸ್ಟ್ ಒನ್, ಇಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂಡ್ ನಂಬರ್ ಆಫ್ ಹೋಲ್ಸ್ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ಇಲ್ಲಿ ಈಕ್ವಲ್ ನಂಬರ್ ಅಂತ ಹೇಳ್ಬೋದು. ಯಾವುದು? ಪ್ಯೂರ್ ಸೆಮಿಕಂಡಕ್ಟರ್ ಅಲ್ಲಿ, ರೈಟ್? ಎಸ್. ಯಾವುದು? ಓಕೆ, ಫೈನ್, ಅರ್ಥ ಆಯ್ತು. ಓಕೆ, ನೆಕ್ಸ್ಟ್ ಒನ್, ಇಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ಗ್ರೇಟರ್ ದನ್ ನಂಬರ್ ಆಫ್ ಹೋಲ್ಸ್. ಅಂದ್ರೆ ಇಲ್ಲಿ ಡೋನರ್, ನಂಬರ್ ಆಫ್ ಡೋನರ್ ಮತ್ತೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಡೋನರ್ ಅಂತ ಕರಿತೀವಿ ಯಾವುದಕ್ಕೆ? ನಂಬರ್ ಆಫ್ ಎಲೆಕ್ಟ್ರಾನ್ಸ್ಗೆ. ಸೊ ಅಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ಗ್ರೇಟರ್ ದನ್ ನಂಬರ್ ಆಫ್ ಹೋಲ್ಸ್. ಬಟ್ ಇಲ್ಲಿ ನೀವು ನೋಡಿ ಎರಡು ಸೇಮ್ ಆಗ್ಬಿಟ್ಟಿದೆ. ಓಕೆ, ಇಲ್ಲ, ನಂಬರ್ ಆಫ್ ಹೋಲ್ಸ್ ಈಸ್ ಗ್ರೇಟರ್ ದನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಓಕೆ, ನೆಕ್ಸ್ಟ್ ಒನ್, ಕರೆಂಟ್ ಡ್ಯೂ ಟು ಎಲೆಕ್ಟ್ರಾನ್ಸ್ ಆಸ್ ವೆಲ್ ಆಸ್ ಹೋಲ್ಸ್. ಓಕೆ, ಇಲ್ಲಿ ಡ್ಯೂ ಟು ಓನ್ಲಿ ಎಲೆಕ್ಟ್ರಾನ್ಸ್, ಇಲ್ಲಿ ಡ್ಯೂ ಟು ಓನ್ಲಿ ಹೋಲ್ಸ್ ಬಿಕಾಸ್ ಆಫ್ ಮೆಜಾರಿಟಿ ಕ್ಯಾರಿಯರ್ಸ್ ಇನ್ ಅ ಪಿ, ದಟ್ ಈಸ್ ಎ ಹೋಲ್ಸ್. ಇನ್ ಕೇಸ್ ಆಫ್ ಎ ಎನ್ ಟೈಪ್, ದಟ್ ಈಸ್ ಅ ಡ್ಯೂ ಟು ಓನ್ಲಿ ಎಲೆಕ್ಟ್ರಾನ್ಸ್. ಗಾಟ್ ಇಟ್? ಓಕೆ, ನಾವ್ ನೆಕ್ಸ್ಟ್ ಒನ್, ಎಂಟೈರ್ಲಿ. ಇವಾಗ ಡೋಪ್ ಮಾಡಿದ್ರೆ ಏನಾಗುತ್ತೆ? ಇದು ಕ್ವಶನ್ ಬಂದಿತ್ತು ಯಾವುದಕ್ಕೆ? ನಿಮ್ಮ ಬೋರ್ಡ್ ಎಕ್ಸಾಮ್ಗೆ ಈ ಕ್ವಶನ್ ಬಂದಿತ್ತು. ಹೇಗೆ ನೋಡಿ, ಡೋಪಿಂಗ್ ಮಾಡಿದ ತಕ್ಷಣ ಎಂಟೈರ್ ಎಲಿಮೆಂಟ್ ಚಾರ್ಜ್ ಆಗಲ್ಲ, ಅದು ನ್ಯೂಟ್ರಲ್ ಆಗಿರುತ್ತೆ. ದಿಸ್ ಒನ್ ಇಸ್ ವೆರಿ ಇಂಪಾರ್ಟೆಂಟ್ ಒನ್. ಓಕೆ, ಎಂಟೈರ್ಲಿ ನ್ಯೂಟ್ರಲ್
ಎಂಟೈರ್ಲಿ ನ್ಯೂಟ್ರಲ್. ಎಸ್ ಆರ್ ನೋ? ನಿಮ್ಮ ಎಕ್ಸಾಮ್ಗೆ ಬಂದಿತ್ತಾ ಇಲ್ಲ? ರೈಟ್, ಎನ್ ಟೈಪ್ ಮತ್ತೆ ಪಿ ಟೈಪ್ ಮೇಲೆ ಬಂದಿತ್ತಾ ಇಲ್ಲ ಕ್ವಶನ್? ಸೇಮ್ ಕ್ವಶನ್ ಬಂದಿತ್ತು, ರೈಟ್? ನ್ಯೂಟ್ರಲ್. ನಾವು ಕ್ವಾಂಟಿಟಿ ಆಫ್ ಎಲೆಕ್ಟ್ರಾನ್ಸ್ ಅಂಡ್ ಹೋಲ್ಸ್ ಆರ್ ಈಕ್ವಲ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ಇನ್ ದಿಸ್ ಕೇಸ್ ಎನ್ ಟೈಪ್ ಅಲ್ಲಿ ಎಲೆಕ್ಟ್ರಾನ್ಸ್ ಆರ್ ಮೆಜಾರಿಟಿ ಅಂಡ್ ಮೈನಾರಿಟಿ, ದಟ್ ಈಸ್ ಅ ಹೋಲ್ಸ್. ಇನ್ ಪಿ ಟೈಪ್ ಅಲ್ಲಿ ಉಲ್ಟಾ, ಹೋಲ್ಸ್ ಆರ್ ಮೆಜಾರಿಟಿ ಅಂಡ್ ಮೈನಾರಿಟಿ ಎಲೆಕ್ಟ್ರಾನ್ಸ್. ಕ್ಲಿಯರಾ? ಎಸ್. ಸೊ ಜಸ್ಟ್ ಇದು ಥಿಯರಿ ಪಾರ್ಟ್ ಅಂಡ್ ದಿಸ್ ಟೇಬಲ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಒನ್ ಸೆಕೆಂಡ್. ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಈ ಟೇಬಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್. ಹಾ, ನಾವು ಎಫೆಕ್ಟ್ ಆಫ್ ಇಂಪ್ಯೂರಿಟಿನ ಸೆಮಿಕಂಡಕ್ಟರ್ಸ್. ನೋಡಿ, ಯಾವ ಇಂಪ್ಯೂರಿಟೀಸ್ ನ ಯಾವ ಟೈಪ್ ಆಫ್ ಸೆಮಿಕಂಡಕ್ಟರ್ಗೆ ಆಡ್ ಮಾಡ್ತೀವಿ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದೆ, ಬಟ್ ಸ್ಟಿಲ್ ಇಲ್ಲಿ ಸಪರೇಟ್ ಆಗಿ ನೀಟಾಗಿ ಮಾಡಿದೀವಿ. ಎನ್ ಟೈಪ್ ಅಲ್ಲಿ ನಿಮಗೆ ನಾನು ಹೇಳಿದಲ್ಲ ಪಾಸ್ ಬಿ, ದಟ್ ಈಸ್ ಎ PAS and SB. Donor impurities, any number of electrons is greater than number of holes. ಇಲ್ಲಿ ಇದನ್ನ ನಾವು ಪೆಂಟಾವೇಲೆಂಟ್ ಅಂತ ಕರಿತೀವಿ. ಯಾವುದಕ್ಕೆ? ಎನ್ ಟೈಪ್ಗೆ ಪೆಂಟಾವೇಲೆಂಟ್. ಅದೇ ಪಿ ಟೈಪ್ಗೆ ಟ್ರೈವೇಲೆಂಟ್, ದಟ್ ಈಸ್ ಅ ಬಿನಾಲ್, ರೈಟ್? ಬೋರಾನ್, ಇಂಡಿಯಂ ಅಂಡ್ ಅಲ್ಯೂಮಿನಿಯಂ. ಅಂಡ್ ಇಲ್ಲಿ ನಂಬರ್ ಆಫ್ ಹೋಲ್ಸ್ ಇಸ್ ಗ್ರೇಟರ್ ದ್ಯಾನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ರೈಟ್? ನಂಬರ್ ಆಫ್ ಹೋಲ್ಸ್ ಇಸ್ ಗ್ರೇಟರ್ ದ್ಯಾನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಬಟ್ ಇಂಟ್ರೆನ್ಸಿಕಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ನಂಬರ್ ಆಫ್ ಹೋಲ್ಸ್ ಸೇಮ್ ಆಗಿರುತ್ತೆ. ಓಕೆ, ನಾವು ನೆಕ್ಸ್ಟ್ ಒನ್. ಇಲ್ಲಿ ಇದು ಸಹಿತ ಇಂಪಾರ್ಟೆಂಟ್ ಅಂದ್ರೆ ಡಾಮಿನೇಟ್ ಯಾವುದು ಅಂತ. ಅಲ್ಲಿ ವರ್ಡಿಂಗ್ಸ್ ಅಲ್ಲಿದೆ, ಇಲ್ಲಿ ಮ್ಯಾಥಮೆಟಿಕಲ್ ಫಾರ್ಮುಲಾಸ್ ಮೇಲೆ ಇದೆ. ಅಲ್ಲಿ ವರ್ಡಿಂಗ್ಸ್ ಅಲ್ಲಿದೆ, ಇಲ್ಲಿ ಮ್ಯಾಥಮೆಟಿಕಲ್ ಫಾರ್ಮುಲಾಸ್ ಮೇಲೆ ಇದೆ, ರೈಟ್? ನಿಮ್ಗೆ ಸಿಗುತ್ತೆ 𝐒𝐂𝐈𝐀. ಸೊ ಇಮಿಡಿಯೇಟ್ ಆಗಿ ನಿಮ್ಗೆ ನಾಳೆ ಬೇಕಾ ನೋಟ್ಸ್? ಬೈ 12 ಎಷ್ಟು ಜನಕ್ಕೆ ಬೇಕು ಹೇಳಿ? ಬೈ 12 ನೋಡೋಣ ಎಷ್ಟು ಜನ ರೆಸ್ಪಾನ್ಸ್ ಮಾಡ್ತೀರಾ. ನಾಳೆ ಬೈ 12 ಮಾರ್ನಿಂಗ್. ಓಕೆ, ನಾಳೆ ಬೈ ಮಾರ್ನಿಂಗ್ 12ಗೆ ಎಷ್ಟು ಜನಕ್ಕೆ ನೋಟ್ಸ್ ಬೇಕು ಅವಶ್ಯಕತೆ ಇದೆ? ಪಿ ಡಿ ಎಫ್ ಸಿಗತ್ತಾ? ಎಸ್. ಎಷ್ಟು ಜನಕ್ಕೆ ಬೇಕು? ಬೇಗ. ಎಸ್, ಅಫ್ಕೋರ್ಸ್ ಐ ನೋ ದ್ಯಾಟ್ ಯು ನೀಡ್ ನೋಟ್ಸ್, ನನ್ಗೆ ಗೊತ್ತಾಗುತ್ತೆ. ಬಟ್ ಅಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ. ಅದರಿಂದ ನಾನೇನು ಮಾಡ್ತೀನಿ, ಸೊ ಇವತ್ತೇ ಟೀಮ್ ಜೊತೆ ಮಾತಾಡಿ ಇವತ್ತೇ ಅಪ್ಲೋಡ್ ಮಾಡಿಸ್ತೀನಿ. ಸೊ ಇಟ್ ವಿಲ್ ಟೇಕ್ ಅಪ್ಲೋಡ್ ಆಗಿ ಟೈಮ್ ತಗೊಳುತ್ತಲ್ಲ, ಬೈ 12 o'clock ನಿಮ್ಗೆ ಸಿಗುತ್ತೆ, ರೈಟ್? ಓಕೆ, ಹಾ, ಬಿಕಾಸ್ ಆಫ್ ಕಂಡಕ್ಟಿವಿಟಿ. ಓಕೆ, ಯೂಟ್ಯೂಬ್ ಅಲ್ಲೇ ಸಿಗುತ್ತೆ. ಸೇಮ್ ಇದೇ ವಿಡಿಯೋ ಕೆಳಗಡೆ ನಿಮ್ಗೆ ಲಿಂಕ್ ಇರುತ್ತಲ್ಲ, ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ನ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ಕ್ಲಾಸ್ ನೋಟ್ಸ್ ಅಂತ ಸಿಗುತ್ತೆ. ಅದ್ರ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಲಾರ್ಜ್ ಫೈಲ್ ಅಂತ ಕಾಣಿಸುತ್ತೆ. ಡೌನ್ಲೋಡ್ ಮಾಡಕ್ಕೆ ಟ್ರೈ ಮಾಡಿದ್ರೆ ಇಟ್ ಇಸ್ ಎ ಲಾರ್ಜ್ ಫೈಲ್ ಅಂತ ತೋರಿಸುತ್ತೆ. ಡೌನ್ಲೋಡ್ ಎನಿ ವೇ ಕೊಟ್ಬಿಡಿ, ಡೌನ್ಲೋಡ್ ಆಗುತ್ತೆ. ಕ್ಲಿಯರಾ? ಓಕೆ, ನಾವು ಓಕೆ ಫೈನ್. ಆದಷ್ಟು ಬೇಗ ಅಪ್ಲೋಡ್ ಮಾಡಿಸ್ತೀನಿ. ಓಕೆ, ನಾವು ನೆಕ್ಸ್ಟ್ ಒನ್, ಸ್ಟೇಟ್ಮೆಂಟ್ 1 ಏನ್ ಹೇಳುತ್ತೆ? ಸ್ಟೇಟ್ಮೆಂಟ್ 1 ನೋಡೋಣ ಎಷ್ಟು ಜನ ಕರೆಕ್ಟ್ ಆನ್ಸರ್ ಮಾಡ್ತಾರೆ. ಎಸ್, ಪೋಲ್. ಸ್ಟೇಟ್ಮೆಂಟ್ 1, ಬೈ ಡೋಪಿಂಗ್ ಸಿಲಿಕಾನ್ ಸೆಮಿಕಂಡಕ್ಟರ್ ವಿತ್ ಪೆಂಟಾವೇಲೆಂಟ್ ಮಟೀರಿಯಲ್ ದ ಎಲೆಕ್ಟ್ರಾನ್ ಡೆನ್ಸಿಟಿ ಇನ್ಕ್ರೀಸಸ್, ರೈಟ್? ಸೊ ಇಲ್ಲಿ ಡೋಪಿಂಗ್ ವಿತ್ ಪೆಂಟಾವೇಲೆಂಟ್ ಅಂದ್ರೆ ಯಾವ ಟೈಪ್ ಆಫ್ ಸೆಮಿಕಂಡಕ್ಟರ್ ಆಗುತ್ತೆ? ಎಸ್, ಯಾವ ಟೈಪ್ ಆಫ್ ಸೆಮಿಕಂಡಕ್ಟರ್ ಆಗುತ್ತೆ? ಈಸ್ ಇಟ್ ಎ ಪಿ ಟೈಪ್ ಆರ್ ಎನ್ ಟೈಪ್? ಪಿ ಟೈಪ್ ಆರ್ ಎನ್ ಟೈಪ್? ಎಸ್ ವಿಶಾಲ್, ನಾನು ಆದಷ್ಟು ಬೇಗ ಕ್ಲಾಸ್ ಮುಗಿದ ತಕ್ಷಣ ನಾನು ಟೀಮ್ ಜೊತೆ ಶೇರ್ ಮಾಡ್ತೀನಿ ನೋಟ್ಸ್ನ. ಓಕೆ, ಡೋಂಟ್ ವರಿ. ಎನ್ ಟೈಪ್, ವೆರಿ ಗುಡ್, ಎನ್ ಟೈಪ್ ಆಗಿ ಆಗುತ್ತೆ. ಸೊ ಫಸ್ಟ್ ಒನ್ ಇಟ್ ಇಸ್ ಕರೆಕ್ಟ್. ಓಕೆ, ಫಸ್ಟ್ ಒನ್ ಸ್ಟೇಟ್ಮೆಂಟ್ ಇಟ್ ಇಸ್ ಟ್ರೂ. ನೆಕ್ಸ್ಟ್ ಒನ್, ದ ಎನ್ ಟೈಪ್ ಸೆಮಿಕಂಡಕ್ಟರ್ ಹ್ಯಾಸ್ ನೆಟ್ ನೆಗೆಟಿವ್ ಚಾರ್ಜ್ ಇನ್ ದ ಲೈಟ್ ಆಫ್ ದ ಅಬೋವ್ ಸ್ಟೇಟ್ಮೆಂಟ್. ಇಲ್ಲಿ ನೆಟ್ ನೆಗೆಟಿವ್ ಚಾರ್ಜ್ ಆಗುತ್ತಾ? ನೆಟ್ ನೆಗೆಟಿವ್ ಚಾರ್ಜ್ ನೋ, ಬಿಕಾಸ್ ಇಟ್ ಇಸ್ ಎ ನ್ಯೂಟ್ರಲ್. ನಮ್ಗೆ ಗೊತ್ತಿದೆ ತಾನೆ, electrically neutral. Therefore, second statement is wrong. Therefore, first statement right illide, second statement is false. Yes, correct, edu correct ide. Idu false annadu wrong, idu true annadu wrong. Idu statement first and second true, idu correct ide, but idu wrong. And idu statement 1 and statement 2 both are false, idu wrong, eradu wrong. Okay, so therefore, which is the right answer? That is option A. That is option A. Right? Neutral, exactly. Option A. Got it? Now, next one. Biasing. So, first of all, ನಿಮ್ಗೆ ಸಿಂಪಲ್ ವರ್ಡ್ ಅಲ್ಲಿ ಹೇಳ್ತು ನೋಡಿ. Biasing and unbiasing. Biasing ಅಂದ್ರೆ connecting battery
ಬ್ಯಾಟ್ರಿ. ಕನೆಕ್ಟಿಂಗ್ ಬ್ಯಾಟ್ರಿ. ಅನ್ಬಯಾಸಿಂಗ್ ಅಂದ್ರೆ ಕನೆಕ್ಟ್ ಆಗದೆ ಇರೋದು. ಸಿಂಪಲ್ ಇಂಗ್ಲಿಷ್, ನೋ ಕನ್ಫ್ಯೂಷನ್. ಓಕೆ, ಫಾರ್ವರ್ಡೆಡ್ ಬಯಾಸ್. ಫಾರ್ವರ್ಡೆಡ್ ಬಯಾಸ್ ಅಂದ್ರೆ ಏನು? ಆಲ್ರೆಡಿ ನಮ್ಗೆ ಗೊತ್ತಿದೆ. ಬಯಾಸಿಂಗ್ ಅಂತಂದ್ರೆ ಕನೆಕ್ಟಿಂಗ್ ಎ ಬ್ಯಾಟ್ರಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಡಯೋಡ್ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಓಕೆ, ಡಯೋಡ್. ಓಕೆ, ದಿಸ್ ಇಸ್ ಅ ಡಯೋಡ್. ದಿಸ್ ಸೈಡ್ ಇಸ್ ಎ ಪಿ ಅಂಡ್ ದಿಸ್ ಸೈಡ್ ಇಸ್ ಎ ಎನ್ ಟೈಪ್. ಸೊ ದಿಸ್ ಸೈಡ್ ಏನಾದ್ರೂ ನಾನು ಪಾಸಿಟಿವ್ ನ ಕನೆಕ್ಟ್ ಮಾಡಿದ್ರೆ, ದಟ್ ಮೀನ್ಸ್ ಈ ತರ ಕನೆಕ್ಟ್ ಮಾಡಿದ್ರೆ ದಿಸ್ ಇಸ್ ಅ ಫಾರ್ವರ್ಡ್ ಬಯಾಸ್. ಯಾಕೆ? ಪಿ ಟೈಪ್ ಎಂಡ್ ಏನಿದೆಯಲ್ಲ, ಪಿ ಸೈಡ್ ಇಟ್ ಇಸ್ ಅ ಕನೆಕ್ಟೆಡ್ ಟು ಪಾಸಿಟಿವ್ ಟರ್ಮಿನಲ್ ಆಫ್ ಅ ಬ್ಯಾಟ್ರಿ. ಇದನ್ನು ನಾವು ಫಾರ್ವರ್ಡ್ ಬಯಾಸ್ ಅಂತ ಕರಿತೀವಿ. ಅದೇ ಸೇಮ್ ಡಯೋಡ್, ಓಕೆ, ಸೇಮ್ ಡಯೋಡ್ ಪಿ ಟೈಪ್ ಅಂಡ್ ಎನ್ ಟೈಪ್, this one we call it as a reverse biased. Okay, ಯಾವಾಗ ಪಾಸಿಟಿವ್ ಟರ್ಮಿನಲ್ ಈಸ್ ಕನೆಕ್ಟೆಡ್ ಟು ಎನ್ ಟೈಪ್ ರೀಜನ್, ಅವಾಗ ನಾವು ಇದನ್ನ ರಿವರ್ಸ್ ಬಯಾಸ್ ಅಂತ ಕರಿತೀವಿ. ಕನೆಕ್ಟಿಂಗ್ ಎಕ್ಸ್ಟರ್ನಲ್ ವೋಲ್ಟೇಜ್ ಟು ದ ಪಿ ಎನ್ ಜಂಕ್ಷನ್. ಸಿಂಪಲ್, ರೈಟ್? ಓಕೆ, ಎಸ್. ನೆಕ್ಸ್ಟ್ ಒನ್. ರೈಟ್? ಸೊ ಫಾರ್ವರ್ಡ್ ಬಯಾಸ್ ಮತ್ತೆ ರಿವರ್ಸ್ ಬಯಾಸ್ ಬಗ್ಗೆ ಕ್ಲಿಯರಾ? ಎಸ್. ಪಾಸಿಟಿವ್ ಟರ್ಮಿನಲ್ ಪಿ ಗೆ ಕನೆಕ್ಟ್ ಆಗಿದ್ರೆ ದಟ್ ಇಸ್ ದ ಫಾರ್ವರ್ಡ್ ಬಯಾಸ್. ಪಾಸಿಟಿವ್ ಟರ್ಮಿನಲ್ ಎನ್ ಟೈಪ್ ಕನೆಕ್ಟ್ ಆಗಿದ್ರೆ ದಟ್ ಇಸ್ ದ ರಿವರ್ಸ್ ಬಯಾಸ್. ಕ್ಲಿಯರಾ? ನಾ ನೆಕ್ಸ್ಟ್ ಒನ್. ಪಿ ಎನ್ ಜಂಕ್ಷನ್ ಇದು ಥಿಯರಿಟಿಕಲ್ ಪಾರ್ಟ್ ಇದೆ. ಇದನ್ನ ನಾವು ಡಿಪ್ಲೇಷನ್ ರೀಸನ್ ಅಂತ ಕರಿತೀವಿ. ಇದನ್ನ ಡಿಪ್ಲೇಷನ್ ರೀಸನ್. ಇದರಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಡೆವಲಪ್ ಆಗುತ್ತೆ. ದಟ್ ಇಸ್ ಫ್ರಮ್ ಎನ್ ಟೈಪ್ ಟು ಪಿ ಟೈಪ್. ಇದು ಎಲೆಕ್ಟ್ರಿಕ್ ಫೀಲ್ಡ್ ಡೆವಲಪ್ ಆಗುತ್ತೆ ಬಿಕಾಸ್ electrons jumping from p type region to n type region. Electrons jumping from p type to p type region to n type. But ಇಲ್ಲಿ ಯಾವುದೇ ತರ ಬ್ಯಾಟರಿ ಅಪ್ಲೈ ಆಗಿಲ್ಲ. ಸ್ಟಿಲ್ ಎಲೆಕ್ಟ್ರಾನ್ಸ್ ಆರ್ ಜಂಪಿಂಗ್. ಸೊ ಇಲ್ಲಿ ಏನಾಗುತ್ತೆ? ಡ್ರಿಫ್ಟ್ ಕರೆಂಟ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಡೆವಲಪ್ ಆಗುತ್ತೆ ವಿತೌಟ್ ಕನೆಕ್ಟಿಂಗ್ ಇನ್ ಟು ಬ್ಯಾಟರಿ. ಓಕೆ, ನಾ ಇನ್ನೊಂದು ನಿಮ್ ಕ್ವಶನ್ ಬರುತ್ತೆ. ವಾಟ್ ಹ್ಯಾಪನ್ಸ್ when PN junction diode is not connecting to external battery? ಅವಾಗ ಏನಾಗುತ್ತೆ? So there will be an electric field. Okay, right? So that is the only important concept here. Next one, biasing. ನೋಡಿ, ಫಾರ್ವರ್ಡ್ ಬಯಾಸ್ ಆದ್ರೆ ನೋಡಿ, ಪಾಸಿಟಿವ್ ಟರ್ಮಿನಲ್ ಕನೆಕ್ಟೆಡ್ ಟು ಪಾಸಿಟಿವ್ ಟರ್ಮಿನಲ್. ಐ ಮೀನ್ ಪಿ ಟೈಪ್ ಸೆಮಿಕಂಡಕ್ಟರ್, ಪಿ ಟೈಪ್ ರೀಸನ್ ಕನೆಕ್ಟೆಡ್ ಟು ಪಾಸಿಟಿವ್. ಎನ್ ಟೈಪ್ ತಗೊಂಡ್ರೆ ಪಿ ಟೈಪ್ ಈಸ್ ಕನೆಕ್ಟೆಡ್ ಟು ನೆಗೆಟಿವ್, ಅಥವಾ ಎನ್ ಟೈಪ್ ಈಸ್ ಕನೆಕ್ಟೆಡ್ ಟು ಪಾಸಿಟಿವ್. ನೀವು ಯಾವ್ದಾದ್ರು ತಗೊಳ್ಳಿ, ಪಿ ಸೈಡ್ ಆದ್ರೂ ತಗೊಳ್ಳಿ, ಎನ್ ಸೈಡ್ ತಗೊಳ್ಳಿ. ಅಕಾರ್ಡಿಂಗ್ ಟು ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಾವ್ ನೆಕ್ಸ್ಟ್ ಒನ್, ಪೊಟೆನ್ಷಿಯಲ್ ಬ್ಯಾರಿಯರ್ ರೆಡ್ಯೂಸ್ ಆಗುತ್ತೆ. ಯಾವುದಕ್ಕೆ? ಫಾರ್ವರ್ಡ್ ಬಯಾಸ್ ಇದ್ದಾಗ ಪೊಟೆನ್ಷಿಯಲ್, ಐ ಮೀನ್ ಬ್ಯಾರಿಯರ್ ಪೊಟೆನ್ಷಿಯಲ್ ಏನಿದೆಯಲ್ಲ ಇದು ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಬ್ಲೂ ಕಲರ್ ಕಾಣಿಸ್ತಿದೆನಾ, ಅದು ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಯಾಕೆ ಅನ್ನೋದು ಥಿಯರಿ ಕ್ಲಾಸ್ ಅಲ್ಲಿ ನೀವು ಕೇಳಿರ್ತೀರಾ, ರೈಟ್? ನೆಕ್ಸ್ಟ್ ಒನ್, ವಿಡ್ತ್ ಆಫ್ ಡಿಪ್ಲೇಷನ್ layer decreases. Yes, potential barrier ಕಮ್ಮಿ ಆಗ್ತಿದ್ರೆ ಡೆಫಿನೆಟ್ಲಿ ದಿಸ್ ಲೇಯರ್ ಆಲ್ಸೋ ಡಿಕ್ರೀಸಸ್. ಬಟ್ ಇನ್ ಕೇಸ್ ಆಫ್ ರಿವರ್ಸ್ ಬಯಾಸ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಬಿಕಾಸ್ ಏನಾಗುತ್ತೆ? ರಿವರ್ಸ್ ಪ್ರಾಸೆಸ್ ಆಗುತ್ತೆ ಅಲ್ಲಿ. ಎಸ್, ರೆಸಿಸ್ಟೆನ್ಸ್ ಇಸ್ ಎ ಲೋ ಇನ್ ಎ ಫಾರ್ವರ್ಡ್ ಬಯಾಸ್, ಬಟ್ ರೆಸಿಸ್ಟೆನ್ಸ್ ಇಸ್ ಹೈ ಇನ್ ಕೇಸ್ ಆಫ್ ಎ ರಿವರ್ಸ್ ಬಯಾಸ್. ಓಕೆ, ಎಸ್. ನೆಕ್ಸ್ಟ್ ಒನ್, ಪಿ ಎನ್ ಜಂಕ್ಷನ್ ಪ್ರೊವೈಡ್ ವೆರಿ ಸ್ಮಾಲ್ ಕರೆಂಟ್. ಪಿ ಎನ್ ಜಂಕ್ಷನ್ provides very small resistance, not current. So ಇಲ್ಲಿ small resistance ಅಂದ್ರೆ current is more. PN junction provides high resistance, therefore current is less. Therefore in reverse bias current will be very small, but the forward bias current will be maximum because it provides a low resistance. This one provides large resistance. Clear? Yes. Between depletion region, immobile ions are present in a forward bias. Good. Okay, now ನೆಕ್ಸ್ಟ್ ಒನ್ ನೋಡೋಣ. ಸೊ ಅಗೇನ್ ಫಾರ್ವರ್ಡ್ ಕರೆಂಟ್ ಫ್ಲೋ ಇನ್ ಎ ಕರೆಂಟ್. ಯಾವಾಗ? ಫಾರ್ವರ್ಡ್ ಬಯಾಸ್ ಅಲ್ಲಿ. ರಿವರ್ಸ್ ಬಯಾಸ್ ಅಲ್ಲಿ ರಿವರ್ಸ್ ಕರೆಂಟ್ ಫ್ಲೋ ಇನ್ ಎ ಸರ್ಕ್ಯೂಟ್. ನೆಕ್ಸ್ಟ್ ಒನ್, ಆರ್ಡರ್ ಆಫ್ ಫಾರ್ವರ್ಡ್ ಕರೆಂಟ್ ಇಸ್ ಎ ಮಿಲಿ ಆಂಪಿಯರ್. ದಟ್ ಈಸ್ ಇನ್ ಟರ್ಮ್ಸ್ ಆಫ್ ಅ ಮಿಲಿ, ಬಟ್ ಅದು ಮೈಕ್ರೋದಲ್ಲಿರುತ್ತೆ, ನ್ಯಾನೋದಲ್ಲಿರುತ್ತೆ. ಓಕೆ, ಇಲ್ಲಿ ಏನಾಗಿರುತ್ತೆ? ಸೆಕೆಂಡ್ ಒನ್, ಮೈಕ್ರೋ ಆಂಪಿಯರ್ ಅಥವಾ ನ್ಯಾನೋ ಆಂಪಿಯರ್ ಆರ್ಡರ್ ಅಲ್ಲಿ ಇರುತ್ತೆ. ವೆರಿ ಸ್ಮಾಲ್ ಅಮೌಂಟ್ ಆಫ್ ಕರೆಂಟ್ ಫ್ಲೋ ಆಗುತ್ತೆ ಎಲ್ಲಿ? ರಿವರ್ಸ್ ಬಯಾಸ್ ಅಲ್ಲಿ. ಓಕೆ, ವೆರಿ ಗುಡ್. ಮಾಡ್ತೀನಿ. ಓಕೆ ವಿಶಾಲ್, ಮಾಡ್ತೀನಿ. ನೆಕ್ಸ್ಟ್ ಒನ್, ಮೇನ್ಲಿ ಮೆಜಾರಿಟಿ ಕರೆಂಟ್ ಫ್ಲೋಸ್. ಇಲ್ಲಿ ಮೇನ್ಲಿ
minority current flows. Okay, majorly ಇಲ್ಲಿ majority current flows. Okay, ಇಲ್ಲಿ mainly minority current flows. Majority and minority difference ಗೊತ್ತಲ್ಲ. Okay, now next one forward characteristic graph ನ ನೋಡ್ಕೊಳ್ಳಿ. Okay, ಈ ಗ್ರಾಫ್ ತುಂಬಾ ಮುಖ್ಯ. ರಿವರ್ಸ್ ಬಯಾಸ್ ಅಲ್ಲಿ ಈ ಗ್ರಾಫ್ ಮುಖ್ಯ. ನಿಮಗೆ ಗ್ರಾಫ್ ಕೊಟ್ಟು ಐಡೆಂಟಿಫೈ ವಿಚ್ ಟೈಪ್ ಆಫ್ ಬಯಾಸ್ಡ್ ಇಟ್ ಈಸ್ ಅಂತ ಕೇಳ್ತಾರೆ. ಓಕೆ, ಯಾವ ಟೈಪ್ ಆಫ್ ಬಯಾಸ್ ಇದಾಗಿರುತ್ತೆ ಅಂತೇಳಿ ಗ್ರಾಫ್ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ ನೆಗೆಟಿವ್ ಆಕ್ಸಿಸ್ ಬಂತ ಅನ್ಕೊಳ್ಳಿ. ನೆಗೆಟಿವ್ ಆಕ್ಸಿಸ್ ಬಂತಂದ್ರೆ ದಟ್ ಈಸ್ ಅ ರಿವರ್ಸ್ ಬಯಾಸ್. ಓಕೆ, ನೆಗೆಟಿವ್ ಸೈನ್ ಅಥವಾ ನೆಗೆಟಿವ್ ಗ್ರಾಫ್ ಅಂದ್ರೆ ದಟ್ ಈಸ್ ದ ರಿವರ್ಸ್ ಬಯಾಸ್. ಓಕೆ, ನೆಕ್ಸ್ಟ್ ಒನ್. ರಿವರ್ಸ್ ಬಯಾಸ್ ಆಲ್ರೆಡಿ ನಮ್ಗೆ ಗೊತ್ತಾಗಿದೆ. ದಟ್ ಈಸ್ ಅ ನೆಗೆಟಿವ್ ಪೊಟೆನ್ಷಿಯಲ್ ಇಸ್ ಕನೆಕ್ಟೆಡ್ ಟು ಅ ಪಿ ಟೈಪ್ ರೀಸನ್ ಅಥವಾ ಪಾಸಿಟಿವ್ ಟರ್ಮಿನಲ್ ಇಸ್ ಕನೆಕ್ಟೆಡ್ ಟು ಅ ಎನ್ ಟೈಪ್ ರೀಸನ್. ಫೈನ್. ಓಕೆ, ನೌ yes, this is highly important. Okay, this is highly important. Highly important. Highly important. Okay, now checking of a biasing, whether the given diode is a forward bias or reverse bias based on the external battery. Based on external battery. Okay, so ಇಲ್ಲಿ simple trick ಏನು ಗೊತ್ತಾ? ಸಿಂಪಲ್ ಟ್ರಿಕ್ ಕೇಳ್ತೀನಿ ಕೇಳಿ. ಸಿಂಪಲ್ ಟ್ರಿಕ್ ನೀವೇ ಹೇಳ್ತೀರಾ ಫಸ್ಟ್ ಒನ್ ಯಾವುದು, ಸೆಕೆಂಡ್ ಒನ್ ಯಾವುದು, ಥರ್ಡ್ ಒನ್ ಯಾವುದು, ಫೋರ್ತ್ ಒನ್ ಯಾವುದು ಅಂತೇಳಿ. ಓಕೆ, ಸೊ ವಿ ಪಿ ಈಸ್ ಗ್ರೇಟರ್, ವಿ ಪಿ ಮೈನಸ್ ವಿ ಎನ್ ಇಫ್ ಇಟ್ ಈಸ್ ಗ್ರೇಟರ್ ದನ್ 0 ಅಂಡ್ ವಿ ಪಿ ಮೈನಸ್ ವಿ ಎನ್ ಇಫ್ ಇಟ್ ಈಸ್ ಲೆಸ್ ದನ್ 0, then it is a, okay, then it is a forward bias and it is a reversed bias. Okay, so first one calculate mana. First one calculate mana. Okay, the first one, you see, it is a p type and this is the n type. This is a p type and this is the n type. This is a p type and this is the n type. This is a p type and this is the n type. Okay, now p side vp. Okay, vp ಎಷ್ಟು ಸೈಡ್ ಇದೆ? vp ಎಷ್ಟು ವೋಲ್ಟೇಜ್ ಇದೆ? 5 ವೋಲ್ಟ್ ಮೈನಸ್ ಎಷ್ಟಿದೆ ಇಲ್ಲಿ? 10 ವೋಲ್ಟ್ equals to minus 5 volt, which is less than 0. Now tell me what type of bias it is. What type of bias it is? First one, negative value. Yes? Yaudu? Reverse bias or forward bias? Reverse bias. Very good. Reverse bias. Okay. Now, second one, Nona. Second one, VP, potential across P type, that is a 0, minus potential across N type region, that is a minus 2. So minus of 0, minus of minus plus, that is a plus 2 volt. Now tell me. So this is greater than 0. This is greater than 0. Now tell me what type of a bias it is? Forward bias. Very good. Forward bias. Forward bias. Okay. Now, third one. Third one, nodi. Potential at a P type region 6 minus N type region minus 3, that is a plus 6 plus 3 and it is greater than 0. Now tell me what about this? And the fourth one, P side it is the minus 2 minus N side that is a minus 5. ಎಷ್ಟಾಗುತ್ತೆ? This is a minus 2 minus of minus plus 5, that is a plus 3. It is greater than 0. Now tell me what are the last two conditions? Third and fourth. Third and fourth. Third and fourth. Very good, very good. Third and fourth, it is third and fourth. This is a forward bias and this is also forward bias. Clear? One question fix. Okay, one question fix. Clear aitala? Right? Do you have any questions related to this forward checking of a biasing? Checking of a biasing? Do you have any questions? Idena? Yes, okay. Clear. Fine. Now, next one. Next one, Nona. Representation of PN junction in a circuit. Okay. Representation of a PN junction, I mean PN junction diode in a circuit. Idu PN junction, this side P and this side N. Okay. So, circuit alitre, you know, this is a high potential, this is a low potential. So, current ee kade flow agtade. Andre, ee high potential is connected to P type. Andre, this is a forward bias. Okay, forward bias. And same diode circuit alli connect madidre. This is low potential. Low potential is connected to P type. That means it is a reverse bias. Reverse biased. Is it clear? Okay.
representation of a circuit, representation of a PN junction diode in a circuit. Next, already ಇದನ್ನ ಬಗ್ಗೆ ಹೇಳಿದೀನಿ, ಒಂದ್ಸತಿ ನೋಡ್ಕೊಳ್ಳಿ. Fine. These values ಒಂದ್ಸತಿ ನೆನ್ಪಿಟ್ಕೊಳ್ಳಿ, ಅಷ್ಟೊಂದು ಕೇಳಲ್ಲ, ಬಟ್ ಸ್ಟಿಲ್. Next, PN junction diode in electrical circuit. Fine. ಇವ್ ನೋಡಿ, ಐಡಿಯಲ್ ಇದ್ರೆ ಫಸ್ಟ್ ಐಡಿಯಲ್ ಡಯೋಡ್ ಬಗ್ಗೆ ಮಾತಾಡ್ತೀನಿ. ಐಡಿಯಲ್ ಡಯೋಡ್, ಐಡಿಯಲ್ ಡಯೋಡ್, ಐಡಿಯಲ್ ಡಯೋಡ್. ಸೊ ಸಪೋಸ್ ಡಯೋಡ್ ಇಸ್ ಎ ಫಾರ್ವರ್ಡ್ ಬಯಾಸ್. ಓಕೆ, ಡಯೋಡ್ ಇಸ್ ಎ ಫಾರ್ವರ್ಡ್ ಬಯಾಸ್. ಇಲ್ಲಿ ನಮಗೆ ಐಡಿಯಲ್ ಡಯೋಡ್ ಅಂತ ಯಾವಾಗ ಗೊತ್ತಾಗುತ್ತೆ? ಯಾವುದೇ ನೇಮಿಂಗ್ ಮಾಡಿಲ್ಲ ಅಂದ್ರೆ, ಸಿಲಿಕಾನ್, ಜರ್ಮೇನಿಯಂ, ಓಕೆ, GA ಅದೆಲ್ಲ ಮೆನ್ಷನ್ ಮಾಡಿಲ್ಲ ಅಂದ್ರೆ ದಾಟ್ ಮೀನ್ಸ್ ಇಟ್ ಇಸ್ ಎ ಐಡಿಯಲ್ ಡಯೋಡ್. ಐಡಿಯಲ್ ಡಯೋಡ್ ಇದ್ದಾಗ ಈ ಡಯೋಡ್ ಪ್ಲೇಸ್ ಅನ್ನ, ಇದು ಡಯೋಡ್ ಅಲ್ವಾ, ದಿಸ್ ಇಸ್ ಅ ಡಯೋಡ್ PN. ಇದು ಜಸ್ಟ್ ಏನಾಗುತ್ತೆ ಅಂದ್ರೆ ವೈರ್ ಆಗಿ ಆಕ್ಟ್ ಆಗುತ್ತೆ. ಜಸ್ಟ್ ವೈರ್, ಪಾತ್ ಅಂತ ಹೇಳ್ಬೋದು, ಪಾತ್ ಫಾರ್ ದ ಕರೆಂಟ್. ಓಕೆ, ನಾವ್ ರಿವರ್ಸ್ ಬಯಾಸ್ ಆಗಿದ್ರೆ, ಓಕೆ, ರಿವರ್ಸ್ ಬಯಾಸ್ ಆಗಿದ್ರೆ this PN junction acts as a just open circuit. Okay, open circuit. Is it clear? Open circuit. Correct? Simple. ಅದೇ ಸಪೋಸ್ ರಿಯಲ್ ಡಯೋಡ್ಸ್ ಆಗಿದ್ರೆ, ಇಲ್ಲಿ ನೋಡಿ ನೇಮಿಂಗ್ ಮಾಡಿದ್ದಾರೆ, ಸಿಲಿಕಾನ್ ಅಂಡ್ ಜರ್ಮೇನಿಯಂ ಮಾಡಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ರಿಯಲ್ ಡಯೋಡ್ಸ್ ಇದೆ. ರಿಯಲ್ ಡಯೋಡ್ ಕೇಸ್ಗೆ, ರಿಯಲ್ ಕೇಸಸ್ಗೆ ಫಾರ್ ಎಕ್ಸಾಂಪಲ್ ಡಯೋಡ್ ಇಸ್ ಎ ಫಾರ್ವರ್ಡ್. ಈ ಡಯೋಡ್ ಪ್ಲೇಸ್ ಅಲ್ಲಿ, ಓಕೆ, ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಅ ಡಯೋಡ್, ಓಕೆ, ದಿಸ್ ಇಸ್ ಅ P ಟೈಪ್ ಅಂಡ್ ದಿಸ್ ಇಸ್ ಅ N ಟೈಪ್. ಈ ಡಯೋಡ್ ನ ರಿಯಲ್ ಕೇಸಸ್ ಅಲ್ಲಿ ಏನ್ ಮಾಡಬೇಕು? ಸರ್ಕ್ಯೂಟ್ ಅಲ್ಲಿ ಈ ಡಯೋಡ್ ಆಕ್ಟ್ಸ್ ಆಸ್ ಎ ಬ್ಯಾಟ್ರಿ, ಅಪೋಸಿಂಗ್ ಬ್ಯಾಟ್ರಿ. ಓಕೆ, ಅಪೋಸಿಂಗ್ ಬ್ಯಾಟ್ರಿ ಅಂದ್ರೆ ಅಪೋಸಿಟ್ ದ ಫ್ಲೋ ಆಫ್ ಕರೆಂಟ್. ಓಕೆ, ಅಪೋಸಿಟ್ ದ ಫ್ಲೋ ಆಫ್ ಕರೆಂಟ್. ಸೊ ದಿಸ್ ಇಸ್ ಬ್ಯಾಟ್ರಿ ಆಗಿ ವರ್ಕೌಟ್ ಆಗುತ್ತೆ, ಬ್ಯಾಟ್ರಿ. ಸೊ ಇಲ್ಲಿ ಅಪೋಸಿಂಗ್ ಬ್ಯಾಟ್ರಿ. ಕ್ಲಿಯರ್? ಅದೇ ಸಪೋಸ್ ರಿವರ್ಸ್ ಬಯಾಸ್ ಆಗಿದ್ರೆ ಸೇಮ್ ಡಯೋಡ್, PN junction diode, ರಿವರ್ಸ್ ಬಯಾಸ್ ಆಗಿದ್ರೆ ಅಗೇನ್ ಇಟ್ ಆಕ್ಟ್ಸ್ ಆಸ್ ಎ ಓಪನ್ ಸರ್ಕ್ಯೂಟ್. ಯಾಕೆ ಓಪನ್ ಸರ್ಕ್ಯೂಟ್ ಆಗುತ್ತೆ? ಬಿಕಾಸ್ ವೆರಿ ಸ್ಮಾಲ್ ಅಮೌಂಟ್ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ, ಅದರಿಂದ. ಓಕೆ, ಯಾರು ಸ್ಪ್ಯಾಮಿಂಗ್ ಮಾಡ್ತಾ ಇದಾರಾ? ಎಸ್, ಯಾರು ಸ್ಪ್ಯಾಮಿಂಗ್ ಮಾಡ್ತಿದಾರಾ? ತಲೆ ಕೆಡಿಸ್ಕೊಬೇಡಿ. ಓಕೆ, ಇಗ್ನೋರ್ ದಮ್. ರೈಟ್? ನಾವು ಕ್ಲಿಯರಾ? ಈ ಟಾಪಿಕ್ ಕ್ಲಿಯರಾ? ಎಸ್, ಈ ಟಾಪಿಕ್ ಕ್ಲಿಯರ್ ಆಗಿದ್ರೆ ಹೇಳಿ. ಐಡಿಯಲ್ ಡಯೋಡ್ ಮತ್ತೆ ಪ್ರಾಕ್ಟಿಕಲ್ ಡಯೋಡ್ ಅಥವಾ ರಿಯಲ್ ಡಯೋಡ್ ಅಂತ ಹೇಳ್ತೀವಿ. ಕ್ಲಿಯರ್? ವೈ ಓಪನ್ ಸರ್ಕ್ಯೂಟ್ ಅಂದ್ರೆ ದಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ PN junction in a reverse biased. ಎಸ್, ಕ್ಲಿಯರ್, ವೆರಿ ಗುಡ್. ಐಡಿಯಲ್ ಕೇಸ್ ಅಲ್ಲಿ ಇಲ್ಲಿ ನೋಡಿ, ರಿಯಲ್ ಕೇಸ್ ಅಲ್ಲಿದ್ರೆ ಸಿಲಿಕಾನ್ ಡಯೋಡ್ ಅಥವಾ ಜರ್ಮೇನಿಯಂ ಡಯೋಡ್ ಅಂತ ಮೆನ್ಷನ್ ಮಾಡ್ತಾರೆ. ಐಡಿಯಲ್ ಕೇಸ್ ಅಲ್ಲಿ ಈ ತರ ನೇಮಿಂಗ್ ಮಾಡಲ್ಲ ಅಂತ ಅಂದಾಗ, ಇಲ್ಲಿ ಐಡಿಯಲ್ ಡಯೋಡ್ ಇದ್ದಾಗ ಅದು ಯಾವುದೇ ತರ ಅಬ್ಸ್ಟ್ರಕ್ಷನ್ಸ್ ಇರಲ್ಲ. ಅದಕ್ಕೆ ಇದು ಆಕ್ಟ್ಸ್ ಆಸ್ ಎ ವೈರ್. ಓಕೆ, ಇನ್ ಎ ಸರ್ಕ್ಯೂಟ್ ಇಟ್ ಆಕ್ಟ್ಸ್ ಆಸ್ ಎ ವೈರ್. ಕ್ಲಿಯರ್? ಅದೇ PN ಜಂಕ್ಷನ್ ಅಲ್ಲಿ ರಿವರ್ಸ್ ಬಯಾಸ್ ಆಗಿದೆ, ಅದು ಐಡಿಯಲ್ ಕೇಸ್ ಆಗಿರ್ಬೋದು ಅಥವಾ ರಿಯಲ್ ಕೇಸಸ್ ಆಗಿರ್ಬೋದು. ಎರಡು ಕೇಸಸ್ ಅಲ್ಲಿ ಓಪನ್ ಸರ್ಕ್ಯೂಟ್ ಆಗಿ ಆಕ್ಟ್ ಆಗುತ್ತೆ. ಕ್ಲಿಯರಾ? ಓಕೆ, ಫಾರ್ವರ್ಡ್ ಬಯಾಸ್ ಆಗಿದ್ರೆ ಐಡಿಯಲ್ ಕೇಸಸ್ ಅಲ್ಲಿ ಜಸ್ಟ್ ವೈರ್, ಕನೆಕ್ಟಿಂಗ್ ವೈರ್ ತರ ಆಕ್ಟ್ ಮಾಡುತ್ತೆ. ಅದೇ ರಿಯಲ್ ಕೇಸಸ್ ಆಗಿದ್ರೆ ಅಪೋಸಿಂಗ್ ಬ್ಯಾಟ್ರಿ. ಅದನ್ನ ಒಂದು ಕ್ವಶನ್ ಇದೆ, ಅದ್ರ ಮೇಲೆ ಅದು ಮಾಡಿ ತೋರಿಸ್ತೀನಿ ನಿಮ್ಗೆ. ಓಕೆ, ಎಸ್, ಮ್ಯಾಕ್ಸಿಮಮ್ 10 ಸ್ಲೈಡ್ಸ್. ಓಕೆ, 10 ಸ್ಲೈಡ್ಸ್ ಮ್ಯಾಕ್ಸಿಮಮ್ ಇರ್ಬೋದು. ಫೈನ್, ವೆರಿ ಗುಡ್. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಎಸ್, ಇದು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ, ಐಡಿಯಲ್ ಕೇಸಸ್ ಮತ್ತೆ ಬಿಹೇವಿಯರ್ ಆಫ್ ಅ ಡಯೋಡ್ಸ್ ಇನ್ ಅ ಸರ್ಕ್ಯೂಟ್. ರೈಟ್? ನೆಕ್ಸ್ಟ್, ಎಸ್, ಇಲ್ಲಿ ನೋಡಿ, ಫಿಗರ್ ಶೋಸ್ ಅ ಡಯೋಡ್ ಆಫ್. ನಿಮಗೆ ಆನ್ಸರ್ ಬಂದಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆ, ಆನ್ಸರ್ ಬಂದಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇಂಟಿಜರ್ ಟೈಪ್, ಸೇ 90 seconds. ಎಸ್, ಇದರಲ್ಲಿ ನಂಬರ್ನ ಟೈಪ್ ಮಾಡಿ. ಫೈನ್. ನಾವು ನೋಡಿ, ಫಿಗರ್ ಶೋಸ್ ಎ ಡಯೋಡ್ ಕನೆಕ್ಟಿಂಗ್ ಟು an external resistance. This is the external resistance and EMF assuming
that barrier potential developed in a diode is a 0.5 volt. ಇಲ್ಲಿ ಇದರಲ್ಲಿ ಡೆವಲಪ್ ಆಗುತ್ತೆ 0.5 ವೋಲ್ಟ್. obtain the value of a current in a milliampere. ಓಕೆ, ಈ ಸರ್ಕ್ಯೂಟ್ ನ ಯಾವ ತರ ರೆಡ್ಯೂಸ್ ಮಾಡಬಹುದು? ಇದು ರಿಯಲ್ ಕೇಸಸ್ ಸಿನಾರಿಯೋ. ಓಕೆ, ರಿಯಲ್ ಕೇಸ್ ಆಗಿದ್ರೆ this is high potential and this is low potential, and ಈ ಕಡೆ ಬಂದ್ರೆ this is a resistance, right? This is a resistance R, that is a 10 ohm. Clear? 10 ohm. And here this is ಯಾವ ಡಯೋಡ್ ಆಗಿ ಆಕ್ಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಯಾವ ಡಯೋಡ್ ಆಗಿ ಆಕ್ಟ್ ಆಗುತ್ತೆ ಹೇಳಿ? ವಿಚ್ ಡಯೋಡ್? ಹಾ, ಎಸ್, ಫಾರ್ವರ್ಡ್ ಬಯಾಸ್. ಫಾರ್ವರ್ಡ್ ಬಯಾಸ್ ಆಗುತ್ತೆ. ಎಸ್, ಫಾರ್ವರ್ಡ್ ಬಯಾಸ್ ಆಗುತ್ತೆ. ವೈರ್ ಆಗಿದೆ. ಎಸ್ ಎಸ್, 18 ಮಾರ್ಕ್ಸ್ ಇವತ್ತಿನ ಚಾಪ್ಟರ್ಗಳು ಮಾಡಿದ್ವಲ್ಲ, 18 ಕ್ವಶನ್ಸ್ ಬರುತ್ತೆ. ಓಕೆ, ನಾವು ಆಲ್ರೆಡಿ ಇಲ್ಲಿ ಹೇಳಿದ್ದಾರೆ. ಓಕೆ, ಇಲ್ಲಿ 0.5 ವೋಲ್ಟ್ ಡೆವಲಪ್ ಆಗ್ತಿದೆ ಅಂತ. ಯಾವುದು? ಪೊಟೆನ್ಷಿಯಲ್ ಬ್ಯಾರಿಯರ್ ಡೆವಲಪ್ ಆಗ್ತಿದೆ. ಓಕೆ, ಪೊಟೆನ್ಷಿಯಲ್ ಬ್ಯಾರಿಯರ್ ಡೆವಲಪ್ ಆಗ್ತಿದೆ. ಆಮ್ ಐ ರೈಟ್? ಸೊ ದಿಸ್ ಇಸ್ 0.5. ಓಕೆ, 0.5 ಅಪೋಸಿಂಗ್ ಬ್ಯಾಟರಿ, ರೈಟ್? ಅಪೋಸಿಂಗ್ ಬ್ಯಾಟರಿ 0.5. ನೋಡಿ, ಇಲ್ಲಿಂದ ಕರೆಂಟ್ ಈ ಕಡೆ ಬರುತ್ತೆ, ಇದ್ರದ್ದು ಕರೆಂಟ್ ಈ ಕಡೆ ಬರುತ್ತೆ. ಸೊ ವಾಟ್ ಇಸ್ ದ ನೆಟ್ ಇ ಎಮ್ ಎಫ್? ಓಕೆ, ವಾಟ್ ಇಸ್ ದ ನೆಟ್ ಇ ಎಮ್ ಎಫ್? ಓಕೆ, ವಾಟ್ ಇಸ್ ದ ನೆಟ್ ಇ ಎಮ್ ಎಫ್? ವಾಟ್ ಇಸ್ ದ ವ್ಯಾಲ್ಯೂ? ಹಿಯರ್ 4.5 and here opposing 0.5. ಎಷ್ಟಾಗುತ್ತೆ? that is a 4. okay, 4 volt. And here they are asking about a current, right? Current that is equal to, okay, current that is equal to potential divided by resistance. Potential divided by resistance. Okay, ಇಲ್ಲಿ potential direct ಆಗಿ ಬರೀತೀನಿ. Potential divided by resistance. What is the potential? 4 divided by resistance ಎಷ್ಟು? 10. ಎಷ್ಟಾಗುತ್ತೆ? 0.4 ಆಂಪಿಯರ್ ಬರುತ್ತೆ. ಓಕೆ, ಸೊ 0.4 ಆಂಪಿಯರ್ ಬಂದಿದೆ. ಬಟ್ ಅವ್ರು ಕೇಳ್ತಾರೆ ಮಿಲಿ ಆಂಪಿಯರ್ ಎಷ್ಟಾಗುತ್ತೆ? ಎಸ್, 0.04. ರೆಸಿಸ್ಟೆನ್ಸ್ 10 ತಾನೆ? ಎಸ್, 10 ಓಮ್ ಇದೆ. ಮಿಲಿ ಆಂಪಿಯರ್ ಇದೆ, ಅದನ್ನು ಕನ್ವರ್ಟ್ ಮಾಡಿ. ಆಂಪಿಯರ್ ಅಲ್ಲಿ ಬಂದಿದೆ, ಮಿಲಿ ಆಂಪಿಯರ್ ಕನ್ವರ್ಟ್ ಮಾಡಿ. ಎಸ್, ಸೊ ಇಲ್ಲಿ ಮಲ್ಟಿಪ್ಲೈನ್ ಡಿವೈಡ್ ಬೈ 1000 ಮಾಡ್ಬೋದಾ? ಎಸ್, ಮಲ್ಟಿಪ್ಲೈನ್ ಡಿವೈಡ್ ಬೈ 1000. multiplying divide by 1000. Multiplying divide by 1000. ಈ 1000 ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ? 400 ಇಂಟು ಇಲ್ಲಿ 1000 ನ 10 ಪವರ್ 3 ಅಂತ ಬರಿಬಹುದು. ಅದು ಮೇಲೆ ಹೋದ್ರೆ 10 ಪವರ್ -3 ಆಂಪಿಯರ್. ಇದನ್ನೇ 400 ಮಿಲಿ ಆಂಪಿಯರ್ ಅಂತ ಬರಿಬಹುದು. 400. ಯುವರ್ ಆನ್ಸರ್ ಮಸ್ಟ್ ಬಿ 400. ಓಕೆ, ಕ್ಲಿಯರಾ? ಎಸ್. ನೋ ಐಡಿಯಲ್ ಅಂದ್ರೆ ಇಲ್ಲಿ ಆಲ್ರೆಡಿ ಅವರು ಮೆನ್ಷನ್ ಮಾಡಿದ್ರೆ ಬ್ಯಾರಿಯರ್ ಪೊಟೆನ್ಷಿಯಲ್ ಡೆವಲಪ್ಡ್ ಇನ್ ಎ ಡಯೋಡ್ ಇಸ್ 0.5 ವೋಲ್ಟ್ ಅಂತ. ಓಕೆ, ಎಸ್, ರೈಟ್. ನೆಕ್ಸ್ಟ್ ಒನ್. ಇಲ್ಲಿ ನೋಡಿ, ವಿಚ್ ಇಸ್ ದ ರೈಟ್ ಆನ್ಸರ್? ಏನ್ ಅನ್ಕೋತೀರ? ದಟ್ ಈಸ್ 400 ಅಲ್ವಾ? 400. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಸ್ಟಾರ್ಟ್ ದ ಬೋರ್ಡ್. ಎಸ್. So correct ಆಗಿ ಅಬ್ಸರ್ವ್ ಮಾಡಿ. A PN junction diode shown in the figure can act as a rectifier. Rectifier ಅಂದ್ರೇನು? It converts AC to DC. An alternating current source V is connected in the circuit. The current I in the resistor can be shown by. So ಇಲ್ಲಿ ಫಾರ್ವರ್ಡ್ ಬಯಾಸ್ ಇರುತ್ತೆ, ಒಂದೇ ಡಯೋಡ್ ಇರೋದು. ಓಕೆ, ಇದು ಪಾಸಿಟಿವ್ ಆಗಿದ್ರೆ ಪಾಸಿಟಿವ್ ಕನೆಕ್ಟೆಡ್ ಟು ಪಾಸಿಟಿವ್, ಪಿ ಎನ್ ಸೈಡ್. ಓಕೆ, ಫಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ಇದು ಕೀಪ್ ಆನ್ ಫ್ಲಕ್ಚುಯೇಷನ್ ಆಗ್ತಿರುತ್ತಲ್ಲ, ಇಲ್ಲಿ ಪಾಸಿಟಿವ್ ಇದ್ರೆ ಇಲ್ಲಿ ನೆಗೆಟಿವ್, ಇಲ್ಲಿ ನೆಗೆಟಿವ್ ಆದ್ರೆ ಇಲ್ಲಿ ಪಾಸಿಟಿವ್, ಉಲ್ಟಾ. ಬಿಕಾಸ್ ಪೊಲಾರಿಟಿ ಕೀಪ್ ಆನ್ ರಿವರ್ಸ್, ಪೀರಿಯಾಡಿಕಲಿ ಚೇಂಜ್ ಆಗ್ತಿರುತ್ತೆ, ರೈಟ್? ಸೊ ಇದು ಪಾಸಿಟಿವ್ ಆಗಿದ್ರೆ ಇಲ್ಲಿ ಏನಾಗುತ್ತೆ? ಇದು ಪಾಸಿಟಿವ್ ಕನೆಕ್ಟ್ ಫಾರ್ವರ್ಡ್ ಬಯಾಸ್ ಆಗುತ್ತೆ. ಫಾರ್ವರ್ಡ್ ಬಯಾಸ್ ಆಗಿರೋದ್ರೆ ಇದು ಜಸ್ಟ್ ವೈರ್ ಆಗಿ ಆಕ್ಟ್ ಆಗುತ್ತೆ. ಸೊ ಕರೆಂಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಹೋಗುತ್ತೆ, ಇಲ್ಲಿ ರೆಸಿಸ್ಟೆನ್ಸ್ ಇದೆ. ಸೊ ಔಟ್ಪುಟ್ ಅಲ್ಲಿ ಕರೆಂಟ್ ನ ಮೆಜರ್ ಮಾಡಬಹುದು. ಹೆನ್ಸ್ ವಿ ಆರ್ ಗೆಟಿಂಗ್ ಕರೆಂಟ್. ಓಕೆ, ಸೊ ಇಲ್ಲಿ ಕರೆಂಟ್ ಇದೆ, ಎರಡು ಇದು ಕರೆಕ್ಟ್ ಇದೆ, ಇದು ಬರಲ್ಲ. ಈ ಮೂರು ಪಾಸಿಬಿಲಿಟಿ ಇದೆ, ಇದು ಪಾಸಿಬಿಲಿಟಿ ಇದೆ, ಇದು ಪಾಸಿಬಿಲಿಟಿ ಇದೆ, ಇದು ಪಾಸಿಬಿಲಿಟಿ ಇದೆ. ನಾ ಪೊಲಾರಿಟಿ ಚೇಂಜ್ ಆಗುತ್ತೆ. ಓಕೆ, ಪೊಲಾರಿಟಿ ಚೇಂಜ್ ಆಗುತ್ತೆ, ಇದು ಮೈನಸ್, ಇದು ಪ್ಲಸ್ ಆಗುತ್ತೆ. ಇವಾಗ ಈ ನೆಗೆಟಿವ್ ಆಗಿರೋದ್ರಿಂದ ಇದು ದಿಸ್ ಒನ್ ಬಿಕಮ್ಸ್ ಎ ನೆಗೆಟಿವ್ ಟರ್ಮಿನಲ್ಗೆ ಈ
ಪಿ ಟೈಪ್ ರೀಜನ್ ಕನೆಕ್ಟ್ ಆಗಿರುತ್ತೆ. ಇದು ಬಿಕಮ್ಸ್ ರಿವರ್ಸ್ ಬಯಾಸ್. ಇವಾಗ ಸದ್ಯಕ್ಕೆ ರಿವರ್ಸ್ ಬಯಾಸ್ ಆಗುತ್ತೆ, ರೈಟ್? ರಿವರ್ಸ್ ಬಯಾಸ್ ಆದಾಗ ಇಟ್ ಆಕ್ಟ್ಸ್ ಆಸ್ ಎ ಓಪನ್ ಸರ್ಕ್ಯೂಟ್ ಅಲ್ವಾ? ಇಟ್ ಆಕ್ಟ್ಸ್ ಆಸ್ ಎ ಓಪನ್ ಸರ್ಕ್ಯೂಟ್. ಇಲ್ಲಿ ಯಾವುದೇ ರೀತಿ EMF ಅಥವಾ ವೋಲ್ಟೇಜ್ ಫ್ಲೋ ಆಗಲ್ಲ. ಸೊ ದೇರ್ ಫೋರ್ ಕರೆಂಟ್ ವಿಲ್ ಬಿ ಝೀರೋ. ಸೊ ಕರೆಂಟ್ ವಿಲ್ ಬಿ ಝೀರೋ ಅಂತಂದ್ರೆ ಎಸ್, ಇಲ್ಲೂ ಝೀರೋ ಇದೆ, ಇಲ್ಲಿ ಡಿಗ್ರೀಸ್ ಆಗ್ತದೆ, ದೇರ್ ಫೋರ್ ಇಟ್ ಈಸ್ ಎಲಿಮಿನೇಟೆಡ್. ಅಂಡ್ ಇಲ್ಲಿ ಝೀರೋ ಆಗ್ತದೆ, ಇಟ್ ಈಸ್ ಆಲ್ಸೋ ಎಲಿಮಿನೇಟೆಡ್, ದೇರ್ ಫೋರ್ ಆಪ್ಷನ್ ಎ. ಅಂಡ್ ಈ process ನ ರಿಪೀಟ್ ಮಾಡಿದ್ರೆ you will be getting complete cycle. Half wave rectifier, very good, half wave rectifier. Okay, now next one. Okay, consider this as a homework. So like a same what we have done a previous case, okay, same way you have to do it. Okay, now applications of a junction. The first one half wave rectifier, next one full wave rectifier ಅಂತ ಬರುತ್ತೆ. ಇದು ಥಿಯರಿ ಬೇಸ್ ಇರುತ್ತೆ, ಓದ್ಕೊಂಡ್ರೆ ಸಾಕು. ಸೊ ನಿಮ್ಗೆ ಯಾವ ತರ ವೇವ್ ಫಾರ್ಮ್ ಬರುತ್ತೆ ಅನ್ನೋದು ನೋಡ್ಕೋಬೇಕು, ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಓಕೆ, important. Okay, this one is important. This one is important. This one is important. Okay, so half wave rectifier ನೋಡಿ, only half cycle ಮಾತ್ರ rectify ಆಗಿರೋದು, half cycle ಮಾತ್ರ rectify ಆಗಿರೋದು. ವರ್ಕಿಂಗ್ ಬೇಕಾ? ಎಕ್ಸ್ಪ್ಲೇನ್ ಮಾಡಬೇಕಾ? ವರ್ಕಿಂಗ್ ಪ್ರಿನ್ಸಿಪಲ್ ಎಕ್ಸ್ಪ್ಲೇನ್ ಮಾಡಬೇಕಾ? ಬಿಕಾಸ್ ಆಲ್ರೆಡಿ ಹ್ಯಾವ್ ಡನ್ ವಿತ್ ಎಕ್ಸಾಮ್. ನೋ, ಎಸ್, ಯು ಆರ್ ಡನ್ ವಿತ್ ಎಕ್ಸಾಮ್. ವೈ ಆಪ್ಷನ್ ಡಿ ಇಸ್ ನಾಟ್ ಕರೆಕ್ಟ್? ಹಾ, ನೋಡಿ, ಇಲ್ಲಿ ನೆಗೆಟಿವ್ ಆಫ್ ಸೈಕಲ್ ಬಂದ್ರೆ ರಿವರ್ಸ್ ಬಯಾಸ್ ಆಗುತ್ತೆ ಇದು. ಓಕೆ, ಪಾಸಿಟಿವ್ ಆಫ್ ಸೈಕಲ್ ಬಂದಾಗ ಇದು ಫಾರ್ವರ್ಡ್ ಬಯಾಸ್ ಆಗುತ್ತೆ. ಎಸ್, ಅಫ್ ಕೋರ್ಸ್ ಕರೆಂಟ್ ಫ್ಲೋ ಆಗುತ್ತೆ. ಸೊ ಸೈಕಲ್ ತಗೋಬಹುದು, ಒಂದು ಪಾಸಿಟಿವ್ ಸೈಕಲ್ ಬರುತ್ತೆ. ಇದು ನೆಗೆಟಿವ್ ಆದಾಗ ನೆಗೆಟಿವ್ ಟರ್ಮಿನಲ್ ಕನೆಕ್ಟೆಡ್ ಟು ಪಾಸಿಟಿವ್ ರೀಸನ್ ಅಂತಂದ್ರೆ ದಟ್ ಬಿಕಮ್ಸ್ ಎ ರಿವರ್ಸ್ ಬಯಾಸ್. ರಿವರ್ಸ್ ಬಯಾಸ್ ಅಂದ್ರೆ ಓಪನ್ ಸರ್ಕ್ಯೂಟ್ ಆಗುತ್ತೆ, ಕರೆಂಟೇ ಫ್ಲೋ ಆಗಲ್ಲ, ಕರೆಂಟ್ ಐ ಮೀನ್ ಪೊಟೆನ್ಷಿಯಲ್ ಡಿಫರೆನ್ಸ್ ಹೋಗಲ್ಲ, ಅಂದ್ರೆ ಕರೆಂಟ್ ಝೀರೋ ತಾನೆ. ಸೊ ಝೀರೋ ಇರಬೇಕು, ಬಟ್ ಇಲ್ಲಿ ಏನಾಗಿದೆ, ಪಾಸಿಟಿವ್ ಆಫ್ ಸೈಕಲ್ ಬಂದಿದೆ, ಅದರಿಂದ ಆಪ್ಷನ್ ಡಿ ಅಲ್ಲ. ಕರೆಕ್ಟ್? ಓಕೆ, ಆಪ್ಷನ್ ಡಿ ಅಲ್ಲ. ಎಸ್, ಯಾ, ಬೇಡ. ಓಕೆ, ಫೈನ್, ಬೇಡ, ರೈಟ್. ಹಾ, ಫುಲ್ ವೇವ್ ರೆಕ್ಟಿಫೈರ್ ಸಹಿತ ಅಷ್ಟೇ. ಓಕೆ, ಫುಲ್ ವೇವ್ ರೆಕ್ಟಿಫೈರ್ ಇಲ್ಲಿ ನೋಡಿ, ಫುಲ್ ವೇವ್ ರೆಕ್ಟಿಫೈರ್ಗೆ ಇದು ಸ್ಟಿಲ್ ಎಸಿನೇ, ಬಟ್ ನಾಟ್ ಕಂಪ್ಲೀಟ್ಲಿ ಎಸಿ ಆರ್ ನಾಟ್ ಕಂಪ್ಲೀಟ್ಲಿ ಡಿಸಿ. ಪಾರ್ಷಿಯಲ್ ಎಸಿ, ಪಾರ್ಷಿಯಲ್ ಡಿಸಿ ಅಂತ ಹೇಳ್ಬೋದು, ಪಾರ್ಷಿಯಲ್ ಡಿಸಿ. ಇದನ್ನ ಎಲಿಮಿನೇಟ್ ಮಾಡಕ್ಕೆ ನಾವು ಕೆಪಾಸಿಟರ್ನ ಯೂಸ್ ಮಾಡ್ತೀವಿ. ಓಕೆ, ಕೆಪಾಸಿಟರ್ ಯೂಸ್ ಮಾಡಿದ್ರೆ ಈ ಪೀಕ್ಸ್ ಇದೆಯಲ್ಲ, ಇದು ಒಂದೇ ಲೆವೆಲ್ ಅಲ್ಲಿ ಅಲೈನ್ ಆಗುತ್ತೆ. ನಾವು ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಡಿಸಿ. ಓಕೆ, ಎಸ್, ವಿವೇಕ್, ವಾಟ್ ಇಸ್ ದಟ್ ATP? ವಾಟ್ ಇಸ್ ದಟ್ ATP? ಹಾ, ಎಸ್, ಇದು ಹೋಯ್ತು ಒಂದು. ಹಾ, ಇದು ಶಿಫ್ಟ್ ಮಾಡೋಣ, ಹೋಮ್ವರ್ಕ್ ಒಂದೇ ಇರಲಿ. ಓಕೆ, ನೆಕ್ಸ್ಟ್. ಹಾ, ಅರೆ, ಎಸ್, a full wave rectifier with a diode. Full wave rectifier with a diode. Okay, full wave rectifier with a diode. Full wave rectifier with a diode D1 and a D2 is used to rectify 50 Hertz alternating voltage. The diode 1 conducts, okay, diode 1 conducts times in 1 second. So what they are asking? Frequency. What they are asking? Frequency. Which is the right answer? Okay, fine. Yes, Mahesh, very good. Very good, Mahesh. Wow, nice. Wow, yes. Yes, correct, Mahesh, correct. Yes. Option D, na? Yes, they are asking about the frequency, hence option D is the right answer. Option D is the right answer. Good, keep it up. Now, that is 16% ಮಾತ್ರ ಆನ್ಸರ್ ಮಾಡಿರೋದು. ನೋಡಿ, ಟೈಮ್ಸ್ ಇನ್ 1 second. What is the frequency of alternating voltage ಅಥವಾ alternating current? Okay, what is the frequency? 50 Hertz in India. Okay, US ದಲ್ಲಿ ಎಷ್ಟು? 60 Hertz. This is in India. This is in USA. ನಮಗೆ ಕೇಳೋದು ಇಂಡಿಯಾದ ಬಗ್ಗೆ 50. ಅಲ್ಲಿ 60 ಸಹಿತ ಇಲ್ಲ. ಕ್ಲಿಯರಾ? Yes. Now, next question. Half wave rectifier, same. Explanation ಬೇಡ ಅಂದಿದ್ರಾ? So next one.
ವರ್ಕಿಂಗ್ ಪ್ರಿನ್ಸಿಪಲ್ಸ್ ಇದೆ, ಅದನ್ನ ನೋಡ್ಕೊಳ್ಳಿ. ಎಸ್, ವಾಟ್ ಇಸ್ ಆನ್ಸರ್ ಫಾರ್ ದಿಸ್? ವಾಟ್ ಇಸ್ ಆನ್ಸರ್ ಫಾರ್ ದಿಸ್ ಕ್ವಶನ್? ವಾಟ್ ಇಸ್ ಆನ್ಸರ್ ಫಾರ್ ದಿಸ್ ಕ್ವಶನ್? ಎ 220, ಓಕೆ, ಈ ಕಡೆ ತೋರಿಸ್ತೀನಿ, ಇಲ್ಲಾಂದ್ರೆ ಆಪ್ಷನ್ಸ್ ಕಾಣಿಸಲ್ಲ ನಿಮಗೆ. ಎ 220 ವೋಲ್ಟ್ AC supply is connected between point A and point B. Okay, point A and point B. Right. As shown in the figure. ಇಲ್ಲಿ ನಮ್ಗೆ ಫಿಗರ್ ಕಾಣಿಸ್ತದೆ. What will be the potential difference across capacitor? What is the potential difference across capacitor? Yes. What is the potential difference? Simple ಆಗಿ ನೋಡಿ. What is the voltage here providing? VRMS. AC current ಇಲ್ಲಿ help ಆಗುತ್ತೆ. VRMS, that is the 220. And what they're asking across the capacitor. Capacitor ಯಾಕೆ ಯೂಸ್ ಮಾಡ್ತೀವಿ? ಫಿಲ್ಟರ್ ಆಗಿ ಯೂಸ್ ಮಾಡ್ತೀವಿ, ರೈಟ್? ಫಿಲ್ಟರ್ ಆಗಿ ಯೂಸ್ ಮಾಡ್ತೀವಿ. ಫಿಲ್ಟರ್ ಆಗಿ ಯೂಸ್ ಮಾಡ್ತೀವಿ. ಪಾರ್ಷಿಯಲ್ DC ಇರುತ್ತಲ್ಲ, ಅದು ಕಂಪ್ಲೀಟ್ ಆಗಿ DC ಕರೆಂಟ್ ಆಗಿ DC ಆಗಿ ಕನ್ವರ್ಟ್ ಮಾಡಕ್ಕೆ ನಾವು ಕೆಪಾಸಿಟರ್ನ ಯೂಸ್ ಮಾಡ್ತೀವಿ. ಸೊ ಇವಾಗ DC ಆಗಿ ಕನ್ವರ್ಟ್ ಆದ್ರೆ ವಾಟ್ ವಿಲ್ ಬಿ ದ ಪೀಕ್? ದಟ್ ಇಸ್ ದ ಪೀಕ್ ವ್ಯಾಲ್ಯೂ, ದಟ್ ಇಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್. ಓಕೆ, ಸೊ ಇವಾಗ ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ V0 and VRMS? This is the equation. Okay, V0. ಸರ್, ಇಲ್ಲಿ ಕೆಪಾಸಿಟರ್ ಯೂಸ್ ಮಾಡ್ತೀವಿ, ನಮ್ಗೆ DC ಕರೆಂಟ್ ಬರುತ್ತೆ, ಬಟ್ ನಮಗೆ ಈ V0 ಅನ್ನೋದು ಪೀಕ್ ವ್ಯಾಲ್ಯೂ ಅಲ್ವಾ? ಎಸ್, ಬಟ್ ಇಲ್ಲಿ ಕೆಪಾಸಿಟರ್ ಕನೆಕ್ಟ್ ಮಾಡಿದ್ವಿ, ಬಟ್ ಎಂಟೈರ್ ಕರೆಂಟ್ DC ಆಗಿ ಕನ್ವರ್ಟ್ ಆಗಿಲ್ಲ, ಪಾರ್ಷಿಯಲ್ DC ಆಗಿ ಕನ್ವರ್ಟ್ ಆಗಿದೆ. ಗಾಟ್ ಇಟ್? ಓಕೆ, ನಾವ್ ಇವಾಗ V0 ಬೇಕು. V0 ಬೇಕಂದ್ರೆ √2 VRMS. Now V0, that is equal to √2. What is the value of VRMS? That is the 220 ಅಥವಾ or 200 into √2 volt. Right? Which is the right answer? Which is the right answer? Yes, option D. Option D is the right answer. Option D is the right answer. 31%. Okay, lead ನೋಡೋಣ. ಲೀಡರ್ ಬೋರ್ಡ್ ರಚನಾ ಆನ್ಸರ್ ಮಾಡಿದ್ದಾರೆ ಫಾಸ್ಟ್ ಆಗಿ. ಜಾಗ್ವಾರ್, ವಿಶಾಲ್. Right. Now, next one. Sorry. Yeah. So, poll start ಮಾಡ್ತಾ ಇದ್ರಿ for 30 seconds ಗೆ. A positive hole in a semiconductor is positive hole. Starting ಎಲ್ಲ ಹೇಳಿದೆ. What is the importance of concept of holes ಅಂತ ಹೇಳಿ? Holes ಅಂದ್ರೆ it is a vacant place. ಯಾರ್ದು? ಎಲೆಕ್ಟ್ರಾನ್ದು. Okay. So, ಇಲ್ಲಿ anti-particle. Positive hole is the okay. A positive hole in a semiconductor is an antiparticle of electron. A vacancy created when electron leaves a covalent band. An absence of a free electron. An artificial created particle. Which one? Which one is the right answer? That is option B. Direct. Okay, that is option B. Right? Option B is the right answer. Yes. Yes, very good. Option B is the right answer. It is the vacancy created by a electron in a covalent bond. Okay, that should be valence band. Okay, now conductivity. ಇದಕ್ಕೆ ಟ್ರೈ ಮಾಡಿ. ಕಂಡಕ್ಟಿವಿಟಿ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಕೊಡ್ಬೇಕಾದ್ರೆ ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಸೆಮಿಕಂಡಕ್ಟರ್ ಅಂತ ಹೇಳ್ತಿದ್ದಲ್ಲ, ಇಟ್ ಇಸ್ ದ ಒನ್ ಆಫ್ ದ ಪ್ರಾಪರ್ಟಿ ದಟ್ ಇಸ್ ಎ ಕಂಡಕ್ಟಿವಿಟಿ ಅಂತ ಹೇಳಿದೆ. ಕಂಡಕ್ಟಿವಿಟಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಕಂಡಕ್ಟಿವಿಟಿ ಆಫ್ ಎ ಸೆಮಿಕಂಡಕ್ಟರ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಬಟ್ ಮೆಟಲ್ಸ್ ಅಲ್ಲಿ ಏನಾಗುತ್ತೆ, ಟೆಂಪರೇಚರ್ ಇನ್ಕ್ರೀಸ್ ಆದಂಗಿಲ್ಲ, ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗಿ ಅಲ್ಲಿ ಕಂಡಕ್ಟಿವಿಟಿ ರೆಡ್ಯೂಸ್ ಆಗುತ್ತೆ. ಬಟ್ ಸೆಮಿಕಂಡಕ್ಟರ್ ಅಲ್ಲಿ ಟೆಂಪರೇಚರ್ ಇನ್ಕ್ರೀಸ್ ಆದಂಗಿಲ್ಲ, ಏನಾಗುತ್ತೆ, ಕಂಡಕ್ಟಿವಿಟಿ ಸಹಿತ ಇನ್ಕ್ರೀಸ್ ಆಗುತ್ತೆ. ಯಾಕೆ? ಕ್ವಶನ್. ಬಿಕಾಸ್. ಯಾಕೆ? ಎಸ್, reason is first one, number of density of a charge carrier increases, relaxation time increases. Both number density and charge carriers and relaxation time increases. The last one, number density of a current carrier increases, relaxation time decreases. Collision between particles ಏನಾಗುತ್ತೆ, ಅಲ್ಲಿ ಡಿಗ್ರೀಸ್ ಆಗುತ್ತೆ. Okay, time taken by electron to collide consecutive 2 times. Okay, but effect of a decrease in relaxation time is much less than increase in number of a density. This is the proper answer. Okay, this option D. This proper answer. This is option D is the correct answer. Okay, yes, got it. Now, so here option D is the right answer. Option D is the right answer. Nodi 14 anta 14%, just 14%. Okay, now try to answer this one. Resistivity, conductivity. Resistivity and conductivity. What is the answer for this? Resistivity of a semiconductor at a room temperature.
ರೂಮ್ ಟೆಂಪರೇಚರ್ ಅಂದ್ರೆ +25 ± 2 ಈ ಟೆಂಪರೇಚರ್ ಅಲ್ಲಿ ವಾಟ್ ಇಸ್ ದ ರೆಸಿಸ್ಟಿವಿಟಿ ಆಫ್ ಎ ಸೆಮಿ ಕಂಡಕ್ಟರ್ ಅಂತ ಕೇಳ್ತಿರೋದು 10⁻³ ಇಂಟು 10⁻³ ಟು 10⁻6 ಓಮ್ ಸೆಂಟಿಮೀಟರ್ 10⁻6 ಟು 10⁻8 ಓಮ್ ಸೆಂಟಿಮೀಟರ್ 10⁻10 ಟು 10⁻12 ಓಮ್ ಸೆಂಟಿಮೀಟರ್ 10⁻2 10⁻5 ಓಮ್ ಸೆಂಟಿಮೀಟರ್ ವಿಚ್ ಒನ್ ಓಂಕಾರ yes it is possible okay okay yes death wing it is possible ಎಲ್ಲ ನಿನ್ನ dedication ಮೇಲೆ ಡಿಪೆಂಡ್ okay so this is the option A is the right answer okay it is direct question from textbook okay so that is option A only 5% ಆನ್ಸರ್ ಮಾಡಿದ್ರ ಅದೇ ಹೇಗೆ ಅಂತ ಗೊತ್ತಾಗ್ಲಿಲ್ಲ okay now forbidden energy gap of germanium crystal ಇದೇ ಕ್ವಶನ್ ಹೇಳಿದ್ದು ನಿಮಗೆ at 0 Kelvin yes at 0 Kelvin ಏನಾಗಿರುತ್ತೆ ನಾನು ಅನ್ಕೊಂಡೆ ತಪ್ಪು ಮಾಡ್ತೀರಾ ಆಪ್ಷನ್ ಎ ಅಂತ ಹಾಕಿರುತ್ತೆ ಅಂತ ನನ್ಗೆ ಗೊತ್ತಿತ್ತು ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲೇ ನಿಮಗೆ ಒತ್ತಿ ಹೇಳಿದೆ ನಿಮ್ಗೆ ಆನ್ಸರ್ನ ಏನು ದ ಫಾರ್ಬಿಡನ್ ಎನರ್ಜಿ ಗ್ಯಾಪ್ ಫಾರ್ ಎ ಜರ್ಮೇನಿಯಂ ಕ್ರಿಸ್ಟಲ್ at 0 Kelvin ಅಂದ್ರೆ ಏನಾಗುತ್ತೆ ಇನ್ಸುಲೇಟರ್ semiconductor behaves as an insulator at a 0 Kelvin temperature. Insulator do what is the at a 0 Kelvin temperature ge this crystal acts as a germanium crystal acts as a insulator. So insulator ಆಗಿರೋದ್ರಿಂದ what is the energy gap for insulator? What is the energy gap of insulator? It is greater than 3 electron volt. So greater than 3 electron volt andre check ಮಾಡೋಣ. It is less than 3 electron volt. Next one, it is less than 3 electron volt and it is greater than 3 electron volt and 0.071. It is less than 3 electron volt. So option D is the right, option C is the right answer. ಗೊತ್ತಾಯ್ತಾ? ಒತ್ತಿ ಹೇಳ್ತಾ ಇದೆ ಹೇಗೆ ಕ್ವಶನ್ ಕೇಳ್ತಾರೆ ಅನ್ನೋದು, ರೈಟ್? ಅದಕ್ಕೆ ಕಾನ್ಸಂಟ್ರೇಷನ್ ಮಾಡಬೇಕು ಅನ್ನೋದು. ಓಕೆ, ರೈಟ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದಟ್ ಈಸ್ 31% ಆನ್ಸರ್ ಮಾಡಿದ್ದಾರೆ. ನೆಕ್ಸ್ಟ್ ಕ್ವಶನ್, ಮೈನಾರಿಟಿ ಕ್ಯಾರಿಯರ್ಸ್ ಇನ್ ಎ ಪಿ ಟೈಪ್ ಯಾವುದು? ಮೈನಾರಿಟಿ ಕ್ಯಾರಿಯರ್ಸ್ ಇನ್ ಅ ಪಿ ಟೈಪ್. ಮೈನಾರಿಟಿ ಕ್ಯಾರಿಯರ್ಸ್ ಇನ್ ಎ ಪಿ ಟೈಪ್ ಯಾವುದು? ಫ್ರೀ ಎಲೆಕ್ಟ್ರಾನ್ಸ್, ಹೋಲ್ಸ್, ನೀದರ್ ಹೋಲ್ಸ್ ನಾರ್ ಫ್ರೀ ಎಲೆಕ್ಟ್ರಾನ್ಸ್, ಬೋತ್ ಹೋಲ್ಸ್ ಅಂಡ್ ಫ್ರೀ ಎಲೆಕ್ಟ್ರಾನ್ಸ್ ಯಾವುದು? ಎಸ್, ಫ್ರೀ ಎಲೆಕ್ಟ್ರಾನ್ಸ್. ಮೆಜಾರಿಟಿ ಕ್ಯಾರಿಯರ್ಸ್ ಯಾವುದು? ಮೆಜಾರಿಟಿ ಕ್ಯಾರಿಯರ್ಸ್ ಯಾವುದು? ದಟ್ ಈಸ್ ಅ ಹೋಲ್ಸ್. ಇಲ್ಲಿ ಕೇಳಿರೋದು ನಮಗೆ ಪಿ ಟೈಪ್ ಅಲ್ಲಿ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಕೇಳಿರೋದು. ದಟ್ ಈಸ್ ದ ಆಪ್ಷನ್ ಎ, ಫ್ರೀ ಎಲೆಕ್ಟ್ರಾನ್ಸ್. ಆಪ್ಷನ್ ಎ, ಇಟ್ ಈಸ್ ದ ಫ್ರೀ ಎಲೆಕ್ಟ್ರಾನ್ಸ್. ಓಕೆ, very good. Now next one, in a PN junction diode not connected to a battery, PN junction diode is not connected to battery. ಹೊತ್ತಿ ಹೇಳ್ತಾ ಇದೆ ಯಾವ ತರ ಕ್ವಶನ್ಸ್ ಬರುತ್ತೆ, ಯಾವ ತರ ಆನ್ಸರ್ ಮಾಡಬೇಕು, ರೈಟ್? in a PN junction diode not connected to any circuit ಅಥವಾ battery, not connected to any circuit ಅಥವಾ battery, right? Yes, potential difference. Okay, ಜನರಲಿ ಡಿ ಸಿ ಅಲ್ಲಿ ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಕರಿತೀವಿ, ಇದರಲ್ಲಿ ಆಂಪ್ಲಿಟ್ಯೂಡ್ ಅಥವಾ ಪೀಕ್ ವ್ಯಾಲ್ಯೂಸ್ ಅಂತ ಕರಿತೀವಿ ಎ ಸಿ ಅಲ್ಲಿ. ಗಾಟ್ ಇಟ್? ನೌ ದ ಪೊಟೆನ್ಷಿಯಲ್ ಇಸ್ ಸೇಮ್ ಎವ್ರಿವೇರ್. ದ ಪಿ ಟೈಪ್ ಸೈಡ್ ಹ್ಯಾಸ್ ಹೈಯರ್ ಪೊಟೆನ್ಷಿಯಲ್ ದ್ಯಾನ್ ಎನ್ ಟೈಪ್ ಸೈಡ್. ಆಪ್ಷನ್ ಸಿ, there is an electric field at the junction directed from n type side to p type side. Option D, there is an electric field at a junction directed from p type to n type. Which side? Which side? So this one n type to p type electric field generate ಆಗುತ್ತೆ ಅಂದ್ರೆ ಪ್ರೊಡ್ಯೂಸ್ ಆಗುತ್ತೆ ಅಥವಾ ಇಂಡ್ಯೂಸ್ ಆಗುತ್ತೆ. ಓಕೆ, ಸ್ಟಾರ್ಟ್ ಮಾಡಿಲ್ವಾ? ಸ್ಟಾರ್ಟ್ ಇದೆಯಲ್ಲ, ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೋಡಿ ತುಂಬಾ ಕಮ್ಮಿ ಆನ್ಸರ್ ಮಾಡ್ತಿದ್ದೀರಾ. ನೆಕ್ಸ್ಟ್, ಎಸ್, ಎಸ್, ಇನ್ ಎ ರಿವರ್ಸ್ ಬಯಾಸ್ಡ್ ಡಯೋಡ್ when answer ಮಾಡಿ. in a reverse bias diode when the applied voltage changes by 1 volt, the current is
found to change by 0.5 microampere. The reverse bias resistance of a diode is. ಯಾವ್ದು ಫೈಂಡ್ ಮಾಡ್ಬೇಕು ನಾವು? Reverse bias resistance. Reverse bias resistance. How to find it out? So ನೋಡಿ, resistance, reverse bias, okay? Reverse bias resistance. Reverse bias resistance. That is delta V divided by delta I. What is delta V? 1. What is delta I? 0.5 microampere ಆಗಿರೋದ್ರಿಂದ 10 power minus 6. ಮೇಲ್ಗಡೆ ತಗೊಂಡೋಗೋಣ. That is a 10 power plus 6 divided by 0.5. 0.5 ಅನ್ನ ಯಾವ ತರ ಬರೀಬಹುದು? 1 by 2, right? 1 by 2. ಅದೇ 0.1 divided by 1, 10 power 5. ಇದು 1 by 2 ಅಂತ ಬರೀಬಹುದು. ಇದು ಶಿಫ್ಟ್ ಮಾಡಿ ಮೇಲ್ಗಡೆ. Reverse bias resistance is 2 into 10 power plus 6. Okay? Plus 6. That is option B. That is option B. 60%. Very good. Clear? Yes. Next question. To a germanium crystal, equal number of aluminum and indium atoms are added. ಯಾವ್ದಿಲ್ಲಿ ಕರೆಕ್ಟ್ ಆಗಿ ನೋಡಿ. Added ಅಂದ್ರೆ impurities are added. ಯಾವ್ದು? ಅಲ್ಯೂಮಿನಿಯಂ ಮತ್ತೆ ಇಂಡಿಯಂ. ನೆನಪಿದೆನಾ? ಬಿನಾಲ್. ನೆನಪಿದೆನಾ? ಬಿನಾಲ್. These are the dopants. Dopants. ಯಾವ ಮೆಟೀರಿಯಲ್ ಡೋಪಿಂಗ್ ಮಾಡ್ತೀವಲ್ಲ ಆ ಮೆಟೀರಿಯಲ್ ನಾವು ಡೋಪೆಂಟ್ಸ್ ಅಂತ ಕರಿತೀವಿ. Yes. Which one is right? It remains an intrinsic semiconductor. It becomes N-type semiconductor. It becomes a P-type semiconductor. It becomes an insulator. Which one? N-type or P-type? ಇಲ್ಲೇ ಕನ್ಫ್ಯೂಷನ್ ನೋಡಿ. ಇಲ್ಲೇ ಕನ್ಫ್ಯೂಷನ್. ಹೇಳಿ. N-type P-type. ಆಪ್ಷನ್ ಬಿ ಅಂತ ಹೇಳ್ತಾರ ನೋಡಿ. ನಿಮ್ ತೋರಿಸ್ತೇನೆ. ಯಾವುದು? 27. ಮತ್ತೊಂದ್ಸತಿ ನೋಡ್ಕೊಳ್ಳಿ. ಏನಿದೆ? ಇಂಡಿಯಂ ಅಂಡ್ ಅಲ್ಯೂಮಿನಿಯಂ. ಯಾವ ಟೈಪ್? ಪಿ ಟೈಪ್. ಯಾವ ಟೈಪ್? ಪಿ ಟೈಪ್. ಗೊತ್ತಾಯ್ತಾ? ಎಸ್, ದಿಸ್ is P type. It becomes a P type. That is option C. Poll start ಆಗಿಲ್ಲ, ಇರ್ಲಿ. Okay, next one. ನೋಡಿ. So 154 members, okay? 154 members are the best students of this live session. Beginning ಹಿಡಿದು ಮಾರ್ನಿಂಗ್ 11 ಇಂದ ಇವಾಗ ಆಲ್ಮೋಸ್ಟ್ 9:15 ಆಗಿದೆ. ಮಾರ್ನಿಂಗ್ 11 ಇಂದ ಓಕೆ ಇವಾಗ 9:15, ಆಲ್ಮೋಸ್ಟ್ 9 ಅವರ್ ಮೇಲೆ. 9 ಅವರ ಜಾಸ್ತಿ ಆಯ್ತಲ್ಲ, 11 ಅವರ್ಸ್ ಮೇಲೆ, ರೈಟ್? ಸೊ ಲೀಡರ್ ಬೋರ್ಡ್ನ ನೋಡೋಣ. ಲೀಡರ್ ಬೋರ್ಡ್, ವೆಲ್ಕಮ್. ಎಲ್ಲಿದೆಯಪ್ಪ? ಎಸ್, ಇವತ್ತು ನೋಡಿ ಇಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. 360 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. 𝐒𝐃𝐍𝐍𝐃, ಕಂಗ್ರಾಚುಲೇಷನ್. ಸೊ ಸೆಕೆಂಡ್ ಟೈಮ್ ಅನ್ಸುತ್ತೆ ಫಿಸಿಕ್ಸ್ ಅಲ್ಲಿ ಟಾಪ್ ಮಾಡಿರೋದು. ಓಕೆ, ನೆಕ್ಸ್ಟ್ ಒನ್ ಪಾವದೇಶ್. ಓಕೆ, ಪಾವದೇಶ್. ಅಂಡ್ ನೆಕ್ಸ್ಟ್ ಒನ್ ಧನಶ್ರೀ, ಕಂಗ್ರಾಚುಲೇಷನ್ಸ್. ಸೃಷ್ಟಿ, ಇಟ್ಸ್ ಮೀ ವೀರು, ಕಾರ್ತಿಕ್, ನೆಕ್ಸ್ಟ್ ಮಂಜುಳಾ, ಸಮರ್ಥ್, ಶಾಲಿನಿ, ರಾಧಿಕಾ, ಕೃಪಾ, ಜಗದೀಶ್, ಗೌರಿ, ಅನ್ನಪ್ಪ, ಮಾರ್ಚ್ ಮೆಲೋ. ಇಲ್ಲಿ 3 ಜನ ಆನ್ಸರ್ ಮಾಡ್ತೀರಾ ಅನ್ಸುತ್ತೆ. ಓಕೆ, ಫೈನ್. ಅಭಿಷೇಕ್, ಕಿಚ್ಚ, ಪುಟ್ಟಸ್ವಾಮಿ, ಭಾರತಿ. ಸೊ ದೀಸ್ ಆರ್ ದ 20 ಟಾಪ್ ಸ್ಟೂಡೆಂಟ್ಸ್. ಓಕೆ, ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ರಾ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಓಕೆ, ಸೃಷ್ಟಿ, ನಿಮ್ಮ ಫಸ್ಟ್ ಪ್ಲೇಸ್ ಇಂದ ಕೆಳಗಡೆ ಸ್ಲಿಪ್ ಆದ್ರಿ. ಓಕೆ, ನೆಕ್ಸ್ಟ್ ಟೈಮ್ ಆ ಥರ ಆಗಬಾರ್ದು. ಓಕೆ, ಎಸ್ ಎಸ್. ಸೊ ಇನ್ನು ನಿಮಗೆ ಏನಾದರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು. ಎಸ್, ಹೌ ವಾಸ್ ದ ಸೆಷನ್? ಎಸ್, ಹೌ ವಾಸ್ ದ ಸೆಷನ್? Is it useful?
ಎಸ್ ನೋಟ್ಸ್ ಆದಷ್ಟು ಬೇಗ ನಿಮಗೆ ಸಿಗತ್ತೆ. ಓಕೆ, ಬೈ ಮಾರ್ನಿಂಗ್ 12 o'clock ಒಳಗೆ ನಿಮಗೆ ಸಿಗಂಗೆ ಮಾಡ್ತೀನಿ. ಎಸ್, ಥ್ಯಾಂಕ್ ಯು ಮಹೇಶ್, ಥ್ಯಾಂಕ್ ಯು ಸೋ ಮಚ್. ಎಸ್, ಥರ್ಡ್ ಡೇ ಸೆಕೆಂಡ್ ಪ್ಲೇಸ್, ಕಂಗ್ರ್ಯಾಚುಲೇಷನ್. ಎಸ್, ಯೂಸ್ಫುಲ್, ವೆರಿ ಗುಡ್, ಸೂಪರ್ ಸರ್, ಟಾಪ್ 5, ಸೂಪರ್, ವೆರಿ ಬೆಸ್ಟ್, ರಿಯಲಿ ಗುಡ್, ಸೂಪರ್. ಓಕೆ, ದಿಸ್ ವಾಸ್ ಗುಡ್ ಸೆಷನ್. ನೆಕ್ಸ್ಟ್ ಚಾಪ್ಟರ್, ನಿಮ್ಮ ಫೇವರೇಟ್ ಚಾಪ್ಟರ್, ದಟ್ ಈಸ್ ಆಪ್ಟಿಕ್ಸ್. ಓಕೆ, ಆಪ್ಟಿಕ್ಸ್, Seth creation, very useful. Okay. Opposite of worst, that is the best only, right? Yeah. Second place, next time ಅಲ್ಲಿ ಫಸ್ಟ್ ಪ್ಲೇಸ್ ಬರಬೇಕು. 𝐒𝐂𝐃 ಅಂತ ಇದೆಯಲ್ಲ, ಅವ್ರನ್ನ ನೀವು ಹಿಂದೆ ಆಗ್ಬೇಕು. ಓಕೆ, ಚಾಲೆಂಜ್ ತಗೊಳ್ಳಿ. ಎಸ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಓಕೆ, ಸುಸ್ತು ಆಗುತ್ತೆ, ಬಟ್ ನಿಮ್ಮ ಎಕ್ಸಾಮ್ ಸಮೀಪ ಬರ್ತಾ ಇದೆಯಲ್ಲ, ಸೊ ನಾವು ನಿಮಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದೀವಿ. ಓಕೆ, ನಮ್ಮ ಟೈಮ್ನ, ನಮ್ಮ PW ಟೈಮ್ನ ನಿಮಗೋಸ್ಕರ, ನಮ್ಮ ಕರ್ನಾಟಕ ಸ್ಟೂಡೆಂಟ್ಸ್ಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ವಿ. ಸೊ ಇದನ್ನು ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ನೀವು ಒಳ್ಳೆ ರ್ಯಾಂಕ್ ತೊಗೊಂಡು ಒಳ್ಳೆ ಕಾಲೇಜ್ ಜಾಯ್ನ್ ಆದರೆ ನಿಮ್ಮ ತಂದೆ ತಾಯಿಗಳಿಗೆ ಹ್ಯಾಪಿ ಆಗುತ್ತೆ. ಸೊ ನಿಮ್ಮ ತಂದೆ ತಾಯಿಗಳಿಗೆ ಹ್ಯಾಪಿ ಆದರೆ ನಮಗೆ ಎಲ್ಲರಿಗೂ ಹ್ಯಾಪಿ ಆದಂಗೆ. ಓಕೆ, ಎಸ್, ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಕ್ಲಾಸ್ ನಿಮಗೆ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಗೊತ್ತಾಗುತ್ತೆ. ಓಕೆ, ವೀಕ್ಲಿ ಶೆಡ್ಯೂಲ್ ಮಾಡ್ತಾರಲ್ಲ, ಅಲ್ಲಿ ಗೊತ್ತಾಗುತ್ತೆ, ರೈಟ್? ಎಸ್, ಎಸ್ ಸೃಷ್ಟಿ, ಓಕೆ ಫೈನ್, ನೋ ಪ್ರಾಬ್ಲಮ್. ಓಕೆ, ಸೊ ನೆಕ್ಸ್ಟ್ ಟೈಮ್ ಬೆಟರ್ ಆಗಿ ಪರ್ಫಾರ್ಮ್ ಮಾಡಿ. ಓಕೆ, ಸೊ ರಿವೈಸ್ ಮಾಡಿ. ಓಕೆ, ಆಪ್ಟಿಕ್ಸ್ ಮತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ನ ರಿವೈಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಟಾಪಿಕ್ಗೆ, ಐ ಮೀನ್ ನೆಕ್ಸ್ಟ್ ಸೆಷನ್ಗೆ ಏನಂದ್ರೆ ರಿವಿಷನ್ ಮಾಡ್ಕೊಂಡು ಬನ್ನಿ, ಹಾಗೆ ಬರಬೇಡಿ. ಓಕೆ, ಸೊ ಯಾಕಂದ್ರೆ ಹಾಗೆ ಎಂಟಿ ಮೈಂಡಲ್ಲಿ ಬಂದ್ರೆ ಸಡನ್ ಆಗಿ ನಾವು ಇಲ್ಲಿ ಫಾಸ್ಟ್ ಆಗಿ ಹೋಗ್ತಾ ಇರ್ತೀವಿ. ಇಟ್ಸ್ ನಾಟ್ ಲೈಕ್ ಏನೋ ರೆಗ್ಯುಲರ್ ಕ್ಲಾಸ್ ಅಲ್ವಾ, ರಿವಿಷನ್ ಆಗಿರೋದು ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತೀವಿ. ಅವಾಗ ಏನಾಗುತ್ತೆ, ನಿಮಗೆ ಮಿಸ್ ಮ್ಯಾಚ್ ಆಗುತ್ತೆ, ಫ್ರೀಕ್ವೆನ್ಸಿ ಮ್ಯಾಚ್ ಆಗಲಿಲ್ಲ ಅಂತಂದ್ರೆ. ನಿಮ್ಗೆ ಗೊತ್ತಾಯಿದೆ ಫಿಸಿಕ್ಸ್ ಅಲ್ಲಿ ಏನಾಗುತ್ತೆ ಫ್ರೀಕ್ವೆನ್ಸಿ ಮ್ಯಾಚ್ ಆಗಲಿಲ್ಲ ಅಂದ್ರೆ, ರೈಟ್? ಯಾ, ಎಸ್, ಥ್ಯಾಂಕ್ ಯು ಬಬಿತಾ ಶೆಟ್ಟಿ, ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಇಟ್ಸ್ ಮೀ ಆಚಿಯಾ, ಒನ್ ಟೈಮ್ ಹೇಳಿ ಬಾಯ್ ನಮ್ಮ UK ಲ್ಯಾಂಗ್ವೇಜ್ ಅಲ್ಲಿ. ಮತ್ತೆ ಸಿಗಮ್ರಿ. ಎಲ್ಲಿಗೆ ಹೋಗ್ತೀರಿ? ನಾವು ಇಲ್ಲೇ ಇರ್ತೀವಲ್ಲ. ಎಸ್, actually sir, our college considered as one of the best college in out of the town. There are 399.8 percentile students JE, ಬಟ್ ಯಾಕೆ ಗೊತ್ತಿಲ್ಲ, ಬಟ್ CET ಕೋಚಿಂಗ್ ತುಂಬ ವೀಕ್ ಮಾಡ್ತಿದ್ದಾರೆ. ಇಸ್ ಇಟ್? ಓಕೆ, ಫೈನ್. 𝐒𝐾𝐍𝐍𝐾𝐈𝐀, ಐ ಆಮ್ ರಿಯಲಿ ವೆರಿ ಹ್ಯಾಪಿ ಫಾರ್ ಯು, ಬಿಕಾಸ್ ನಾನು ಒಂದು ಚಾಲೆಂಜ್ ಕೊಟ್ಟಿದ್ದೆ, ಟಾಪಲ್ಲಿ ಬರಬೇಕು. ನಿಮ್ಮ ಪೊಸಿಷನ್ 8th ಪೊಸಿಷನ್ ಇತ್ತು ಅನ್ಸುತ್ತೆ ಆ ಟೈಮಲ್ಲಿ ನಾನು ಹೇಳಿದಾಗ. ಓಕೆ, ಸೊ ಬೈ ದ ಎಂಡ್ ಆಫ್ ದ ಸೆಷನ್ ಯು ಆರ್ ಆನ್ ಟಾಪ್. ಈ ಥರ ಇರಬೇಕು. ಓಕೆ, ಚಾಲೆಂಜ್ ಅಂದರೆ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದೆ, ರೈಟ್? ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ಟೈಮ್. ಊಟ ಮಾಡಿಕೊಂಡು ಆರಾಮಾಗಿ ಮಾಡ್ಕೊಳ್ಳಿ. ಓಕೆ, ಇಫ್ ಪಾಸಿಬಲ್ ಸ್ವಲ್ಪ ಒಂದ್ಸತಿ ರಿವೈಸ್ ಮಾಡ್ಕೊಳ್ಳಿ ನೋಟ್ಸ್ನ. ಓಕೆ, ಮತ್ತೊಂದ್ಸತಿ ಫಾಸ್ಟ್ ಫಾರ್ವರ್ಡಿಂಗ್ ಅಲ್ಲಿ ನೋಡಿ ರಿವೈಸ್ ಮಾಡ್ಕೊಳ್ಳಿ. ದಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಸೊ ಮತ್ತೆ ನೆಕ್ಸ್ಟ್ ಸೆಷನ್ ಅಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್.